ಪ್ರೊಫೆಸರ್ ಎ.ವಿ. ನಾವಡ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ವೇದಿಕೆಯ ಈ ಸಮ್ಮೇಳನದ ಅಧ್ಯಕ್ಷರಾಗಿರುತ್ತಾರೆ. ಸಾಹಿತಿ ಸಂಶೋಧಕ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು 1961 ಡಿಸೆಂಬರ್ 5ರಂದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಬ್ಬಿನಾಲೆಯಲ್ಲಿ ಜನಿಸಿದರು. ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿ ಸಾಹಿತ್ಯ ರಚನೆ ಹಾಗೂ ಅಷ್ಟವದನ ಕಾರ್ಯಕ್ರಮ ನಿರತರು. ಇವರ ಪ್ರಮುಖ ಕೃತಿಗಳು ನುಡಿಸುವ ಇಂಚರವ, ಕವನ ಸಂಕಲನವಾಗಿ ಮತ್ತೆ ಬರಲಿ ಭಾವಗೀತೆ, ಯಕ್ಷಗಾನ ಒಂದು ಛಂದೋಗತಿ, ಯಕ್ಷಗಾನ ಛಂದಸ್ಸು, ಸಂಶೋಧನೆ ಕೃತಿಯಾದ ಪಳಂತು ಕಾವ್ಯ, ತುಳುವಿಗೆ ಅನುವಾದಗೊಂಡ ದಾಸರ ಪದಕೊಲು, ಯಕ್ಷಗಾನ ಸಾಹಿತ್ಯ ಚರಿತ್ರೆ. ಇವರಿಗೆ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ತಮ್ಮ ಸಾಧನೆಯ ಹಿರಿಮೆಗೆ ಅಭಿನಂದನೆಗಳು ಸರ್. ಈಗ ಪ್ರೊಫೆಸರ್ ಎ.ವಿ. ನಾವಡರವರ ಸಾಹಿತ್ಯ ಸಾಧನೆಯ ಬಗ್ಗೆ ತಮ್ಮ ಮಾತು ಈ ವೇದಿಕೆಯ ಮುಖಾಂತರ. ಎಲ್ಲರಿಗೂ ನಮಸ್ಕಾರ. ಈ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಗುರುಗಳಾದ ಪ್ರೊಫೆಸರ್ ಎ.ವಿ. ನಾವಡ ಅವರೇ, ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ಪ್ರೊಫೆಸರ್ ಎಸ್ ಅಂಗಡಿ ಅವರೇ, ಹಸ್ತಪ್ರತಿ ವಿಭಾಗದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಹಳ್ಳಿಕೇರಿಯವರೇ, ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ ಮತ್ತು ಇಲ್ಲಿ ಸೇರಿದಂತಹ ಕನ್ನಡ ಬಂಧುಗಳೇ, ಈ ಸಮ್ಮೇಳನಾಧ್ಯಕ್ಷರಾದಂತಹ ಪ್ರೊಫೆಸರ್ ಎ.ವಿ. ನಾವಡ ಅವರ ಸಾಹಿತ್ಯ ಸಾಧನೆಯ ಕುರಿತು 4 ಮಾತು. ಜಾನಪದದಿಂದ ಹಿಡಿದು ಶಾಸ್ತ್ರ ಚಿಂತನೆಯವರೆಗೆ, ದಾಸ ಸಾಹಿತ್ಯದಿಂದ ಹಿಡಿದು ಮಿಷನರಿ ಸಾಹಿತ್ಯದವರೆಗೆ, ಸಾಹಿತ್ಯ ವಿಮರ್ಶೆಯಿಂದ ಹಿಡಿದು ಗ್ರಂಥ ಸಂಪಾದನೆಯವರೆಗೆ ಅರ್ಧ ಶತಮಾನಕ್ಕೂ ಮೀರಿದ ನಿರಂತರ ವಾಂಗ್ಮಯ ಯಾತ್ರೆಯನ್ನು ಮಾಡುತ್ತಾ ಬಂದಂತಹ ಅವಿಶ್ರಾಂತ ಸಾಧಕರಾದ ಪ್ರೊಫೆಸರ್ ಎ.ವಿ. ನಾವಡ ಅವರು ಈ ಮಣ್ಣಿನ ಮಗ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಸಮೀಪದ ಅಮ್ಮೆಂಬಳ ಎಂಬ ಪುಟ್ಟ ಹಳ್ಳಿ ಪ್ರೊಫೆಸರ್ ನಾವಡ ಅವರ ಹಿರಿಯರ ಸ್ಥಳ. ಇವರ ತಂದೆ ಅಮ್ಮೆಂಬಳ ಶಂಕರನಾರಾಯಣ ನಾವಡ ಅವರು ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಮಂಗಳೂರು ಸೇರಿ ಕೋಟೆಕಾರಿನಲ್ಲಿ ಅಧ್ಯಾಪಕರಾಗಿದ್ದುಕೊಂಡು ನವೋದಯ ಕಾಲದ ಪ್ರಮುಖ ಕವಿ ಎಂದು ಹೆಸರಾದವರು. ಶಂಕರನಾರಾಯಣ ನಾವಡ ಮತ್ತು ಪಾರ್ವತಿ ದಂಪತಿಯ ಮೊದಲ ಮಗನಾಗಿ 28 ಏಪ್ರಿಲ್ 1946ರಲ್ಲಿ ಪ್ರೊಫೆಸರ್ ವಾಸುದೇವ ನಾವಡ ಅವರ ಜನನ. ಬಾಲ್ಯದಲ್ಲಿ ಕೋಟೆಕಾರಿನಲ್ಲಿ ಓದಿ ಮಂದೆ, ಆಮೇಲೆ ಮಂಗಳೂರಿನಲ್ಲಿ ಕಾಲೇಜು ಶಿಕ್ಷಣವನ್ನು ಮುಗಿಸ್ತಾರೆ ಇವರು. ಅನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಮಂಗಳೂರು ಸ್ನಾತಕೋತ್ತರ ಕೇಂದ್ರದಲ್ಲಿ 68-70 ಸಾಲಿನಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದರು. 1970ರಲ್ಲಿ ಕುಂದಾಪುರದ ಬಂಡಾರ್ಕಾರ್ಸ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಆರಂಭಿಸಿದ ಪ್ರೊಫೆಸರ್ ಇವರು ಅನಂತರ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಿ ಹಲವು ಮಹತ್ವದ ಹೊಣೆಗಳನ್ನು ನಿರ್ವಹಿಸಿದವರು. ಪ್ರಸಾರಾಂಗದ ನಿರ್ದೇಶಕರಾಗಿ, ಭಾಷಾ ನಿಕಾಯದ ಡೀನ್ ಆಗಿ, ಪುರಂದರದಾಸ ಅಧ್ಯಯನ ಪೀಠದ ಸಂಚಾಲಕರಾಗಿ,
ಪ್ರಭಾರ ಕುಲಸಚಿವರಾಗಿ ಇವರು ಸಲ್ಲಿಸಿದ ಸೇವೆ ಗಮನಾರ್ಹವಾದದ್ದು. ಪ್ರಾಧ್ಯಾಪಕ ವೃತ್ತಿಯಿಂದ ನಿವೃತ್ತರಾದ ಮೇಲೂ ಕಳೆದ 15 ವರ್ಷಗಳಲ್ಲಿ ಇವರ ಕನ್ನಡ ನುಡಿ ಪೂಜೆ ಒಂದು ವೀರ ವ್ರತದಂತೆ ಮುಂದುವರೆದಿದೆ. ಮಂಗಳೂರಿನ ಕರ್ನಾಟಕ ಥಿಯಾಲಜಿಕಲ್ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ, ವಿವಿಧ ಯೋಜನೆಗಳ ಕ್ರತುಶಕ್ತಿಯಾಗಿ ಇವರ ಸೇವೆ ಸಂದಿದೆ. ಪ್ರೊಫೆಸರ್ ನಾವುಡ ಅವರ ಶ್ರೀಮತಿ ಡಾಕ್ಟರ್ ಗಾಯತ್ರಿ ನಾವುಡ ಅವರು ಕೂಡ ಲೇಖಕಿಯಾಗಿ, ಸಂಶೋಧಕಿಯಾಗಿ ಹೆಸರು ಗಳಿಸಿದವರು. ಈ ದಂಪತಿಯ ಮಕ್ಕಳು ಪ್ರಜ್ಞಾ ಅಮ್ಮೆಂಬಳ ಮತ್ತು ಪ್ರತೀಕ ಅವರು ಕೂಡ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದವರು, ಉತ್ತಮ ಉದ್ಯೋಗದಲ್ಲಿರುವವರು. ಈ ಸುಸಂಸ್ಕೃತವಾದಂತಹ ಕುಟುಂಬ ಕನ್ನಡ ಸಾಹಿತ್ಯ, ಸಂಶೋಧನೆ, ಸಂಸ್ಕೃತಿ ಇತ್ಯಾದಿ ಚಿಂತನೆಯಲ್ಲಿ ಮುಳುಗಿದೆ. ಈ ಇಳಿಹರೆಯದಲ್ಲಿಯೂ ಪ್ರೊಫೆಸರ್ ನಾವುಡ ಅವರು ನಿರಂತರವಾದ ಅಧ್ಯಯನ, ಸಂಶೋಧನೆ, ಗ್ರಂಥ ರಚನೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇವರು ನಮ್ಮ ನಡುವಿನ ಒಂದು ವಿಸ್ಮಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವರ ಸಮಗ್ರ ಕನ್ನಡ ಸಾಹಿತ್ಯ ಸೃಜನೆಯನ್ನ ಸ್ಥೂಲವಾಗಿ ಹರಿದಾಸ ಸಾಹಿತ್ಯ, ಮಿಷನರಿ ಸಾಹಿತ್ಯ, ಜಾನಪದ ಶೋಧ ಮತ್ತು ಗ್ರಂಥ ಸಂಪಾದನೆ, ವಿಮರ್ಶೆ, ನಿಘಂಟು ರಚನೆ ಇತರ ಹೀಗೆ 4 ಮೊಗವಾಗಿ ನಾವು ವರ್ಗೀಕರಿಸಬಹುದು. ಈ ಚತುರ್ಮುಖ ಸೌಂದರ್ಯವನ್ನ ಸಂಕ್ಷಿಪ್ತವಾಗಿ ಹೀಗೆ ಸಂಗ್ರಹಿಸಿ ಹೇಳಬಹುದು. ಮೊದಲನೇದಾಗಿ ಹರಿದಾಸ ಸಾಹಿತ್ಯ. ಹಂಪಿಯ ಕನ್ನಡ ವಿವಿಯಿಂದ ಪ್ರಕಟವಾದ 1000 ಕೀರ್ತನೆಗಳು 2000 ಇಸ್ವಿ ಅದು. ಅಲ್ಲಿಂದ ಮೊದಲುಗೊಂಡು ಪ್ರೊಫೆಸರ್ ನಾವುಡ ಅವರು ಹರಿದಾಸ ಸಾಹಿತ್ಯದ ಚಿಂತನೆಗೆ ಹೊಸ ಆಯಾಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಕೀರ್ತನೆಗಳ ಸಾಹಿತ್ಯ ಮೌಲ್ಯ, ಸಂಪಾದನಾ ವಿಧಾನ, ಸಾಂಸ್ಕೃತಿಕ ಪದಕೋಶ, ಪ್ರಾಯೋಗಿಕ ವಿಮರ್ಶೆ ಮುಂತಾದ ಬಹುಕೋನಗಳಲ್ಲಿ ಇವರ ಆಲೋಚನೆಗಳು ಹರಳುಗಟ್ಟಿವೆ. ಹರಿದಾಸ ಆಂದೋಲನವು ಭಕ್ತಿಯ ತಾತ್ವಿಕತೆಗಿಂತಲೂ ಹೆಚ್ಚಾಗಿ ಅವುಗಳು ಪ್ರತಿಬಿಂಬಿಸಿದ ಸಮಾಜಮುಖಿ ಚಿಂತನೆಗಳಿಂದ ನಮಗೆ ಮುಖ್ಯ ಎಂದು ಪ್ರತಿಪಾದಿಸುವ ಪ್ರೊಫೆಸರ್ ನಾವುಡ ಅವರು ದಾಸ ಪರಂಪರೆಯ ಮತೀಯ ಚೌಕಟ್ಟುಗಳನ್ನು ಮೀರಿ ಸಮಾಜದ ಸಾಮರಸ್ಯಕ್ಕಾಗಿ ದುಡಿದಿದೆ ಎಂಬುದನ್ನು ಒತ್ತಿ ಹೇಳುತ್ತಾರೆ. ಧರ್ಮವನ್ನು ಆಚರಣ ಕ್ಲಿಷ್ಟತೆಯಿಂದ ಪಾರು ಮಾಡಿ, ಸಾಹಿತ್ಯವನ್ನು ಸಂಸ್ಕೃತ ಭಾಷೆಯಿಂದ ಬಿಡುಗಡೆಗೊಳಿಸಿ, ಜ್ಞಾನದಿಂದ ವಂಚಿತರಾದ ಜನಸಾಮಾನ್ಯರ ಬದುಕಿಗೆ ಹೊಸದೊಂದು ಅನುಭವ ಲೋಕವನ್ನು ತೆರೆದು ತೋರಿಸಿದ ಹರಿದಾಸ ಚಿಂತನೆಯನ್ನ ಇವರು ಬಲವಾಗಿ ಸಮರ್ಥಿಸಿದ್ದಾರೆ. ಲಿಖಿತ ಮತ್ತು ಮೌಖಿಕ 2 ವಿಧದ ಪಠ್ಯ ಪರಂಪರೆಯಲ್ಲಿ ದಾಸ ಸಾಹಿತ್ಯವು ಮೌಖಿಕ ಪರಂಪರೆಗೆ ಸೇರಿದುದು ಎಂಬುದು ಇವರ ವಿಚಾರ ಲಹರಿ. ವರಾಹ ತಿಮ್ಮಪ್ಪ ಅಂಕಿತದ ನೆಕ್ಕಾರು ಕೃಷ್ಣದಾಸರ ಕೀರ್ತನೆಗಳು, ಮಧ್ವದಾಸ ಕವಿಯ ಚೌಪದಿಗಳು, ಶ್ರೀ ವಾದಿರಾಜ ತೀರ್ಥರ ಶ್ರೀಕೃಷ್ಣ ಬಾಲಲೀಲೆ, ವಿಠಲ ಸಂಪ್ರದಾಯದ ಐತಿಹಾಸಿಕ ಅಂಶಗಳು ಮುಂತಾದವುಗಳ ಕುರಿತು ಇವರು ಹಾಯಿಸಿದ ಬೆಳಕು ದಾಸ ಸಾಹಿತ್ಯದಲ್ಲಿ ಪಥದರ್ಶಕವಾಗಿವೆ. ಕನಕದಾಸರ ಕಾವ್ಯ ಸಂಗ್ರಹಕ್ಕೆ ಬರೆದ ಅಭ್ಯಾಸಪೂರ್ಣವಾದ ಪ್ರವೇಶಿಕೆ, ಕನಕದಾಸರ ಕೀರ್ತನೆಗಳ ಕುರಿತಾದ ಕನಕನ ಕಿಂಡಿ ವಿಮರ್ಶಾ ಸಂಕಲನಕ್ಕೆ ಪ್ರೊಫೆಸರ್ ನಾವುಡ ಅವರು ಬರೆದ ಪ್ರಸ್ತಾವನೆ ಇತ್ಯಾದಿಗಳು ಕನಕದಾಸರ ಕಾವ್ಯ ಸೃಷ್ಟಿಯ ಒಳ ಪಾತಳಿಗಳನ್ನು ಹೊಸದಾಗಿ ಗ್ರಹಿಸುವಲ್ಲಿ ನೆರವಾಗಿವೆ. ಪಾವಂಜೆ ಗುರುರಾಯರು ದಾಸ ಸಾಹಿತ್ಯಕ್ಕೆ ಸಲ್ಲಿಸಿದ ಕೊಡುಗೆಗಳನ್ನು ದಾಖಲಿಸುವಲ್ಲಿಯೂ ಇವರ ಕೊಡುಗೆ ಇದೆ. ಪಾವಂಜೆ ಗುರುರಾಯರು ದಾಸ ಸಾಹಿತ್ಯ ಸಂದರ್ಭದಲ್ಲಿ ನಾವು ಪ್ರಾತಸ್ಮರಣೀಯರನ್ನಾಗಿ ಗುರುತಿಸುವಂತಹ ಒಂದು ವ್ಯಕ್ತಿತ್ವ ಉಳ್ಳವರು. ಉಡುಪಿಯಲ್ಲಿ ಶ್ರೀ ಮನ್ಮಧ್ವ ಸಿದ್ಧಾಂತ ಗ್ರಂಥಾಲಯವನ್ನು 1908 ಸ್ಥಾಪಿಸಿ ದಾಸ ಸಾಹಿತ್ಯದ ಸಂಗ್ರಹ, ಸಂಪಾದನೆ, ಯಕ್ಷಗಾನ ಪ್ರಸಂಗಗಳ ಸಂಪಾದನೆ, ಸಂಪ್ರದಾಯದ ಹಾಡುಗಳು, ನಿತ್ಯಾನುಷ್ಠಾನ, ಸ್ತೋತ್ರ, ಮಂತ್ರ ಇತ್ಯಾದಿ ಅನೇಕ ಪುಸ್ತಕಗಳನ್ನು ಸಂಗ್ರಹಿಸಿ ಮುದ್ರಿಸಿ ಜನಮನಕ್ಕೆ ತಲುಪಿಸುವಂತಹ ಬಹಳ ದೊಡ್ಡ ಸೇವೆಯನ್ನು ಮಾಡಿದವರು. ಶ್ರೀಕೃಷ್ಣ ಮುದ್ರಣಾಲಯವನ್ನು ಕೂಡ 1917 ಸ್ಥಾಪನೆ ಮಾಡ್ತಾರೆ. ಮೊಗ್ಲಿಂಗ್, ಗ್ಯಾರೆಟ್, ಗೋವರ್ ಮುಂತಾದಂತಹ ವಿದೇಶಿ ವಿದ್ವಾಂಸರ ಕೆಲಸವನ್ನ ಪಾವಂಜೆಯವರು ಮುಂದುವರಿಸಿಕೊಂಡು ಹೋದರು ಎನ್ನುವುದನ್ನು ಕೂಡ ನಾವು ಗಮನಿಸಬೇಕು. ಈ ಕುರಿತಾಗಿ ಬಹಳ ಸ್ಪಷ್ಟವಾದಂತಹ ಬೆಳಕನ್ನ ತೋರಿದವರು ಪ್ರೊಫೆಸರ್ ನಾವುಡ ಅವರು. ಜೊತೆಗೆ ಶ್ರೀ ವಾದಿರಾಜ ತೀರ್ಥರ ಶ್ರೀಕೃಷ್ಣ ಬಾಲಲೀಲೆ ಇದು ಕೂಡ ಬಹಳ ಮಹತ್ವಪೂರ್ಣವಾದಂತಹ ಗ್ರಂಥ. ಡಾಕ್ಟರ್ H.G. ಲೋಕೂರ, ಡಾಕ್ಟರ್ ಶ್ರೀನಿವಾಸ ಹಾವನೂರ, ಡಾಕ್ಟರ್ G. ವರದರಾಜರಾವ್ ಇವರುಗಳು ಮಾಡಿದ ಚರ್ಚೆಯನ್ನ ಪ್ರೊಫೆಸರ್ ನಾವುಡ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ.
ಮೌಖಿಕ ಕಾವ್ಯ ಲಕ್ಷಣದ ಪುನರಾವೃತ್ತಿಯನ್ನ ಕೃಷ್ಣ ಬಾಲಲೀಲೆಯಲ್ಲಿ ಗುರುತಿಸ್ತಾರೆ ಇವರು. ಅಲ್ಲಿ ಚಲನಶೀಲವಾದ ಪಠ್ಯ ಇದೆ ಎನ್ನುವುದನ್ನು ಹೇಳ್ತಾರೆ. ಇದು ಬಹಳ ಮಹತ್ವಪೂರ್ಣವಾದಂತಹ ಸಂಶೋಧನೆ. ಕೃಷ್ಣ ಬಾಲಲೀಲೆಯಲ್ಲಿರುವಂತಹ ದೇಸಿ ಆಚರಣೆಗಳು, ಕೃಷ್ಣ ರುಕ್ಮಿಣಿಯರು ಮದುವೆಯಾಗಿ ಬರುವಾಗ ಬಾಗಿಲು ತಡೆಯುವಂತಹ ಒಂದು ಆಚರಣೆಯ ಮೇಲೆ ನಮಗೆ ಒಂದು ಸುಳುಹು ಸಿಗುತ್ತದೆ. ಸುಭದ್ರೆ ಕೃಷ್ಣನ ತಂಗಿ ಅಣ್ಣ ಅತ್ತಿಗೆಯರನ್ನ ಬಾಗಿಲಲ್ಲಿ ತಡೆದು ಮಗಳನ್ನು ಬೇಡುವಂತಹ ಒಂದು ಸಂದರ್ಭ ಇದೆ. ಇಂತಹ ನಮ್ಮ ಸಾಮಾಜಿಕವಾದಂತಹ ಅಂಶಗಳನ್ನು ವಾದಿರಾಜರ ಬಾಲಲೀಲೆಯಲ್ಲಿ ಪ್ರೊಫೆಸರ್ ನಾವ್ಡಾ ಅವರು ಗುರುತಿಸ್ತಾರೆ. ಈ ಕೆಲವು ಕಾರಣಗಳಿಂದ ಪ್ರೊಫೆಸರ್ ನಾವ್ಡಾ ಅವರು ಹೇಳ್ತಾರೆ, ಸಂಸ್ಕೃತದ ಅದಿರನ್ನು ಸಂಸ್ಕರಿಸಿ ಈ ನೆಲದ ಇನ್ನೊಂದು ಲೋಹದೊಂದಿಗೆ ಸೇರಿಸಿ ತಯಾರಿಸಿದ ಮಿಶ್ರ ಲೋಹದ ಪ್ರತಿಮೆ ಕೃಷ್ಣ ಬಾಲಲೀಲೆ. ಬಹಳ ಗಮನಾರ್ಹವಾದಂತಹ ಒಂದು ಅರಿವು ಇದು. ಇದರಿಂದ ದಾಸ ಸಾಹಿತ್ಯದ ಮೇಲೆ ಬಹಳ ಮುಖ್ಯವಾದಂತಹ ಬೆಳಕು ಹರಿಯುತ್ತದೆ. ಹಾಗೆಯೇ ಪೆರಂಪಳ್ಳಿಯ ನೆಕ್ಕಾರು ಕೃಷ್ಣದಾಸ ಎಂಬುವರ ಕೀರ್ತನೆಗಳ ಕುರಿತಾಗಿ ಪ್ರೊಫೆಸರ್ ನಾವ್ಡಾ ಅವರು ಹಾಯಿಸಿದ ಬೆಳಕು. ಮೊಗ್ಲಿಂಗ್ ಪ್ರಕಟಿಸಿದಂತಹ ದಾಸರ ಪದಗಳು 1856ರಲ್ಲಿ, ಅದರಲ್ಲಿ 174 ಕೀರ್ತನೆಗಳಿವೆ. ಅವುಗಳಲ್ಲಿ 74ರಷ್ಟು ಕೀರ್ತನೆಗಳು ಪೆರಂಪಳ್ಳಿಯ ನೆಕ್ಕಾರು ಕೃಷ್ಣದಾಸರದ್ದು. ಅವುಗಳ ಸಾಹಿತ್ಯಿಕ ಮೌಲ್ಯ, ಅವುಗಳು ಬೀರುವಂತಹ ಸಾಮಾಜಿಕ ಪ್ರಜ್ಞೆ, ಇದರ ಮೇಲೆ ಪ್ರೊಫೆಸರ್ ನಾವ್ಡಾ ಅವರು ಬೆಳಕು ಚೆಲ್ತಾರೆ. ತಿರುಪತಿ ಯಾತ್ರೆ ಇರಬಹುದು, ಹಾವನೂರವರು ಹೇಳಿದ ಹಾಗೆ ಅದು ಕನ್ನಡದ ಪ್ರಥಮ ಪ್ರವಾಸ ಕಥನ. ನೆಕ್ಕಾರು ಕೃಷ್ಣದಾಸರು ರಚಿಸಿದ ತಿರುಪತಿ ಯಾತ್ರೆ, ಉಡುಪಿಯ ಶ್ರೀಕೃಷ್ಣ ಚರಿತ್ರೆ ಅದೊಂದು ಸಾಂಗತ್ಯ ಕಾವ್ಯ. ಲಕ್ಷ್ಮೀ ಕಲ್ಯಾಣ ಅನ್ನುವುದು ಕೂಡ ವಾದಿರಾಜರ ಲಕ್ಷ್ಮೀ ಶೋಭಾನೆಯ ಹಾಗೆ ಇರುವಂತಹ ಒಂದು ಸಾಂಗತ್ಯ ಕಾವ್ಯ ಅದು. ಈ ಪೆರಂಪಳ್ಳಿಯ ನೆಕ್ಕಾರು ಕೃಷ್ಣದಾಸ ಸ್ಮಾರ್ತ ಸಂಪ್ರದಾಯದವರಾದುದರಿಂದ ಮಾಧ್ವ ಸಂಪ್ರದಾಯದ ಹರಿದಾಸ ಸಾಹಿತ್ಯದ ಪರಿಧಿಯ ಹೊರಗಡೆ ಉಳಿದು ಬಿಟ್ಟರು ಎನ್ನುವಂತಹ ಒಂದು ಗ್ರಹಿಕೆಯನ್ನು ಕೂಡ ಪ್ರೊಫೆಸರ್ ನಾವ್ಡಾ ಅವರು ಮಾಡುತ್ತಾರೆ. ದಾಸ ಸಾಹಿತ್ಯಕ್ಕೆ ಸಂಬಂಧಿಸಿದ ಅನೇಕ ಶಬ್ದಾರ್ಥ ಜಿಜ್ಞಾಸೆಯಲ್ಲಿಯೂ ಕೂಡ ಪ್ರೊಫೆಸರ್ ನಾವ್ಡಾ ಅವರ ಯೋಗದಾನವಿದೆ. ಅಳಗಿರಿ, ತಿಮ್ಮಪ್ಪ, ಕಚ್ಚು ಕದತನ ಅಥವಾ ಕೆಚ್ಚು ಕದನತನ ಇತ್ಯಾದಿ ಶಬ್ದಗಳ ಕುರಿತು ಹಿರಿಯರ ಸಂಶೋಧನೆಯ ಬೆಳಕನ್ನು ಮುಂದುವರಿಸಿ ಹೊಸ ಆಲೋಚನೆಗಳನ್ನು ನಮ್ಮ ಮುಂದೆ ಇಡುತ್ತಾರೆ. ಪಾಂಡುರಂಗ ವಿಠಲ ಇರಬಹುದು, ಪಂಡರಗೆಯ ವಿಠಲ, ಈ ಶಬ್ದಾರ್ಥಗಳಿರಬಹುದು. ಕೆಲವು ಪಾಂಡುರಂಗನ ಕುರಿತಾದಂಥ ಐತಿಹ್ಯಗಳ ಉಲ್ಲೇಖ, ಪುರಂದರ ಕಂಬ ಇತ್ಯಾದಿ, ಪುಂಡರೀಕ ವರದ ವಾರಕರಿ ಪ್ರಸ್ತಾವನೆ ಇತ್ಯಾದಿಗಳ ಕುರಿತು, ಅಥವಾ ಭಾನುದಾಸನು ಪ್ರತಿಮೆಯನ್ನು ವಿಜಯನಗರದಿಂದ ಮರಳಿ ಪಂಡರಾಪುರಕ್ಕೆ ತಂದಂತಹ ವಿಚಾರಗಳಿರಬಹುದು. ಇವುಗಳ ಬಗೆಗೆ ಎಲ್ಲ ಪ್ರೊಫೆಸರ್ ನಾವ್ಡಾ ಅವರ ಹೊಸ ಚಿಂತನೆಗಳು ಹರಿದಿವೆ. ಹೀಗೆ ದಾಸ ಸಾಹಿತ್ಯವನ್ನು ವಿದ್ವಾಂಸರು ಮತ್ತು ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ನೆಲೆಯಲ್ಲಿ ಭಾವಿಸುತ್ತಿದ್ದ ಹೊತ್ತಿನಲ್ಲಿ ಅದಕ್ಕೆ ಸಾಂಸ್ಕೃತಿಕ ಪಠ್ಯವೆಂಬ ಹೊಸ ಅಧ್ಯಯನ ಮುಖವನ್ನು ಪ್ರೊಫೆಸರ್ ನಾವ್ಡಾ ಅವರು ಜೋಡಿಸಿದ್ದಾರೆ. ದ್ವೈತ ಸಿದ್ಧಾಂತದ ಬೆಳಕಿನಲ್ಲಿ ಮಾತ್ರ ಸಾಗುತ್ತಿದ್ದ ವಿಮರ್ಶೆಯನ್ನ ಸಾಮಾಜಿಕ ತಲ್ಲಣಗಳಿಗೆ ನೀಡಿದ ಸಂತೈಕೆ ಎಂದು ಗ್ರಹಿಸಿದ್ದು ಪ್ರೊಫೆಸರ್ ನಾವ್ಡಾ ಅವರ ಸೃಜನಶೀಲ ಚಿಂತನೆಗೆ ಒಂದು ಸಾಕ್ಷಿಯಾಗಿದೆ. ಒಂದು ರೀತಿಯ ಸಮಾಜೋ ಸಾಂಸ್ಕೃತಿಕ ಆಯಾಮವನ್ನು ಹರಿದಾಸ ಸಾಹಿತ್ಯಕ್ಕೆ ತುಂಬುವ ಪ್ರಯತ್ನವನ್ನು ಇವರು ಮಾಡಿದರು. ಕನ್ನಡದಲ್ಲಿ ಹೇಗೆ ಶಿವಶರಣರ ವಚನ ಸಾಹಿತ್ಯ ಇದೆಯೋ ಅದಕ್ಕೆ ಹೆಗಲಣೆಯಾಗಿ ಮೂಡಿಬಂದ ಅಭಿವ್ಯಕ್ತಿ ವಿಶೇಷ ಹರಿದಾಸ ಸಾಹಿತ್ಯ ಎನ್ನುವುದನ್ನು ಸ್ಥಾಪಿಸುವಲ್ಲಿ ಪ್ರೊಫೆಸರ್ ನಾವ್ಡಾ ಅವರ ಚಿಂತನೆ ಹರಿದಿದೆ ಅನ್ನುವುದು ಬಹಳ ಮುಖ್ಯವಾದಂತಹ ಸಂಗತಿ. ಎರಡನೆಯದಾಗಿ ಮಿಷನರಿ ಸಾಹಿತ್ಯದ ಕುರಿತಾದಂತಹ ಪ್ರೊಫೆಸರ್ ನಾವ್ಡಾ ಅವರ ಕೃಷಿ. ಮಂಗಳೂರಿನ ಕರ್ನಾಟಕ ಥಿಯಾಲಾಜಿಕಲ್ ಸಂಶೋಧನಾ ಕೇಂದ್ರದ ಆವರಣ ರೆವರೆಂಡ್ ಕಿಟಲ್ ಮತ್ತು ಹರ್ಮನ್ ಮ್ಯೋಗ್ಲಿಂಗ್ ಅವರುಗಳ ತಪೋಭೂಮಿ ಅದು. ಡಾಕ್ಟರ್ ಶ್ರೀನಿವಾಸ ಹಾವನೂರರ ಬಳಿಕ ಪ್ರೊಫೆಸರ್ ನಾವ್ಡಾ ಅವರು ಈ ಕೇಂದ್ರದ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದರು. ಕ್ರೈಸ್ತ ಮಿಷನರಿಗಳು 19ನೇ ಶತಮಾನದಲ್ಲಿ ಕನ್ನಡವನ್ನು ಕಟ್ಟಿದ ಮಾದರಿಗಳ ಅಧ್ಯಯನಕ್ಕೆ ಪ್ರೊಫೆಸರ್ ನಾವ್ಡಾ ಅವರು ಇಲ್ಲಿ ಅಸ್ಥಿವಾರವನ್ನು ಹಾಕಿದರು. ವೈಯಕ್ತಿಕ ನೆಲೆಯಲ್ಲಿ ಕೂಡ ಅವರು ಮಿಷನರಿ ಸಾಹಿತ್ಯದ ಕುರಿತು ಗಂಭೀರ ಅಧ್ಯಯನವನ್ನು ನಡೆಸಿದ್ದಾರೆ ಅನ್ನುವುದು ಗಮನಾರ್ಹ. ಅವುಗಳಲ್ಲಿ ಮುಖ್ಯವಾದವುಗಳು ಮಿಷನರಿಗಳ ಕನ್ನಡ ವೃತ್ತಾಂತವು 2017ರಲ್ಲಿ ಬಂತದು. ಕಿಟಲರ ಕಥಾಮಾಲೆ 2019ರಲ್ಲಿ ಬಂತು. ಈಗ ಬಿಡುಗಡೆಯಾದಂತಹ ಕಿಟಲ್ ವಾಚಿಕೆ, ಇದೆಲ್ಲ ಮಂಗಳೂರನ್ನು ಕೇಂದ್ರವಾಗಿಸಿಕೊಂಡು
ಹೆಬಿಕ್, ಮ್ಯೋಗ್ಲಿಂಗ್, ವೈಗಲ್ ಮತ್ತು ಕಿಟೆಲ್ ಅವರ ನುಡಿ ಸೇವೆಯ ಹರಹು ಮತ್ತು ಆ ಮೂಲಕ ಮಿಷನರಿಗಳು ತಂದ ಹೊಸ ಎಚ್ಚರವನ್ನ ಪ್ರೊಫೆಸರ್ ನಾವುಡ ಅವರು ಗುರುತಿಸಿದ ಬಗೆಯನ್ನು ನಮ್ಮ ಕಣ್ಣ ಮುಂದೆ ಅವು ಹರಡಿವೆ. ಈ ಕಾಲಘಟ್ಟದಲ್ಲಿ ಮಿಷನರಿಗಳು ನಡೆಸಿದ ಅನುವಾದ ಕಾರ್ಯ ಇರಬಹುದು, ಮೌಖಿಕ ಸಾಹಿತ್ಯದ ಸಂಪಾದನೆ ಇರಬಹುದು, ನಿಘಂಟು, ವ್ಯಾಕರಣ, ಪಠ್ಯಪುಸ್ತಕಗಳ ರಚನೆ ಇರಬಹುದು, ಕ್ರಿಸ್ತ ಕಥನಕಾವ್ಯವಾದ ಕಥಾಮಾಲೆಯ ಪ್ರಕಟಣೆ ಇತ್ಯಾದಿ ಅನೇಕ ಐತಿಹಾಸಿಕ ಅಂಶಗಳನ್ನು ವಿದ್ವಜ್ಜನರ ಮುಂದೆ ಪ್ರೊಫೆಸರ್ ನಾವುಡ ಅವರು ಇಟ್ಟಿದ್ದಾರೆ. ರೆವರೆಂಡ್ ಕಿಟೆಲರನ್ನ ಕನ್ನಡದ ಅಕ್ಷರ ಪುರುಷ ಅಂತ ಬಣ್ಣಿಸಿದ ಪ್ರೊಫೆಸರ್ ನಾವುಡರು ಕಿಟೆಲರ ಕಾರ್ಯಕ್ಷಮತೆಯಿಂದ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ಆಯಾಮ ಮತ್ತು ಬಹುತ್ವದ ಲವಲವಿಕೆ ಸಿದ್ಧಿಸಿತು ಎಂದು ಅಭಿಪ್ರಾಯ ಪಡ್ತಾರೆ. ಬಾಸಲ್ ಮಿಷನರಿಗಳು ಕರ್ನಾಟಕದಲ್ಲಿ ಶಿಕ್ಷಣ, ಮುದ್ರಣ, ಗ್ರಂಥ ಸಂಪಾದನೆ ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ಹಾದಿಯನ್ನ ತೆರೆದು ಕರ್ನಾಟಕ ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಕಾರಣರಾದರು ಎಂಬುದನ್ನು ಆಧಾರಪೂರ್ವಕವಾಗಿ ಪ್ರೊಫೆಸರ್ ನಾವುಡ ಅವರು ವಿಶ್ಲೇಷಿಸಿದ್ದಾರೆ. ಮೂರನೆಯದಾಗಿ ಜಾನಪದ ಶೋಧ, ಬಹಳ ಮಹತ್ವಪೂರ್ಣವಾದಂತಹ ಕೆಲಸವನ್ನು ಪ್ರೊಫೆಸರ್ ನಾವುಡ ಅವರು ಈ ಜಾನಪದ ಶೋಧ ವಿಭಾಗದಲ್ಲಿ ಮಾಡಿದ್ದಾರೆ. ಉಡುಪಿಯ MGM ಕಾಲೇಜಿನಲ್ಲಿ ಪ್ರೊಫೆಸರ್ ಕುಶಿ ಹರಿದಾಸ ಭಟ್ಟರ ಸಾರಥ್ಯದಲ್ಲಿ ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಕೇಂದ್ರವು ಆರಂಭಗೊಂಡು ಫೋರ್ಡ್ ಫೌಂಡೇಶನ್ ಆಶ್ರಯದಲ್ಲಿ 100 ದಿನಗಳ ಕಾಲ ನಡೆದ ಅಂತಾರಾಷ್ಟ್ರೀಯ ಜಾನಪದ ಕಮ್ಮಟದಲ್ಲಿ 1988ರಲ್ಲಿ ಅದು ನಡೆಯಿತು. ಅದರಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸುವುದಲ್ಲಿಂದ ಪ್ರೊಫೆಸರ್ ನಾವುಡ ಅವರ ಜಾನಪದ ಶೋಧ ಯಾತ್ರೆ ಆರಂಭ ಆಗುತ್ತದೆ. ಬಹಳ ದೂರ ಆ ಯಾತ್ರೆ ಸಾಗಿ ಬಂದಿದೆ ಅನ್ನುವುದನ್ನು ನಾವು ಗಮನಿಸಬೇಕು. ಕುಂದಾಪುರ ಪರಿಸರದಲ್ಲಿ ಹಿಂದುಳಿದ ದಲಿತ ಸಮುದಾಯದವರು ಆಚರಿಸುವ ಕಾಡ್ಯನಾಟ ಎಂಬ ಕಾಳಿಂಗ ಸರ್ಪಾರಾಧನೆಯ ಕುರಿತು ನಾವುಡ ದಂಪತಿಗಳು ಡಾಕ್ಟರ್ ಗಾಯತ್ರಿ ನಾವುಡ ಅವರು ಕೂಡ ಸಹಧರ್ಮಿಣಿಯಾಗಿ ಸಾಹಿತ್ಯದಲ್ಲಿಯೂ ಕೂಡ ಏಳಲ್ಲ ಅನೇಕ ಹೆಜ್ಜೆಗಳನ್ನು ಹಾಕಿದ್ದಾರೆ ಅನ್ನುವುದನ್ನು ನಾವು ಗಮನಿಸಬೇಕು. ಈ ನಾವುಡ ದಂಪತಿಗಳು ಗಂಭೀರವಾದ ಅಧ್ಯಯನವನ್ನು ನಡೆಸಿದ ಫಲ ಕಾಡ್ಯನಾಟ ಎನ್ನುವಂತಹ ಸಂಶೋಧನಾ ಗ್ರಂಥ. ಇದರ ಜೊತೆಗೆ ಕನ್ನಡ ಪ್ರದೇಶದ ಭೂತಾರಾಧನೆ ಎನಿಸಿದ ಪಾಣಾರಾಟ, ನಾಗಮಂಡಲದ ವೈದ್ಯರ ಹಾಡುಗಳು, ಕೊರಗ, ಕುಡುಬಿ, ಕಾರ್ವಿ ಮೊದಲಾದ ಬುಡಕಟ್ಟು ಜನಾಂಗದವರ ಬದುಕು ಇತ್ಯಾದಿಗಳನ್ನು ಕ್ಷೇತ್ರ ಕಾರ್ಯದ ಮೂಲಕ ಅಧ್ಯಯನಕ್ಕೆ ಒಳಪಡಿಸಿದವರು ಇವರು ಅನ್ನುವುದು ಬಹಳ ಮುಖ್ಯವಾದದ್ದು. ತುಳು ಪ್ರಾರ್ಥನೆಗಳ ಸಂಗ್ರಹ, ವಿಶ್ಲೇಷಣೆ, ಇದರಲ್ಲಿ ಪ್ರೊಫೆಸರ್ ನಾವುಡರ ಪ್ರಮುಖ ಕೊಡುಗೆ ಇದೆ ಎನ್ನುವುದನ್ನು ಗಮನಿಸಬೇಕು. ತುಳುವ ದರ್ಶನ, ಸಿರಿಜಾತ್ರೆ, ತುಳು ಪಾಡ್ದನ, ಬಂಧ ಮತ್ತು ವಿನ್ಯಾಸ, ತುಳು ಪೊಲಿ ಮುಂತಾದ ಗ್ರಂಥಗಳು ತುಳು ಜಾನಪದ ಕ್ಷೇತ್ರದ ಆಚಾರ್ಯ ಕೃತಿಗಳೆಂಬ ಮಾನ್ಯತೆಯನ್ನು ಗಳಿಸಿವೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ತುಳು ಪೊಲಿ ಎನ್ನುವ ಒಂದೇ ಒಂದು ಗ್ರಂಥ ಸಾಕು. ಅದರಲ್ಲಿರುವಂತಹ ವಿಸ್ತಾರವಾದಂತಹ ಜಾನಪದ ಸಂಬಂಧಿ ಚಿಂತನೆ ಏನಿದೆ ಅದು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ವಾಂಸರಿಗೆ ಮಾರ್ಗದರ್ಶಕ ಆಗುವ ರೀತಿಯಲ್ಲಿದೆ. ತುಳು ಪಾಡ್ದನಗಳ ಬಗೆಗೆ ಆಳವಾದ ಸಂಶೋಧನೆಯನ್ನು ಪ್ರೊಫೆಸರ್ ನಾವುಡ ಅವರು ಮಾಡಿದ್ದಾರೆ. ಭೂತಗಳ ಪಾಡ್ದನ ಇರಬಹುದು, ಸಾಂಸ್ಕೃತಿಕ ವೀರರ ಕುರಿತಾದಂತಹ ಪಾಡ್ದನಗಳ ವಸ್ತು ಇರಬಹುದು, ಪೌರಾಣಿಕ ವಸ್ತುವಿನ ಸುತ್ತ ಹೆಣೆಯಲ್ಪಟ್ಟಂತಹ ಪಾಡ್ದನಗಳಿರಬಹುದು, ಲೌಕಿಕ ವಸ್ತುಗಳ ಪಾಡ್ದನಗಳಿರಬಹುದು, ನಾಟಿಯ ಹಾಡುಗಳು ಇತ್ಯಾದಿ. ಇವುಗಳನ್ನು ಸಂಗ್ರಹಿಸಿ ಅವುಗಳಲ್ಲಿರುವಂತಹ ಅನೇಕ ಮುಖ್ಯವಾದ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅವರು. ಪಾಡ್ದನ ಕಾವ್ಯ ಸಂಯೋಜನ ಕ್ರಿಯೆ ಬಹಳ ಮುಖ್ಯವಾದದ್ದು. ಪ್ಯಾರಿಲಾರ್ಡ್ ಸಿದ್ಧಾಂತ ಅಂತ ನಾವೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಜಾನಪದ ಕ್ಷೇತ್ರದಲ್ಲಿ ಈ ಸಿದ್ಧಾಂತವನ್ನು ಗುರುತಿಸ್ತೇವೆ, ಪ್ರದರ್ಶನ ಸಂದರ್ಭದಲ್ಲೇ ಕಾವ್ಯವು ಆವಿಷ್ಕಾರಗೊಳ್ಳುತ್ತದೆ ಎನ್ನುವಂತಹ ಬಹಳ ಮುಖ್ಯವಾದ ಶೋಧನೆ ಇದು. ಅದನ್ನು ರಾಮಕ್ಕ ಮುಗ್ಗೇರ್ತಿ ಹಾಡಿದ ಸಿರಿಪಾಡ್ದನ ಆಧಾರದಲ್ಲಿ ಇನ್ನಷ್ಟು ವಿಶ್ಲೇಷಣೆಗೆ ಪ್ರೊಫೆಸರ್ ನಾವುಡ ಅವರು ಒಳಮಾಡಿದ್ದಾರೆ. ಪಾಡ್ದನಗಳ ಭಾಷಿಕ ರಚನೆ, ತುಳು ಭಾಷೆಯ ಹಿನ್ನೆಲೆಯಲ್ಲಿ ಅವುಗಳಲ್ಲಿರುವ ಸಂಧಿ, ಸಮಾಸ, ಗಾದೆಗಳು, ನುಡಿಗಟ್ಟುಗಳು, ಇತಿಹಾಸ, ಸಂಸ್ಕೃತಿ, ಬಂಧುತ್ವದ ವ್ಯವಸ್ಥೆ, ಹೀಗೆ ಅನೇಕ ಆಯಾಮಗಳ ಹಿನ್ನೆಲೆಯಲ್ಲಿ ತುಳು ಪಾಡ್ದನಗಳನ್ನು ವಿಶ್ಲೇಷಣೆ ಮಾಡಿದಂತಹ ಕೀರ್ತಿ ಪ್ರೊಫೆಸರ್ ನಾವುಡ ಅವರಿಗೆ ಸಲ್ಲುತ್ತದೆ. ತುಳು ಎನ್ನುವ ಶಬ್ದ ಕೂಡ ಅದು ಮೊದಲು ದೇಶವಾಚಿ ಅನಂತರ ಭಾಷಾವಾಚಿ ಎನ್ನುವುದು ಪ್ರೊಫೆಸರ್ ನಾವುಡ ಅವರ ನಿಲುಮೆ, ತರ್ಕ ಸರಣಿ. ಅದು ಕೃಷ್ಣದೇವರಾಯನನ್ನು ತುಳುವ ವಂಶದವರು ಅಂತ ನಾವು ಹೇಳುತ್ತೇವೆ. ಅವನನ್ನು ತುಳು ಭಾಷಿಕ ಅಂತ ತಿಳಿಯದೆ ತುಳುನಾಡಿನ ಕನ್ನಡ ಭೂಪ್ರದೇಶದಿಂದ ಗೇರುಸೊಪ್ಪೆಯ ಭಾಗದಿಂದ ವಿಜಯನಗರದ ಕಡೆಗೆ ವಲಸೆ ಹೋದವನು
ಎಂದು ಹೇಳುವುದು ಸೂಕ್ತ ಎನ್ನುವುದು ಪ್ರೊಫೆಸರ್ ನಾವುಡ ಅವರ ಚಿಂತನೆಗಳಲ್ಲಿ ಒಂದು. ಹೀಗೆ ತುಳು ಜಾನಪದ, ಐತಿಹ್ಯ, ಭಾಷೆ ಈ ಹಿನ್ನೆಲೆಯಲ್ಲಿ ಕೂಡ ಪ್ರೊಫೆಸರ್ ನಾವುಡ ಅವರ ದುಡಿಮೆ ಬಹಳ ಮಹತ್ವಪೂರ್ಣವಾದದ್ದು. ಹೊಸ ತಲೆಮಾರು ಈ ಬಗ್ಗೆ ಇನ್ನಷ್ಟು ಚಿಂತನೆಯನ್ನು ನಡೆಸುವುದಕ್ಕೆ ಅನೇಕಾನೇಕವಾದ ದಾರಿಗಳನ್ನು ಸೂಚಿಸುವಂತಹ ಅಂಶಗಳನ್ನು ಅವರಲ್ಲಿ ಹೇಳಿದ್ದಾರೆ. ಜಾಗತೀಕರಣದ ಸುರುಳಿ ಬಿಚ್ಚಿಕೊಂಡಂತಹ ಕಾಲಘಟ್ಟದಲ್ಲಿ ಪ್ರೊಫೆಸರ್ ನಾವುಡರು ಜಾನಪದೀಯ ಚಿಂತನೆಗಳನ್ನು ಹರಿಯ ಬಿಟ್ಟು ಹೊಸ ಹುಮ್ಮಸ್ಸಿನಿಂದ ಕಾರ್ಯತತ್ಪರರಾಗಿದ್ದಾರೆ ಎನ್ನುವುದು ನಾವೆಲ್ಲ ಸಂತೋಷ ಪಡಬೇಕಾದ ಸಂಗತಿ. ಕರ್ನಾಟಕ ಸಂಶೋಧನಾ ಜಾನಪದ ಎನ್ನುವಂತಹ ಗ್ರಂಥ ನೀವೆಲ್ಲ ನೋಡಿರ್ಬೋದು. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ 2014ರಲ್ಲಿ ಅದನ್ನು ಪ್ರಕಟಿಸಿದೆ. ಕಳೆದ ಒಂದು ಶತಮಾನದಲ್ಲಿ ಕರ್ನಾಟಕ ಜಾನಪದ ಇಟ್ಟ ಪ್ರಮುಖ ಹೆಜ್ಜೆಗಳನ್ನು ದಾಖಲಿಸುವ ಕೆಲಸ ಈ ಕರ್ನಾಟಕ ಸಂಶೋಧನಾ ಜಾನಪದ ಎನ್ನುವ ಗ್ರಂಥದಲ್ಲಿ ನಡೆದಿದೆ. ನಾಡಿನ ಅನೇಕ ವಿದ್ವಾಂಸರು ತಮ್ಮ ಮಹತ್ವಪೂರ್ಣವಾದಂತಹ ಆಲೋಚನೆಗಳನ್ನು, ಜಾನಪದ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಅಂಶಗಳನ್ನು ಇಲ್ಲಿ ದಾಖಲಿಸಿದ್ದಾರೆ. ಜಾನಪದದ ಬಹುರೂಪಿತನವನ್ನು ತಿಳಿಯಲು ಸಾಧ್ಯವಾಗಬಲ್ಲ ವಿದ್ವತ್ಪೂರ್ಣ ಲೇಖನಗಳಿಂದಾಗಿ ಇದೊಂದು ಚಾರಿತ್ರಿಕ ಮಹತ್ವದ ಗ್ರಂಥ ಅಂತ ನಾವು ಹೇಳಬಹುದು. ಪ್ರೊಫೆಸರ್ ನಾವುಡ ಅವರು ಜಾನಪದದ ಶಾಸ್ತ್ರೀಯ ಪರಿಭಾಷೆಯನ್ನು ಕರತಲಾಮಲಕ ಮಾಡಿಕೊಂಡ ವಿದ್ವಾಂಸರು. ವಿದೇಶಿ ಪ್ರಣೀತ ಜಾನಪದದ ಸ್ವರೂಪ ನಿರ್ವಚನಗಳನ್ನು ಅಂತಸ್ಥಗೊಳಿಸಿಕೊಂಡು ಜಾನಪದವನ್ನು ಒಂದು ಕ್ಷೇತ್ರ ವಿಜ್ಞಾನ ಎಂದು ಗ್ರಹಿಸಿ, ಇದು ಬಹಳ ಮುಖ್ಯವಾದದ್ದು, ಜಾನಪದವನ್ನು ಒಂದು ಕ್ಷೇತ್ರ ವಿಜ್ಞಾನ ಎಂದು ಗ್ರಹಿಸಿ ಅದರ ಸಮಗ್ರ ಅಧ್ಯಯನವನ್ನು ಕೈಗೊಳ್ಳುವಂತಹ ದಿಸೆಯಲ್ಲಿ ಅನೇಕ ಸೂತ್ರರೂಪಿಯಾದಂತಹ ಮಾರ್ಗಗಳನ್ನು ಹೇಳ್ತಾರೆ. ಮೊದಲನೇದಾಗಿ ಸಂಗ್ರಹ, ವರ್ಗೀಕರಣ ಮತ್ತು ವಿಶ್ಲೇಷಣೆಗಳೆಂಬ 3 ನೆಲೆಗಳಲ್ಲಿ ಇವರು ಜಾನಪದ ಕ್ಷೇತ್ರ ಕಾರ್ಯವನ್ನು ಕೈಗೊಳ್ಳುತ್ತಾರೆ. ಎರಡನೇದಾಗಿ ಜಾನಪದದ ವಿಭಿನ್ನ ಪಠ್ಯಗಳೆಲ್ಲವನ್ನೂ ಮುಖ್ಯವೆಂದು ಪರಿಗ್ರಹಿಸಬೇಕು. ಬಹಳ ಮುಖ್ಯವಾದಂತಹ ಅಂಶ. ಜಾನಪದದಲ್ಲಿ ಅನೇಕ ಪಠ್ಯಗಳಿವೆ. ಆ ಎಲ್ಲ ಪಠ್ಯಗಳು ಕೂಡ ಅತ್ಯಂತ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು. ಯಾವುದೋ ಒಂದು ಶ್ರೇಷ್ಠ, ಒಂದು ಕನಿಷ್ಠ, ಒಂದು ಪ್ರಾಚೀನತಮ, ಒಂದು ಆಧುನಿಕ, ಈ ಆಲೋಚನೆಗಳನ್ನು ಮಾಡಬೇಕಾಗಿಲ್ಲ. ವಿಭಿನ್ನ ಪಠ್ಯಗಳೆಲ್ಲವನ್ನೂ ಕೂಡ ಮುಖ್ಯ ಎಂದು ಪರಿಗ್ರಹಿಸುವುದು, ಇದು ಅವರ ಚಿಂತನ ಧಾರೆ. ಮೂರನೆಯದಾಗಿ ಜನಪದ ಕಾವ್ಯ ನಿರೂಪಕರನ್ನ ಮಾಹಿತಿದಾರರೆಂದು ಭಾವಿಸದೆ ಸೃಜನಶೀಲ ಕವಿಗಳೆಂದೇ ಗೌರವಿಸುವುದು ಬಹಳ ಮುಖ್ಯವಾದ ಅಂಶ. ಅವರನ್ನು ಎಲ್ಲೋ ಮಾಹಿತಿದಾರರು, ನಕ್ಸಲ್ ಬಗ್ಗೆ ಹೇಳಿದಂತಹ ಇನ್ಫಾರ್ಮೇಷನ್ ಕೊಟ್ಟವರನ್ನು ನಾವು ಕರೀತೇವಲ್ವ, ಆ ರೀತಿ ಗ್ರಹಿಸುವುದಲ್ಲ. ಅವರು ಕೂಡ ಸೃಜನಶೀಲ ಕವಿಗಳು ಎನ್ನುವಂತಹ ಒಂದು ಗೌರವದ ಸ್ಥಾನಮಾನವನ್ನು ಅವರಿಗೆ ಕೊಡಬೇಕು ಎನ್ನುವ ನೆಲೆಯಲ್ಲಿ ಜಾನಪದ ಸಂಶೋಧಕರು ಈ ಬಗ್ಗೆ ಬಹಳ ಮುಖ್ಯವಾದಂತಹ ಒಂದು ಕರ್ತವ್ಯ ಪ್ರಜ್ಞೆಯನ್ನು ಮೆರೆಯಬೇಕು ಎನ್ನುವ ಆಶಯ ಪ್ರೊಫೆಸರ್ ನಾವುಡ ಅವರಲ್ಲಿದೆ. ನಾಲ್ಕನೆಯದಾಗಿ ಪ್ರದರ್ಶನ ಸಂದರ್ಭದಲ್ಲೇ ಪುನರ್ಸೃಷ್ಟಿಗೆ ಪಾಡ್ದನ ಕಾವ್ಯಗಳು ಒಳಗಾಗುತ್ತದೆ ಅಂತ ತಿಳಿಯುವಂತಹ ದೃಢ ನಿಲುವು. ಇದನ್ನು ವಿದೇಶಿ ವಿದ್ವಾಂಸರು ಸಿದ್ಧಾಂತದ ಹಿನ್ನೆಲೆಯಲ್ಲಿ ರೂಪಿಸಿದರು. ಅದಕ್ಕೆ ಅವರು ಗ್ರೀಕ್ ಕಾವ್ಯಗಳನ್ನು, ಇಲಿಯಡ್, ಒಡೆಸ್ಸಿಗಳನ್ನು ಇತ್ಯಾದಿ ಕಾವ್ಯದ ಹಿನ್ನೆಲೆಯಲ್ಲಿ ಅದನ್ನು ರೂಪಿಸಿದರೂ ಕೂಡ ನಮ್ಮ ಜಾನಪದ ಭೂತಾರಾಧನೆಯ ಪಾಡ್ದನದ ಕಾವ್ಯ ಪ್ರಪಂಚದ ಒಳಗೆ ಅದು ಹೇಗೆ ಸಮೀಕರಣಗೊಳ್ಳುತ್ತದೆ ಅನ್ನುವುದನ್ನು ಸೋದಾಹರಣವಾಗಿ ಪ್ರೊಫೆಸರ್ ನಾವುಡ ಅವರು ಹೇಳಿದ್ದಾರೆ. ಇದೆಲ್ಲ ನಮ್ಮ ಹೊಸ ತಲೆಮಾರಿನ ವಿದ್ವಾಂಸರು ಗಮನಿಸಬೇಕಾದಂತಹ, ವಿದ್ಯಾರ್ಥಿಗಳು ಗುರುತಿಸಬೇಕಾದಂತಹ ಅಂಶಗಳು ಅಂತ ನಾನು ಅಂದುಕೊಳ್ತೇನೆ. ಕೊನೆಯದಾಗಿ ನಾವುಡ ಅವರ ಗ್ರಂಥ ಸಂಪಾದನೆ, ವಿಮರ್ಶೆ, ನಿಘಂಟು ರಚನೆ ಇತ್ಯಾದಿ ಸಾಹಿತ್ಯ ಕಾರ್ಯಗಳು, ಆಧುನಿಕ ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ ಕೂಡ ಪ್ರೊಫೆಸರ್ ನಾವುಡ ಅವರು ಕೆಲಸ ಮಾಡಿದ್ದಾರೆ. ನವೋದಯ ಸಾಹಿತಿಗಳ ಕೃತಿಗಳ ಸಂಪಾದನೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡವರು. ಪೇಜಾವರ ಸದಾಶಿವರಾವ್ ಸಮಗ್ರ ಬರಹಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಕಟಣೆ ಇದು. ಇವುಗಳಲ್ಲಿ ಬಹಳ ಮುಖ್ಯವಾದದ್ದಿದು. ಇತರ ಸಂಪಾದನಾ ಕೃತಿಗಳಲ್ಲಿ ಮುಂಬೆಳಗು, ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟ, ಕನ್ನಡ ಸಾಹಿತ್ಯ ಪರಿಷತ್ತು 2015. ತುಳು ಸಾಹಿತ್ಯ ಚರಿತ್ರೆ, ಕನ್ನಡ ವಿಶ್ವವಿದ್ಯಾಲಯ 2007ರಲ್ಲಿ ಕೈಗೊಂಡಿರುವ ಬಹಳ ಬಹಳ ಮಹತ್ವಪೂರ್ಣವಾದಂತಹ ಕೆಲಸ ಅದು. ಹಾಗೆಯೇ ಮೂಡುಬಿದಿರೆಯ ಆಳ್ವಾಸ್ ಪ್ರಕಾಶನದವರು 2013ರಲ್ಲಿ ತಂದ ಸಿರಿಗನ್ನಡ ಎನ್ನುವಂತಹ ಬೃಹತ್ ಗ್ರಂಥ. ಈ ಗ್ರಂಥಗಳ ಸಂಪಾದನೆಯಲ್ಲಿ ಪ್ರೊಫೆಸರ್ ನಾವುಡ ಅವರು ತೋರಿದ ಶ್ರದ್ಧೆ ಮತ್ತು ಅಧ್ಯಯನ ನಿಷ್ಠೆ ಮತ್ತು ಅದರಲ್ಲಿರುವಂತಹ ವಿವಿಧ ಮೂಲಗಳ ಪ್ರಬಂಧಗಳು, ಲೇಖನಗಳು ಇತ್ಯಾದಿಗಳು ಓದುಗರಿಗೆ ಎಷ್ಟು ಮುಖ್ಯವಾಗಿದೆ ಅನ್ನುವುದನ್ನು ನಾವು ನೋಡಿದಾಗ
ಹೃದಯ ತುಂಬಿ ಬರುತ್ತದೆ. ಒಂದು ಗ್ರಂಥವನ್ನು ಹೇಗೆ ಸಂಪದ್ಭರಿತವಾಗಿ ಸಂಪಾದನೆ ಮಾಡಬೇಕು ಎನ್ನುವುದಕ್ಕೆ ಪ್ರೊಫೆಸರ್ ನಾವುಡ ಅವರ ತಪಸ್ಸು ಒಂದು ಮಾದರಿಯಾಗಿದೆ ಅಂತ ಹೇಳಬಹುದು. ಸಾಹಿತ್ಯ ವಿಮರ್ಶಕರಾಗಿ ಕೂಡ ಇವರ ಸೇವೆ ಸಂದಿದೆ. ವಿವಿಧ ನಿಯತಕಾಲಿಕೆಗಳಲ್ಲಿ, ಅಭಿನಂದನ ಗ್ರಂಥಗಳಲ್ಲಿ ಇವರು ಬರೆದ ವಿಮರ್ಶಾ ಲೇಖನಗಳು ಬೆಳಕು ಕಂಡಿವೆ. ಈ ಲೇಖನಗಳಲ್ಲಿ ತಾತ್ವಿಕತೆ, ವ್ಯಕ್ತಿಚಿತ್ರ, ಭಾಷಾಂತರ ವಿಚಾರ, ಸಂಪಾದನಾ ಕ್ರಿಯೆ, ನಿಘಂಟು, ಚಂದೋಲಯ ಮುಂತಾದ ಹಲವು ಜಿಜ್ಞಾಸೆಗಳು ಹಾದು ಹೋಗುತ್ತವೆ. ಕನ್ನಡ ವಿಮರ್ಶೆಯ ಮೊದಲ ಹೆಜ್ಜೆಗಳು, ಹೊಸಗನ್ನಡ ಸಾಹಿತ್ಯ ಘಟ್ಟಗಳು ಮತ್ತು ಜೀವನ ಮೌಲ್ಯಗಳು, ಮೈಸೂರು ಪರಿಸರದ 18ನೆಯ ಶತಮಾನದ ಸಾಹಿತ್ಯ, ಎಸ್ ವಿ ಪರಮೇಶ್ವರ ಭಟ್ಟರ ಪ್ರಯೋಗಶೀಲತೆ ಹಾಗೂ ಚಂದೋಲಯಗಳು, DVG ಮತ್ತು ಕನ್ನಡ, ಕಡೆಂಗೋಡ್ಲು ಅವರ ವಿಮರ್ಶನ ಪ್ರಬಂಧಗಳು, ಅಂಕಣಕಾರ ನಿರಂಜನ, ಕೂಶಿ ವಾಂಗ್ಮಯ ಸಮೃದ್ಧಿ ಇತ್ಯಾದಿ ಗ್ರಂಥಗಳು ಬಹಳ ಮುಖ್ಯವಾದವುಗಳು ಅಂತ ನಾನು ಅಂದುಕೊಳ್ತೇನೆ. ಭಾಷಾ ವಿಜ್ಞಾನದ ಸಂಬಂಧವಾಗಿ ಬಹಳ ಹಿಂದೆ 1984ರ ಹೊತ್ತಿಗೆ ಇವರ ವಿವಕ್ಷೆ ಎನ್ನುವಂತಹ ಗ್ರಂಥ ಬಂತು. ಗೋವಿಂದ ಪೈ ನಿಘಂಟು 2011ರಲ್ಲಿ ಬಂತು. ಪೈ ಅವರು ಹೇಗೆ ಭಾಷೆಯನ್ನು ದುಡಿಸಿಕೊಂಡರು, ಹೇಗೆ ಹೊಸ ಪದಗಳನ್ನು ಟಂಕಿಸಿದರು, ಅವರದ್ದೇ ಆದಂತಹ ಒಂದು ಶೈಲಿಯನ್ನು ಹೇಗೆ ಗೋವಿಂದ ಪೈಗಳು ನಿರ್ಮಾಣ ಮಾಡಿದರು ಅನ್ನುವುದನ್ನು ಈ ಗೋವಿಂದ ಪೈ ನಿಘಂಟು ನಮ್ಮ ಕಣ್ಣ ಮುಂದೆ ಕನ್ನಡೀಕರಿಸ್ತದೆ. ಇದು ಪ್ರೊಫೆಸರ್ ನಾವುಡ ಅವರ ಮುಖ್ಯ ಗ್ರಂಥಗಳು. ಬೆಳಾರಿ ಭಾಷೆ, ದಕ್ಷಿಣ ಕನ್ನಡದ ಉಪಭಾಷೆ, ಕುಂದಾಪುರ ಪ್ರದೇಶದ ಕೃಷಿ ಪದಕೋಶ, ಮೋಹನ ತರಂಗಿಣಿಯ ಶೈಲಿ ಮುಂತಾದ ಲೇಖನಗಳಲ್ಲಿ ಇವರ ಶಬ್ದಾರ್ಥ ಜಿಜ್ಞಾಸೆ ಕಂಡು ಬರ್ತದೆ. ಹೀಗೆ 10 ಹಲವು ಶಾಖೆಗಳಲ್ಲಿ ಟಿಸಿನೊಡೆದ ಪ್ರೊಫೆಸರ್ ನಾವುಡ ಅವರ ಸಾರಸ್ವತ ಕೃಷಿಗೆ ಸಾಹಿತ್ಯ ಶೋಧ ಮತ್ತು ಜಾನಪದ ಶೋಧ ಎಂಬ ಯಮಳಾರ್ಜುನ ಗ್ರಂಥಗಳು ಸಾಕ್ಷಿಯಾಗಿ ನಮ್ಮ ಕಣ್ಣ ಮುಂದೆ ನಿಂತಿವೆ. ಕೃಷ್ಣನ ಕಥೆ ಭಾಗವತದಲ್ಲಿ ಯಮಳಾರ್ಜುನ ವೃಕ್ಷಗಳನ್ನು ಭಂಗಿಸುವ ಕಥೆ ಬರ್ತದೆ. ಇವರು ಯಮಳಾರ್ಜುನ ಗ್ರಂಥಗಳನ್ನು ಸೃಷ್ಟಿ ಮಾಡಿದಂತಹ ಆಧುನಿಕ ಕೃಷ್ಣಾವತಾರ. ನಿಡುಗಾಲದ ಸಾಹಿತ್ಯ ಸೇವೆಗೆ ಕರ್ನಾಟಕ ಸರ್ಕಾರದ ಕನಕಶ್ರೀ ಪ್ರಶಸ್ತಿ ಬಂದಿದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಗೌರವಗಳು ಬಂದಿವೆ, ಖಾಸಗಿ ಸಂಸ್ಥೆಗಳ 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರ ಮುಡಿಗೇರಿವೆ. ಈಗ ಈ ವಾಂಗ್ಮಯ ತಪಸ್ವಿಗೆ 75 ವಸಂತಗಳು ತುಂಬಿದ ಸಂದರ್ಭದಲ್ಲಿ ಈ ಹಸ್ತಪ್ರತಿ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ದೊರಕಿರುವುದು ಇಡೀ ಕರಾವಳಿ ಕರ್ನಾಟಕಕ್ಕೆ ದೊರೆತಂತಹ ಗೌರವ ಅಂತ ನಾನು ಭಾವಿಸಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ SS ಅಂಗಡಿ ಅವರು ಪ್ರಾಚೀನ ಸಾಹಿತ್ಯ, ಹಸ್ತಪ್ರತಿ ಗ್ರಂಥ ಸಂಪಾದನೆ, ಭಾಷಾಶಾಸ್ತ್ರ ಬಗೆಗೆ ಅಪಾರ ಪಾಂಡಿತ್ಯ ಹೊಂದಿರುವ ಇವರಿಗೆ ಅನೇಕ ಪ್ರಶಸ್ತಿ ಸಮ್ಮಾನಗಳು ಲಭಿಸಿದೆ. ಸರ್, ಈ ವೇದಿಕೆಯು ತಮ್ಮ ಅಧ್ಯಕ್ಷ ನುಡಿಗಳಿಗಾಗಿ ಈ ಸಮಯ. ಸಭೆಗೆ ನಮಸ್ಕಾರ. ಗುರುಗಳಾದ ಪ್ರೊಫೆಸರ್ AV ನಾವಡ್ ಅವರೇ, ಉಪನ್ಯಾಸ ಮಾಡಿದ ಹಿರಿಯರಾದ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರೇ, ಸಭೆಯಲ್ಲಿ ಪಾದೇಕಲ್ಲು ವಿಷ್ಣು ಭಟ್ರಿದ್ದಾರೆ, ಹೀಗಾಗಿ ಎಚ್ಚರಿಕೆಯಿಂದ ಮಾತಾಡೋಕ್ಕಾಗತ್ತೆ. ಗೆಳೆಯರಾದ ಹಳ್ಳಿಕೆರೆ ಅವರೇ, ರವೀಂದ್ರನಾಥ್ ಅವರೇ, ನಂಜುನಸ್ವಾಮಿ ಅವರೇ, ಮೇಡಮ್ ಅವರೇ, ಗಾಯತ್ರಿ ಮೇಡಮ್ ಅವರೇ, ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ AV ನಾವಡ್ರ ಸಾಹಿತ್ಯ ಸಾಧನೆ ಕುರಿತು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಸುದೀರ್ಘವಾಗಿಯೇ ಮಾತಾಡಿದ್ದಾರೆ. ಯಾವುದನ್ನು ಬಿಟ್ಟಿಲ್ಲ. ನಾವಡ್ಸರ ಒಟ್ಟು ಸಾಹಿತ್ಯ ಸಾಧನೆಯನ್ನು ಮಾತನಾಡಿದ್ದಾರೆ. ನಾವಡ್ಸರ ಬಾಲ್ಯ ಜೀವನ, ವಿದ್ಯಾಭ್ಯಾಸ, ಸಾಹಿತ್ಯ ಕೆಲಸಗಳು, ನಾವಡ್ರ ಅಧ್ಯಯನ ವಿಧಾನ, ಚಿಂತನೆಗಳು, ಅವರ ಏನೇನು ಹೊಸ ಹೇಳಿದ್ದಾರೆ ಎಲ್ಲವನ್ನೂ ಕೂಡ ಕಬ್ಬಿನಾಲೆ ಅವರು ಮಾತನಾಡಿದ್ದಾರೆ. ನಾನು ಸಹಿತ ನಾವಡ್ಸರ ಬಗ್ಗೆ 3 ಲೇಖನಗಳನ್ನ ಈ ಹಿಂದೆ ಬರೆದಿದ್ದೆ. ನಾವಡ್ಸರ ಸಾಹಿತ್ಯ ಸಾಧನೆ ಬಗ್ಗೆ ವೀರಣ್ಣ ರಾಜೂರ ಅಭಿನಂದನೆ ಗ್ರಂಥದಲ್ಲೇ ಬಂದಿತ್ತು. ಭಾಷಾ ವಿಜ್ಞಾನಕ್ಕೆ ನಾವಡ್ಸರ ಕೊಡುಗೆ ಬಗ್ಗೆ ಸಂಗಮೇಶ್ವರ ಸವದತ್ತಿ ಮಠ ಅಭಿನಂದನೆ ಗ್ರಂಥದಲ್ಲೇ ಮಾತನಾಡಿದ್ದೆ. ನಾವಡ್ಸರ ನಿವೃತ್ತಿಯಾದಾಗ ನಮ್ಮ ವಿಭಾಗದಲ್ಲಿ ಒಂದು ವಿಚಾರಸಭೆ ನಡೆದಿತ್ತು. ವಿಶ್ವವಿದ್ಯಾಲಯದಿಂದ ಗ್ರಂಥ ಸಂಪಾದನೆಗೆ ನಾವಡ್ಸರ ಕೊಡುಗೆ ಅದರ ಬಗ್ಗೆ ಮಾತಾಡಿದ್ದೆ. 3 ಲೇಖನ ಹೆಚ್ಚಾಗಿವೆ. ಈಗ ಎಲ್ಲ ವಿಷಯಗಳನ್ನ ಬಿಟ್ಟು ಈ ವೇದಿಕೆಯಲ್ಲಿ ಕೆಲವು ಜನರಿಗೆ ಮಾತ್ರ, ಹಳ್ಳಿಕೆರೆ ಅವರು, ರವೀಂದ್ರನಾಥ್ ಅವರು ಬಿಟ್ಟರೆ ಉಳಿದವರಿಗೆ ಗೊತ್ತಿರದ ಹೊಸ ವಿಷಯಗಳನ್ನು ನಿಮ್ಮನ್ನು ಗಮನಕ್ಕೆ ತರ್ತೇನೆ. ನಾವಡ್ರು ಎಂಥವ್ರಿದ್ದರು, ನಾವಡ್ರು ಹೇಗಿದ್ದರು ಅಂತೇಳಿ ಅವ್ರ ಲಿಟ್ರೇಚರ್ ಪೂರಕವಾಗಿ. ಸ್ನೇಹಿತರೆ, ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಡಾಕ್ಟರ್ RC ಹಿರೇಮಠ ಕನ್ನಡ ವಿದ್ಯಾಪೀಠದಲ್ಲಿ
ಭಾಷಾಶಾಸ್ತ್ರ ಸ್ನಾತಕೋತ್ತರ ಪದವಿಯಲ್ಲಿ ಓದುತ್ತಿರುವಾಗ ನಮಗೆ ನಿಘಂಟು ವಿಜ್ಞಾನ ಅಧ್ಯಯನ ವಿಷಯವಾಗಿತ್ತು, ಟೆಕ್ಸ್ಟ್ ಇತ್ತು. ಅದನ್ನು ನನ್ನ ಗುರುಗಳಾದ ಡಾಕ್ಟರ್ ವಿಲಿಯಂ ಮಾಡ್ತಾ ಅವರು ಪಾಠ ಮಾಡುತ್ತಿದ್ದರು. ಆ ಸಮಯದಲ್ಲಿ ಪದಪ್ರಯೋಗಕೋಶ ಹೇಳುವ ಸಂದರ್ಭದಲ್ಲಿ ಗುರುಗಳು ನಮಗೆ ಪ್ರೊಫೆಸರ್ ಎ ವಿ ನಾವಡರು ಸಿದ್ಧಪಡಿಸಿದ ಗೋವಿಂದ ಪೈ ಪದಪ್ರಯೋಗಕೋಶವನ್ನು ಗಮನಿಸಬೇಕೆಂದು ಹೇಳಿದರು. ಆಗ ವಿದ್ಯಾರ್ಥಿಗಳಾದ ನಾವು ಗ್ರಂಥಾಲಯಕ್ಕೆ ಹೋಗಿ ಆ ಕೋಶವನ್ನು ನೋಡಿದೆವು. ಆ ಕೃತಿಯ ವಿಧಾನ, ನಂಬುದುಗಳ ಸಂಗ್ರಹ, ಪೈಯವರ ಹೊಸ ಪದಗಳ ಟಂಕೀಕರಣ ಇವುಗಳನ್ನು ನೋಡಿ ತುಂಬ ಸಂತೋಷಪಟ್ಟು ಅದೊಂದು ಅಪರೂಪದ ಕೋಶ ಎಂದು ಗುರುಗಳಿಗೆ ಹೇಳಿದೆವು. ಗುರುಗಳು ಸಹಿತ ತುಂಬ ಸಂತೋಷಪಟ್ಟರು. ತಾತ್ಪರ್ಯ ಇಷ್ಟೇ, ನಾವೊಂಡ್ರೆ ಅವರ ಹೆಸರನ್ನು ನಾನು 1990ರ ಪೂರ್ವದಲ್ಲೇ ಅವರ ಬರಹಗಳ ಮೂಲಕ ಪರಿಚಯ ಮಾಡಿಕೊಂಡಿದ್ದೆ. ಅವರ ಅವರ ವಿದ್ವತ್ತಿನಿಂದ ಅವರ ಶಿಷ್ಯತ್ವವನ್ನು ಒಪ್ಪಿಕೊಂಡೆ ಎನ್ನುವುದು ಭಾಳ ಮುಖ್ಯವಾದ ವಿಷಯ. ಸ್ನೇಹಿತರೆ, ಕರಾವಳಿ ಪ್ರದೇಶದ ಆಧುನಿಕ ಪಂಡಿತ ಪರಂಪರೆಯಲ್ಲಿ ಪ್ರೊಫೆಸರ್ ನಾವಡ್ರು ಪ್ರಮುಖರು. ಸೇಡಿಯಾಪು, ಗೋವಿಂದ ಪೈ ಅವರ ನಂತರ ಆಧುನಿಕ ಪಂಡಿತ ಪರಂಪರೆಯಲ್ಲಿ ಡಿ ಎನ್ ಶಂಕರಭಟ್ರು, ಎ ವಿ ನಾವಡ್ರು, ಆಧುನಿಕ ಪಂಡಿತ ಕಬ್ಬಿನಾಲೆ ಅವರು, ಪಾದಕಲ್ಲು ಅವರು, ಆಧುನಿಕ ಪಂಡಿತ ಪರಂಪರೆಯಲ್ಲಿ ನಾವಡ್ಸರು ಒಬ್ಬರು. ಇನ್ನೊಂದು ವಿಷಯ, 1993 ಜೂನ್ದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಭಾಷಾಧ್ಯಯನ ವಿಭಾಗದಲ್ಲಿ ನಾನು ಸಂಶೋಧನಾ ಸಹಾಯಕನಾಗಿ ಕೆಲಸಕ್ಕೆ ಸೇರಿಕೊಂಡೆ. ಹೆಚ್ಚು ಕಡಿಮೆ ಅದೇ ಸುಮಾರಿಗೆ ಪ್ರೊಫೆಸರ್ ನಾವಡ್ರು ಕುಂದಾಪುರ ಕಾಲೇಜಿನಿಂದ ಯೋಜನಾಧಿಕಾರಿಗಳಾಗಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದರು. ಪ್ರೊಫೆಸರ್ ನಾವಡ್ರ ನಿಕಟ ಸಂಪರ್ಕ ನನಗೆ ಬೆಳೆಯಿತು. ನಂತರ 1995ರ ಹಸ್ತಪ್ರತಿ ವಿಭಾಗ ಪ್ರಾರಂಭವಾದಾಗ ಪ್ರೊಫೆಸರ್ ನಾವಡ್ರು ಆ ವಿಭಾಗದ ಪ್ರಥಮ ಪ್ರಾಧ್ಯಾಪಕರಾದರು ಹಾಗೂ ವಿಭಾಗದ ಮುಖ್ಯಸ್ಥರಾಗಿ ನೇಮಕವಾದರು. ಅದೇ ಸುಮಾರಿಗೆ ನಾವೆಲ್ಲ ಗೆಳೆಯರು, ಹಳ್ಳಿಗಿರಿಯರು, ರವೀಂದ್ರನಾಥರು, ಬಡಿಗರರು ಅಧ್ಯಾಪಕರಾಗಿ ಆ ವಿಭಾಗವನ್ನು ಸೇರಿದೆವು. ಆಗ ನಾವಡ್ರ ಸಹೋದ್ಯೋಗಿಗಳಾದೆವು. ಪ್ರೊಫೆಸರ್ ನಾವಡ್ರು ನಮ್ಮನ್ನು ಕೇವಲ ಸಹೋದ್ಯೋಗಿಯಾಗಿ ಎಂದು ತಿಳಿದುಕೊಳ್ಳದೆ ತಮ್ಮ ಪುತ್ರರಂತೆ, ಶಿಷ್ಯರಂತೆ ನಮ್ಮನ್ನು ಪಾಲನೆ ಪೋಷಣೆ ಮಾಡಿದರು. ಅವೆಲ್ಲ ಭಾಳ ಕಷ್ಟದ ದಿನಗಳು. ನಾವಡ್ರು ನಮ್ಮೆಲ್ಲರ ಕೆಲಸ ಕಾಯಮಗೊಳ್ಳಲು ಕಾರಣರಾದವರು ನಾವಡ್ರು. ಇದು ಸಹಿತ ಭಾಳ ಮುಖ್ಯವಾದ ವಿಷಯ ಎಂಬುದು ಮುಖ್ಯವಾದ ವಿಷಯ. ಈ ಸಮಯದಲ್ಲಿ ನಾವಡ್ರು ನಮ್ಮ ಕಾಲದ ಬಹುದೊಡ್ಡ ವಿದ್ವಾಂಸರು, ಅನುಮಾನವೇ ಇಲ್ಲ, ಬಹಳ ದೊಡ್ಡ ಸ್ಕಾಲದವರು. ಅವರಿಂದ ನಾವು ಕಲಿತಿರುವುದು ಎಷ್ಟೋ ವಿಷಯಗಳನ್ನು, ಪ್ರಾಚೀನ ಸಾಹಿತ್ಯ, ಭಾಷಾ ವಿಜ್ಞಾನ, ಜಾನಪದ, ನಿಘಂಟು ಶಾಸ್ತ್ರ, ದಾಸ ಸಾಹಿತ್ಯ, ತುಳು ಸಾಹಿತ್ಯ, ಮಿಷನರಿ ಸಾಹಿತ್ಯ. ಈ ಕ್ಷೇತ್ರದಲ್ಲಿ ನಮಗೆ ಆಸಕ್ತಿ ಮತ್ತು ಅಭಿವೃದ್ಧಿ ವೃದ್ಧಿಯಾಗಲು ಪ್ರೊಫೆಸರ್ ನಾವಡ್ರು ಮುಖ್ಯ ಕಾರಣ. ಅವ್ರ ಬಗ್ಗೆ, ಅವರ ಲಿಟ್ರೇಚರ್ ಬಗ್ಗೆ ಕಬ್ಬಿನವರು ಹೇಳಿದ್ದಾರೆ. ನಾನು ಅನೇಕ ಸಲ ಬರೆದಿದ್ದೇನೆ ಸರ್ ಬಗ್ಗೆ, 3-4 ಬರೆದಿದ್ದೇನೆ. ಅದರ ಆಸಕ್ತಿ ಒಟ್ಟಾಗಲು ಮುಖ್ಯ ಕಾರಣ ನಾವಡ್ರು. ಬೆಳೆಯುತ್ತಿರುವ ಅಂದರೆ ನಮ್ಮಲ್ಲಿ ಜೀವಂತವಾಗಿರುವ, ನಿತ್ಯವೂ ನಮ್ಮನ್ನು ಬೆಳೆಸುತ್ತಿರುವ ನಾವು ಗುರುಗಳಲ್ಲಿ ನಾವಡ್ರು ಮುಖ್ಯರು. ನಿತ್ಯವೂ ನಮ್ಮನ್ನು ಬೆಳೆಸುತ್ತಿರುವ ಗುರುಗಳಲ್ಲಿ ನಾವಡ್ರು ಮುಖ್ಯರು. ಹಸ್ತಪ್ರತಿ ವಿಭಾಗದಲ್ಲಿ ಅವರನ್ನು ಹತ್ತಿರದಿಂದ ನೋಡಿದ್ದೇವೆ. ಅವರು ಒಂದು ದಿನವೂ ಕೋಪಿಸಿಕೊಂಡದ್ದನ್ನು ನಾನಂತೂ ಕಂಡಿಲ್ಲ. ಸಿಟ್ಟು ಮಾಡಿಕೊಂಡಿದ್ದನ್ನು ನಾನು ಎಂದೂ ಸಿಟ್ಟು ಅವರು ಏನೋ ಅಂತಾರಲ್ಲ, ಕಲಬುರಗಿಯವರು ರಾಜರವ್ರಿಗೆ ಹೇಳ್ತಾರೆ ಈ ಮನುಷ್ಯನಿಗೆ ಸಿಟ್ಟ ಇಲ್ಲ ಅಂತ. ಅದೇ ಮಾತನ್ನು ಬಳಸಿ ಹೇಳುವುದಾದರೆ ಬಹುಶಃ ಭಗವಂತ ನಾವಡ್ಸರ ಭೂಮಿಗಿಂದ ಕಳಿಸುವಾಗ ಸಿಟ್ಟು ಹಾಕುವುದನ್ನು ಮರೆತಿದ್ದಾನೆ. ಆ ಮಾತು ಅವ್ರಿಗೂ ಅಪ್ಲೈ ಆಗುತ್ತೆ. ಸಿಟ್ಟ ಇಲ್ಲ ನಾವಡ್ಸರಿಗೆ. ಕೇಳಿದ ಎಂಥ ಸಮಸ್ಯೆಗಳು ಬಂದರೂ ಸಮಾಧಾನವಾಗಿ ಪರಿಹರಿಸುತ್ತಿದ್ದರು. ಹಳೆಗನ್ನಡ ಸಾಹಿತ್ಯದ ಭಾಗವಾಗಿರುವ ಹಸ್ತಪ್ರತಿ ಶಾಸ್ತ್ರ ವಿಭಾಗಕ್ಕೆ ಅವರ ಕಾಲದಲ್ಲಿ ಶೈಶವಾವಸ್ಥೆಯಲ್ಲಿರುವ ಅವರ ಕಾಲಕ್ಕೆ ಅದಕ್ಕೆ ಗಟ್ಟಿ ಅಡಿರಚನೆ ಹಾಕಿದರು. ನಾವಡ್ರು ಸತ್ ಪರಂಪರೆಗಳನ್ನು ರೂಪಿಸಿದರು. ಹಳೆಗನ್ನಡ ತರಬೇತಿ ಶಿಬಿರ, ಐತಿಹಾಸಿಕ ಪರಂಪರೆ ಅವರ ಮುಖ್ಯಸ್ಥರಾಗಿದ್ದಾಗ ಚಲೋದು. ಸತ್ ಪರಂಪರೆಗಳನ್ನು ರೂಪಿಸುವಲ್ಲಿ ಅವರ ಪಾತ್ರ ದೊಡ್ಡದು. ವಿಭಾಗದಲ್ಲಿ ನಾವು 5 ಜನ ಅಧ್ಯಾಪಕರಾಗಿದ್ದೆವು. ನಾವೆಲ್ಲರೂ ಪ್ರೊಫೆಸರ್ ನಾವಡ್ರಿಗೆ ವಿದ್ಯಾರ್ಥಿ ಸಮಾನರೇ, ವಿದ್ಯಾರ್ಥಿಗಳೇ. ನಮ್ಮನ್ನೆಲ್ಲ ಅವರು ಮುಖ್ಯಸ್ಥರಿಗೆ ಏನು ಬೇಕಂದ್ರೆ 3 ಬೇಕು: ಪ್ರೀತಿ, ಸ್ನೇಹ, ವ್ಯಕ್ತಿ ಸ್ವಾತಂತ್ರ್ಯ. ಪ್ರೀತಿ, ಸ್ನೇಹ, ವ್ಯಕ್ತಿ ಸ್ವಾತಂತ್ರ್ಯ ನಮ್ಮನ್ನು ಭರವಸೆ ಇಟ್ಟು ನಾವಡ್ರು ಬೆಳೆಸಿದರು ಎಂಬುದು ಬಹಳ ಮಹತ್ವದ ಸಂಗತಿಯಾಗಿದೆ. ನಾವಡ್ರು ಸಹನೆ, ಜ್ಞಾನ, ಅಂತಃಕರಣ ಇವುಗಳ ತ್ರಿವೇಣಿ ಸಂಗಮ. ನಾವಡ್ಸರು ಅಂದ್ರೇನು? ಸಹನೆ, ಜ್ಞಾನ, ಅಂತಃಕರಣ ಇವುಗಳ ತ್ರಿವೇಣಿ ಸಂಗಮ ನಾವಡ್ರು. ಸ್ನೇಹಿತರೆ, ನವೋದಯ ಕಾಲಘಟ್ಟದಲ್ಲಿ ಆರಂಭದಲ್ಲಿ ಪ್ರೊಫೆಸರ್ TS ವೆಂಕಣ್ಣಯ್ಯ, ಪ್ರೊಫೆಸರ್ KG ಕುಂದನಗಾರ್ ಅವರಿಂದ ಪ್ರಾರಂಭವಾದ ಕನ್ನಡ ವಿಭಾಗಗಳು, ಉತ್ತರದಲ್ಲಿ ಕುಂದನಗಾರರು, ದಕ್ಷಿಣದಲ್ಲಿ ವೆಂಕಣ್ಣಯ್ಯನವರು, ಅವರಿಂದ ಪ್ರಾರಂಭವಾದ ಕನ್ನಡ ವಿಭಾಗಗಳು ನಂತರ ಅವರ ಶಿಷ್ಯರಾದ ದೇಜವರೇಗೌಡ, RC ಹಿರೇಮಠರಿಂದ ಸಂಸ್ಥೆಗಳಾಗಿ ರೂಪುಗೊಂಡವು. ಆ ಪರಂಪರೆಯನ್ನು ಮುಂದುವರಿಸಿದವರು ನಾವಡ್ರು ಅನ್ನೋದಕ್ಕೆ ನನಗಂತೂ ಅನುಮಾನವೇ ಇಲ್ಲ. ಆ ಪರಂಪರೆಯನ್ನು ಪ್ರೊಫೆಸರ್ ಎ ವಿ ನಾವಡ್ರು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮುಂದುವರಿಸಿದರು. ಏಕೆಂದರೆ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹೇಗಿರಬೇಕು ಎಂಬುದಕ್ಕೆ ಪ್ರೊಫೆಸರ್ ನಾವಡ್ರು ಉತ್ತಮ ನಿದರ್ಶನವಾಗಿದ್ದಾರೆ.
ಅಂದರೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿರುವ ವಿಭಾಗಗಳಲ್ಲಿ ಹಸ್ತಪ್ರತಿಶಾಸ್ತ್ರ ವಿಭಾಗ ಮುಂಚೂಣಿಯಲ್ಲಿದೆ, ಹಸ್ತಪ್ರತಿಶಾಸ್ತ್ರ ವಿಭಾಗ ಮುಂಚೂಣಿಯಲ್ಲಿದೆ ಎಂಬುದನ್ನು ವಿದ್ವಾಂಸರು ಮೆಚ್ಚುಗೆ ನುಡಿಗಳನ್ನ ಆಡಿದಾಗ ಅದರ ಹಿಂದೆ ನಾವಡರ ಸರ್ವವಿದೆ, ಶಕ್ತಿ ಇದೆ ಎಂಬುದನ್ನು ನಾವೆಲ್ಲವೂ ಗಮನಿಸಲೇಬೇಕು. ಭಾಳ ಮುಖ್ಯವಾದ ವಿಷಯ. ದಾಸ ಸಾಹಿತ್ಯ ನಾವಡಸರ ಆಸಕ್ತಿಯ ಕ್ಷೇತ್ರ ಮತ್ತು ಕಾರ್ಯಕ್ಷೇತ್ರ, ವರ್ಕಿಂಗ್ ಏರಿಯಾ ನಾವಡಸರು. ಅಂದರೆ ದಾಸ ಸಾಹಿತ್ಯದ ಬಗ್ಗೆ ನಮಗೆಲ್ಲರಿಗೆ ತಕ್ಕಮಟ್ಟಿಗೆ ತಜ್ಞತೆ ಬೆಳೆಸಿಕೊಳ್ಳಲು ಪ್ರೊಫೆಸರ್ ನಾವಡರು ಮುಖ್ಯ ಕಾರಣ. ಅವರು ಮುಖ್ಯಸ್ಥರಾಗಿದ್ದ ಸಮಯದಲ್ಲಿ ಪುರಂದರ ಅಧ್ಯಯನ ಪೀಠ ಪ್ರಾರಂಭವಾಯಿತು. ಪ್ರೊಫೆಸರ್ ನಾವಡರು ಅದರ ಸ್ಥಾಪಕ ಸಂಚಾಲಕರು. ಅವರಿಗಿಂತ ಹಿಂದೆ ದಾಸ ಸಾಹಿತ್ಯ ಅಧ್ಯಯನ ತುಂಬ ಸಾಂಪ್ರದಾಯಿಕವಾಗಿ ನಡೆದಿತ್ತು, ಸಂಗ್ರಹ ಇತ್ಯಾದಿ. ಅದಿರ್ಬೋದು ಪಾವಂಜಿ ಗುರುರಾಯರು, ಸುಬೋಧ ರಾಮರಾಯರು, ಗುರೇಬ ಹನುಮಂತರಾಯರು, ಬೆಟ್ಟಿಗೆರೆ ಕೃಷ್ಣರು ದಾಸ ಸಾಹಿತ್ಯ ಸಂಪಾದನೆ ಮಾಡ್ತಾಯಿದ್ರು. ನಂತರ ವರದರಾಜರಾಯರು, ಟಿ ಎನ್ ನಾಗರತ್ನ ಅವರು ನಾವಡಸರ ಕಾಲಕ್ಕೆ ಬಂದಾಗ ನಾವಡಸರ ಪ್ರವೇಶದಿಂದಾಗಿ ಈ ಕ್ಷೇತ್ರದ ಅಧ್ಯಯನಕ್ಕೆ ಹೊಸ ಬಗೆಯ ವಿಶ್ಲೇಷಣೆ ರೂಪ ತಾಳಿದರು. ಅದೊಂದು ಮತೀಯ ಚೌಕಟ್ಟಿಂದ ಪಾರ ಮಾಡಿ ಅದೊಂದು ಸಾಂಸ್ಕೃತಿಕ ಲೋಕವನ್ನು ತೆರೆದವರು ಪ್ರೊಫೆಸರ್ ನಾವಡರು. ಸಾಂಸ್ಕೃತಿಕ ಪರೀಕ್ಷೆಯಲ್ಲಿ ಇಟ್ಟು ನೋಡುವ ವರ್ತಮಾನದ ತುರ್ತಿಗೆ ಅನುಗುಣವಾಗಿ ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡುವ ವ್ಯವಸ್ಥಿತ ಶಿಸ್ತು ಪ್ರೊಫೆಸರ್ ನಾವಡರಿಂದ ಶುರುವಾಯಿತು ಅನ್ನೋದು ಭಾಳ ಮುಖ್ಯ. ಅವರ ಸಾವಿರ ಕೀರ್ತನೆ ಆಗಿರ್ಬೋದು, ಈಸಬೇಕು ಇದ್ದು ಜಯಿಸಬೇಕು ಆಗಿರ್ಬೋದು, ಅದರ ಒಬ್ಬರದೇ ಪ್ರಸ್ತಾವನೆ, ನಾವಡಸರ ಪ್ರಸ್ತಾವನೆ ಅಂತೂ ಅದ್ಭುತ ಪ್ರಸ್ತಾವನೆ, ಉನ್ನತ ವಿಮರ್ಶೆ ಅಂತೀವಲ್ಲ, ಹೇಳಿ ಮಾಡಿಸಿದ ಶೈಲಿ, ಅವ್ರ ಬಗ್ಗೆ ಮಾತಾಡ್ತಾರೆ ನಾವಡಸರ ಗದ್ಯ ಶೈಲಿ, ಹೇಳಿ ಮಾಡಿಸಿದ ಶೈಲಿ, ಇದು ಭಾಳ ಮುಖ್ಯ. ಅದಕ್ಕಾಗಿ ಅವರು ಪ್ರತಿ ವರ್ಷ ದಾಸ ಸಂಸ್ಕೃತಿ ಸಮ್ಮೇಳನ, ದಾಸ ಸಾಹಿತ್ಯ ಕುರಿತು ವಿಚಾರ ಸಂಕಿರಣ, ದಾಸ ಸಾಹಿತ್ಯ ಶಿಬಿರಗಳು, ಪ್ರತಿಯೊಬ್ಬ ದಾಸರ ಬಗ್ಗೆ ವಿದ್ವಾಂಸರಿಂದ ಪುಸ್ತಕಗಳನ್ನ ಬರೆಸುವುದು ಮುಂತಾದ ರಚನಾತ್ಮಕ ಕೆಲಸಗಳನ್ನ ನಾವಡರು ಮಾಡಿದರು. ಪುರಂದಾಸರ ಬಗ್ಗೆ ಒಬ್ಬರು, ಕನಕದಾಸರ ಬಗ್ಗೆ, ವಿಜಯದಾಸರ ಬಗ್ಗೆ, ಅಂದರೆ ದಾಸ ಸಾಹಿತ್ಯದ ಎಲ್ಲೆಯನ್ನು ಹೊಸ ಆಯಾಮಗಳಿಂದ ವಿಸ್ತರಿಸಿದವರು ಪ್ರೊಫೆಸರ್ ನಾವಡರು. ಅವರ ಜೊತೆಗೆ ಉಡುಪಿ, ರಾಯಚೂರು, ಧಾರವಾಡ ಮುಂತಾದ ಪ್ರದೇಶಗಳಲ್ಲಿ ನಡೆದ ದಾಸ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನದಲ್ಲಿ ನಾನು ಭಾಗವಹಿಸಿದ್ದೇನೆ, ಸಂಪ್ರಬಂಧವನ್ನು ಮಂಡಿಸಿದ್ದೇನೆ. ಆಗ ನಾಡಿನ ಬೇರೆ ಬೇರೆ ವಿದ್ವಾಂಸರ ಬಗ್ಗೆ ಪ್ರೊಫೆಸರ್ ನಾವಡರ ಸ್ನೇಹ, ಸಂಪರ್ಕ, ಆತ್ಮೀಯತೆ ಕಂಡು ಬೆರಗಾಗುತ್ತಿದ್ದೆವು. ನಾವಡರು ಹಸ್ತಪ್ರತಿಶಾಸ್ತ್ರ ವಿಭಾಗವನ್ನು ಹೆಂಗೆ ಕಟ್ಟಿದ್ರು, ಪುರಂದರ ಪೀಠವನ್ನು ಕಟ್ಟಿದರು ಅನ್ನೋದು ಇಲ್ಲ ಹೇಳಬೇಕಾಗಿದೆ. ಹಸ್ತಪ್ರತಿ ವಿಭಾಗವನ್ನು ನಮಗೆಲ್ಲ ಪ್ರೀತಿ, ಸ್ನೇಹ, ಸ್ವಾತಂತ್ರ್ಯ ಬೆಳೆಸಿದರು. ಇಲ್ಲೂ ಹಂಗೆ ಮಾಡಿದರು. ಈ ದೃಷ್ಟಿಕೋನದಿಂದ ನಾವಡರು ಎರಡು ದೃಷ್ಟಿಕೋನದಿಂದ. ಮತ್ತು ನಾವಡರು ಪ್ರೊಫೆಸರ್ ಹಳೆಗನ್ನಡ ಸಾಹಿತ್ಯ, ನಿಘಂಟು ವಿಜ್ಞಾನ ಬಗ್ಗೆ ಅವರು ಅಭ್ಯಾಸಪೂರ್ಣವಾದಂಥ ಉಪನ್ಯಾಸಗಳನ್ನ ಮಾಡಿದ್ದಾರೆ. ಅವರ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ಪ್ರಭಾವಿತರಾಗಿದ್ದೇವೆ. ನಾವಡರು ಒಳ್ಳೆಯ ರೈಟರು ಮತ್ತು ಒಳ್ಳೆಯ ಶಿಕ್ಷಕರವರು, ಪೂರ್ಣ ಪ್ರಮಾಣದ ಶಿಕ್ಷಕರು. ಅಂದರೆ ಅವರ ಬೋಧನೆ ಹೆಂಗಿತ್ತು? ಸ್ಫುಟವಾಗಿ ಓದುವುದು, ನಿರ್ದಿಷ್ಟವಾಗಿ ಅರ್ಥ ಹೇಳುವುದು, ಅನ್ವಯಿಕ ವಿಮರ್ಶಾ ಮಾದರಿಯಲ್ಲಿ ಎಲ್ಲ ಮುಗ್ಗುಲುಗಳಿಂದ ವ್ಯಾಖ್ಯಾನಿಸುವುದು, ಇದು ನಾವಡರ ಬೋಧನಾ ಕ್ರಮ, ಅವರ ಉಪನ್ಯಾಸದ ಕ್ರಮ ಆಗಿದ್ದು. ಅವರ ಓದಿನ ಲಯದಲ್ಲಿಯೇ ಅರ್ಥ ಪರಂಪರೆ ಅವತರಿಸುತ್ತಿದ್ದವು. ಆಮೇಲೆ ಐತಿಹಾಸಿಕ, ತೌಲನಿಕ ಇತ್ಯಾದಿ ಕ್ರಮಗಳನ್ನು ಅನ್ವಯಿಸಿ ಮಾತನಾಡುತ್ತಿದ್ದರೆ ಪ್ರತಿ ನಿಮಿಷವೂ ಹೊಸ ಸಂಸ್ಕಾರವಾಗುತ್ತಿತ್ತು. ಪ್ರತಿ ನಿಮಿಷವೂ ಹೊಸ ಸಂಸ್ಕಾರ. ವ್ಯಾಪಕ ಓದು ಅವರ ಬೋಧನೆಯಲ್ಲಿ ಮಡುಗಟ್ಟು ನಿಲ್ಲುತ್ತಿತ್ತು. ವ್ಯಾಪಕ ಓದು, ನಾವಡಸರ ಪಾಠ ಬೋಧನೆ ಹಾಗೆ, ಅವರ ಬರವಣಿಗೆ ಹಾಗೆ, ವ್ಯಾಪಕ ಓದು ಅವರ ಉಪನ್ಯಾಸದಲ್ಲಿ ಹೆಪ್ಪು ಹುಟ್ಟುತ್ತಿತ್ತು. ಕನ್ನಡ, ಇಂಗ್ಲೀಷು, ತುಳು, ಕೊಂಕಣಿ ಹೀಗೆ ಈ ನಾಲ್ಕು ಭಾಷೆಗಳಲ್ಲಿ ಅವರ ವಿದ್ವತ್ತು ಪಾಂಡಿತ್ಯದಿಂದಾಗಿ ಅವರ ವಿದ್ವತ್ತು ನಾಲ್ಕು ದಿಕ್ಕುಗಳಲ್ಲಿ ಪಸರಿಸುತ್ತಿತ್ತು. ತುಳು ಚಲೋ ಇತ್ತು ಅವ್ರದ್ದು, ಇಂಗ್ಲೀಷು ಚಲೋ, ಕನ್ನಡ, ಕೊಂಕಣಿ ಇಲ್ಲಿ ದೃಷ್ಟಿಯಿಂದ ಅವ್ರ ವಿದ್ವತ್ತು ಭಾಳ ಆಳವಾಗಿತ್ತು. ಇದು ಸಾಲ ಎಂಬತ್ತೆ ವಿದ್ವತ್ತಿನ ಕುತೂಹಲ, ಶಿಸ್ತು, ವಿದ್ಯಾರ್ಥಿಗಳಿಗೆ ಜ್ಞಾನದ ಹೊತ್ತನ್ನು ಅಂಟಿಸಿದ್ರು ನಾವಡರು. ಅದು ಭಾಳ ಮುಖ್ಯ. ಉಪಾಧ್ಯಾಯ ಮುಂದಿನವರಿಗೆ ತನ್ನ ಜ್ಞಾನದ ಹೊತ್ತನ್ನು ಅಂಟಿಸಬೇಕು. ಇಂದು MA ತರಗತಿಗಳಲ್ಲಿ ಕನ್ನಡ ಸಾಹಿತ್ಯ, ಪ್ರಾಚೀನ ಸಾಹಿತ್ಯ, ಆಧುನಿಕ ಸಾಹಿತ್ಯ ಪಾಠ ಮಾಡುವಾಗ ನಾವಡರ ಬೋಧನಾ ಕ್ರಮ ಮತ್ತೆ ನೆನಪಾಗುತ್ತದೆ. ಅವರ ಬರವಣಿಗೆ ಶೈಲಿ, ನಾವಡರ ಬರವಣಿಗೆ ಶೈಲಿ ಸಂಶೋಧನೆಗೆ ಹೇಳಿ ಮಾಡಿಸಿದ ಶೈಲಿ. ಪುಟ್ಟ ವಾಕ್ಯಗಳು, ಪ್ರಸಿದ್ಧ ಪದಗಳು. ಈಗ ಈ ಸಂಸ್ಕೃತ ಭೂಮಿಷ್ಠ ಶೈಲಿ ಅಲ್ಲ ನಾವಡಸರ ಶೈಲಿ, ಗದ್ಯ ಶೈಲಿ ಇದೆಯಲ್ಲ ನಾವಡಸರು. ದರಪಟ್ಟಿ ಅವರ ಪದ ಕಾಯಿನ್ ಮಾಡಿದ್ದ ಪ್ರಸರಾಂಗದಲ್ಲಿದ್ದಾಗ ದರಪಟ್ಟಿ, ಇಂಥ ನೂರಾರು ಪದಗಳನ್ನ ನಾವಡಸರು ಕಾಯಿನ್ ಮಾಡಿದ್ದಾರೆ. ಅಂದರೆ ಕನ್ನಡ ನಿಘಂಟಿಗೆ ಹೊಸ ಪದಗಳನ್ನ ನಾವಡರು ಸೇರಿಸಿದರು. ತಕ್ಷಣ ನೆನಪಡ್ತಾ ಇಲ್ಲ, ನೂರಾರು ಪದಗಳನ್ನು, ಹೊಸ ಪದಗಳನ್ನು ನಾವಡರು ಸೇರಿಸಿದರು. ಅವರ ಗದ್ಯ ಶೈಲಿ, ಒಳನೋಟಗಳು, ಒಂದು ಪ್ಯಾರ ಓದಿದ್ರೆ ಏನೋ ಇನ್ಸೈಟ್ ಇರ್ತಿದ್ದಲ್ಲ. ಒಂದು ಪ್ಯಾರ ಓದಿದ್ರೆ ಹಾಗೆ ಅವ್ರ ಬರಗಳನ್ನ ಇಡಿಯಾಗಿ ಓದಿದವರಲ್ಲಿ, ತಕ್ಕ ಮಟ್ಟಿಗೆ ಓದಿದವರಲ್ಲಿ ನಾನು ಒಬ್ಬ ನಾವಡಸರ ಜೊತೆಗೆ. ಅವ್ರು ಯಾವುದೇ ಪುಸ್ತಕ ತೊಗೊಳ್ಳಿ ನೀವು, ದಾಸ ಸಾಹಿತ್ಯ ತಗೊಳ್ಳಿ, ಮತ್ತು ಅವ್ರ ವಿವಕ್ಷೆ, ವಚನಗಳ ಭಾಷೆಯ ಬಗ್ಗೆ ಅದ್ಭುತ ಲೇಖನ, ಮೋಹನ್ ರಂಗನ ಶೈಲಿ ಅದ್ಭುತ ಲೇಖನ,
ಗ್ರಂಥ ಸಂಪಾದನೆಗೆ ಪಾವಂಜ ಕೊಡುಗೆ, ಗುರುಬ ಹನುಮಂತರಾಯರ ಕೊಡುಗೆ, ಅದ್ಭುತ ಲೇಖನಗಳು. ಅಂದರೆ ಇಷ್ಟು ವ್ಯಾಪಕವಾದ ಸುಲಭವಾದ ಶೈಲಿ ಅವ್ರದ್ದು ನಾವುಡ್ರು. ಗಡ್ಡ ಶೈಲಿ ಒಳನೋಟ ಗಂಡ ಕೂಡಿದೆ. ಅಂದರೆ ಇಂದು ನಾವು ಪಾಠ ಮಾಡುವಾಗ, ದಾಸ ಸಾಹಿತ್ಯ ಪಾಠ ಮಾಡುವಾಗ ನಾವುಡ್ರೆ ನೆನಪಾಗುತ್ತದೆ. ಅದುವೇ ಅವರಿಗೆ ತೋರಿಸುವ ಗೌರವ. ಉಪಾಧ್ಯಾಯ ಪಾಠ ಮಾಡುವಾಗ ತಮ್ಮ ಗುರುಗಳು ನೆನೆಸ್ತಾರಲ್ಲ, ಅದುವೇ ನಮ್ಮ ಗುರುಗಳಿಗೆ ತೋರಿಸುವ ಗೌರವ. ಇನ್ನೊಂದು ವಿಷಯ, ನಮ್ಮೆಲ್ಲರಿಗೆ, ನಮ್ಮ ಹಸ್ತಪ್ರತಿ ವಿಭಾಗಕ್ಕೆ ಅಥವಾ ಕನ್ನಡ ವಿಶ್ವವಿದ್ಯಾಲಯಕ್ಕೆ, ಕರಾವಳಿ ಕರ್ನಾಟಕಕ್ಕೆ, ತುಳುನಾಡಿಗೆ ನಮ್ಮನ್ನು ಪರಿಚಯಿಸಿದವರು ಪ್ರೊಫೆಸರ್ ನಾವುಡ್ರು. ಅದು ನಾವು ಫಸ್ಟ್ ಸಮ್ಮೇಳನ ಮಾಡಿದ್ದು ಮೊಗ್ಲಿಂಗನ ಬಗ್ಗೆ, ಎಲ್ಲೇ ನಮ್ಮ ಮಂಗಳೂರು ಬಲಮಠದಲ್ಲಿ ನಮ್ಮ ಪರಿಚಯ ಮಾಡಿ ಕೊಟ್ಟರೆ ನಾವುಡ್ರು, ಅದು ಮುಖ್ಯ. ನಂತರ ಒಡ್ಡಾರಾಧನೆಯ ಬಗ್ಗೆ ಹಳಿಕೆದೇವ್ರನ್ನ ಇದ್ದಾಗ ಹಳಗಂಡ ಓದು ಮಾಡಿದ್ದು ಉಜಿರಿಯಲ್ಲಿ, ಅದು ನಾವುಡ್ರು. ಇದು ನಾವುಡ್ರು. ಅಂದರೆ ಕರಾವಳಿ ಪ್ರದೇಶಕ್ಕೆ ನಮ್ಮನ್ನು ಪರಿಚಯಿಸಿದಾರಲ್ಲ. ತುಳು ನಿಘಂಟು 6ನೇ ಸಂಪುಟ ಬಿಡುಗಡೆ ಆಯಿತು, ಪಾದೇಕಲ್ಲು ಸರ್ದಾರೆ 6ನೇ ಉಡುಪಿಯಲ್ಲಿ ನನ್ನನ್ನು ಕರ್ಕೊಂಡ್ಬಂದು ತುಳು ನಿಘಂಟು ಬಗ್ಗೆ, ಮ್ಯಾಡರ್ ನಿಘಂಟು, ಮರ್ಯಾಭಟ್ ನಿಘಂಟು ಮತ್ತು ಪರಿಷತ್ 3 ನಿಘಂಟುಗಳಿಗೆ ನಾನು ಮಾತಾಡಬೇಕಾಯಿತು. ಮ್ಯಾಡರ್ ನಿಘಂಟು, ನಂತರ ಮರ್ಯಾಭಟ್ ನಿಘಂಟು ಮತ್ತು ತುಳು ನಿಘಂಟು 4 ಇಟ್ಕೊಂಡು ನಾವು ಮಾತಾಡಬೇಕಾಯ್ತು. ಹಿಂಗೆ ಭರವಸೆ ಇಟ್ಟು ನಾವು ವಿಶ್ವಾಸತೆ ಬೆಳೆಸ್ತಾರಲ್ಲ, ಅದು ಭಾಳ ಮುಖ್ಯ. ಅವರಿಗೆ ಸಹಾಯಕರಾಗಿ, ಉಪನ್ಯಾಸಕರಾಗಿ ಹೋಗಿ ಹಲವಾರು ಅಂಶಗಳು ಕಲ್ತಿದ್ದೇವೆ. ಶಿಸ್ತು, ಸ್ವಯಂ, ಸಮಯ ಪ್ರಜ್ಞೆ, ಸಮಾಧಾನ, ತಾಳ್ಮೆ. ಭಾಳ ನಾವಡ್ಸರ್ ಏನಿಲ್ಲ, ಶಿಟ್ಟಾಗಿಲ್ಲ ಅವರಿಗೆ. ತಾಳ್ಮೆ, ಸರಳತೆ, ಮಾನವೀಯತೆ, ನಿರಾಡಂಬರತೆ ಮತ್ತು ಪ್ರಾಮಾಣಿಕತೆ, ಇವು ಅವರಲ್ಲಿರುವ ಶ್ರೇಷ್ಠ ಗುಣಗಳು. ಹೀಗೆ ಪ್ರೊಫೆಸರ್ ನಾವುಡ್ರು ಪ್ರಾಧ್ಯಾಪಕರಾಗಿ, ಪೋಷಕರಾಗಿ ತಮ್ಮ ವಿದ್ವತ್ತು ವ್ಯಕ್ತಿತ್ವದಿಂದ ನಾವು ಸಂಪರ್ಕಕ್ಕೆ ಬಂದವರನ್ನು ಬೆಳೆಸಿ ನಮ್ಮೆಲ್ಲರಿಗೆ ಸ್ಫೂರ್ತಿಯ ಶೆಲೆಯಾಗಿದ್ದಾರೆ ಅನ್ನೋ ಬಗ್ಗೆ ನನಗಂತೂ ಅನುಮಾನ ಇಲ್ಲ. ಆದರೆ ನಾವಡ್ಸರ ಬಗ್ಗೆ ಕೆಲಸ ಆಗಬೇಕಾಗಿದೆ. ನಾವಡ್ಸರ ವಿದ್ವತ್ತಿನ ಬಗ್ಗೆ ಕೆಲಸ ಆಗಬೇಕಾಗಿದೆ. ದಕ್ಷಿಣ ಕನ್ನಡದಲ್ಲಿ ಆಗಿರ್ಬೋದು, ಈ ಕಡೆ ನಾವು ಮತ್ತೆ ಶೇಡಿಯಾಪಗೆ ಮುಖಾಮುಖ ಆಗ್ತೇವೆ, ಗೋವಿಂದ ಪ್ರಿಯವರಿಗೆ ಮುಖಾಮುಖ ಆಗ್ತೇವೆ, ಸರಿ ಅದು. ಆದರೆ ನಾವಡ್ಸರ ಸಾಹಿತ್ಯಿಕ ಚಟುವಟಿಕೆಗಳ ಬಗ್ಗೆ ನಾವು ಮತ್ತೆ ಚರ್ಚೆಗೆ ಆಗಬೇಕಾಗಿದೆ. ದಾಸ ಸಾಹಿತ್ಯಕ್ಕೆ ಅವ್ರ ಕೊಡುಗೆ, ನಂತರ ಭಾಷಾ ವಿಜ್ಞಾನಕ್ಕೆ ಅವರ ಕೊಡುಗೆ, ವಿಮರ್ಶೆಗೆ, ಕೋಶ ರಚನೆಗೆ, ಜಾನಪದ ಬಗ್ಗೆ ಅವರ ಕೊಡುಗೆ ದೊಡ್ಡದಿದೆ. ಆ ಬಗ್ಗೆ ಅಭ್ಯಾಸ ಆಗಬೇಕಾಗಿದೆ. ಮತ್ತು ಅಂತರ್ಶಿಸ್ತೀಯ ವಿಧಾನವನ್ನು ಬಳಸಿದವರಲ್ಲಿ ನಾವುಡ್ರು ಪ್ರಮುಖರು. ಅಂತರ್ಶಿಸ್ತೀಯ ಅಧ್ಯಯನ ವಿಧಾನವನ್ನು, ವ್ಯಾಖ್ಯಾನಿಕ ಸಂಶೋಧನೆಯನ್ನು, ಕ್ಷೇತ್ರ ಕಾರ್ಯವನ್ನು, ಕಾಡ್ಯನಾಟ ಸರ್ ಹೇಳಿದರು, ಕಬ್ಬಿಣ ಸರ್ ಹೇಳಿದರು, ಕಾಡ್ಯನಾಟ, ಇವುಗಳ ಬಗ್ಗೆ ಫೀಲ್ಡ್ ವರ್ಕ್ಗೆ ಹೋಗ್ತಾರೆ. ಅವರ ವ್ಯಾಸರ ಮಾಡ್ಕೋತಿರ್ಕಿಲ್ಲ, ಫೀಲ್ಡ್ ವರ್ಕ್ ಹೋಗ್ತಾರೆ. ಈ ಮೂಲಕ ಬೆಳೆಸೋರಲ್ಲಿ ನಾವುಡ್ರು ಪ್ರಮುಖರು. ಕೊನೆ ಮಾತು, ನಾವಡ್ಸರು 100 ಕಾಲ ಬಾಳಲಿ. ಅವರಿಗೆ ಭಗವಂತ ಹಂಪಿಯ ವಿರೂಪಾಕ್ಷ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಶುಭ ಹಾರೈಸಿ ನಾನು ಮುಗಿಸ್ತೇನೆ. ಹಲೋ, ಧನ್ಯವಾದಗಳು ಸರ್. ಸಮ್ಮೇಳನದ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಎ.ವಿ. ನಾವಡ ಇವರು ವಿಶೇಷ ಉಪನ್ಯಾಸ ನೀಡಿರುವ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಮೈಸೂರು ಮತ್ತು ಪ್ರೊಫೆಸರ್ ಎಸ್.ಎಸ್. ಅಂಗಡಿ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸುವಂತೆ ವಿನಂತಿ. ಧನ್ಯವಾದಗಳು ಸರ್. 1ನೇ ಹಂತದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ಇಲ್ಲಿಗೆ ಸಮಾಪ್ತಿಯಾಗಿದೆ. 2ನೇ ಹಂತದಲ್ಲಿ 3ನೇ ವಿಚಾರಗೋಷ್ಠಿಯಾಗಿ ಯಕ್ಷಗಾನ ಹಸ್ತಪ್ರತಿಗಳು ನಡೆಯಲಿದೆ. ಆಗಮಿಸಿದ ವಿದ್ವಾಂಸರುಗಳು 20 ನಿಮಿಷಗಳ ಕಾಲಾವಧಿಯಲ್ಲಿ ತಮ್ಮ ಪ್ರಬಂಧ ಮಂಡನೆಯನ್ನು ಮುಗಿಸಬೇಕಾಗಿದೆ. ಆಗಮಿಸಿದ ಎಲ್ಲರಿಗೂ ಶುಭ ದಿನದ ಶುಭ ವಂದನೆಗಳು. ಇದೀಗ 3ನೇ ವಿಚಾರಗೋಷ್ಠಿ ಯಕ್ಷಗಾನ ಹಸ್ತಪ್ರತಿಗಳು. ಯಕ್ಷಗಾನ ಹಸ್ತಪ್ರತಿಗಳು ವಿಷಯ ವೈವಿಧ್ಯ ಡಾಕ್ಟರ್ ನಾಗವೇಣಿ ಮಂಚಿ ಮಂಗಳೂರು. ಯಕ್ಷಗಾನ ಹಸ್ತಪ್ರತಿಗಳ ಸಂಗ್ರಹ ಸಂರಕ್ಷಣೆ ಸೂಚೀಕರಣ ಡಾಕ್ಟರ್ ಎಸ್.ಆರ್. ವಿಘ್ನರಾಜ ಧರ್ಮಸ್ಥಳ. ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರು ಡಾಕ್ಟರ್ ದಿವಾ ಕೊಕ್ಕಡ ಉಜಿರೆ. ಯಕ್ಷಗಾನ ಸಂಶೋಧನೆ ಮತ್ತು ಸಂಪಾದನೆ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಉಡುಪಿ.
ಆಗಮಿಸಿದ ಎಲ್ಲರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಡಾಕ್ಟರ್ ಪಾದಿಕಲ್ ವಿಷ್ಣು ಭಟ್ ಉಡುಪಿ, ಡಾಕ್ಟರ್ SR ವಿಘ್ನರಾಜ ಧರ್ಮಸ್ಥಳ, ಡಾಕ್ಟರ್ ನಾಗವೇಣಿ ಮಂಚಿ ಮಂಗಳೂರು, ಡಾಕ್ಟರ್ ದಿವಾ ಕೊಕ್ಕಡ ಉಜಿರೆ, ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಮೊದಲ ಪ್ರಬಂಧ ಮಂಡನೆ ಡಾಕ್ಟರ್ ದಿವಾ ಕೊಕ್ಕಡ ಉಜಿರೆ, ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರು. ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉಜಿರೆ. ಸಂಯೋಜನಾಧಿಕಾರಿಗಳು ಡಾಕ್ಟರ್ ಹಾಮಾನ ಸಂಶೋಧನಾ ಕೇಂದ್ರ ಉಜಿರೆ. ತುಳುನಾಡಿನ ಆಚರಣೆಗಳು ವಿಷಯದ ಕುರಿತು PhD ಮತ್ತು ಗ್ರಂಥ ಬಿಡುಗಡೆ. ಇವರ 3 ಕವನ ಸಂಕಲನಗಳು ಹಾಗೂ ಸಂಶೋಧನಾ ಲೇಖನಗಳು ಪ್ರಕಟವಾಗಿದೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹಲವು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ ಹೆಮ್ಮೆ ಇವರದಾಗಿದೆ. ಸರ್, ಇದೀಗ 20 ನಿಮಿಷಗಳ ವೇದಿಕೆ ನಿಮಗಾಗಿ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಆತ್ಮೀಯರು, ಹಿರಿಯರಾದಂತಹ ಡಾಕ್ಟರ್ S ವಿಘ್ನರಾಜ್ ಸರ್ ಅವರೇ, ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಲಿಕ್ಕಿರುವಂತಹ ಹಿರಿಯ ವಿದ್ವಾಂಸರು ಪಾದೇಕಲ್ಲು ವಿಷ್ಣು ಭಟ್ ಸರ್ ಅವರೇ, 2 ದಿನಗಳ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತಹ ಹಿರಿಯರು ಪ್ರೊಫೆಸರ್ AV ನಾವಡ ಸರ್ ಅವರೇ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ವಿಭಾಗದ ಮುಖ್ಯಸ್ಥರಾಗಿರುವಂತಹ FT ಹಳ್ಳಿಕೇರಿ ಸರ್ ಅವರೇ, ಡಾಕ್ಟರ್ ರವೀಂದ್ರನಾಥ್ ಸರ್ ಅವರೇ, ಡಾಕ್ಟರ್ SS ಅಂಗಡಿ ಸರ್ ಅವರೇ, ಇಲ್ಲಿ ಸೇರಿರುವಂತಹ ಎಲ್ಲ ಸಾಹಿತ್ಯಾಭಿಮಾನಿಗಳೇ, ಪ್ರಾಚೀನ ಸಾಹಿತ್ಯದ ಬಗ್ಗೆ ಆಸಕ್ತಿ ಉಳ್ಳಂತಹ ಎಲ್ಲ ಅಭಿಮಾನಿ ಬಂಧುಗಳೇ, ವಿದ್ಯಾರ್ಥಿಗಳೇ ಮತ್ತು ಈ ಸುದಾನ ಸಂಸ್ಥೆಯ ನಿರ್ದೇಶಕರೇ ಮತ್ತು ಎಲ್ಲರನ್ನು ಈ ಸಂದರ್ಭದಲ್ಲಿ ವಂದಿಸ್ತಾ, ಹಿರಿಯರ ನಡುವೆ ತಜ್ಞರ ನಡುವೆ ಅಜ್ಞನನ್ನು ನಿಲ್ಲಿಸಿದಂತಹ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮುಖ್ಯಸ್ಥರು, ಮುಖ್ಯವಾಗಿ FT ಹಳ್ಳಿಕೇರಿ ಅವರು ಈ ಸಂದರ್ಭ ನೆನಪಿಸಿಕೊಳ್ತಾ ಇದ್ದೇನೆ. ಯಕ್ಷಗಾನದ ಬಗ್ಗೆ ಆಸಕ್ತಿ ಇದೆ, ಆದರೆ ಹಸ್ತಪ್ರತಿಯ ಬಗ್ಗೆ ಏನು ತಿಳುವಳಿಕೆ ಇಲ್ಲದವ ನಾನು. ಗ್ರಂಥ ಸಂಪಾದನೆ ಬಗ್ಗೆ PGಯಲ್ಲಿ ಒಂದಿಷ್ಟು ಓದಿದ್ದೇನೆ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಅನುಭವ ಆ ನೆಲೆಯಲ್ಲಿ ಇಲ್ಲದಿರುವಂತ ವಿಚಾರವನ್ನು ತಮ್ಮ ಮುಂದೆ ಆರಂಭದಲ್ಲಿ ಇಡ್ತಾ ಇದ್ದೇನೆ. ಹಿರಿಯರ ಸಂಪರ್ಕದಲ್ಲಿ ಇದ್ರೂ ಕೂಡ ಆ ಬಗೆಗಿನ ಆಸಕ್ತಿ ವಹಿಸಿಕೊಂಡಿರಲಿಲ್ಲ. ಆದಾಗ್ಯೂ ಕೂಡ ಒಂದು ದಿವಸ ವಿಘ್ನರಾಜ್ ಸರ್ ಅವರು ಫೋನ್ ಮಾಡಿ ಯಕ್ಷಗಾನದ ಬಗ್ಗೆ ಕೆಲವು ಟಾಪಿಕ್ಗಳನ್ನು ಕೊಡಬೇಕು, ನಾನು ಅದರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲದವ ಅಂತ ಹೇಳಿದ್ರು. ತಿಳುವಳಿಕೆ ಇದ್ದು ಕೂಡ ಇಲ್ಲ ಅಂತ ಹೇಳಿಬಿಟ್ರು. ನಾವು ಒಂದಷ್ಟು ಟಾಪಿಕ್ ಅನ್ನು ಕೊಟ್ಟಿದ್ದೆವು, ವಿಷಯ ಗೊತ್ತಿಲ್ಲ, ಪುತ್ತೂರಲ್ಲಿ ಹೀಗೆ ಆಗ್ತಾ ಉಂಟು, ಹಸ್ತಪ್ರತಿ ವಿಭಾಗದವರು ಸಮ್ಮೇಳನ ಮಾಡ್ತಾರೆ ಅಂತ ಹೇಳುವಂಥದ್ದು. ಒಂದಷ್ಟು ದಿವಸ ಕಳೆದ ಮೇಲೆ ಹಳ್ಳಿಕೇರಿ ಸರ್ ಅವರು ಫೋನ್ ಮಾಡಿ, ಒಂದು ಪೇಪರ್ ಕೊಡ್ತಾ ಇದ್ದೇನೆ, ಪೇಪರ್ ನೀವು ಮಂಡನೆ ಮಾಡಬೇಕು ಹೀಗೆ ಹೇಳಿದಾಗ, ಇಲ್ಲ ನಾನು ಆ ಬಗ್ಗೆ ತಿಳುವಳಿಕೆ ಇಲ್ಲ ಸರ್, ಆಗ್ಲಿಕ್ಕಿಲ್ಲ ಅಂತ ಹೇಳಿದಕ್ಕೆ, ಇಲ್ಲ ನಿಮ್ಮ ಧರ್ಮಸ್ಥಳದಲ್ಲಿ ಪ್ರತಿಷ್ಠಾನ ಇದೆ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳು ಆಗಿದ್ದಾವೆ, ಮತ್ತೆ ಒಂದು ಪುಸ್ತಕದಲ್ಲಿ ನಿಮಗೆ ಕೊಡುವ ಟಾಪಿಕ್ ನ ವಿಚಾರ ಇದೆ ಅಂತ ಹೇಳುವಂತ ಧೈರ್ಯ ತುಂಬಿ ಬಹುಶಃ ಇವತ್ತು ಈ ಹಸ್ತಪ್ರತಿ, ಯಕ್ಷಗಾನ ಹಸ್ತಪ್ರತಿ ಸಮುದ್ರಕ್ಕೆ ದೂಡಿ ಹಾಕಿದ್ದಾರೆ. ಮತ್ತೊಂದು ಮಾತು ಹೇಳಿದ್ದಾರೆ ಅಂದ್ರೆ,
ಹಿರಿಯರಿದ್ದಾರೆ, ಹಾಗಾಗಿ ನಿಮ್ಮನ್ನಲ್ಲಿಂದ ಎತ್ತಿ ಮೇಲಕ್ಕೆ ಹಾಕ್ತಾರೆ ಅನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಭಯಗೊಂಡು ಈಗ ಧೈರ್ಯ ತಂದುಕೊಂಡು ಬಂದು ನಿಂತಿದ್ದೇನೆ. ಅದರಲ್ಲೂ ಕೂಡ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಬಹುಶಃ ನಾಗವೇಣಿ ಮಂಚಿ ಮೇಡಮ್ ಅವರು ಆರಂಭದಲ್ಲಿ ಮಾತಾಡಬೇಕಿತ್ತು, ನಂತರ ಇವರು ಮಾತಾಡಬೇಕು, ನಂತರ ಸ್ವಲ್ಪ ಹೆಚ್ಚು ಧೈರ್ಯ ಬಂದಿತ್ತು ಅಂತ ಅಂದುಕೊಂಡಿದ್ದೆ. ಆದ್ರೆ ಆರಂಭದಲ್ಲಿ ವಿಷಯ ಕೊಟ್ಟ ಹಿನ್ನೆಲೆಯಲ್ಲಿ ನನಗೆ ಕೊಟ್ಟಂತಹ ವಿಷಯದ ಮೇಲೆ ಎಷ್ಟು ಸಾಧ್ಯವೋ ನನ್ನ ಮಿತಿಯೊಳಗೆ ಕೆಲವೊಂದು ವಿಚಾರಗಳನ್ನು ಮಂಡಿಸುವುದಕ್ಕೆ ಪ್ರಯತ್ನಿಸ್ತೇನೆ. ಇದು ಆರಂಭದ ಒಂದು ವಿಚಾರ ಅಂತಾದ್ರೆ, ಇನ್ನು ಹಸ್ತಪ್ರತಿ ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರು ಅನ್ನುವಂಥ ವಿಷಯದ ಮೇಲೆ ನಾನು ಮಾತಾಡಬೇಕಿದ್ದೆ. ಹಾಗಾಗಿ ಒಂದು 3 ಭಾಗ ಮಾಡ್ಕೊಂಡಿದ್ದೇನೆ ನಾನು ಅದನ್ನು. ಮೊದಲನೇದಾಗಿ ಯಕ್ಷಗಾನದ ಬಗ್ಗೆ ಒಂದು ಕೆಲವು ಮಾತುಗಳು, ಮತ್ತೆ ಯಕ್ಷಗಾನ ಹಸ್ತಪ್ರತಿಯ ಬಗ್ಗೆ ಕೆಲವು ಮಾತುಗಳು, ಆ ನಂತರ ಲಿಪಿಕಾರರ ಬಗ್ಗೆ, ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರ ಬಗ್ಗೆ. ಕರ್ನಾಟಕದ ಸಾಂಸ್ಕೃತಿಕ ಹಿರಿಮೆಯನ್ನು ಸಾರುವಂತಹ ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನವು ಒಂದು. ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಪ್ರಸಾರದ ಶಕ್ತಿಶಾಲಿ ಕಲಾ ಮಾಧ್ಯಮ ಯಕ್ಷಗಾನ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಕನ್ನಡದ ಸಮೃದ್ಧ ವಾಂಗ್ಮಯ ರಾಶಿಯಲ್ಲಿ ಯಕ್ಷಗಾನ ಸಾಹಿತ್ಯ ಒಂದು ವಿಶಿಷ್ಟ ಅನನ್ಯ ಪ್ರಕಾರವಾಗಿದೆ. ಸಂಗೀತ, ಸಾಹಿತ್ಯ, ನೃತ್ಯ, ವೇಷಭೂಷಣ, ಮಾತುಗಾರಿಕೆ, ಬಣ್ಣಗಾರಿಕೆ ಇವೆಲ್ಲವೂ ಒಳಗೊಂಡಿರುವಂತಹ ಒಂದು ಪರಿಪೂರ್ಣ ಪ್ರದರ್ಶನ ಕಲೆ ಯಕ್ಷಗಾನ. ಕರಾವಳಿ ಕರ್ನಾಟಕದ ಗಂಡು ಕಲೆ ಎಂದೇ ಪ್ರಖ್ಯಾತಿಯನ್ನು ಪಡೆದಂತಹ ಹೆಗ್ಗಳಿಕೆ ಈ ಯಕ್ಷಗಾನಕ್ಕಿದೆ. ಇನ್ನು ಯಕ್ಷಗಾನದ ಈ ಪ್ರಾಚೀನತೆಯ ಬಗೆಗೆ ಬಹುಶಃ ಇಲ್ಲಿರುವಂತಹ ವಿದ್ವಾಂಸರನ್ನು ಒಳಗೊಂಡಂತೆ ಅಧಿಕೃತವಾಗಿ ಅದರ ಪ್ರಾಚೀನತೆಯನ್ನು ಹೇಳೋದಕ್ಕೆ ಸಾಧ್ಯ ಆಗದಿರುವಂಥದ್ದು ಬಹುಶಃ ಅದು ಇನ್ನಷ್ಟು ಅಧ್ಯಯನವನ್ನು ಬಯಸ್ತದೆ ಅನ್ನುವಂಥದ್ದು ವಿಚಾರ ಅಂತೇಳಿ ನಾನು ಅಂದುಕೊಂಡಿದ್ದೇನೆ. ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಕಂಡುಬರುವಂತಹ ಕೆಲವೊಂದು ಆಧಾರಗಳಿಂದ ಈ ಕಲೆ ಬಹಳ ಹಿಂದಿನಿಂದಲೂ ಇತ್ತೆಂಬುದು ವಿದ್ವಾಂಸರ ಮತ. ಕನ್ನಡದ ಪ್ರಾಚೀನ ಕಾವ್ಯಗಳಲ್ಲೂ ಯಕ್ಷಗಾನ ಪದ ಬಳಕೆ ಇದೆ ಮತ್ತು ಸುಮಾರು 12ನೇ ಶತಮಾನದಲ್ಲಿ ಒಂದು ಗಾನ ಸಂಪ್ರದಾಯ ಯಕ್ಷಗಾನ ಎಂಬ ಹೆಸರಿನಿಂದ ಬಳಕೆಯಲ್ಲಿ ಇತ್ತು. ಮುಂದೆ ಅದು ನಾಟಕ ರೂಪದಲ್ಲಿ ಪರಿವರ್ತನೆಗೊಂಡು ಬಯಲಾಟ, ದಶಾವತಾರ ಆಟ, ದೊಡ್ಡಾಟ, ಪಾರಿಜಾತ ಮೊದಲಾದ ಹೆಸರುಗಳಿಂದ 15ನೆಯ ಶತಮಾನದ ಹೊತ್ತಿಗೆ ರೂಢಿಗೆ ಬಂದಂತೆ ತೋರುತ್ತದೆ ಎಂಬುದು ಸಂಶೋಧಕರ ಒಂದು ಪ್ರಾಮಾಣಿಕ ಅಭಿಪ್ರಾಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಬಯಲಾಟದ ಇನ್ನೊಂದು ರೂಪ ತಾಳಮದ್ದಳೆ ಅಥವಾ ಯಕ್ಷಗಾನ ಕೂಟ ಅನ್ನುವಂಥದ್ದು. ಇದು 16ನೇ ಶತಮಾನದಲ್ಲಿ ಇದ್ದಂತೆ ತಿಳಿದು ಬರುತ್ತದೆ. ಈ ಹಿನ್ನೆಲೆಯಲ್ಲಿ ಸುಮಾರು 400 ವರ್ಷಗಳಿಂದ ಯಕ್ಷಗಾನ ಪ್ರಸಂಗ ಸಾಹಿತ್ಯವು ಕನ್ನಡದಲ್ಲಿ ಶ್ರೀಮಂತವಾಗಿ ಸಮೃದ್ಧವಾಗಿ ರಚನೆಗೊಂಡಿದೆ ಅನ್ನುವಂಥದ್ದು ಈಗ ತಿಳಿದು ಬಂದಿರುವಂತ ವಿಚಾರ. 100 ಯಕ್ಷಗಾನ ಕವಿಗಳು ಸಾವಿರಾರು ಯಕ್ಷಗಾನ ಕೃತಿಗಳನ್ನು ರಚಿಸಿ ಯಕ್ಷಗಾನ ರಂಗಭೂಮಿಯ ಬೆಳವಣಿಗೆಗೆ ಅಪೂರ್ವ ಕೊಡುಗೆಗಳನ್ನು ನೀಡಿದ್ದಾರೆ. ಕಾಸರಗೋಡಿನ ಪಾರ್ತಿಸುಬ್ಬನನ್ನು ಆದ್ಯ ಯಕ್ಷಗಾನ ಕವಿ ಎಂದು ಕೂಡ ಗುರುತಿಸಿರುವಂಥದ್ದು ಇಲ್ಲಿ ಉಲ್ಲೇಖನೀಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು ಯಕ್ಷಗಾನ ಕಲೆಯನ್ನು ಹೋಲುವಂತಹ ಈ ಪ್ರದರ್ಶನ ಕಲೆ ನಮ್ಮ ನೆರೆಯ ರಾಜ್ಯವಾದಂತಹ ತಮಿಳುನಾಡಿನಲ್ಲಿ ತೆರುಕೂತು ಅಂತ ಹೇಳುವಂತ ಹೆಸರಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ರಾಮನಾಟಂ ಅನ್ನುವಂತ ಹೆಸರಿನಲ್ಲಿ, ಹಾಗೆ ಕೇರಳದಲ್ಲಿ ಕಥಕ್ಕಳಿ ಅನ್ನುವಂತ ಹೆಸರಿನಲ್ಲಿಯೂ ಕೂಡ ಪ್ರಚಲಿತವಾಗಿರುವಂತದ್ದು ಗಮನಾರ್ಹ. ಜಾನಪದ ಹಿನ್ನೆಲೆಯ ಯಕ್ಷಗಾನ ಕೇವಲ ಮನೋರಂಜನೆಯ ಕಲಾ ಪ್ರಕಾರ ಆಗಿರದೆ ಇದಕ್ಕೆ ಧಾರ್ಮಿಕವಾದ ಆಯಾಮಗಳು ಕೂಡ ಇವೆ. ಇದಕ್ಕೆ ಸಾಕ್ಷಿ ಎಂಬಂತೆ ದೇವಾಲಯಗಳ ಕೃಪಾ ಪೋಷಣೆಯಲ್ಲಿ ಯಕ್ಷಗಾನ ಮೇಳಗಳ ತಿರುಗಾಟ ಇಂದಿಗೂ ನಡೀತಾ ಇರುವಂತದ್ದು ಗಮನಾರ್ಹ. ಇತ್ತೀಚೆಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ನಾಳ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಶ್ರಯದಲ್ಲಿ ಕೂಡ ಮತ್ತೊಂದು ಮೇಳ ತಿರುಗಾಟಕ್ಕೆ ಹೊರಟಿರುವಂತದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ವ್ಯಾಪ್ತಿಯಲ್ಲಿ ಮೂಡಲಪಾಯ ಮತ್ತು ಪಡುವಲಪಾಯ ಎಂಬ 2 ಸ್ಥೂಲ ಪ್ರಭೇದಗಳನ್ನು ಯಕ್ಷಗಾನದಲ್ಲಿ ಗುರುತಿಸಲಾಗಿದೆ. ಪಡುವಲಪಾಯದಲ್ಲಿ ತೆಂಕುತಿಟ್ಟು, ಬಡಗುತಿಟ್ಟು ಮತ್ತು ಬಡ ಬಡಗುತಿಟ್ಟು ಎಂಬ 3 ಪ್ರಾದೇಶಿಕ ಪ್ರಭೇದಗಳು ಪ್ರಸಿದ್ಧ ಆಗಿವೆ. ಇನ್ನು ಯಕ್ಷಗಾನ ಹಸ್ತಪ್ರತಿಗಳ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವುದಾದ್ರೆ,
ಯಕ್ಷಗಾನ ಕಲಾ ಸಾಹಿತ್ಯದ ಅಧ್ಯಯನ, ವಿಮರ್ಶೆ, ಸಂಶೋಧನೆಗಳು 20ನೇ ಶತಮಾನದ 50ರ ದಶಕದಿಂದೀಚೆಗೆ ಈ ತನಕ ವಿವಿಧ ನೆಲೆಗಳಲ್ಲಿ ನಡೆಯುತ್ತಾ ಬಂದಿರುವಂತದ್ದು ನಮ್ಮೆಲ್ಲರಿಗೂ ಈಗ ಪರಿಚಿತ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಯಕ್ಷಗಾನವನ್ನು ಒಟ್ಟಾಗಿಯೂ ಅದರ ಭಾಗಗಳನ್ನು ಬಿಡಿಬಿಡಿಯಾಗಿಯೂ ಅಧ್ಯಯನ ಮಾಡಿದ, ಪರಿಶೀಲಿಸಿದ ಅನೇಕ ಸ್ವತಂತ್ರ ಗ್ರಂಥಗಳು, ಲೇಖನ ಸಂಕಲನಗಳು, PhD ಗ್ರಂಥಗಳು ಪ್ರಕಟಗೊಂಡಿರುವಂತದ್ದು ನಮಗೆಲ್ಲ ಈಗ ತಿಳಿದಿದೆ. ಸಾಹಿತ್ಯ ಲೋಕಕ್ಕೆ ಅವುಗಳ ಅರ್ಪಣೆ ಆಗಿದೆ. ಈ ವೇದಿಕೆಯಲ್ಲಿರುವಂತಹ ಹಿರಿಯ ವಿದ್ವಾಂಸರು ಡಾಕ್ಟರ್ ಪಾದೇಕಲು ವಿಷ್ಣು ಭಟ್ ಸರ್ ಅವರು ಮತ್ತು ಶ್ರೀಮತಿ ನಾಗವೇಣಿ ಮಂಚಿಯವರು ಕೂಡ ನಾನು ಗಮನಿಸಿದ ಹಾಗೆಯೇ ಯಕ್ಷಗಾನದ PhD ಅಧ್ಯಯನ, ಯಕ್ಷಗಾನದ ವಿಷಯ ಇಟ್ಟುಕೊಂಡು PhD ಅಧ್ಯಯನ ಮಾಡಿದವರಿದ್ದಾರೆ ಅನ್ನುವಂಥದ್ದು. ಪಾದೇಕಲ್ಲು ಅವರು ಯಕ್ಷಗಾನ ಗ್ರಂಥ ಸೂಚಿಯನ್ನು, ಯಕ್ಷಗಾನ ಕವಿಚರಿತೆಯನ್ನು ಹೊರತಂದಿರುವಂತದ್ದು ಕೂಡ ಉಲ್ಲೇಖನೀಯ ಅಂತೇಳಿ ನಾನು ಭಾವಿಸ್ತೇನೆ. ಜೊತೆಗೆ ನಾವು ಉಜಿರೆಯಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಂತ ಹಾಮನ ಸಂಶೋಧನಾ ಕೇಂದ್ರದಲ್ಲಿಯೂ ಕೂಡ 2 ಯಕ್ಷಗಾನಕ್ಕೆ ಸಂಬಂಧಿಸಿದಂತ PhD ಸಂಶೋಧನೆ ಆಗಿರುವಂತದನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಕರ್ನಾಟಕದ ಶ್ರೀಕೃಷ್ಣ ಪಾರಿಜಾತ ಮತ್ತು ಕರಾವಳಿಯ ಯಕ್ಷಗಾನದ ತೌಲನಿಕ ಅಧ್ಯಯನ ಆಗಿದೆ. ಮತ್ತೊಂದು ಅದನ್ನು ನರಸಿಂಹಮೂರ್ತಿ ಅಂತ ಹೇಳುವವರು ಅಧ್ಯಯನ ಮಾಡಿರುವಂತದ್ದು, PhD ಮಾಡಿರುವಂತದ್ದು. ಮತ್ತೊಬ್ರು ಆಳ್ವಾಸ್ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಯೋಗೀಶ್ ಕೈರೋಡಿ ಅವರು ತೆಂಕುತಿಟ್ಟಿನ ಯಕ್ಷಗಾನ ಕಲಾ ರಂಗಭೂಮಿಯಲ್ಲಿ ಚಲನಶೀಲತೆ ಅನ್ನುವಂತ ವಿಷಯದ ಮೇಲೆ ಅವರು ಅಧ್ಯಯನ ಮಾಡಿದ್ದಾರೆ. ಇದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸುವುದಕ್ಕೆ ಸಂತೋಷ ಪಡ್ತೇನೆ. ಅಂದ್ರೆ ಒಟ್ಟಾರೆಯಾಗಿ ಯಕ್ಷಗಾನ ಸಾಹಿತ್ಯ, ಯಕ್ಷಗಾನ ರಂಗಭೂಮಿಯ ಬಗ್ಗೆ ಸಾಕಷ್ಟು ಕೆಲಸ ಆಗಿದೆ ಅನ್ನುವಂಥದ್ದು ಉಲ್ಲೇಖನೀಯ. ಹೀಗೆ ಈ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರ ಪಟ್ಟಿ ಬಹಳ ದೊಡ್ಡದಿದೆ. ಆದರೆ ಬಹಳ ಮೌಲಿಕವಾದ ತಾಳೆಗರಿಗಳಲ್ಲಿ, ಕಾಗದದ ಪ್ರತಿಗಳಲ್ಲಿ ದೊರೆಯುವಂತಹ ಪ್ರಾಚೀನ ಯಕ್ಷಗಾನ ಹಸ್ತಪ್ರತಿಗಳ ಅಧ್ಯಯನ ಹೇಳಿಕೊಳ್ಳುವಷ್ಟು ಈವರೆಗೂ ಆಗದಿರುವುದು ಎದ್ದು ತೋರುವಂತಹ ದೊಡ್ಡ ಕೊರತೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತಾ ಇದ್ದೇನೆ. ಯಕ್ಷಗಾನ ವಿಮರ್ಶೆ ಸಂಶೋಧನೆಗಳ ಆದ್ಯ ಆಚಾರ್ಯರಲ್ಲಿ ಓರ್ವರಾದವರು ನಮ್ಮ ಕಡಲ ತೀರದ ಭಾರ್ಗವ, ಜ್ಞಾನಪೀಠಿ ಡಾಕ್ಟರ್ ಕೆ ಶಿವರಾಮ ಕಾರಂತರು. ಅವರು ಬಹಳ ಶ್ರಮ ವಹಿಸಿ ಯಕ್ಷಗಾನದ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ, ಅವುಗಳನ್ನು ವಿಭಾಗಿಸಿ, ಕಾಲ ದೇಶಾದಿ ವಿವರಗಳನ್ನು ಶೋಧಿಸಿ ಯಕ್ಷಗಾನ ಬಯಲಾಟ ಗ್ರಂಥವನ್ನು 1957ರಲ್ಲಿ ಪ್ರಪ್ರಥಮವಾಗಿ ಪ್ರಕಟಿಸಿರುವಂತದ್ದು ಯಕ್ಷಗಾನ ಹಸ್ತಪ್ರತಿಗಳ ಅಧ್ಯಯನಕ್ಕೆ ಮೊದಲ ಆಕರ ಗ್ರಂಥ ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ಬಳಿಕ KM ಕೃಷ್ಣರಾವ್, ಗೌಮ ಉಮಾಪತಿ ಶಾಸ್ತ್ರಿ, ಶ್ರೀನಿವಾಸ ಭಟ್ಟ, ಪಾದೇಕಲು ವಿಷ್ಣು ಭಟ್, T ಕೇಶವ ಭಟ್ಟ, ಹೊಸತೋಟ ಮಂಜುನಾಥ ಭಾಗವತರು ಮೊದಲಾದ ಕೇವಲ ಬೆರಳೆಣಿಕೆಯ ಮಂದಿ ಈ ಕ್ಷೇತ್ರದಲ್ಲಿ, ಅಂದ್ರೆ ಯಕ್ಷಗಾನದ ಹಸ್ತಪ್ರತಿ ಕ್ಷೇತ್ರದಲ್ಲಿ ಒಂದಿಷ್ಟು ಕೆಲಸ ಮಾಡಿರುವುದು ತಿಳಿದು ಬರುವಂತ ವಿಚಾರ. ಹೊಸತೋಟ ಮಂಜುನಾಥ ಭಾಗವತರು ತಮ್ಮ ಯಕ್ಷಗಾನ ಹಸ್ತಪ್ರತಿಗಳು ಕೃತಿಯಲ್ಲಿ 150 ವರ್ಷಗಳ ಹಿಂದಿನ, ಅಂದ್ರೆ ಅದರ ನಂತರದ ಕೃತಿಗಳನ್ನು ಅವರು ಗಮನಕ್ಕೆ ತಗೊಳ್ಳಿಲ್ಲ. ಅದಕ್ಕಿಂತ ಹಿಂದಿನ 160 ಹಸ್ತಪ್ರತಿ, ಯಕ್ಷಗಾನ ಹಸ್ತಪ್ರತಿಗಳ ಕುರಿತು ಯಾದಿಯನ್ನು ನೀಡಿದ್ದಾರೆ. ನಾಡು ನುಡಿ ಸಂಸ್ಕೃತಿ ಕಲೆ ಸಾಹಿತ್ಯಗಳಿಗೆ ಮಹಾಪೋಷಕರಾಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಸ್ಥಾಪಿಸಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದಲ್ಲಿದ್ದಂತಹ ಹಿರಿಯ ವಿದ್ವಾಂಸ ಗೌಮ ಉಮಾಪತಿ ಶಾಸ್ತ್ರಿಯವರು ಯಕ್ಷಗಾನ ಹಸ್ತಪ್ರತಿಗಳ 2 ವಿವರಣ ಸೂಚಿಯನ್ನು 1993ರಲ್ಲಿ ಮತ್ತು 2008ರಲ್ಲಿ ಸಂಪಾದಿಸಿ ಪ್ರಕಟಿಸಿ ಈ ಕ್ಷೇತ್ರಕ್ಕೆ ಮಹದ್ ಉಪಕಾರವನ್ನು ಮಾಡಿರುವಂತದ್ದನ್ನು ನಾನು ಇಲ್ಲಿ ಉಲ್ಲೇಖಿಸುವುದಕ್ಕೆ ಬಯಸ್ತಾ ಇದ್ದೇನೆ. 1993ರಲ್ಲಿ ಪ್ರಕಟವಾದಂತಹ ಯಕ್ಷಗಾನ ಹಸ್ತಪ್ರತಿಗಳ ವಿವರಣ ಸೂಚಿಯಲ್ಲಿ ತಾಳೆಗರಿಗಳಲ್ಲಿ ಮತ್ತು ಕಾಗದಗಳಲ್ಲಿ ಬರೆಯಲಾದ 175 ಯಕ್ಷಗಾನ ಹಸ್ತಪ್ರತಿಗಳ ಬಗ್ಗೆ ವಿವರಣೆ ಇದ್ದು, ಇದರಲ್ಲಿ 37 ಮಂದಿ ಲಿಪಿಕಾರರ ಪಟ್ಟಿಯನ್ನು ಪ್ರತ್ಯೇಕವಾಗಿ ನಮೂದಿಸಿರುವುದು ವಿಶೇಷವಾಗಿದೆ. ಇದು ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರ ಬಗೆಗಿನ ಅಧ್ಯಯನಕ್ಕೆ ಮೊದಲ ಮುನ್ನುಡಿ ಎಂದರೂ ತಪ್ಪಲ್ಲ ಅಂತ ಹೇಳಿ ಭಾವಿಸ್ತೇನೆ ನಾನು. ಯಾಕೆಂತ ಹೇಳಿದ್ರೆ ಬೇರೆ ಇದಕ್ಕೆ ಪೂರಕವಾದಂತಹ ಆಕಾರಗಳು ಎಲ್ಲಿಯೂ ಲಭ್ಯ ಇಲ್ಲ ಅನ್ನುವಂಥದ್ದು. ಈ ಸಂಬಂಧವಾಗಿ ವಿದ್ವಾಂಸರಾದಂತಹ ಆ ಹಸ್ತಪ್ರತಿಗಳ ಮಧ್ಯೆ ಬೆಳೆದು ವಿದ್ವಾಂಸರಾಗಿರುವಂತಹ ವಿಘ್ನರಾಜ್ ಸರ್ ಅವರನ್ನು ಕೂಡ ವಿಚಾರಿಸಿದೆ. ಹಾಗೇನೆ ಅದರ ನಿರ್ದೇಶಕರಾಗಿದ್ದಂತ ನಮ್ಮ ಗುರುಗಳು ಹಾಮನ ಸಂಶೋಧನಾ ಕೇಂದ್ರದ
ನಿರ್ದೇಶಕರು ಡಾಕ್ಟರ್ ಎಸ್ ಟಿ ಶೆಟ್ಟಿ ಅವರನ್ನು ಕೂಡ ಈ ವಿಚಾರದಲ್ಲಿ ಮಾತನಾಡಿಸಿದೆ. ನಾನು ಹೊರಗಡೆ ಮಾತನಾಡಿಸಲು ಹೋಗಲಿಲ್ಲ. ಪಾದೇಕಲ್ ಸರ್ ಅವರ ಮಾರ್ಗದರ್ಶನದ ಆತ್ಮೀಯ ಪರಿಚಯ ಇದೆ, ನಾವಡ ಸರದು ಕೂಡ ಇದೆ. ಆದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳುವಂತದ್ದು ಹೊರಗಡೆ ಗೊತ್ತಾಗುದು ಬೇಡ ಮೊದಲು ಅಂತೇಳಿ ಇವತ್ತದು ಪ್ರಕಟ ಆಗ್ಲಿ ಅನ್ನುವಂತಹ ನೆಲೆಯಲ್ಲಿ ಬಹುಶಃ ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಅದು ಏನೇ ಇರಲಿ, ಇರುವಂತಹ ಮಾಹಿತಿಯನ್ನು ಒಟ್ಟು ಮಾಡಿದಾಗ ಬಹುಶಃ ಆ 37 ಲಿಪಿಕಾರರ ಬಗ್ಗೆ ಆ ಉಮಾಪತಿ ಶಾಸ್ತ್ರಿಗಳು ಬಹಳ ಅಚ್ಚುಕಟ್ಟಾಗಿ ಅದನ್ನು ಜೋಡಿಸಿ ಅದರಲ್ಲಿ ದಾಖಲಿಸಿರುವಂತದ್ದು ಒಂದು ಉತ್ತಮ ಆಕಾರ ಗ್ರಂಥವಾಗಿ ಇವತ್ತು ಇದೆ. ಬಹುಶಃ ನಿನ್ನೆ ಅಲ್ಲ ಮೊನ್ನೆ ಹಳ್ಳಿಕೇರಿ ಸರ್ ಅವರು ಧರ್ಮಸ್ಥಳಕ್ಕೆ ಬಂದಾಗ ನಾನು ಅಲ್ಲಿ ಪ್ರತಿಷ್ಠಾನದಲ್ಲಿದ್ದೆ. ಅವ್ರ ಹತ್ರ ಹೇಳಿದೆ, ಬಹಳ ದೊಡ್ಡ ಜವಾಬ್ದಾರಿ ಕೊಟ್ಟು ಬಿಟ್ರಿ ಸರ್, ನಮಗೇನು ಗೊತ್ತಿಲ್ಲ. ನಿನ್ನೆ ಅಜಕಳ ಗಿರೀಶ್ ಭಟ್ ಅವರು ಹೇಳಿದ ಹಾಗೇನೆ ನಮ್ಮ ಪ್ರವೇಶ ವಸ್ತು ಇದಕ್ಕೆ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಆ ಪುಸ್ತಕದಲ್ಲಿ ಇದೆ ಅಲ್ಲ, ಇಲ್ಲ ನಿಮ್ಗೆ ಅದನ್ನು ನೀವು ಹೇಳಿದ್ರೆ ಸಾಕು ಅಂತೇಳಿ. ಅದನ್ನು ಹೇಳಿದ್ರೆ ಬಹುಶಃ ಅಧ್ಯಯನದ ಮಟ್ಟಿಗೆ ಆಗ್ಲಿಕ್ಕಿಲ್ಲ, ಅದು ಮಾಹಿತಿಯ ನೆಲೆಯಲ್ಲಿ ಬಹುಶಃ ನಾನು ಕೂಡ ಒದಗಿಸ್ತಿದ್ದೇನೆ. ಅಧ್ಯಯನ ಆಗ್ಬೇಕು ಅಂತ ಆದ್ರೆ ಹೆಚ್ಚಿನ ಒಂದು ಯೋಜನೆಯನ್ನು ರೂಪಿಸಬೇಕಾಗಿದೆ. ಸಾಕಷ್ಟು ಬೇರೆ ಬೇರೆ ಎಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಅಥವಾ ಸಂಶೋಧನಾ ಕೇಂದ್ರಗಳಲ್ಲಿ ಇರುವಂತಹ ಹಸ್ತಪ್ರತಿಗಳನ್ನು ಹುಡುಕಾಡಬೇಕಿದೆ ಮತ್ತು ಹಸ್ತಪ್ರತಿ ಸೂಚಿಗಳನ್ನು ಹುಡುಕಾಡಿ ಕನ್ನಡದ ಹಸ್ತಪ್ರತಿಗಳಲ್ಲಿ ಯಕ್ಷಗಾನದ ಹಸ್ತಪ್ರತಿಗಳು ಎಲ್ಲೆಲ್ಲಿ ಇದ್ದಾವೆ ಅದನ್ನೆಲ್ಲ ಹುಡುಕಾಡಿ ಪಟ್ಟಿ ಮಾಡಿ ಮತ್ತೆ ಕನ್ನಡ ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರ ಬಗ್ಗೆ ದೊಡ್ಡ ಯೋಜನೆಯನ್ನು ಅಥವಾ ಒಂದು ಸಂಶೋಧನೆ ಮಾಡಬೇಕಾದಂತ ಅಗತ್ಯ ಇದೆ ಅಂತ ಹೇಳುವಂಥದ್ದು ವಿಚಾರ. ಕನ್ನಡ ನಾಡಿನಾದ್ಯಂತ ಇಂದು ಕೆಲವೊಂದು ಮಠಮಾನ್ಯಗಳಲ್ಲಿ, ದೇವಸ್ಥಾನಗಳ ಆಶ್ರಯದಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಚೀನ ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ, ಅಧ್ಯಯನ ಕೆಲಸಗಳು ನಡೆಯುತ್ತಿವೆಯಾದರೂ ಯಕ್ಷಗಾನ ಹಸ್ತಪ್ರತಿಗಳ ಅಧ್ಯಯನಕ್ಕೆ ಪೂರಕವಾಗಿ ಪ್ರತ್ಯೇಕ ಯಕ್ಷಗಾನ ಹಸ್ತಪ್ರತಿ ವಿವರಣ ಸೂಚಿಯನ್ನು ಪ್ರಕಟಿಸಿದ ಹಿರಿಮೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನಕ್ಕೆ ಮುಖ್ಯವಾಗಿ ಗೌಮ ಉಮಾಪತಿ ಶಾಸ್ತ್ರಿಯವರಿಗೆ ಸಲ್ಲಬೇಕು. ಅವರು ಈ ಕೆಲಸವನ್ನು ಮಾಡಿರುವಂತದ್ದು. ಬೇರೆ ಎಲ್ಲಿಯೂ ಕೂಡ ಪ್ರತ್ಯೇಕವಾಗಿ ಯಕ್ಷಗಾನದ ಹಸ್ತಪ್ರತಿಗಳ ಒಂದು ಏನು ಕೊಡುಗೆ ಅಥವಾ ಅದರ ಬಗ್ಗೆ ಸಂಶೋಧನೆ ಆಗಲಿಲ್ಲ ಅಂತ ಹೇಳುವಂಥದ್ದು. ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ ಸುಲಭದ ಕೆಲಸ ಅಲ್ಲ. ಅದರಲ್ಲೂ ಹಸ್ತಪ್ರತಿಗಳ ಓದು ಅಧ್ಯಯನಕ್ಕೆ ವಿಶೇಷ ಕೌಶಲ್ಯ ಬೇಕಾಗುತ್ತದೆ. ಲಿಪಿಶಾಸ್ತ್ರದ ಬಗೆಗೆ, ವಿವಿಧ ಮಾದರಿಯ ಲಿಪಿಗಳ ಬಗೆಗೆ ಜ್ಞಾನವಿಲ್ಲದ ಹೊರತು ಅಧ್ಯಯನ ಮಾಡಲಾಗದು. ಹಸ್ತಪ್ರತಿಗಳ ಸೂಚಿ ತಯಾರಿಸುವುದು ತ್ರಾಸದಾಯಕವಾದುದು. ಶ್ರದ್ಧೆ, ಶ್ರಮ ಮತ್ತು ಸಮಯವನ್ನು ನಿರೀಕ್ಷಿಸುವಂತಹ ಕ್ಷೇತ್ರ ಅದು. ಇನ್ನು ಹಸ್ತಪ್ರತಿ ಲಿಪಿಕಾರರ ಬಗ್ಗೆ ಅಧ್ಯಯನ ಮಾಡುವುದು ಎಂದರೆ ಇನ್ನೂ ಕಷ್ಟ. ಯಾಕೆಂದರೆ ಇಡೀ ಹಸ್ತಪ್ರತಿಯ ಕೊನೆಯಲ್ಲಿ ಎಲ್ಲೋ ಒಂದು ಚೂರು ನೀಡಿರುವ ಮಾಹಿತಿಯ ಜಾಡು ಹಿಡಿದು ಅಧ್ಯಯನ ಮಾಡುವುದಕ್ಕೆ ಅಧ್ಯಯನಕಾರರಿಗೆ ಭಾಷಿಕ, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಐತಿಹಾಸಿಕ ಪರಿಜ್ಞಾನ ಇರಬೇಕಾಗುತ್ತದೆ. ಆದ್ದರಿಂದಲೇ ಹಸ್ತಪ್ರತಿಗಳ ಲಿಪಿಕಾರರ ಬಗೆಗೆ ಹೆಚ್ಚಿನ ಅಧ್ಯಯನಗಳಾಗದಿರುವುದು ಎಂದು ನನಗೆ ಅನ್ನಿಸ್ತಾ ಇದೆ. ಈ ಹಿನ್ನೆಲೆಯ ಜೊತೆಗೆ ಇದೀಗ ಹಸ್ತಪ್ರತಿ ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರ ಬಗ್ಗೆ ಮಾಹಿತಿಯನ್ನು ಕೊಡುವುದಕ್ಕೆ ನಾನು ಮುಂದಾಗ್ತಾ ಇದ್ದೇನೆ. ಹಸ್ತಪ್ರತಿ ಲಿಪಿಕಾರರು ಎಂದರೆ ಯಾರು? ಲಿಪಿಕಾರರು ಎಂದರೆ ಕವಿ ಹೇಳಿದ್ದನ್ನು ಬರೆಯುವವನು. ಇದಕ್ಕೆ ವ್ಯಾಸ ವಿರಚಿತ ಗಣೇಶ ಲಿಖಿತ ಅನ್ನುವಂಥ ಒಂದು ಉಲ್ಲೇಖವನ್ನು ನಾವು ಇಲ್ಲಿ ಮಾಡೋದಕ್ಕೆ ಆಗ್ತದೆ ಅಂತ ಹೇಳಿ ಭಾವಿಸಿದ್ದೇನೆ. ಇಲ್ಲಿ ವ್ಯಾಸ ಕವಿ, ಗಣೇಶ ಲಿಪಿಕಾರ. ಕವಿ ಸ್ವತಃ ತಾನೇ ಬರೆದದ್ದು ಕವಿ ಕೃತಿಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಕವಿ ಹೇಳಿದ್ದನ್ನು ಮತ್ತು ಕವಿ ಬರೆದದ್ದನ್ನು ಮತ್ತೆ ಮತ್ತೆ ನಕಲು ಪ್ರತಿ ಮಾಡುವವರು ಲಿಪಿಕಾರರು. ಮುದ್ರಣ ಯಂತ್ರಗಳು ಇರದಿದ್ದ ಹಿಂದಿನ ಕಾಲದ ಕಾವ್ಯ, ಸಾಹಿತ್ಯಾದಿ ಬರಹಗಳು ಇಂದಿಗೂ ಎಲ್ಲರಿಗೂ ದೊರಕುವಂತಾಗಿರುವುದು ಅದು ಲಿಪಿಕಾರರಿಂದ. ಆದ್ದರಿಂದ ಕನ್ನಡ ಸಾಹಿತ್ಯದ ತೇರನ್ನು ಸಾವಿರಾರು ವರ್ಷಗಳಿಂದ ಈ ತನಕ ಎಳೆದು ತಂದ ಕೀರ್ತಿ ಲಿಪಿಕಾರರಿಗೆ ಸಲ್ಲುತ್ತದೆ. ವೃತ್ತಿ ಲಿಪಿಕಾರರು, ಹವ್ಯಾಸಿ ಲಿಪಿಕಾರರು ಮತ್ತು ನಿಯುಕ್ತ ಲಿಪಿಕಾರರೆಂಬ 3 ಬಗೆಯ ಹಸ್ತಪ್ರತಿ ಲಿಪಿಕಾರರ ಶ್ರಮ ಸಣ್ಣದಲ್ಲವಾಗಿತ್ತು. ಭಗ್ನ ಪೃಷ್ಠ ಕಟಿಗ್ರೀವ ಬದ್ಧ ದೃಷ್ಟಿ ರಧೋಮುಖಂ ಕಷ್ಟೇನ ಲಿಖಿತಂ ಶಾಸ್ತ್ರಂ ಯತ್ನೇನ ಪರಿಪಾಲಯ ಎಂಬ ಉಲ್ಲೇಖ ಇದೆ. ಅಂದರೆ ಒಂದೇ ಸಮನೆ ಕೆಳಮುಖ ಮಾಡಿಕೊಂಡು ಸೊಂಟ, ಆಸನ, ಕತ್ತುಗಳನ್ನು ಮುರಿದುಕೊಂಡು ಗ್ರಂಥಗಳನ್ನು ಬರೆಯುವುದು ಕಷ್ಟಕರವಾದುದರಿಂದ ರಕ್ಷಿಸಲು ಪ್ರಯತ್ನಿಸಿ ಎಂದು ವಿನಯದಿಂದ ಲಿಪಿಕಾರರು ಹೇಳಿರುವಲ್ಲಿ ಅವರ ಕಷ್ಟ ಏನೆಂದು ಗೊತ್ತಾಗುತ್ತದೆ. ಆದ್ದರಿಂದ ಕವಿಯಷ್ಟೇ ಮಹತ್ವ ಲಿಪಿಕಾರನಿಗೆ ಇದೆ ಎಂಬುದನ್ನು ಅಲ್ಲಗಳೆಯಲಾಗದು. ಹಸ್ತಪ್ರತಿ ಲಿಪಿಕಾರರು ಅಷ್ಟೇನು ವಿದ್ಯಾವಂತರಾಗಿರುತ್ತಿರಲಿಲ್ಲ ಮತ್ತು ಅವರ ಕೆಲಸ ಕೇವಲ ಒಂದನ್ನು ನೋಡಿ ಇನ್ನೊಂದು ನಕಲು ಮಾಡುವ ಕೆಲಸವಾದ್ದರಿಂದ ಪ್ರತಿ ಮಾಡುವಾಗ ಕಣ್ತಪ್ಪು, ಕೈ ತಪ್ಪುಗಳು ಆಗುತ್ತಿದ್ದವು. ಹಾಗಾಗಿ ಅವರು ತಪ್ಪಂ ಬರೆದವ
ಕಡು ಜಡನಪ್ಪಾತಂ ಬರೆದನೆಂದು ಬಯ್ಯಲ್ವೇಡಿಂ ತಪ್ಪಕ್ಕೂ ಶುದ್ಧಮಕ್ಕುಂ ತಪ್ಪಿದ್ದರೆ ತಿದ್ದಿಕೊಳ್ಳಿರಿ ಉತ್ತಮ ಪುರುಷರು ಎಂಬುದಾಗಿ ಅತ್ಯಂತ ವಿನಯದಿಂದ ಹೇಳಿರುವುದು ಮೇಲಿನ ಮಾತಿಗೆ ಪುಷ್ಟಿ ನೀಡುತ್ತದೆ. ಇನ್ನು ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರ ಬಗ್ಗೆ ಮಾತಾಡುವುದಾದ್ರೆ ಈ ಎಲ್ಲ ಹಿನ್ನೆಲೆಯೊಂದಿಗೆ ಮತ್ತು ಗೌಮ ಉಮಾಪತಿ ಶಾಸ್ತ್ರಿಯವರು 1993ರಲ್ಲಿ ಸಂಪಾದಿಸಿರುವ ಯಕ್ಷಗಾನ ಹಸ್ತಪ್ರತಿಗಳ ವಿವರಣ ಸೂಚಿಯ ಆಧಾರದಲ್ಲಿ ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರ ಬಗೆಗೆ ಒಂದಿಷ್ಟು ವಿಚಾರ ಮಾಹಿತಿಯನ್ನು ಪ್ರಸ್ತುತ ಪಡಿಸಲು ನಾನು ಸಂತೋಷ ಪಡ್ತೇನೆ. ಸದರಿ ಸೂಚಿಯ ಅನುಬಂಧದಲ್ಲಿ ಈಗಾಗಲೇ ಪ್ರಸ್ತಾಪಿಸಿರುವಂತೆ 37 ಯಕ್ಷಗಾನ ಪ್ರಸಂಗಗಳನ್ನು ಪ್ರತಿ ಮಾಡಿದ ಲಿಪಿಕಾರರ ಪಟ್ಟಿ ಇದೆ. ಈ 37ರಲ್ಲಿ ಕೆಲವರು 2 ಪ್ರಸಂಗಗಳನ್ನು ಕೂಡ ಲಿಪಿ ಮಾಡಿರುವುದು ಕಂಡು ಬರುತ್ತದೆ. ಆ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ, ಲಿಪಿಕಾರರ ಹೆಸರು, ಲಿಪಿಕಾರರ ಊರು, ಲಿಪಿ ಮಾಡಿದ ಕೃತಿ, ಲಿಪಿಯ ಕಾಲ ಮತ್ತು ಅದು ಶಾಲಿವಾಹನ ಶಕದಲ್ಲಿದೆ, ಹಸ್ತಪ್ರತಿಯ ಅನುಕ್ರಮಣಿಕೆ ಮತ್ತು ಹಸ್ತಪ್ರತಿಯ ಪುಟ ಸಂಖ್ಯೆ ಹಾಗೂ ಲಿಪಿಕಾರನಿಗೆ ಸಂಬಂಧಿಸಿದಂತೆ ಇರುವಂತಹ ಇತರ ವಿಶೇಷಗಳನ್ನು ವ್ಯವಸ್ಥಿತವಾಗಿ ಇಲ್ಲಿ ಜೋಡಿಸಿರುವಂಥದ್ದು ಗಮನಾರ್ಹ. ಈ ಸೂಚಿಯಂತೆ ಹಸ್ತಪ್ರತಿಗಳನ್ನು ಬಿಚ್ಚಿ ನೋಡಿದರೆ ಲಿಪಿಶಾಸ್ತ್ರದ ಬಗ್ಗೆ, ಲಿಪಿಗಳ ಬಗ್ಗೆ ಅಧ್ಯಯನ ಜ್ಞಾನವಿರದ ನನಗೆ ಏನೊಂದು ಗೊತ್ತಾಗ್ಲಿಲ್ಲ ಅನ್ನುವಂಥದ್ದು ನನ್ನ ಒಂದು ನಿವೇದನೆ ತಮ್ಮ ಮುಂದೆ. ಪ್ರತಿಷ್ಠಾನಕ್ಕೆ ಹೋಗಿ ಆ ಕಟ್ಟುಗಳನ್ನು ಬಿಚ್ಚಿ ನೋಡಿದ್ರೆ ಆ ಲಿಪಿಯ ಬಗ್ಗೆ ಕೆಲವೊಂದು ಓದಲಿಕ್ಕೆ ಬರ್ತದೆ. ಆದರೆ ಎಲ್ಲವೂ ಕೂಡ ಆ ಕಾಲದ ಆ ಲಿಪಿಕಾರರ ಹಸ್ತಾಕ್ಷರವನ್ನು ನಾವು ಅಧ್ಯಯನ ಮಾಡದೆ ಹೋಗುವಂಥದ್ದು ಬಹಳ, ಅಥವಾ ಲಿಪಿಶಾಸ್ತ್ರ ಬಗ್ಗೆ ತಿಳಿಯದೇ ಇದ್ದಾಗ ಓದುವುದು ಕಷ್ಟ ಅನ್ನುವಂಥದ್ದು. ಆದರೆ ಶಾಸ್ತ್ರಿಯವರು ವಿವರಣ ಸೂಚಿಯಲ್ಲಿ ನೀಡಿರುವ ವಿವರಣೆಗಳಲ್ಲಿ ಹಸ್ತಪ್ರತಿ ಲಿಪಿಕಾರರು ಕೃತಿಯ ಕೊನೆಯ ಪುಸ್ತಿಕೆಯಲ್ಲಿ ನೀಡಿರುವ ಬಹಳ ಬರಹಗಳು ಸಾಕಷ್ಟು ಮಾಹಿತಿಯನ್ನು ನೀಡುತ್ತವೆ. ಬೇರೆ ಬೇರೆ ಲಿಪಿಕಾರರು ವಿವಿಧ ರೀತಿಯ ಮಾಹಿತಿಗಳನ್ನು ದಾಖಲಿಸಿದ್ದಾರೆ. ನಿನ್ನೆ ಉದ್ಘಾಟಕರು ಉದ್ಯೋಗವಿರದ ಕಾರಣ ಲಿಪಿ ಮಾಡಿದೆ ಎಂದು ಬರೆದುಕೊಂಡದ್ದನ್ನು ನಾನು ಗಮನಿಸಿದ್ದೇನೆ ಎಂದು ಹೇಳಿದಂತೆ ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರು ಕೂಡ ಅನೇಕ ವಿಚಾರಗಳನ್ನು ದಾಖಲಿಸಿರುವುದು ಗಮನಾರ್ಹ. ಮುಖ್ಯವಾಗಿ ಲಿಪಿಕಾರರು ಈ ಹಸ್ತಪ್ರತಿಗಳಲ್ಲಿ, ಆ ಪುಸ್ತಿಕೆಗಳಲ್ಲಿ ತಾವು ಯಾರು, ತಾವು ಯಾರ ಮಗ, ಯಾವ ಊರಿನವನು, ಯಾರಿಗಾಗಿ ಬರೆದೆ, ಯಾವಾಗ ಬರೆದು ಮುಗಿಸಿದೆ ಮತ್ತು ಏತಕ್ಕಾಗಿ ಬರೆದೆ, ಲಿಪಿ ಮಾಡಿದ್ದಕ್ಕೆ ತಾನು ಪಡೆದ ಸಂಭಾವನೆ ಎಷ್ಟು ಇತ್ಯಾದಿ ವಿವರಗಳನ್ನು ನೀಡಿರುವುದು ಅಧ್ಯಯನ ಯೋಗ್ಯವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದರಿ ಸೂಚಿಯಲ್ಲಿ ನೀಡಲಾಗಿರುವಂತಹ ಬೇರೆ ಬೇರೆ 37 ಯಕ್ಷಗಾನ ಹಸ್ತಪ್ರತಿಗಳನ್ನು ಲಿಪಿ ಮಾಡಿದ ಲಿಪಿಕಾರರ ಸಂಖ್ಯೆ ಅಂದ್ರೆ 37 ಅಂತಲೇ ನಾನು ಗುರುತಿಸಬೇಕು. ಯಾಕೆಂತ ಹೇಳಿದ್ರೆ 2 ಪ್ರತಿ ಮಾಡಿದ್ರು ಕೂಡ ಅಲ್ಲಿ ಕೆಲವರ ಹೆಸರಿನ ಮುಂದೆ ಊರು ಇಲ್ಲ, ಮತ್ತೆ ಕೆಲವರ ಹೆಸರಿನ ಮುಂದೆ ಬೇರೆ ಊರಿನ ಉಲ್ಲೇಖ ಇದೆ. ಒಂದೇ ಹೆಸರಾದ್ರೂ ಕೂಡ ಊರು ಬೇರೆ ಇದೆ. ಹಾಗಾಗಿ ಬಹುಶಃ ಅದು 37 ಕೂಡ ಪ್ರತ್ಯೇಕ ಅಂತ ಹೇಳಿ ಬಹುಶಃ ಅದ್ರ ಬಗ್ಗೆ ಅಧ್ಯಯನ ಆಗಬೇಕಿದೆ. ಈ ನಿಟ್ಟಿನಲ್ಲಿ ಅಲ್ಲಿ ದಾಖಲಾಗಿರುವಂತಹ ಲಿಪಿಕಾರರು ಮುಚ್ಚೂರ ಸೂರಪ್ಪ ಅಂತ ಇದೆ, ರಾಮಕೃಷ್ಣ ಅಂತ ಇದೆ, ರಾಚಯ್ಯ ಅಂತ ಇದೆ, ಸರ್ವೆ ನಂಬೆಣ್ಣ ಅಂತ ಇದೆ, ಅಂಚೆಯ ತಿಮ್ಮಪ್ಪ, ಸುಬ್ಬಯ್ಯ, ಧರ್ಮಸೆಟ್ರ ಅಳಿಯಂದ್ರು, ಚಂದಯ್ಯ ಶೆಟ್ಟಿ, ವೆಂಕಣ್ಣ, ರಾಮಪ್ಪ, ಲಕ್ಷ್ಮೀನಾರಾಯಣಪ್ಪ, ಚೆನ್ನಕೇಶವಯ್ಯ, ಅಯ್ಯಪ್ಪ, ಪುಟ್ಟದೇವರ ತಿಮ್ಮಯ್ಯ, ಚೆನ್ನಪ್ಪ, ಪದ್ಮಣ್ಣ, ಕುಮಾರಯ್ಯ, ಶಂಕರ ಭಟ್ಟ, ಸಂಪದ ದೇವಪ್ಪ, ಕೃಷ್ಣ, ರಾಮಯ್ಯ, ಸುಬ್ರಾಯರ ಮಗ ರಾಮಪ್ಪ ಮತ್ತು ಸಣ್ಣಯ್ಯ, ನಂಜಯ್ಯ, ಸಣ್ಣಯ್ಯ, ಬ್ರಹ್ಮಯ್ಯ, ಶಿವರಾಮ ಹಾಲಂಬಿ, ತಿಮ್ಮಯ್ಯ, ಕೃಷ್ಣ, ಮಂಜಯ್ಯ, ರಾಮಪ್ಪ ಬಸೂರು, ತಮ್ಮಯ್ಯ, ಬಸ್ಯ ಅಥವಾ ಬಸಪ್ಪ, ಸುಬ್ಬಯ್ಯ, ಹೀಗೆ ಈ ರೀತಿಯ ಒಂದು ಹೆಸರಿನ ಪಟ್ಟಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆ ಪಟ್ಟಿಯ ಮುಂದೆ ಅವರ ಊರು, ಕೆಲವೊಂದು ಊರುಗಳು ಸಿಗ್ತವೆ, ಮತ್ತೆ ಕೆಲವೊಂದು ವಿಶೇಷಗಳು ಕೂಡ ಕಾಣಲಿಕ್ಕೆ ಸಿಗುವಂತದ್ದು ಗಮನಾರ್ಹ. ಈ ಹಿನ್ನೆಲೆಯಲ್ಲಿ ಕೆಲವು ವಿವರಗಳು ಆ ಹಸ್ತಪ್ರತಿಗಳಲ್ಲಿ ಹೇಗೆ ದಾಖಲಾಗಿದ್ದಾವೆ ಅನ್ನುವಂಥದ್ದು ತಮ್ಮ ಮುಂದಿಟ್ಟು ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಇದ್ದಂತಹ ಮಧ್ವದಾಸ ಕವಿ ಬರೆದಿರುವಂತಹ ಅಭಿಮನ್ಯು ಕಾಳಗ, ಈ ಹಸ್ತಪ್ರತಿಯ ಪ್ರತಿಯನ್ನು ಪ್ರತಿ ಹೀಗಿದೆ. ಅದರ ಕೊನೆಯಲ್ಲಿ ಪುಸ್ತಿಕೆಯಲ್ಲಿ ಲಿಪಿಕಾರರು ಹೀಗೆ ಬರೀತಾರೆ: ಪ್ರಭವ ಸಂವತ್ಸರದ ಶ್ರಾವಣ ಶುದ್ಧ 6ರಂದು ಸೋಮವಾರ ಸುಮಾರು 12 ಗಂಟೆ ಸಮಯಕ್ಕೆ ಈ ಪ್ರಸಂಗ ಬರೆದು ಸಂಪೂರ್ಣಮಸ್ತು. ಈ ಪುಸ್ತಕ
ಅಳಿರ ಬಸ್ತಿ ಬ್ರಹ್ಮ ಇಂದ್ರರ ಮಗ ಪಮ್ಮಯ್ಯ ಪುಸ್ತಕ ಇದನ್ನು ಬರದಾತ ಆಲಿ ಮಂತ್ರಡಿ ಗ್ರಾಮದಲ್ಲೂ ಇರುವ ಮುಚ್ಚೂರ ಸೂರಪ್ಪ ಬರಹ ಅಂತ ಇದೆ. ಇದು ಈ ಬರಹ ಅಥವಾ ಈ ಒಂದು ದಾಖಲೆಯನ್ನು ಗಮನಿಸಿದಾಗ ಇದು ಇನ್ನಷ್ಟು ಅಧ್ಯಯನವನ್ನು ಬಯಸುವಂತದ್ದು ಅಂತೇಳಿ. ಈಗಾಗಲೇ ಹೇಳಿದ ಹಾಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕ ನೆಲೆಯಲ್ಲಿ ಕೂಡ ಅಧ್ಯಯನಕ್ಕೆ ಯೋಗ್ಯವಾಗಿರುವಂಥದ್ದು ಮತ್ತು ಭಾಷಿಕ ನೆಲೆಯಲ್ಲಿ ಅಥವಾ ಜನಾಂಗಿಕವಾದಂತಹ ಹಿನ್ನೆಲೆ ಅಂದ್ರೆ ಈಗಾಗಲೇ ಹೇಳಿದ ಸಾಮಾಜಿಕ ನೆಲೆಯಲ್ಲಿ ಕೂಡ ಅಧ್ಯಯನ ಮಾಡಬಹುದು. ಇದರಲ್ಲಿ ತಾನು ಯಾರ ಮಗ ಅನ್ನುವಂಥ ಉಲ್ಲೇಖ ಇದೆ, ಮತ್ತೆ ಯಾವಾಗ ಬರೆದು ಮುಗಿಸಿದ್ದೇನೆ ಅನ್ನುವಂಥದ್ದು, ಯಾವ ವಾರ ಬರೆದು ಮುಗಿಸಿರುವಂಥದ್ದು, ಯಾವ ಸಮಯಕ್ಕೆ, ಮತ್ತು ಈ ಎಲ್ಲ ವಿವರಗಳ ಜೊತೆಗೆ ಆ ಬರಹದ ರೂಪ ಏನಿದೆ ಇದು ಬಹಳ ನನಗೆ ಕುತೂಹಲ ಮೂಡಿಸಿರುವಂಥದ್ದು. ನಾವು ಈ ಕಾಲದಲ್ಲಿ ಈ ಅಂತ ಬರೆಯುವಾಗ ಸ್ವರಾಕ್ಷರವನ್ನು ಈ, ದೀರ್ಘಾಕ್ಷರ ಈ ಅಂತ ಬರೀತೇವೆ. ಆದ್ರೆ ಇಲ್ಲಿ ಯಾ 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 ಈ ಇದೆ. ಹಾಗೇನೆ ಉದಾಹರಣೆಗೆ ಪಮ್ಮಯ್ಯ ಅಂತ ಬರೆಯುವಾಗ ಬಿತ್ತು ಅಕ್ಷರವನ್ನು ಬರೀತೇವೆ, ಆದ್ರೆ ಇಲ್ಲಿ ಅನುಸ್ವಾರವನ್ನು ಕೊಟ್ಟಿದ್ದಾರೆ. ಪಮ್ಮಯ್ಯ, ಪಾ ಬರೆದು, ಸೊನ್ನೆ ಬರೆದು, ಮಾ ಬರೆದು, ಮತ್ತೆ ಯ ಅಂತ ಹೇಳಿ ಒತ್ತಕ್ಷರ ಕೊಟ್ಟಿರುವಂತದ್ದು. ಇದು ಬಹುಶಃ ಈ ತರದ ವಿಚಾರಗಳು ನಾನು ಗಮನಿಸಿದಂತ ಎಲ್ಲ ಏನು ಆ ಪುಸ್ತಿಕೆಗಳಲ್ಲಿ ಅಥವಾ ಲಿಪಿಕಾರರ ಆ ಬರಹಗಳಲ್ಲಿ ಕಾಣಲಿಕ್ಕೆ ಸಿಗುವಂತದ್ದು. ಇನ್ನೊಂದು ಕೃತಿ ಪಾರ್ಥಿಸುಬ್ಬ ಕವಿ, ಯಕ್ಷಗಾನದ ಆದ್ಯ ಕವಿ ಪಾರ್ಥಿಸುಬ್ಬ ಬರೆದಂತ ಐರಾವತ ಪ್ರಸಂಗದ ಪ್ರತಿಯನ್ನು ಲಿಪಿ ಮಾಡಿರುವಂತದ್ದು ರಾಮಕೃಷ್ಣ ಅಂತ ಹೇಳುವವರು. ಅದರಲ್ಲಿ ಈ ರೀತಿ ಇದೆ: ಶ್ರೀ ವೆಂಕಟದೇವರ ದಿವ್ಯ ಚರಣಕ್ಕೆ ಪೊಡವಟ್ಟು ಅಂತಿದೆ, ಮಾಡುವ ಭಿನ್ನಹ. ಇಲ್ಲಿ ಕೂಡ ನಾನು ಗಮನಿಸಬೇಕು, ಭಿನ್ನಹ ದ್ವಿತ್ವ ಇಲ್ಲ, ಬಿ ಬರೆದು ಸೊನ್ನೆ ಬರೆದು ಭಿನ್ನಹ ಅಂತ ಇರುವಂತದ್ದು. ಆಯುರಾರೋಗ್ಯ ಐಶ್ವರ್ಯ ಮಸ್ತು, ಐಶ್ವರ್ಯ ಅನ್ನುವಂಥದ್ದು ಐ ಅಂತ ಬರೀಲಿಲ್ಲ ಅಲ್ಲಿ, ಅದು ಆ ಬರೆದು ಈ ಬರೆದದ್ದು. ಐಶ್ವರ್ಯ ಮಸ್ತು, ನಿರ್ವಿಘ್ನ ಮಸ್ತು, ಶುಭ ಮಸ್ತು, ಶೋಭನ ಮಸ್ತು, ಅಂಗಿರಸ ಸಂವತ್ಸರದ ಪುಷ್ಯ ಬಹುಳ 14 ಇಂದು ವಾಸರದಲ್ಲೂ ಐರಾವತ ಪ್ರಸಂಗ ಬರೆದು ಮುಗಿಸಿದ ಪುಸ್ತಕಕ್ಕೆ ಐಶ್ವರ್ಯ ಮಸ್ತು. ಶ್ರೀ ಗುರುವೇ ಗತಿ, ಶ್ರೀ ಸರಸ್ವತಿ ನಮಃ. ಈ ಪುಸ್ತಕ ಬರೆದು ಕುಂಡಡುಕಾದ ಬಾಡ ಶಾಮರಾಯನ ಮಗ ರಾಮಕೃಷ್ಣ. ಇದರೊಳಗೆ ತಪ್ಪು ಒಪ್ಪು ಇದ್ದರೆ ತಿದ್ದಿಕೊಂಬುದು, ಸಣ್ಣವ ಬರದ್ದು ಅಂತ ಇದೆ. ಇದು ಬಹಳ ಕುತೂಹಲ ಅಥವಾ ಅಧ್ಯಯನ ಯೋಗ್ಯವಾದ್ದು ಅಂತೇಳಿ, ಅಥವಾ ಅವರ ಒಂದು ಸ್ವಭಾವ ಎಂತದ್ದು ಅಂತೇಳಿ. ಲಿಪಿಕಾರರ ಸ್ವಭಾವ, ತಾನು ದೊಡ್ಡವನ ವಿನೀತ ಭಾವ ಬಹಳ, ಅದು ಕೂಡ ಇವತ್ತಿನ ಸಮಾಜಕ್ಕೆ ಬಹಳ ಮುಖ್ಯ ಅಂತ ಭಾವಿಸ್ತೇನೆ ನಾನು. ಸಾಮಾಜಿಕವಾಗಿ ಹೇಳುವಾಗ ವಿನೀತ ಭಾವನೆ, ಎಲ್ಲ ಅಹಂಕಾರದಿಂದ ಮೆರೆಯುವ ಈ ಸಂದರ್ಭದಲ್ಲಿ, ಒಂದಕ್ಷರ ಕಲ್ತ ತಕ್ಷಣ ದೊಡ್ಡವ ಅಂತ ಅಂದುಕೊಳ್ಳುವ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಏನು ಯಂತ್ರ ತಂತ್ರಗಳಿಲ್ಲದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಪ್ರತಿ ಮಾಡಿ ಸಮಾಜಕ್ಕೆ ಸಾಹಿತ್ಯದ ಕೊಡುಗೆಯ ಆ ತೇರನ್ನು ಎಳ್ಕೊಂಡು ಬಂದವರು ಇಷ್ಟು ವಿನೀತವಾಗಿ ಹೇಳಿರುವಂತದ್ದು ಬಹಳ ದೊಡ್ಡದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಂತೋಷ ಪಡ್ತಿದ್ದೇನೆ, ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗಾಗಿ ಮತ್ತೊಂದು ವಿಚಾರ ಗಮನಿಸಬೇಕಾದ್ದು, ನಾನು ಆಗ್ಲೇ ಹೇಳಿದೆ, ಯಕ್ಷಗಾನ ಅನ್ನುವಂಥದ್ದು ಕೇವಲ ಅದೊಂದು ಮನೋರಂಜನೆಯ ಅಥವಾ ಬರೇ ಆ ರೀತಿಯ ಕಲಾ ಮಾಧ್ಯಮ ಅಲ್ಲ, ಅದೊಂದು ಧಾರ್ಮಿಕ ಹಿನ್ನೆಲೆ ಇದೆ ಅಂತ ಹೇಳುವಂಥದ್ದು. ಎಲ್ಲ ಉಲ್ಲೇಖಗಳಲ್ಲಿ ಕೂಡ, ಲಿಪಿಕಾರರ ಉಲ್ಲೇಖಗಳಲ್ಲಿ ಕೂಡ ಪ್ರಾರ್ಥನೆಯ ವಿಚಾರ ಇದೆ, ದೇವತಾ ಸ್ತುತಿ ಇದೆ. ಅದನ್ನು ನಾವು ಗಮನಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರುವುದಕ್ಕೆ ಬಯಸ್ತಾ ಇದ್ದೇನೆ. ಹಾಗೇನೆ ಬಹುಶಃ ಒಂದೆರಡು ಹೇಳೋದಕ್ಕೆ ಅವಕಾಶ ಇದೆಯಾ? ಕರಿಬಂಟನ ಚಾರಿತ್ರ ಅನ್ನುವಂತ ಯಕ್ಷಗಾನ ಪ್ರಸಂಗದ ಹಸ್ತಪ್ರತಿಯನ್ನ ಬರೆದವರು ಬೊಂಬೆಯಾಟದ ಸಾಂಬಯ್ಯ ಅನ್ನುವರು, ಅದನ್ನು ಪ್ರತಿ ಮಾಡಿದವರು ರಾಚಯ್ಯ ಅಂತ ಹೇಳುವವರು. ಅದರಲ್ಲಿ ಅವರು ಈ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ, ದಾಖಲಿಸಿರುವಂತದ್ದು: ಪರಾಭವ ಸಂವತ್ಸರದ ಭಾದ್ರಪದ ಶುದ್ಧ 13 ಗುರುವಾರ ಸಾಯಂಕಾಲಕ್ಕೆ ಕರಿಯ ಭಂಟನ ಪುಸ್ತಕ ಸಮಾಪ್ತ. ಇದು ಬರದವ ಕುಮ್ಮುಷೆಯಲ್ಲಿ ಇರುವ ಸಂಸೆ ಮರಿಯಣ್ಣನ ಮೊಮ್ಮಗನಾದ ರಾಚಯ್ಯ. ತಂದೆ ಹೆಸರು ಹೇಳುದಿಲ್ಲ, ಅಜ್ಜನ ಹೆಸರು ಹೇಳ್ತಾ ಇದ್ದಾರೆ ಇಲ್ಲಿ. ಬಹುಶಃ ಇದು ಕೂಡ ಏನು ಬಹುಶಃ ತಾತ ಅಥವಾ ಅಜ್ಜ ಏನಾದ್ರು ಸಾಧನೆ ಮಾಡಿರುವಂತದ್ದು ಇರ್ಬೋದು, ಅಥವಾ ಆ ರೀತಿಯ ಗುರುತು ಹೇಳೋದಕ್ಕೆ ಯೋಗ್ಯ ಇರಬಹುದು ಅಂತ ಹೇಳಿ ಭಾವಿಸ್ತೇನೆ. ಆ ನೆಲೆಯಲ್ಲಿ ಅದನ್ನು ಗುರುತಿಸಿರುವಂತದ್ದು ಇರಬಹುದು. ಮತ್ತೊಂದು ಮುಖ್ಯವಾಗಿ ಗಮನಿಸತಕ್ಕದ್ದು, ಈ ರೀತಿಯ ಬರಹದಲ್ಲಿ ಎಲ್ಲಿಯೂ ಕೂಡ ಇಂಗ್ಲಿಶಿನ ಸಂಖ್ಯೆಗಳಿಲ್ಲ ನಮೂದಾಗಿರುವಂತದ್ದು.
ಭಾದ್ರಪದ ಶುದ್ಧ 13 ಸಂವತ್ಸರವನ್ನು ಹೇಳುವಂಥದ್ದು ಮತ್ತು ಸಂಖ್ಯೆಗಳನ್ನು ಬಳಕೆ ಮಾಡುವಂಥದ್ದು, ಅಕ್ಷರಗಳ ಬಳಕೆ, ಇದೆಲ್ಲವೂ ಕೂಡ ಅಧ್ಯಯನ ಯೋಗ್ಯವಾದ್ದು ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಮತ್ತೊಂದು ಕೃತಿ ಪರಮೇಶ್ವರ ಕವಿ ಬರೆದಂತಹ ಕರ್ಣಾರ್ಜುನ ಕಾಳಗ. ಇದನ್ನು ಸರ್ವೇ ನಂಬೆಣ್ಣ ಅಂತ ಹೇಳುವವರು ಲಿಪಿ ಮಾಡಿದ್ದಾರೆ. ಅಂತೂ ಕರ್ಣಾರ್ಜುನ ಪ್ರಸಂಗ ಸಮಾಪ್ತ, ಅಂತೂ ಸಂಧಿ 1ಕ್ಕೆ ಪದ 351ಕ್ಕೆ ಮಂಗಳ ಮಹಾಶ್ರೀ ಆರೇರ ಗಂಗಪ್ಪನವರಿಗೆ ಸರ್ವೇ ನಂಬೆಣ್ಣ ಬರೆದು ಕೊಟ್ಟರು. ಯಾರು ಯಾರಿಗೆ ಬರೆದು ಕೊಟ್ಟರು ಅನ್ನುವಂಥ ವಿಚಾರ ಕೂಡ ಇಲ್ಲಿದೆ. ಅಂದ್ರೆ ಒಂದೊಂದು ಪುಸ್ತಿಕೆಯಲ್ಲಿ ಒಂದೊಂದು ಏನು ಹಸ್ತಪ್ರತಿಗಳ ಆ ಕೊನೆಯಲ್ಲಿ ಲಿಪಿಕಾರರು ಬೇರೆ ಬೇರೆ ವಿಚಾರಗಳನ್ನು ಈ ರೀತಿಯಲ್ಲಿ ದಾಖಲು ಮಾಡಿರುವಂತದ್ದು ಆ ಕಾಲದ ಸಾಮಾಜಿಕ ಜೀವನ ಕ್ರಮವನ್ನು, ಆ ಕಾಲದ ಒಟ್ಟು ವ್ಯವಸ್ಥೆಯನ್ನು ನಮಗೆ ಕಟ್ಟಿಕೊಡ್ತದೆ ಅಂತ ಹೇಳಿ ಭಾವಿಸ್ತೇನೆ. ಹಾಗಾಗಿ ಒಂದು ರೀತಿ ಐತಿಹಾಸಿಕ ಅಧ್ಯಯನಕ್ಕೆ ಯೋಗ್ಯವಾದಂತದ್ದು ಈ ಲಿಪಿಕಾರರ ಅಧ್ಯಯನ ಅಂತ ಹೇಳುವಂಥದ್ದು ನನ್ನ ವಿಚಾರ ಅಂತ ಹೇಳುತ್ತಾ, ಈ ರೀತಿಯಲ್ಲಿ ಸಾಕಷ್ಟು ಉಳಿದ ವಿಚಾರಗಳು ಕೂಡ ಇಲ್ಲಿ ಇದ್ದಾವೆ. ನನ್ನ ಸಮಯ ಬಹುಶಃ ಇದೆಯಾ, ಸಮಯ ಮುಗೀತಾ ಬಂತು ಅಂತ ಹೇಳ್ತಿದ್ದಾರೆ. ನಾನು ಬಾಕಿದನ್ನು ಅದೇ ರೀತಿಯಲ್ಲಿರುವಂತ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ ಹೆಚ್ಚಿನದನ್ನು. ಇಲ್ಲಿ ಹೀಗೆ ಯಕ್ಷಗಾನದ ಹಸ್ತಪ್ರತಿಗಳ ಲಿಪಿಕಾರರ ಬಗೆಗೆ ಅಧ್ಯಯನದ ಕೊರತೆ ಏನು ಎದ್ದು ಕಾಣ್ತಾ ಇದೆ, ಅದನ್ನು ಬಹುಶಃ ಲಿಪಿಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಆ ಕ್ಷೇತ್ರಕ್ಕೆ ಧುಮುಕಿ ಇನ್ನಷ್ಟು ಅಲ್ಲಿರುವಂತಹ ಸತ್ವವನ್ನು, ಅಲ್ಲಿರುವಂತಹ ವಿಚಾರಗಳನ್ನು ಹೊರಗೆಡಹಿದ್ದಾರೆ. ನಮ್ಮ ಹಸ್ತಪ್ರತಿ ಸಂಬಂಧಪಟ್ಟಂತಹ ಒಂದು ಸಂಪತ್ತು ಇನ್ನಷ್ಟು ಶ್ರೀಮಂತ ಆಗಬಹುದನ್ನುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದಿಡುತ್ತಾ, ಇಂತಹ ಒಂದು ದೊಡ್ಡ ಅವಕಾಶವನ್ನು ಮತ್ತೆ ಬಹಳ ಮುಖ್ಯವಾಗಿ ನನಗೂ ಒಂದಿಷ್ಟು ಹಸ್ತಪ್ರತಿಗಳ ಬಗ್ಗೆ, ಯಕ್ಷಗಾನದ ಬಗ್ಗೆ, ಮುಖ್ಯವಾಗಿ ಲಿಪಿಕಾರರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಿಗೆ, ಆ ವಿಭಾಗದ ಎಲ್ಲ ಆತ್ಮೀಯ ಪ್ರಾಧ್ಯಾಪಕ ಬಂಧುಗಳಿಗೆ ಮತ್ತು ಈ ಕಾರ್ಯಕ್ರಮದ ಜೊತೆಗೆ ಕೈ ಜೋಡಿಸಿದಂತ ಸುಧಾನ ಸಂಸ್ಥೆಯ ಸಮಸ್ತರಿಗೂ ಕೂಡ ವಂದಿಸ್ತಾ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತಿದ್ದೇನೆ. ಎಲ್ಲರಿಗೂ ಕೂಡ ವಂದನೆಗಳು. ತಮ್ಮ ವಿಚಾರಧಾರೆಗೆ ಧನ್ಯವಾದಗಳು ಸರ್. ಮುಂದಿನ ಪ್ರಬಂಧ ಮಂಡನೆ ಯಕ್ಷಗಾನ ಹಸ್ತಪ್ರತಿಗಳು ವಿಷಯ ವೈವಿಧ್ಯ. ಡಾಕ್ಟರ್ ನಾಗವೇಣಿ ಮಂಚಿ, ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದವರಾದ ಇವರು ಕನ್ನಡದ ಕತೆಗಾರ್ತಿ. ಅನೇಕ ಪತ್ರಿಕೆಗಳಲ್ಲಿ ಕವನ, ಕತೆ, ಲೇಖನಗಳನ್ನು ಬರೆದಿದ್ದಾರೆ. ಯಕ್ಷಗಾನ ಮತ್ತು ಮಹಿಳೆ ಕುರಿತು ಸಂಶೋಧನೆ ಮಾಡಿ ಯಕ್ಷಗಾನ ಮಹಿಳಾ ತಂಡದೊಂದಿಗೆ ಕೆಲಸ ಮಾಡಿದ್ದಾರೆ. ಬೆಳೆ ಸೀತಾರತ್ನ, ಬದುಕು ಬರಹ, ಭೂಮಿ ತೋರಿದ ಸೂರ್ಯ, ಯಕ್ಷಸ್ತ್ರೀ, ಸ್ತ್ರೀವೇಷ ಇವರ ಮಹತ್ವದ ಕೃತಿಗಳು. ನನ್ನಮ್ಮ ಸತ್ತ ಕತೆಗೆ ತರಂಗ ತಿಂಗಳ ಕಥಾ ಪ್ರಶಸ್ತಿ, ಪಾತಕತೆಗೆ ಕನ್ನಡಪ್ರಭ ಸಂಕ್ರಾಂತಿ ಕಥಾ ಸ್ಪರ್ಧೆಯಲ್ಲಿ 3ನೇ ಬಹುಮಾನ, ಅತ್ತಿಮಬ್ಬೆ ಕಾವ್ಯ ಪ್ರಶಸ್ತಿ, ತ್ರಿವೇಣಿ ದತ್ತಿನಿಧಿ ಪ್ರಶಸ್ತಿ ದೊರೆತಿದೆ. ಮೇಡಮ್, ಇದೀಗ 20 ನಿಮಿಷಗಳ ಸಾಹಿತ್ಯಿಕ ವೇದಿಕೆ ನಿಮಗಾಗಿ. ಎಲ್ರಿಗೂ ನಮಸ್ಕಾರ. ಹಂಪಿ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿ ವಿಭಾಗ ಮತ್ತು ಸುಧಾನ ವಿದ್ಯಾಸಂಸ್ಥೆ ಸೇರಿ ನಡೆಸುವಂಥ ಈ ಹಸ್ತಪ್ರತಿಯ ಕುರಿತ 2 ದಿನಗಳ ಸಮ್ಮೇಳನಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದಂಥ ಹಿರಿಯರಾದ ನಾವುಡ್ರೆ, ಕಾರ್ಯಕ್ರಮದ ಈ ಗೋಷ್ಠಿಯ ಅಧ್ಯಕ್ಷರೇ, ಹಿರಿಯರು ಗುರುಗಳಾದಂಥ ಪಾದಕಲ್ ವಿಷ್ಣು ಭಟ್ರೆ, ದಿವಾಕೊಕ್ಕಡವರೇ, ಸಭೆಯಲ್ಲಿರುವ ಎಲ್ಲ ಕೇಳುಗರೆ, ಹಸ್ತಪ್ರತಿ ನನಗೆ ಕೊಟ್ಟ ವಿಷಯ ಯಕ್ಷಗಾನ ಹಸ್ತಪ್ರತಿ ವಸ್ತು ವೈವಿಧ್ಯ ಅಂತ. ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಬೇಕು. ಈ ಹೊತ್ತು ನಾನು ಹಸ್ತಪ್ರತಿಗಳನ್ನು ಕಳೆದ ನವೆಂಬರಲ್ಲಿ ಸಂಗ್ರಹ ಮಾಡಲಿಕ್ಕೆ ಹೊರಟಾಗ ನನಗೆ ಮೊದಲಿಗೆ ಸಿಕ್ಕಿದ್ದು ಹಸ್ತಪ್ರತಿ ಅಲ್ಲ. ಈಗೆಲ್ಲ ಟೈಪಿಸಿ ಕೊಡ್ತಾರೆ, ಒಂದು ಕ್ಯಾಮರಾದಲ್ಲಿ ಫೋಟೋ ತೆಗೆದು PDF ಮಾಡಿ ಕಳಿಸುವಂಥದ್ದು. ಹಾಗಾದರೆ ಹಸ್ತಪ್ರತಿಯನ್ನು ಸಂಗ್ರಹಿಸುವುದು ಅಂದಾಗ ನನಗೆ ಹೊಸಪರಿ ಯಾರೂ ಕೂಡ ಇತ್ತೀಚೆಗಿನ ಬರಹಗಾರರು, ಪ್ರಸಂಗಕರ್ತರು, ನಮ್ಮ ಆಟದ ಪರಿಭಾಷೆಯಲ್ಲಿ ಹೇಳುವುದಾದರೆ ಪ್ರಸಂಗಕರ್ತರು, ಹೊಸಬರೆಲ್ಲ ಕೈಯಲ್ಲಿ ಬರೆದದ್ದನ್ನು ಕಂಪ್ಯೂಟ್ರಿಗೆ ಹಾಕಿ ಒಂದು ಕಾಪಿ ತೆಗೆದಿಟ್ಟು
ಪ್ರತಿ ವರ್ಷ ಹೊಸ ಹೊಸ ಪ್ರಸಂಗಗಳು ಬಂದಾಗಲೂ ಅದು ಹಾಗೆಯೇ ಬರ್ತವೆ. ಹಾಗಾದರೆ ಹಸ್ತಪ್ರತಿಯನ್ನು ಸಂಗ್ರಹಿಸುವುದು ಹೇಗೆ ಅಂತ ಒಂದು ಸಣ್ಣ ಸಂದಿಗ್ಧತೆಗೆ ಬಿದ್ದೆ ನಾನು ಮೊದಲಿಗೆ ಕಲಾವಿದರನ್ನು ಸಂಪರ್ಕಿಸಿದಾಗ ಅವರವರ ಮೇಳದಲ್ಲಿ ಆಡುವ ಆಟ, ನನಗೆ ಸ್ವಲ್ಪ ಕಲಾವಿದರ ಪರಿಚಯ ಇರೋದ್ರಿಂದ ಮೇಳದಲ್ಲಿ ಆಡುವ ಹೊಸ ಹೊಸ ಪ್ರಸಂಗಗಳನ್ನು ಕೊಡಿ ಅಂತ ಕೇಳಿದೆ. ಯಾಕಂದರೆ ಬಹುತೇಕ ಹಳೆಯ ಪ್ರಸಂಗಗಳು ಪ್ರಕಟ ಆಗಿವೆ. ಒಂದು 4-5 ವರ್ಷಗಳ ಹಿಂದೆ 2016-17 ಕಾಲಕ್ಕೆ 16 ಪ್ರಸಂಗಗಳು ಕಿರಿಯ ಬಲಿಪ ಭಾಗವತರದ್ದು ನಾನೇ ಸಂಪಾದಿಸಿದ್ದೇನೆ. ಅದು ಪಟ್ಲ ಫೌಂಡೇಶನ್ ಪ್ರಕಟಿಸಿದೆ. ಅನಂತರದ್ದು ಸಿಕ್ತದ ಹುಡುಕಿದೆ. ಸುಮಾರು 18 ಪ್ರಸಂಗಗಳು ನನಗೆ ಸಿಕ್ಕಿದು. ವಸ್ತು ವೈವಿಧ್ಯವನ್ನು ಗಮನಿಸುವಾಗ ನಾನಿಲ್ಲಿ 18 ಪ್ರಸಂಗಗಳನ್ನು, ಕೈಬರಹದಲ್ಲಿದ್ದ 9 ಪ್ರಸಂಗಗಳು, ಟೈಪಾಗಿ ಬಂದಂಥ 9 ಪ್ರಸಂಗಗಳು, ಒಟ್ಟು ಪ್ರಕಟಣೆ ಅಂತ ಯಾವುದಾದ್ರೂ ಪ್ರಕಟಿಸದೇ ಇದ್ದಂಥ ಪ್ರಸಂಗಗಳನ್ನು ನಾನಿಲ್ಲಿ ಆರಿಸಿಕೊಂಡೆ. ಬಹುಶಃ ಇದಕ್ಕಿಂತ ಹೆಚ್ಚು ಆರಿಸಬಹುದಿತ್ತೋ ಏನೋ ಅಂತ ಒಂದು ಸಣ್ಣ ಕೊರತೆ ನನ್ನನ್ನು ಕಾಡ್ತಾ ಇದೆ. ಈ 18 ಪ್ರಸಂಗಗಳಲ್ಲಿ ವಸ್ತು ವೈವಿಧ್ಯಕ್ಕೆ ಆರಿಸುವಾಗ ಒಟ್ಟು ಓದು ನನ್ನದು. ನಾನು ಇತ್ತೀಚೆಗೆ ಒಂದು 10 ದಿನಗಳ ಓದು ಅಂತ ಹೇಳ್ತೇನೆ. ನಾನು ಆ 10 ದಿನಗಳ ಓದಿನಲ್ಲಿ ನಾನು ಗ್ರಹಿಸಿಕೊಂಡ ಕೆಲವು ಆಲೋಚನೆಗಳನ್ನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಲೇಖಕರೇ ಕಳುಹಿಸಿದ ಪ್ರಸಂಗಗಳಿವೆ ನನ್ನ ಹತ್ರ ದೊರೆತದ್ರಲ್ಲಿ. ಸಂಗ್ರಹ ಮಾಡಿದ ಒಂದಷ್ಟು ಪ್ರಸಂಗಗಳಿವೆ. ಮೇಳದವರಿಂದ ಈಗ ಆಗ್ತಾ ಇರುವ, ಪ್ರದರ್ಶನ ಆಗ್ತಾ ಇರುವಂತಹ ಪ್ರಸಂಗಗಳನ್ನು ನಾನು ಆರಿಸಿಕೊಂಡಿದ್ದೇನೆ. ಈಗಾಗಲೇ ಬರೆದವರು, ಆದರೆ ಈಗ ಇಲ್ಲದವರು, ಅವರ ಮಕ್ಕಳು ಕೊಟ್ಟಂತಹ ಪ್ರಸಂಗಗಳನ್ನು ಇವೆ ಇಲ್ಲಿ. ಇಷ್ಟು ಪ್ರಸಂಗಗಳನ್ನು ಇಟ್ಟುಕೊಂಡು ವಿಶೇಷವಾಗಿ ಎಂ.ಕೆ. ರಮೇಶ್ ಆಚಾರ್ಯ ಅವರು 5 ಪ್ರಸಂಗಗಳು ಹಸ್ತಪ್ರತಿಯಲ್ಲಿರುವಂಥವುಗಳು, ಉಳಿದವು 25ಕ್ಕೂ ಹೆಚ್ಚು ಪ್ರಸಂಗಗಳು ಪ್ರಕಟ ಆಗದೇ ಇದ್ದಾವೆ. ನಾನಿಲ್ಲಿ ಪ್ರಕಟ ಆಗದೇ ಇರುವ ಪ್ರಸಂಗಗಳನ್ನು ಆರಿಸಿಕೊಂಡಿದ್ದೇನೆ. ಗಣೇಶ್ ಕೊಲೆಕಾಡಿಯವರು ಇತ್ತೀಚೆಗೆ 1-2 ವರ್ಷದಲ್ಲಿ 1-2-3 ಪ್ರಸಂಗ ಬರೆದಿದ್ದಾರೆ. ದಿನಕರ ಪಚ್ಚನಾಡಿಯವರ ಪ್ರಸಂಗ ಇದೆ. ಬೆಳ್ಳಾರೆ ಮಂಜುನಾಥ್ ಭಟ್ ಅವರು ಕಲಾವಿದರು, ಅವರು ಸಂಗ್ರಹಿಸಿದ 16 ಪ್ರಸಂಗಗಳಲ್ಲಿ ನನಗೊಂದು 6-7 ಪ್ರಸಂಗಗಳನ್ನು ಕಳುಹಿಸಿಕೊಟ್ರು. ನಾನೆಲ್ಲವೂ ಇಲ್ಲಿ ಪ್ರಾತಿನಿಧಿಕವಾಗಿ ಮಾತ್ರ ಆರಿಸಿಕೊಂಡು ಮಾತನಾಡ್ತಾ ಇದ್ದೇನೆ. ನನ್ನ ಗಮನಕ್ಕೆ ಬಂದ, ಇತ್ತೀಚೆಗೆ ಗಮನಕ್ಕೆ ಬಂದಂಥ 50ಕ್ಕೂ ಹೆಚ್ಚು ಹಸ್ತಪ್ರತಿಗಳು. ನಾನು ಹೇಳಿದೆ, ಹೊರಗಡೆ ಹೋಗಿ ನನಗೆ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ದಕ್ಕಿದಂಥ ಸುಮಾರು 50 ಹಸ್ತಪ್ರತಿಗಳನ್ನು ಇಲ್ಲಿ ಗಮನಿಸಿ ನನ್ನ ಮಾತುಗಳಿಗೆ, ಮುಂದಿನ ನನ್ನ ಮಾತುಗಳಿಗೆ ಆರಿಸಿಕೊಂಡಿದ್ದೇನೆ. ಹಾಗೆಂತ ಹಿರಿಯ ಪ್ರಸಂಗಕರ್ತರು ಬಹುಶಃ ಇದ್ದಿರಬಹುದು, ಅವರ ಪ್ರಸಂಗಗಳು ಹಸ್ತಪ್ರತಿಯಲ್ಲಿ ಇದ್ದಿರಬಹುದು. ಅವ್ರು ಯಾರ ಹೆಸರನ್ನು ನಾನಿಲ್ಲಿ ಸೇರಿಸಿಲ್ಲ. ಬಹುತೇಕ ಪ್ರಸಂಗಗಳು ಪ್ರಕಟ ಆಗಿವೆ. ನಮ್ಗೆ ಗೊತ್ತು, ಹಲಸನಹಳ್ಳಿಯವರ ಪ್ರಸಂಗಗಳಿರ್ಬೋದು, ಹಿರಿಯ ಬಲಿಪರು, ಕಿರಿಯ ಬಲಿಪರು, ಅಗರಿಯವರದ್ದು, ಶಿಮಂತೂರು ನಾರಾಯಣ್ ಶೆಟ್ಟರು, ಪೂಂಜರು, ಹೀಗೆ ಬಹಳಷ್ಟು ಪ್ರಸಂಗಗಳು ಇವತ್ತು ಪ್ರಕಟ ಆಗಿವೆ. 1980 ಕಾಲಕ್ಕೆ ಸ್ವಲ್ಪ ಹಿಂದೆ ಹೋಗೋದಾದರೆ, ಆಗಿನ ಕಾಲದಲ್ಲಿ ಟೆಂಟ್ ಮೇಳಗಳು ಹೊಸ ಹೊಸ ಪ್ರಸಂಗಗಳನ್ನು ನಿರಂತರ ಆಡ್ತಿದ್ವು. ಆಗಿನ ಪಟ್ಟದ ಪದ್ಮೇಲೆ ಆಗಿರಬಹುದು, ಬೇರೆ ಬೇರೆ ಪ್ರಸಂಗಗಳು, ಕಾಡಮಲ್ಲಿಗೆ ಪ್ರಸಂಗ ನಮ್ಗೆ ನೆನಪಿದೆ. ಒಂದು 50 ವರ್ಷಕ್ಕೆ ನನ್ನ ಬಾಲ್ಯ ದಿನಗಳಲ್ಲಿ ಅವುಗಳ ಟೈಟಲ್ ನೋಡಿದ ಪುಸ್ತಕ ಪ್ರಕಟ ಆದ ನೆನಪಿದೆ ನಮಗೆ. ಬಡಗುತಿಟ್ಟಿನ ಕಲಾವಿದರು ಇವರೆಲ್ಲ ಆಗಿನ ಕಾಲಕ್ಕೆ, ಯಾಕಂದರೆ ಪ್ರಕಟ ಆಗ್ತಿತ್ತು, ಇವತ್ತಿನ ಕಾಲಕ್ಕೆ ಪ್ರಕಟ ಆಗ್ತಿಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಒಂದು ಪುಟ್ಟ ಪುಸ್ತಕ, ಒಂದು 30-40 ಪುಟಗಳ ಒಂದು ಪುಟ್ಟ ಪುಸ್ತಕ ಬರ್ತಿತ್ತು. ನನಗೆ ನೆನಪಿದೆ, ಕಾಡುವ ಮಲ್ಲಿಗೆ ಮತ್ತು ಪಟ್ಟದ ಪದ್ಮನಿ ಇವತ್ತಿಗೂ ನನ್ನಲ್ಲಿ ಇದೆ, ನನ್ನ ಸಂಗ್ರಹದಲ್ಲಿ ಇದೆ. ಆದರೆ ಅನಂತರದಲ್ಲಿ ಯಾವಾಗ ಸಮೂಹ ಮಾಧ್ಯಮಗಳ ಅಥವಾ ಮೀಡಿಯಾಗಳು ಬದಲಾದವು, ಪ್ರಕಟ ಆಗುವುದು ಕಡಿಮೆ ಆಯಿತು ಅಂತ ಅನ್ನಿಸ್ತದೆ. ಹಾಗಾಗಿ ಅಂಥವು ಇವೆ ಒಂದು ಕಡೆ. ಇನ್ನೊಂದು ಕಡೆ 1932 ಕಾಲದಿಂದ 32ರಿಂದ ಪ್ರಕಟ ಆದಂತಹ ಅಥವಾ 32ರಲ್ಲಿದ್ದಂತಹ ಹಸ್ತಪ್ರತಿಗಳು ನನಗೆ ನನ್ನ ಅಧ್ಯಯನ ದಿನಗಳಲ್ಲಿ ಸಿಕ್ಕಿವೆ. ಇವನ್ನಿಷ್ಟುಕೊಂಡು
ಎಲ್ಲವನ್ನೂ ಎಲ್ಲೂ ಮುಟ್ಲಿಕ್ಕೆ ಹೋಗುವುದಿಲ್ಲ. ನಾನು ಒಂದು 2-3 ವಸ್ತು ವೈವಿಧ್ಯ ಮಾಮೂಲು ವಸ್ತುಗಳನ್ನು ಬಿಟ್ಟು ಹೊಸತಾಗಿ ಇರುವಂತಹ ವಸ್ತುಗಳನ್ನು ಆರಿಸಿಕೊಂಡು ಅವುಗಳ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ವಸ್ತು ವೈವಿಧ್ಯ ಅಂತ ಹೇಳುವಾಗ ಅಲ್ಲಿ ಪುರಾಣ ಪ್ರಸಂಗಗಳಿವೆ. ಈಗಾಗಲೇ ಪುರಾಣ ಅಂದರೆ ಹೀಗೆ ಕಥೆಗಳು, ಅದರಲ್ಲಿ ಸ್ಥಳ ಪುರಾಣಗಳಿವೆ, ಕ್ಷೇತ್ರ ಮಹಾತ್ಮೆಗಳಿವೆ. ಸ್ಥಳ ಪುರಾಣಗಳು, ಕ್ಷೇತ್ರ ಮಹಾತ್ಮೆಗಳು, ವಿಷ್ಣು ಪುರಾಣವೋ ಶಿವಪುರಾಣವೋ, ಈ ರೀತಿಯ ಪುರಾಣದ ಕಥೆಗಳು ಸಾಕಷ್ಟು ಇವೆ. ಹೊಸತನ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಕವಿ ಸಾಹಿತ್ಯವನ್ನು ರಚಿಸುವಾಗ ಅವನ ಆಲೋಚನೆಗಳನ್ನು ಹೊಸತಾಗಿ ಕೊಟ್ಟಿರ್ಬೋದು, ಕಥೆಯ ಒಂದು ಚೌಕಟ್ಟನ್ನು ಬದಲಾಯಿಸುವುದಿಲ್ಲ. ಐತಿಹಾಸಿಕ ಪ್ರಸಂಗಗಳು ಹಲವಾರು ಇವೆ. ಬಹುಶಃ 1990 ಬಳಿಕದ ಸುಮಾರು 30 ವರ್ಷಗಳ ಇತ್ತೀಚೆಗೆ ಬಂದಂತಹ ಐತಿಹಾಸಿಕ ಪ್ರಸಂಗಗಳಿಗೆ ಒಂದು ಬೇರೆ ಆಯಾಮ ಇದೆ. 90ರ ನಂತರ ಬಂದಂತಹ ಐತಿಹಾಸಿಕ ಪ್ರಸಂಗಗಳಿಗೆ, ವಸ್ತುಗಳಿಗೆ ಒಂದು ಬೇರೆ ಆಯಾಮ ಇದೆ. ವರ್ತಮಾನದ ಪ್ರಸಂಗಗಳನ್ನು ತಗೊಂಡು, ಘಟನೆಗಳನ್ನು ತಗೊಂಡು ರಚನೆಯಾದಂತಹ ಪ್ರಸಂಗಗಳಿವೆ. ಕಾಲ್ಪನಿಕ ಕಥೆಗಳು ಸಾಕಷ್ಟಿವೆ. ತುಳು ಪ್ರಸಂಗಗಳಿವೆ. ನಮ್ಮಲ್ಲಿ ತೆಂಕುತಿಟ್ಟಿಗೆ ಬಂದಾಗ ಕೆಲವು, ಇವತ್ತಿಗೆ ಕೂಡ ಹಲವು ಮೇಳಗಳು ತುಳು ಪ್ರಸಂಗಗಳನ್ನು ಆಡ್ತವೆ. ಅಂತಹ ಪ್ರಸಂಗಗಳ ಬರಹಗಳು ಕೂಡ ಇಲ್ಲಿ ಇವೆ. ನಾನು ಮತ್ತೆ ಹಸ್ತಪ್ರತಿ ಅಂತ ಹೇಳುವಾಗ ಬರಹಗಳಂತಲೇ ಯಾಕೆ ಬಳಸಿದೆ ಅಂದರೆ, ನಾನು ಹೇಳಿದೆ ಟೈಪ್ ಮಾಡಿ ಬಂದಂತಹ ಇನ್ನೂ ಪ್ರಕಟ ಆಗದಂತಹ ಪ್ರತಿಗಳು ಇರೋದ್ರಿಂದ ಅದನ್ನು ನಾನು ಹಾಗೆ ಹೇಳ್ತಾ ಇದ್ದೇನೆ. ರಮೇಶ್ ಆಚಾರ್ಯರು, ಎಂ ಕೆ ರಮೇಶ್ ಆಚಾರ್ಯರು ಕಲಾವಿದರು, ಅವರು ಕ್ಷೇತ್ರ ಮಹಾತ್ಮೆಯನ್ನೇ ಇಟ್ಟುಕೊಂಡು ಸುಮಾರು 10ಕ್ಕೂ ಹೆಚ್ಚು ಪ್ರಸಂಗ ಬರೆದಿದ್ದಾರೆ. ಅವುಗಳನ್ನು ಅವರು ಪ್ರಕಟ ಆಗಿಲ್ಲ ಅಂತ ಹೇಳ್ತಾರೆ. ರಾಮಾಯಣ, ಮಹಾಭಾರತ, ವಿಷ್ಣು ಪುರಾಣ, ಶಿವಪುರಾಣ, ಈ ಎಲ್ಲ ಕಥೆಗಳಲ್ಲದೆ ಅದರ ಒಳಗೆ ಬರುವಂತಹ ಉಪಕಥೆಗಳು ಕೂಡ ವಸ್ತುಗಳಾಗಿ ವೈವಿಧ್ಯತೆಯನ್ನು ಹೊಂದಿಕೊಂಡು ಪ್ರಕಟ ಆಗಿವೆ. ಇತಿಹಾಸಕ್ಕೆ ಬಂದಾಗ ವಿಜಯನಗರದ ಇತಿಹಾಸವನ್ನು ತಗೊಂಡು ವಿಶ್ವವಿಜೇತ ಅಂತ ಒಂದು ಕೃತಿ ಇದೆ. ಶಿವಾನಂದ ಲಹರಿ ಅಂತ ಒಂದು 12ನೇ ಶತಮಾನದ ವಚನ ಸಾಹಿತ್ಯದ ಕಾಲದ ಒಂದು ಕೃತಿ ಇದೆ. ಮಡಿವಾಳ ಮಾಚಯ್ಯ, ಬಸವಣ್ಣ, ಈ ಕಾಲದ ಘಟನೆಗಳನ್ನು ಆಧರಿಸಿಕೊಂಡು ವಚನಕಾರರನ್ನು ಇಟ್ಟುಕೊಂಡು ಬರೆದಂತಹ ವಸ್ತುವಾಗಿರಿಸಿಕೊಂಡಂತಹ ಕೃತಿ ಇದೆ. ಕೆಳದಿ ಚೆನ್ನಮ್ಮ, ಛತ್ರಪತಿ ಶಿವಾಜಿ, ಈ ವಸ್ತುಗಳನ್ನು ಕೂಡ ಆರಿಸಿಕೊಂಡು ರಚನೆಯಾದಂಥ ಹಸ್ತಪ್ರತಿಗಳಿವೆ. ಪುರಾಣ ಪ್ರಸಂಗಕ್ಕೆ ಬಂದರೆ ಆಗಲೇ ಹೇಳಿದೆ ನಾನು, ಸ್ಥಳ ಪುರಾಣಗಳಿವೆ, ಕ್ಷೇತ್ರ ಮಹಾತ್ಮೆಗಳಿವೆ. ಇವೆಲ್ಲಕ್ಕೊಂದು ನಿರ್ದಿಷ್ಟ ಚೌಕಟ್ಟು ಇದೆ. ನಾನು ಪುರಾಣ ಪ್ರಸಂಗಗಳನ್ನು ಹೇಳುವಾಗ ರಚನೆಯಾದಂಥ ಪ್ರಸಂಗಗಳಿಗೊಂದು ನಿರ್ದಿಷ್ಟವಾದ ಚೌಕಟ್ಟಿದೆ. ಯಾಕಂದರೆ ಅದು ಧಾರ್ಮಿಕ ನಂಬಿಕೆಗಳ ಹಿನ್ನೆಲೆಯಿಂದ ಬಂದದ್ದು. ನಾವಿವತ್ತು ಕಟೀಲು ಕ್ಷೇತ್ರ ಮಹಾತ್ಮೆ ಆಟ ನೋಡ್ಬೋದು, ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ನೋಡ್ಬೋದು. ಈ ಕ್ಷೇತ್ರ ಮಹಾತ್ಮೆಗಳನ್ನು ಆಟ ಆಡುವಾಗೆಲ್ಲ ಒಂದು ಚೌಕಟ್ಟಿದೆ. ಆ ಚೌಕಟ್ಟು ಅಲೌಕಿಕವಾದ್ದೊಂದು, ಮತ್ತು ಆ ವಸ್ತುವಿನಲ್ಲಿ ಹೊಸ ತರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜನರು ಆ ದೇವಸ್ಥಾನದ ಬಗ್ಗೆ, ದೇವರ ಬಗ್ಗೆ ನಂಬಿಕೊಂಡು ಬಂದಂಥ ಹಲವಾರು ನಂಬಿಕೆಗಳಿವೆ. ದೇವ್ರು ಹೀಗೆಯಾ, ದೇವ್ರ ಕತೆ ಹೀಗೆಯಾ. ಶ್ರೀಮಂತೂರು ನಾರಾಯಣ ಶೆಟ್ಟರು ಕ್ಷೇತ್ರ ಮಹಾತ್ಮೆ, ಕಟೀಲು ಕ್ಷೇತ್ರ ಮಹಾತ್ಮೆ ರಚಿಸಿದ ಮೇಲೆ ಅದನ್ನು ಮೀರಿ ಇನ್ನೊಂದು ಕ್ಷೇತ್ರ ಮಹಾತ್ಮೆಯನ್ನು ರಚಿಸ್ಲಿಕ್ಕೆ ಕಷ್ಟ ಉಂಟು. ಯಾಕಂದರೆ ಅಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆಯಲ್ಲಿ ಹೀಗೇ ಇರಬೇಕು ಅನ್ನುವ ಬಲವಾದ ನಂಬಿಕೆ ಇದೆ. ಹಾಗಾಗಿ ಅಲ್ಲಿ ನಾವು ವಸ್ತು ವೈವಿಧ್ಯವನ್ನು ಹುಡುಕ್ತೇವೆ ಅಂತ ಹೇಳಿದ್ರೆ ಕಷ್ಟ ಇದೆ. ಈ ಶೃಂಗೇರಿ ಕ್ಷೇತ್ರ ಮಹಾತ್ಮೆ ಇದೆ, ಗುತ್ಯಮ್ಮ ಕ್ಷೇತ್ರ ಮಹಾತ್ಮೆ ಇದೆ. ಬಹುಶಃ ಜಾನಪದ ಕ್ಷೇತ್ರವೊಂದನ್ನು ಆರಿಸಿಕೊಂಡಾಗ ಹೆಚ್ಚು ರಿಸ್ಟ್ರಿಕ್ಷನ್ಸ್ ಇರುವುದಿಲ್ಲ ಅಂತ ಅನ್ನಿಸ್ತದೆ ನನಗೆ. ಕಥೆಯಲ್ಲಿ ಬೇರೆ ಬೇರೆಯವರು ನಂಬಿಕೊಂಡು ಬಂದ ನಂಬಿಕೆಗಳು ಇರುವಂಥ ವಸ್ತುಗಳನ್ನು ಆರಿಸಿ, ಸೇರಿಸಿ, ಪೋಣಿಸಿ ಕಥೆಯನ್ನು ರಚಿಸಬಹುದು. ಆದರೆ ಈಗಾಗಲೇ ಸಿದ್ಧವಾಗಿರುವಂಥ ಒಂದು ವಸ್ತುವನ್ನು ಇಟ್ಟುಕೊಂಡು ರಚನೆ ಮಾಡುವಾಗ ಅಲ್ಲಿ ವೈವಿಧ್ಯತೆಯನ್ನು, ಒಂದೇ ಕಥೆಯಲ್ಲಿ ವೈವಿಧ್ಯತೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಕಷ್ಟ, ರಚನೆ ಕಷ್ಟ ಅನ್ನೋದು ಅಷ್ಟೇ ಮಾತು ಹೇಳ್ತೇನೆ ನಾನು. ಆದರೆ ಐತಿಹಾಸಿಕ ವಸ್ತುವಿಗೆ ಈ ನಿರ್ಬಂಧ ಇಲ್ಲ. ಏನು ಕಂಡದ್ದು ಇತಿಹಾಸ, ಏನು ಕಂಡದ್ದುಂಟೋ, ಏನು ಹೊಡೆದದ್ದುಂಟೋ, ಏನು ಸಿಕ್ಕಿದ್ದುಂಟೋ, ಬೇರೆ ಬೇರೆ ಮೂಲಗಳಿಂದ ಅದನ್ನು ಇಟ್ಟುಕೊಂಡು ಒಂದಷ್ಟು ಸೇರಿಸಿಕೊಂಡು ಬರೆಯುವ ಸ್ವಾತಂತ್ರ್ಯ ಒಬ್ಬ ಕವಿಗೆ ಇದೆ. ಹಾಗಾಗಿಯೇ ಶಿವಾನಂದ ಲಹರಿ ಅನ್ನುವ ಒಂದು ಐತಿಹಾಸಿಕ ವಸ್ತು ಇರುವಂಥ ಕಥೆಯ ಬಗ್ಗೆ ಒಂದು ಸ್ವಲ್ಪ
ವಿವರವಾಗಿ ಮಾತನಾಡ್ತೇನೆ ನಾನು. ಈಗಾಗಲೇ ನಮಗೆ ದಕ್ಷಯಜ್ಞ ಕತೆ ಗೊತ್ತಿದೆ. ಶಿವ ಪಾರ್ವತಿ ದಕ್ಷಯಜ್ಞ ಮಾಡೋದು, ಅಲ್ಲಿಗೆ ಪಾರ್ವತಿ ಹೋಗ್ತಾಳೆ. ಹೋಗಿ ಆತ್ಮ ಅರ್ಪಣೆ ಮಾಡಿಕೊಂಡು ಜೀವಾರ್ಪಣೆ ಮಾಡ್ತಾಳೆ. ಶಿವ ಸಿಟ್ಟಿನಿಂದ ತನ್ನ ಜಟೆಯನ್ನು ತೆಗೆದು ಭೂಮಿಗೆ ಬಡ್ದಾಗ ವೀರಭದ್ರ ಹುಟ್ಟುಕೊಳ್ತಾನೆ ಅಂತ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳಿದೆ. ಈಗ ಹುಟ್ಟಿಕೊಳ್ತಾನೆ. ಸಾಮಾನ್ಯ 3 ಗಂಟೆಗಳ ಪ್ರದರ್ಶನದ ಈ ಸಂದರ್ಭದಲ್ಲಿ ಅಲ್ಲಿ ಬರುವಂಥ ಒಂದು ಕಿರೀಟ ಪಾತ್ರ, ಪಗಡಿ ಪಾತ್ರ, ಸ್ತ್ರೀ ವೇಷ, ಶಿವನ ವೇಷ, ಮುಡಿ ವೇಷ, ನಾವೇನು ಹೇಳ್ತೇವೆ ಅಷ್ಟು ಒಂದು ಯಕ್ಷಗಾನದ ಒಂದು ಪ್ರಸಂಗದಲ್ಲಿ ಯಾವೆಲ್ಲ ವೇಷಗಳು ಬರಬಹುದಾಗುತ್ತೋ ಆ ಎಲ್ಲ ವೇಷಗಳಿಗೆ ಅವಕಾಶ ಇದೆ. ಆದರೆ ಇಲ್ಲಿ ರಮೇಶಾಚಾರ್ಯ ಅವರು ಬರುವಂತಹ ಈ ಕೃತಿಯಲ್ಲಿ ಅದನ್ನು ಆರಂಭಕ್ಕೆ ಮಾತ್ರ ತಗೊಳ್ತಾರೆ, ಬಹಳ ಸಂಕ್ಷಿಪ್ತವಾಗಿ ತಗೊಳ್ತಾರೆ, ಒಂದಷ್ಟು ಸಂಕ್ಷಿಪ್ತವಾಗಿ ತಗೊಳ್ತಾರೆ. ಹೀಗೆ ಎಲ್ಲ ದಕ್ಷಯಜ್ಞನ 3 ಗಂಟೆಯ ಪ್ರಸಂಗದಲ್ಲಿ ಎಲ್ಲ ಪಾತ್ರಗಳಿಗೂ ಸಮಾನ ಅವಕಾಶ ಇದೆ. ನಾನು ಸಹ ಆ ಪಾತ್ರವನ್ನು, ಶಿವನ ಪಾತ್ರವನ್ನು ಮಾಡಿಯೇ ಒಂದಷ್ಟು 3-3.5 ಗಂಟೆಗಳ ಕಾಲ ನಾವು ಒಂದು ಪ್ರಸಂಗವನ್ನು ಮಾಡಿದ್ದೇವೆ. ಅದನ್ನು ಅಲ್ಲಿ ದೇವೇಂದ್ರನಿಗೆ ಎಷ್ಟುಂಟೋ, ಶಿವನಿಗೆ ಎಷ್ಟುಂಟೋ, ಪಾರ್ವತಿಗೆ ಎಷ್ಟುಂಟೋ, ಹಾಸ್ಯಕ್ಕೆ ಎಷ್ಟುಂಟೋ, ಇನ್ನೊಂದು ಬಣ್ಣಕ್ಕೆ ಎಷ್ಟುಂಟೋ ಅವೆಲ್ಲವೂ ಒಂದು ಬ್ಯಾಲೆನ್ಸಲ್ಲಿ ಹೋಗ್ತದೆ. ಮತ್ತು ಅರ್ಥಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇಲ್ಲ. ಆದರೆ ಇಲ್ಲಿ ಬಂದಾಗ ಅದನ್ನು ಸಂಕ್ಷಿಪ್ತಗೊಳಿಸ್ತಾರೆ. ಯಾಕಂದ್ರೆ ಅಲ್ಲಿ ವೀರಭದ್ರನ ಪಾತ್ರ ಮುಖ್ಯ ಆಗ್ತದೆ. ಈ ವೀರಭದ್ರ ದಕ್ಷನ ತಲೆಯನ್ನು ಕಡಿದು ಕೈಲಾಸಕ್ಕೆ ಬರುವಾಗ ಅಲ್ಲಿದ್ದ ಶಿವಶರಣರಿಗೆ ರಕ್ತಸಿಕ್ತವಾದ ವೀರಭದ್ರನ ಬಟ್ಟೆ ತಾಕ್ತದಂತೆ. ಆಗ ಶಿವ ಅವನಿಗೆ ಶಾಪ ಕೊಡ್ತಾನೆ, ನನ್ನ ಭಕ್ತರನ್ನು ಮಲಿನ ಮಾಡಿದ್ಯಾ ನೀನು, ಹೋಗಿ ಬಟ್ಟೆ ಮಲಿನ ಮಾಡುವವನಾಗಿ ಹುಟ್ಟು ಅಂತೇಳಿ. ಹಾಗೆ ಮುಂದಿನ ಜನ್ಮದಲ್ಲಿ ಮಡಿವಾಳ ಮಾಚಯ್ಯ ಆಗಿ ಹುಟ್ಟುತ್ತಾನೆ, ಭೂಮಿಗೆ ಬಂದು ಮಡಿವಾಳ ಮಾಚಯ್ಯ ಆಗಿ ಹುಟ್ಟುತ್ತಾನೆ. ಅವನೊಂದಿಗೆ ಶಿವ ನಂದಿಯನ್ನು ಕಳುಹಿಸ್ತಾನೆ, ಬಸವಣ್ಣ ಆಗ್ತಾನೆ ಅಂತ ಇಲ್ಲಿ ಕಥೆ ಬರ್ತದೆ. ಬಹುಶಃ ರಗಳೆಗಳಲ್ಲಿಲ್ಲದ, ಷಟ್ಪದಿಗಳಲ್ಲಿಲ್ಲದ, ಚಾಮರಸನಲ್ಲಿ ಅಲ್ಲಮ ಪ್ರಭುವಿನ ಪ್ರಭುಲಿಂಗ ಲೀಲೆಯಲ್ಲಿಲ್ಲಂತಹ ಒಂದು ವಿಶಿಷ್ಟವಾದ ಹಿನ್ನೆಲೆಯನ್ನು ಇಲ್ಲಿ ಕಾವ್ಯದಲ್ಲಿ ಇಲ್ಲಿ ಆರಿಸಿ ಕೊಡ್ತಾರೆ ಕವಿ. ಅನಂತರದಲ್ಲಿ ಮಡಿವಾಳ ಮಾಚಯ್ಯ ಮತ್ತು ಬಸವಣ್ಣ ಮುಖ್ಯ ಆಗ್ತಾರೆ. ಇಲ್ಲಿ ಬಿಜ್ಜಳ ಮತ್ತು ತೈಲಪ್ಪರ ನಡುವೆ ಯುದ್ಧ. ಬಿಜ್ಜಳ ತೈಲಪ್ಪನನ್ನು ಮೊಸರಿಂದ ಕೊಲ್ಲೋದು. ಆ ಒಂದು ಅಷ್ಟು ಕಥೆಯಲ್ಲಿ ಒಂದು ಸ್ತ್ರೀ ವೇಷವನ್ನು ತರಲಿಕ್ಕಾಗಿಯೇ ಎಂಬ ಹಾಗೆ ತೈಲಪ್ಪನ ಮಡದಿ, ಗರ್ಭಿಣಿ, ಮಕ್ಕಳು ಹೀಗೆ ತಗೊಂಡ್ಬರ್ತಾರೆ. ಯಾಕಂದ್ರೆ ಆ ಸಾವಿನ ನಂತರ ಒಂದು ದುಃಖ, ಒಂದು ಕರುಣೆ ಇರಬೇಕು. ಪ್ರಸಂಗವನ್ನು ರಚನೆ ಮಾಡುವಾಗ ಸಾಮಾನ್ಯವಾಗಿ ನವರಸಗಳಿಗೂ ಆಸ್ಪದ ಇರುವ ಹಾಗೆ ತರ್ತಾರೆ. ಇಲ್ಲೂ ಅಂಥದ್ದು ಒಂದು ವೀರರಸಕ್ಕೆ ಅನಂತರ ಮಧ್ಯದ ನಂತರದ ಒಂದು ಬ್ಯಾಲೆನ್ಸ್ ಉಳಿಸ್ಲಿಕ್ಕೆ ಬೇಕಾಗಿ ಮಾಚಯ್ಯನನ್ನು ಒಂದಿಷ್ಟು ಕ್ರಾಂತಿಕಾರಿ ಅನ್ನೋದಕ್ಕಿಂತ ಒರಟಾಗಿ ಮಾಡ್ತಾರೆ. ಬಸವಣ್ಣ ಬಹಳ ಸಮಾಧಾನಿ, ಮಾಚಯ್ಯ ಸಿಟ್ಟು ಜಾಸ್ತಿ, ಅವನಿಗೆ ಮುಗಿತುದಲ್ಲಿ ಸಿಟ್ಟು ಅಂತ ಹೇಳ್ತೇವೆ. ಹಾಗೆ ಅದಕ್ಕೊಂದು ಕಾರಣವನ್ನು ಕೊಡ್ತಾ ಹೋಗಬಹುದಾದ್ರೆ ವೀರಭದ್ರನ ಪಾತ್ರದ ಕೊನೆಯ ವೀರರಸ ಮುಂದೆ ಮುಂದುವರಿಯುವ ಹಾಗೆ ಇಲ್ಲಿ ಆ ಪಾತ್ರವನ್ನು ತರ್ತಾರೆ. ಮತ್ತು ಇನ್ನೊಂದು ಅಂದ್ರೆ ಬಸವಣ್ಣ ಬಿಜ್ಜಳನ ಮಂತ್ರಿಯಾಗುವ ಬಗೆಯೇ ಭಿನ್ನ. ಇಲ್ಲಿ ಇದು ಬೇರೆ ಒಂದು ತಾಮ್ರಶಾಸನವೋ ಯಾವುದೋ ಅದನ್ನು ಓದಲಿಕ್ಕೆ ಈ ಹಿಂದೆ ತೈಲಪ್ಪನ ಮಂತ್ರಿಗೆ ಸಾಧ್ಯವಿಲ್ಲದಿದ್ದಾಗ ಅಂತ ಹೇಳ್ತಾನೆ, ನೀನು ಓದು, ಇಲ್ಲಾಂದ್ರೆ ನಾಳೆ ನಾನು ಗಲಿಗರಿಸ್ತೇನೆ ಅಂತ. ಅವನು ಬಸವಣ್ಣನಿಗೆ ನೋಡಿ, ಬಸವಣ್ಣ ಓದ್ತಾರೆ, ಅದು ನನಗೆ ಅರ್ಥ ಆಗುದಿಲ್ಲ ಅಂತ ಹೇಳಿದಾಗ ಬಸವಣ್ಣ ಬಂದು ಆ ಶಾಸನವನ್ನು ಓದಿದಾಗ ನೀನೇ ನನ್ನ ಮಂತ್ರಿ ಆಗು ಅಂತ ಬಿಜ್ಜಳ ಅವನನ್ನು ಕರೆದು ಮಂತ್ರಿ ಪದವಿ ಕೊಡ್ತಾನೆ. ಮುಂದೆ ಬಿಜ್ಜಳ ಮತ್ತು ಮಾಚಯ್ಯನ ಸಮಾಗಮ ಆಗ್ತದೆ. ಈ ಕೋಪಿಷ್ಟ ಮಾಚಯ್ಯನ ಮೇಲೆ ದೂರು ಹೋಗಿ ಅವನನ್ನು ಶಿಕ್ಷಿಸಲಿಕ್ಕೆ ಅಂತ ಕರೆಸಿದಾಗ ಮಾಚಯ್ಯನನ್ನು ಅರ್ಥ ಮಾಡಿಕೊಂಡ ಬಸವಣ್ಣ ಅನುಭವ ಮಂಟಪದಲ್ಲಿ ಒಂದಾಗ್ತಾರೆ. ಅನಂತರದಲ್ಲಿ ಬಿಜ್ಜಳನ ಬೇರೆ ಬೇರೆ ಘಟನೆಗಳಿವೆ. ಇಲ್ಲಿ ಹರಳಯ್ಯ ಮಧ್ವಯ್ಯರ ಮಕ್ಕಳಿಗೆ ಮದುವೆಯ ಘಟನೆ ಬರ್ತದೆ.
ಅಂದರೆ ಎಲ್ಲ ರಸಗಳನ್ನಿಟ್ಟುಕೊಂಡು ಬೇಕಾದ್ದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗುವಂಥ ಒಂದು ಸನ್ನಿವೇಶವನ್ನು ಈ ಕಥೆಯಲ್ಲಿ ಲೇಖಕರು ಸೃಷ್ಟಿಸ್ತಾರೆ. ವಿಜ್ಞಾನ ಹತ್ಯೆ ಆಗ್ತದೆ, ಕತೆ ಹೀಗೆ ಇದು ಮುಂದುವರಿಯುತ್ತದೆ. ರಾತ್ರಿಯಿಂದ ಒಂದು 8 ಗಂಟೆಗಳ ಕಾಲ, ಅಂದರೆ ಅಲ್ಲಿ ಆಗಲೇ ಎರಡೂವರೆ ಗಂಟೆಗಳ ಕಾಲ ದಕ್ಷಯಜ್ಞದ ಕಥೆ ಬಂದರೆ, ಅನಂತರ ಉಳಿದದ್ದು 12ನೇ ಶತಮಾನದ ಈ ಕಥೆಗೆ ಜೋಡಿಸಿ ಕಥೆಯನ್ನು ಹಿಡಿದಿರುವುದರಿಂದ ಅಷ್ಟು 6 ರಿಂದ 7 ಗಂಟೆಗಳ ಕಾಲ ಈ ಪ್ರಸಂಗವನ್ನು ಆಡಬಹುದಾದಂಥ ಸಂದರ್ಭ ಇದೆ ಅಂತ. ವಚನಕಾರರ ಕಾಲದ ಕ್ರಾಂತಿಯೇ ಈ ಪ್ರಸಂಗದ ಮುಖ್ಯ ವಸ್ತುವಾಗಿರ್ತದೆ. ಬಿಜ್ಜಳ ತೈಲಪ್ಪನನ್ನು ಹಿಂದಿಂದ ಬಂದು ಚೂರಿ ಹಾಕಿಕೊಳ್ಳುವ ಪ್ರಸಂಗದ ಮೂಲಕ ಅಲ್ಲಿ ಬಿಜ್ಜಳ, ಈಗ ನಾವು ಲಂಕೇಶರ ಸಂಕ್ರಾಂತಿ ಓದಿದವರು, ಇತಿಹಾಸವನ್ನು ಓದಿದವರು, ಈ ಪ್ರಸಂಗಕ್ಕೆ ಬಂದಾಗ ಒಂದಿಷ್ಟು ಇಲ್ಲಿ ಲಿಂಕ್ ಸಿಗ್ತದೆ ನಮಗೆ. ಅನೈತಿಕ ಅನೈತಿಕವಾಗಿ ಪಟ್ಟವನ್ನು ನೇರಿದಂತಹ ಬಿಜ್ಜಳನಿಗೆ ಐತಿಹಾಸಿಕವಾಗಿ ಅದು ಸರಿಯಲ್ಲ ಅಂತಲೇ ಇದೆ. ಏನೇ ಇರಲಿ, ಮತ್ತೆ ಅಂತಹ ಖಳನಾಯಕನ ಪಾತ್ರವನ್ನು ಇಲ್ಲಿ ಯಾರಿಗೆ ಕೊಡ್ತಾರೆ? ಒಂದು ನಾಯಕ, ಪ್ರತಿನಾಯಕ, ಅಂದರೆ ಎದುರು ವೇಷ ಅಂತೆಲ್ಲ ಇದೆ ಯಕ್ಷಗಾನದಲ್ಲಿ. ಅಂತಹ ಎದುರು ವೇಷಕ್ಕೆ ಬಂದಾಗೆಲ್ಲ ಇವನನ್ನು ಬಿಜ್ಜಳನನ್ನು ಇಲ್ಲಿ ಕಾಣಬಹುದು. ಯಾಕಂದ್ರೆ ಅವನು ಇಡೀ ಆ ಪ್ರಸಂಗದಲ್ಲಿ ತಾನು ಮಾತನಾಡುವಂಥ ಬಸವಣ್ಣನ ಎದುರು ಮಾತನಾಡುವಂಥ ನೈತಿಕತೆಯನ್ನು ಕಳ್ಕೊಂಡದ್ರಿಂದ ಬಸವಣ್ಣ ನಾಯಕ ಅಂತ ಅನ್ನಿಸ್ತದೆ ನಮಗೆ. ಆದರೆ ಅವನೊಂದಿಗೆ ಸಮಾನವಾಗಿ ನಿಲ್ಲಬಲ್ಲಂತಹ ಮಾಚಯ್ಯನ ಪಾತ್ರವನ್ನು ತರ್ತಾರೆ. ಕಾಯಕದ ಬಗೆಗಿನ ಪ್ರೀತಿ ಇದೆ ಇಲ್ಲಿ. ಅವರಿಗೆ ಮಾಚಯ್ಯನ ಪಾತ್ರ ಬಂದಾಗೆಲ್ಲ ಅವನು ಮಡಿವಾಳನಾಗಿ ಬಟ್ಟೆ ಒಗೆಯುವುದರ ಬಗ್ಗೆ ಅವನಿಗೆ ಎಷ್ಟು ನಿಷ್ಠೆ ಅಂದರೆ, ನಾನು ದುಷ್ಟರ ಬಟ್ಟೆ ಒಗೆಯುವುದಿಲ್ಲ ಹೇಳ್ತಾನೆ. ತಪ್ಪು ಮಾಡಿದವರು, ಅನ್ಯಾಯ ಮಾಡಿದವರ ಬಟ್ಟೆ ಒಗೆಯುವುದಿಲ್ಲ ಅಂತ ಹೇಳ್ತಾನೆ. ನ್ಯಾಯವಂತರ ಸುಭಗರ ಬಟ್ಟೆಯನ್ನು ಮಾತ್ರ ನಾನು ಒಗೀತೇನೆ ಅಂತ ಹೇಳುವ ಮೂಲಕ ಒಂದು ಕಾಯಕದ ಬಗೆಗಿನ ಪ್ರೀತಿಯನ್ನು ನಾವು ಹೇಳೋರು ವೃತ್ತಿ ಇಷ್ಟೆ ಅಂತ ಹೇಳೋದು. ತಪ್ಪು ಮಾಡಿ ನಾನು ವೃತ್ತಿಯಲ್ಲಿ ನಾನು ತಪ್ಪು ಮಾಡೋದಿಲ್ಲ, ಮಾಡಲಿಲ್ಲ ಅಂತ ಹೇಳ್ತಾ ನನ್ನ ವೃತ್ತಿಗೆ ನಾನು ನಿಷ್ಠ ಆಗಿರ್ತೇನೆ ಅಂತ ಹೇಳಿದ ಹಾಗೇನೆ ಇಲ್ಲಿ ಕಾಯಕದ ಬಗೆಗಿನ ಪ್ರೀತಿಯನ್ನು ತೋರಿಸ್ತಾರೆ ಪ್ರಸಂಗಕರ್ತರು. ಸಮಾನತೆಯ ಪ್ರತಿಪಾದನೆ ಇದೆ. ಹಾಗೆ ಸಾಮಾಜಿಕ ಶ್ರೇಣೀಕರಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನೈತಿಕತೆಯ ಪ್ರತಿಪಾದನೆ ಇದೆ. ಇಲ್ಲಿ ಶಿವಭಕ್ತಿಗಿಂತಲೂ ಸಾಮಾಜಿಕ ಸಮಾನತೆಗೆ ಕವಿ ಹೆಚ್ಚು ಒತ್ತು ಕೊಡ್ತಾರೆ. ಗಮನಿಸಬೇಕಾದ್ದು ಅಂದರೆ, ನಾನು ಒಂದು ಸ್ವಲ್ಪ ಯಕ್ಷಗಾನದ ನೋಡುಗಳಾಗಿ ಪ್ರೇಕ್ಷಕಳಾಗಿ ನಾನು ಹೇಳಬಹುದಾದರೆ, ರಂಗಕ್ಕೆ ಇದನ್ನು ತರುವಾಗ ಪಾತ್ರಧಾರಿಗೆ ಅರ್ಥ ಹೇಳಬಹುದಾದ ಅವಕಾಶ ಸಾಕಷ್ಟಿದೆ. ಈಗ ಬಸವಣ್ಣ ಆಗಲಿ ಮಾಚಯ್ಯ ಆಗಲಿ ಅದನ್ನು ಇವತ್ತಿಗೆ ಅನ್ವಯಿಸಿ, ವರ್ತಮಾನಕ್ಕೆ ಅನ್ವಯಿಸಿ ಹೇಳಬಹುದಾದಂಥ ಒಂದು ಅವಕಾಶ ಬಹಳಷ್ಟಿದೆ. ನಾಟಕಕ್ಕಿಂತ ಯಕ್ಷಗಾನ ಹೆಚ್ಚು ಸ್ವತಂತ್ರ ಸಂಭಾಷಣೆಗೆ ಅವಕಾಶ ಕೊಟ್ಟಿರೋದ್ರಿಂದ, ಇಲ್ಲಿ ಆಸ್ಪದ ಇರೋದ್ರಿಂದ ಬಹುಶಃ ಈ ಯಕ್ಷಗಾನವನ್ನು ನಾಟಕಕ್ಕೆ ಸಂವಾದಿಯಾಗಿ ಅಂತ ಹೇಳುವುದಿಲ್ಲ, ಅದಕ್ಕಿಂತ ಮಿಗಿಲಾಗಿ ವರ್ತಮಾನಕ್ಕೆ ಅನ್ವಯಿಸಿ ಹೇಳಬಹುದಾದ ಪ್ರಸಂಗದಲ್ಲಿ ಬಹಳ ಒಳ್ಳೆಯ ಪ್ರಸಂಗ ಅಂತ ನನಗನ್ನಿಸಿದೆ. ಯಾಕಂದರೆ ನಾನು ಸಾಹಿತ್ಯವನ್ನು ಪಾಠ ಮಾಡೋಳಾದ್ರಿಂದ ಒಂದು ವಚನ ಕಾಲದ ಒಂದು ಹಿನ್ನೆಲೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಂಡಿರೋದ್ರಿಂದ ನನಗೆ ಇದು ಹೆಚ್ಚು ಪ್ರೀತಿಯನ್ನು ಕೊಟ್ಟಿತ್ತು. ಇದರ ಬಗ್ಗೆ ಹೆಚ್ಚು ಪ್ರೀತಿ ಹುಟ್ಟಿತಾಗಿ ನಾನು ಈ ವಿಶಿಷ್ಟವಾದ ಒಂದು ಪ್ರಸಂಗ ಅಂತ ಆರಿಸಿಕೊಂಡು ಇದರ ಬಗ್ಗೆ ಹೇಳಿದ್ದೇನೆ. ಹಾಗೆ ಐತಿಹಾಸಿಕವಾಗಿ ಬಂದಾಗ ವಿಶ್ವವಿಜೇತ ಅಂತ ಇನ್ನೊಂದು ಪ್ರಸಂಗ ಇದೆ. ಅದು ವಿಜಯನಗರ ಕಾಲದ ಅರಸರ ವಸ್ತುವನ್ನು ಇರಿಸಿಕೊಂಡದ್ದು. ಇದು ಮಾತ್ರ ಟೈಪ್ ಮಾಡಿದ ಪ್ರತಿ. ಇದು ಕೂಡ ಈ ಕೆಳದಿಯ ಚೆನ್ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟದ್ದಿದೆ. ಛತ್ರಪತಿ ಶಿವಾಜಿ ಐತಿಹಾಸಿಕ ವಸ್ತುವನ್ನು ಒಳಗೊಂಡದ್ದು. ಅಂದರೆ ಈ ಎಲ್ಲ ಪ್ರಸಂಗಗಳಲ್ಲೂ ಸಾಕಷ್ಟು ಪಾತ್ರಗಳಿವೆ. ಒಂದು ಯಕ್ಷಗಾನ ಚೌಕಟ್ಟು ಅಂತ ಹೇಳಿದೆ ನಾನು. ಅದು ಬೇರೆ ಬೇರೆ ಕಾಲಗಳಲ್ಲಿ 4 ಕಾಲಗಳಲ್ಲಿ ಓಡ್ತದೆ. ಪ್ರಸಂಗ ಬೆಳೆಯುತ್ತಾ ಕತೆ ಹೋಗ್ತದೆ. ಅದಕ್ಕೊಂದು ಕೊನೆ ಇದೆ. ಆ ಕೊನೆ ಅದಕ್ಕೊಂದು ಉದ್ದೇಶ ಇದೆ. ಇಡೀ ಯಕ್ಷಗಾನವನ್ನು ಪ್ರದರ್ಶನ ಮಾಡುವಾಗ, ನಾನಿಲ್ಲಿ ಹಸ್ತಪ್ರತಿಯನ್ನು ಗಮನಿಸುವಾಗಲೂ ಪ್ರದರ್ಶನ ದೃಷ್ಟಿಯಿಂದ ಗಮನಿಸ್ತಾ ಇದ್ದೇನೆ. ಪ್ರದರ್ಶನ ಮಾಡುವಾಗಲೂ ಅದರ ಅಂತ್ಯ ಹೀಗೆ ಇರಬೇಕು ಅಂತೆಲ್ಲ ಇದೆ. ಆ ಚೌಕಟ್ಟನ್ನು ಇಟ್ಟುಕೊಂಡೆ ಅದರ ಒಳಗೆ ಈ ಐತಿಹಾಸಿಕ ವಸ್ತುವನ್ನು ಬೆಳೆಸ್ತಾ ಹೋಗ್ತಾರೆ. ಆದರೂ ಒಂದು ಸದಾ ಕಾಡುವಂತಹುದು ಮತ್ತು ಯಾವಾಗಲೂ ಪ್ರಶ್ನಾರ್ಥಕವಾಗಿ ಇರುವಂಥ ಒಂದು ಪ್ರಶ್ನೆ ಅಂದರೆ, ಬಣ್ಣ ಮತ್ತು ವೇಷಗಾರಿಕೆ ದೃಷ್ಟಿಯಿಂದ ಒಟ್ಟು ಯಕ್ಷಗಾನದ ಒಂದು ಚೌಕಟ್ಟಿಗೆ ಭಂಗ ಬಾರದ ಹಾಗೆ, ಹೊಂದಿಕೆಯಾಗುವ ಹಾಗೆ ಈ ಪ್ರಸಂಗಗಳನ್ನು ಹೇಗೆ ಆಡ್ತಾರೆ ಅನ್ನೋದು. ಯಾಕಂದ್ರೆ ನಾನು ಈ ಪ್ರಸಂಗಗಳನ್ನು ಪ್ರದರ್ಶನದಲ್ಲಿ ನೋಡಿಲ್ಲದ ಕಾರಣ ನನಗೊಂದು ಸಂದೇಹ ಮತ್ತು ಕುತೂಹಲವೂ ಇದೆ. ಈ ಪ್ರಶ್ನೆ ಸದಾ ಕಾಡ್ತಿದೆ.
ವರ್ತಮಾನದ ಪ್ರಸಂಗಕ್ಕೆ ಬಂದಾಗ ಒಂದೇ ಮಾತರ್ಮ ಅನ್ನೋ ಇನ್ನೊಂದು ಪ್ರಸಂಗ ಇದೆ. ಅದಕ್ಕೊಂದು ಕೆಳಗೆ ಟೈಟಲ್ ಕೊಡ್ತಾರೆ, ಟ್ಯಾಗ್ ಟೈಟಲ್ ಒಂದು, ಇದು ದೇಶ ಪ್ರೇಮಿಗಳಿಗೆ ಮಾತ್ರ ಅಂತ. ಅದನ್ನು ಓದುವಾಗಲೇ ನನಗೆ ಹೇಗೆ ದೇಶ ಪ್ರೇಮಿಗಳಿಗೆ ಮಾತ್ರ ಅಂತ ಒಂದಿಷ್ಟು ಕುತೂಹಲವನ್ನು ಓದಿದೆ. ಇಡೀ ಪ್ರಸಂಗದ ವಸ್ತು ದೇಶ ಪ್ರೇಮ. ಪ್ರಸಂಗದ ಆರಂಭದ ಆಶಯವೇ ಆ ವಸ್ತುವನ್ನು ಹೇಳ್ತಾ ಇದೆ. ಯಾಕಂದ್ರೆ ಅಲ್ಲಿ ಈ ದೇಶದ ಸೈನಿಕನ ಒಬ್ಬ ಇದ್ರೆ ಅವ ದೇವರಾಜ ಅಂತ ಇರ್ತಾನೆ. ಈ ನಾಟಕ ಇದಕ್ಕೆ ಯಕ್ಷಗಾನ ಪ್ರಸಂಗಕ್ಕೆ ಬಂದಾಗ ಅಲ್ಲಿ ದೇವರಾಜ ಅನ್ನುವ ಒಬ್ಬ ದೇಶಭಕ್ತ ಸೈನಿಕ, ಅವನ ಮಡದಿ ಶಶಿಪ್ರಭೆ. ಆ ಹೆಸರುಗಳನ್ನು ಬದಲಾಯಿಸಿದ್ದನ್ನು ಕಾಣಬಹುದು ನಾವಲ್ಲಿ. ಶಶಿಪ್ರಭೆ ನಮ್ಮಲ್ಲಿ ಯಕ್ಷಗಾನದಲ್ಲಿ ಬೇರೆ ಬೇರೆ ಕಡೆ ಒಬ್ಬ ಹೆಣ್ಣು ಮಗಳ ಹೆಸರು ಬಂದಾಗ ಶಶಿಪ್ರಭೆ ಅಂತಲೇ ಬರ್ತದೆ. ಒಂದು ಅವಳ ಸೌಂದರ್ಯವನ್ನು ಇಟ್ಕೊಂಡು ಇನ್ನೇನೋ ಸಾಂಕೇತಿಕವಾಗಿ ಒಂದು ಹೆಸರು ಕೊಡ್ತಾ ಹೋಗ್ತಾರೆ, ಶಶಿಪ್ರಭೆ ಅಂತ. ಅವಳು ಗಂಡನಿಗೆ ಒಂದು ಮಾತು ಹೇಳ್ತಾಳೆ ಇಲ್ಲಿ, ಸತಿಸುತರು ಘನವಲ್ಲ, ಪೃಥ್ವಿ ರಕ್ಷಣೆ ಶ್ರೇಷ್ಠ ಮತಿಯುತರೇ, ಪೃಥ್ವಿ ರಕ್ಷಣೆ ಶ್ರೇಷ್ಠ ಮತಿಯುತರೇ, ನೆಮ್ಮದಿ ಈ ನಾಡಗಡಿಯ ಅತಿ ಧೈರ್ಯದಿಂದಲೇ ರಕ್ಷಣೆಯ ಗೈವಿರಿ, ಪತನವಾಗಲು ಬಾರದೆಂಬ ಸ್ವಾತಂತ್ರ್ಯ. ಇದು ಶಶಿಪ್ರಭೆ ಅವಳ ಗಂಡ ದೇವರಾಜನಿಗೆ ಹೇಳುವಂಥದ್ದು. ದೇವರಾಜ ಅಂದಾಗ ಅಲ್ಲಿ ಕಿರೀಟವೇಷ, ಸಾಮಾನ್ಯ ಆರಂಭದ ಪ್ರವೇಶ, ಕಿರೀಟವೇಷ, ದೇವೇಂದ್ರನ ಪುರಾಣಗಳಲ್ಲಿ ಬರುವಂಥ ದೇವೇಂದ್ರನ ಆರಂಭದ ಒಡ್ಡೋಲಗದ ಹಾಗೇನೆ ಇಲ್ಲಿ ಸೈನಿಕನ ಪಾತ್ರ, ಆ ವೇಷ ಇರಬಹುದು ಅಂತ ಅನ್ನಿಸ್ತದೆ. ಅದನ್ನು ಮುಂದುವರಿದು ಇನ್ನೂ ಒಂದು ಪದ್ಯ ಇದೆ ಅಲ್ಲಿ ಅವಳಿಗೆಯ, ಹಿಂದೂ ಮುಸಲ್ಮಾನ ಕ್ರೈಸ್ತರೆನ್ನುವ ಭೇದ ಎಂದಿಗೂ ನಮಗಿಲ್ಲವು, ಒಂದೇ ಮನದಿ ಕಾದಿ ಅಂದು ಸ್ವಾತಂತ್ರ್ಯವ ತಂದು ಕೊಟ್ಟರು ನಮಗೆ. ಇದು ಪೀಠಿಕೆಯ ರೂಪದಲ್ಲಿರುವಂತಹ ಹಳೆಯ ದೇಶದ ಬಗೆಗಿನ ಇತಿಹಾಸವನ್ನು ಹೇಳುವಂತಹ ಒಂದು ಅರ್ಥಕ್ಕೆ ಅವಕಾಶ ಇರುವಂತಹ ಪದ್ಯ. ಹಾಗೆ ಇಡೀ ಒಂದೇ ಮಾತರಂ ಪ್ರಸಂಗದ ಉದ್ದೇಶ ಕೂಡ ಆಗಿರ್ತದೆ. ಮುಂದುವರೆದು ದೇವರಾಜನ ಒಂದು ಪದ್ಯ ಇದೆ, ಭರತ ಮಾತೆಯ ಶಿರದ ತೆರದಲ್ಲಿ ಮೆರೆಯುತ್ತಿಹ ಕಾಶ್ಮೀರ ಉಳಿಸಲು ನಿರತ ಸಜ್ಜಾಗಿರುವೆ ಎಂದು ಅರಸಿ ಕೇಳು. ಈಗ ನೇರವಾಗಿ ಕಾಶ್ಮೀರದ ಉಳಿವಿಗಾಗಿ, ಅದು ಪಾಕಿಸ್ತಾನದೊಂದಿಗೆ ಹೋರಾಡುವ ಸೈನಿಕನ ಕಥೆಯಾಗಿ ಇಡೀ ಕತೆ ಒಂದೇ ಮಾತರಂ ಬರ್ತದೆ ಅಂತ ಹೇಳುವಂಥದ್ದು ಇಲ್ಲಿ ಸೂಚ್ಯವಾಗಿ ಹೇಳ್ತಾರೆ. ಇವ ಮಧ್ಯ ಒಬ್ಬ ಅಡುಗೆ ಭಟ್ಟ ಬರ್ತಾನೆ, ವೈವಿಧ್ಯ ಅಂತ ಹೇಳುವ 3 ರೀತಿಯ 3 ಕಥೆಗಳನ್ನು ಆರಿಸಿಕೊಂಡಿದ್ದೇನೆ. 50 ಪ್ರಸಂಗಗಳಿವೆ, 50 ಕಥೆಯ ವೈವಿಧ್ಯವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಾತಿನಿಧಿಕವಾಗಿ 3 ಕಥೆ, ಅದು ಪುರಾಣದ್ದೊಂದು, ಐತಿಹಾಸಿಕ ಒಂದು, ವರ್ತಮಾನ ಒಂದು ಅಂತ ಪ್ರತಿನಿಧಿಸಿ ಹೇಳಿದ್ದೇನೆ ನಾನು. ನಂಗೆ ಬೇರೆ ಯಾವ ಉದ್ದೇಶವಿಲ್ಲ ಸರ್ ಹೇಳೋದ್ರಲ್ಲಿ. ಅಲ್ಲ ಸರ್, ಮತ್ ನಾನ್ ಬರೆದ ಪ್ರಸಂಗ ಅಲ್ಲ ಇದು, ನನ್ಗೆ ದಕ್ಕಿದ ಪ್ರಸಂಗ. ಒಂದೊಂದು ತುಳು ಪ್ರಸಂಗವನ್ನು ಆರಿಸಿಕೊಂಡಿದ್ದೇನೆ. ಹಸ್ತಪ್ರತಿಯಲ್ಲಿ ಲಭ್ಯವಿರುವ ಪ್ರಸಂಗ ಇದು ಮಲೆತ ಬೊಳ್ಳಿ ಅಂತ. ಇದು ಕೂಡ ಪ್ರಾತಿನಿಧಿಕ ತುಳು ಪ್ರಸಂಗಗಳು 16 ಇವೆ. ಇವತ್ತು ಮೇಳಗಳ ಆಟ ಆಡುವಾಗ ಹೇಗಂದ್ರೆ ಹೊಸ ಮೇಳಗಳೆಲ್ಲ ಹೊಸ ಪ್ರಸಂಗಗಳನ್ನು, ಅದು ತೆಂಕುತಿಟ್ಟಿನಲ್ಲಿ ಹೊಸ ಮೇಳಗಳಲ್ಲಿ 2 ಹೊಸ ಪ್ರಸಂಗಗಳನ್ನು ತಯಾರು ಮಾಡ್ತಾರೆ. ಅವು ಹಸ್ತಪ್ರತಿಯಲ್ಲೇ ಇವೆ, ಅದು ಪ್ರಕಟ ಆಗಿಲ್ಲ. ಒಂದು ಮಲೆತ ಬೊಳ್ಳಿ, ಇದು ಶಬರಿಮಲೆ ಅಯ್ಯಪ್ಪನ ವಸ್ತುವನ್ನು ಇಟ್ಟುಕೊಂಡಿದ್ದೆ. ಯಾಕಂದ್ರೆ ನಾನು ಮುಂದೆ ಪುರಾಣದ ಪ್ರಸಂಗಗಳಿಗೆ ಬಂದೆ. ಇದು ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ ಸುಮಾರು 50 ವರ್ಷಗಳಿಂದ
ಇಡೀ ದೇಶದಲ್ಲಿ ನಮ್ಗೆ ಗೊತ್ತು ಶಬರಿಮಲೆಯ ಬಗ್ಗೆ ಇರುವಂತಹ ಗೌರವ ಮತ್ತು ಇಲ್ಲಿ ಯಕ್ಷಗಾನದಲ್ಲಿ ಅದನ್ನು ಹೇಗೆ ತಂದಿದ್ದಾರೆ ಅಂತ. ಮಲೆತಬಳ್ಳಿ ಅಂದಾಗ ಅದೊಂದು ಬೆಟ್ಟದ ನಕ್ಷತ್ರ ಅನ್ನುವ ಹಾಗೆ ಆ ಅರ್ಥದಲ್ಲಿ ತುಳುವಿನಲ್ಲಿ ಪ್ರಸಂಗ ಇದೆ. ಇದರಲ್ಲಿ ತುಳುನಾಡಿನ ಆಚರಣೆ ನಂಬಿಕೆಗಳ ಉಲ್ಲೇಖ ಇದೆ. ಪುರಾಣ ಪ್ರಸಂಗಗಳಿಗೆ ಸಂಬಂಧಪಟ್ಟ ಹಾಗೆ 9 ಪ್ರಸಂಗಗಳು ಕೂಡ ಹಸ್ತಪ್ರತಿಯ ಪ್ರಸಂಗಗಳೇ. ಬೆಳ್ಳಾರೆ ಮಂಜುನಾಥ್ ಭಟ್ರು ಸಂಗ್ರಹಿಸಿ ನೀಡಿದಂಥ 7 ಪ್ರಸಂಗಗಳಿವೆ ಪುರಾಣದ್ದು. ಕೃಷ್ಣಲೀಲೆ, ಕುಮಾರ ವಿಜಯ, ರತ್ನಾವತಿ ಕಲ್ಯಾಣ, ಶೂರ ಪದ್ಮಾಸುರ ಕಾಳಗ, ಧರ್ಮಪಾಲ ಚರಿತ್ರೆ, ರತಿ ಕಲ್ಯಾಣ, ಮದನ ಸುಂದರ ಕಾಳಗ ಅಂತ 7 ಪ್ರಸಂಗಗಳಲ್ಲಿ 7 ಪ್ರಸಂಗಗಳು ಕೂಡ ಆಯ್ತು ಮೇಡಮ್, ಮುಗೀತು ನಮಗೆ. 7 ಪ್ರಸಂಗಗಳು ಕೂಡ ಪುರಾಣ ಪ್ರಸಂಗಗಳು. ಈ ಹಸ್ತಪ್ರತಿಗಳನ್ನು ಸ್ವಲ್ಪ ಓದೋದು, ಯಾಕಂದ್ರೆ ಇವು 1932ರಿಂದ 56 ತನಕ ರಚನೆಯಾದಂತಹ ಪ್ರಸಂಗಗಳು, ಪ್ರಕಟ ಆಗದೇ ಇರುವಂಥವುಗಳು. ಇವು ಓದಬಹುದಾದ್ದು ಅಂತ ಹೇಳುವಾಗ 7 ಪ್ರಸಂಗಗಳಲ್ಲಿ 6 ಪ್ರಸಂಗಗಳು ಇವತ್ತು ಪ್ರಚಲಿತದಲ್ಲಿವೆ. ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ ಅದನ್ನು. ಇದು ಗೋವಿಂದ ಭಟ್ ಮತ್ತು ಗೋಪಾಲಕೃಷ್ಣ ಭಟ್ ಅಂತ ಇಬ್ಬರ ಹೆಸರುಗಳಲ್ಲಿ ಸಿಗ್ತವೆ. ಬಹುಶಃ ಅವರು ಈಗ ಹೇಳಿದ ಹಾಗೆ ಲಿಪಿಕಾರರು. ಕುಮಾರ ವಿಜಯದಲ್ಲಿ ಶ್ರೀಕೃಷ್ಣ ಲೀಲೆ ಇಲ್ಲೆಲ್ಲ ಗೋಪಾಲ ಭಟ್ ಅಥವಾ ಗೋವಿಂದ ಭಟ್ ಅಂತ ಒಂದು ಕಡೆ ಮೇಲ್ಕಡೆ, ಇನ್ನೊಂದು ಕಡೆ ಬಹುಶಃ ಅದು ಲಿಪಿಕಾರರೇ ಇರಬೇಕು. ಇವುಗಳಲ್ಲಿ ಮದನ ಸುಂದರ ಕಾಳಗ ಅನ್ನುವಂಥದ್ದು ಅದು ಸ್ಪಷ್ಟವಾಗಿ ಬರೆದದ್ದು ಯಾರು ಅಂತ ಇದೆ ಉಲ್ಲೇಖ. ಕೀಲಾರು ತಿಮ್ಮಪ್ಪಯ್ಯನವರಿಂದ ರಚಿತವಾದ ಶಾಲಿವಾಹನ ಶಕ 1854 ರಚಿತವಾದ ನಂದನ ಸಂವತ್ಸರದಲ್ಲಿ ನಿಂತಿದೆ. ಆದ್ರಿಂದ ಇಲ್ಲಿ ಇದು ಮನ್ಮಥ ಪುರಾಣ ಅಂತರ್ಗತ ವಸ್ತು ಅಂತ ಇಟ್ಕೊಂಡಿದ್ದಾರೆ. ಮದನ ಸುಂದರ ಕಾಳಗ ಅಂತ ಮೇಲೆ ತಿಮ್ಮಪ್ಪಯ್ಯನವರಿಂದ ರಚಿತವಾದ್ದು ಅಂತಿದ್ರೆ, ಕೆಳಗಡೆ ಗೋವಿಂದ ಭಟ್ ಅಂತಿದೆ. ಇಲ್ಲಿ ಪೂರ್ಣ ಪ್ರಸಂಗದಲ್ಲಿ ಇವತ್ತು ಪ್ರದರ್ಶನಕ್ಕೆ ಸಾಧ್ಯ ಇಲ್ಲದ್ದು ಅಥವಾ ಪ್ರದರ್ಶನ ಆಗ್ತಾ ಇಲ್ಲದ್ದು ಒಂದು ದಾಂಪತ್ಯ ಬದುಕು, ಒಂದು ಗಂಡು ಹೆಣ್ಣಿನ ಕಾಮ ಇತ್ಯಾದಿಯನ್ನು ಇಟ್ಟುಕೊಂಡು ರಚನೆಯದ್ದು. ಕಥೆಯ ವಸ್ತು ಹೀಗಿದೆ. ಅಲ್ಲಿ 2-3 ಗೆರೆ. ವರ ಮಹಾ ಮನ್ಮಥ ವಿಲಾಸ ಕಥನದಲ್ಲಿ ಚರಿತವಾದ ಮದನ ಸುಂದರನು ನಲಿವಿನಲ್ಲಿ ಹೇಮಮಾಲಿನಿ ಸುಮಾವಲಿ ತರುಣಿಯರನ್ನು ಕಾಮರಸ ನಾಯಕ ಆಹವದಿ ಗೆಲ್ದುದು ಅಂತ ಇದೆ. ಇನ್ನು ಕೂಡ ಗಣೇಶ್ ಕೊಲಕಾಡಿ ಅವ್ರದ್ದು, ದಿನಕರ್ ಪಚ್ಚನಾಡಿ ಅವ್ರದ್ದು ಪ್ರಸಂಗಗಳಿವೆ. ನಾನು ಕೊನೆಗೆ ಉಪಸಂಹಾರಕ್ಕೆ ಹೋಗ್ತೇನೆ. ಇದು ಕೆಲವು ಪ್ರಸಂಗಗಳನ್ನು ಗಮನಿಸಿದಾಗ ಹಸ್ತಪ್ರತಿಯ ಪ್ರಸಂಗಗಳು ಇನ್ನು ಹಾಗೇ ಇರೋದು ಇದೆ. ಅಂದರೆ ಬಹಳ ಪ್ರಸಂಗಗಳು ಅವುಗಳ ನೇರ ಪ್ರತಿಗಳ ಹಾಗಿವೆ. ಯಾಕೆ ನನ್ಗೊಂದು ಮತ್ತೆ ಪ್ರಶ್ನೆ ಹೇಳೋದು, ನಾನು ಯಾಕೆ ಪ್ರಕಟವಾಗಿಲ್ಲ? ಯಾಕಂದರೆ ನನಗೆ ಹಸ್ತಪ್ರತಿ ಕೊಟ್ಟವ್ರು ಹೇಳಿದರು, ನಾವು ಯಾರಿಗೂ ಹಸ್ತಪ್ರತಿ ಕೊಟ್ಟಿದ್ದೇವೆ, ಅದನ್ನು ಅವರ ಹೆಸರಿನಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ, ನಮ್ಮ ಹಸ್ತಪ್ರತಿ ಪ್ರಕಟ ಆಗ್ತಾ ಇಲ್ಲ, ಹಾಗಾಗಿ ನಾನು ಯಾರಿಗೂ ಕೊಡುವುದಿಲ್ಲ ಅಂತ ನನ್ನ ಮೇಲೆ ಒಂದಷ್ಟು ಸಂದೇಹ ಪಟ್ಟು ಅವ್ರು ನನಗೆ ಕಳಿಸಿಕೊಟ್ರು. ನಾನು ಜಾಗೃತೆಯಾಗಿಡ್ತೇನೆ ಅಂತ ಹೇಳೋ ಒಂದು ಭರವಸೆ ಕೊಟ್ಟು ಆ ಪ್ರತಿಗಳನ್ನು ತಂದೆ. ಪುರಾಣ ಪ್ರಸಂಗಗಳನ್ನು ಅನುಕರಣೆ ಮಾಡೋದು ಬಹಳ ಸುಲಭ, ಆದರೆ ಕಾಲ್ಪನಿಕ ಮತ್ತು ಐತಿಹಾಸಿಕ ಪ್ರಸಂಗಗಳನ್ನು ಹೊಸದಾಗಿ ರಚಿಸುವುದು ಸುಲಭ ಅಲ್ಲ ಅಂತ. ಕಥಾವಸ್ತುವಿನ ದೃಷ್ಟಿಯಿಂದ ಕಾಲ್ಪನಿಕ ಮತ್ತು ಆಧುನಿಕ ವಸ್ತುಗಳು ಪ್ರದರ್ಶನಕ್ಕೆ ಒಗ್ಗೋದು ಕೂಡ ಬಹಳ ಸುಲಭ ಅಲ್ಲ. ಹಾಗಾಗಿ ಆಧುನಿಕ ಮತ್ತು ಐತಿಹಾಸಿಕ ಪ್ರಸಂಗಗಳು ಹೆಚ್ಚು ಜನಪ್ರಿಯ ಆಗಿಲ್ಲ ಅಂತ. ಇಷ್ಟೇ ಅಲ್ಲ, ನಾನೀಗ ಏನು ಹೇಳಿದ್ನೋ ಆರಂಭ ಮಾತ್ರ. ಶೋಧಿಸ್ಲಿಕ್ಕೆ ಹೊರಟೆ ಇನ್ನೂ 100 ಹಸ್ತಪ್ರತಿಗಳು. ಇತ್ತೀಚೆಗಿನದ್ದು, ಕಳೆದ 70 ವರ್ಷಗಳ ಇತ್ತೀಚಿನದ್ದು ಬಹಳಷ್ಟು ಪ್ರಸಂಗಗಳಿವೆ. ಹಸ್ತಪ್ರತಿ ದೊರೆಯಬಹುದು. ಗೋಷ್ಠಿಯಲ್ಲಿ ಒಂದು ಅವಕಾಶ ಸಿಕ್ಕಿದೆ, ಅದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಮುಂದಿನ ಪ್ರಬಂಧ ಮಂಡನೆ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟ. ವಿಷಯ ಯಕ್ಷಗಾನ ಸಂಶೋಧನೆ ಮತ್ತು ಸಂಪಾದನೆ. ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮದ ಪಾದೇಕಲ್ಲಿನವರು. ಇವರ ಕೃತಿಗಳು ಸೇಡಿಯಾಪು, ಪಂಡಿತವರೇಣ್ಯ, ಬೆಳಗಿನ ನನ್ನುಡಿ, ಸಾಹಿತ್ಯಾಧ್ಯಯನ, ಯಕ್ಷಾಧ್ಯಯನ, ಶ್ರೀ ಭಾಗವತೋ, ಪ್ರಸಂಗ ವಿಶ್ಲೇಷಣೆ. ಸಂಪಾದಿತ ಕೃತಿಗಳು ವಿಚಾರ ಪ್ರಪಂಚ, ಸ್ಕಂದ ವೈಭವ, ಕೇಶಿರಾಜ ದರ್ಪಣ, ಪುರಂದರದಾಸರ ಕೀರ್ತನೆಗಳು, ಯಕ್ಷಗಾನ ಪ್ರಸಂಗ ಸಂಚಯ ಹಾಗೂ ಹಲವಾರು ಸಹ ಸಂಪಾದಿತ ಕೃತಿಗಳು, ಅನುವಾದಿತ ಕೃತಿಗಳು ಇವರದ್ದಾಗಿದೆ. ಉಡುಪಿ ಶ್ರೀ ಶಿರೂರು ಮಠದಿಂದ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ, ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ವಿದ್ವತ್ ಪ್ರಶಸ್ತಿ,
ಸೇಡಿಯಾಪು ಪ್ರಶಸ್ತಿ, ಉಡುಪಿ ಶ್ರೀ ಪೇಜಾವರ ಮಠದಿಂದ ರಾಮವಿಠಲ ಪ್ರಶಸ್ತಿ, ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನ ವಿದ್ವತ್ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ. ಇದೀಗ 20 ನಿಮಿಷಗಳ ಸುಂದರ ಸಾಹಿತ್ಯಿಕ ವೇದಿಕೆ ನಿಮಗಾಗಿ. ಶ್ರೀ ಗುರುಭ್ಯೋ ನಮಃ. ಸಮ್ಮೇಳನಾಧ್ಯಕ್ಷರೇ, ಈ ಗೋಷ್ಠಿಯ ಅಧ್ಯಕ್ಷರೇ, ನನ್ನ ಜೊತೆಗೆ ಸಹ ಉಪನ್ಯಾಸಕರಾಗಿ ವೇದಿಕೆ ಮೇಲಿರುವಂಥ ಬಂಧುಗಳೇ, ಮುಂದೆ ಇರುವಂಥ ವಿದ್ವಜ್ಜನರೇ, ಮತ್ತಿತರ ಬಂಧುಗಳೇ, ಆಸಕ್ತರೇ, ಈ ದಿನ ಈ ಹಸ್ತಪ್ರತಿ ವಿಭಾಗದ ರಜತ ಮಹೋತ್ಸವದ ವರ್ಷದ ವಿಶೇಷ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆಯುವಂಥದ್ದಾದರೂ 25ನೇ ವರ್ಷ ನಡೆಯುವುದು ಅಂದರೆ ಅದಕ್ಕೊಂದು ವಿಶೇಷತೆ ಬೇರೆ ಇದೆ. ಅದರಲ್ಲಿಯೂ ಈ ಹಸ್ತಪ್ರತಿ ವಿಭಾಗದ ಪ್ರಾರಂಭದ ಮುಖ್ಯಸ್ಥರು ಸಮ್ಮೇಳನಾಧ್ಯಕ್ಷರಾಗಿರುವಂತಹದ್ದು ಒಂದು ವಿಶೇಷ. 18ನೇ ಹಸ್ತಪ್ರತಿ ಸಮ್ಮೇಳನದ ಈ ಸಂದರ್ಭದಲ್ಲಿ ಈ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಹಸ್ತಪ್ರತಿ ಗೋಷ್ಠಿಯಲ್ಲಿ ನನಗೆ ಕೊಟ್ಟಂತಹ ವಿಷಯ ಯಕ್ಷಗಾನ ಸಂಶೋಧನೆ ಸಂಪಾದನೆ ಎಂಬುದು. ಹಸ್ತಪ್ರತಿಯ ಉಪಯೋಗಗಳನ್ನು ಮಾಡುವಂತಹದ್ದು, ಅಂದರೆ ಹಸ್ತಪ್ರತಿಯನ್ನು ಇರಿಸಿಕೊಂಡು ಅದು ಮುಂದೆ ಅದನ್ನು ಏನು ಮಾಡಬೇಕು ಅಂತ ಹೇಳುವಂತಹದ್ದು, ಅದರಲ್ಲಿ ಸಂಪಾದನೆ ಮತ್ತು ಸಂಶೋಧನೆ ಇವೆರಡು ವಿಷಯಗಳು ಬರ್ತವೆ. ಅದರಿಂದ ಹಸ್ತಪ್ರತಿ ಸಂಗ್ರಹ, ಹಸ್ತಪ್ರತಿ ಸಂರಕ್ಷಣೆ, ಹಸ್ತಪ್ರತಿ ವಿಶ್ಲೇಷಣೆ, ಹಸ್ತಪ್ರತಿ ಶುಚಿ ಮಾಡುವಂತಹದ್ದು, ಶುದ್ಧೀಕರಣ, ಆಮೇಲೆ ಹಸ್ತಪ್ರತಿಗಳ ಸೂಚಿ ಮಾಡುವಂತಹದ್ದು ಇತ್ಯಾದಿಗಳೆಲ್ಲ ಒಂದು ಹಂತ. ಆಮೇಲೆ ಸಂಪಾದನೆ ಸಂಶೋಧನೆ ಎಂಬಂತಹದ್ದು ಬರ್ತದೆ. ಸೂಚಿ ಎಂಬಂತಹದ್ದು ಸಂಶೋಧನೆಯಲ್ಲಿಯೇ ಸೇರ್ತದೆ, ಆದರೆ ಅನಂತರದ ಸಂಶೋಧನೆಗೆ ಪೂರಕವಾದಂತಹ ಆಧಾರ ವಸ್ತುಗಳನ್ನು ಸಂಕಲಿಸುವಂತಹ ಒಂದು ಕೆಲಸ ಅದು ಸೂಚಿ ಎಂಬಂತಹದ್ದು. ಏನೇ ಇರಲಿ, ಯಕ್ಷಗಾನ ಸಂಶೋಧನೆ ಸಂಪಾದನೆ ಅಂತ ಹೇಳುವಾಗ ಯಕ್ಷಗಾನದ ಸಂಶೋಧನೆಯ ವಿಷಯಗಳನ್ನು ನಾವು ಗಮನಿಸಿದರೆ ಅದರಲ್ಲಿ ಹಲವು ವಿಷಯಗಳು ನೇರವಾಗಿ ಹಸ್ತಪ್ರತಿಗೆ ಸಂಬಂಧಪಟ್ಟಂಥವು ಅಲ್ಲ. ಇವತ್ತಿಗೆ ಯಕ್ಷಗಾನದ ಸಂಶೋಧನೆ 2 ಹಂತದಲ್ಲಿ ನಡೆಯುತ್ತಾ ಇದೆ. ಒಂದು, ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ PhD ಸಂಶೋಧನೆಗೆ ಯಕ್ಷಗಾನದ ವಿಷಯಗಳನ್ನು ತೆಗೆದುಕೊಂಡು ಸಂಶೋಧನೆ ನಡೀತಾ ಇದೆ. ಇನ್ನೊಂದು, ವಿಶ್ವವಿದ್ಯಾನಿಲಯ ಅಥವಾ ಯಾವುದೇ ಸಂಸ್ಥೆಯ ಯಾವುದೇ ಹಂಗು ಅಥವಾ ಒತ್ತಡ ಅಥವಾ ನಿಯಂತ್ರಣ ಇತ್ಯಾದಿ ಯಾವುದು ಇಲ್ಲದೆ ಸ್ವತಂತ್ರವಾಗಿ ಕೆಲವರು ಕೃತಿ ರಚನೆ ಮಾಡ್ತಾ ಇದ್ದಾರೆ, ಲೇಖನಗಳನ್ನು ಬರೀತಾ ಇದ್ದಾರೆ, ಲೇಖನ ಸಂಕಲನಗಳನ್ನು ತರ್ತಾ ಇದ್ದಾರೆ, ಸಂಶೋಧನೆ ನಡೀತಾ ಇದೆ. ಹೀಗೆ 2 ಹಂತದಲ್ಲಿ ಸಂಶೋಧನೆ ನಡೆಯುತ್ತದೆ. ಆ ಸಂಶೋಧನೆಗಳ ವಸ್ತುಗಳು ಹಾಗೆ ವಿಷಯ ವೈವಿಧ್ಯ ವಿಶೇಷವಾಗಿದೆ. ಅದು ಒಟ್ಟು ಬಯಲಾಟದ ಬಗೆಗೆ ಇರಬಹುದು, ಒಟ್ಟು ವೇಷಗಾರಿಕೆಯ ಬಗ್ಗೆ ಇರಬಹುದು, ಮೇಳಗಳ ವ್ಯವಸ್ಥೆಯ ಬಗ್ಗೆ ಇರಬಹುದು, ಮೇಳಗಳ ಇತಿಹಾಸದ ಬಗ್ಗೆ ಇರಬಹುದು, ಕಲಾವಿದರ ಬಗೆಗೆ ಅವರ ವೈಯಕ್ತಿಕ ಕೊಡುಗೆಗಳ ಬಗೆಗೆ ಇರಬಹುದು, ಅಥವಾ ಪ್ರಸಂಗಗಳ ಛಂದಸ್ಸು ಇತ್ಯಾದಿಗಳ ಬಗೆಗೆ ಇರಬಹುದು, ಹಿಮ್ಮೇಳ ಇತ್ಯಾದಿಗಳ ಬಗೆಗೆ ಇರಬಹುದು. ಹೀಗೆ ಅಥವಾ ಒಂದೇ ಒಂದು ಪ್ರಸಂಗದ ಹಲವು ಮುಖಗಳನ್ನಿರಿಸಿಕೊಂಡು ಬಂದಂತಹ ಸಂಶೋಧನೆ ಇರಬಹುದು. ಇದು ಅಂಥದ್ದು ಬಂದಂತಹದ್ದು ಕಡಿಮೆ. ಒಂದೇ ಒಂದು ಬಂದದ್ದು ಅಂದರೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು ಕೃಷ್ಣ ಸಂಧಾನ ಎಂಬ ಒಂದು ಪ್ರಸಂಗವನ್ನು, ದೇವಿದಾಸನ ಒಂದು ಪ್ರಸಂಗವನ್ನು ಮಾತ್ರ ಇರಿಸಿಕೊಂಡು ಒಂದು ಅದ್ಭುತವಾದಂತಹ ಸಂಶೋಧನಾ ಗ್ರಂಥವನ್ನು ಬರೆದಿದ್ದಾರೆ. ಇದು ಪೂರ್ವಭಾವಿಯಾಗಿ ಸಂಶೋಧನೆಯ ವಿಷಯ ವೈವಿಧ್ಯ ಇಷ್ಟು ಉಂಟು ಅಂತ ಹೇಳುವುದನ್ನು ನಾನು ತಿಳಿಸಿದ ಹಾಗಾಯಿತು. ಈಗ ನಾವು ಹಸ್ತಪ್ರತಿ ಸಮ್ಮೇಳನದಲ್ಲಿ ಮಾತಾಡುವಾಗ ನಾವು ಈ ಎಲ್ಲ ವಿಷಯಗಳನ್ನು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ. ವಿಷಯ ಅನೇಕ ಉಂಟು, ಆದರೆ ಎಲ್ಲ ವಿಷಯಗಳನ್ನು ನಾವು ಸಂಶೋಧನೆಯ ಎಲ್ಲ ವಿಷಯಗಳನ್ನು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ. ಯಕ್ಷಗಾನ ಸಂಶೋಧನೆಯಲ್ಲಿಯೇ ಅನೇಕ ವಿಷಯಗಳಿದ್ದರೂ ಅದರಲ್ಲಿ ಹಸ್ತಪ್ರತಿಗೆ ಸಂಬಂಧಪಟ್ಟಂತಹ ಅಥವಾ ಹಸ್ತಪ್ರತಿಗಳನ್ನು ಉಪಯೋಗಿಸಿಕೊಂಡು ಅದರ ಸಂಪಾದನೆ, ಗ್ರಂಥ ಪ್ರಕಾಶನ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳೇನಿವೆಯೋ ಆ ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾವಿಸಬೇಕಾಗಿದೆ. ಅದರಲ್ಲಿ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಇರಿಸುವುದಕ್ಕೆ ಸಂತೋಷ ಪಡ್ತೇನೆ. ಈಗ ಹಸ್ತಪ್ರತಿಗಳಿಗೆ ಸಂಬಂಧಿಸಿದ ಹಾಗೆ ನೋಡುವಾಗ, ಹಸ್ತಪ್ರತಿ ಅಂತ ಹೇಳಿದ ಕೂಡಲೇ ಅಲ್ಲಿ ಪ್ರತಿ ಬರವಣಿಗೆ ಎಂಬಂತಹದ್ದೊಂದಿದೆ. ಬರವಣಿಗೆ ಇದೆ ಅಂತ ಹೇಳಿದರೆ ಅದು ಲಿಖಿತ ರೂಪದಲ್ಲಿರುವಂತಹ ಪ್ರತಿ ಅಂತ ಅರ್ಥ. ಹಾಗಾದರೆ ಲಿಖಿತ ರೂಪದಲ್ಲಿರುವಂತಹ ಪ್ರತಿಗಳ ಬಗೆಗೆ ಸಂಶೋಧನೆ ಅಂತ ಹೇಳಿದರೆ ಏನು? ಆ ಸಂಶೋಧನೆಗೆ ಪೂರ್ವಭಾವಿಯಾಗಿರುವಂತಹ ಕೆಲಸಗಳು ಏನೇನು ನಡೆದಿವೆ, ಇದರ ಈ
ಅನೇಕ ವರ್ಷಗಳ ಈ ಸಂಶೋಧನೆಯ ಇತಿಹಾಸದಲ್ಲಿ ಏನು ನಡೆದಿದೆ ಅಂತ ಹೇಳುವುದನ್ನು ನಾವು ನೋಡುವುದಾದರೆ, ಪ್ರಸಂಗಗಳ ಮುದ್ರಣ ನಡೆದಿದೆ. ಪ್ರಸಂಗಗಳ ಮುದ್ರಣ, ಬಹಳಷ್ಟು ಪ್ರಸಂಗಗಳು ಮುದ್ರಿತವಾಗಿವೆ. ಆಮೇಲೆ ಪ್ರಸಂಗದ ಹಸ್ತಪ್ರತಿಗಳ ಸಂಗ್ರಹ ಎಂಬಂತಹದ್ದು ನಡೆದಿದೆ. ಆ ಸಂಗ್ರಹದಲ್ಲಿಯೂ ವೈಯಕ್ತಿಕವಾದಂತಹ ಎಷ್ಟೋ ಸಂಗ್ರಹಗಳಿವೆ. ವೈಯಕ್ತಿಕವಾದಂತಹ ಆಸಕ್ತಿಯಿಂದ ಕೆಲವರು ಸಂಗ್ರಹ ಮಾಡಿರಿಸಿದಂತಹ ಸಂಗ್ರಹಗಳಿವೆ, ಹಸ್ತಪ್ರತಿಗಳು ಕೈಯಲ್ಲಿ ಬರೆದಂಥವು. ಅವುಗಳಲ್ಲಿ ತಾಳೆ ಓಲೆಯ ಹಸ್ತಪ್ರತಿಗಳು ಇವೆ, ಕಾಗದದ ಹಸ್ತಪ್ರತಿಗಳು ಇವೆ. ಆಮೇಲೆ ಸಾಂಸ್ಥಿಕವಾದಂತಹ ಸಂಗ್ರಹಗಳಿವೆ. ಈಗ ಸಾಂಸ್ಥಿಕವಾದ ಸಂಗ್ರಹಗಳು ಅಂತ ಹೇಳಿದಾಗ ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು ವಿಶ್ವವಿದ್ಯಾನಿಲಯ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ, ಆಮೇಲೆ ಧರ್ಮಸ್ಥಳದ ಮಂಜುನಾಥೇಶ್ವರ ಸಾಂಸ್ಕೃತಿಕ ಸಂಶೋಧನಾ ಕೇಂದ್ರ, ಇಲ್ಲೆಲ್ಲ ಪ್ರತಿಷ್ಠಾನ, ಇಲ್ಲೆಲ್ಲ ಯಕ್ಷಗಾನದ ಹಸ್ತಪ್ರತಿಗಳು ವಿಶೇಷವಾಗಿವೆ. ಆಮೇಲೆ ಸಂಶೋಧನೆಗೆ ಪೂರ್ವಭಾವಿಯಾಗಿ ಇದು ಸಂಶೋಧನೆಗೆ ಸಹಾಯವಾದಂತಹ ಕೆಲಸ ನಾವು ಮಾಡ್ತಾ ಇರುವುದು ಎಂಬುದಾಗಿ ಯಾವ ಪ್ರಜ್ಞೆಯೂ ಇಲ್ಲದೆ ಹಿಂದಿನವರು ಮಾಡಿದಂತಹ ಕೆಲಸ. ಅದು ಸಂಶೋಧನೆಯ ಒಂದು ಪೂರಕಾಂಶವೇ. ಯಾವುದು? ಪ್ರಸಂಗಗಳ ಪ್ರತಿ ಮಾಡುವಿಕೆ. ಈ ಪ್ರತಿ ಮಾಡುವಿಕೆ ಕೂಡ ಸಂಶೋಧನೆಯ ಒಂದು ಅಂಶವೇ. ಈ ಸಂಶೋಧನೆಗೆ ನಾವು ಈಗ ಮಾಡ್ತಾ ಇರುವಂತಹ ಅನೇಕ ಯಕ್ಷಗಾನ ಸಂಶೋಧನೆಗೆ ಪೂರ್ವಭಾವಿಯಾಗಿ ಎಷ್ಟೋ ವರ್ಷಗಳ ಹಿಂದೆ ಈ ಕೆಲಸಗಳನ್ನು ನಮ್ಮ ಹಿರಿಯರು ನಡೆಸ್ತಾ ಬಂದಿದ್ದಾರೆ. ಆದ್ದರಿಂದ ಯಕ್ಷಗಾನ ಪ್ರಸಂಗದ ಪ್ರತಿಕಾರರು ಕೂಡ ಅವರಿಗೆ ಅರಿವು ಇಲ್ಲದಂತೆಯೇ ಯಕ್ಷಗಾನ ಸಂಶೋಧಕರಾಗಿದ್ದಾರೆ. ತಮಗೆ ಎಲ್ಲಿಯೋ ಅಪೂರ್ವವಾದಂತಹ ಒಂದು ಹಸ್ತಪ್ರತಿ ಸಿಕ್ಕಿದಾಗ ಅದನ್ನು ಅವರು ಪ್ರತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಪ್ರಸಂಗವನ್ನು ಹುಡುಕಿದ್ದಾರೆ. ಶೋಧನೆ ಅಂದ್ರೆ ಹುಡುಕುವಿಕೆ. ಆ ಪ್ರಸಂಗವನ್ನು ಹುಡುಕಿ ಅವರು ಪ್ರತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಸಂಶೋಧನೆಯ ಒಂದು ಅಂಶವೇ. ಆದರೆ ಈಗ ನಾವು ಅದನ್ನು ಸಂಶೋಧನೆಯ ಅಂಶದಲ್ಲಿ ಸೇರಿಸುವುದಿಲ್ಲ. ಅವರನ್ನು ಪ್ರತಿಕಾರರು ಅಂತ ಹೇಳಿ ಮೂಲ ಪ್ರತಿಯಿಂದ ನಕಲು ಪ್ರತಿ ಮಾಡಿ ಅದನ್ನು ಸಂರಕ್ಷಣೆ ಮಾಡಿ ಇರಿಸಿದವರು ಅಂತ ಆ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದೇವೆ. ಆದರೆ ಹೊಸ ಕಾಲದಲ್ಲಿ ಕೆಲವರು ಪ್ರತಿಕಾರರು ಬಂದಿದ್ದಾರೆ. ಇದು ನನ್ನ ಯಕ್ಷಗಾನ ಪ್ರಸಂಗಗಳ ಒಂದು ಕ್ಷೇತ್ರ ಕಾರ್ಯ ಮಾಡುವಾಗ ನನಗೆ ದೊರೆತಂತಹ ಮಾಹಿತಿ. ಅದು ಏನಂದ್ರೆ, ಯಕ್ಷಗಾನದ ಪ್ರಸಂಗಗಳು, ಹಳೆಯ ಪ್ರಸಂಗಗಳು 100 ವರ್ಷಕ್ಕೆ ಹಿಂದಿಂದಿರಬಹುದು, 200 ವರ್ಷಕ್ಕೆ ಹಿಂದಿರಬಹುದು, 300 ವರ್ಷಕ್ಕೆ ಹಿಂದಿಂದಿರಬಹುದು. ಆ ಯಕ್ಷಗಾನ ಪ್ರಸಂಗಗಳನ್ನು ಶುದ್ಧ ಅಂತ ಹೇಳಿದಾಗ ಪುನಃ ಗ್ರಂಥ ಸಂಪಾದನೆ ಮತ್ತು ಹಸ್ತಪ್ರತಿಶಾಸ್ತ್ರದಲ್ಲಿ ಅದು ಚರ್ಚೆಗೆ ಒಳಗಾಗುವಂತಹ ವಿಷಯ ಎಂಬುದು ನನಗೆ ಗೊತ್ತುಂಟು. ಯಕ್ಷಗಾನ ಪ್ರಸಂಗಗಳನ್ನು ಆಗಿನ ಕಾಲದವರು ಗ್ರಹಿಸಿದ ಹಾಗೆ ಶುದ್ಧವಾಗಿ, ಭಾಷಾ ಶುದ್ಧತೆ, ಅಕ್ಷರ ಶುದ್ಧತೆ, ಲಿಪಿ ಶುದ್ಧತೆಯ ಜೊತೆಗೆ ಶುದ್ಧತೆಯಿಂದ ಇದನ್ನು ಪ್ರಕಟಿಸಬೇಕು ಅಂತ ಹೇಳುವಂತಹದ್ದು ಅಂಥದ್ದನ್ನು ಉದ್ದೇಶವಾಗಿಟ್ಟುಕೊಂಡು ನಮ್ಮ ಹಿರಿಯರು ಪ್ರಕಾಶಕರು ಯಕ್ಷಗಾನ ಪ್ರಸಂಗಗಳನ್ನು ಪ್ರಕಟ ಮಾಡಿದರು. ಯಕ್ಷಗಾನ ಪ್ರಸಂಗಗಳನ್ನು ಮಾತ್ರ ಅಲ್ಲ, ಇತರ ಗ್ರಂಥಗಳನ್ನು ಕೂಡ ಅದನ್ನು ಪರಿಶೋಧಿಸಿ, ಇಂಥ ವಿದ್ವಾಂಸರು ಪರಿಶೋಧಿಸಿ ಪರಿಶೀಲಿಸಿ ತಿದ್ದುಪಡಿ ಮಾಡಿ ಪ್ರಕಟ ಮಾಡಿದ್ದು ಅಂತ ಹಿಂದಿನ ಎಷ್ಟೋ ಪುಸ್ತಕಗಳಲ್ಲಿ, ಯಕ್ಷಗಾನ ಪ್ರಸಂಗಗಳಲ್ಲಿ ಮಾತ್ರ ಅಲ್ಲ ಬೇರೆ ಪುಸ್ತಕಗಳಲ್ಲಿಯೂ ಲಿಖಿತವಾಗಿರುವಂತಹದ್ದು. ಇಂಥ ವಿದ್ವಾಂಸರಿಂದ ಪರಿಶೋಧಿಸಲ್ಪಟ್ಟು ಲೋಕೋಪಕಾರಾರ್ಥವಾಗಿ ಪ್ರಕಟಿಸಲ್ಪಟ್ಟಿತು, ಹೀಗೆಲ್ಲದಲ್ಲಿ ಅವರು ಬರ್ಕೊಂಡಂತಹದ್ದುಂಟು. ಬೆಂಗಳೂರಿನ ಎಷ್ಟೋ ಹಳೆಯ 19ನೇ ಶತಮಾನದ ಕೊನೆ ಭಾಗದ್ದು, 20ನೇ ಶತಮಾನದ ಆದಿ ಭಾಗದಲ್ಲಿ ಮುದ್ರಿತವಾದಂತಹ ಎಷ್ಟೋ ಕೃತಿಗಳನ್ನು ನೋಡಿದರೆ ಇಂಥದ್ದು ನಮಗೆ ಗೊತ್ತಾಗ್ತದೆ. ಇಂಥದ್ದೇ ಯಕ್ಷಗಾನ ಪ್ರಸಂಗಗಳ ಪ್ರಕಟಣೆಯಲ್ಲಿಯೂ ಇದೆ. ಯಕ್ಷಗಾನ ಪ್ರಸಂಗಗಳು 19ನೇ ಶತಮಾನದ ಕೊನೆ ಭಾಗದಿಂದ ಬೆಂಗಳೂರಿನ ಮುದ್ರಣಾಲಯಗಳಿಂದ ಮತ್ತು ಇತರ ಕೆಲವು ಕಡೆಯ ಮುದ್ರಣಾಲಯಗಳಿಂದ, ತೀರ್ಥಹಳ್ಳಿ ಮೊದಲಾದಂತಹ ಕೆಲವು ಕಡೆಯ ಮುದ್ರಣಾಲಯಗಳಿಂದಲೂ ಬಂದಂತಹದ್ದು ಉಂಟು. ಇಲ್ಲಿಯ ಕರಾವಳಿಯ ಹಸ್ತಪ್ರತಿಗಳು ಬೆಂಗಳೂರಿನಿಂದ ಪ್ರಕಟವಾದಂತಹದ್ದು ಉಂಟು. ಆದರೆ ಆ ಪ್ರತಿಗಳಿಗಿಂತ ಹೆಚ್ಚು ಶುದ್ಧವಾಗಿ ಪ್ರಕಟಿಸಬೇಕು ಎಂಬಂತಹ ಉದ್ದೇಶದಿಂದ ಅಂತ ನಾನು ಹೇಳಿದಲ್ಲ. ಹಾಗೆ ವಿದ್ವಾಂಸರನ್ನು ತಮ್ಮ ಪ್ರಕಾಶನಾಲಯದಲ್ಲಿ ಇರಿಸಿಕೊಂಡು ಶುದ್ಧವಾದ ಪ್ರತಿಗಳನ್ನು ಮಾಡಿಸಿ ಮುದ್ರಿಸಿದಂತಹ ಒಂದು ಇತಿಹಾಸ ಪಾವಂಜೆ ಗುರುರಾಯರಲ್ಲಿ ಕಾಣ್ತದೆ. ಪಾವಂಜೆ ಗುರುರಾಯರ ಬಗ್ಗೆ ನಾವುಡ್ರು ವಿಶೇಷವಾಗಿ ಕೆಲಸ ಮಾಡಿದ್ದಾರೆ. ಪಾವಂಜೆ ಗುರುರಾಯರಲ್ಲಿ ಬೆಳಗ್ಗೆ ವಸಂತ ಭಾರದ್ವಾಜರು ಹೇಳಿದರು, ಪಾವಂಜೆ ಗುರುರಾಯರು ದಾಸ ಸಾಹಿತ್ಯದ ಬಗ್ಗೆ ವಿಶೇಷ ಕೆಲಸ ಮಾಡಿದ್ದಾರೆ ಅಂತ. ಮಾತ್ರ ಅಲ್ಲ, ಯಕ್ಷಗಾನ ಪ್ರಸಂಗ ಪ್ರಕಟಣೆಯಲ್ಲಿಯೂ ಇಡೀ ಯಕ್ಷಗಾನ ಸಾಹಿತ್ಯದಲ್ಲಿ, ಪ್ರಸಂಗ ಸಾಹಿತ್ಯದ ಪ್ರಕಟಣೆಯಲ್ಲಿ ಪಾವಂಜೆ ಗುರುರಾಯರು ಅವರ ಶ್ರೀಕೃಷ್ಣ ಮುದ್ರಣಾಲಯ ಇದರಿಂದ ಅವರು ಪ್ರಕಟಿಸಿದಂತಹದ್ದು ತುಂಬ ಇದೆ. ಹಲವು ಯಕ್ಷಗಾನ ಪ್ರಸಂಗಗಳು
2ನೇ ಮುದ್ರಣ, 3ನೇ ಮುದ್ರಣ, 6ನೇ ಮುದ್ರಣ, 8ನೇ ಮುದ್ರಣವರೆಗೆ ಆದಂತಹದ್ದುಂಟು. ಹಾಗೆ ಮುದ್ರಿಸುವಾಗ ಅವರು ತಮ್ಮ ಮುದ್ರಣಾಲಯದಲ್ಲಿ ಖಾಯಮಾಗಿ ವಿದ್ವಾಂಸರನ್ನು ಕರಡಚ್ಚು ನೋಡುವುದಕ್ಕೆ ಮಾತ್ರ ಅಲ್ಲ, ಅಚ್ಚಿನ ಪ್ರತಿಯನ್ನು ಸಿದ್ಧಪಡಿಸುವುದಕ್ಕೆ, ಶುದ್ಧವಾಗಿ ಸಿದ್ಧಪಡಿಸುವುದಕ್ಕೆ, ಹಳೆಯ ಕಾಗದದ ಹಸ್ತಪ್ರತಿಗಳನ್ನು ನೋಡಿ ಅಚ್ಚಿನ ಪ್ರತಿಗಳನ್ನು ಸಿದ್ಧಪಡಿಸುವುದಕ್ಕೆ, ಆ ಕಾಗದದ ಹಸ್ತಪ್ರತಿಗಳನ್ನು ಮೊಳೆ ಜೋಡಿಸುವವರು ಓದಲಾರರು, ಅದಕ್ಕೆ ಬೇಕಾಗಿ ಅದನ್ನು ಸಿದ್ಧಪಡಿಸುವುದಕ್ಕೆ ವಿದ್ವಾಂಸರನ್ನು ಇರಿಸಿಕೊಂಡಿದ್ರು. ಅದರಲ್ಲಿ ಕಡಂದಲೆ ರಾಮರಾಯರೆಂಬವರೊಬ್ಬರು, ಆಮೇಲೆ ಇನ್ನೊಬ್ಬರು ವಿದ್ವಾಂಸರು ಮಟ್ಟಿ ಅವರು ಇನ್ನೊಬ್ಬರು ವಿದ್ವಾಂಸರು, ಅವರು ಯಕ್ಷಗಾನ ಅರ್ಥಧಾರಿಗಳು ಕೂಡ ಆಗಿದ್ರು, ಮಟ್ಟಿ ಸುಬ್ರಾಯ. ಹೀಗೆ ಇಬ್ಬರ ಹೆಸರು ನಮಗೆ ಗೊತ್ತಾಗ್ತದೆ, ಅವರು ವಿದ್ವಾಂಸರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತೇಳಿ. ಹೀಗೆ ಇದು ಸುಮಾರು 1917-20ರಿಂದ ಮೊತ್ತ ಮೊದಲ ಪಾವಂಜೆಯವರಲ್ಲಿ ಪ್ರಕಟವಾದ ಮೊತ್ತ ಮೊದಲ ಪ್ರಸಂಗ ಯಾವುದು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಇನ್ನೂ ಗೊತ್ತಾಗಲಿಲ್ಲ. ಸುಮಾರು 1917, 18, 20 ಈ ಕಾಲದಲ್ಲಿ ಅವರು ಯಕ್ಷಗಾನ ಪ್ರಸಂಗ ಪ್ರಕಟಣೆಗೆ ಪ್ರಾರಂಭ ಮಾಡಿದರು. ಹಾಗೆ ಆ ಕಾಲದಲ್ಲಿ ಮುದ್ರಿತವಾದಂತಹ ಪ್ರತಿಗಳನ್ನು ಪೂರ್ತಿ ನಕಲು ಮಾಡಿ ಕೈಯಲ್ಲಿ ಬರೆದು ಪುನಃ ಹಸ್ತಪ್ರತಿ ಮಾಡಿದಂತಹ ಉದಾಹರಣೆಗಳು ನನಗೆ ಸಿಕ್ಕಿವೆ. ತಮಗೆ ಬೇಕಾದಷ್ಟನ್ನು ಮಾತ್ರ ಅಲ್ಲ, ಪೂರ್ತಿ ಪ್ರಸಂಗವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಶ್ರೀಮನ್ ಮಧ್ವ ಸಿದ್ಧಾಂತ ಗ್ರಂಥಾಲಯದಿಂದ ಅಥವಾ ಇಂಥಲ್ಲಿ ಶ್ರೀಕೃಷ್ಣ ಮುದ್ರಣಾಲಯದಲ್ಲಿ ಮುದ್ರಿಸಲ್ಪಟ್ಟಿತು ಅಂತ ಹೇಳುವಲ್ಲಿಯವರೆಗೆ ಇಡೀ ಪ್ರತಿಯನ್ನು ನಕಲು ಮಾಡಿ ಹಸ್ತಪ್ರತಿ ರೂಪದಲ್ಲಿ ಸಂಗ್ರಹಿಸಿ ಇಟ್ಟಂತಹ ಉದಾಹರಣೆಗಳು ನನಗೆ ಸಿಕ್ಕಿವೆ. ಕಾಸರಗೋಡು ತಾಲೂಕಿನ ಪೈವಳಿಕೆ ಗ್ರಾಮದ ಮಳಿವು ಶಂಕರನಾರಾಯಣ ಭಟ್ಟ ಎಂಬುವರು ಇಂಥ ಹಲವಾರು ಹಸ್ತಪ್ರತಿಗಳನ್ನು ಮಾಡಿ ಮುದ್ರಿತ ರೂಪದಿಂದ ಪುನಃ ಹಸ್ತಪ್ರತಿಗೆ ಬಂದಂತಹದ್ದು ಇಂಥದ್ದು ಇದೆ ಅಂತ ಹೇಳುವಂತಹದ್ದು ಹಸ್ತಪ್ರತಿ ಅಧ್ಯಯನದ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಅಂಶ. ಬೇರೆ ಇರಬಹುದು ಇಂಥದ್ದು ಆ ಕಾಲದಲ್ಲಿ, ಯಾಕೆಂದ್ರೆ ಆವಾಗ ಅದಕ್ಕೆ 4 ಆಣೆ ಕ್ರಯ ಕೊಟ್ಟರೆ 4 ಆಣೆ ಹಣ ಕೊಡಬೇಕಲ್ಲ. ಆ 4 ಆಣೆ ಹಣ ಕೊಡುವುದಕ್ಕಿಂತ ಒಂದು 4 ದಿವಸ ಕುಳಿತು ಬರೆಯುವಂತಹದ್ದು ಸುಲಭ ಅಂತ ಕಾಣ್ತಾ ಇತ್ತು. ಯಾಕೆಂದ್ರೆ ಒಂದು ದಿವಸಕ್ಕೆ 1 ಆಣೆ ಕೂಡ ಸಂಬಳ ಇರಲಿಕ್ಕಿಲ್ಲ ಆ ಕಾಲದಲ್ಲಿ. ಸುಲಭ ಇದು, ಬರೆಯುವಂತಹದ್ದು ಸುಲಭ ಅಂತ. ಹಾಗೆ ಮಾಡಿದ್ದಿರ್ಲಿಕ್ಕೂ ಸಾಕು. ಏನೇ ಇರಲಿ, ಆಸಕ್ತರು ಈ ತರ ಮಾಡಿದಂತಹದ್ದುಂಟು. ಓಹೋ, ಅದು ಇನ್ನೂ ವಿಶೇಷವಾದಂತಹದ್ದು. ನಾನು ಕಾಗದದ ಪ್ರತಿಯ ಮೇಲಿಂದ ಹೇಳಿದೆ, ಅವರು ಸ್ವಾಮಿಗಳು ಓಲೆಗರಿಯಲ್ಲಿ ಬರೆದದ್ದನ್ನು ಹೇಳ್ತಾರೆ. ಸುಮಾರು 1920ರವರೆಗೆ ಓಲೆಗರಿಗಳಲ್ಲಿ ನಕಲಾಗ್ತಾ ಇದ್ದಂತಹದ್ದಕ್ಕೆ ನಮಗೆ ಉದಾಹರಣೆಗಳಿವೆ. ಇವತ್ತಿಗೆ 1 ಶತಮಾನಕ್ಕೆ ಹಿಂದೆ ಆವಾಗ ಕಾಗದದಲ್ಲಿ ಬರೆಯುವುದು ಜಾರಿಗೆ ಬಂದಿತ್ತು, ರೂಢಿಗೆ ಬಂದಿತ್ತು, ಕಾಗದ ಸಿಗ್ತಾ ಇತ್ತು. ಆದರೂ ಓಲೆ ಹಸ್ತಪ್ರತಿಗಳು ಆವಾಗ ನಿರ್ಮಿತವಾಗ್ತಾ ಇದ್ವು ಎಂಬಂತಹದ್ದನ್ನು ಗಮನಿಸಬೇಕು. ಒಂದು ಸ್ವಾರಸ್ಯಕರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಧನ್ಯವಾದಗಳು. ಆಮೇಲೆ ಪ್ರಸಂಗದ ಪ್ರತಿ ಮಾಡುವಿಕೆ ಅಂತ ಹೇಳುವಂತಹದ್ದನ್ನು ನಾನು ಹೇಳಿದೆ. ಇವತ್ತು ಪ್ರತಿ ಮಾಡುವಂತಹದ್ದು ಬರೆಯುವುದು, ಕೈಯಲ್ಲಿ ಬರೆಯುವುದೇ ನಿಂತು ಹೋದಂತಹ ಕಾಲದಲ್ಲಿ ನಾವಿದ್ದೇವೆ. ಅದನ್ನ ಬಗ್ಗೆ ಈಗ ಮಾತಾಡುವಂತಹದ್ದು ಬೇಡ. ಆಮೇಲೆ ಪ್ರಸಂಗ ಪ್ರತಿಗಳನ್ನು ತಮಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದರೆ ಸಂಗ್ರಾಹಕರಿಗೆ ಮತ್ತು ಗ್ರಂಥಾಲಯಗಳಿಗೆ, ಸಂರಕ್ಷಣಾಲಯಗಳಿಗೆ, ಗ್ರಂಥಾಲಯಗಳಿಗೆ ನೀಡುವುದು ಕೂಡ ಸಂಶೋಧನೆಗೆ ಮಾಡುವಂತಹ ಒಂದು ರೀತಿಯ ಪರಮ ಸಹಕಾರ ಅಂತ ನಾನು ಅಂದುಕೊಂಡಿದ್ದೇನೆ. ಅದು ಒಂದು ಹಂತ. ಆಮೇಲೆ ಪ್ರಸಂಗಗಳ ಅಧ್ಯಯನ, ಪ್ರಸಂಗಗಳ ಸೂಚಿ ಇತ್ಯಾದಿಗಳ ನಿರ್ಮಾಣ, ಆಮೇಲೆ ಪ್ರಸಂಗಗಳ ಛಂದೋಬಂಧಗಳ ಅಧ್ಯಯನ, ಆಮೇಲೆ ಕವಿಚರಿತ್ರೆ, ಸಾಹಿತ್ಯ ಚರಿತ್ರೆ ಇತ್ಯಾದಿಗಳ ನಿರ್ಮಾಣ, ಆಮೇಲೆ ಈ ಪದ್ಯದ ಮಟ್ಟುಗಳು, ಆ ಮಟ್ಟುಗಳ ಕೋಶ ನಿರ್ಮಾಣ ಇತ್ಯಾದಿಗಳೆಲ್ಲವೂ ಪ್ರಸಂಗ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಸ್ತಪ್ರತಿಗಳ ಆಧಾರದಿಂದ ಮತ್ತು ಹಸ್ತಪ್ರತಿಗಳ ಆಧಾರದಿಂದ ಮುದ್ರಿತವಾದಂತಹ ಪ್ರತಿಗಳ ಆಧಾರದಿಂದ ಮಾಡಬಹುದಾದಂತಹ ಸಂಶೋಧನಾ ಕಾರ್ಯಗಳು. ಆದ್ದರಿಂದ ಇಂಥ ಪ್ರಸಂಗಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆ ಏನಿದೆ, ಇದೆಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಸ್ತಪ್ರತಿ ಆಧಾರಿತವಾದಂತಹ ಸಂಶೋಧನೆ ಅಂತ ಹೇಳಬಹುದು. ಆಮೇಲೆ ಬರುವಂತಹದ್ದು ಪ್ರಸಂಗದ ಸಂಪಾದನೆ ಎಂಬಂತಹದ್ದು ಬಹಳ ಮುಖ್ಯವಾದಂತಹ ವಿಷಯ ಇದು. ಪ್ರಸಂಗದ ಸಂಪಾದನೆ ಅಂದರೆ ಒಬ್ಬಾತ ಸಂಪಾದಕ ಯಕ್ಷಗಾನ ಹಸ್ತಪ್ರತಿಯಿಂದ ಅದನ್ನೊಂದು ಕ್ರಮಬದ್ಧವಾಗಿ ಜೋಡಿಸಿ, ರೂಪಿಸಿ, ಸಂಪಾದಿಸಿ ಪ್ರಕಟಿಸುವಂತಹದ್ದು ಗ್ರಂಥ ಸಂಪಾದನೆಯ ವಿಷಯ ನಮಗೆ ಗೊತ್ತಿದೆ. ಆ ಸಂಪಾದನೆಯಲ್ಲಿ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಾನು ಪಡುವಲಪಾಯ ಯಕ್ಷಗಾನಕ್ಕೆ ಸಂಬಂಧಿಸಿದ ಹಾಗೆ ಹೇಳ್ತೇನೆ, ಮೂಡಲಪಾಯ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ, ಸಣ್ಣಾಟಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವವಿದ್ಯಾನಿಲಯಗಳು ಕೆಲಸ ಮಾಡಿವೆ, ಅಂತಹದ್ದು ಪ್ರಕಟ ಆಗಿವೆ. ಅಲ್ಲಿ ಮುಖ್ಯವಾಗಿ ನಾನು ಹೆಚ್ಚು ಅವಧಾರಣೆಯನ್ನು ಕೊಟ್ಟಂತಹದ್ದು ಪಡುವಲಪಾಯ, ನಮ್ಮ ಕರಾವಳಿಯ ಮತ್ತು ಮಲೆನಾಡಿನ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ. ಯಕ್ಷಗಾನದ ಪ್ರಸಂಗ ಸಂಪಾದನೆಯಲ್ಲಿ ನಿಜವಾಗಿ
ಬಹಳಷ್ಟು ಕೆಲಸ ಮಾಡುವಂತಹದ್ದಿದೆ. ಆದರೆ ಅದು ಇನ್ನೂ ಕೂಡ ಸಂಪಾದಕ ಸಂಶೋಧಕರ ಕೆಲಸಕ್ಕಾಗಿ ಕಾದು ನಿಂತಿದೆ ಈ ಕ್ಷೇತ್ರ. ಇದರಲ್ಲಿ ಹೆಚ್ಚಿನ ಕೆಲಸಗಳು ಆಗಿಲ್ಲ. ಮಾನ್ಯರಾದಂಥ SR ವಿಘ್ನರಾಜರು ಈ ಗ್ರಂಥಾಲಯದಲ್ಲೇ ತಮ್ಮ ಮುಖ್ಯ ಸಮಯವನ್ನು ಕಳೆದಂಥವರು, ಜೀವನದ ಮುಖ್ಯ ಭಾಗವನ್ನು ಅಲ್ಲೇ ಕಳೆದಂಥವರು. ಅವರಿಗೆ ಅದು ಸ್ಪಷ್ಟವಾಗಿ ಗೊತ್ತಿದೆ. ಅವರು ಇದನ್ನು ಒಪ್ಪುತ್ತಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಈಗ ನಾಗವೇಣಿಯವರು ಮಾತನಾಡುವಾಗ ಹೇಳಿದರು, ಹೆಚ್ಚಿನ ಪ್ರಸಂಗಗಳು ಮುದ್ರಿತವಾಗಿವೆ ಅಂತ. ಮುದ್ರಿತವಾಗಿವೆ, ಆದರೆ ಸಂಪಾದಿತವಾಗಿಲ್ಲ. ಮುದ್ರಿತವಾಗುವಂತಹದ್ದು ಬೇರೆ, ಕ್ರಮಬದ್ಧವಾಗಿ ಸಂಪಾದಿತವಾಗುವಂತಹದ್ದು ಬೇರೆ ಎಂಬಂತಹದ್ದನ್ನು ನಾವು ಗಮನಿಸಬೇಕು. ಮುದ್ರಿತವಾಗಿವೆ, ತುಂಬಾ ಮುದ್ರಿತವಾಗಿವೆ. ಬೆಂಗಳೂರಿನಿಂದಲೇ ಮುದ್ರಿತವಾಗಲಿಕ್ಕೆ ಪ್ರಾರಂಭ ಆಯಿತು. ಉಡುಪಿಯಿಂದ ಬೇಕಾದಷ್ಟು ಮುದ್ರಿತವಾಗಿವೆ. ಆಮೇಲೆ ಉತ್ತರ ಕನ್ನಡದಿಂದ ಕೆಲವು ಬಂದಿವೆ. ಕಾರ್ಕಳದಿಂದ ವಿಠಕ್ಷಣೈ ಎಂಬುವರು ಯಕ್ಷಗಾನ ಮುದ್ರಿಸ್ತಾ ಇದ್ದವರು ಇದ್ರು. ತೀರ್ಥಹಳ್ಳಿಯಿಂದ ಈಗಾಗಲೇ ಹೇಳಿದ್ದಾರೆ ರಾಧಾಕೃಷ್ಣ ಮುದ್ರಾ ಮಂದಿರ ಅಂತ ಹೇಳಿ, ಅಲ್ಲಿಂದ ಮುದ್ರಿತವಾದಂಥವು. ಇನ್ನು ಖಾಸಗಿಯಾಗಿ ಕೆಲವರು ಅಲ್ಲಲ್ಲಿ ಮುದ್ರಿಸಿದಂತಹದ್ದು ಎಲ್ಲ ಉಂಟು. ಏನೇ ಇರಲಿ, ಸಂಪಾದಿತವಾಗಿಲ್ಲ ಅಂತ ಹೇಳಿ ಆ ವಿಷಯವನ್ನು ಸ್ವಲ್ಪ ಮುಂದುವರಿಸಿ ಹೇಳ್ತೇನೆ ನಾನು. ಇನ್ನು ಪ್ರಸಂಗ ಸಂಪಾದನೆಯ ಸಂದರ್ಭದಲ್ಲಿ ನಾವು ಗ್ರಹಿಸಬೇಕಾದಂತಹದ್ದು, ಅದರಲ್ಲೂ 2-3 ವಿಧ ಇದೆ ಅಂತ. ಈಗ ಸಂಪಾದನೆ ಅಂತ ಸಂಪಾದಕರು ಅಂತ ಹಾಕೋದು, ಆ ಸಂಪಾದನೆ ಕ್ರಮಬದ್ಧವಾಗಿ ಅದನ್ನು ಮಾಡು, ಸಂಪಾದನೆಯ ಕೆಲಸವನ್ನು ಮಾಡಿ ಮುದ್ರಣ ಮಾಡುವಂತಹದ್ದು, ಎಲ್ಲರಿಗೂ ಆ ಹಸ್ತಪ್ರತಿಯಲ್ಲಿದ್ದಂತಹದ್ದು ಈ ಸರ್ವರಿಗೂ ದೊರಕುವ ಹಾಗೆ ಮಾಡುವಂತಹದ್ದು ಒಂದು ಕೆಲಸ. ಅದರಲ್ಲಿ 2-3 ನಮೂನೆ ಉಂಟು ಅಂತ. ಏನು? ಒಂದು ಪ್ರಸಂಗ ಸಂಕಲನ. ಈ ಸಂಕಲನ ಎಂಬುದು ಕೂಡ ಪೂರ್ಣವಾದಂತಹ ರೀತಿಯ ಸಂಪಾದನೆ ಅಲ್ಲ. ಇಂಥ ಕೆಲಸ ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬಾ ನಡೆದಿದೆ. ಯಕ್ಷಗಾನ ಪ್ರಸಂಗ ಸಂಕಲನ, ಮುದ್ರಣ, ಸಂಕಲಿಸಿ ಮುದ್ರಿಸುವಂತಹದ್ದು. ಅದರಲ್ಲಿ ಇಂಥ ಕೆಲಸ ಮುಖ್ಯವಾಗಿ ಪ್ರಾರಂಭವಾದಂತಹದ್ದು ಹೊಸ ಕಾಲದಲ್ಲಿ. ಈಗ ಒಂದು 25-30 ವರ್ಷಕ್ಕೆ ಹಿಂದೆಯೇ ಮುಂಬಯಿಯ ಪದವೀಧರ ಯಕ್ಷಗಾನ ಸಮಿತಿ ಅವರು, ಅದರಲ್ಲಿ SPL ರಾವ್ ಎಂಬವರು ಮುಖ್ಯವಾಗಿದ್ದರು. ಅವರು ಹಿರಿಯ ಬಲಿಪನಾರಾಯಣ ಭಾಗವತ ಅಂತ ಹೇಳುವಂತಹ ಹಿರಿಯರು, ಪ್ರಾಚೀನ ಕಾಲದವರಲ್ಲ, ಹೊಸ ಕಾಲದವರೇ, 20ನೇ ಶತಮಾನದಲ್ಲಿ ಇದ್ದಂಥವರು. ಈಗ ಇಲ್ಲ ಅವರು, ಈಗ ಇರುವವರ ಹಿರಿಯರು, ಹಿರಿಯ ಬಲಿಪನಾರಾಯಣ ಭಾಗವತರು. ಅವರ ಯಕ್ಷಗಾನ ಪ್ರಸಂಗಗಳನ್ನು ಸಂಪುಟವಾಗಿ ಮುದ್ರಿಸಿ ಹೊರತಂದರು. ನಾವು ಗಮನಿಸಬೇಕು, ಪ್ರಸಂಗ ಲೇಖಕರು ತೀರಿ ಹೋದ ಮೇಲೆ ಆದಂತಹ ಕೆಲಸ ಇದು. ಪ್ರಸಂಗ ಲೇಖಕರು ಆವಾಗ ಇರಲಿಲ್ಲ, ಅವರ ಪ್ರತಿಗಳು ಮಾತ್ರ ಸಿಕ್ಕಿದ್ದು, ಅವರು ಇರಲಿಲ್ಲ. ಆಮೇಲೆ ಪದವೀಧರ ಯಕ್ಷಗಾನ ಸಮಿತಿಯವರು ಇನ್ನೂ ಆ ಕೆಲಸವನ್ನು ಮುಂದುವರಿಸಿ ಮೊದಲಿಗೆ ಅವರದ್ದು ಮಾಡಿದರು. ಆಮೇಲೆ ಹಳೆಯ ಪ್ರಸಂಗಗಳು, ಅಪ್ರಕಟಿತವಾದಂತಹ ಪ್ರಸಂಗಗಳು, ಇವನ್ನೆಲ್ಲ ಸಂಪುಟ ರೂಪದಲ್ಲಿ ಹೊರತರುವಂತಹ ಕೆಲಸವನ್ನು ಮಾಡಿದರು. ಇವೆಲ್ಲ ಸಂಕಲನಗಳು ಮಾತ್ರ. ಅಲ್ಲಿ ಕವಿ ಪರಿಚಯವಾಗಲಿ, ಆ ಪ್ರಸಂಗದ ವಿಶೇಷ ವಿಶ್ಲೇಷಣೆ ಆಗಲಿ, ಪ್ರಸಂಗದ ಮೂಲ ಮತ್ತು ಪ್ರಸಂಗಕ್ಕೆ ಇರುವಂತಹ ವಸ್ತು ವ್ಯತ್ಯಾಸ, ವಸ್ತು ವಿನ್ಯಾಸ ವ್ಯತ್ಯಾಸ ಇತ್ಯಾದಿಗಳ ಬಗೆಗೆ ಆಗಲಿ, ಅದೇ ವಸ್ತುವನ್ನು ತೆಗೆದುಕೊಂಡು ಬೇರೆ ಪ್ರಸಂಗ ಬಂದಂತಹದ್ದರ ಹೋಲಿಕೆ ಆಗಲಿ, ಇಂಥ ಯಾವ ಅಧ್ಯಯನಗಳು ಇಲ್ಲ. ಬರಿಯ ಪ್ರಸಂಗಗಳನ್ನು ಒಟ್ಟು ಮಾಡಿ ಕೊಟ್ಟಂತಹದ್ದಷ್ಟೇ. ಹಾಗೆ ಕೊಡುವಾಗಲೂ ಹಳೆಯ ಕ್ರಮದ ಪ್ರಕಾರ, ಹೇಗೆ ಹಿಂದಿನ ಬೆಂಗಳೂರಿನ ಮುದ್ರಣಾಲಯದವರು, ಉಡುಪಿಯ ಮುದ್ರಣಾಲಯದವರು ಪ್ರಸಂಗದ ಪದ್ಯಗಳನ್ನು ಉದ್ದಕ್ಕೆ ಬರೀತಾ ಇದ್ರು, ಆ ರೀತಿಯಲ್ಲೇ ಮುದ್ರಿಸುವಂತಹದ್ದು ಅವರ ಪದ್ಧತಿ. ಅದನ್ನು ಪದ್ಯ ರೂಪದಲ್ಲಿ, ಪದ್ಯದ ಸಾಲುಗಳನ್ನು ವಿಂಗಡಿಸಿ ಬರೆಯುವಂತಹ ಪದ್ಧತಿ ಇಲ್ಲ. ಷಟ್ಪದಿಗಳನ್ನು 6 ಸಾಲಿನಲ್ಲಿ, ಕಂದ ಪದ್ಯಗಳನ್ನು 4 ಸಾಲಿನಲ್ಲಿ ಬರೆಯುವಂತಹ ಪದ್ಧತಿ ಇಲ್ಲ. ಹೀಗೆ ಮುದ್ರಿಸಿದ್ದಾರೆ. ಆದ್ದರಿಂದ ಅದು ಸಂಕಲನ, ಮುದ್ರಣ ಅಷ್ಟೇ ಹೊರತು ಸಂಪಾದನೆ ಎಂಬಂತಹದ್ದು ಅಲ್ಲ. ಅವರು ಹಳೆಯ ಹಸ್ತಪ್ರತಿಗಳನ್ನು ಹಳೆಯ ಕಾಗದ ಪ್ರತಿಗಳಿಂದಲೋ ಅಥವಾ ವಾಲೆಯ ಪ್ರತಿಗಳಿಂದಲೂ ಮಾಡಿದ್ದಿರಬಹುದು ಕೆಲವು, ಆದರೆ ಅದು ಸಂಪಾದನೆ ಅಲ್ಲ. ಇಂಥದ್ದನ್ನು ಅವರು ಮಾಡಿದ್ದಾರೆ. ಆಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯವು ಇಂಥ ಸಂಕಲನಗಳನ್ನು ಹೊರತಂದಿದೆ. ಒಂದು 10 ಯಕ್ಷಗಾನ ಪ್ರಸಂಗ ಸಂಪುಟ ಅಂತ ಒಂದು ಪುಸ್ತಕ ತಂತು. ಅದನ್ನು ಮುಖ್ಯ ಸಂಪಾದಕರಾಗಿ ವಿವೇಕ್ ರೈಗಳು ಮತ್ತು ಸಂಪಾದಕರಾಗಿ ಡಾಕ್ಟರ್ ರಾಘವ ನಂಬ್ಯಾರ್ ಅವರು ಅದರಲ್ಲಿ ಕೆಲಸ ಮಾಡಿದ್ದಾರೆ. ಅಷ್ಟು ಅಪ್ರಕಟಿತ ಪ್ರಸಂಗಗಳೇ. ಮಂಗಳೂರು ವಿಶ್ವವಿದ್ಯಾನಿಲಯದ ಅಲ್ಲಿ ಅದರ ಸಂಗ್ರಹಾಲಯದಲ್ಲಿ ಇದ್ದಂತಹ 10 ಅಪ್ರಕಟಿತ ಹಸ್ತಪ್ರತಿಗಳನ್ನು ಒಟ್ಟು ಸೇರಿಸಿ ಒಂದೊಂದೇ ಪ್ರತಿಗಳಿದ್ದಂತಹದ್ದು, ಅದರಿಂದ ಈ ಸಂಪುಟವನ್ನು ಮಾಡಿದ್ದಾರೆ. ಅನಂತರವಂತಹದ್ದನ್ನು ಮಾಡಿದ್ದಾರೆ. ಅಲ್ಲಿಗೊಂದು 4 ಹಸ್ತಪ್ರತಿಗಳು ಅಪ್ರಕಟಿತ, 4 ಕೂಡ ಅಪ್ರಕಟಿತ, ಒಂದೊಂದೇ ಹಸ್ತಪ್ರತಿ ಸಿಕ್ಕಿದಂತಹದ್ದು. ಅವುಗಳಿಂದ ಅವನ್ನು ಮುದ್ರಣ ಮಾಡುವುದಕ್ಕೆ ಸಂಪಾದಿಸಿ ಸಂಕಲಿಸಿ ಕೊಟ್ಟಂತಹದ್ದು ಉಂಟು. ಒಟ್ಟು ಸೇರಿದೆ ಅಂದರೆ ಇದು ಒಂದು ರೀತಿಯಲ್ಲಿ ಸಂಪಾದನೆಯೇ. ಯಾಕೆಂತ ಹೇಳಿದರೆ ಅದರಲ್ಲಿ ಕಥಾಸಾರ, ಕವಿ ಪರಿಚಯ, ಆಮೇಲೆ ಬೇರೆ ಪೂರಕ ವಿಷಯಗಳು ಇತ್ಯಾದಿಗಳನ್ನೆಲ್ಲ ಕೊಟ್ಟಿದೆ.
ಸ್ವಲ್ಪ ಮಟ್ಟಿಗೆ ರಾಘವ ನಂಬಿಯಾರ್ ಅವರದಲ್ಲಿಯೂ ಕೊಟ್ಟಿದೆ. ಆದ್ದರಿಂದ ಇವು ಸಂಕಲನ ಮಾಡುವ ಮತ್ತು ಸಂಪಾದಿಸುವಂತಹ ಕೆಲಸವನ್ನು ಮಂಗಳೂರು ವಿಶ್ವವಿದ್ಯಾನಿಲಯವು ಮಾಡಿದೆ. ಆಮೇಲೆ ಈ ತರದ ಸಂಕಲನಗಳನ್ನು ಒಟ್ಟು ಮಾಡಿ ತುಂಬಾ ಪ್ರಸಂಗಗಳನ್ನು ಪ್ರಕಟಿಸಬೇಕು ಎಂಬಂತಹ ಉದ್ದೇಶದಿಂದ ಹಳೆಯ ಪ್ರಸಂಗಗಳನ್ನು ಮತ್ತು ಚಾಲ್ತಿಯಲ್ಲಿರುವಂತಹ ಪ್ರಸಂಗಗಳನ್ನು ಇಬ್ಬರು ಮಹನೀಯರು ಸಂಕಲನ ಮಾಡಿದಂತಹದ್ದನ್ನು ನಾವು ಕಾಣ್ತೇವೆ. ಅದು ಒಂದು ML ಸಾಮಗ ಅವರು, ಇನ್ನೊಬ್ಬರು ಕದ್ರಿ ನವನೀತ ಶೆಟ್ಟಿ ಎಂಬವರು. ಇವರು ಹೊಸ ಕಾಲದಲ್ಲಿ ಪ್ರಸಂಗಗಳನ್ನು ಒಟ್ಟು ಮಾಡಿ ಪ್ರಕಟಪಡಿಸಿದಂತಹದ್ದುಂಟು. ಉಡುಪಿ ಮುದ್ರಣದ ಪ್ರತಿಗಳು ಸಿಗ್ತಾ ಇಲ್ಲ, ಮುಗಿದು ಹೋಗಿವೆ. ಈಗ ಅವರು ಮುದ್ರಿಸ್ತಾ ಇಲ್ಲ, ಏನು ಮಾಡುದು? ಇವರು ಸಂಕಲನ ಮಾಡಿ ಕೊಟ್ಟರು. ಹಾಗೆ ಸಂಕಲನ ಮಾಡುವಾಗ ಅದರಲ್ಲಿ ಕೆಲವರು ಸಂಪಾದಕರು ಅಂತ ಹೆಸರನ್ನು ಹಾಕಿದಂತಹದ್ದುಂಟು. ಇವರು ML ಸಾಮಗ ಅಲ್ಲ, ವಾಸುದೇವ ಸಾಮಗ. ನಾನು ML ಸಾಮಗರ ಹೆಸರನ್ನು ಹೇಳಿದೆ ಅಂತ ಕಾಣ್ತದೆ. ವಾಸುದೇವ, MR ವಾಸುದೇವ ಸಾಮಗ. ಇವರು 70 ಪ್ರಸಂಗಗಳನ್ನು ಒಟ್ಟು ಮಾಡಿ ಕೊಟ್ಟಿದ್ದಾರೆ, ರಂಗದ ಮೇಲೆ ಬರುವಂತಹ ಪ್ರಸಂಗಗಳು. ಆ ಪ್ರಸಂಗಗಳನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈಗ ರಂಗದಲ್ಲಿ ಎಷ್ಟು ಉಪಯೋಗ ಮಾಡ್ತಾರೋ ಅಷ್ಟು ಪದ್ಯಗಳನ್ನು ಮಾತ್ರ ಇರಿಸಿಕೊಂಡು ಸಂಕ್ಷಿಪ್ತ ಪ್ರತಿಗಳನ್ನು ತಯಾರು ಮಾಡಿದ್ದಾರೆ. ಆದ್ದರಿಂದ ಅವರು ಸಂಕಲನಕಾರರು ಮಾತ್ರ ಅಲ್ಲ, ಪ್ರಸಂಗ ಸಂಕ್ಷೇಪಕಾರರು ಕೂಡ ಹೌದು. ಈ ತರದ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಇದೆಲ್ಲ ಹಸ್ತಪ್ರತಿ ಅಧ್ಯಯನದಲ್ಲಿ ಬರುವಂತಹ ಬೇರೆ ಬೇರೆ, ಅಥವಾ ಪ್ರಸಂಗದ ಅಧ್ಯಯನದಲ್ಲಿ ಬರುವಂತಹ ಬೇರೆ ಬೇರೆ ಅಂಶಗಳು. ಅವರು ಸಂಕಲನಕಾರರು, ಸಂಪಾದಕರಲ್ಲ, ಆಮೇಲೆ ಸಂಕ್ಷೇಪಕಾರರು. ಈ ತರ ಮಾಡಿದಂತಹದ್ದು ಕೂಡ ಉಂಟು. ಇವರ ಪುಸ್ತಕದ ಆಧಾರದಿಂದ ಪ್ರಸಂಗವನ್ನು ನೋಡಿದರೆ ಆ ಕವಿಯ ಇಡೀ ಪ್ರಸಂಗವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿಗೆ ಉಪಯೋಗ ಅಂತ ಹೇಳಿದ್ರೆ, ರಂಗದ ಮೇಲೆ ಹೋಗುವವರಿಗೆ ಅದನ್ನು ನೋಡಿಕೊಂಡು ಅಲ್ಲಿ ಅಭಿನಯ ಮಾಡಲಿಕ್ಕಾಗಲಿ ಅರ್ಥ ಹೇಳಲಿಕ್ಕಾಗಲಿ ಎಷ್ಟು ಉಂಟು ಅಷ್ಟನ್ನು ಮಾತ್ರ ಇರುವುದು. ಅದನ್ನು ನೋಡಿಕೊಂಡು ಅಧ್ಯಯನ ಮಾಡಿದರೆ ಪ್ರಸಂಗ ಇಷ್ಟೇ ಇರುವುದು ಅಂತ ಅಭಿಪ್ರಾಯಕ್ಕೆ ಬರಬಹುದು. ಅದಲ್ಲ. ಆದ್ದರಿಂದ ಸಂಕಲನ ಮಾಡಿದ್ದರಿಂದ, ಸಂಕ್ಷೇಪ ಮಾಡಿದ್ದರಿಂದ ಮೂಲ ಕವಿಗೆ ಒಂದು ರೀತಿ ಅಪಚಾರವೂ ಕೂಡ ಇದೆ ಅಂತ ಹೇಳಿ. ಅದು ಬೇಡ ಅಂತ ಕೇಳಿದ್ರೆ ಅಂಥದ್ದು ಮೊದಲು ನಡೆದಿದೆ. ಸಂಕ್ಷೇಪ ಮಾಡುವಂತಹದ್ದು, ಸಂಗ್ರಹ ಮಾಡುವಂತಹದ್ದು ಕೂಡ ನಡೆದಿದೆ. ನಮ್ಮ ಉದಾಹರಣೆಗಳೇ ಇವೆ. ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಇದೆ, ಕಾದಂಬರಿ ಸಂಗ್ರಹ ಇದೆ, ಇಂಥದ್ದೆಲ್ಲ ಇದೆ. ಬೇಕಾದ್ರೆ ಇರಲಿ. ಎಬ್ರಿಜ್ಡ್ ಎಡಿಷನ್ ಹೌದು, ಸಂಗ್ರಹವೇ ಹೌದು, ಎಬ್ರಿಜ್ಡ್ ಎಡಿಷನ್. ಆದ್ರೆ ಇದನ್ನು ಎಬ್ರಿಜ್ಡ್ ಎಡಿಷನ್ ಎಂಬ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ ಎಂಬ ಪ್ರಜ್ಞೆ ಇಲ್ಲದೆ ರಂಗಕ್ಕೆ ಇಷ್ಟೇ ಬೇಕಾದ್ದು ಅಂತ ಹೇಳಿ ಅವರು ಮಾಡಿದಂತಹದ್ದು. ಅದಾದ್ರೂ ಅಲ್ಲಿ ಅವರನ್ನು ಸಂಪಾದಕರು ಅಂತ ಹೇಳುವಾಗಿಲ್ಲ. ನಾವು ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಮಾಡಿದಂತಹ AR ಕೃಷ್ಣಶಾಸ್ತ್ರಿಗಳನ್ನು, TS ವೆಂಕಣ್ಣಯ್ಯವರನ್ನು ಸಂಪಾದಕರು ಅಂತ ಹೇಳ್ತೇವೆ. ಕಾದಂಬರಿ ಸಂಗ್ರಹ ಮಾಡಿದಂತಹ TS ವೆಂಕಣ್ಣಯ್ಯನವರನ್ನು ಸಂಪಾದಕರು ಅಂತ ಹೇಳ್ತೇವೆ. ಆದರೆ ಸಾಮಗರನ್ನು, ವಾಸುದೇವ ಸಾಮಗರನ್ನು ಸಂಪಾದಕರು ಅಂತ ಹೇಳುವ ಹಾಗಿಲ್ಲ. ಸಂಗ್ರಹಕಾರರು ಅಂತಲೂ ಪೂರ್ತಿಯಾಗಿ ಹೇಳಲಿಕ್ಕೆ ಆಗುವುದಿಲ್ಲ ಅವರು. ಈ ತರದ ಸಮಸ್ಯೆಗಳು ಯಾವುದು? ಪಠ್ಯ ನಿರ್ಮಾಪಕರು ಅಂತ ಒಂದು ಹೊಸ ವಿಷಯ ಹೇಳಿದ್ರು. ಇದು ರಂಗಪಠ್ಯ ನಿರ್ಮಾಣ ಎಂಬಂತಹದ್ದು ಪೂರ್ತಿ ಹಸ್ತಪ್ರತಿಗೆ ಸೇರುವುದಿಲ್ಲ, ಅದು ಮತ್ತೊಂದು ವಿಷಯ ಆಗ್ತದೆ. ಇರಲಿ, ಇಂಥದ್ದೆಲ್ಲ ನಡೆದಿದೆ ಯಕ್ಷಗಾನ ಕ್ಷೇತ್ರದಲ್ಲಿ ಅಂತ ಅದನ್ನು ಹೇಳ್ತಾ ಇದ್ದೇನೆ ನಾನು. ಆಮೇಲೆ ಇನ್ನು ಮುಂದೆ ಪ್ರಸಂಗ ಸಂಪಾದನೆಯಲ್ಲೇ ಈ ಎಲ್ಲ ವಿಷಯಗಳು ಬರ್ತವೆ ಅಂತ ಹೇಳಿ. ಹಾಗಾದ್ರೆ ಈ ಎಲ್ಲ ಇಡೀ ಗ್ರಂಥ ಯಕ್ಷಗಾನ ಪ್ರಸಂಗವನ್ನು ಸಂಪಾದನೆ ಮಾಡೋರನ್ನ ಹೇಳಬೇಕು. ಆಗ ಯಕ್ಷಗಾನ ಗ್ರಂಥ ಸಂಪಾದನೆ ಅಂತಲೇ ಹೇಳಬೇಕಾಗ್ತದೆ. ಬರೀ ಯಕ್ಷಗಾನ ಸಂಪಾದನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಕ್ಷಗಾನ ಗ್ರಂಥ ಸಂಪಾದನೆ, ಯಕ್ಷಗಾನ ಪ್ರಸಂಗ ಸಂಕಲನ, ಯಕ್ಷಗಾನ ಪ್ರಸಂಗ ಸಂಗ್ರಹ, ಯಕ್ಷಗಾನ ಪ್ರಸಂಗ ಸಂಕ್ಷೇಪಕರಣ, ಈ ತರ ಎಲ್ಲ ಹೇಳಬೇಕಾಗ್ತದೆ. ಅಂತೂ ಇಂಥದ್ದೆಲ್ಲ ನಡೆದಿದೆ, ಇಂಥದ್ದನ್ನು ಬೇರೆ ಬೇರೆ ಸಂಸ್ಥೆಗಳು ಪ್ರಕಟಿಸಿವೆ ಎಂಬಂತಹದ್ದು. ಈ ಪ್ರಸಂಗ ಸಂಪಾದನೆಯಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅಂತ ನಾವು ಗ್ರಂಥ ಸಂಪಾದನೆ ಎಂಬಂತಹ ಒಂದು ಶಿಸ್ತು, ಜ್ಞಾನ ಶಿಸ್ತು ಏನಿದೆ, ಅದರ ಹಿನ್ನೆಲೆಯಿಂದಲೂ ಗಮನಿಸಿದಾಗ ಯಕ್ಷಗಾನ ಪ್ರಸಂಗಗಳು ಹೆಚ್ಚಾಗಿ ಸಂಪಾದಿತವಾಗಿಲ್ಲ ಎಂಬಂತಹ ಮಾತನ್ನು ನಾನು ಹೇಳಿದೆ. ಹಾಗಾದ್ರೆ ಆ ಕ್ಷೇತ್ರದಲ್ಲಿ ಕೆಲಸ ನಡೆದಿದೆ. ಸ್ವಲ್ಪ ಭಾಗ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರ ಬಗ್ಗೆ ಒಂದು ಸ್ಥೂಲ ಅವಲೋಕನ ಮಾತ್ರ. ಮುಖ್ಯವಾಗಿ ಕುಕ್ಕಿಲ ಕೃಷ್ಣ ಭಟ್ರು, MA ಹೆಗಡೆಯವರು, ಮೀನಾ ರಾವ್ ಎಂಬವರು, ರಾಘವ ನಂಬಿಯಾರ್, ಆಮೇಲೆ ಸ್ವಲ್ಪ ನನ್ನದು ಕೆಲಸ ಉಂಟದಲ್ಲಿ ಸಂಪಾದನೆ ಮಾಡಿದಂತಹದ್ದಲ್ಲಿ. ಕುಕ್ಕಿಲ ಕೃಷ್ಣ ಭಟ್ರು ಪಾರ್ಥಿಸುಬ್ಬನ ಯಕ್ಷಗಾನಗಳು ಅಂತ ಹೇಳುವಂತಹ ದೊಡ್ಡ ಗ್ರಂಥವನ್ನು ಪ್ರಕಟಪಡಿಸಿದ್ರು 1975ರಲ್ಲಿ. ಇದು ಅನೇಕ ಹಸ್ತಪ್ರತಿಗಳ ಆಧಾರದಿಂದ ಅವರು ಮಾಡಿದ್ದಾರೆ. ಇದು ಕೂಡ ಗ್ರಂಥ ಸಂಪಾದನಾ ಶಾಸ್ತ್ರ ಶುದ್ಧವಾಗಿಯೇ ಇದೆಯೋ ಅಂತ ಕೇಳಿದರೆ ಅದರಲ್ಲಿಯೂ ಆಕ್ಷೇಪಗಳಿವೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಬಂದಂತಹದ್ದು. ಯಾಕೆ ಅಂತ ಹೇಳಿದರೆ ಈ ಅವಧಿಗೆ ಆ ಓಲೆ ಪ್ರತಿಗಳು 10 ಸಿಕ್ಕಿವೆ ಅವರಿಗೆ.
ಎಲ್ಲ ಓಲೆ ಪ್ರತಿಗಳನ್ನು ಸಂಗ್ರಹಿಸಿ ಕಡೆಗೆ ಅವರು ಸೌಲಭ್ಯಕ್ಕಾಗಿ ಏನು ಮಾಡಿದ್ರು ಅಂತ ಹೇಳಿದರೆ ಪಾಠಾಂತರಗಳನ್ನು ಕೊಡುವಾಗ ಸಂಕೇತದಲ್ಲಿ ಓ ಅಂತ ಕೊಟ್ಟರು. ಅಂದ್ರೆ ಓಲೆ ಪ್ರತಿ. ಯಾವ ಓಲೆ ಪ್ರತಿ? ಮೈಸೂರು ಯೂನಿವರ್ಸಿಟಿಯಲ್ಲಿರುವ ಓಲೆ ಪ್ರತಿಯೋ, ಅವರಿಗೆ ಯಾರೋ ಕಾಸರಗೋಡಿನಲ್ಲಿ ಕೊಟ್ಟ ಓಲೆ ಪ್ರತಿಯೋ, ಇನ್ನೊಂದೋ ಮತ್ತೊಂದೋ, ಯಾವುದು? ಓ ಕಾ ಇಷ್ಟೇ ಉಳಿಸಿದ್ರು. ಅದು ಶಾಸ್ತ್ರೀಯವಾದಂತಹ ಕ್ರಮ ಅಲ್ಲ. ಆದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಶಾಸ್ತ್ರೀಯವಾದಂತಹ ಗ್ರಂಥ ಸಂಪಾದನೆ, ಹಸ್ತಪ್ರತಿಗಳನ್ನು ನೋಡಿ, ಓಲೆ ಪ್ರತಿಗಳನ್ನು ನೋಡಿ ಮಾಡುವಂತಹ ಕ್ರಮ ಇದೆ ಅಂತ ಹೇಳುವುದನ್ನು ತೋರಿಸಿಕೊಟ್ಟಂಥವರು ಕುಕ್ಕೆಲ ಕೃಷ್ಣ ಭಟ್. ಹೌದು, ಆಗಿಲ್ಲ ಅದು. ಆಮೇಲೆ ಎಂ.ಎ. ಹೆಗಡೆಯವರು ಒಂದು ಕೆಲಸ ಮಾಡಿದ್ದಾರೆ. ಯಕ್ಷಗಾನ ಅಕಾಡೆಮಿಯ ಕಳೆದ ಸಲದ ಅಧ್ಯಕ್ಷರು, ದಿವಂಗತರು. ಅವರು ಒಂದು ಕೆಲಸ ಮಾಡಿದ್ದಾರೆ. ಅದು 1984ರಲ್ಲಿ ಬಂತು ಕಾಣ್ತದೆ, 83ರಲ್ಲಿ ಬಂತು ಅವರು ಮಾಡಿದಂತಹದ್ದು. ಅದು ಆದಿಪರ್ವ ಅಂತ ಹೇಳುವಂತಹ ಒಂದು ವಿಶಿಷ್ಟ ಪ್ರಸಂಗ, ಏಕೈಕ ಹಸ್ತಪ್ರತಿಯಿಂದ ಅವರು ಮಾಡಿದಂತಹದ್ದು. ಅದನ್ನು ಮಾಡುವಾಗಲೂ ಪದ್ಯವನ್ನು ಪದ್ಯ ರೂಪದಲ್ಲಿ ಬರೆಯದೆ ಸಾಂಪ್ರದಾಯಿಕ ಕ್ರಮದಲ್ಲೆಲ್ಲ ಬರೆದಿದ್ದಾರೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಸ್ತಾವನೆ ಇತ್ಯಾದಿಗಳೆಲ್ಲ ಬರೆದಿದ್ದಾರೆ. ಆದರೆ ಆ ಹಸ್ತಪ್ರತಿ ಎಲ್ಲಿದೆ ಎಂಬಂತಹದ್ದು ಈಗ ಇಲ್ಲ. ನಾನು ಎಂ.ಎ. ಹೆಗ್ಡೆಯವರ ಹತ್ರವೇ ಕೇಳಿದ್ದೇನೆ, ನೀವು ಸಂಪಾದನೆ ಮಾಡಿದ್ದಲ್ಲ ಹೌದು, ಆ ಹಸ್ತಪ್ರತಿ ಎಲ್ಲಿ ಉಂಟು ಈಗ ಅಂತ ಕೇಳಿದ್ದಕ್ಕೆ, ಅದರ ಬಗ್ಗೆ ನೀವು ಕೇಳಬೇಡಿ, ಆ ಹಸ್ತಪ್ರತಿ ಈಗ ನಮಗೆ ಸಿಕ್ಕುವ ಹಾಗೆ ಇಲ್ಲ ಅಂತ ಹೇಳಿ. ಹಸ್ತಪ್ರತಿ ಕಳೆದು ಹೋಗಿದೆ. ಅದರಿಂದ ಅದು ಎಲ್ಲಿದೆ, ಪ್ರಸಂಗ ಎಲ್ಲಿದೆ ಅಂತ ಹೇಳಿದ್ರೆ ಎಂ.ಎ. ಹೆಗ್ಡೆಯವರು ಸಂಪಾದಿಸಿದಂತಹ ಪ್ರತಿ ಮಾತ್ರ ಇದೆ. ಆಮೇಲೆ ಮೀನಾ ರಾವ್ ಎಂಬವರ ಹೆಸರನ್ನು ನಾನು ಹೇಳಿದೆ. ಅವರು ಅಭಿಮನ್ಯು ಕಾಳಗ ಎಂಬಂತಹ ಒಂದು ಯಕ್ಷಗಾನವನ್ನು ಮಾಡಿದ್ದಾರೆ, ಅದು ಸಂಪಾದಿಸಿದ್ದಾರೆ. ಅದು ಕೆಳದಿ ಗ್ರಂಥಾಲಯದಿಂದ ಹೊರಬಂದಂತಹದ್ದು. ಒಂದೇ ಒಂದು ಪ್ರಸಂಗ, ಅದಕ್ಕೆ ಸಾಕಷ್ಟು ಪ್ರಸ್ತಾವನೆ ಇತ್ಯಾದಿಗಳನ್ನೆಲ್ಲ ಬರೆದು ಆದಷ್ಟು ಕ್ರಮಬದ್ಧವಾಗಿರಬೇಕು ಅಂತ ಅವರು ಬರೆದಿದ್ದಾರೆ. ಆದರೆ ಅದು ದೇವಿದಾಸನ ಅಭಿಮನ್ಯು ಕಾಳಗ. ಆದರೆ ಕವಿ ದೇವಿದಾಸ ಎಂಬಂತಹದ್ದನ್ನೇ ಅವರು ಗುರುತಿಸಲಿಲ್ಲ. ಮಧ್ವದಾಸ ಅಂತ ಹೇಳ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಏನು ಅಂತ ಹೇಳುವಂತಹದ್ದಕ್ಕೆ ನಿರ್ಣಯಕ್ಕೆ ಅವರು ಬಂದಿಲ್ಲ. ಮತ್ತು ದೇವಿದಾಸನ ಇತರ ಕೃತಿಗಳು, ಹಲವಾರು ಕೃತಿಗಳಿವೆ. ದೇವಿದಾಸನ ಕೃತಿಗಳು ಒಟ್ಟಾಗಿ ಬರಬೇಕಾದಂತಹ ಅವಶ್ಯಕತೆ ಇದೆ, ಸಂಪಾದಿತವಾಗಿ ಬರಬೇಕಾದಂತಹ ಅವಶ್ಯಕತೆ, ಅದಾಗಿಲ್ಲ. ಅಂತೂ ಇದ್ದದಲ್ಲಿ ಆದಷ್ಟು ಚೆನ್ನಾಗಿ ಅದನ್ನು ಪ್ರಯತ್ನ ಮಾಡಿದ್ದಾರೆ ಮೀನಾ ರಾವ್ ಅವರು. ಆಮೇಲೆ ರಾಘವ ನಂಬ್ಯಾರ್ ಅವರದ್ದು ನಾನು ಈಗಾಗಲೇ ಹೇಳಿದೆ, ಮಂಗಳೂರು ಯೂನಿವರ್ಸಿಟಿಯಿಂದ 10 ಪ್ರಸಂಗಗಳನ್ನು ಒಟ್ಟು ಮಾಡಿ ಸಂಪಾದಿಸಿ ಬಂದಂತಹದ್ದು. ನಾನು ಮಾಡಿದಂಥದ್ದು ಯಕ್ಷಗಾನ ಪ್ರಸಂಗ ಸಂಚಯ ಎಂಬ ಹೆಸರಿನಿಂದ ಮಂಗಳೂರು ಯೂನಿವರ್ಸಿಟಿಯಿಂದ ಬಂದಿದೆ 4 ಪ್ರತಿಗಳು. ಹೀಗೆ ಇದೊಂದು ಗ್ರಂಥ ಸಂಪಾದನೆಯಲ್ಲಿ ಈ ಕೆಲವು ಕೆಲಸಗಳಾಗಿವೆ ಎಂಬಂತಹ. ಆಮೇಲೆ ಸಂಕಲನ ಅಂತ ನಾನೀಗ ಒಂದು ವಿಷಯ ಹೇಳಿದೆ. ಈ ಸಂಕಲನದಲ್ಲಿ, ಯಕ್ಷಗಾನ ಪ್ರಸಂಗ ಸಂಕಲನದಲ್ಲಿ ವಿವಿಧ ರೀತಿಯ ಸಂಕಲನಗಳಿವೆ. ಅದನ್ನು ನಾವು ಗಮನಿಸಬೇಕು. ಹೇಗೆ ಅಂತ ಹೇಳಿದರೆ, ಒಬ್ಬ ಪ್ರಸಂಗಕರ್ತನ ಸಂಕಲನ, ಒಬ್ಬ ಪ್ರಸಂಗಕರ್ತನ ಪ್ರಸಂಗಗಳ ಸಂಕಲನ, ಅದರಲ್ಲಿ ಪ್ರಾಚೀನ ನವೀನ ಹಸ್ತಪ್ರತಿಗಳು ಅಂದರೆ ಹಳೆಯ ಹಸ್ತಪ್ರತಿಗಳಿಂದ ಸಂಕಲನ ಮಾಡಿದಂತಹದ್ದು, ಅದು ಪ್ರಾಚೀನಕ್ಕೆ ಬರ್ತದೆ. ಹೊಸ ಕಾಲದ ಪ್ರಸಂಗಗಳ, ಹೊಸ ಕಾಲದ ಒಬ್ಬ ಪ್ರಸಂಗಕರ್ತನ ಸಂಪುಟ ಬರುವುದು, ಅದು ಹೊಸ ಕಾಲದ ಸಂಕಲನ ಆಗ್ತದೆ. ಈಗ H.P.L. ರಾವ್ ಅವರು, ನಮ್ಮ ಬೊಂಬೈಯ ಪದವೀಧರ ಯಕ್ಷಗಾನ ಸಮಿತಿಯವರು, ಬಲಿಪರ ಪ್ರಸಂಗಗಳ ಅನಂತರ ಕೆಲವು ಸಂಪುಟಗಳನ್ನು ತಂದರು. ಆ ಸಂಪುಟಗಳಲ್ಲಿ ಅವರು ವಿವಿಧ ಕವಿಗಳ ಹಳೆಯ ಪ್ರಸಂಗಗಳನ್ನು, ಹಸ್ತಪ್ರತಿಗಳಲ್ಲಿ ಮುದ್ರಿತವಾಗದ ಪ್ರಸಂಗಗಳನ್ನೆಲ್ಲ ಒಟ್ಟು ಮಾಡಿದರು. ಅದರಲ್ಲಿ ಅನೇಕ ಅಪ್ರಸಿದ್ಧವಾದಂತಹ ಪ್ರಸಂಗಗಳಿವೆ, ಚಾಲ್ತಿಯಲ್ಲಿ ಇಲ್ಲದಂತಹ ಪ್ರಸಂಗಗಳಿವೆ, ಇಷ್ಟರವರೆಗೆ ರಂಗಕ್ಕೆ ಬಂದಿವೆಯೋ ಬರಲಿಲ್ವೋ ಎಂಬಂತಹದ್ದು ಗೊತ್ತಿಲ್ಲದಂತಹ ಹಲವು ಪ್ರಸಂಗಗಳಿವೆ. ಅವರು ಹಲವು ಸಂಪುಟಗಳನ್ನು ತಂದಿದ್ದಾರೆ. ಅವರು 100ಕ್ಕೂ ಹೆಚ್ಚು ಪ್ರಸಂಗಗಳನ್ನು ಆ ರೀತಿಯಲ್ಲಿ ಪ್ರಕಟಿಸಿದ್ದಾರೆ. ಹಾಗೆ 4-6 ಪ್ರಸಂಗಗಳನ್ನು, 7-8 ಪ್ರಸಂಗಗಳನ್ನು ಒಟ್ಟು ಮಾಡಿದ್ದು ಸಂಕಲನ. ಪುನಃ ಹೇಳ್ತೇನೆ ನಾನು, ಸಂಪಾದನೆ ಅಲ್ಲ, ಆ ರೀತಿ. ಆಮೇಲೆ ನವೀನ, ಹೊಸ ಕಾಲದ್ದು, ಒಬ್ಬನೇ ಪ್ರಸಂಗಕರ್ತನ ಸಂಪುಟಗಳನ್ನು ಮಾಡುವಂತಹದ್ದು. ಉದಾಹರಣೆಗೆ ಆಗ ನಾನು ಹೇಳಿದ ಹಾಗೆ ಬಲಿಪರ ಪ್ರಸಂಗಗಳು ಒಟ್ಟಾಗಿವೆ, ಹೊಸ ಕಾಲದ್ದು, ಅಪ್ರಕಟಿತ, ಲೇಖಕ ತೀರಿ ಹೋದ ಮೇಲಿಂದು ಅಂತಹದ್ದು. ಎಂ.ಎ. ಹೆಗ್ಡೆಯವರು ಮಾಡಿದ್ದಾರೆ. ಬೆಳಸಲಿಗೆ ಗಣಪತಿ ಹೆಗ್ಡೆಯವರ ಎಲ್ಲ ಪ್ರಸಂಗಗಳನ್ನು 4 ಸಂಪುಟಗಳಲ್ಲಿ ತಂದಿದ್ದಾರೆ, ಒಟ್ಟು ಮಾಡಿದ್ದಾರೆ. ಹೊಸ ಕಾಲದ ಲೇಖಕ ಬೆಳಸಲಿಗೆ ಗಣಪತಿ ಹೆಗ್ಡೆಯವರು ನಾನು ನೋಡಿದ್ದೇನೆ, ನನ್ನ ಕ್ಷೇತ್ರ ಕಾರ್ಯ ಸಂದರ್ಭದಲ್ಲಿ ಅವರ ಮನೆಗೂ ಹೋಗಿ ಒಂದು ದಿವಸ ಇದ್ದೆ. ಆದರೆ ಅವರು ತೀರಿಕೊಂಡ ಮೇಲೆ ಆದಂತಹದ್ದು, ತೀರಿಕೊಂಡ ಮೇಲೆ ಹಸ್ತಪ್ರತಿ ಮಾತ್ರ ಉಳಿದಿದೆ, ತೀರಿಕೊಂಡ ಮೇಲೆ ಆದಂತಹದ್ದು. ಆಮೇಲೆ ಒಬ್ಬ ಪ್ರಸಂಗಕರ್ತನ ಸಂಕಲನ ಪ್ರಾಚೀನ ನವೀನ, ಇದನ್ನು ಹೇಳಿದೆ. ನವೀನ ಸಂಕಲನದಲ್ಲಿ ಮೃತರದ್ದು ಬೇರೆ, ಅವರು ಜೀವಂತವಿರುವಾಗ ಅವರೇ ಮಾಡಿದಂಥದ್ದು ಬೇರೆ, ಅಂಥದ್ದು ಬಹಳಷ್ಟಿದೆ. ಅವರು ಜೀವಂತವಾಗಿರ್ತಾರೆ, ಅವರೇ ತಮ್ಮ ತಮ್ಮ ಪ್ರಸಂಗಗಳನ್ನು ಒಟ್ಟು ಮಾಡಿದಂತಹ ಸಂಪುಟಗಳು ಅಂಥದ್ದು ಬೇಕಾದಷ್ಟು ಬಂದಿವೆ. ಇವರು ಸಂಪಾದಿಸಿದಂತಹದ್ದು
ಒಟ್ಟು ಮಾಡಿದಂತಹದ್ದುಂಟು. ಬಲಿಪರ ನಾಗವೇಣಿ ಅವರು ಮಾಡಿದಂತಹದ್ದು ಬಲಿಪರ ಪ್ರಸಂಗ ಸಂಪುಟ. ಬಲಿಪರು ಅಂದ್ರೆ ಅಲ್ಲಿ ಬಲಿಪ ನಾರಾಯಣ, ಕಿರಿಯ ಬಲಿಪ ನಾರಾಯಣ ಭಾಗವತ ಅವರ ಪ್ರಸಂಗಗಳು. ಅದರಲ್ಲಿ ಸುಮಾರು 10-12 ಜನ ಪ್ರಸಂಗಕರ್ತರ ಪ್ರಸಂಗಗಳು ಒಟ್ಟಾದಂತಹದ್ದುಂಟು. ಹೊಸ ಕಾಲದ್ದು ಒಂದು ಹೆಸರು ಹೇಳಿಬಿಡ್ತೇನೆ ಅಷ್ಟೇ. ಅವರೆಲ್ಲ ಹೊಸ ಕಾಲದ ಪ್ರಸಂಗಕಾರರು. ಗುಂಡು ಸೀತಾರಾಮರಾವ್ ಎಂಬವರು, ಅವರು ಈಗ ಇಲ್ಲ, ಅವರ ಪ್ರಸಂಗಗಳು ಒಟ್ಟಾಗಿ ಕೆಲವು ಬಂದಿವೆ. ಅಮೃತ ಸೋಮೇಶ್ವರ ಅವರದ್ದು, ಅವರು ಈಗಲೂ ಇದ್ದಾರೆ, ಅವರ ಅಮೃತ ಸೋಮೇಶ್ವರರ ಪ್ರಸಂಗ ಸಂಪುಟ ಬಂದಿದೆ, ಇದು ಹೊಸ ಕಾಲದ್ದು. DS ಶ್ರೀಧರದ್ದು 2 ಸಂಪುಟಗಳು ಬಂದಿವೆ. ಸೇರಾಜ ಸೀತಾರಾಮ್ ಭಟ್ಟ ಅವರದ್ದು ಒಂದು ಸಂಪುಟ, ರಾಘವ ನಂಬಿಯಾರ್ ಅವರದ್ದು ಒಂದು ಸಂಪುಟ, ಪಟ್ಟಾಜ ಗಣೇಶ್ ಭಟ್ಟ ಅವರದ್ದು ಒಂದು ಸಂಪುಟ, ಅಂಬೆ ಮೇಲೆ ಮೂಲ ಗೋವಿಂದ ಭಟ್ಟ ಎಂಬವರದ್ದು ಒಂದು ಸಂಪುಟ, ಸೇಡಿಗುಮ್ಮೆ ವಾಸುದೇವ ಭಟ್ಟ ಎಂಬವರದ್ದು ಒಂದು ಸಂಪುಟ, ಕಿರಿಯ ಬಲಿಪನಾರಾಯಣ ಭಾಗವತರದ್ದು ಈಗ ಹೇಳಿದೆ, ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜಾ ಅವರದ್ದು 2 ಸಂಪುಟ, ಅವರು ಈಗ ಇತ್ತೀಚೆ ತೀರಿಕೊಂಡಿದ್ದಾರೆ. ಕಂದಾವರ ರಘುರಾಮ ಶೆಟ್ಟಿ ಅವರದ್ದು ಒಂದು ಸಂಪುಟ, ಇನ್ನೂ ಬೇರೆ ಸಂಪುಟಗಳು ಬಂದಿರುವಂತಹ ಸಾಧ್ಯತೆ ಇದೆ. ಇದು ಜೀವಂತವಾಗಿ ಇರುವವರಂಥದ್ದು. ನಾವು ಹಸ್ತಪ್ರತಿ ಅಂತ ಹೇಳಿದಾಗ ಸಾಮಾನ್ಯವಾಗಿ ಈಗ ಜೀವಂತವಾಗಿರುವಂಥವರ ಕೃತಿಗಳನ್ನು ಅವರ ಸ್ವಹಸ್ತ ಬರಹ ಅಂತ ಹೇಳಬಹುದು. ಆದರೆ ಅದನ್ನು ನಮ್ಮ ಈ ಅಧ್ಯಯನದಲ್ಲಿ ಇದು ಹಸ್ತಪ್ರತಿ ಶಾಸ್ತ್ರ ಅಂತ ಹೇಳಿ, ಹಾಗೆ ಹಸ್ತಪ್ರತಿ ಅಂತ ಹೇಳಿದ್ರೆ ಈಗ 1ನೇ ಕ್ಲಾಸಿನಲ್ಲಿ ಬರೆಯುವವನ ಹಸ್ತಪ್ರತಿಯು ಹಸ್ತಪ್ರತಿಯೇ, ಕೈಯಲ್ಲಿ ಬರೆದದ್ದು ಎಂಬ ಆ ಅರ್ಥವನ್ನು ಮಾತ್ರ ತೆಗೆದುಕೊಂಡ್ರೆ ಅದಲ್ಲ. ಹಾಗೆ ಸಂಕಲನದಲ್ಲಿ ಈ ರೀತಿಯದ್ದು ಒಬ್ಬ ಪ್ರಸಂಗಕರ್ತನ ಸಂಕಲನ ಪ್ರಾಚೀನ ನವೀನ. ಪ್ರಾಚೀನದ್ದಾದರೆ ಪಾರ್ಥಿಸುಬ್ಬನ ಪ್ರಸಂಗಗಳು ಬಂದಿವೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಅಳಿಯ ಲಿಂಗರಾಜನ ಪ್ರಸಂಗಗಳು ಒಟ್ಟಾಗಿವೆ. ಆಮೇಲೆ ಈಗಾಗಲೇ ಹೇಳಿದೆವು. ಆಮೇಲೆ ಒಂದೇ ವಿಷಯದ ಬಗೆಗಿನ ಸಂಕಲನ ಅಂತ ಹೇಳುವಂತಹದ್ದು, ಒಂದೇ ವಿಷಯದ ಬಗೆಗಿನ ಸಂಕಲನ. ಈಗ ಉದಾಹರಣೆಗೆ ಒಂದು ನಾನೇ ಸಿದ್ಧಪಡಿಸಿದಂತಹ ಒಂದು ಸಂಪುಟ ಮಧ್ವ ಸಿದ್ಧಾಂತ ಗ್ರಂಥಾಲಯದಿಂದ ಬಂದಿದೆ. ಅದೇನಂತ ಹೇಳಿದ್ರೆ ಒಂದೇ ವಿಷಯ ಕಲ್ಯಾಣ ಪ್ರಸಂಗಗಳು, ಸೀತಾ ಕಲ್ಯಾಣ, ರತಿ ಕಲ್ಯಾಣ, ಕಲ್ಯಾಣ ಪ್ರಸಂಗಗಳು. ಅದರಲ್ಲಿ ಆ ಒಂದು ಸರಣಿ ಬರುವಂತಹದ್ದಿತ್ತು, ಆದರೆ ಅದು ಒಂದು ಸಂಪುಟದಲ್ಲಿ ನಿಂತೋಯ್ತು. ಅದರಲ್ಲಿ ಕಲ್ಯಾಣ ಪ್ರಸಂಗಗಳು, ಕಾಳಗ ಪ್ರಸಂಗಗಳು, ವಧೆಯ ಪ್ರಸಂಗಗಳು, ಈ ತರದ ಒಂದು ಸರಣಿ ಮಾಡುವಂತಹದ್ದಿತ್ತು. ಅದು ಆಗಲೆಲ್ಲ ಒಂದು ಸಂಪುಟದಲ್ಲಿ ಅದು ನಿಂತು ಹೋಗಿದೆ. ಆಮೇಲೆ ಒಬ್ಬರ ಸ್ಮರಣೆಯಲ್ಲಿ ಬರುವಂತಹ ಅನೇಕ ಹಸ್ತಪ್ರತಿಗಳ ಸಂಕಲನ, ಆಮೇಲೆ ಅಪ್ರಕಟಿತ ಕೃತಿಗಳ ಸಂಕಲನ, ಹೀಗೆ ಹಲವು ರೀತಿಯ ಸಂಕಲನಗಳು ಬರುವಂತಹದ್ದಿದೆ. ಇನ್ನು ಸಂಪಾದನೆಯ ವಿಷಯಕ್ಕೆ ಬಂದಾಗ, ಸಂಪಾದನೆಯಲ್ಲಿ ಏಕೈಕ ಹಸ್ತಪ್ರತಿಯಿಂದ ಸಂಪಾದಿತವಾದಂತಹ ಗ್ರಂಥಗಳು ಆದಿಪರ್ವದ ಬಗ್ಗೆ ಹೇಳಿದೆ, 1983ರಲ್ಲಿ ಬಂತು. ಯಕ್ಷಗಾನ ಪ್ರಸಂಗ ಸಂಚಯ, ಪ್ರಸಂಗ ಸಂಪುಟ ಎಂಬವರು 2 ಸಂಪುಟಗಳು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಬಂದಂತಹದ್ದನ್ನು ಹೇಳಿದೆ. ಮೀನಾರಾವ್ ಅವರು ಮಾಡಿದಂತಹದ್ದು ಅದು ಏಕೈಕ ಹಸ್ತಪ್ರತಿಯಿಂದ ಮಾಡಿದಂತಹದ್ದಲ್ಲ, ಹಲವು ಹಸ್ತಪ್ರತಿಗಳಿಂದ ಮಾಡಿದಂತಹದ್ದು. ಪಾರ್ಥಿಸುಬ್ಬನ ಯಕ್ಷಗಾನಗಳು ಮತ್ತು ಇತರ ಅನೇಕ ಸಂಪಾದನೆಗಳು ಹಾಗೆ ಬಂದಂಥವು. ಕೆಲವು ಹಸ್ತಪ್ರತಿಗಳಿಂದ ಮಾಡಿದಂಥವು, ಈಗ ನಿನ್ನೆ ಆ ವಿಷಯ ಬಂತು, ಹಲವು ಹಸ್ತಪ್ರತಿಗಳನ್ನು ಇರಿಸಿಕೊಳ್ಳಿಂದ ಕೆಲವು ಹಸ್ತಪ್ರತಿಗಳನ್ನು ಇರಿಸಿಕೊಳ್ಳಬೇಕು ಅಂತ ಮಾತು ಬಂತು ನಿನ್ನೆ ದಿವಸ. ಕೆಲವು ಹಸ್ತಪ್ರತಿಗಳನ್ನು ಇರಿಸಿಕೊಳ್ಳಬೇಕು. ಹಾಗೆ ಕೆಲವು ಹಸ್ತಪ್ರತಿಗಳನ್ನು ಇರಿಸಿಕೊಂಡು ಮಾಡಿದಂತಹದ್ದು ಮೀನಾರಾವ್ ಅವರ ಒಂದು ಕೃತಿ ಸಂಪಾದನೆ 1989ರಲ್ಲಿ ಬಂತು. ಆಮೇಲೆ ಇನ್ನೂ ಒಂದು ರೀತಿಯ ಸಂಪಾದನೆ, ಅದು ನಾನು ಮಾಡಿದಂಥದ್ದೇ, ಅದು ನಿಜವಾದ ಸಂಪಾದನೆಯ ಕ್ರಮ ಅಲ್ಲ, ಮುದ್ರಿತ ಪ್ರತಿಗಳನ್ನೇ ಇರಿಸಿಕೊಂಡು ಸಂಪಾದನೆ ಮಾಡಿದಂಥದ್ದು. ಇದು ಒಂದು ಕ್ರಮ. ಹಟ್ಟಿಯಂಗಡಿ ರಾಮಭಟ್ರ ಯಕ್ಷಗಾನ ಪ್ರಸಂಗಗಳು ಎಂಬ ಒಂದು ಸಂಪುಟವನ್ನು ನಾನು ಸಿದ್ಧಪಡಿಸಿದ್ದೇನೆ. ಅದು ಉಡುಪಿಯಿಂದ ಪ್ರಕಾಶನಗೊಂಡಿದೆ. ಆದರೆ ನಾನು ಹಟ್ಟಿಯಂಗಡಿ ರಾಮಭಟ್ರ ಒಂದೇ ಒಂದು ಹಸ್ತಪ್ರತಿಯನ್ನು ನೋಡಿಲ್ಲ. ಆದರೆ 4-6 ಮುದ್ರಣಗಳು, ಮುದ್ರಣವೇ 4-6 ಪಾಠಾಂತರಗಳಿವೆ, 4-6 ಮುದ್ರಣಗಳು, ಇದನ್ನು ನೋಡಿ ಮಾಡಿದಂತಹದ್ದುಂಟು. ಹೀಗೆ ಆ ರೀತಿಯಲ್ಲಿ ಮಾಡಿದಂತಹದ್ದುಂಟು. ಇನ್ನು ಹಸ್ತಪ್ರತಿ ಸಂಶೋಧನೆಯಲ್ಲಿ ಈ ಅನೇಕ ಮಂದಿ ದುಡಿದಂಥವರಿದ್ದಾರೆ. ಕಾರಂತರು ಹಸ್ತಪ್ರತಿಗಳನ್ನು ನೋಡಿದ್ದಾರೆ, ಅವರು ಸಂಗ್ರಹ ಮಾಡಿಲ್ಲ, ಎಲ್ಲಿಯೂ ಇಟ್ಟುಕೊಳ್ಳಿಲ್ಲ. ಅವರು ನೋಡಿದಂತಹ ಹಸ್ತಪ್ರತಿಗಳು ಈಗ ನೋಡ್ಲಿಕ್ಕೆ ನಮಗೆ ಸಿಕ್ಕುವುದಿಲ್ಲ, ಎಲ್ಲಿವೆ ಅಂತ ಹೇಳೋದು ಇಲ್ಲ. ಆಮೇಲೆ ಅವರು ನೋಡಿದಂತಹ ಹಸ್ತಪ್ರತಿಗಳು ಸಾಗರ ಮತ್ತು ಲಿಂಗನಮಕ್ಕಿ ಪ್ರದೇಶದ ಎಷ್ಟೋ ಮನೆಗಳೇ ನಾಶ ಆಗಿವೆ, ಹಸ್ತಪ್ರತಿಗಳು ನಾಶ ಆಗಿ ಹೋಗಿರ್ಬೋದು, ಗೊತ್ತಿಲ್ಲ. ಅದು ಟಿ.ಕೆ. ಇಲ್ಲ, ಕಾರಂತರು ಯಾವುದನ್ನು ಎಡಿಟ್ ಮಾಡಲಿಲ್ಲ. ಅವರು ಯಕ್ಷಗಾನ ಬಯಲಾಟ ಬರೆಯುವ ಸಂದರ್ಭದಲ್ಲಿ ಕೆಲವು ನೋಡಿದ್ದಾರೆ ಅಷ್ಟೇ. ಎನ್.ಕೆ. ಹೆಗಡೆ ಎಂಬವರು ಕರಾವಳಿ ಪ್ರಕಾಶನದವರು, ಟಿ.ಕೆ. ಭಟ್ರು, ಕುಕ್ಕಿಲ ಕೃಷ್ಣ ಭಟ್ರು, ಹೊಸತೋಟ ಮಂಜುನಾಥ ಭಾಗವತರು ಮೈಸೂರಿನಲ್ಲಿ ಹೋಗಿ ಅವರು ಆ ಪುಸ್ತಕವನ್ನು ಬರೆದದ್ದು, ಮೈಸೂರು ಯೂನಿವರ್ಸಿಟಿಯ ಸಂಗ್ರಹವನ್ನೆಲ್ಲ ನೋಡಿದ್ದಾರೆ ಅವರು, ರಾಘವ ನಂಬ್ಯಾರ್ ಇತ್ಯಾದಿ. ಮತ್ತೆ ಸೂಚಿಗಳ ತಯಾರಿ ಅದರ ಮುಂದಿಂದು, ಇದು ಕೂಡ ಯಕ್ಷಗಾನ ಸಂಶೋಧನೆ ಸಂಪಾದನೆಗೆ ಸಂಬಂಧಪಟ್ಟಂತಹ ವಿಷಯ. ಅದರಲ್ಲಿ ಉಮಾಪತಿ ಶಾಸ್ತ್ರಿಗಳ ಹೆಸರನ್ನು ಇವರು ಹೇಳಿದರು. ಉಮಾಪತಿ ಶಾಸ್ತ್ರಿಗಳು ಮತ್ತೆ ವಿಘ್ನರಾಜ ಆ ದೃಷ್ಟಿಯಿಂದ ಕೆಲಸ ಮಾಡಿದಂಥವರು. ಆಮೇಲೆ ಯಕ್ಷಗಾನ ಗ್ರಂಥಸೂಚಿ ಎಂಬಂತಹ ಒಂದು
ಕೃತಿಯನ್ನು ನಾನು ಸೂಚಿಯನ್ನು ಸಿದ್ಧಪಡಿಸಿದ್ದೇನೆ. ಅದರಲ್ಲಿ ಪ್ರಕಟಿತ ಅಪ್ರಕಟಿತ ಯಕ್ಷಗಾನ ಪ್ರಸಂಗಗಳಿವೆ. ಪ್ರಾಚೀನ, ನವೀನ, ಕನ್ನಡದ್ದು, ತುಳುವಿಂದು, ಕೊಂಕಣಿ ಭಾಷೆಯದ್ದು, ಹಿಂದಿ ಭಾಷೆಯದ್ದು ಎಲ್ಲ ಪ್ರಸಂಗಗಳು ಅದರಲ್ಲಿ ಇವೆ. ಆದರೆ ಅದು ಪರಿಪೂರ್ಣವಾದಂತಹ ಸೂಚಿ ಅಲ್ಲ, ಅದೊಂದು ಬೇರೆ ರೀತಿಯ ಒಂದು ಸೂಚಿ. ಹೀಗೆ ಇನ್ನೂ ಇದರಲ್ಲಿ ಈ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಕೆಲಸಗಳು ಬಹಳ ಇವೆ. ಹಸ್ತಪ್ರತಿಗಳನ್ನು, ಮೊದಲ ಮುದ್ರಿತ ಪ್ರತಿಗಳನ್ನು ಇರಿಸಿಕೊಂಡು ನಾವು ಸಂಪಾದನೆ ಮಾಡಬೇಕಾಗಿದೆ. ಆಮೇಲೆ ಯಕ್ಷಗಾನದ ಇನ್ನೊಂದು ಯಕ್ಷಗಾನ ಪ್ರಸಂಗ ಮಾತ್ರ ಅಲ್ಲ, ಸಭಾಲಕ್ಷಣ ಎಂಬಂತಹ ಇನ್ನೊಂದು ಗ್ರಂಥ ಇದೆ. ಆ ಸಭಾಲಕ್ಷಣದ ಬಗ್ಗೆ ಒಬ್ಬರು ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಅಂತ ಕಾಣ್ತದೆ ಸಂಶೋಧನೆಗೆ ನೋಂದಾವಣೆ ಮಾಡಿದ್ದಾರೆ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದಲ್ಲ, ಆ ಸಭಾಲಕ್ಷಣ ಸರಿಯಾದ ರೀತಿಯಲ್ಲಿ ಸಂಪಾದಿತವಾಗಿ ಬರಬೇಕು. ಪಾರ್ಥಿಸುಬ್ಬನ ರಚನೆ ಅದು ಅಂತ ಹೇಳಿ ಅದನ್ನು ಪಾರ್ಥಿಸುಬ್ಬನ ಯಕ್ಷಗಾನಗಳು ಕೃತಿಯಲ್ಲಿ ಸೇರಿಸಿಕೊಂಡು ಕುಕ್ಕಿಲ ಕೃಷ್ಣ ಭಟ್ರು ಪ್ರಕಟಿಸಿದ್ದಾರೆ. ಆದರೆ ಅದನ್ನು ಪೂರ್ಣವಾಗಿ ಶುದ್ಧ ಸಂಪಾದಿತ ಕೃತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದರಲ್ಲಿರುವಂತಹ ಎಲ್ಲದನ್ನೂ ಮಾಡಿದರೆ ಈ ಪುಸ್ತಕ ಬೃಹದ್ಗಾತ್ರ ಆಗ್ತದೆ, ಆದ್ದರಿಂದ ನಾನು ಮಾಡಲಿಲ್ಲ ಅಂತ ಅವರು ಎಡೆಯಲ್ಲಿ ಎಷ್ಟೆಷ್ಟೋ ವಿಷಯಗಳನ್ನು ಬಿಟ್ಟಿದ್ದಾರೆ. ಆದ್ದರಿಂದ ಸಭಾಲಕ್ಷಣ ಹಸ್ತಪ್ರತಿಗಳನ್ನು ಮಾತ್ರವೇ ಸಂಗ್ರಹಿಸಿ ಸಂಪಾದನೆ ಮಾಡುವಂತಹ ಅಗತ್ಯ ಯಕ್ಷಗಾನದಲ್ಲಿದೆ. ಹೀಗೆ ಈ ಯಕ್ಷಗಾನದಲ್ಲಿ ಸಭಾಲಕ್ಷಣ ಎಂಬಂತಹದ್ದು ಯಕ್ಷಗಾನದ ಒಂದು ನಿಯಮಗಳನ್ನು ಸೂಚಿಸುವಂತಹ ಗ್ರಂಥ ಅಂತ ಹೇಳ್ತಾರೆ. ಅದು ಅಂಥ ನಿಯಮಗಳನ್ನೆಲ್ಲ ಸೂಚಿಸುವಂತಹದ್ದು ಅದು ಏನೇ ಇರಲಿ, ಅದು ಅವಶ್ಯ ಇದೆ. ಆದ್ದರಿಂದ ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ, ಹಸ್ತಪ್ರತಿಶಾಸ್ತ್ರದ ಕ್ಷೇತ್ರದಲ್ಲಿ, ಈ ಯಕ್ಷಗಾನ ಸಂಬಂಧಿಯಾದಂತಹ ಪ್ರದೇಶದಲ್ಲಿ ತುಂಬ ಕೆಲಸ ಮಾಡುವುದಕ್ಕೆ ಅವಕಾಶಗಳಿವೆ. ಇನ್ನು ಸಂಶೋಧಕರನ್ನು ಆ ಕ್ಷೇತ್ರ ಕಾದು ಕುಳಿತಿದೆ ಎಂಬುದಾಗಿ ಹೇಳಿ ಈ ಸಂದರ್ಭದಲ್ಲಿ ಮಾತಾಡುವುದಕ್ಕೆ ಅವಕಾಶವನ್ನು ಕೊಟ್ಟಂತಹ ಹಂಪಿ ವಿಶ್ವವಿದ್ಯಾನಿಲಯಕ್ಕೆ, ಈ ಸಂಸ್ಥೆಗೆ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ತಮ್ಮ ವಿಚಾರಧಾರೆಗೆ ಧನ್ಯವಾದಗಳು ಸರ್. ಮುಂದಿನ ಪ್ರಬಂಧ ಯಕ್ಷಗಾನ ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ, ಸೂಚೀಕರಣ. ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ SR ವಿಘ್ನರಾಜ ಶ್ರೀಯುತರು ಸಂಶೋಧಕರಾಗಿ ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ ಧರ್ಮಸ್ಥಳ, ದಕ್ಷಿಣ ಭಾರತದ ಲಿಪಿಗಳಾದ ಕನ್ನಡ, ತುಳು, ಮಲಯಾಳ ಗ್ರಂಥ, ನಂದಿನಾಗರಿ, ದೇವನಾಗರಿ, ತೆಲುಗು ಮತ್ತು ಮರಾಠಿ ಹಸ್ತಪ್ರತಿಗಳ ಅಧ್ಯಯನ, ಸೂಚಿ ತಯಾರಿ ಹಾಗೂ ಗ್ರಂಥ ಸಂಪಾದನೆ ನಡೆಸುತ್ತಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ ಹೆಮ್ಮೆಯವರು. ಇವರ ತುಳುಲಿಪಿ ಹಸ್ತಪ್ರತಿಗಳ ಸೂಚಿ ಕರ್ನಾಟಕದ ಸಂಸ್ಕೃತ ಜೈನ ಕವಿಗಳು, ಶಬ್ದಬೋಧೆ, ನಾನಾರ್ಥ ನಿಘಂಟು ಮತ್ತು ಆರೋಗ್ಯ ನಿರ್ಣಯ, ದಾನಶೂರ್ಣ ಕರ್ಣ. ಹಾಗೆಯೇ ಇವರು ತುಳುವೆರೆ ಆಯನೋ ಪ್ರಶಸ್ತಿ, ವಿದ್ವತ್ ಪರಂಪರಾ ಪ್ರಶಸ್ತಿ, ಶ್ರೀ ರಾಘವೇಶ್ವರ ಸ್ವಾಮಿಗಳಿಂದ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದೀಗ 25 ನಿಮಿಷಗಳ ವೇದಿಕೆ ನಿಮಗಾಗಿ. ಈ ಹಸ್ತಪ್ರತಿ ಸಮ್ಮೇಳನದ ಅಧ್ಯಕ್ಷರಾಗಿರತಕ್ಕಂಥ ಪ್ರೊಫೆಸರ್ AV ನಾವ್ಡ, ಹಿರಿಯ ವಿದ್ವಾಂಸರು, ಅವರಿಗೆ ವಂದಿಸುತ್ತಾ, ನನ್ನ ಜೊತೆ ವೇದಿಕೆಯಲ್ಲಿ ಹಂಚಿಕೊಂಡಿರತಕ್ಕಂತಹ ಡಾಕ್ಟರ್ ಪಾದೇಕಲ್ ವಿಷ್ಣುಮಠ್, ಡಾಕ್ಟರ್ ದಿವಾ ಕೊಕ್ಕಡ ಹಾಗೂ ಡಾಕ್ಟರ್ ನಾಗವೇಣಿಯವರೇ, ಹಾಗೂ ನನ್ನನ್ನು ಇಲ್ಲಿಗೆ ಕರೆದು ಈ ರೀತಿಯ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಹಂಪಿ ವಿಶ್ವವಿದ್ಯಾನಿಲಯ ಮತ್ತು ನನ್ನ ಜೊತೆಗೆ ವರ್ಷಕ್ಕೊಂದು ಬಾರಿ ಡಾಕ್ಟರ್ ಪೀಟರ್ಸನ್ ಅವರು ಬಹಳ ಆತ್ಮೀಯರು ನಮಗೆ. ನಾನು ಶ್ರೀಧಾಮ ಕಾಲೇಜಿನಲ್ಲಿ ಬೋರ್ಡ್ ಆಫ್ ಸ್ಟಡೀಸ್ ಮೀಟಿಂಗ್ ಬರುವಾಗ ಅವರು ಅಲ್ಲಿ ಬರ್ತಾರೆ, ನಾವು ಜೊತೆಯಾಗಿ ಪ್ರತಿ ವರ್ಷ ಒಂದು ದಿವಸ ಅವರ ಜೊತೆ ಕೂಡಿಕೊಳ್ಳತಕ್ಕಂಥ ಒಂದು ಸನ್ನಿವೇಶ ನಮಗೆ ಸಿಕ್ಕಿದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಂದರೆ ಈ ಸಂಸ್ಥೆಗೆ ವಂದಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಸ್ತಪ್ರತಿ ಶಾಸ್ತ್ರದ ಸಂಗ್ರಹ, ಸಂರಕ್ಷಣೆ, ಸೂಚೀಕರಣ ಎಂಬ ವಿಷಯ. ಡಾಕ್ಟರ್ ಪಾದೇಕಲ್ರವರು ಯಕ್ಷಗಾನದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡವರು, ಅದರಲ್ಲಿ ಅಧ್ಯಯನ ಮಾಡಿದವರು, ಸಂಶೋಧನೆ ಮಾಡಿದವರು, PhD ಪದವನ್ನು ಪಡ್ಕೊಂಡವರು. ಅದರಿಂದ ನಮಗಿನ್ನ ಹೆಚ್ಚು ಏನು ಕೆಲಸ ಇಲ್ಲ. ಇನ್ನೊಂದು, ನಾನು ಯಕ್ಷಗಾನವನ್ನು ನೋಡಿ ಆನಂದಿಸಿದವದಷ್ಟು ಅದರ ಒಳಹೊಕ್ಕು ನಾನು ಇಂದು ಬಂದಿಲ್ಲ. ನಾನು ಹಸ್ತಪ್ರತಿಯನ್ನು ಮಾತ್ರ ಕಂಡುಕೊಂಡವ. ಹಸ್ತಪ್ರತಿ ಶಾಸ್ತ್ರ ಬಗ್ಗೆ ಅಥವಾ ಈ ಯಕ್ಷಗಾನದ ಸಾಹಿತ್ಯದ ಬಗ್ಗೆ ಕರಾವಳಿ ಪ್ರದೇಶದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ.
ಪಾದೇಕಲ್ ಹೇಳಿದ್ರೆ ಡಾಕ್ಟರ್ ನಂಬಿಯಾರ್, ಪ್ರೊಫೆಸರ್ ಅಮೃತ್ ಸೋಮೇಶ್ವರ್, ಡಾಕ್ಟರ್ ವಿವೇಕ್ ರೈ, ಸಾಮಗ, ಡಾಕ್ಟರ್ ಪಾದೇಕಲ್ಲು, ಇವರೆಲ್ಲರೂ ಕೂಡ ಎಲ್ಲ ವಿಷಯದಲ್ಲಿ ಇದರಲ್ಲಿ ಅದ್ವಿತೀಯರಾಗಲಿ. ನಾನು ಹಸ್ತಪ್ರತಿ ಅಂದ್ರೆ ಏನು ಅದನ್ನು ಹೇಳಬಲ್ಲೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ವೇದ, ಉಪನಿಷತ್ತು, ತಂತ್ರ, ಆಗಮಾದಿಗಳನ್ನ ಕಂಠಪಾಠದ ಮುಖ ಪಾಠ ಮಾಡ್ತಾ ಇದ್ರು, ಅಂದ್ರೆ ಅದನ್ನು ಮುಂದುವರಿಸ್ಕೊಂಡು ಹೋದ್ರು. ಯಕ್ಷಗಾನವೂ ಕೂಡ ಹಾಗೆಯೇ ಬಂದಿದೆ. ಸುಮಾರು 400 ವರ್ಷಗಳಿಂದ ಈಚೆಗೆ ಅದು ಬೆಳವಣಿಗೆಯನ್ನು ಹೊಂದಿದೆ. ಹಿಂದಿನ ಕಾಲದಲ್ಲಿಯೂ ಕೂಡ ಯಕ್ಷಗಾನವನ್ನು ಹೇಳ್ತಾ ಇದ್ರು. ಡಾಕ್ಟರ್ ಶಿವರಾಮ್ ಕಾರಂತರ ಅದನ್ನು ಹೇಳಿದ್ದಾರೆ. ಆಮೇಲೆ ಅದು ತಾಳೋಲೆಗಳಲ್ಲಿ ಬರಲಿಕ್ಕೆ ಶುರುವಾಯಿತು, ಓಲೆಗರಿಗಳಲ್ಲಿ ಬರಲಿಕ್ಕೆ ಶುರುವಾಯಿತು ಅಂತ. ಇಲ್ಲಿ ಕರಾವಳಿಯಲ್ಲಿ ಅನೇಕ ವಿದ್ವಾಂಸರಿದ್ದರು ಹಸ್ತಪ್ರತಿ ಶಾಸ್ತ್ರದ ಬಗ್ಗೆ, ಆದರೆ ಯಕ್ಷಗಾನದ ಬಗ್ಗೆ ಹೆಚ್ಚು ಯಾರೂ ಕೆಲಸ ಮಾಡಿಲ್ಲ. ಅಲ್ಲ, ಹಾಗಿರ್ಬೋದು, ಅಥವಾ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿಲ್ಲ ಅಂತ ಕಾಣುತ್ತೆ ನನಗೆ. ಹಸ್ತಪ್ರತಿ ಶಾಸ್ತ್ರದಲ್ಲಿ ಕರಾವಳಿ ಜಿಲ್ಲೆಗಳ ಹಸ್ತಪ್ರತಿ ಸಂಸ್ಕೃತ ನಿಜಕ್ಕೂ ಕುತೂಹಲದಾಯಕ ಸಂಗ್ರಹ. ನಾನು ಬೇಗ ಮುಗಿಸ್ಬೇಕು, 25 ನಿಮಿಷ ಇದೆ. ಇಲ್ಲಿ ಬಹಳವಾಗಿ ಕೆಲಸ ಮಾಡಿದವರು ಅಂದರೆ ಲೋಕನಾಥ ಶಾಸ್ತ್ರಿ, ಭುಜಬಲಿ ಶಾಸ್ತ್ರಿ, ಶಾಂತಿರಾಜ ಶಾಸ್ತ್ರಿ, ಪುಣಿಚಿತ್ತಾಯ, ಕೇಶವ ಭಟ್ಟ, ಬನ್ನಂಜೆ ಗೋವಿಂದಾಚಾರ್ಯ, ಹೀಗೆ ಇವರು ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ಬಿಟ್ಟರೆ ಉಳಿದ ಕಡೆ ಗಮನ ಹರಿಸಿರುವುದು ಈ ಗ್ರಂಥ ಸಂಪಾದನಾ ಕ್ಷೇತ್ರಕ್ಕೆ ಯಾರು ಬರಲಿಲ್ಲ ಅನಿಸುತ್ತೆ. ಈಗ ಕುಕ್ಕಿಲ ಕೃಷ್ಣ ಭಟ್ರಲ್ಲಿ ಇತ್ತೀಚಿನ ಹಿಂದೆ ಕರ್ನಾಟಕದಲ್ಲಿ ಮೊದಲಿನಿಂದಲೂ ಜೈನ, ವೀರಶೈವ, ವೈದಿಕ ಸಂಪ್ರದಾಯದ ಹಸ್ತಪ್ರತಿಗಳೆಂದು ಗುರುತಿಸಲಾಗಿದೆ. ಕರಾವಳಿ ಪ್ರದೇಶದಲ್ಲಿ ವೀರಶೈವ ಧರ್ಮ ಹೆಚ್ಚು ಪ್ರಚಾರದಲ್ಲಿಲ್ಲದ ಕಾರಣ ಜೈನ ಮತ್ತು ವೈದಿಕ ಸಂಪ್ರದಾಯದ ಹಸ್ತಪ್ರತಿಗಳನ್ನು ಗುರುತಿಸಬಹುದು. ಶೈವ ಸಂಪ್ರದಾಯದ ಹಸ್ತಪ್ರತಿಗಳು ವಿರಳ ಸಂಖ್ಯೆಯಲ್ಲಿ ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಕನ್ನಡ ಹಸ್ತಪ್ರತಿಗಳು ಜೈನ, ವೀರಶೈವರಲ್ಲಿ ಮಾತ್ರ ಅಂತೆಲ್ಲ ಭಾವನೆ. ವೈದಿಕರಲ್ಲಿ ಅದು ಬಹಳ ಕಡಿಮೆ ಅಂತ. ಆದರೆ ವೈದಿಕರಲ್ಲಿ ಇರತಕ್ಕಂಥದ್ದು ದೇವನಾಗರಿ, ನಂದಿನಾಗರಿ, ತುಳುಲಿಪಿ, ಕನ್ನಡ ಲಿಪಿಗಳಲ್ಲಿ ಸಾಕಷ್ಟು ಇದೆ. ಅಂದರೆ ಅವರವರ ಸಂಪ್ರದಾಯದ ಹಸ್ತಪ್ರತಿಗಳು ಅವರವರಲ್ಲಿ ಹೇರಳವಾಗಿದೆ. ಇದು ಬಹಳ ಮುಖ್ಯವಾಗಿರತಕ್ಕಂಥ. ಆ ಪ್ರದೇಶದಲ್ಲಿ ಅಧಿಕವಾಗಿ ದೊರೆಯುವುದು. ಕರಾವಳಿ ಪ್ರದೇಶದಲ್ಲಿ ಭಾಗವತ ಮತ್ತು ಯಕ್ಷಗಾನ ಕೃತಿಗಳು, ಉತ್ತರ ಕರ್ನಾಟಕದಲ್ಲಿ ವಚನ ಪುರಾಣಗಳೆಂಬ ವೀರಶೈವ ಕೃತಿಗಳು, ರಾಯಚೂರು ಜಿಲ್ಲೆಯಲ್ಲಿ ದಾಸ ಸಾಹಿತ್ಯದ ಕೃತಿಗಳು, ದಕ್ಷಿಣ ಕರ್ನಾಟಕದಲ್ಲಿ ಶ್ರೀ ವೈಷ್ಣವ ರಾಜವಂಶಾವಳಿ ಕೃತಿಗಳು ಪ್ರಧಾನವಾಗಿ ಲಭಿಸುತ್ತವೆ. ಈ ದೃಷ್ಟಿಯಿಂದ ಕರಾವಳಿ ಪ್ರದೇಶದ ಹಸ್ತಪ್ರತಿಗಳು 3 ವಿಭಾಗವಾಗಿ ಕಾಣುತ್ತವೆ. ಜೈನ ಸಂಪ್ರದಾಯದ ಹಸ್ತಪ್ರತಿಗಳು, ವೈದಿಕ ಸಂಪ್ರದಾಯದ ಹಸ್ತಪ್ರತಿಗಳು ಮತ್ತು ಯಕ್ಷಗಾನ ಜನಪದ ಸಂಪ್ರದಾಯದ ಹಸ್ತಪ್ರತಿಗಳು ದೊರೆಯುತ್ತವೆ. ಜೈನ ಸಂಪ್ರದಾಯದ ಹಸ್ತಪ್ರತಿಗಳಲ್ಲಿ ನಾಗವರ್ಮನ ವರ್ಧಮಾನ ಪುರಾಣ, ಪಂಪನ ಆದಿಪುರಾಣ ಇದೆಲ್ಲ ಗೊತ್ತಿರತಕ್ಕಂಥದ್ದು. ಪ್ರಮುಖವಾಗಿ ನಮ್ಮ ರತ್ನಾಕರನ ಭರತೇಶ ವೈಭವ, ನಮ್ಮಲ್ಲಿ 8 ಪ್ರತಿಗಳಿವೆ ರತ್ನಾಕರನ ಇದು ಭರತೇಶ ವೈಭವ. ವೈದಿಕ ಸಂಪ್ರದಾಯದ ಪರಂಪರೆಯಲ್ಲಿ ಪ್ರಮುಖವಾಗಿ ದ್ವೈತ ಸಂಪ್ರದಾಯ ಮಠ, ಅದ್ವೈತ ಸಂಪ್ರದಾಯದ ಮಠಗಳಿದ್ದು ಆಯಾ ಮಠಗಳಲ್ಲಿ ಆಯಾ ಸಂಪ್ರದಾಯದ ಹಸ್ತಪ್ರತಿಗಳಿವೆ. ಉದಾಹರಣೆಗೆ ಶ್ರೀ ರಾಮಚಂದ್ರಾಪುರ ಮಠ, ಸ್ವರ್ಣವಲ್ಲಿ ಮಠ, ಉಡುಪಿ ಅಷ್ಟಮಠಗಳು, ಬಾಳೆಕುದ್ರು ಮಠ, ದೈವಜ್ಞ ಬ್ರಾಹ್ಮಣರ ಮಠ, ಪರ್ತಗಾಳಿ ಮಠ ಇವರಲ್ಲಿ ಕಾಣಸಿಗುತ್ತದೆ. ಜೊತೆಗೆ ಎಡನೀರು ಮುಂತಾದ ಮಠಗಳು, ನಾವು ಅದರ ಸೂಚಿ ಮಾಡಿದ್ದೇವೆ, ಅಲ್ಲಿ ಯಕ್ಷಗಾನದ ಹಸ್ತಪ್ರತಿಗಳು ಇವೆ, ಅವುಗಳ ಸಂಗ್ರಹಗಳು ಇವೆ. ಇನ್ನು ಖಾಸಗಿ ಮತ್ತು ಇವರಲ್ಲಿಯೂ ಯಕ್ಷಗಾನ ಮನೆಗಳಲ್ಲಿ, ಪ್ರಾಚೀನ ಮನೆಗಳಲ್ಲಿ ಸಾಕಷ್ಟು ಯಕ್ಷಗಾನ ಕೃತಿಗಳಿವೆ. ಸಂಸ್ಥೆಗಳ ರೀತಿಯ ಹೋದರೆ ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಯಕ್ಷಗಾನ ಹಸ್ತಪ್ರತಿಗಳ ಸಂಖ್ಯೆಗಳು ಸಾಕಷ್ಟು ಇವೆ. ಅದನ್ನು ಯಾವುದೆಲ್ಲ ಅಂತ ಹೇಳಿ ಮುಂದೆ ಹೇಳ್ತೇನೆ. ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ನಮ್ಮಲ್ಲಿ 250ಕ್ಕಿಂತಲೂ ಹೆಚ್ಚು ಯಕ್ಷಗಾನ ಹಸ್ತಪ್ರತಿಗಳಿವೆ. ಮತ್ತೆ ಮಂಗಳೂರು ವಿಶ್ವವಿದ್ಯಾಲಯ ಕೊಣಾಜೆ ಇಲ್ಲಿಯೂ ಇದೆ.
ಗೋವಿಂದ ಪೈ ಸಂಶೋಧನಾ ಕೇಂದ್ರ ಉಡುಪಿ ಇಲ್ಲಿಯೂ ಇದೆ. ಗಣಪತಿ ದೇವಾಲಯ ಕಾರ್ ಸ್ಟ್ರೀಟ್ ಮಂಗಳೂರು, ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಇಲ್ಲಿಯೂ ಯಕ್ಷಗಾನ ಹಸ್ತಪ್ರತಿಗಳಿವೆ. ಆಮೇಲೆ ಶ್ರೀಲಂಕಲ್ಲಿ ಈಶ್ವರ ಜೋಯಿಸ್ ಅವರಲ್ಲಿ ಕೆಲವೊಂದು ಮಾತ್ರ ಹೇಳ್ತಾನೆ, ಅತಿಕಾಯ ಕಾಳಗ, ಮೈರಾವಣ ಕಾಳಗ ಇತ್ಯಾದಿ. ವೆಂಕಟರಮಣ ಉಪಾಧ್ಯಾಯ ಇರ್ದೇಮಠ, ಅನಂತ ಪದ್ಮನಾಭ ಉಪಾಧ್ಯಾಯ ಬಂಟ್ವಾಳ, ಸದಾಶಿವ ಭಟ್ಟ ಪೊಳಲಿ, ವೆಂಕಟದಾಸ್ ಭಟ್ಟ ಬಂಟ್ವಾಳ, ಮಾಯಿಪಾಡಿ ಅರಮನೆ ಇಲ್ಲಿ ಸಾಕಷ್ಟು ಯಕ್ಷಗಾನ ಕೃತಿಗಳಿವೆ. ನಾವು ಇದನ್ನು ಹುಡುಕುವುದಕ್ಕೆ ಅಂದ್ರೆ ಒಳಗೆ ಹೋಗೋದಕ್ಕೆ ಭಾರಿ ಕಷ್ಟ ಆಗಿದೆ. ಮಾಯಿಪಾಡಿ ಅರಸರ ಕೈಯಲ್ಲಿ ಅಂದ್ರೆ ಅವರ ವಂಶಾವಳಿಯ ಅಲ್ಲಿ ಮಾಯಿಪಾಡಿಯಲ್ಲಿ ಒಳಗೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಆಯ್ತು. ಕಡೆಗೆ ಒಬ್ರು ನಾವು ಧರ್ಮಸ್ಥಳದಿಂದ ಬಂದ ಡಾಕ್ಟರ್ ಎಸ್ ಟಿ ಶೆಟ್ಟಿ, ನಾವು ಸುಮಾರು ಇಡೀ ಕರ್ನಾಟಕ ಸುತ್ತಿದ್ದೇವೆ. ಅವರಂತೂ ನಾನು ಮೊದಲೇನೆ ಇಡೀ ಸುತ್ತಿ ಅನೇಕ ಯಕ್ಷಗಾನ ಕೃತಿಗಳನ್ನು ಸಂಗ್ರಹ 150ಕ್ಕೂ ಹೆಚ್ಚು ಯಕ್ಷಗಾನ ಕೃತಿಗಳನ್ನು ಸಂಗ್ರಹ ಮಾಡಿದ್ದಾರೆ. ನಾವು ಸೇರ್ಕೊಂಡು ಕಾಸರಗೋಡು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗಳಲ್ಲಿ ಸಾಕಷ್ಟು ಸುತ್ತಾಡಿದ್ದೇವೆ. ಅವುಗಳ ಅಲ್ಲಿ ಇಂತಹ ಕೆಲವು ವಿವರಗಳು ದೊರೆತಿವೆ. ಇನ್ನು ಅನೇಕ ಹಸ್ತಪ್ರತಿಗಳಿವೆ. ಮುಖ್ಯವಾಗಿ ಮಾಯಿಪಾಡಿ ಮನೆಯಲ್ಲಿ ಹೋದಾಗ ಅವರು ಒಳಗೆ ಬಿಡಲಿಲ್ಲ, ಕಡೆಗೆ ಧರ್ಮಸ್ಥಳದಿಂದ ಬಂದಂತ ಒಳಗೆ ಬಿಟ್ಟರು. ಆಮೇಲೆ ಎಲ್ಲ ನೋಡಿದಾಗ ಕೇವಲ ಅದನ್ನು ಮುಟ್ಟುವುದಕ್ಕ ಅಂತ ಬಿಟ್ರು. ಅಂದ್ರೆ ಜಸ್ಟ್ ಅದನ್ನು ಕಡೆಗೆ ಬೇಗ ಅಂದ್ರೆ 1 ಗಂಟೆಯ ಒಳಗೆ ಎಲ್ಲವನ್ನು ನೋಡಿಬಿಟ್ಟು ಅಲ್ಲಿಗೆ ಲೀಸ್ಟ್ ಮಾಡಿಬಿಟ್ಟು ಹಿಂದಿರಿಸಿದ್ದೇವೆ. ಎಲ್ಲ ಬಹಳ ಜೀರ್ಣವಾಗಿತ್ತು. ಅಂತೂ ಅದರ ಒಂದು ಲೀಸ್ಟ್ ಮಾಡಿದಾಗ ನಮಗೆ ಯಕ್ಷಗಾನ ಹಸ್ತಪ್ರತಿಗಳು ಅಂದ್ರೆ ಅಲ್ಲಿ ಹಿಂದೆ ನಮ್ಮ ಪ್ರಾಚೀನರು ಏನ್ ಮಾಡ್ತಿದ್ರು, ಅಲ್ಲಿ ಯಕ್ಷಗಾನ ಈ ಮಳೆಗಾಲದಲ್ಲಿ ಅಥವಾ ಇತರ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಇಲ್ಲಿ ತೋಟ ಕೃಷಿ ಇರತಕ್ಕಂಥದ್ದು, ಮಳೆಗಾಲದಲ್ಲಿ ತೋಟದಲ್ಲಿ ಕೃಷಿ ಇಲ್ಲದ ಕಾರಣ ಆಗ ಈ ಯಕ್ಷಗಾನ ತಾಳಮದ್ದಲೆ ಮಾಡ್ತಾ ಇದ್ರು. ಈ ಮಾಯಿಪಾಡಿ ಅರಮನೆಯಲ್ಲಿಯೂ ಕೂಡ ಸಾಕಷ್ಟು ಯಕ್ಷಗಾನ ಪ್ರಸಂಗಗಳ ಕಾರ್ಯಕ್ರಮಗಳು ನಡೀತಾ ಇದ್ದವು. ಇನ್ನು DT ನಾಗಭೂಷಣ ದೋಣಿ ಹೊಕ್ಕಲು ಇಲ್ಲಿ 5 ಯಕ್ಷಗಾನ ಕೃತಿಗಳು ಸಿಕ್ಕಿದವು ನಮಗೆ. ಚಂದ್ರಹಾಸ ಕಾಳಗ, ತಾಮ್ರಧ್ವಜ ಕಾಳಗ, ಮಯೂರಧ್ವಜ ಕಥೆ. ಹಾಗೆ ಇನ್ನು ಮುಂದೆ ನಮ್ಮ ಇಲ್ಲಿಗೆ ವೀರವರ್ಮ ಕಾಳಗ. ಇನ್ನು ಶ್ರೀ ರಾಘವ ಹೆಗ್ಡೆ ಕೋಳಿಗಾರು ಶಿರ್ಷಿ ಇಲ್ಲಿ ಅಭಿಮನ್ಯು ಕಾಳಗ ಸಿಕ್ಕಿದವು. ಶ್ರೀ ವಿ ಚಿದಂಬರಯ್ಯ ಬೇಳೂರು ಸಾಗರ ಇವರಲ್ಲಿ ಅಭಿಮನ್ಯು ಕಾಳಗ, ಕರ್ಣಾರ್ಜುನ ಕಾಳಗ, ಇಂದ್ರಜಿತ್ತು ಮೈರವಣ ಹೀಗೆ ಸಿಕ್ಕಿದವು. ಇದೆಲ್ಲ ಬಿಡ್ತಾ ಇದ್ದೇನೆ ಉಳಿದದ್ದು. ಶ್ರೀಮತಿ ಹೇಮಾವತಿ ಹೆಗ್ಗಡೆ ದೇವನಕೋಟೆ ಮೈಸೂರು ಇಲ್ಲಿಯೂ ಕೂಡ ಯಕ್ಷಗಾನದ ಕೃತಿಗಳು ನಮಗೆ ಲಭ್ಯವಾಗಿದ್ದವು. ಇನ್ನು ಗೌರಿಬೀದೂರು ಯಾರು HS ನಂಜುಂಡಯ್ಯ, ಮಂಚೇನಹಳ್ಳಿ ಗೌರಿಬೀದೂರು, ಶರಸೇತು ಬಂಧನ ಶ್ರೀಮತಿ ಲಕ್ಷ್ಮೀಯಮ್ಮ ಅರಳಾಪುರ, ತೀರ್ಥಹಳ್ಳಿ ಲವಕುಶ ಕಾಳಗ, ಶ್ರೀ ರುದ್ರನಾಥ ಕಲ್ಯಾಣ ಶೆಟ್ಟಿ ನರಗುಂದ ಧಾರವಾಡ. ಯಾಕೆ ನಾನು ಬೇರೆ ಬೇರೆ ನಮ್ಮ ಕರ್ನಾಟಕದೊಳಗೆ ಯಕ್ಷಗಾನ ಕೃತಿಗಳು ಲಭ್ಯ ಆಗಿವೆ. ಅದು ಇಲ್ಲಿಂದ ಹೋಗಿದ್ದೋ ಅಥವಾ ಏನಾಗಿದ್ದು ಗೊತ್ತಾಗಲ್ಲ. ಬಬ್ರುವಾಹನ ಕಾಳಗ. ಇನ್ನು ಈ ಕಡೆ ಜೆ ನಾರಾಯಣ ಭಟ್ಟ ಜಡ್ಡು ಮನೆ ಅಳಿಕೆ ಲವಕುಶ ಕಾಳಗ, ಶ್ರೀ ರಾಜಾರಾಮ ಭಟ್ಟ ಹೀಲಾರು ಮನೆ ಕಿಲಂಗಾರು ನಡುಮನೆ ನೀರ್ಚಾಲು ಪಾರಿಜಾತ ಪ್ರಸಂಗ, MMC ಪ್ರೌಢಶಾಲೆ ನೀರ್ಚಾಲು ಅಲ್ಲಿ ಸಾಕಷ್ಟು ಯಕ್ಷಗಾನ ಕೃತಿಗಳು ಸಿಗ್ತವೆ. ಅದನ್ನು ನಾವು ಕ್ಯಾಟ್ಲಾಗ್ ಮಾಡಿಕೊಟ್ಟಿದ್ದೇವೆ. ನಾನು ಯಾಕೆಂದ್ರೆ ಇದನ್ನು ಹೇಳಿದೆ ಅಂದರೆ ಧರ್ಮಸ್ಥಳದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನು ಪ್ರಾಜೆಕ್ಟ್ ತಗೊಂಡ್ರು. ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಹಸ್ತಪ್ರತಿಗಳಿವೆಯೋ ಅದೆಲ್ಲವನ್ನು ತಂದು ನಾವು ಸ್ವಚ್ಛತೆ ಮಾಡಿ ಅಂದರೆ ಸಂರಕ್ಷಣೆ ಮಾಡಿಬಿಟ್ಟು ಹಿಂದಿರಿಸ್ತಕ್ಕಂಥ ಕೆಲಸ. ನಾವು ಈ ತಿರುಗಾಡಿದ ಈ ಸಂದರ್ಭದಲ್ಲಿ ನಮಗೆ ಒಟ್ಟು 3000 ಹಸ್ತಪ್ರತಿಗಳು ಕಟ್ಟುಗಳು, ತಾಡೋಳೆ ಕಟ್ಟುಗಳು, ಕಾಗದ ಹಸ್ತಪ್ರತಿ ಸಿಗ್ತಿವೆ. ಅವುಗಳನ್ನೆಲ್ಲವನ್ನೂ ಕೂಡ ಅವರಿಗೆ ಉಚಿತವಾಗಿ ಮಾಡಿ ಹಿಂದಿರಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಅದರಲ್ಲಿ ಸಿಕ್ಕಿದಂಥ ಯಕ್ಷಗಾನ ಕೃತಿಗಳ ಒಂದು ಪಟ್ಟಿ ಅಷ್ಟೇ. ಹಾಗೆ ಪದ್ಯಾಣ ತಿರುಮಲೇಶ್ವರ ಭಟ್ಟ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಅದರ ಒಂದು ಪ್ರತಿ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ಪ್ರೊ ಅಮೃತಸೋಮೇಶ್ವರ ಭಾರತದೊಳಗಿನ ವಿರಾಟ ಪರ್ವ, ಶ್ರೀ ಪದ್ಮನಾಭ ಕಡಂಬಲ್ತಾಯ ಏತಡ್ಕ ಕೃಷ್ಣಾರ್ಜುನ ಕಾಳಗ, ಕರ್ಣಪರ್ವ, ತಾಮ್ರಧ್ವಜ ಕಾಳಗ, ಎಂ ಶಂಕರಪ್ಪ ಮಡಿಕೇರಿ ಶರಣಲೀಲಾಮೃತ. ಈ ವೀರಶೈವ ಸಾಹಿತ್ಯದ ಬಗ್ಗೆ ಅಂದರೆ ಸಾಕಷ್ಟು ನಿಮಗೆ ಒಂದು ಹಂಪಿ ವಿಶ್ವವಿದ್ಯಾಲಯದ ಸೂಚಿಗಳಲ್ಲಿ ಸಿಗುತ್ತೆ ಶರಣಲೀಲಾಮೃತದ ಬಗ್ಗೆ. ಅದು ಮತ್ತೆ ಹೇಳ್ತೇನೆ. ಇಲ್ಲಿ ರವಿರಾಜ ಬಲ್ಲಾಳು ಬಂಗಾಡಿ ಪದ್ಮಾವತಿ ಅಂದರೆ 3 ರೀತಿಯಲ್ಲಿ ನಾವು ಕೊಡ್ತೇವೆ. ಒಂದು ಇದು ವೀರಶೈವ ಸಾಹಿತ್ಯ, ಒಂದು ವೈದಿಕ ಸಾಹಿತ್ಯ ಮತ್ತು ಇನ್ನೊಂದು ಜೈನ ಸಾಹಿತ್ಯದಲ್ಲಿ ಯಕ್ಷಗಾನ ಪ್ರಸಂಗಗಳು ಸಿಗ್ತವೆ. ಬಂಗಾಡಿ ಅರಮನೆಯಲ್ಲಿ ನಮಗೆ ಪದ್ಮಾವತಿ ಅಮ್ಮನವರ ಪ್ರಸಂಗ ಅತಿಕಾಯ ಕಾಳಗ ಮತ್ತು ಅಲ್ಲೇ ಇರತಕ್ಕಂತಹ ಧನಂಜಯ ಜೈನ್ ಬಂಗಾಡಿ ಅತಿಕಾಯ ಕಾಳಗ, ಸೇತುವನ್ನು ಈ ಮೊದಲಾದ ಹಸ್ತಪ್ರತಿಗಳು ನಮಗೆ ಲಭ್ಯವಾಗಿವೆ. ನಮ್ಮ ಪ್ರತಿಷ್ಠಾನದ ಸಂಗ್ರಹದಲ್ಲಿ 289 ಯಕ್ಷಗಾನ ಹಸ್ತಪ್ರತಿಗಳಿವೆ. ಇವುಗಳಲ್ಲಿ ಡಾಕ್ಟರ್ ST ಶೆಟ್ಟಿಯವರು 150 ಸಂಗ್ರಹ ಹಸ್ತಪ್ರತಿ ಮಾಡಿ ಉಳಿದದ್ದು ಈ ಬಂದಿರತಕ್ಕಂಥ ಇವುಗಳಲ್ಲಿ ನಾವು ಸಂಗ್ರಹ ಆಗಿದೆ. ಇನ್ನು 150 ಇನ್ನು S ಶಿವಣ್ಣ
ಬಹಳ ಸೂಚಿಕಾರರಲ್ಲಿ ಅವರಷ್ಟು ಒಂದು ಉತ್ತಮ ಕೆಲಸ ಮಾಡಿದರು ಯಾರಿಲ್ಲ. ಎಸ್ ಶಿವಣ್ಣ ಅವರು ಮಾಡಿದಂಥ ಕೆಲಸ ಅದ್ಭುತ. ಯಾರೂ ಅವರನ್ನು ಹೆಚ್ಚು ಗುರುತಿಸಿಲ್ಲ ಅಂತ ನಾನು ಹೇಳ್ತೇನೆ. ಇವರು ಬೆಂಗಳೂರು ವಿಶ್ವವಿದ್ಯಾಲಯ ನಿವೃತ್ತ ಹಸ್ತಪ್ರತಿ ಸಂಶೋಧಕರು. ಪ್ರತಿಷ್ಠಾನಕ್ಕೆ ಸಾಕಷ್ಟು ಹಸ್ತಪ್ರತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅವರು. ಕಾಗದದ ಹಸ್ತಪ್ರತಿ ಮತ್ತು ತಾಡೋಲೆ ಹಸ್ತಪ್ರತಿ ಅದರಿಂದ ನಮ್ಗೆ ತುಂಬಿಕೊಂಡಿವೆ ಯಕ್ಷಗಾನ ಹಸ್ತಪ್ರತಿಗಳು. ಅವರಿಂದ ನಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಿವೆ. ನಾನು ಅವರಿಗೆ ಅನೇಕ ಸೂಚಿ ವಿಷಯವಾಗಿ ಅವರಿಗೆ ಅನುಭವವನ್ನು ಪಡ್ಕೊಂಡಿದ್ದೇನೆ. 100 ವರ್ಷ ಹಳೆಯ ಮುದ್ರಿತ ಯಕ್ಷಗಾನ ಪ್ರಸಂಗಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ ಅವರು ಶಿವಣ್ಣ. ಇನ್ನು ಜಯರಾಮ ಕುದುರೆತಾಯ ಧರ್ಮಸ್ಥಳ ಇವರಲ್ಲಿ ಸಾಕಷ್ಟು ಮುದ್ರಿತ ಹಸ್ತಪ್ರತಿಗಳೇ ಇನ್ನು ನಮಗೆ ಬರಲಿಕ್ಕಿದೆ. ಅದು ಇನ್ನು ದಿ ಲಕ್ಕಣ್ಣ ಶೆಟ್ಟಿ, ದಿ ಪುತ್ತುಗೌಡ ಇವರು ತಮ್ಮಲ್ಲಿದ್ದ 50ಕ್ಕೂ ಹೆಚ್ಚು ಕಾಗದದ ಹಸ್ತಪ್ರತಿಗಳನ್ನು ನಮಗೆ ಕೊಟ್ಟುಬಿಟ್ಟಿದ್ದಾರೆ. ಅವುಗಳೆಲ್ಲವೂ ಕೂಡ ಸೂಚಿಯಾಗಿವೆ. ಇನ್ನು ಈ ಎಲ್ಲ ಹಸ್ತಪ್ರತಿಗಳು ಯಕ್ಷಗಾನ ಸಾಹಿತ್ಯದ ಅಮೂಲ್ಯ ನಿಧಿಗಳು. ಮೇಲೆ ತಿಳಿಸಿರುವ ಪ್ರಾಚೀನ ಮನೆ, ಮಠ, ದೇವಾಲಯಗಳಲ್ಲಿ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ನಾವು ಅದನ್ನು ಸಂರಕ್ಷಿಸಿ ಹಿಂದಿರುಗಿಸಿದ್ದೇವೆ. ಇನ್ನು ಶ್ರೀ ಕ್ಷೇತ್ರವು ಅಂದರೆ ಇದನ್ನು ಏನು ಮಾಡಿದ್ದೇವೆ ಅಂದರೆ ಸ್ಕ್ಯಾನಿಂಗ್, ಇತ್ತೀಚೆಗೆ ಸ್ಕ್ಯಾನಿಂಗ್ ಮತ್ತು ಡಿಜಿಟಲ್ ಮೂಲಕವೂ ನಾವು ಸಂರಕ್ಷಣೆ ಮಾಡಿ ಕ್ಲೌಡಲ್ಲಿ ಹಾಕುವ ವ್ಯವಸ್ಥೆ ನಾವು ಮಾಡಿದ್ದೇವೆ. ಇನ್ನು ಶ್ರೀ ಕ್ಷೇತ್ರವು ಬಹಳ ಹಿಂದಿನಿಂದಲೂ ಯಕ್ಷಗಾನ ಕಲೆಗೆ ಆಶ್ರಯ ನೀಡಿ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಕಾರಣವಾಗಿದೆ. ಈ ದಿಶೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು 200 ವರ್ಷಗಳಿಂದ ಯಕ್ಷಗಾನ ಕಲಾ ಶಿಕ್ಷಣ ಮತ್ತು ಪ್ರಸಾರಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. 18ನೇ ಶತಮಾನದಲ್ಲಿ ಧರ್ಮಸ್ಥಳದ ಶ್ರೀ ಕುಮಾರಯ್ಯ ಹೆಗಡೆಯವರ ಅಭಿಮಾನಿಗಳಲ್ಲಿ ಪ್ರಮುಖರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸ್ವತಃ ಕವಿಗಳು, ಕಲಾವಿಚಕ್ಷಣರು ಆಗಿದ್ದರು. ಇವರು ಭಾಮಾಕತೆ ಮತ್ತು ದಕ್ಷಾಧ್ವರ ಕಥೆ ಎಂಬ 2 ಯಕ್ಷಗಾನ ಕೃತಿಗಳನ್ನು ರಚಿಸಿದ್ದಾರೆ. ಇದು ಬಹಳ ಮುಖ್ಯವಾಗಿದೆ. ಇನ್ನು ಇದು ಉಲ್ಲೇಖನೀಯ. ಜೊತೆಗೆ 40ಕ್ಕೂ ಮೇಲ್ಪಟ್ಟು ಯಕ್ಷಗಾನ ಕೃತಿಗಳನ್ನು ರಚಿಸಿದ ಅಳಿಯ ಲಿಂಗರಾಜರಿಗೆ ವಿಶೇಷ ಪ್ರೋತ್ಸಾಹ ನೀಡಿದವರಾಗಿದ್ದರು. ಕುಮಾರ ಹೆಗಡೆಯವರ ಬಳಿ ಯಕ್ಷಗಾನ ಮೇಳಗಳಿರುವುದನ್ನು ಕೇಳಿದ ಒಡೆಯರು ಅವರನ್ನು ಆಸ್ಥಾನಕ್ಕೆ ಯಕ್ಷಗಾನ ಮೇಳದೊಂದಿಗೆ ಬರುವಂತೆ ಆಹ್ವಾನಿಸಿದ್ದರು. ಕುಮಾರ ಹೆಗಡೆಯವರ ಜೊತೆಗೆ ಹೋಗಿದ್ದ ಕಲಾವಿದರ ರಂಗ ಪ್ರದರ್ಶನ ಒಡೆಯರನ್ನು ಆಕರ್ಷಿಸಿದ್ದು ಮೇಳದಲ್ಲಿದ್ದ ಕೆಲವು ಉತ್ತಮ ಕಲಾವಿದರನ್ನು ಒತ್ತಾಯಪೂರ್ವಕವಾಗಿ ಆಸ್ಥಾನದಲ್ಲಿ ಉಳಿಸಿಕೊಂಡರು. ಕುಮಾರ ಹೆಗಡೆಯವರ ಯಕ್ಷಗಾನ ಕಲಾಪೋಷಕರು ಎಂಬುದಕ್ಕೆ ಮಧ್ವಪತಿ ಕೃಷ್ಣನ ಅಂಕಿತದ ಕವಿಯ ಸ್ತುತಿ ಪದ್ಯಗಳ ಮಧ್ವದಾಸ ದೇವಿ ದಾಸ ಕೃತಿಯ ತಾಡೋಲೆ ಪ್ರತಿಯಲ್ಲಿ ಉಲ್ಲೇಖವಿರುವುದೇ ಇದಕ್ಕೆ ಸಾಕ್ಷಿ. ಸಾರ ಹೃದಯ ಸುಕುಮಾರ ಹೆಗಡೆಯ ವಿಚಾರ ಕೊಪ್ಪುವ ಮಂಜುನಾಥೇಶ ಓರಂತೆ ಭಕ್ತರ ಮನೋರಥ ವಿವ ಪರಮ ಮಹಿಮ ಮಂಜುನಾಥೇಶ. ಈ ವಿಚಾರವನ್ನು ಶ್ರೀ KP ವೆಂಕಣ್ಣ ಭಟ್ಟರು ಯಕ್ಷಗಾನ ಕಲೆ ಸಮರ್ಪಣೆ ಶ್ರೀ ಮಂಜಯ್ಯ ಹೆಗಡೆ ಮತ್ತು ನಮ್ಮ ನಾವುಡ್ರ ಪುತ್ರಿ ಅವರು ತಮ್ಮ ಕ್ಷೇತ್ರದ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅವರು ಕೂಡ ಬಹಳ ಡಾಕ್ಟರ್ ಪ್ರಜ್ಞಾ ಅಮ್ಮೆಂಬಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಹುಮುಖಿ ಅಧ್ಯಯನ ಇದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಸುಂದರವಾಗಿ ಇದರ ಬಗ್ಗೆ ಈ ವಿಚಾರ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಮಂಜಯ್ಯ ಹೆಗಡೆಯವರು ಧ್ರುವ ತಾರೆಯಾಗಿ ಬೆಳಗಿದವರು. ಅವರು ತೆಂಕುತಿಟ್ಟಿನ ಪ್ರತಿಭಾನ್ವಿತ ಕಲಾವಿದರಿಗೆ ಆಶ್ರಯ ನೀಡಿ ಶ್ರೀ ಕ್ಷೇತ್ರ ಯಕ್ಷಗಾನ ಮೇಳ ನಾಡಿನಾದ್ಯಂತ ಸಂಚರಿಸಿ ಜನಮನ ರಂಜಿಸುವುದರ ಜೊತೆಗೆ ಸಾಹಿತ್ಯ ಸಂಸ್ಕೃತಿಯ ಪ್ರಸಾರಕ್ಕೆ ಹೊಸ ಮಾರ್ಗದರ್ಶನ ನೀಡಿದ ಮಹನೀಯರು. ಅನಂತರದ ಧರ್ಮಾಧಿಕಾರಿಗಳಾದ ದಿ ರತ್ನವರ್ಮ ಹೆಗಡೆಯವರು ಸರ್ವ ವಿಧದಲ್ಲೂ ಮೇಳವನ್ನು ಅಭಿವೃದ್ಧಿಗೊಳಿಸಿಕೊಂಡು ಬಂದರು. ಪ್ರಸ್ತುತ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಯಕ್ಷಗಾನ ಕಲೆಯ ವೇಷಭೂಷಣ, ಕಾವ್ಯ, ವಸ್ತು ಮೊದಲಾದ ಬಗೆಗೆ ಹೊಸ ದೃಷ್ಟಿ ನೀಡಿ ಹೊಸ ನಾವೀನ್ಯತೆಯನ್ನು ನೀಡಿದವರು. ಯಕ್ಷಗಾನ ಕೇವಲ ಮನೋರಂಜನೆಯ ಮಾಧ್ಯಮವಾಗಿರದೆ ಅದು ಮಾನವೀಯ ಮೌಲ್ಯದ ಆದರ್ಶಗಳನ್ನು ಒಳಗೊಂಡು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಪೋಷಕರಾಗಿರಬೇಕು ಎಂಬ ಕಾರಣದಿಂದ ಈ ಪರಂಪರೆಯನ್ನು ನಿರಂತರವಾಗಿ ಬೆಳೆಸುವುದರಲ್ಲಿ ಶ್ರೀ ಹೆಗಡೆಯವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಇನ್ನು ಸಂಗ್ರಹ, ಸಂರಕ್ಷಣೆ, ಯಕ್ಷಗಾನ ಸಂರಕ್ಷಣೆ ನಾನು ಈಗ ಹೇಳಿದಾಗೆ ಅದು ಅಲ್ಲಲ್ಲಿ ಇದ್ದರೂ ಕೂಡ ಅಂದರೆ ನಮಗೆ ತಿಳಿಯದೇ ಇರತಕ್ಕಂಥ ಅನೇಕ ಕಡೆ ಇದ್ದರೂ ಕೂಡ ಅದರ ಸಂರಕ್ಷಣೆ ಕೆಲಸ ಆಗಿಲ್ಲ. ಇದನ್ನು ಒಂದು ಮಾಡತಕ್ಕಂಥ ಕಾರ್ಯ ಇನ್ನು ಆಗಬೇಕಾಗಿದೆ. ಇನ್ನು ಸೂಚಿ ಬಗ್ಗೆ ನಾನು ಹೇಳೋದಾದರೆ ಯಕ್ಷಗಾನ ಹಸ್ತಪ್ರತಿಗಳ ಸೂಚಿಗಳು ಸಂಶೋಧನೆಯ ಸಂದರ್ಭದಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಸೂಚಿಗಳು ತುಂಬ ಮಹತ್ವಪೂರ್ಣವಾದ ಸ್ಥಾನವನ್ನು ಪಡೆಯುತ್ತವೆ. ಸಂಶೋಧನೆಗೆ ಪಾದಕಲ್ಲು ಹೇಳಿದರು ಈ ವಿಚಾರವನ್ನು. ಚಿಂತನೆಗೆ ಆಕಾರಗಳನ್ನು ಮೂಲಗಳನ್ನು ಹುಡುಕಿ ವಿವರಗಳನ್ನು ಗ್ರಹಿಸಲು ಸೂಚಿಗಳು ಸಹಾಯಕವಾಗಿವೆ.
ಸಂಶೋಧನೆಯ ಆಕಾರ ಸಾಮಗ್ರಿಗಳನ್ನು ತೋರಿಸುವ ಕೆಲಸಗಳನ್ನು ಸೂಚಿಗಳು ಮಾಡುತ್ತವೆ. ಆದ್ದರಿಂದ ಇವು ಸಂಶೋಧನೆಯ ಮೂಲ ಆಕಾರ ಸಾಮಗ್ರಿಗಳಾಗಿದ್ದರೂ ಸಹಾಯಕವಾದ ಆಕಾರ ಸಾಮಗ್ರಿಗಳಾಗಿವೆ. ಡಾಕ್ಟರ್ ಪಾದೇಕಲ್ ಅವರು ಸಂಸ್ಕೃತಿ ಸಂಶೋಧನಾ ಅಂತ ಒಂದು ಪುಸ್ತಕ ತಂದಿದ್ದಾರೆ ನಮ್ಮ ಹೆಗಡೆಯವರ ಪಟ್ಟಾಭಿಷೇಕ ಸಂದರ್ಭದಲ್ಲಿ. ಆವಾಗ ಸೂಚಿಯ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಕನ್ನಡದಲ್ಲಿ 100 ಮಂದಿ ಯಕ್ಷಗಾನ ಕವಿಗಳು ಸಾವಿರಾರು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಹಲವು ರಂಗದಲ್ಲಿ ಪ್ರಯೋಗವಾಗದೇ ಇದ್ದರೂ ಆಸಕ್ತ ಜನ ಅವುಗಳನ್ನು ಪ್ರತಿ ಮಾಡಿಕೊಂಡು ಓದಿಕೊಂಡು ಉಳಿಸಿಕೊಂಡು ಬಂದಿದ್ದಾರೆ. ಈಗಲೂ ಶೋಧಿಸಿದರೆ ಸಾಕಷ್ಟು ತಾಡೋಲೆ ಮತ್ತು ಕಾಗದ ಹಸ್ತಪ್ರತಿಗಳು ದೊರೆಯುತ್ತವೆ. ವಿಶ್ವವಿದ್ಯಾಲಯಗಳು, ಪ್ರಾಚ್ಯ ವಿದ್ಯಾ ಸಂಶೋಧನಾ ಸಂಸ್ಥೆಗಳಲ್ಲಿ ಯಕ್ಷಗಾನ ಪ್ರತಿಗಳು ಲಭ್ಯವಾಗುತ್ತವೆ. ಕನ್ನಡದಲ್ಲಿ ಪ್ರಕಟವಾದ ಕವಿಚರಿತ್ರೆ, ಸಾಹಿತ್ಯ ಚರಿತ್ರೆಗಳಲ್ಲಿ ಯಕ್ಷಗಾನ ಕವಿ ಕೃತಿಗಳ ಉಲ್ಲೇಖ, ವಿಮರ್ಶೆ ತೀರಾ ಕಡಿಮೆ, ಹಿಂದಿನಿಂದಲೂ ಆಗಲಿಲ್ಲ ಹೆಚ್ಚು. ಯಕ್ಷಗಾನ ಹಸ್ತಪ್ರತಿಗಳ ಅಧ್ಯಯನವು ಈ ಕಲೆಯ ಕುರಿತು ಮತ್ತು ಒಟ್ಟು ಕನ್ನಡ ಸಾಹಿತ್ಯದ ಕುರಿತ ತಿಳುವಳಿಕೆ ಬಹು ಮೌಲ್ಯಯುತವಾದದ್ದು. ಇದರಿಂದಾಗಿ ಕನ್ನಡ ಛಂದಸ್ಸಿನ ವೈವಿಧ್ಯ, ಅದರ ಇತಿಹಾಸ, ಪ್ರಸಂಗಗಳ ಆಕಾರ, ಕಾಲ, ಕವಿ ವಿಚಾರ, ಅದರಲ್ಲಿ ಒಳಗೊಂಡು ಬದಲಾಗುತ್ತಾ ಬಂದ ಸಾಹಿತ್ಯಿಕವಾದ ಒಲವುಗಳು, ಹಸ್ತಪ್ರತಿಗಳ ಅಳತೆ, ಹೀಗೆ ಅನೇಕ ಸಂಗತಿಗಳಿಂದ ಅಧ್ಯಯನಕ್ಕೆ ಪೂರಕವಾದ ಮಾಹಿತಿಗಳನ್ನು ಸೂಚಿ ನೀಡುವುದಾಗಿದೆ ಎಂಬುದಾಗಿ ತಿಳಿಸಿದ್ದಾರೆ. ಇನ್ನು ಯಕ್ಷಗಾನ ಹಸ್ತಪ್ರತಿಗಳ ಅಧ್ಯಯನದ ಮೊದಲಿಗರು ಯಕ್ಷಗಾನ ವಿಮರ್ಶೆ ಸಂಶೋಧನೆಗಳಲ್ಲಿ ಓರ್ವರಾದ ಡಾ ಶಿವರಾಮ ಕಾರಂತರು. ಅವರು ಬಹು ಶ್ರಮ ವಹಿಸಿ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಭಾಗಿಸಿ ಕಾಲ ದೇಶಾದಿಗಳ ವಿವರಗಳನ್ನು ಶೋಧಿಸಿ ಯಕ್ಷಗಾನ ಬಯಲಾಟ 1957 ಹರ್ಷ ಮುದ್ರಣಾಲಯ ಪುತ್ತೂರು ಇವರಲ್ಲಿ ಪ್ರಕಟ ಮಾಡಿದ್ದಾರೆ. ಇನ್ನೊಂದು ಡಾ ಕೆ.ಎಂ. ಕೃಷ್ಣರಾವ್ ಯಕ್ಷಗಾನ ಸಾಹಿತ್ಯ, ಹಾಗೆ ಕೆಲವು ವಿಷಯಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಇನ್ನು ಯಕ್ಷಗಾನ ಸಾಹಿತ್ಯ ಮಿಂಚಿನಬಳ್ಳಿ ಕಾರ್ಯಾಲಯ ಹುಬ್ಬಳ್ಳಿ 56ರಲ್ಲಿ ಪ್ರಕಟಿಸಿದ್ದು 204 ಯಕ್ಷಗಾನಗಳನ್ನು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಸಾಕಷ್ಟು ಯಕ್ಷಗಾನ ಕೃತಿಗಳನ್ನು ಕಾಣಬಹುದಾಗಿದೆ. ಇನ್ನು ಅಜಪುರದ ಸುಬ್ಬ, ದೇವಿದಾಸ, ಗೇರುಸೊಪ್ಪೆ ಶಾಂತಯ್ಯ, ಮುದ್ದಣ್ಣ ಕವಿ ಇವರ ಕೃತಿಗಳನ್ನು ಅದರಲ್ಲಿ ಪ್ರಶ್ನಿಸಿದ್ದಾರೆ. ಜೈನ ಯಕ್ಷಗಾನ ಕವಿಗಳು, ನಾನು ಇವರ ಕೃತಿಗಳ ಬಗ್ಗೆ ಹೋಗುವುದಿಲ್ಲ, ಇಲ್ಲಿ ಬಹಳಷ್ಟು ಇದೆ. ಜೈನ ಯಕ್ಷಗಾನ ಕವಿಗಳ ಕೃತಿಗಳಂದರೆ ಬೊಮ್ಮಣ್ಣ, ರಾಯಣ್ಣ, ಪದ್ಮರಾಜ, ಬ್ರಹ್ಮಣಾಂಕ, ಚಂದ್ರಸಾಗರ ವರ್ಣಿ ಇವರು ರಚಿಸಿದ ಕೃತಿಗಳನ್ನು ಕೊಟ್ಟಿರುತ್ತಾರೆ. ಮತ್ತು ವೀರಶೈವ ಯಕ್ಷಗಾನ ಕವಿಗಳು ಕೃತಿಗಳು ಅಂದರೆ ಶಾಂತವೀರ ದೇಶಿಕ, ನಂಜಯ್ಯ, ಸಾಂಬಯ್ಯ, ಸಕ್ಕರೆ ಶಾಂತ ಈ ಮೊದಲ ಪ್ರಾಚೀನ ಇವರ ಕೃತಿಗಳು, ವೀರ ಶರಣಾಮೃತ ಇವುಗಳು ಬರುತ್ತೆ. ಪ್ರಾಚೀನ ಹಸ್ತ ಲಭ್ಯವಾದ ಕವಿಗಳ ಕೃತಿಗಳನ್ನು ಪರಿಚಯಿಸಿರುತ್ತಾರೆ. ಇದನ್ನು ಬಿಟ್ಟರೆ ಧರ್ಮಸ್ಥಳ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ ಸಂಶೋಧಕರಾಗಿದ್ದ ಅವರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಉಮಾಪತಿ ಶಾಸ್ತ್ರ ಅವುಗಳನ್ನು ಬಿಡ್ತೇನೆ, ಅವರ ಹೆಚ್ಚಿನ ಅವರಲ್ಲಿ 175 ಹಸ್ತಪ್ರತಿಗಳಿಂದ ಯಕ್ಷಗಾನ ಕೃತಿಗಳ ಒಂದು ಕೃತಿಯನ್ನು ಕೊಟ್ಟಿದ್ದಾರೆ ಮೊದಲ ಸಂಪುಟದಲ್ಲಿ. ಅವರು ಕಾಲ, ಜೀವನ ಮತ್ತು ಮೂಲ ಆಕಾರ, ಕಾವ್ಯಗಳ ತುಲನೆ, ವಿಮರ್ಶೆ ಹಾಗೂ ಲಿಪಿಕಾರರ ಪರಿಚಯ ಹೇಳಿದ್ದಾರೆ. ಅವರು ಇದು ನವೀನ ಮಾದರಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದರ ಮುಂದುವರಿದ ಭಾಗವಾಗಿ 102 ಹಸ್ತಪ್ರತಿಗಳ ದ್ವಿತೀಯ ಸಂಪುಟ 2008ರಲ್ಲಿ ಪ್ರಕಟಗೊಳಿಸಿದ್ದಾರೆ. ಹೀಗೆ ನಮ್ಮ ಕ್ಷೇತ್ರವು ಯಕ್ಷಗಾನ ಪ್ರದರ್ಶನ, ತರಬೇತಿ ಹಾಗೂ ಯಕ್ಷಗಾನ ಹಸ್ತಪ್ರತಿಗಳ ಸಂರಕ್ಷಣೆ ಇಲ್ಲಿ ನಡೀತಾ ಇದೆ. ಹೀಗೆ ನಮ್ಮ ಈ ಕ್ಷೇತ್ರ ಬಿಟ್ಟು ಮುಂದೆ ಹಸ್ತಪ್ರತಿಗಳ ಸೂಚಿ ಕಾರ್ಯವನ್ನು ಕೈಗೊಂಡವರು ಸಾಕಷ್ಟು ಇದೆ. ಎಲ್ಲ ಕಡೆಯೂ ಯಕ್ಷಗಾನಗಳು ಉಳಿದ ಹಸ್ತಪ್ರತಿಗಳ ಮಧ್ಯೆ ಬರುತ್ತೆ. ಕೆಲವೊಂದು ಸೂಚಿಗಳು ಕೆಲವೊಂದು ಹೆಸರುಗಳು ಮಾತ್ರ. ಈ ಕಾರ್ಯವನ್ನು ಕೈಗೊಂಡವರು ಯಕ್ಷಗಾನ ಹಿರಿಯ ಭಾಗವತ, ಕವಿ, ಅರ್ಥಧಾರಿ ಶ್ರೀ ಹೊಸತೋಟ ಮಂಜುನಾಥ ಭಾಗವತರು. ಇವರು 160 ಆಗಲೇ ಹೇಳಿದ್ರು. ನಮ್ಮಲ್ಲಿ 1 ತಿಂಗಳ ಕಾಲ ಇದ್ದು ಅವರು ನಮ್ಮಲ್ಲಿರುವ ಎಲ್ಲ ಕೃತಿಗಳನ್ನು ಸೂಚಿ ಮಾಡಿದ್ದಾರೆ. ಆದರೆ ಅದೊಂದಷ್ಟು ಉಪಯುಕ್ತ ಅಂತ ರೀತಿ ಆಗಲಿಲ್ಲ. ಆದ್ದರಿಂದ ಮಂಜುನಾಥ ಭಾಗವತರು ಯಕ್ಷಗಾನ ಹಸ್ತಪ್ರತಿಗಳ ಅಧ್ಯಯನವೊಂದನ್ನು ಕರ್ನಾಟಕದ 14 ಪ್ರಾಚ್ಯ ವಿದ್ಯಾ ಸಂಶೋಧನಾ ಸಂಸ್ಥೆಗಳು ಮತ್ತು 30 ಪ್ರಾಚೀನ ಮನೆಗಳ ಸಂಗ್ರಹದಿಂದ ಹಸ್ತಪ್ರತಿಗಳು ಇವುಗಳನ್ನು ಹುಡುಕಿ ಪರಿಶೋಧಿಸಿ ಯಕ್ಷಗಾನ ಹಸ್ತಪ್ರತಿಗಳು ಎಂಬ ಶೀರ್ಷಿಕೆಯಡಿ ಮಾಡಿದ್ದಾರೆ. ಇದು ಕೆಳದಿಯಿಂದ ಪ್ರಕಟ ಆಗಿದೆ. ಇನ್ನು ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾ ಸಂಸ್ಥೆಯವರು 1950ರಲ್ಲಿ ಪ್ರಕಟಿಸಿರುವ ಕನ್ನಡ ಹಸ್ತಪ್ರತಿಗಳ ವರ್ಣನಾತ್ಮಕ ಸೂಚಿಯ ಸಂಪುಟಗಳಲ್ಲಿ ಕರಾವಳಿ ಪ್ರದೇಶಗಳಿಂದ ಸಂಗ್ರಹಿಸಲ್ಪಟ್ಟ ಯಕ್ಷಗಾನ ಹಸ್ತಪ್ರತಿಗಳು ದೊರೆಯುತ್ತವೆ. ಇನ್ನು ಗವರ್ಮೆಂಟ್ ಓರಿಯೆಂಟಲ್ ಲೈಬ್ರರಿ ಮೈಸೂರು 1921ರಲ್ಲಿ, ಆಮೇಲೆ ಕನ್ನಡ ಅಧ್ಯಯನ ಪೀಠ ಹಸ್ತಪ್ರತಿ ಪ್ರಸಾರಾಂಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಅದರಲ್ಲಿ 6ನೇ ಸಂಪುಟ ಮತ್ತು 10ನೇ ಸಂಪುಟದಲ್ಲಿ ಯಕ್ಷಗಾನ ವಿವರಣೆ ಬರುತ್ತೆ. ಇನ್ನು
ಕನ್ನಡ ಪ್ರಾಂತೀಯ ತಾಡಪತ್ರ ಗ್ರಂಥ ಸೂಚಿ ಕೆ ಭುಜಬಲ ಶಾಸ್ತ್ರಿ ಸಂಪಾದನೆ, ಭಾರತೀಯ ಜ್ಞಾನಪೀಠ ಕಾಶಿ 1948. ಅದರಲ್ಲಿ ಕೆಲವು ಹಿಂದಿಯಲ್ಲಿ ಯಕ್ಷಗಾನ ಸೂಚಿಯ ಇದು ಕಾಣುತ್ತೆ. ಆಮೇಲೆ ಕನ್ನಡ ಎಸ್ ಶಿವಣ್ಣ ಕರ್ನಾಟಕ ಕವಿಚರಿತೆಯ ಅನುಕ್ತ ಸೂಚಿ, ಇದು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಆಗಿದೆ 1967. ಅದರಲ್ಲಿ ಯಕ್ಷಗಾನ ಸೂಚಿ ಇದು ಹೆಸರುಗಳು ಬರ್ತವೆ. ಕನ್ನಡ ಹಸ್ತ ವರ್ಣನಾತ್ಮಕ ಸೂಚಿ ಕನ್ನಡ ಅಧ್ಯಯನ ಕೇಂದ್ರ ಎಸ್ ಶಿವಣ್ಣ ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾಲಯ ಸಂಪುಟ ಪ್ರಥಮ ಸಂಪುಟದಲ್ಲಿ 1982 ಅದರಲ್ಲಿ ಬರುತ್ತೆ. ಇನ್ನು ಈ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಹಸ್ತಪ್ರತಿ ಸೂಚಿ ಎಸ್ ಶಿವಣ್ಣ ವೀರಶೈವ ಅಧ್ಯಯನ ಸಂಸ್ಥೆ ಗದಗ. ಶ್ರವಣಬೆಳಗೊಳದ ಶ್ರೀ ಜೈನ ಮಠದ ತಾಡಪತ್ರಿಯ ಗ್ರಂಥ ವಿವರ ಸೂಚಿ ದೇವಕುಮಾರ ಶಾಸ್ತ್ರಿ 1980ರಲ್ಲಿ ಅದು ಬರುತ್ತೆ. ಅದರಲ್ಲಿ ಯಕ್ಷಗಾನ ಪ್ರತಿಗಳ ವಿವರಣೆ ಬರುತ್ತೆ. ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಹಸ್ತಪ್ರತಿ ಸೂಚಿ 1991ರಲ್ಲಿ ಬರುತ್ತೆ. ವರ್ಣನಾತ್ಮಕ ಇದರ ಯಾವುದ್ಯಾವುದಂತ ಇದೆ, ಅದು ಇಲ್ಲಿ ಸಮಯದ ಅಭಾವದಿಂದ ಹೇಳ್ತಾ ಇಲ್ಲ. ವರ್ಣನಾತ್ಮಕ ಹಸ್ತಪ್ರತಿ ಸೂಚಿ ಕೆ ಗುಂಡಾ ಜೋಯಿಸು 3000 ಮಠ ಹುಬ್ಬಳ್ಳಿ, ಇಲ್ಲಿಯ ಹಸ್ತಪ್ರತಿ ಸೂಚಿಯಲ್ಲಿ ಕಾಣ್ತಾ ಇದೆ. ಮತ್ತು ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ ಅವರ ಜೈನ ಮಠದ ಕೊಲ್ಲಾಪುರ, ಅಲ್ಲಿ ಯಕ್ಷಗಾನವನ್ನು ಎಂ ಕಲಬುರಗಿ ಮತ್ತು BR ಹಿರೇಮಠ ಮತ್ತು ವಿ ಅಯ್ಯನಗೌಡರ ಇವರು ಮಾಡಿದ್ದಾರೆ. ಸಂಸ್ಕೃತ ಹಸ್ತಪ್ರತಿ ಸೂಚಿ ಎಸ್ ಆರ್ ವಿಘ್ನರಾಜ್ ನನ್ನ ಒಂದು ಸೂಚಿ ಕನ್ನಡ ಹಸ್ತಪ್ರತಿ ಸೂಚಿ, ಅದರಲ್ಲಿ 253 ಗ್ರಂಥಗಳ ಸೂಚಿ ಮಾಡಿದ್ದೇನೆ. 2 ತುಳುಲಿಪಿಯ ಹಸ್ತಪ್ರತಿ ಸೂಚಿಯಲ್ಲಿ ಯಕ್ಷಗಾನದ ಹಸ್ತಪ್ರತಿ ಇದೆ, ಐರಾವತ ಕಾಳಗ ಮತ್ತು ದೇವಿ ಮಹಾತ್ಮೆ, ಅದು ತುಳು ಲಿಪಿಯಲ್ಲಿದೆ, ಭಾಷೆ ಕನ್ನಡದಲ್ಲಿದೆ. ಅದು 1988ರಲ್ಲಿ ಪ್ರಕಟ ಆಗಿದೆ. ಕನ್ನಡ ವಿಶ್ವವಿದ್ಯಾಲಯ ಹಸ್ತಪ್ರತಿ ಸೂಚಿ ಡಾಕ್ಟರ್ FT ಹಳ್ಳಿಕೇರಿ, ಡಾಕ್ಟರ್ ರವೀಂದ್ರನಾಥ್ ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಇದರಲ್ಲಿ ಕೆಲವೊಂದು ಹಸ್ತಪ್ರತಿಗಳ ವಿವರ ಇದೆ. ಕನ್ನಡ ವಿಶ್ವವಿದ್ಯಾಲಯ ಹಸ್ತಪ್ರತಿ ಭಾಗ 2 ಡಾಕ್ಟರ್ ವೀರೇಶ್ ಎಸ್ ಬಡಿಗೇರ್, SS ಚನ್ನವೀರಪ್ಪ ಇವರು 2000ರಲ್ಲಿ ಮಾಡಿದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ 100 ಲೇಖನಗಳು ಬರೆದು ಪ್ರಕಟಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಯಾವುದೇ ಸೂಚಿ ಸಿದ್ಧಗೊಂಡಿಲ್ಲ. ಈ ಕೃಷಿಯನ್ನು ಅಂದರೆ ಅನೇಕ ಲೇಖನಗಳು ಬಂದಿವೆ, ಅನೇಕ ಇದು ಬಂದಿವೆ. ಈ ಕೃಷಿಯನ್ನು ಅತ್ಯಂತ ಕ್ರಮಬದ್ಧವಾಗಿ ಮಾಡಿದವರು ಅಂದರೆ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರು. ಅವರು ಗ್ರಂಥಸೂಚಿ, ಮುದ್ರಿತ ಗ್ರಂಥಸೂಚಿ ಎಂಬ ಒಂದು ಇದರಲ್ಲಿ ಬಹಳ ಚೆನ್ನಾಗಿ 4 ವಿಭಾಗ ಮಾಡಿ ಅವರು ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಅತ್ಯಂತ ಉಪಯುಕ್ತವಾದ ಕೆಲಸ ಮತ್ತು ಬಹಳ ಕ್ಲಿಷ್ಟಕರವಾದ ಕೆಲಸ ಆಗಿದೆ. ಅದು ಉಡುಪಿಯಿಂದ ಯಾವರು ಸಂಪಾದಿಸಿರುವ ಯಕ್ಷಗಾನ ಗ್ರಂಥಸೂಚಿ 2006ರಲ್ಲಿ ಅದು ಒಂದು ಸಂಶೋಧನಾತ್ಮಕ ಕೃತಿಯಾಗಿದೆ. ಅದರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಕವಿ ಚರಿತ್ರೆ ಮಾದರಿಯಲ್ಲಿ ಯಕ್ಷಗಾನಕ್ಕೆ ಸಂಬಂಧಿಸಿದ ಸಾಹಿತ್ಯ ಚರಿತ್ರೆ, ಕವಿ ಚರಿತ್ರೆ ಈ ಕಡೆಗೆ ಬೆಳಕಿಗೆ ಬರಲಿಲ್ಲ. ಆದರೆ ಈ ಒಂದು ಕೊರಗನ್ನು ನಮಗೆ ಇತ್ತೀಚೆಗೆ ನೀಡಿದವರು ಡಾಕ್ಟರ್ ಕಬ್ಬಿನಾಲೆ ಭಾರದ್ವಾಜ್ ಅವರು. ಕನ್ನಡ ಯಕ್ಷಗಾನ ಕನ್ನಡ ಸಾಹಿತ್ಯ ಎಂಬ ಒಂದು ಕೃತಿಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದು ಸಾಹಿತ್ಯ ಚರಿತ್ರೆ, ಸಾಹಿತ್ಯ ಚರಿತ್ರೆ, ಹೌದು, ಕವಿ ಚರಿತ್ರೆ ಮತ್ತು ಸಾಹಿತ್ಯ ಚರಿತ್ರೆ ಅದು ನಮಗೆ ಕೊಟ್ಟಿದ್ದಾರೆ ಅವರು. ಬಹಳ ಚೆನ್ನಾಗಿ ಅದರಲ್ಲಿ ಎಲ್ಲ ವಿವರಗಳನ್ನು, ಅದು ಎಲ್ಲ ಕವಿ ಚರಿತ್ರೆ ನರಸಿಂಹಾಚಾರ್ಯ ಮಾಡಿದ್ರು ಆ ರೀತಿ ಬರಲಿಲ್ಲ. ಅದು ಅವರದೇ ಆದ ಧಾಟಿಯಲ್ಲಿ ಅಂದರೆ ಅವರದೇ ಶೈಲಿಯಲ್ಲಿ ಅದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲರಿಗೂ ಉಪಯುಕ್ತವಾಗಿರ್ತಂದು. ಹುಬ್ಬಳ್ಳಿ, ಬೆಂಗಳೂರು ಎಸ್ ಪ್ರಕಟಿಸಿರುವುದು ಸಂತೋಷದ ವಿಚಾರವಾಗಿದೆ. ಕರಾವಳಿ ಪ್ರದೇಶ ಯಕ್ಷಗಾನ ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ ಮತ್ತು ಸೂಚೀಕರಣದ ಬಗ್ಗೆ ನಾನು 1-2 ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಗಿಸ್ತು. ಈ ಭಾಗದ ಕನ್ನಡ ಸಾಹಿತಿಗಳು ಉಪಲಬ್ಧ ಅಪ್ರಕಟಿತ ಯಕ್ಷಗಾನ ಗ್ರಂಥಗಳನ್ನು ಆದ್ಯತೆಯ ಮೇಲೆ ಸಂಪಾದಿಸಿ ಪ್ರಕಟಿಸುವಲ್ಲಿ ಆಸಕ್ತಿ ವಹಿಸಬೇಕು. ಸರಿಯಾಗಲ್ವೋ ಗೊತ್ತಿಲ್ಲ ನನಗೆ. ಆದ್ಯತೆಯ ಮೇಲೆ ಅಂದರೆ ಹಿರಿಯ ವಿದ್ವಾಂಸರು ನಮ್ಮ ಪಾದೇಕಲ್ರಲ್ಲಿ ನಾನು ಈ ವಿನಂತಿ ಮಾಡ್ತಾ ಇದ್ದೀನಿ, ಅವರು ಇದಕ್ಕೆ ಹೆಚ್ಚು ಒತ್ತು ನೀಡಬಹುದು. ಅಲ್ಲ, ಥಿಯಾಲಜಿ ಕಾಲೇಜಲ್ಲಿ ಯಾವುದು ಇಲ್ವಾ ಸರ್? ಇವರು ಕಿಟಲ್ ಥಿಯಾಲಜಿ ಇದರಲ್ಲಿ ಮಂಗಳೂರಲ್ಲಿ ಎಲ್ಲ ಹಸ್ತಪ್ರತಿಗಳು ಯಕ್ಷಗಾನಕ್ಕೆ ಸಂಬಂಧಿ ಇಬ್ರು ಹೇಳಲಿಲ್ವಲ್ಲ? ಇಲ್ವಾ ಕಲೆಕ್ಷನ್ ಅಲ್ಲಿ? ಏನು ಕ್ರಿಶ್ಚಿಯನ್ಸ್ ಅಲ್ಲಿ ಒಂದು ಮಾತ್ರ ಇದೆಯಾ? ಓ,
ತಾಡೋಲೆ ಇದೆ ಸರ್, ನಮ್ಮ ತುಮಕೂರಿಂದನೇ ತಂದಿದ್ದಾರೆ ಥಿಯಾಲಜಿ ಕಾಲೇಜ್ಗೆ, ಮಂಗಳೂರಿಗೆ. ಅಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಮಂಗಳೂರಿನ ಒಂದು 4 ವಾಲ್ಯೂಮ್ ಬಂದಿದೆಯಲ್ಲ, ಮಂಗಳೂರು ದರ್ಶನ ಅಂತ, ಅದರಲ್ಲಿ ಕೊಟ್ಟಿದ್ದಾರೆ. ನಮ್ಮ ತುಮಕೂರು ಥಿಯಾಲಜಿ ಕಾಲೇಜಿಂದನೇ ಎಲ್ಲ ತುಂಬ ಬಂದಿದೆ. ನೀವು ಒಂದ್ಸರಿ ನೋಡಿ ಸರ್, ಯಾಕೆ ನಿಮ್ಗೆಲ್ಲ ಅನುಕೂಲ ಇದೆ. ಕಿಟಲ್ ಮಂಗಳೂರು ಥಿಯಾಲಜಿ ಕಾಲೇಜಲ್ಲಿ ಸ್ವಲ್ಪ ಕ್ರಿಶ್ಚಿಯನ್ಸ್ ಇದರಲ್ಲೂ ನೋಡಿದ್ರೆ ಖಂಡಿತ ಅವ್ರು ಬುದ್ಧಿವಂತರು ಇಟ್ಕೊಂಡಿರ್ತಾರೆ. ಅದರಿಂದ ನಮ್ಗೆ ಇದು ಸಿಗುತ್ತೆ. ನಾನು ಮತ್ತು ಡಾಕ್ಟರ್ ಎಸ್ ಟಿ ಶೆಟ್ಟಿ ಅವರು ತಿರುಗಾಡಿ ಸಿಕ್ಕಿದ ಒಂದು ವಿವರಗಳು. ಈಗ ನಾನು ಹೇಳಿದ್ದು ಇನ್ನೂ ಅನೇಕ ಗ್ರಂಥಗಳು, ಅದರ ಬಗ್ಗೆ ಹೇಳ್ತೇನೆ. ಅನೇಕ ಗ್ರಂಥಗಳು ಕೆಲವು ಮನೆಗಳಲ್ಲಿವೆ, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಬಹಳಷ್ಟು ಇದೆ. ಈಗ ಒಂದು ವಾರದ ಹಿಂದೆ 6ನೇ ತಾರೀಕು, ಒಂದು ವಾರ, ಉಡುಪಿಯ ಶಂಕರ್ ಸೋಮಯಾಜಿ ದಿವಂಗತರವರು, ಅವರ ಮಕ್ಕಳು ಶಾರದಾ ಸೋಮಯಾಜಿ, ಅವರ ಮನೆಯಲ್ಲಿ 257 ಕಟ್ಟುಗಳಿವೆ, ತಾಡೋಲೆ ಕಟ್ಟುಗಳು. ಅವುಗಳನ್ನು ಎಲ್ಲವನ್ನೂ ನಮಗೆ ತಂದು ಕೊಟ್ಟಿದ್ದಾರೆ. ಸಂತೋಷ ಆಯ್ತು, ಸಂತೋಷ. ಯಾಕೆಂದು ಹೇಳ್ತಾ ಇದ್ದೇನೆ, ಅದರಲ್ಲಿ ಅನೇಕ ಯಕ್ಷಗಾನ ಕೃತಿಗಳು ಇದೆ. ಅದರಲ್ಲಿ ನಾನೀಗ ಒಂದೆರಡು ನೋಡಿದೆ. ಒಂದು ತುಳು ಲಿಪಿ, ಒಂದು ನಂದಿನಾಗರಿ ಲಿಪಿ ಮತ್ತು ದೇವನಾಗರಿ ಲಿಪಿಯಲ್ಲಿ ಇರತಕ್ಕಂಥ ಗ್ರಂಥಗಳು ಇವೆ. ಅದನ್ನು ಈ ಎಲ್ಲ ಕೃತಿಗಳನ್ನು ನಾವು ಈಗ ಕ್ಲೀನ್ ಮಾಡಿ ಮಾಡಿದಾಗ ಅದೊಂದು ಅದ್ಭುತವಾಗಿರುತ್ತೆ. ನಾನು ಯಾರಿಗಾದ್ರೂ ಹೇಳ್ತಕ್ಕಂಥದ್ದು, ನೀವು ಯಾರದ್ದು ಕೊಡುಗೆ ಇಲ್ಲಿ ಕೊಡಿ ನಮಗೆ, ಆದರೆ ಮೊದಲು ನಮ್ಮಲ್ಲಿಗೆ ಬಂದು ನೋಡಿ. ಆ ಶಾರದಾ ಸೋಮಯಾಜಿ ಎಂಬರು ನಮ್ಮಲ್ಲಿಗೆ ಬಂದು ನೋಡಿದರು. ನೋಡಿಬಿಟ್ಟು ತಕ್ಷಣ ಹೋಗಿದ್ದು ನಮ್ಗೆ ಕೊಟ್ಟಿದ್ದು. ಅವರಲ್ಲಿ ಇನ್ನು 5,000 ಪುಸ್ತಕಗಳಿವೆ, ಅದನ್ನು ನಮಗೆ ಡೊನೇಟ್. ಸಂತೋಷ. ಡಾಕ್ಟರ್ ನರಸಿಂಹರಾವ್ PN ನರಸಿಂಹಮೂರ್ತಿ ಅವರು ಅವರಲ್ಲಿರುವ ಎಲ್ಲ 1,000 ಪುಸ್ತಕಗಳನ್ನು ನಮ್ಗೆ ಕೊಟ್ಟೆ ಡೊನೇಟ್ ಮಾಡಿದ್ದಾರೆ. ಈಗ ಅನೇಕ ಕೃತಿಗಳನ್ನು, ತಾಡೋಲೆ ಕೃತಿಗಳನ್ನು ಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ವೆಂಕಟ ಸುಬ್ಬಯ್ಯ ಮೊನ್ನೆ ನಮಗೆ ಅಗಲಿದ್ರು. ಅವರ ಮನೆಯಲ್ಲಿದ್ದ 2,500 ಪುಸ್ತಕಗಳು ನಮಗೆ ಬಂದ್ಬಿಟ್ವೆ. 138 ನಿಘಂಟುಗಳಿವೆ ಅವರದ್ದು. ನಮ್ಮಲ್ಲಿಗೆ ಬಂದಿದೆ. ಈ ಶಾರದಾ ಎಂಬರ ಪುಸ್ತಕಗಳಿದೆ. ಈಗ ಹೆಗ್ಡೆಯವರು ಹೇಳ್ತಾರೆ, ಎಲ್ಲಿ ಹಿಡಿದು ವಿಘ್ನರಾಜರಿಂದ ಕಳೆದ ಇದ್ದಾರೆ. ನಾನು ಅದಕ್ಕೆ ವ್ಯವಸ್ಥೆ ಆಗಬೇಕಾದ್ರೆ ಹೀಗೆ ಇನ್ನೂ ಅನೇಕ ಗ್ರಂಥಗಳು ನಮಗೆ ಬರಲಿಕ್ಕಿದೆ. ಯಾಕೆಂದರೆ ಫಸ್ಟಿಗೆ ನಾನು ಹೇಳ್ತಕ್ಕ ನಮ್ಮಂಥ ಕನ್ಸರ್ವೇಷನ್, ಪ್ರಿಸರ್ವೇಷನ್ ಇದ್ರ ಬಗ್ಗೆ ಬಂದು ನೋಡಿ ನೀವು. ಆಮೇಲೆ ನಾವು ಎಲ್ಲವನ್ನು ಕ್ಯಾಟಲಾಗ್ ಮಾಡಿ ಅದನ್ನು ಅವರಿಗೆ ಮತ್ತೆ ಒಪ್ಪಿಸ್ತೇವೆ. ಹಿಂದೆ ನಾವು ಮಾಡಿದೆವು ರಾಮಚಂದ್ರ ಮಠದಲ್ಲಿ 1,500 ಕಟ್ಟುಗಳಿದೆ. ಅದು ಇನ್ನೂ ವ್ಯವಸ್ಥೆ ಆಗಬೇಕಾಗಿದೆ. ಡಾಕ್ಟರ್ ಪಾದೇಕಲ್ಲರ ವ್ಯವಸ್ಥೆಗೆ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಯಕ್ಷಗಾನ ಕೃತಿಗಳಿವೆ, ನಾವು ನೋಡಿದ್ದೇವೆ. ಹೀಗೆ ಮಠಗಳಿದೆ. ಕೊಲ್ಲೂರು ಮುಕಾಂಬಿಕಾ ದೇವಾಲಯದ ಎಲ್ಲವನ್ನೂ ನಾವು ಮಾಡಿಕೊಟ್ಟಿದ್ದೆ. ಸುಬ್ರಹ್ಮಣ್ಯ ಮಠ, ಎಡನೀರು ಮಠ, ಇಲ್ಲಿದೆಲ್ಲವನ್ನು ನಾಡು ಕ್ಯಾಟ್ಲಾಗ್ ಸೂಚಿ ಮಾಡಿ. ಹೌದಮ್ಮ ಸರ್. ಇನ್ನು 2 ನಿಮಿಷ. ಈಗ ಬೇರೆ ಬೇರೆ ಒಂದು ವಿಚಾರ ಹೇಳಿದೆ. ಬೇರೆ ಬೇರೆ ಕಡೆ ಚದುರಿ ಹೋಗಿರುವ ವಿವಿಧ ಲಿಪಿಗಳಲ್ಲಿರುವ ಯಕ್ಷಗಾನ ಹಸ್ತಪರದೆಗಳನ್ನು, ಬೇರೆ ಬೇರೆ ಕಡೆ ಚದುರಿ ಹೋಗಿದೆ ಯಕ್ಷಗಾನ ಕೃತಿಗಳು, ಅವುಗಳೆಲ್ಲವನ್ನೂ ಕೂಡ ಸಮಗ್ರ ಸೂಚಿಯನ್ನು ಒಂದೇ ಕಡೆ ಸಿಗುವಂತೆ ಮಾಡಿದರೆ ಬಹಳ ಒಳ್ಳೆಯ ಕೆಲಸ ಆಗುತ್ತೆ. ಇದರಿಂದ ಯಕ್ಷಗಾನ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಟ್ಟಾಗ ಆಗುತ್ತೆ. ಇನ್ನೊಂದು ಒಂದೇ ಲಾಸ್ಟ್ ಇದು ಹೇಳ್ತಾನೆ, ಈ ಯಕ್ಷಗಾನ ಕೃತಿಗಳನ್ನು ಆಧುನಿಕ ತಂತ್ರಜ್ಞಾನ, ಸ್ಕ್ಯಾನಿಂಗ್, ಡಿಜಿಟಲ್ ಮುಖಾಂತರ ಯಕ್ಷಗಾನ ಸಂರಕ್ಷಿಸುವ ಕಾರ್ಯ ನಡೀಬೇಕು. ಅದು ಬಹಳ ಪ್ರಮುಖವಾದ. ನಿನ್ನೆಲ್ಲ ಮೊನ್ನೆ ನಮ್ಮಲ್ಲಿಗೆ ಸುದರ್ಶನ್, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆಯವರ ಆಪ್ತ ಸಲಹೆಗಾರರು ಬಂದಿದ್ದರು. ಸುಮಾರು 1 ಗಂಟೆ ಕಾಲ ನಮ್ಮ ಜೊತೆ ಇದ್ದರು. ಅವರು ಹೇಳಿದರು, ವಿಘ್ನರಾಜರೇ ಹೇಳಬಾರ್ದು, ಮಾಧ್ಯಮದವರು ಯಾರು ಏನು ಕೊಡಬೇಡಿ, ಯಾಕಂದರೆ ಇದು ನಾನು ಹೇಳಬೇಕಾಗುತ್ತೆ. ಆದರೂ ಮಾಧ್ಯಮದವರಿಗೆ ಹೇಳ್ತಾ ಇದ್ದೇನೆ, ಅಲ್ಲಿ ORI ಪ್ರಾಚ್ಯ ವಿದ್ಯಾ ಸಂಶೋಧನಾ ಸಂಸ್ಥೆ ಮೈಸೂರಲ್ಲಿ ಇವತ್ತು ಹಸ್ತಪ್ರತಿಗಳು ಅತ್ಯಂತ ದುಸ್ಥಿತಿಯಲ್ಲಿದೆ. ಅದನ್ನು ಅವರಿಗೆ ವಹಿಸಿದ್ದಾರೆ ಜವಾಬ್ದಾರಿ. ನಾನು ನಿಮ್ಮಲ್ಲಿ ಬಂದು ನೋಡಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. 1 ಗಂಟೆ ನಮ್ಮಲ್ಲಿರುವ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ಹೇಗಿದೆ ಅಂತ ಹೇಳಿ ನೋಡಿ. ಅಲ್ಲಿ ಇರತಕ್ಕಂಥ ಜಗತ್ತಿಗೆ ಅತ್ಯಂತ ಮಾದರಿಯಾಗಿರತಕ್ಕಂಥ ಕೌಟಿಲ್ಯನ ಅರ್ಥಶಾಸ್ತ್ರ ಅದು ಇವತ್ತು ದಾರ ಬಿಟ್ಟೋಗಿ ಚದುರಿ ಹೋಗಿದೆ. ಅವ್ರು ಹೇಳಿದಕ್ಕಂತ ನಾನು ಅದಕ್ಕೆ ಯಾರು ಮಾಧ್ಯಮದವರು ಇಲ್ಲಿ ಎಂಟ್ರಿ ಮಾಡಬೇಡಿ ಅದನ್ನು ಹೇಳಬಾರ್ದು. ಅಲ್ಲಿ ಶೀತತ್ವ ನಿಧಿ ಇದೆ, ಅತಿ ಉದ್ದದ 120 ಸೆಂಟಿಮೀಟರ್ ಎಲ್ಲೂ ಇಲ್ಲ ಅಷ್ಟು ಉದ್ದದ ಮಹೇಶ್ವರ ತಂತ್ರ ಸಾರ ಸಂಗ್ರಹ ವ್ಯಾಖ್ಯೆ ಇದೆ. ಅದು ಈಗ ದುಸ್ಥಿತಿಯಲ್ಲಿದೆ. ಆದ್ದರಿಂದ ನಾವು ಹೇಳತಕ್ಕಂಥದ್ದು, ಇಂತಹ ಕೆಲಸ ಹಸ್ತಪ್ರತಿ ಅಂದರೆ ಇಲ್ಲಿ ಯಕ್ಷಗಾನ ಮಾತ್ರ ಅಲ್ಲ, ಎಲ್ಲ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡತಕ್ಕಂಥದ್ದು
ಮಾಡತಕ್ಕಂಥ ಕೆಲಸ ಆಗಬೇಕು. ಈಗ ನಮ್ಮಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅತ್ಯಂತ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ವಿಶೇಷ ಆಸಕ್ತಿ. ಯಾವ ಸಂಸ್ಥೆಗೆ ಹೋದರೂ ಅಲ್ಲಿ ನಮ್ಮ ಸಂಸ್ಥೆಗೆ ವಿಶೇಷ. ಅದನ್ನು ಬಂದು ನೋಡಿ, ಇತ್ತೀಚೆಗೆ ಲಕ್ಷಗಟ್ಟಲೆ ಹಣವನ್ನು ವ್ಯಯ ಮಾಡಿದ್ದಾರೆ ನಮ್ಮ ಈ ಗ್ರಂಥ ಭಂಡಾರಕ್ಕೆ. ಹೊಸ ಆಧುನಿಕ ತಂತ್ರಜ್ಞಾನ ಕೊಟ್ಟಿದ್ದಾರೆ. ಅದನ್ನು ನೋಡಬೇಕು ತಾವೆಲ್ಲರೂ. ದಯವಿಟ್ಟು ಧರ್ಮಸ್ಥಳಕ್ಕೆ ಬನ್ನಿ ಅಂತ ನನ್ನ ಅಪೇಕ್ಷೆ. ಇನ್ನು ನನಗೊಂದು ಅಧ್ಯಕ್ಷ ಸ್ಥಾನ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಟೈಮ್ ಅವಕಾಶ ಇದ್ದರೆ ವಿಷಯ ಹೇಳ್ತೇನೆ. ಇಲ್ಲಿ ಪಾದೇಕಲ್ ವಿಷ್ಣು ಭಟ್ರು ಕೊಟ್ಟ ಗ್ರಂಥ ಸಂಪಾದನೆ ಕೆಲಸ ಏನಿದೆ ಅವರು ಹೇಳಿರ್ತಕ್ಕಂಥ ವಿಷಯದಲ್ಲಿ ಧನ್ಯವಾದಗಳು ಸರ್. ಓಕೆ. ಈವರೆಗೆ ವಿಚಾರಗೋಷ್ಠಿ ನಡೆಸಿಕೊಟ್ಟ ವಿದ್ವಾಂಸರೆಲ್ಲರಿಗೂ ಸಮ್ಮೇಳನಾಧ್ಯಕ್ಷರಾದ ಪ್ರೊಫೆಸರ್ ಎ.ವಿ. ನಾವುಡರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನೆರೆದಿರುವ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೂ ಶುಭ ಮಧ್ಯಾಹ್ನದ ಶುಭ ವಂದನೆಗಳು. ಪ್ರಾಚೀನ ಕಾವ್ಯ ಪರಿಷ್ಕರಣಗಳು 4ನೆಯ ವಿಚಾರಗೋಷ್ಠಿ ಇದೀಗ ಡಾಕ್ಟರ್ ಬಿ ನಂಜುಂಡಸ್ವಾಮಿ ಸಂಶೋಧಕರು ತುಮಕೂರು ಇವರ ಅಧ್ಯಕ್ಷತೆಯಲ್ಲಿ ಜರುಗಲಿದೆ. ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಲಿರುವ ಡಾಕ್ಟರ್ ಬಿ ನಂಜುಂಡಸ್ವಾಮಿ ಸಂಶೋಧಕರು ತುಮಕೂರು, ಡಾಕ್ಟರ್ ಎನ್.ಬಿ. ವಿರೂಪಾಕ್ಷಿ ಬಾಗಲಕೋಟ, ಡಾಕ್ಟರ್ ಸುಮಂಗಳ ಮೇಟಿ ತಮ್ಮೆಲ್ಲರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕ್ಷಮೆ ಕೋರುತ್ತಾ ಕ್ಲಬ್ದ ಸಮಯಕ್ಕೆ ಈ ವಿಚಾರಗೋಷ್ಠಿಯನ್ನು ಆದಷ್ಟು ಬೇಗ ಮುಗಿಸಬೇಕಾದ ಅನಿವಾರ್ಯತೆ ನಮ್ಮದು. ತಮ್ಮ ಸಹಕಾರವನ್ನು ಕೋರುತ್ತಾ 4ನೇ ಗೋಷ್ಠಿಯನ್ನು ಮುಂದುವರಿಸುತ್ತಿದ್ದೇವೆ. ಡಾಕ್ಟರ್ ಬಿ ನಂಜುಂಡಸ್ವಾಮಿ ಸಂಶೋಧಕರು ತುಮಕೂರು, ಡಾಕ್ಟರ್ ಎನ್.ಬಿ. ವಿರೂಪಾಕ್ಷಿ ಬಾಗಲಕೋಟ, ಡಾಕ್ಟರ್ ಸುಮಂಗಲ ಮೇಟಿ ಇಳಕಲ್ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಇನ್ನು ಮುಂದೆ ಹರಿಹರ ಕವಿಯ ಗಿರಿಜಾ ಕಲ್ಯಾಣ ವಿಷಯದ ಕುರಿತು ಪ್ರಬಂಧ ಮಂಡನೆ ಮಾಡಲಿರುವವರು ಡಾಕ್ಟರ್ ಸುಮಂಗಲ ಮೇಟಿ ಇಳಕಲ್. ಇವರು ಪ್ರಸ್ತುತ ಶ್ರೀ ವಿಜಯ ಮಹಾಂತೇಶ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಇಳಕಲ್ ಇಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೆ ಕ್ರಿಯಾಶೀಲ ಲೇಖಕಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು ಕರ್ನಾಟಕ ಲಿಂಗಾಯುತ ರಾಣಿಯರು, ಮೊಲ್ಲೆ ಬೊಮ್ಮೆಗಳ ಕಾವ್ಯ, ಹಂಡೆ ರಾಣಿಯರು, ತುಳಸಿಗೇರಿ ಗ್ರಾಮ ಸಮ್ಮೇಳನ ಪುತ್ತೂರಿನ ಈ ನೆಲದಲ್ಲಿ ನಡೀತಾ ಇರೋದು ಸಂತೋಷದ ಮತ್ತು ಈ ಸಂಭ್ರಮದ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಹಿರಿಯ ವಿದ್ವಾಂಸರು ಆಗಿರುವಂತಹ ಪ್ರೊಫೆಸರ್ ಎ.ವಿ. ನಾವಡ ಹಾಗೂ ಡಾಕ್ಟರ್ ಗಾಯತ್ರಿ ನಾವಡ ಇರುವರಿಗೂ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ನನ್ನೆಲ್ಲ ವಿದ್ಯಾಗುರುಗಳಾಗಿರುವಂತಹ ಡಾಕ್ಟರ್ ಎಫ್.ಟಿ. ಹಳ್ಳಿಕೇರಿಯವರು, ಡಾಕ್ಟರ್ ಕೆ. ರವೀಂದ್ರನಾಥ್ ಅವರು, ಡಾಕ್ಟರ್ ವೀರೇಶ್ ಬಡಿಗೇರ್, ಡಾಕ್ಟರ್ ಚನ್ನವೀರಪ್ಪ ಇವರೆಲ್ಲರೂ ಕೂಡ ಸದಾ ನಮ್ಮ ವಿದ್ಯಾರ್ಥಿಗಳಿಗೆ ಶ್ರೇಯೋಭಿವೃದ್ಧಿಗೆ ಅವರು ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಜ್ಞಾನ ವೃದ್ಧಿಗೆ ಕಾರಣೀಭೂತರಾಗಿರುವಂತಹ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ
ಈ ಹೊತ್ತು ನನ್ನೊಂದಿಗೆ ಪ್ರಬಂಧವನ್ನು ಮಂಡಿಸ್ತಾ ಇರುವಂತಹ ಸಹಪ್ರಬಂಧಕಾರರಿಗೆ ಹಾಗೂ ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ನಂಜುಂಡಸ್ವಾಮಿ ಅವರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಂದು ಪ್ರಾಚೀನ ಕನ್ನಡ ಕಾವ್ಯಗಳ ಪರಿಷ್ಕರಣ ಅನ್ನುವಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಹರಿಹರನ ಗಿರಿಜಾ ಕಲ್ಯಾಣವನ್ನ ಕುರಿತು ಪರಿಷ್ಕೃತವಾಗಿರುವಂತಹ ಆವೃತ್ತಿಗಳನ್ನು ನಾನು ಇಲ್ಲಿ ನೂರಾರು ಶಿವಶರಣರ ರಗಳೆಗಳನ್ನ ದೇಸಿ ಸಾಹಿತ್ಯದ ಪ್ರಕಾರದಲ್ಲಿ ಕೃಷಿ ಮಾಡಿದಂತಹ ನಮ್ಮ ಹರಿಹರ ಗಿರಿಜಾ ಕಲ್ಯಾಣದಂತಹ ಚಂಪು ಕೃತಿಯಲ್ಲೂ ಕೂಡ ಕೃಷಿ ಮಾಡಿದ ನಮ್ಮ ವಿದ್ವಾಂಸರಿಗೆ ಹರಿಹರ ಕಾಡಿದ್ದು ಗಿರಿಜಾನ ಕಲ್ಯಾಣದಿಂದ ಅಲ್ಲ, ಶತಕ ಮತ್ತು ರಗಳೆಗಳಿಂದ. ಈ ಒಂದು ಹಿನ್ನೆಲೆಯಲ್ಲಿ ಮಧ್ಯಕಾಲೀನ ಸಾಹಿತ್ಯ ಸಂದರ್ಭದಲ್ಲಿ ರಾಜಶೇಖರ ವಿಳಾಸದಂತಹ ಮತ್ತು ಗಿರಿಜಾ ಕಲ್ಯಾಣದಂತಹ ಕೆಲವು ಚಂಪು ಕೃತಿಗಳನ್ನು ಹೊರತುಪಡಿಸಿದರೆ ಎಲ್ಲವೂ ದೇಶಿ ಸಾಹಿತ್ಯದಲ್ಲೇ ಹುಟ್ಟಿದಂಥವುಗಳು. ಈ ಹಿನ್ನೆಲೆಯಲ್ಲಿ 3-4 ಜನ ವಿದ್ವಾಂಸರುಗಳು ಹರಿಹರ ಕವಿಯ ಗಿರಿಜಾ ಕಲ್ಯಾಣವನ್ನ ಪರಿಷ್ಕರಣೆ ಮಾಡಿರೋದನ್ನ ನಾವು ಗುರುತಿಸ್ಕೊಳ್ತಾ ಇದ್ವಿ. ಡಾಕ್ಟರ್ ಸಿ.ಚೆ. ನಂದಿಮಠ್ ಅವರು ಹರಿಹರ ದೇವಕೃತ ಗಿರಿಜಾ ಕಲ್ಯಾಣ ಪ್ರಬಂಧಂ ಅನ್ನುವಂತಹ ಒಂದು ಕೃತಿಯನ್ನ 1968ರಲ್ಲಿ ಅವರು ಸಂಪಾದನೆಯನ್ನ ಮಾಡಿದ್ರು. ಹಾಗೆ ಎಚ್ ದೇವೀರಪ್ಪ ಮತ್ತು ದೇ ಜವರೇಗೌಡ ಅವರು ಗಿರಿಜಾ ಕಲ್ಯಾಣ ಮಹಾಪ್ರಬಂಧಂ ಅನ್ನುವಂತಹ ಒಂದು ಸಂಗ್ರಹವನ್ನ 1951ರಲ್ಲಿ ಪ್ರಕಟ ಮಾಡಿದ್ರು. ಅದು 2ನೇ ಆವೃತ್ತಿಯಾಗಿ 1953ರಲ್ಲೂ ಕೂಡ ಪ್ರಕಟ ಆಯಿತು. ಹಾಗೆ ಡಾಕ್ಟರ್ ಎಂ.ಎಸ್. ಸುಂಕಾಪುರ್ ಅವರು ಒಂದು ಪರಿಷ್ಕೃತವಾಗಿರುವಂತಹ ಆವೃತ್ತಿಯನ್ನ ಹೊರಗೆ ತಗೊಂಡು ಬಂದ್ರು. ಮಹಾಕವಿ ಹರಿಹರ ದೇವ ವಿರಚಿತ ಗಿರಿಜಾ ಕಲ್ಯಾಣ ಅನ್ನುವಂತಹ ಒಂದು ಕೃತಿ 1977ರಲ್ಲಿ ಅದು ಪ್ರಕಟ ಆಯಿತು. ಹಾಗೆ ನಮ್ಮ ವಿದ್ಯಾಗುರುಗಳಾಗಿರುವಂತಹ ಡಾಕ್ಟರ್ ಎಸ್ ಅಂಗಡಿ ಅವರು ಸರಳ ಗಿರಿಜಾ ಕಲ್ಯಾಣ ಸಾರ ಸಂಗ್ರಹ ಕೃತಿ ಎನ್ನುವಂತಹ ಒಂದು ಕೃತಿಯನ್ನ ಅವರು ಪ್ರಕಟ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಗಿರಿಜಾ ಕಲ್ಯಾಣವನ್ನ ಪ್ರಥಮ ಬಾರಿಗೆ ಅದನ್ನ ಸಂಪಾದನೆ ಮಾಡುವಂತ ಮತ್ತು ಪರಿಷ್ಕೃತವಾಗಿರುವ ಆವೃತ್ತಿಯನ್ನು ಹೊರತಂದಿರುವಂತಹ ಸಿ.ಚೆ. ನಂದಿಮಠ್ ಅವರು ಗಿರಿಜಾ ಕಲ್ಯಾಣವನ್ನ ಮಹಾಪ್ರಬಂಧವನ್ನ ದೊರೆತಷ್ಟು ಕೈ ಬರಹದ ಪ್ರಾಚೀನ ಪ್ರತಿಗಳ ಸಹಾಯದಿಂದ ಸಂಶೋಧಿಸಿ ಪ್ರಸಿದ್ಧಿಸುವಂತಹ ಬಹುಕಾಲದಿಂದ ಮನೆ ಮಾಡಿದ ನಮ್ಮ ಮನೀಷಿಗೆ ಈಗ ಕೆಲಮಟ್ಟಿಗಾದರೂ ಒಂದು ಮೂರ್ತ ಸ್ವರೂಪ ಬಂದಿದೆ ಎನ್ನುವಂತಹ ಮಾತನ್ನ ಅವರೇ ನಿವೇದನೆಯಲ್ಲಿ ಹೇಳ್ಕೊಳ್ತಾರೆ. ಹಾಗೆ 1943ರಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ MA ಪರೀಕ್ಷೆಗಾಗಿ ಇದರ ಒಂದು ಮೂಲ ಪಠ್ಯವನ್ನಷ್ಟೇ ಅವರು ಪ್ರಸಿದ್ಧಿಸಲಾಗಿತ್ತು. ಹಾಗಾಗಿ ಈಗ ಪ್ರಸ್ತಾವನೆ, ಕಠಿಣ ಶಬ್ದಗಳ ಲಘುಕೋಶ ಮೊದಲಾದವುಗಳನ್ನು ಜೋಡಿಸಿ ಪಾಠಾಂತರಗಳನ್ನು ಸರಿಪಡಿಸಿ ಮೂಲವನ್ನ ಸಾಧ್ಯವಾದ ಮಟ್ಟಿಗೆ ಅವುಗಳನ್ನು ಸಂಶೋಧಿಸಿ ಮುದ್ರಿಸಲಾಗಿದೆ ಎನ್ನುವಂತಹ ಒಂದು ವಿಚಾರವನ್ನ ಅವರೇ ಹೇಳ್ತಾರೆ. ಹಾಗೆ ಆದರೂ ಕೂಡ ಹೆಚ್ಚು ಮಾತೃಕೆಗಳ ಸಹಾಯದಿಂದ ಇದನ್ನು ಇನ್ನೂ ಸರಿಯಾಗಿ ಪರಿಶೋಧಿಸಿ ಕವಿಯ ಮೂಲ ಪಾಠಗಳನ್ನು ನಿರ್ಣಯಿಸಲಿಕ್ಕೆ ಬಹಳ ಶ್ರಮ ಅನ್ನೋದು ಬೇಕು. ಅಂತಹ ಒಂದು ಕ್ರಮ ಮುಂದೆ ಜರುಗಲಿ ಎನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಹೀಗೆ 56 ಪುಟದ ಸುದೀರ್ಘವಾಗಿರುವ ಪ್ರಸ್ತಾವನೆಯನ್ನು ಒಳಗೊಂಡಿರುವಂತಹ ಈ ಒಂದು ಕೃತಿಯಲ್ಲಿ ಹರಿಹರನ ಚರಿತೆ, ಕಾಲವಿಚಾರ, ಹರಿಹರನ ಕೃತಿಗಳು, ಗಿರಿಜಾ ಕಲ್ಯಾಣದ ಕಥಾಸಾರ, ಹಾಗೆ ಹೇಮಾವತಿ ಶೈಶವ ವರ್ಣನೆ, ಪಾರ್ವತಿ ಯೌವನೋದಯ ವರ್ಣನೆ ಎನ್ನುವಂತಹ ಹೀಗೆ ಒಂದು ದಶಮಾಶ್ವಾಸಗಳಲ್ಲಿ ಅವರು ಇಡೀ ಚರಿತ್ರೆಯನ್ನ ಕಟ್ಟಿಕೊಡುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗೆ ಗಿರಿಜಾ ಕಲ್ಯಾಣದ ಮೂಲದ ಬಗೆಗೆ ಮತ್ತು ಮಹಾಕಾವ್ಯದ ಲಕ್ಷಣಗಳ ಬಗೆಗೆ ಅವರು ವಿವರಗಳನ್ನ ಹೇಳ್ತಾ ಹೋಗ್ತಾರೆ. ಹಾಗೆ ಈ ಒಂದು ಕೃತಿಯನ್ನ ಸಂಪಾದನೆ ಮಾಡುವ ಒಂದು ಸಂದರ್ಭದಲ್ಲಿ ಅವರು ಮಾತೃಕೆಗಳನ್ನ ಬಳಸ್ಕೊಂಡಿರುವಂತಹ ವಿವರಗಳನ್ನ ಕೂಡ ಕೊಡ್ತಾ ಹೋಗ್ತಾರೆ. ಹರಿಹರ ದೇವನ ಗಿರಿಜಾ ಕಲ್ಯಾಣವನ್ನ ಪರಿಶೋಧಿಸಿ ಮುದ್ರಿಸಲಿಕ್ಕೆ ಸಹಾಯವಾಗಿರುವಂತಹ ಹಸ್ತಲಿಖಿತ ಪ್ರತಿಗಳ ವಿವರಗಳನ್ನ ಅವರು ಕೊಡ್ತಾರೆ, ಅವುಗಳ ಸಂಕೇತಗಳನ್ನ ಕೊಡ್ತಾರೆ. ಹಾಗೆ ಅವನ್ನ ದೊರಕಿಸಿಕೊಟ್ಟಿರುವಂತಹ ಮಹನೀಯರು ಯಾರಿದ್ದಾರೋ ಅವರಿಗೆಲ್ಲ ಅವರು ಉಪಕೃತರಾಗಿದ್ದಾರೆ ಅನ್ನೋದನ್ನ ಅವರು ಸ್ಮರಣೆ ಮಾಡ್ಕೊಳ್ತಾರೆ. ಈ ಪ್ರತಿಯನ್ನ ಅವರು 14 ಪ್ರತಿಗಳ ಸಹಾಯದಿಂದ ಅವರು ಕಾವ್ಯದ ಪಾಠಾಂತರಗಳನ್ನ ಸಂಗ್ರಹಿಸಿದ್ದಾರೆ. ಕೆಲವು ತಾಡೋಲೆಯ ಪ್ರತಿಗಳು ಮತ್ತು ಬಹಳ ಹಳೆಯವಾಗಿರುವಂತಹ ಉಪಯುಕ್ತವೂ ಆಗಿರುವಂತಹ ಪ್ರತಿಗಳನ್ನು ಇಟ್ಕೊಂಡು ಅವರು ಸಂಪಾದನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಅಚ್ಚಾದ 2 ಪ್ರತಿಗಳು ಹಾಗೆ ಕೋರಿಕಾಗದದ 2 ಪ್ರತಿಗಳು, ತಾಡೋಲೆಯ 10 ಪ್ರತಿಗಳ ಸಹಾಯದಿಂದ ಅವರು ಸಂಪಾದನೆಯನ್ನ ಮಾಡಿದ್ದಾರೆ. ಈ ಅಚ್ಚಾದ ಪ್ರತಿಗಳಲ್ಲಿ 2 ಪ್ರತಿಗಳನ್ನ ಅವರು ಬಳಸ್ಕೊಂಡಿದ್ದಾರೆ. ಅದಕ್ಕೆ ಸಂಕೇತವನ್ನ ಅವರು ಬೆ ಮತ್ತು ಕ ಅನ್ನುವಂತಹ 2 ಸಂಕೇತಗಳನ್ನು ಕೊಡುವುದರ ಮೂಲಕವಾಗಿ ಅವರು ಬಳಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಕ್ರಿಸ್ತಶಕ 1886ರಲ್ಲಿ ಬೆಂಗಳೂರು ಲಕ್ಷ್ಮೀ ವಿಲಾಸ ಪ್ರೆಸ್ನಲ್ಲಿ ಅಚ್ಚಾಗಿರುವಂಥದ್ದು ಬಹಳ ಹಳೆಯದು, ಅದು ಅಚ್ಚಾಗಿರುವಂತಹ ಪ್ರತಿಗಳಲ್ಲಿ ಎನ್ನುವಂಥದ್ದನ್ನ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಅವರು 14 ಪ್ರತಿಗಳನ್ನ ಹೇಳ್ತಾ ಹೋಗುವಾಗ ಕೋರಿಕಾಗದ 2 ಪ್ರತಿಗಳ ವಿವರಗಳನ್ನ ಅವರು ಕೊಡ್ತಾರೆ. ಆದ್ರೆ ಅವು ಈಗ ಸದ್ಯಕ್ಕೆ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ಅವರು ನಮಗೆ ಕೊಡ್ತಾ ಇದ್ದಾರೆ.
ಹೀಗೆ ತಾಡೋಲೆಯ 10 ಪ್ರತಿಗಳನ್ನು ನಾವು ಗಮನಿಸಿಕೊಳ್ಳುವಾಗ ಮೈಸೂರು ಪ್ರಾಚ್ಯ ಪುಸ್ತಕಾಲಯದಿಂದ ಎರವು ಪಡ್ಕೊಂಡು ಅವುಗಳನ್ನು ನಾನು ಬಳಸ್ಕೊಂಡಿದ್ದೇನೆ ಅನ್ನುವಂತಹ ಒಂದು ವಿಚಾರವನ್ನ ಅವರು ಹೇಳ್ತಾರೆ. ಅದರಲ್ಲಿ ಅವರು ಅ, ಓ, ಕ, ಡ ಪ್ರತಿಗಳನ್ನು ಅಂದರೆ ಅವುಗಳಿಗೆ ಸಂಕೇತಗಳನ್ನು ಕೊಡುವುದರ ಮೂಲಕವಾಗಿ ಅವುಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಈ ಎಲ್ಲ ಪ್ರತಿಗಳನ್ನು 14 ಪ್ರತಿಗಳನ್ನು ನಾವು ಗಮನಿಸಿಕೊಳ್ಳುವಾಗ ಅಲ್ಲಿ ಗ್ರಂಥದ ಆರಂಭದಲ್ಲಿ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ, ಶ್ರೀ ಪಂಪಾ ವಿರೂಪಾಕ್ಷಾಯ ನಮಃ, ಶ್ರೀಶೈಲಾಯ ನಮಃ, ಶ್ರೀ ಕಾಶಿ ವಿಶ್ವಪತಯೇ ನಮಃ, ಶ್ರೀ ಭೋಗಚಂದ್ರ ಮೌಳೀಶ್ವರಾಯ ನಮಃ, ಶ್ರೀ ನಂದಾವರದ ಚೌಡೀಶ್ವರಿ ಅಮ್ಮನವರ ದಿವ್ಯ ಚರಣಾರವಿಂದವೇ ಗತಿ, ಶ್ರೀ ಗಿರಿರಾಜ ಸುತಾಕುಚ ಕುಂಕುಮಾಂಕಿತ ದಿವ್ಯ ವಕ್ಷಸ್ಥಲ ತ್ರಿಮೂರ್ತ್ಯಾತ್ಮಕ ಸಾಂಬ ಶಿವ ಚರಣಾರವಿಂದವ ಅನ್ನುವಂತಹ ವಿವರಗಳನ್ನು ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಅಂತ್ಯದಲ್ಲಿ ಸದಾ ಶಿವಾರ್ಪಣಮಸ್ತು ಅಂತ ಹೇಳಿಯೂ ಹಾಗೆ ಪರಮಸ್ವಾಮಿ ಜಟಾಧರಂ ಅನ್ನುವಂತಹ ಒಂದು ಪದ್ಯ ಭಾಗ ಇದೆ. ಹಾಗೆ ಇದು ಸಮಸ್ತ ಸುರನಿಕರ ಮುಕುಟ ಮಣಿಗಣ ಅನ್ನುವಂತಹ ಒಂದು ಗದ್ಯ ಭಾಗವೂ ಕೂಡ ಇದೆ ಅನ್ನುವಂಥದ್ದನ್ನ ನಾವು ಗುರುತಿಸ್ಕೊಳ್ತಾ ಇದ್ವಿ. ಇಲ್ಲಿ ಇರುವಂತಹ 14 ಪ್ರತಿಗಳನ್ನ ನಾವು ಗಮನಿಸ್ಕೊಳ್ಳುವಾಗ ಕೊನೆಯ ಭಾಗದಲ್ಲಿ ಬರುವಂತಹ ಈ ಪದ್ಯ ಮತ್ತು ಗದ್ಯ ಏನಿದೆಯೋ ಅದು ಎಲ್ಲಾ ಕಡೆಗೂ ಕೂಡ ಬರ್ತಾ ಇದೆ. ನಮ್ಮ MS ಸುಂಕಾಪುರ ಅವರು ಸಂಗ್ರಹ ಮಾಡಿರುವಂತಹ ಒಂದು ಪಠ್ಯದಲ್ಲೂ ಕೂಡ ಆ ರೀತಿಯಾಗಿರುವಂತಹ ಒಂದು ಕ್ರಮವನ್ನ ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಸಂಗ್ರಹವನ್ನ ಕೊಟ್ಟಿರುವಂತಹ H. ದೇವೀರಪ್ಪ ಅವರು ಮತ್ತು ದೇ ಜವರೇಗೌಡ ಅವರು ಮಾಡಿರುವಂತಹ ಕೃತಿಗಳಲ್ಲೂ ಕೂಡ ಇದನ್ನ ನಾವು ಗಮನಿಸ್ಕೊಳ್ತಾ ಇದ್ವಿ. ಹೀಗೆ ಈ ರೀತಿಯಾಗಿರುವಂತಹ ಹಲವಾರು ಪ್ರತಿಗಳನ್ನ ಇಟ್ಕೊಂಡು ಅವರು ಮಾತಾಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ರಳಗಳ ಉಪಯೋಗ ಇರುವಂತಹ ಕೆಲವು ಪಠ್ಯಗಳನ್ನ ಅವರು ನೋಡ್ತಾ ಇದ್ದಾರೆ. ಹಾಗೆ ರಳ ಮತ್ತು ಕುಳಗಳ ಒಂದು ಪರಿಚಯ ಇಲ್ಲದೆ ಇರುವಂತಹ, ಶಕಟರೇಫೆಯನ್ನು ಬಳಸ್ಕೊಂಡಿರುವಂತಹ, ಶಕಟರೇಫೆಗಳು ಇಲ್ಲದೆ ಇರುವಂತಹ ಹಲವಾರು ವಿಚಾರಗಳನ್ನ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಕೆಲವು ಪ್ರತಿಗಳಲ್ಲಿ ಅಂತೂ ಆಶ್ವಾಸ 10ಕ್ಕೆ ಗದ್ಯ, 11 ವೃತ್ತ, 264 ಕಂದ, ವಚನ 381, ಅಂತೂ ಗದ್ಯ, ವೃತ್ತ, ಕಂದ, ವಚನ ಸಹ 1370ಕ್ಕ ಮಂಗಳ ಮಹಾ ಎಂದಿದೆ. ಈ ರೀತಿಯಾಗಿರುವಂತಹ ಪ್ರಯೋಗಗಳನ್ನ ಅವರು ಕೊಡ್ತಾ ಹೋಗಿರುವುದನ್ನ ನಾವು ಗುರುತಿಸ್ಕೊಳ್ತಾ ಇದೀವಂತು. ಹಾಗೆ ಕೆಲವು ಉತ್ತಮವಾಗಿರುವಂತಹ ಪ್ರತಿಗಳು ಇದ್ದಾವೆ, ಅಕ್ಷರಗಳು ಉತ್ತಮವಾಗಿದ್ದಾವೆ, ಸ್ಪಷ್ಟವಾಗಿದ್ದಾವೆ, ಹಸ್ತದೋಷಗಳು ಬಹಳ ಇಲ್ಲ. ಹಾಗೆ ಈ ರೀತಿಯಾಗಿರುವಂತಹ ಮಾಹಿತಿಗಳನ್ನ ನಮಗೆ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಅರಭಾವಿ ಮಠದ ಶ್ರೀಗಳಿಂದ ಪಡೆದಿರುವಂತಹ ಗೋ ಅನ್ನುವಂತಹ ಒಂದು ಪ್ರತಿಯ ಬಗೆಗೆ ಅವರು ವಿವರಣೆಯನ್ನು ಕೊಡ್ತಾ ಹೋಗುವಾಗ ಅಲ್ಲಿ 168ರಿಂದ 246ರವರೆಗಿನ ಗರಿಗಳೇನಿದಾವೋ ಅದರಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಗಿರಿಜಾ ಕಲ್ಯಾಣ ರಚನೆಗೊಂಡಿದೆ ಅನ್ನುವಂತಹ ಒಂದು ವಿವರಗಳನ್ನ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. 14 ಪ್ರತಿಗಳನ್ನ ಏನು ಇವರು ಬಳಸ್ಕೊಳ್ತಾ ಇದ್ದಾರೋ ಅದರಲ್ಲಿ ಸಂಕೇತಗಳಾಗಿರುವಂತಹ ಬೇ, ಕಾ, ಸೆ, ಯ ಮತ್ತು ಕೋ ಅನ್ನುವಂತಹ ಆ ಸಂಕೇತಗಳಲ್ಲಿ ಇರ್ತಾ ಇರುವಂತಹ ಪ್ರತಿಗಳೇನಿದಾವೋ ಅವು ಬಹಳಷ್ಟು ಉಪಯೋಗಕ್ಕೆ ಬರಲಾರವು. ಆದ್ರೆ ಪಾಠಾಂತರವನ್ನ ಸಂಗ್ರಹಿಸುವ ಸಲುವಾಗಿ ಅವುಗಳ ಸಹಾಯವನ್ನ ನಾನು ಪಡ್ಕೊಂಡಿದ್ದೇನೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾರೆ. ಹಾಗೆ ಉಳಿದಂತಹ 9 ತಾಡೆಯೋಲ ಪ್ರತಿಗಳೇನಿದಾವೋ ಅವುಗಳನ್ನ ಕಾಲ ನಿರ್ದೇಶನದ ಹಿನ್ನೆಲೆಯಲ್ಲಿ ಅ, ಕ, ಡ, ದ, ಮ, ಗೋ ಅನ್ನುವಂತಹ ಪ್ರತಿಗಳನ್ನ ಅವರು ಹೇಳುವಾಗ ಮ ಪ್ರತಿ ಬಹಳಷ್ಟು ಹಳೆಯದಾಗಿರುವಂಥದ್ದು ಅನ್ನುವಂತಹ ಒಂದು ಉಲ್ಲೇಖವನ್ನ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ವಿವರಗಳನ್ನ ಕೊಟ್ಟಿರುವಂತಹ ನಂದಿಮಠರು ತಮ್ಮ ಒಂದು ಕೃತಿಯ ಕೊನೆಯ ಭಾಗದಲ್ಲಿ ಪರಿಶಿಷ್ಟ 1 ಅಂತ ಹೇಳಿ ಅಲ್ಲಿ ಮಹಾಕಾವ್ಯದ ಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ. ಹಾಗೆ ಪರಿಶಿಷ್ಟ 2ರಲ್ಲಿ ಮಹಾಕಾವ್ಯದ 18 ಅಂಗಗಳನ್ನ ಪರಿಚಯಿಸ್ತಾ ಇದ್ದಾರೆ. ಹಾಗೆ ಪರಿಶಿಷ್ಟ 3 ಅಂತ ಹೇಳುವಾಗ ಛಂದಸ್ಸು, ಗಣ, ವರ್ಣ, ಪ್ರಾಸ, ಯತಿ, ವರ್ಣವೃತ್ತಗಳು, ಸಮವೃತ್ತಗಳು, ಅಡಿಟಿಪ್ಪಣಿಗಳು, ಕಠಿಣ ಶಬ್ದದ ಅರ್ಥಕೋಶ, ಹಾಗೆ ಅಕಾರಾದಿಯಾಗಿ ಅವುಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಗಿರಿಜಾ ಕಲ್ಯಾಣದ ಪದ್ಯಗಳನ್ನು ಕೂಡ ಅಕಾರಾದಿಯಾಗಿ ಅವರು ಕೊಟ್ಟಿರೋದನ್ನ ನಾವು ಗಮನಿಸ್ಕೊಳ್ತಾ ಇದ್ದೀವಿ. ಹೀಗೆ ಪ್ರತಿ ಪದ್ಯದಲ್ಲಿ ಇರ್ತಾ ಇರುವಂತಹ ಪಾಠಾಂತರಗಳನ್ನ ಮತ್ತು ಅಲ್ಲಿ ಬರುವಂತಹ ಪ್ರತಿ ಪುಟಕ್ಕೂ ಕೂಡ ಅವರು ಪಾಠಾಂತರಗಳನ್ನ ಮತ್ತು ಅಡಿಟಿಪ್ಪಣಿಗಳನ್ನ ಕೊಟ್ಟಿರುವುದನ್ನ ನಾವು ಗುರುತಿಸ್ಕೊಳ್ತಾ ಇದೀವಿ ಅನ್ನುವಂಥದ್ದು. ಇನ್ನು ಈ ಒಂದು ವಿಚಾರಗಳನ್ನ ನಾವು ಗಮನಿಸ್ಕೊಳ್ತಾ ಹೋಗುವಾಗ ಈ H. ದೇವೀರಪ್ಪನವರು ಮತ್ತು ದೇ ಜವರೇಗೌಡವರು ಸಂಗ್ರಹ ಮಾಡಿರುವಂತಹ ಒಂದು ಕೃತಿ ಏನಿದೆಯೋ ಅದರಲ್ಲಿ ಇರ್ತಾ ಇರುವಂತಹ ವಿಚಾರವನ್ನ ನಾವು ಗಮನಿಸ್ಕೊಳ್ಳುವಾಗ ಕವಿಯ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯಾಗಿರುವಂತಹ ಧಕ್ಕೆ ಬರದೇ ಇರುವ ರೀತಿಯಲ್ಲಿ, ಕವಿಯ ಆಶಯಕ್ಕೆ ಯಾವುದೇ ರೀತಿ ಕುಂದು ಬರದೇ ಇರುವ ರೀತಿ ಒಳಗ ಒಂದು ಇಡಿಯಾಗಿರುವಂತಹ ಪಠ್ಯವನ್ನ ಅದನ್ನ ಸಂಗ್ರಹವನ್ನ ಕೊಡುವುದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಸಂಪಾದನೆ ಮಾಡುವುದಕ್ಕಿಂತಲೂ ಸಂಗ್ರಹದ ಕೆಲಸ ಬಹಳ ಕಷ್ಟದಾಗಿರುವಂಥದ್ದು. ಅಂತಹ ಒಂದು ಕೆಲಸವನ್ನ ದೇ ಜವರೇಗೌಡ ಮತ್ತು
ಎಚ್ ದೇವೀರಪ್ಪನವರು ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನುವಂಥದ್ದನ್ನು ನಾವು ಗುರುತಿಸ್ಕೋಬಹುದು. ಈ ಸಂಗ್ರಹವನ್ನು ಅವರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಿಚೆ ನಂದಿಮಠರು ಸಂಪಾದಿಸಿರುವಂತಹ ಗಿರಿಜಾ ಕಲ್ಯಾಣದ ಪ್ರತಿಯನ್ನ ಮತ್ತು ದಿವಂಗತ ಶ್ರೀ ರಾಮಾನುಜ ಅಯ್ಯಂಗಾರ್ ಅವರ ಗಿರಿಜಾ ಕಲ್ಯಾಣದ ಪ್ರತಿಗಳನ್ನ, ಹಾಗೆ ಕೆಲವು ಹಸ್ತಪ್ರತಿಗಳನ್ನ ಕೂಡ ನಾನು ಗಮನಿಸ್ಕೊಂಡಿದ್ದೀನಿ ಅನ್ನೋದನ್ನ ಅವರು ಹೇಳ್ತಾರೆ. ಆದರೆ ಆ ಒಂದು ಪಠ್ಯದಲ್ಲಿ ಎಲ್ಲೂ ಕೂಡ ಅವರು ಆ ಹಸ್ತಪ್ರತಿಗಳು ಯಾವ ಹಸ್ತಪ್ರತಿಗಳನ್ನ ಬಳಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಅವರು ಕೊಡುವುದಿಲ್ಲ. ಇದರಲ್ಲೂ ಕೂಡ ಪೀಠಿಕೆಯ ಭಾಗ ಇದೆ, ಗ್ರಂಥಋಣ ಇದೆ, ಒಪ್ಪೋಲೆ ಇದೆ, ನಾಂದಿಯ ಪದ್ಯಗಳಿದ್ದಾವೆ. ಹಾಗೆ ಆ ವಿವರಗಳನ್ನ ಕೊಡ್ತಾ ಹೋಗುವಾಗ ಅಲ್ಲಿ ಪರಿಶಿಷ್ಟ 1, ಪರಿಶಿಷ್ಟ 2 ಮತ್ತೆ ಟಿಪ್ಪಣಿಗಳನ್ನ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗೆ 2ನೇ ಸಂಧಿಯ 36ನೇ ಪದ್ಯ ಏನಿದೆಯೋ ಅದರ ಮೇಲ್ಭಾಗದಲ್ಲಿ ಅದು ಬರಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾರೆ. ಹಾಗೆ ಪೀಠಿಕೆಯ ಭಾಗದಲ್ಲಿ ಕೆಲವು ಪದ್ಯಗಳಲ್ಲಿ ಚಕಟರೇಫೆ ಬಿಟ್ಟು ಹೋಗಿದೆ ಅನ್ನುವಂತಹ ಮಾಹಿತಿಯನ್ನ ಮಾತ್ರ ಅವರು ಕೊಡ್ತಾ ಹೋಗಿರುವುದನ್ನ ನಾವು ಗುರುತಿಸ್ಕೊಳ್ತಾ ಇದೀವಿ ಅನ್ನುವಂಥದ್ದು. ಹಾಗೆ ಹಳಗನ್ನಡದ ಕಾವ್ಯಗಳನ್ನ ಶಾಸ್ತ್ರಶುದ್ಧವಾಗಿ ಪ್ರಕಟಿಸುವಂತಹ ಒಂದು ಕಾರ್ಯ ಅದು ಬಹಳ ಸಣ್ಣದೇನೋ ಅಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ MS ಸುಂಕಾಪುರ್ ಅವರು ತಮ್ಮ ಒಂದು ಕೃತಿಯ ಪ್ರಸ್ತಾವನೆಯಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಒಳ್ಳೆಯ ಹಸ್ತಪ್ರತಿಗಳನ್ನ ಸಂಗ್ರಹಿಸುವಂತಹ ಮತ್ತು ಆಯಾ ಪ್ರತಿಗಳನ್ನ ವಿವರಗಳನ್ನ ತಿಳ್ಕೊಂಡು ಅಲ್ಲಿ ಕವಿಯ ಆಶಯಕ್ಕೆ ಸಮೀಪ ಇರುವಂತಹ ಒಂದು ಪ್ರತಿಯೊಂದನ್ನು ತಗೊಂಡು ಅದನ್ನು ಸಂಪಾದಿಸುವಂತಹ ಒಂದು ಕೆಲಸ ಬಹಳ ಕಠಿಣವಾಗಿರುವಂಥದ್ದು. ಪಾಠ ನಿರ್ಣಯಿಸಿ ಉಳಿದ ಪಾಠಗಳನ್ನು ಅಡಿಟಿಪ್ಪಣಿಗೆ ಸೇರಿಸುವಂತಹ ಒಂದು ಕೆಲಸ ಮಹತ್ತರವಾದುದು ಅನ್ನುವಂತಹ ಮಾಹಿತಿಯನ್ನು ಅವರು ಹೇಳ್ತಾ 17 ಹಸ್ತಪ್ರತಿಗಳನ್ನು ಗಿರಿಜಾ ಕಲ್ಯಾಣವನ್ನು ಸಂಪಾದಿಸುವಲ್ಲಿ ನಮ್ಮ ಡಾಕ್ಟರ್ MS ಸುಂಕಾಪುರ್ ಅವರು ಬಳಸ್ಕೊಳ್ತಾ ಇದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಅವರು ಈ ಪ್ರತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ನಂಬರ್ 98ರಲ್ಲಿ ಇರುವಂತಹ ಪ್ರತಿಗೆ ಅವರು ಅ ಅನ್ನುವಂತಹ ಒಂದು ಸಂಕೇತವನ್ನು ಕೊಡ್ತಾ ಇದ್ದಾರೆ. ಅದು ಉತ್ತಮವಾಗಿರುವಂತಹ ಒಂದು ಪ್ರತಿಯಾಗಿದ್ದು ಶುದ್ಧವಿದೆ. ಅಲ್ಲಿ ನಾವು ಬಳಸಿಕೊಂಡಂತಹ ಅನೇಕ ಪ್ರತಿಗಳಲ್ಲಿ ಬಾರದೇ ಇರುವಂತಹ ಕೆಲವು ಪಾಠಾಂತರಗಳನ್ನ ನಾನು ಈ ಪ್ರತಿಯಿಂದ ಬಳಸ್ಕೊಂಡೆ ಅನ್ನುವಂತಹ ಒಂದು ಮಾಹಿತಿಯನ್ನ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಆ ಅನ್ನುವಂತಹ ಒಂದು ಪ್ರತಿಯನ್ನ ಬಳಸ್ಕೊಡ್ತಾ ಇದ್ದಾರೆ. ಇದು ಕೂಡ ತಾಡೋಲೆಯ ಪ್ರತಿಯಾಗಿದ್ದು ಇದನ್ನ ಕೂಡ ಶುದ್ಧವಾಗಿದ್ದು ಇದನ್ನೇ ಮೂಲ ಪ್ರತಿಯನ್ನಾಗಿ ಬಳಸಿಕೊಳ್ಳಲಾಗಿದೆ. ಅಕ್ಷರಗಳು ದುಂಡಾಗಿದ್ದಾವೆ, ಶಕಟರೇಫೆಯನ್ನ ಬಳಸಲಾಗಿಲ್ಲ. ಕೃತಿಯ ಆದಿಯಲ್ಲಿ ಶ್ರೀ ಗುರು ಲೋಚನ ಸಿದ್ಧಲಿಂಗ ದೇಶಿಕಾಂಧ್ರಾಯ ನಮಃ ಅನ್ನುವಂತಹ ಮತ್ತು ಶ್ರೀ ಗುರು ಶಿರಹಟ್ಟಿ ಸಿದ್ಧಲಿಂಗ ದೇಶಿಕೇಂದ್ರಾಯ ನಮಃ ಗಿರಿಜಾ ಕಲ್ಯಾಣ ಬರೆಯುವುದಕ್ಕೆ ಶುಭಮಸ್ತು ನಿರ್ವಿಘ್ನಮಸ್ತು ಅನ್ನುವಂತಹ ಒಂದು ಆರಂಭವನ್ನ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಆಶ್ವಾಸಗಳ ಅಂತ್ಯದಲ್ಲಿ ಸಾಮಾನ್ಯವಾಗಿ ಬರುವಂತಹ ಪರಮ ಸ್ವಾಮಿ ಜಟಾಧರ ಅನ್ನುವಂತಹ ಒಂದು ಪದ್ಯವನ್ನ ಮತ್ತು ಇದು ಸಮಸ್ತ ಸುರನಿಕರ ಅನ್ನುವಂತಹ ಒಂದು ಗದ್ಯ ಭಾಗವನ್ನ ನಾವು ಇಲ್ಲಿಯೂ ಕೂಡ ಗಮನಿಸ್ಕೊಳ್ತಾ ಇದ್ದೀವಿ. ಹೀಗೆ ಈ ಎನ್ನುವಂತಹ ಒಂದು ಪ್ರತಿ ಅದು ಕೂಡ ಅಕ್ಷರ ದುಂಡಗಿದ್ದು ಸ್ಪಷ್ಟ ಬರವಣಿಗೆ ಇದೆ. ಶಕಟರೇಫೆಯನ್ನ ಬಳಸಲಾಗಿದೆ. ಗ್ರಂಥದ ಆದಿಯಲ್ಲಿ ಕಥಾಗರ್ಭ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಆ ಪ್ರತಿ ಕೊಡ್ತಾ ಇದೆ. ಹಾಗೆ ಪ್ರತಿಯು ಕೂಡ ಕಾಗದದ ಸಾಧಾರಣ ಪ್ರತಿಯಾಗಿದ್ದು ಅಕ್ಷರ ಸಣ್ಣಗಿದಾವೆ, ದುಂಡಗಿವೆ. ಹಾಗೆ ಪೂರ್ಣ ಪ್ರತಿ ಇದೆ, ಶಕಟರೇಫೆಯನ್ನ ಬಳಸಿಲ್ಲ ಅನ್ನುವಂತಹ ಮಾಹಿತಿಯನ್ನ ಅವರು ಕೊಡ್ತಾ ಹೋಗುವಾಗ ಕೊನೆಗೆ ಅವರು ಶ್ರೀ ಗುರು ಅಲ್ಲಮ ಪ್ರಭುವೇ ನಮಃ ಇಂತಿ ಗಿರಿಜಾ ಕಲ್ಯಾಣ ಮಹಾಪ್ರಬಂಧ ಪರಿಪೂರ್ಣದ ಶಕೆ 1368 ಪರಾಭವ ಸಂವತ್ಸರ ಆಶ್ವಿಜ ವಂದ್ಯ 10 ಸೌಮ್ಯ ಸ್ವಹಸ್ತ ಪ್ರತಿ ಸಿದ್ಧಾಂತಂ ಶ್ರೀ ಗುರುವೇ ಸರ್ವ ಲೋಕಾನಾಂ ವಿಷಜೆ ಭವ ರೋಗಿನಾಂ ನಿಧೆಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ ಶ್ರೀ ಶ್ರೀ ಅಂತ ಹೇಳಿ ಆ ಒಂದು ಕೃತಿಯ ಮುಕ್ತಾಯವನ್ನು ಕೂಡ ಅವರಿಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಪ್ರತಿಯನ್ನ, ಕ ಪ್ರತಿಯನ್ನ, ಚ ಪ್ರತಿಯನ್ನ, ಬ ಪ್ರತಿಯನ್ನ ಅವರು ಬಳಸ್ಕೊಳ್ತಾ ಇದ್ದಾರೆ. ಅದು ಕನ್ನಡ ಅಧ್ಯಯನ ಪೀಠದಿಂದ ಸಂಗ್ರಹಿಸಿರುವಂತವುಗಳು. ಹಾಗೆ ಈ ಖ ಮತ್ತು ಗ ಅನ್ನುವಂತಹ ಪ್ರತಿಗಳನ್ನ ಧಾರವಾಡದ ಮುರುಘಾ ಮಠದಿಂದ ಅವುಗಳನ್ನ ಸಂಗ್ರಹ ಮಾಡಿದ್ದಾರೆ. ಅಲ್ಲಿ ಅದು ಕೂಡ ಪ್ರತಿಗಳು ಚೆನ್ನಾಗಿದ್ದು ಶುದ್ಧವಾಗಿರುವ ಬರಹಗಳನ್ನ ಅದು ಹೊಂದಿದೆ. ಉತ್ತಮ ಪಾಠಾಂತರಗಳನ್ನ ಅದು ಒದಗಿಸ್ತೈತಿ ಎನ್ನುವಂತಹ ಒಂದು ಮಾಹಿತಿಯನ್ನ ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ಹಾಗೆ ಚ ಮತ್ತು ಟ ಅನ್ನುವಂತಹ ಪ್ರತಿಗಳನ್ನ ಅವರು ಬಳಸ್ಕೊಳ್ತಾ ಇದ್ದಾರೆ. ಅದು ಕೂಡ ಉತ್ತಮ ಪ್ರತಿಯಾಗಿದ್ದು ಶುದ್ಧ ಪಾಠಾಂತರಗಳನ್ನ ಅದು ಕೊಡ್ಲಿಕ್ಕೆ ಕಾರಣ ಆಗ್ತೈತಿ ಎನ್ನುವಂತಹ ಮಾಹಿತಿಯನ್ನ ಕೊಡ್ತಾರೆ. ಹಾಗೆ ಈ ಜ ಮತ್ತು ಝ ಅನ್ನುವಂತಹ 3 ಪ್ರತಿಗಳನ್ನ ಅವರು ಬಳಸ್ಕೊಳ್ತಾ ಇದ್ದಾರೆ. ಈ 3 ಪ್ರತಿಗಳು ಕೂಡ MS ಸುಂಕಾಪುರ್ ಸರ್ ಅವರು ಸಂಶೋಧನೆಯನ್ನ ಕೈಗೊಂಡು ಶೋಧಿಸಿ ತಂದಿರುವಂತಹ ಪ್ರತಿಗಳು. ಇವುಗಳನ್ನು ಕೂಡ ಅವರು ಬಳಸ್ಕೊಳ್ತಾ ಇದ್ದಾರೆ ಎನ್ನುವುದನ್ನ ನಾವು ಗುರುತಿಸ್ಕೊಳ್ಬಹುದಾಗಿದೆ ಎನ್ನುವಂಥದ್ದು. ಇಷ್ಟು ವಿಚಾರಗಳನ್ನ ನಾವು ಗಮನಿಸ್ಕೊಳ್ಳುವಾಗ ಬಹುಶಃ ಇಲ್ಲಿಯೂ ಕೂಡ ಏನಿದೆ ಅಂತಂದ್ರೆ
ಸಿ.ಚೆ. ನಂದಿಮಠ ಅವರು ಸಂಗ್ರಹಿಸಿರುವಂತಹ ರೀತಿಯಲ್ಲಿಯೇ ಅವರು ಕೂಡ ಆಶ್ವಾಸಗಳನ್ನು ಕೊಡ್ತಾ ಇದ್ದಾರೆ. 10 ಆಶ್ವಾಸಗಳಲ್ಲಿ ಕಥಾಹಂದರದ ಇಡಿಯಾಗಿರುವಂತಹ ಒಂದು ಆವರಣ ಬರ್ತಾ ಇದೆ. ಆನಂತರದಲ್ಲಿ ಶಬ್ದಕೋಶ ಮತ್ತು ಅಕಾರಾದಿಯಾಗಿ ಶಬ್ದದ ಅರ್ಥಗಳನ್ನು ಅವರು ಕೊಡುವಂತಹ ಪ್ರಯತ್ನಗಳನ್ನು ಮಾಡಿರುವುದನ್ನು, ಒಪ್ಪೋಲೆಗಳನ್ನು ಕೊಟ್ಟಿರುವುದನ್ನು ಮತ್ತು ಪ್ರತಿ ಪುಟದ ಕೆಳಗಡೆ ಪಾಠಾಂತರಗಳನ್ನು ಗ್ರಹಿಸಿಕೊಂಡಿರುವುದನ್ನು ನಾವಲ್ಲಿ ಗುರುತಿಸ್ಕೊಳ್ಬೋದಾಗಿದೆ. ಇದಿಷ್ಟನ್ನು ನಾವು ಪರಿಷ್ಕರಣದ ಹಿನ್ನೆಲೆಯಲ್ಲಿ ಗಮನಿಸ್ಕೊಳ್ಬಹುದಾಗಿದೆ ಎನ್ನುವಂಥದ್ದು. ಏನಾದರೂ ಸಲಹೆ ಸೂಚನೆಗಳು ಇದ್ದರೆ ಇಲ್ಲಿರುವಂತಹ ಹಿರಿಯರು ನನಗೆ ಸಲಹೆಗಳನ್ನು ಕೊಟ್ಟರೆ ಅವುಗಳ ಮೂಲಕವಾಗಿ ನಾನು ಪರಿಷ್ಕೃತವಾಗಿರುವಂತಹ ಒಂದು ಪ್ರಬಂಧವನ್ನು ಬರೆದು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಎನ್ನುವಂತಹ ಒಂದು ಮಾತನ್ನು ಹೇಳ್ತಾ, ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಸರ್ವರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಈ ಗೋಷ್ಠಿಯ 2ನೇ ಪ್ರಬಂಧ ರತ್ನಾಕರ ವರ್ಣಿಯ ಭರತೇಶ ವೈಭವ. ಈ ವಿಷಯದ ಕುರಿತು ಪ್ರಬಂಧ ಮಂಡನೆ ಮಾಡಲಿರುವವರು ಡಾಕ್ಟರ್ ಎನ್.ಬಿ. ವಿರೂಪಾಕ್ಷಿ ಬಾಗಲಕೋಟ ಇವರು. ಪ್ರಸ್ತುತ ಬಾಗಲಕೋಟೆಯ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸಾಹಿತ್ಯಿಕ ಕೊಡುಗೆಗಳು ನಾಯಕರ ಬದುಕು, ಗಡಿನಾಡ ಪರಿಸರದ ಡೊಳ್ಳಿನ ಹಾಡುಗಳು, ಕರ್ನಾಟಕ ಆಂಧ್ರ ಪ್ರದೇಶದ ಗಡಿನಾಡ ಕುರುಬ ಸಮುದಾಯ ಹಾಗೂ ಕಿನ್ನರಿ ಜೋಗಿಗಳು ವಿಷಯದ ಬಗ್ಗೆ ಸಾಂಸ್ಕೃತಿಕ ಅಧ್ಯಯನ. ಸರ್, ಇದೀಗ 15 ನಿಮಿಷಗಳ ವೇದಿಕೆ ನಿಮಗಾಗಿ. 18ನೇ ಹಸ್ತಪ್ರತಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಗುರುಗಳಿಗೆ ಗುರುಗಳಾಗಿರ್ತಕ್ಕಂಥವರು ಎ ವಿ ನಾವಡ್ ಸರ್ ಅವರು. ಹಾಗಾಗಿ ನಾನು ಅವರ ಪ್ರಶಿಷ್ಯ ಅಂತ ಹೇಳ್ಬೋದೇನೋ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ನಾನು ಈ ಗೋಷ್ಠಿಯಲ್ಲಿ ಭರತೇಶ ವೈಭವ ರತ್ನಾಕರ ವರ್ಣಿಯವರು ಬರೆದಿರುವಂತಹ ಭರತೇಶ ವೈಭವದ ಕುರಿತಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ನನ್ನ ಓದಿನ ಮಿತಿಯೊಳಗೆ ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಭರತೇಶ ವೈಭವವನ್ನು ಬರೆದಿರ್ತಕ್ಕಂತಹ ರತ್ನಾಕರ ವರ್ಣಿ ಮೊದಲೇ ಇದು ಹೇಳಬೇಕೋ ಬೇಡ ಗೊತ್ತಿಲ್ಲ, ಈಗ ಪ್ರಸ್ತುತವಾಗಿ ಒಬ್ಬ ಡೈರೆಕ್ಟರ್ ಇದ್ದಾರೆ, ಅವ್ರನ್ನ ಸುಮ್ಮನೆ ಕಲ್ಪಿಸ್ಕೊಳ್ರಿ. ನೋಡಿದ್ರಿ ನೀವು, ರಾಮ್ ಗೋಪಾಲ್ ವರ್ಮಾ ಅಂತಂದು. ಆ ರಾಮ್ ಗೋಪಾಲ್ ವರ್ಮಾ ಪರಂಪರೆಯನ್ನು ಪ್ರಶ್ನಿಸ್ತಾ ಬರ್ತಾರೆ. ಈ ಜೈನ ಸಾಹಿತ್ಯದಲ್ಲಿ ಅದುವರೆಗೂ ಬಂದಿರತಕ್ಕಂಥ ಎಲ್ಲ ಕವಿಗಳು ಕೂಡ ಧಾರ್ಮಿಕ ಮತ್ತು ಲೌಕಿಕ 2 ಕಾವ್ಯಗಳನ್ನು ಕಟ್ಟಿಕೊಳ್ತಾ ಬರ್ತಿರ್ತಾರೆ ಪಂಪನಾದಿಯಾಗಿ. ನಾವು ನೋಡ್ತಾ ಬಂದ್ರೆ ಇಲ್ಲಿ ತೀರ್ಥಂಕರನ್ನೇ ಕಥಾನಾಯಕರನ್ನಾಗಿ ಮಾಡ್ಕೊಂಡು ಬಂದಿರುವುದನ್ನು ನೋಡ್ಬೋದು. ಆದ್ರೆ ಇಲ್ಲಿ ನಮ್ಮ ರತ್ನಾಕರ ವರ್ಣಿ ತೀರ್ಥಂಕರರನ್ನು ಇಲ್ಲಿ ಕಥಾನಾಯಕನನ್ನಾಗಿ ಮಾಡ್ಕೊಳ್ಳಲ್ಲ. ಆದಿಪುರಾಣದಲ್ಲಿ ಬರುವಂತಹ ಪಂಪನ ಆದಿಪುರಾಣದ ಯಾರು ಋಷಭನಾಥ ಅಂತ ನಾವು ಮೊದಲ ತೀರ್ಥಂಕರ ಅಂತ ಯಾರನ್ನ ಕರಿತೀವೋ ಆ ಕಾವ್ಯದಲ್ಲಿ ಬರುವಂತಹ ಭರತ ಒಂದು ಪಾತ್ರ, ಮೊದಲ ಮಗ, ಆತನನ್ನು ಇಲ್ಲಿ ಕಥಾನಾಯಕನನ್ನಾಗಿ ಮಾಡಿಕೊಂಡು ಈ ಕಾವ್ಯದ ಮುಖೇನವಾಗಿ ಈ ಕಾವ್ಯವನ್ನು ಕಟ್ಟಿಕೊಡ್ತಾ ಅವನಲ್ಲಿಯೇ ಯೋಗ ಭೋಗಗಳ ತ್ಯಾಗ ಭೋಗಗಳ ಸಮನ್ವಯ ಅಂತಂದು ಹೇಳ್ತಾ ಬರುತ್ತಿರುವುದನ್ನು ನಾವು ಕಾಣಬಹುದು. ಇಲ್ಲಿ ಕನ್ನಡದ ದೇಸಿ ಕವಿಗಳಲ್ಲಿ ರತ್ನಾಕರ ವರ್ಣಿ ಒಬ್ಬ. ಆತನ ಭರತೇಶ ವೈಭವ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಅಪೂರ್ವ ಕೃತಿ ಅಂತ ಹೇಳ್ಬೋದು. ಇದಕ್ಕೆ ಶ್ರೀ ಭರತೇಶ ವೈಭವ, ಭರತೇಶ ಸಂಗತಿ, ಅಣ್ಣಾಳ ಚರಿತೆ ಅಂತ ಕರೀತಾರೆ. ಈ ಕೃತಿ ನಾವು ಮೊದಲೇ ಹೇಳಿದಂತೆ ತ್ಯಾಗಭೋಗಗಳ ಸಮನ್ವಯ. ಹಾಗಾಗಿ ಮೊದಲ ಬಾರಿಗೆ 1925ರಲ್ಲಿ ಸಂಪಾದನೆ ಮಾಡಿರ್ತಕ್ಕಂತಹ ಇದೇ ಪುತ್ತೂರಿನವರಾಗಿರ್ತಕ್ಕಂಥವರು, ಆ ಕಾಲಕ್ಕೆ ಹೈಸ್ಕೂಲ್ ಶಿಕ್ಷಕರವರು ಉಗ್ರಾಣ ಮಂಗೇಶ್ ರಾಯ್ ಅವರು ಹೇಳ್ತಾರೆ ಈ ಕೃತಿಯನ್ನು ಹೇಳ್ತಾ, ಇದರಲ್ಲಿ ಭೋಗ ವಿಜಯ, ದಿಗ್ವಿಜಯ, ಯೋಗ ವಿಜಯ, ಮೋಕ್ಷ ವಿಜಯ, ಅರ್ಕ ಕೀರ್ತಿ ವಿಜಯ ಎಂಬ 5 ಕಲ್ಯಾಣಗಳಾಗಿ ಇದನ್ನು ವಿಭಾಗಿಸಿಕೊಂಡು ಈ ಕಾವ್ಯವನ್ನು ಅವರು ಸಂಗ್ರಹ ಮಾಡ್ತಾರೆ, ಅಂದ್ರೆ ಸಂಪಾದನೆ ಮಾಡುವಂಥದ್ದು. ಈ 5 ಭಾಗಗಳು ಕೂಡಿ ಒಟ್ಟು 80 ಸಂಧಿಗಳು, 9,969 ಪದ್ಯಗಳ ಸಂಗ್ರಹ ಇದು ಅಂತ ಹೇಳ್ತಾರೆ. ಇನ್ನು ರತ್ನಾಕರ ವರ್ಣಿಯನ್ನು ಕುರಿತು ಅತಿ ಹೆಚ್ಚು ವಿಷಯಗಳನ್ನು ತಿಳಿದು ಬರುವುದು ನಮಗೆ ದೇವಚಂದ್ರ ಎಂಬ ಕವಿಯ ರಾಜಾವಳಿ ಕಥೆಯಲ್ಲಿ. ಆ ರಾಜಾವಳಿ ಕಥೆಯಲ್ಲಿ ಈ ಭರತೇಶ ವೈಭವ ಕೃತಿಯನ್ನು ಹೇಳ್ತಾ, ಈ ಕೃತಿಯಲ್ಲಿ ಭರತೇಶ ವೈಭವದ ಈ ಕೃತಿಯಲ್ಲಿ 84 ಸಂಧಿಗಳಿದ್ದವು. ಅದರಲ್ಲಿನ 4 ಸಂಧಿಗಳು ಶೋಭನಾ ಸಂಧಿಗಳಾಗಿದ್ದವು. ಹಾಗಾಗಿ ಮುಂದೆ ಈ ಭರತೇಶ ವೈಭವವನ್ನು ಪ್ರತಿ ಮಾಡುವಂತಹ
ಪ್ರತಿಕಾರರು 4 ಸಂಧಿಗಳನ್ನು ಈ ಗ್ರಂಥಕ್ಕೆ ಉಪಯುಕ್ತ ಅಲ್ಲ ಅನ್ನೋದಕ್ಕೋಸ್ಕರ ಪರಿಗಣಿಸದೆ ಬರೆದಿಡುವ ಕ್ರಮದಲ್ಲಿ ಬಿಟ್ಟು ಬಂದರು. ಹಾಗಾಗಿ ಇವತ್ತು ನಮಗೆ 80 ಸಂಧಿಗಳು ಮಾತ್ರ ಇದಾವೆ ಅಂತ ಹೇಳ್ತಾರೆ ಅವರು. ಈ ರತ್ನಾಕರ ವರ್ಣಿಗೆ ರತ್ನಾಕರ ವರ್ಣಿ, ರತ್ನಾಕರ ಸಿದ್ಧ, ರತ್ನಾಕರ ಅಣ್ಣ ಎಂಬ ಹೆಸರುಗಳಿದ್ದವು. ಸ್ವತಃ ಕವಿಗೆ ರತ್ನಾಕರ ಸಿದ್ಧ ಎಂಬ ಹೆಸರೇ ಹೆಚ್ಚು ಪ್ರಿಯವಾಗಿತ್ತು. ಸಿದ್ಧ ಪದಕ್ಕೆ ಸೋತನಾಗಿ ರತ್ನಾಕರ ಸಿದ್ಧನೆಂದನ ಲೋಲ್ವೆ ಎಂದು ಆತನೇ ಸ್ವತಃ ಹೇಳಿಕೊಂಡಿದ್ದಾನೆ ಕವಿ. ಮುಂದುವರಿದು ಆಮಯ ಜನನ ಮರಣವುಳ್ಳ ಜನಕರ ನಾಮವನ್ನು ಹೇಳುತ್ತಾ ಹೆಮ್ಮೆ ಪಟ್ಟುಕೊಳ್ಳುವುದು ಅಷ್ಟು ಸರಿ ಕಾಣದೆ ಈ ಕವಿ ಶ್ರೀ ಮಂದರ ಸ್ವಾಮಿ ನನ್ನಯ್ಯ ಎಂದು ನುಡಿಯುತ್ತಾರೆ. ನನ್ನ ನಾಡು ಕರ್ನಾಟ ಎನ್ನುವಂಥ ಈ ಸುಕ್ಷೇತ್ರ ಇದೆಯಲ್ಲ, ಇದು ನನ್ನ ನಾಡು, ಕ್ಷತ್ರಿಯ ವಂಶ ನನ್ನ ವಂಶ ಅಂತ ಹೇಳ್ತಾ ನನ್ನ ಗುರು ಶ್ರೀ ಶುಚಿದೀಕ್ಷೆ ಕೊಟ್ಟ ಗುರು ದೇಸಿ ಗಣಾಗ್ರಣಿ ಅಂತ ಕರೆಸಿಕೊಂಡಿರುವಂಥ ಚಾರುಕೀರ್ತಿಯಾಚಾರ್ಯ ಮೋಕ್ಷಾಗ್ರ ಗುರು ಹಂಸನಾಥ ಅಂತ ಹೇಳ್ತಾರೆ. ನಾನು ಈ ಮೋಕ್ಷ ಗುರುವಾದ ಹಂಸನಾಥನ ಆಜ್ಞೆಗೆ ಶಿರವಾಗಿ ಆತ್ಮಲೀಲಾರ್ಥವಾಗಿ ಈ ಭರತೇಶ ವೈಭವ ಎನ್ನುವ ಕಾವ್ಯವನ್ನು ಬರೆದೆ ಅಂತ ಹೇಳ್ತಾನೆ. ಮುಂದುವರೆದು ಈತ ಕಾವ್ಯಾರಂಭವನ್ನು ಮಾಡುವಂತಹ ಸಂದರ್ಭದಲ್ಲಿ ಇತರ ಜೈನ ಕವಿಗಳಂತೆ ಗುರು ಪರಂಪರೆಯನ್ನು ಸ್ತುತಿಸಲ್ಲ, ಅವರು ನೇರವಾಗಿ ವಿಷಯಕ್ಕೆ ಬರುವುದನ್ನು ನಾವು ನೋಡಬಹುದು. ಇನ್ನು ಈ ದೇವರಾಜ ಕವಿಯ ರಾಜಾವಳಿ ಕಥೆಯಿಂದ ಈತ ಮೂಡುಬಿದಿರೆಯ ಸೂರ್ಯವಂಶದ ರಾಜಕುಲದ ದೇವರಾಜನ ಮಗನೆಂದು ಎತ್ತವರು ರತ್ನಾಕರ ಎಂದು ಹೆಸರಿಟ್ಟರೆಂದು ತಿಳಿಯುತ್ತದೆ. ಹೆಸರಿನ ಜೊತೆಗೆ ಈತ ಮುಂದೆ ದೀಕ್ಷೆ ಪಡೆದ ನಂತರ ಯೋಗ್ಯಾಭ್ಯಾಸ ಮಾಡಿ ಯಾವ ರೀತಿ ಬೆಳೀತಾ ಬಂದಂತೆಲ್ಲ ಆ ರತ್ನಾಕರ ಹೆಸರಿನ ಜೊತೆಗೆ ರತ್ನಾಕರ ಅಣ್ಣ, ರತ್ನಾಕರ ವರ್ಣಿ, ರತ್ನಾಕರ ಸಿದ್ಧ ಈ ಹೆಸರುಗಳು ಸೇರ್ಕೊಂಡು ಬಂದಿರಬಹುದು ಅಂತ ಹೇಳ್ತಾರೆ. ಈ ಭರತೇಶ ವೈಭವ ಸಾಂಗತ್ಯ ಕಾವ್ಯ. ಸೊಗಸಾಗಿ ಭರತೇಶ ವೈಭವ ಅಂದ್ರೆ ಇದನ್ನು ಓದ್ತಾ ಬಂದಂತೆಲ್ಲ ನಮಗೆ ಆ ನಾಡುಗೊಪ್ಪವಾಗಿರ್ತಕ್ಕಂಥ ಈ ಕಾವ್ಯ ತೀರಾ ಮಾನವೀಯ ಲಕ್ಷಣಗಳ ಆತ್ಮೀಯತೆಯಿಂದ ನಮ್ಮನ್ನು ಬರಮಾಡಿಕೊಳ್ಳುತ್ತೆ ಒಳಗೆ ಅಂತ ನಾವು ನೋಡ್ಬೋದಾಗಿದೆ. ಭರತೇಶ ವೈಭವದ ಕಥಾವಸ್ತು ಮೊದಲೇ ಹೇಳಿದಂತೆ ತೀರ್ಥಂಕರರ ಕಥೆಯಲ್ಲ, ಇದು ಚಕ್ರವರ್ತಿಯ ಕಥೆ. ರನ್ನ ಕವಿಯು ಪಂಪನ ಕೃತಿಯಾದ ವಿಕ್ರಮಾರ್ಜುನ ವಿಜಯದ ಕಡೆ 2 ಆಶ್ವಾಸಗಳನ್ನು ಅಂದ್ರೆ ಕಡೆ 2 ಅಧ್ಯಾಯಗಳನ್ನು ಇಟ್ಟುಕೊಂಡು ವಿಕ್ರಮಾರ್ಜುನ ವಿಜಯವನ್ನು ಬರೆದಂತೆ ಇಲ್ಲಿ ನಮ್ಮ ರತ್ನಾಕರ ಆದಿತೀರ್ಥಂಕರನ ಚರಿತ್ರೆಯಾದ ಆದಿಪುರಾಣದ ಕೊನೆಯ ಭಾಗವಾದ ಭರತ ಬಾಹುಬಲಿಯರ ಪ್ರಸಂಗವನ್ನಿಟ್ಟುಕೊಂಡು ಆ ಕಥೆಯನ್ನೇ ತನ್ನ ಕಾವ್ಯವನ್ನಾಗಿ ಸೃಜಿಸಿದಂಥವನು ನಮ್ಮ ರತ್ನಾಕರ. ವಾಸ್ತವವಾಗಿ ಭರತ ಚಕ್ರವರ್ತಿಯ ಕಥೆಯಲ್ಲಿ ಮೊದಲಿನಿಂದಲೂ ಭೋಗ ವೈಭವಗಳೇ ನಿರೂಪಿತವಾಗಿವೆ. ಆದಿದೇವನ ಯೋಗ, ಬಾಹುಬಲಿಯ ವೈರಾಗ್ಯದ ಮಧ್ಯೆ ಭರತನ ಭೋಗದ ಚಿತ್ರಣ ಪರಂಪರಾಗತವಾಗಿ ಚಿತ್ರಿತವಾಗಿದೆ. ರತ್ನಾಕರ ವರ್ಣಿ ಜೈನ ಧರ್ಮ ಕವಿಗಳ ಈ ಪರಂಪರೆಯನ್ನು ಕೈಬಿಟ್ಟವನು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ತನ್ನದೇ ಆದ ದೃಷ್ಟಿಯಲ್ಲಿ ಪುನರ್ ಅವಲೋಕಿಸಿ ಈ ಕಾವ್ಯವನ್ನು ಕಟ್ಟಿಕೊಟ್ಟಿದ್ದಾನೆ ಅನ್ನೋದನ್ನು ನಾವು ನೋಡಬಹುದು. ಇನ್ನು ಕುವೆಂಪು ಅವರು ಈ ಕೃತಿ ಕಾವ್ಯ ಸೃಷ್ಟಿಯನ್ನು ನಾವು ಗಮನಿಸಿದ್ರೆ ಜಗತ್ತಿನ ಮತ್ಯಾವ ಸಾಹಿತ್ಯದಲ್ಲಿಯೂ ಕೂಡ ಇಂಥ ಕೃತಿ ಸಿಗಲಾರದು ಅಂತ ಹೇಳ್ತಾರೆ. ಭರತನ ಜೀವನದಲ್ಲೆಲ್ಲ ಭೋಗ ಯೋಗಗಳ ಸಮತೂಕ ಸ್ಪಷ್ಟವಾಗಿ ಕಂಡು ಬರುತ್ತದೆ. ಭೋಗ ಮೂಲವಾದ ಶೃಂಗಾರವನ್ನು, ಯೋಗ ಮೂಲವಾದ ತ್ಯಾಗವನ್ನು ಪರಸ್ಪರ ವಿರುದ್ಧವಾಗದಂತೆ ಪ್ರದರ್ಶಿಸಿ ಭೋಗ ಯೋಗಗಳ ಸಮನ್ವಯ ತತ್ವವನ್ನು ಪ್ರತಿಪಾದಿಸಿದ್ದೇ ರತ್ನಾಕರನ ಕಾವ್ಯಸಿದ್ಧಿ ಎಂಬ ಮಾತು ತಾಶು ಶಾಮರಾಯರು ಹೇಳ್ತಾರೆ. ಇನ್ನು ವಿಕ್ರು ಗೋಕಾಕ್ ಅವರು ಕೂಡ ಇದೇ ರೀತಿಯಲ್ಲಿ ಹೇಳ್ತಾರೆ. ಅದು ಈ ರತ್ನಾಕರ ಕವಿಯ ಕುರಿತಾಗಿರುವಂಥದ್ದು, ಈ ಕಾವ್ಯವನ್ನು ಕುರಿತಾಗಿರುವಂಥದ್ದು ಅಂತ ನಾವು ನೋಡ್ಬೋದು. ಇನ್ನು ನಾವು ಮೂಲ ವಿಷಯಕ್ಕೆ ಬರೋದಾದ್ರೆ, ಇದರ ಪರಿಷ್ಕರಣೆಗಳಿಗೆ ಬರೋದಾದ್ರೆ, ಮೊದಲ ಬಾರಿಗೆ 1925ರಲ್ಲಿ ದಿವಂಗತ ಉಗ್ರಾಣ ಮಂಗೇಶ್ ರಾಯರು ಭರತೇಶ ವೈಭವವನ್ನು 4 ತಾಡೋಲೆ 4 ಕಾಗದ ಪ್ರತಿಗಳನ್ನು ಬಳಸಿಕೊಂಡು ಸಂಪಾದಿಸಿದ್ದಾರೆ. ಈ ಕೃತಿಯನ್ನು ಪುತ್ತೂರಿನ ಜೈನ ಯುವಕ ಸಂಘ ಪ್ರಕಟಿಸಿದೆ. ಅವು 3 ಭಾಗಗಳಲ್ಲಿ ಇವು ಬಂದಿವೆ. ಭರತೇಶ ವೈಭವ ಭಾಗ 1 ಭೋಗ ವಿಜಯ, ಭರತೇಶ ವೈಭವ ಭಾಗ 2 ದಿಗ್ವಿಜಯ, 3ನೇದು ಭರತೇಶ ವೈಭವ ಯೋಗ ವಿಜಯ.
ಈ ಭರತೇಶ ವೈಭವ ಮತ್ತೆ 3 ಸಮಗ್ರವಾಗಿ ಒಂದೇ ಕಡೆ ಕಟ್ಟಿ ಕೊಟ್ಟಿರುವಂಥದ್ದು ನಡೆಯುತ್ತೆ. ಮತ್ತೆ ಆನಂತರ 1944ರಲ್ಲಿ ಮತ್ತೆ 2ನೇ ಮುದ್ರಣವಾಗಿ ಈ ಕೃತಿ ಬರುತ್ತೆ. ಆನಂತರ ಈ ಕೃತಿಯ ಕುರಿತಾಗಿ ಹೇಳ್ತಾ ಬರುವಂಥ ಸಂದರ್ಭದಲ್ಲಿ ಕಾರ್ಯದರ್ಶಿ, ಈ ಜೈನ ಯುವಕ ಸಂಘದ ಪುತ್ತೂರಿನ ಕಾರ್ಯದರ್ಶಿಗಳಾಗದ ಬಿಳಿಯೂರು ತಿಮ್ಮಯ್ಯ ಅವರು ಆರಿಗ ಅನ್ನುವಂಥವರು, ಪ್ರಕಟಣಾ ಕಾರ್ಯವು ಬಹಳ ಜವಾಬ್ದಾರಿಯ ಕೆಲಸವಾಗಿದೆ. ದಿಗ್ವಿಜಯ ಕಲ್ಯಾಣದೊಳಗಿನ ಸ್ತ್ರೀರತ್ನ ಸಂಭೋಗ ಸಂಧಿಯ 100 ಪದ್ಯಗಳನ್ನು ಲೋಪ ಮಾಡಿದುದು ಸಮರ್ಪಕವಾಗಿಲ್ಲ ಎಂದು ಹಲವರು ಅಭಿಪ್ರಾಯವಾಗಿದೆ. ಹಲವರು ಹೇಳಿದ್ದಾರೆ ನಮಗೆ ಬರ್ತಾ. ಅದರಲ್ಲಿಯೂ ಕೂಡ ಒಬ್ಬ ವಿಮರ್ಶಕ ಹಿಂಗೆ ಮಾಡಲೇಬಾರದಾಗಿತ್ತು ಅಂತ ನೇರವಾಗಿ ಹೇಳಿದ್ದಾರೆ ನಮಗೆ ಅಂತ ಹೇಳ್ತಾ, ಇದನ್ನು ನಾವು ಈ ಭಾಗದಲ್ಲಿ ಸ್ವಾತಂತ್ರ್ಯ ವಹಿಸಿತ್ತು ಅಷ್ಟು ಸಮಂಜಸ ಅಲ್ವೇನು, ಅಂದರೆ ನಾವು ಸಂಪಾದಕರು ಮತ್ತು ಸಂಪಾದನಾ ನಮ್ಮ ಮಂಡಳಿ ಏನಿದೆಯಲ್ಲ ನಾವೆಲ್ಲರೂ ಅಷ್ಟು ವಹಿಸಬಾರ್ದಾಗಿತ್ತೇನು ಅಂತ ಹೇಳ್ತಾ, ಮುಂದಿನ ಪ್ರಕಟಣೆಯಲ್ಲಿ ಈ ತಿದ್ದುಪಡಿಗಳನ್ನು ನಾವೇನು ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಅವರು. ಅಂದರೆ ಯಾವ ಬಿಟ್ಟಿದ್ರಲ್ಲ ಬಿಟ್ಟ ಭಾಗಗಳನ್ನು ಸಾಕಷ್ಟು ಜನ ಬಂದು ಪ್ರತಿ ಮಾಡ್ತಾ ಹೋಗ್ತಿದ್ರಂತೆ, ಇಲ್ಲಿ ಬಂದು ಪ್ರತಿ ಮಾಡ್ತಾ ಹೋಗ್ತಿದ್ರು. ಹಾಗಾಗಿ ಮುಂದಿನ ಭಾಗಗಳಲ್ಲಿ ನಾವು ಇದನ್ನು ನಿಮಗೆ ಕಟ್ಟಿಕೊಡ್ತೇವೆ, ಅದನ್ನು ಟಂಕಿಸ್ತೀವಿ ಅಂತ ಹೇಳುವಂಥದ್ದನ್ನು ನಾವು ನೋಡ್ಬೋದು. ಇನ್ನು 1948ರಲ್ಲಿ ಭರತೇಶ ವೈಭವದ ಮೊದಲ ಭೋಗ ವಿಜಯವನ್ನೇ ಮತ್ತೊಂದು ಪ್ರಕಟ ಆಗುತ್ತೆ. ಯಾಕೆ ಪ್ರಕಟ ಮಾಡಬೇಕಾಯ್ತು ಅಂತ ಸಂಪಾದಕರು ಹೇಳ್ತಾ, ಅವತ್ತು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚಾಗಿ ಪಠ್ಯವಾಗಿ ಪರೀಕ್ಷೆಯ ಪಠ್ಯಗಳನ್ನಾಗಿ ಭೋಗ ವಿಜಯವನ್ನು ನೀಡ್ತಿದ್ರು. ಅತಿ ಹೆಚ್ಚಾಗಿ ಖುಷಿ ಕೊಡುವಂಥ, ಅಂದರೆ ಒಳ್ಳೆ ವಿಷಯವನ್ನು ಹೊಂದಿರತಕ್ಕಂಥದ್ದು ಅದು. ಹಾಗಾಗಿ ಅದನ್ನು ನಾವು ಪರೀಕ್ಷೆಗಳಿಗೆ ದೃಷ್ಟಿಯಿಂದ ಇದನ್ನು ಮತ್ತೆ ನಾವು ಸಂಗ್ರಹ ಮಾಡಿದ್ದೇವೆ, ಮತ್ತೊಂದು ಸಲ 48ರಲ್ಲಿ ಸಂಪಾದನೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅಲ್ಲಿ ಈ ಏನು ಒಂದು ಬಿಟ್ಟೋಗಿರುವಂತಹ ದಿಗ್ವಿಜಯ ಸಂಧಿಯಲ್ಲಿ ಬಿಟ್ಟೋಗಿರ್ತಕ್ಕಂತಹ ಸ್ತ್ರೀರತ್ನ ಸಂಭೋಗದ ಸಂಧಿಯ ಭಾಗಗಳನ್ನು ಪರಿಶಿಷ್ಟದಲ್ಲಿ ಸೇರಿಸ್ತಾರೆ ಅವರು. ಕೊನೆಯದಾಗಿ ಆ ಭೋಗ ವಿಜಯದ ಪರಿಶಿಷ್ಟದಲ್ಲಿ ಆ ಸಂಧಿಯನ್ನು ಸೇರಿಸಿರುವುದನ್ನು ನಾವು ನೋಡ್ಬೋದು. ಆನಂತರ ಮಿರ್ಚಿ ಅಣ್ಣರಾಯರು 1951ರಲ್ಲಿ ಭರತೇಶ ವೈಭವದಲ್ಲಿ ನಮ್ಮ ಮಂಗೇಶ್ ರಾಯರು ಇವರೆಲ್ಲ ಸಂಪಾದನೆ ಮಾಡಿರತಕ್ಕಂಥದ್ದು ಎಲ್ಲೆಲ್ಲಿ ಬಿಟ್ಟೋಗಿರ್ತಕ್ಕಂಥ ಭಾಗಗಳನ್ನು ಅವರು ಸಂಪಾದನೆ ಮಾಡ್ತಾರೆ 51ರಲ್ಲಿ. ಆನಂತರ 1955ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಗ್ರಂಥಮಾಲೆ 32ರ ಯೋಜನೆಯಡಿ ಕುವೆಂಪು ಅವರ ಪ್ರಧಾನ ಸಂಪಾದಕತ್ವದಲ್ಲಿ ತಾಶು ಶ್ಯಾಮರಾಯರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಪ್ರಕಟವಾಗುತ್ತೆ. ಈವರೆಗೆ 6-7 ಮುದ್ರಣಗಳನ್ನು ಕಂಡಿರುವ ಈ ಸಂಗ್ರಹ ಅದು ತಾಶು ಶ್ಯಾಮರಾಯರ ಭರತೇಶ ವೈಭವ ಸಂಗ್ರಹವು ಎಚ್ಚರಿಕೆಯ ಶ್ರದ್ಧೆಯ ಸಂಗ್ರಹ. ಅಂದರೆ ಎಚ್ಚರಿಕೆಯಿಂದ ತುಂಬ ನಮ್ಮ ಏನು ಮಂಗೇಶ್ ರಾಯರು ಮಾಡಿರ್ತಕ್ಕಂಥ ಏನು ಚರ್ಚೆ ಮಾಡಿದಾರಲ್ಲ ಅವನ್ನೆಲ್ಲ ಕುಲಂಕುಷವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಇದರಲ್ಲಿದೆ. ಅದನ್ನು ಕುರಿತು ಕುವೆಂಪು ಅವರು ವಿಮರ್ಶೆಯ ಉಪಕಾರ, ಇದು ಶ್ರದ್ಧೆಯ ಸಂಗ್ರಹ ಮತ್ತು ವಿಮರ್ಶೆಯ ಉಪಕಾರ ಅಂತ ಹೇಳ್ತಾರೆ. ಇದರಲ್ಲಿ ಕೆಲವೊಂದಿಷ್ಟು ಪಾಠಾಂತರಗಳನ್ನು ವಿಸ್ತಾರವಾಗಿರ್ತಕ್ಕಂಥ 114 ಪುಟಗಳ ವಿಸ್ತಾರವಾಗಿರ್ತಕ್ಕಂಥ ಪೀಠಿಕೆ ಇದರಲ್ಲಿ ನಾವು ನೋಡ್ಬೋದು. ಇದಕ್ಕೆ 3 ಓಲೆ ಪ್ರತಿಗಳನ್ನು ಮತ್ತು 2 ಕಾಗದ ಪ್ರತಿಗಳನ್ನು ಬಳಸಿಕೊಂಡಿದ್ದೇವೆ ಅಂತ ತಾಶು ಶ್ಯಾಮರಾಯರು ಹೇಳ್ತಾರೆ. ಅದರಲ್ಲಿ 2 ಪ್ರತಿಗಳು ಓರಿಯೆಂಟಲ್ ಲೈಬ್ರರಿಗೆ ಸೇರಿದ್ರೆ ಮತ್ತೊಂದು ತಾಡೋಲೆ ಪ್ರತಿ ಮಹಾರಾಜ ಕಾಲೇಜಿನ ಅಂದಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ವಿ ಸೀತಾರಾಮಯ್ಯನವರು ಕೊಡಿಸಿದ್ರು ಅಂತ ಹೇಳ್ತಾರೆ. ಅವರು ಅದನ್ನು ನೆನೆಸ್ಕೊಳ್ತಾ ಬರ್ತಾರೆ. ಮೊದಲ ಓಲೆ ಪ್ರತಿಯಲ್ಲಿ ಒಟ್ಟು 75 ಸಂಧಿ, ಆರಂಭದಿಂದ 71 ಸಂಧಿಗಳ ಇದಾವೆ. 2ನೇ ಪ್ರತಿಯಲ್ಲಿ 22ರಿಂದ 80ರವರೆಗಿನ ಎಲ್ಲ ವಿಷಯವನ್ನು ಒಳಗೊಂಡಿದೆ ಮತ್ತು 3ನೇದು ಮೊದಲಿಂದ 50 ಸಂಧಿಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಈ ಪ್ರತಿಗಳನ್ನು ಜ ಅಂತ ವರ್ಗೀಕರಣ ಮಾಡಿಕೊಂಡಿದ್ದಾರೆ ಅವರು ಅಧ್ಯಯನದ ದೃಷ್ಟಿಯಿಂದ. ಇನ್ನು ಕಾಗದ ಪ್ರತಿಗಳನ್ನು ಕ ಅಂತ ವಿಭಾಗಿಸಲಾಗಿದೆ. ಅಚ್ಚಾಗಿರುವ ಈ ಪ್ರತಿ ಬಹುಮಟ್ಟಿಗೆ ಶುದ್ಧವಾಗಿರುವುದರಿಂದ ಅರ್ಥ ವ್ಯತ್ಯಾಸ ಮತ್ತು ಸಂದೇಹ ಬಂದ ಕಡೆ ಮಾತ್ರ ಪಾಠಾಂತರಗಳನ್ನು ಕೊಡಲಾಗಿದೆ ಅಂತ ನಾವು ಸಂಪಾದಕರು ಅವರು ಹೇಳ್ತಾರೆ, ತಾಶು ಶ್ಯಾಮರಾಯರು. ಇನ್ನು
1967ರಲ್ಲಿ ಪ್ರೊಫೆಸರ್ ಜಿ ಬ್ರಹ್ಮಯ್ಯ ಮತ್ತು ಡಾಕ್ಟರ್ ಹಂಪ ನಾಗರಾಜಯ್ಯ ಮತ್ತು ಕಮಲಾ ಹಂಪನ ಅವರು ಸೇರಿ ಒಂದು ಸಂಗ್ರಹ ತರ್ತಾರೆ, ಒಂದು ನಮ್ಮ ಪೂರ್ಣ ಪಾಠವನ್ನು ತರ್ತಾರೆ. ಅದು ಅವರು ಹೇಳ್ತಾ ಬರುವಂಥ ಸಂದರ್ಭದಲ್ಲಿ ಹಂಪನಾಗರಾಜಯ್ಯ ಅವರು, ನಾವು ಒಂದು 7-8 ವರ್ಷಗಳಿಂದ ಈ ಭರತೇಶ ವೈಭವದ ಎಲ್ಲೆಲ್ಲಿ ಸಿಗ್ತವೋ ಎಲ್ಲ ಪ್ರತಿಗಳನ್ನು ಕರ್ನಾಟಕದಾದ್ಯಂತ ಸಂಗ್ರಹಿಸ್ತಾ ಬಂದೀವಿ ನಾವು. ಆಗ ನಮಗೊಂದು ಧರಣಿ ಶೆಟ್ಟಿಯವರ ಒಂದು ಪ್ರತಿ ಇದೆ ತುಮಕೂರಿನಲ್ಲಿ ಅಂತ ಗೊತ್ತಾಯಿತು. ಅವರ ಸಾಕು ಮಗನಾಗಿರ್ತಕ್ಕಂಥವ್ರು ಒಬ್ಬ ಬ್ರಹ್ಮಯ್ಯ ಅಂತ ಅವ್ರ ಹತ್ರ ಹೋಗಿ ಕೇಳಿದಾಗ ಅವರು ಬಹಳ ದಿನಗಳಿಂದ ಯಾರು ಇಂಥ ಪ್ರತಿಗಳನ್ನು ಯಾರು ಮುದ್ರಣ ಮಾಡಲಿಕ್ಕೆ ಬರ್ತಿಲ್ಲ, ನೀವಾದರೂ ಬಂದ್ರಲ್ಲ ಬನ್ನಿ ಅಂತ ಕರೆದುಕೊಂಡು ಈ ಪ್ರತಿಯನ್ನು ಕೊಡ್ತಾರೆ, ಧರಣಿ ಶೆಟ್ಟರ ಪ್ರತಿಯನ್ನು ಕೊಡ್ತಾರೆ. ಆ ಕೊಡುವುದರ ಜೊತೆಗೆ ಇದಕ್ಕೆ ಮುದ್ರಣಕ್ಕೆ ಆ ಕಾಲಕ್ಕೆ ಒಂದು 10,000 ಖರ್ಚಾಗುತ್ತೆ ಅಂದಾಗ 1,000 ರೂಪಾಯಿ ಅಂದರೆ ತಮ್ಮ ಹತ್ರ ನಾಗರಾಜಯ್ಯ ಅಂತ ಅವ್ರೇನೋ ಬರ್ತಾರೆ, ಅವ್ರ ಹತ್ರ 1,000 ರೂಪಾಯಿ ಕೊಟ್ಟು ಇವರಿಗೆ ಬ್ರಹ್ಮಯ್ಯನವ್ರಿಗೆ 7 ಜನ ಮಕ್ಕಳು ಇರ್ತಾರೆ, ಹಾಗಾಗಿ ಒಬ್ಬೊಬ್ಬ ಮಗನಿಗೆ ಹೆಸರಿಗೆ 101 ರೂಪಾಯಿ ಕೊಟ್ಟು 707 ರೂಪಾಯಿ ಇವ್ರು ಕೊಡ್ತಾರೆ. ಮತ್ತೆ ಜೈನ ಯಾರ್ಯಾರು ಇರ್ತಾರ ಆ ಊರಲ್ಲಿರುವಂಥ ಜೈನ ವ್ಯಾಪಾರಿಗಳ ಹತ್ರ ಎಲ್ಲ 150 ಕೊಡಿಸಿ, ಆನಂತರದಲ್ಲಿ ನಮ್ಮ ಇದೇ ಪುತ್ತೂರು ಒಂದು ಮೂಡುಬಿದಿರೆಯಲ್ಲಿ ಒಂದು ಇದೆ ಸರ್, ಮೂಡುಬಿದಿರೆಯ ರತ್ನಾಕರ ಮಂಡಳಿಯ ಸಂಸ್ಥಾಪಕರಾಗಿರ್ತಕ್ಕಂಥ MC ಅನಂತರಾಜಯ್ಯ ಅನ್ನುವಂಥವ್ರ ಹತ್ರ ಹೋಗ್ತಾರೆ. ಅವರು ಈ ಮಸ್ತಕಾಭಿಷೇಕ ನಡೆಯುತ್ತಲ್ಲ ಆ ಟೈಮಲ್ಲಿ ಈ ಕೃತಿಯನ್ನು ಅರ್ಧ ಬೆಲೆಗೆ ಮಾರಬೇಕು ನೀವು, ಹಾಗಾಗಿ ಈ ಕೃತಿ ಅಷ್ಟೊತ್ತಿಗೆ ಮುದ್ರಣವಾಗಬೇಕು. ಹಾಗಾಗಿ ಆ ಮಂಡಳಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಪುಟ್ಟಸ್ವಾಮಯ್ಯನವರಿಗೆ ಒಂದು ಪತ್ರವನ್ನು ಬರೆದು ಈ ಹಂಪನ ಅವರ ಜೊತೆಗೆ ಕಳಿಸ್ಕೊಡ್ತಾರೆ. ಅವರು ದೀರ್ಘವಾದ ಒಂದು ಸಾಲವಾಗಿ ಒಂದು 4,000 ರೂಪಾಯಿಗಳನ್ನು ಕೊಟ್ಟು ಕಳಿಸ್ತಾರೆ ಇವರಿಗೆ. ಅದನ್ನೆಲ್ಲ ತೆಗೆದುಕೊಂಡು ಈ ಕೃತಿಯನ್ನು ಅವರು ಸುದೀರ್ಘವಾಗಿರ್ತಕ್ಕಂಥ ಕಾವ್ಯವನ್ನು ರಚನೆ ಮಾಡ್ತಾರೆ. ಮುಂದೆ 2003ರಲ್ಲಿ 71ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಕಾಲಕ್ಕೆ, ಅದು ಯೋಗಾಯೋಗ ಎನ್ನುವಂತೆ ಇಲ್ಲಿಯ ಮೂಡಬಿದಿರೆಯಲ್ಲೇ ನಡೆಯುವಂಥ ಕಾಲಘಟ್ಟಕ್ಕೆ ಮತ್ತೆ ಮರುಮುದ್ರಣ ಈ ಕೃತಿಯಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸುದೀರ್ಘವಾಗಿರ್ತಕ್ಕಂಥ 116 ಪುಟಗಳ ಪೀಠಿಕೆಯಲ್ಲಿ ಸಂಪಾದಕರು ಕವಿ ಪರಿಚಯವನ್ನು ಹೇಳ್ತಾ ರತ್ನಾಕರನ ಭರತ ಬಾಹುಬಲಿಗಿಂತಲೂ ಹೇಗೆ ಭಿನ್ನ ಅಂತ ಎಲ್ಲ ಚರ್ಚೆ ಮಾಡ್ತಾ ಬರೋದನ್ನು ನೋಡ್ಬೋದು. ಭರತ ರತ್ನಾಕರ ವರ್ಣಿಯ ಭರತ ವಿಲಕ್ಷಣ ವ್ಯಕ್ತಿ ಅಂತ ಹೇಳ್ತಾರೆ ಇವರು ಸಂಪಾದಕರು. ಸಂಸಾರ ನಾಟಕದಲ್ಲಿ ನಾನಾ ಭಂಗಿಗಳನ್ನು ತೋರಿದರು, ಎಲ್ಲ ಸುಖಗಳಲ್ಲಿ ಪಾಲ್ಗೊಂಡರು, ಯಾವುದಕ್ಕೂ ಒಳಗಾಗದೆ ಎಲ್ಲದಕ್ಕೂ ಇದ್ದು ಇಲ್ಲದಂತೆ ಬಾಳಿ ಇನ್ನೇನು ಆಯುಷ್ಯ ಮುಗಿತಾ ಬಂತು ಅಂದಾಗ ಸಂಸಾರ ನಾಟಕಕ್ಕೆ ಮುಕ್ತಾಯ ಆಡಿದಂಥವನು ಈ ಭರತ. ಸನ್ಯಾಸಿಯಾಗುತ್ತಿದ್ದಂತೆ ಜಿನೇಂದ್ರನಾದನು. ಅಂದರೆ ಈ ಜೈನ ಧರ್ಮದಲ್ಲಿರುವಂಥ ಅಂದರೆ ಪುನರ್ಜನ್ಮಗಳ ಆ ರೀತಿಯಲ್ಲಿ ಇಲ್ಲ ಈ ಭರತ, ರತ್ನಾಕರ ವರ್ಣಿಯ ಭರತ ಅಂತ ಹೇಳ್ತಾ ಬಂದರೆ, ಇನ್ನು ಮುಂದುವರೆದು 2006ರಲ್ಲಿ MG ಬಿರಾದಾರ್ ಅವರು ಭರತೇಶವನ್ನು ಸಮಗ್ರವಾಗಿ ಸಂಪಾದಿಸಿದ್ದಾರೆ. ಇದು ಸಮಗ್ರ ಕನ್ನಡ ಜೈನ ಸಾಹಿತ್ಯ ಯೋಜನೆಯ 17ನೇ ಸಂಪುಟವಾಗಿ ಪ್ರಕಟವಾಗಿದೆ. ಇದುವರೆಗೂ ಬಂದ ರತ್ನಾಕರ ಆತ ಬರೆದಿರುವಂತಹ ಭರತನ ಬಗ್ಗೆ ಬಂದಿರುವಂತಹ ಚರ್ಚೆಗಳನ್ನು ವಿವರವಾಗಿ ಚರ್ಚಿಸಿದ ಸುದೀರ್ಘ ಪ್ರಸ್ತಾವನೆ ಇದರಲ್ಲಿದೆ ಅನ್ನೋದನ್ನು ನಾವು ನೋಡಬಹುದು. ಒಟ್ಟಾರೆ ನಮ್ಮ ರತ್ನಾಕರ ವರ್ಣಿಯ ಭರತನನ್ನು ನಾವು ತ್ಯಾಗಭೋಗಗಳ ಸಮನ್ವಯದ ವ್ಯಕ್ತಿಯಾಗಿ, ಆನಂತರ ಒಂದೇ ಕಾಲಘಟ್ಟಕ್ಕೆ ಅವನು ಯಾವ ರೀತಿಯಲ್ಲೆಲ್ಲ ಬದಲಾವಣೆ ಆಗ್ತಾ ಬಂದಿರುವಂಥದ್ದನ್ನು ನಾವು ಬಹುಮುಖ್ಯವಾಗಿ ಗಮನಿಸಬಹುದು ಅಂತ ಹೇಳ್ತಾ, ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನನ್ನ ವಿದ್ಯಾಗುರುಗಳಿಗೂ ಒಂದೇ ಒಂದು ಮಾತು ಹೇಳಿ ನನ್ನ ಕೊನೆ ಮಾತು ಮುಗಿಸ್ತೀನಿ. ಸಂಗೀತಗಾರರು ಬಂದಾಗ ಕಂಬಳಿ ಕೊಟ್ಟವ್ರು ಕುಂತಂತೆ ನಿನ್ನೆಯಿಂದಲೂ ಸರ್ರು ಎಲ್ಲವನ್ನು ನಮ್ಮವನ್ನೆಲ್ಲ ಕೇಳ್ತಾ ಕುಂತಿರುವಂಥ ಸರ್ಗೂ ಅವರ ತಾಳ್ಮೆಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ತುಂಬು ಹೃದಯದ ಧನ್ಯವಾದಗಳು ಸರ್. ಮುಂದಿನ 4ನೇ ಪ್ರಬಂಧವನ್ನು ಮಂಡಿಸಲಿದ್ದಾರೆ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಬಿ ನಂಜುಂಡಸ್ವಾಮಿ, ಸಂಶೋಧಕರು, ತುಮಕೂರು. ಇವರು ಪ್ರಬಂಧ ವಿಷಯ ಅಕ್ಕ ಮಹಾದೇವಿಯ ವಚನಗಳು.
ಗೌರವಾನ್ವಿತರು 1980ರಿಂದ ತುಮಕೂರು ನಗರದಲ್ಲಿ ಆಯುರ್ವೇದ ಚಿಕಿತ್ಸಾಲಯ ನಡೆಸುತ್ತಿದ್ದಾರೆ. ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಬಗ್ಗೆ, ಶಾಸನಗಳ ಬಗ್ಗೆ, ಪ್ರಕಟಿತ ಪುಸ್ತಕಗಳ ಬಗ್ಗೆ 200ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಂತಹ ಹೆಗ್ಗಳಿಕೆ ಇವರದ್ದು. ಇವರ ಪ್ರಮುಖ ಲೇಖನಗಳು ಬಸವಣ್ಣನವರ ವಚನದ ಪ್ರಥಮ ಪ್ರಕಟಣೆ, ಹಸ್ತಪ್ರತಿಗಳ ಕುರಿತು, ಬ್ರಿಟಿಷ್ ವಿರುದ್ಧ ಹೋರಾಟ, ಸಿಪಾಯಿ ದಂಗೆ, ಇನ್ನೂ ಹಲವು. ಸರ್, ತಮಗಾಗಿ ಈಗ ವೇದಿಕೆ 20 ನಿಮಿಷಗಳ ಕಾಲಾವಕಾಶ. ನಾನೇ ಕಟ್ಟೆ ಭಾಷಣಗಾರ, ಹಿರಿಯ ವಿದ್ವಾಂಸರಾದಂಥ ಡಾಕ್ಟರ್ ನಾವಡ ಅವರು ಕಲಬುರಗಿಯವರು ವೈಸ್ ಚಾನ್ಸಲರ್ ಆದ ದಿವಸದಿಂದ ನನಗೆ ಚೆನ್ನಾಗಿ ಪರಿಚಯ. ನನ್ನ ಕ್ಲಿನಿಕ್ಕಿಗೆ 4 ಸರಿ ಬಂದಿದ್ದಾರೆ. ತುಮಕೂರಿನವ್ರು ಬಂದಾಗ 4 ಸರಿ ಭೇಟಿಯಾಗಿದ್ದೀನಿ. ಅವ್ರ ಜೊತೆ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳ ದರ್ಶನಕ್ಕೆ ಸಹ ನಾವು ಹೋಗಿದ್ದೀವಿ. ನಮಗೆ ಭಾಳ ಅವರು ಹಸ್ತಪ್ರತಿ ಸಮ್ಮೇಳನ, ತುಮಕೂರಿನಲ್ಲಿ ನಮ್ಮ ಪಾಳೆಗಾರನ ಕುರಿತು ನಡೆದಂಥ ಬೃಹತ್ ಸಮ್ಮೇಳನ, ಹೀಗೆ ಬೇಕಾದಷ್ಟು ಸರಿ ತುಮಕೂರಿಗೆ ಬಂದಿದ್ದಾರೆ. ಆಮೇಲೆ ವಿಶ್ವವಿದ್ಯಾನಿಲಯಕ್ಕೂ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದಾಗ ಸಹ ಬರ್ತಾ ಇದ್ರು. ನನ್ನ ನೋಡ್ತಾ ಇದ್ದಾರೆ ಹಳ್ಳಿಕೇರಿಯವರು. 15 ನಿಮಿಷದ ಮೇಲೆ 1 ನಿಮಿಷನೂ ಜಾಸ್ತಿ ಮಾತಾಡಲ್ಲ, ಆಯ್ತಾ? ನನಗೆ ತುಂಬ ಸಂತೋಷ ಆಯಿತು. ತಾಯಿಯವರು ನಮ್ಮ ಈಗ ಹರಿಹರನ ಗಿರಿಜಾ ಕಲ್ಯಾಣವನ್ನು ಕುರಿತು ವಿಶೇಷವಾದಂಥ ಒಂದು ಅಧ್ಯಯನ ಮಾಡಿಕೊಂಡು ಬಂದಿದ್ದಂಥ ಇವರು ನನ್ನ ಕೇಳಿದ್ರು. ಹರಿಹರ ಕವಿಯ ಗಿರಿಜಾ ಕಲ್ಯಾಣ ಡಾಕ್ಟರ್ ಸುಮಂಗಲ ಮೇಟಿ ಇಳ್ಕಲ್ ಸೀರೆನೇ ಉಟ್ಕೊಂಡ್ಬಿಟ್ಟಿದ್ದಾರೆ, ಇಳ್ಕಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಇಳ್ಕಲ್ ಭಾಳ ಫೇಮಸ್ಸು. ಉಡುಪಿಯ ನಿಮ್ಮ ಸೀರೆನೂ ಮೇಡಮ್ ಅವರು ಇವ್ರಿಗೆ ಕೊಟ್ರಲ್ಲ, ಯಾರಿಗೆ, ಸೋನಿಯಾ ಗಾಂಧಿ ಅವರಿಗೆ ಉಡುಪಿ ಸೀರೆ ಉಟ್ಕೊಂಡು ತುಂಬ ಸಂತೋಷಪಟ್ಟರು. ಹಾಗೆ ಹೆಣ್ಮಕ್ಳಿಗೆ ಎಲ್ಲ ಏರಿಯಾದಲ್ಲೂ ಸರ್ಕಾರ ಈಗೊಂದು ಮನಸ್ಸು ಮಾಡಿದೆಯಂತೆ, ಎಲ್ಲ ಕಡೆದೂ ಎಲ್ಲ ಕಡೆ ಕಳಿಸ್ಬೇಕು ಹಾಗೆ ಅಂತ. ಈಗ ನನಗೊಂದು ಭಾಳ ಸಂತೋಷ ಸುದ್ದಿ ಅಂದರೆ, ಬೆಂಗಳೂರು ಜಿಲ್ಲೆ ಗ್ರಾಮಾಂತರ ಪ್ರದೇಶದಲ್ಲಿ ಹೆಸರುಗಟ್ಟದು ಹೊನ್ನಪ್ಪ ಅಂತ ಇದ್ದ. ಅವನು ಬದುಕಿದ್ದೇ 28 ವರ್ಷ. ಎಷ್ಟು ವರ್ಷ ಹೇಳಿ? 28 ವರ್ಷ ಬದುಕಿದ್ದು. ಅವನು 18 ವರ್ಷಕ್ಕೆ ಲಾಲ್ಬಾಗ್ ಉಪ್ಪಾರಳ್ಳಿಯಲ್ಲಿ ಒಂದು ಪ್ರೈಮರಿ ಸ್ಕೂಲಲ್ಲಿ ಟೀಚರ್ ಆಗಿದ್ದ. ಅವನು ತ್ಯಾಮಂಗ್ಳಲ್ಲಿ ಇದ್ದ. ಮಗ ಹುಟ್ಟಿದ್ದು ಆಗಸ್ಟಲ್ಲಿ, ಅವನು ಸತ್ತಿದ್ದು ಮಾರ್ಚಲ್ಲಿ. 28 ವರ್ಷ. ಅವನು ಫಸ್ಟ್ ಗಿರಿಜಾ ಕಲ್ಯಾಣ ಎಡಿಟ್ ಮಾಡಿದ್ದಾನೆ 1878ನೇ ಇಸ್ವಿನಲ್ಲಿ. ಅವನು ಈ ಸರಿ ನಾನು ನಮ್ಮ ಲಾಸ್ಟ್ ಇದರಲ್ಲಿ ಲೇಖನದಲ್ಲಿ ಬರೆದಿದ್ದೀನಿ ಆ ಡೇಟಲ್ಲ, 870, ಅವನು 80 82ರಲ್ಲೋ, ನಾನು ಬೇಕಾದ್ರೆ ನೋಡಿ ಹೇಳ್ತೀನಿ. ಅವ್ನು ನನಗೆ ಆಶ್ಚರ್ಯ, ಒಬ್ಬ ಪ್ರೈಮರಿ ಸ್ಕೂಲ್ ಮೇಸ್ಟ್ರು 23-24 ವರ್ಷದಲ್ಲಿ ಅಂಥ ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದಂಥವನು ಅವನು ಹೇಗೆ ಅದನ್ನು ಛಂದಸ್ಸು, ಅಲಂಕಾರ, ನಿಘಂಟು ಎಲ್ಲವನ್ನೂ ಕೆಲಸ ಮಾಡಿದ್ದಾನೆ. ಅದ್ಭುತವಾದ ಕೆಲಸ. 10 ವರ್ಷದಲ್ಲಿ 7 ಪುಸ್ತಕ ಮಾಡಿಬಿಟ್ಟಿದ್ದಾನೆ. ಅವನು ಮಗ ಅವ್ನು ಹುಟ್ಟಿದ್ದು ಆಗಸ್ಟ್ಗೆ, ಅವ್ನು ಸತ್ತಿರೋದು ಮಾರ್ಚ್ಗೆ. 5-6 ತಿಂಗಳ ಮಗ ಅಷ್ಟೇ. ಅವ್ನು ಹೆಂಡತಿ 1950ನೇ ಇಸ್ವಿ ತನಕ ಬದುಕಿದ್ರಂತೆ. ನಮ್ಮ ಜನ ಸರಿಯಾಗಿ ಬೆಳೆಸ್ಕೊಳ್ಳಿ. ಅವರು ಪ್ರಪ್ರಥಮವಾಗಿ ಗಿರಿಜಾ ಕಲ್ಯಾಣವನ್ನು ಎಡಿಟ್ ಮಾಡಿದ್ದಾನೆ. ಒಂದು ಓಲೆಗರಿಯನ್ನು ಇಟ್ಕೊಂಡು ಸುಂದರವಾಗಿ ಎಡಿಟ್ ಮಾಡಿದ್ದಾನೆ. ಫಸ್ಟ್ ಆ ಕೀರ್ತಿ ಹೆಸರುಗಟ್ಟದು ಹೊನ್ನಪ್ಪನಿಗೆ ಹೋಗ್ಬೇಕು. ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಅವನು, ಆಯ್ತಾ? ಆಮೇಲೆ ಅದನ್ನು ತುಂಬ ನಾನು ಮೇಡಮ್ನವ್ರು ನೋಡಿದ್ರು. ಗಿರಿಜಾ ಕಲ್ಯಾಣ ಮೊದಲಿಂದ ಅಧ್ಯಯನಕ್ಕೆ ಒಳಪಟ್ಟಿರುವಂಥ ಕೃತಿ. ಅದರಲ್ಲಿರುವಂಥ ವೃತ್ತ, ಛಂದಸ್ಸಿನ ಕಂದ ಪದ್ಯಗಳನ್ನು ಬೇರೆ ಬೇರೆಯವರು ಬಳಸ್ಕೊಂಡಿದ್ದಾರೆ, ನಮ್ಮ ಸಂಗ್ರಹಗಳಲ್ಲಿ ಬಳಸ್ಕೊಂಡಿದ್ದಾರೆ. ಅದನ್ನು ದೇವಿರಪ್ಪನವರು ಮತ್ತು ದೇಜೇಗೌಡರು ಅವರು ಸಂಗ್ರಹ ಅಂದರೆ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಆಗಿಟ್ಟಾಗ ಪೂರ್ತಿ ದೊಡ್ಡದನ್ನು ಇಟ್ಬಿಟ್ರೆ ಅವರು ಅಧ್ಯಯನ ಮಾಡೋಕ್ಕಾಗಲ್ಲ ಅಂತ ಅಬ್ರಿಡ್ ಎಡಿಷನ್ ಅಂತ ಮಾಡ್ತಾ ಇದ್ರು. ಈಗಾಗಲೇ ಬೆಳಗ್ಗೆ ಹೇಳಿದ್ರು, ಪ್ರಭುಲಿಂಗ್ಲೀಲೆ ಸಂಗ್ರಹ, ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಕಾದಂಬರಿ ಸಂಗ್ರಹ, ಹೀಗೆ ಗಿರಿಜಾ ಕಲ್ಯಾಣನೂ ಸಂಗ್ರಹ ಮಾಡಿದ್ದಾರೆ. ನಮಗೆ ಗಿರಿಜಾ ಕಲ್ಯಾಣವನ್ನು ಸಂಪೂರ್ಣವಾಗಿ ಓದಿ ಅಧ್ಯಯನ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಗೊತ್ತಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನು ಪ್ರತಿ ಪದಾರ್ಥ ಭಾವಾರ್ಥ ಇರೋ ಹಾಗೆ ಟೀಕಾ ಸಮೇತ MG ನಂಜುಂಡರಾದರು. ಅವರು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಬಹುದೊಡ್ಡ ವಿದ್ವಾಂಸರವರು. ಅವ್ರ ಕೈಲಿ G ನಾರಾಯಣ ಅವರು ಎಡಿಟ್ ಮಾಡಿಸಿದ್ರು. ಅದು ಸಾಹಿತ್ಯ ಪರಿಷತ್ತಿಂದ ಬಂದಿದೆ. ಅದು ಮತ್ತೆ ಮರುಮುದ್ರಣೂ ಆಗಿದೆ, ಸಿಗುತ್ತೆ. ಹೀಗೆ ಒಂದು 4-5 ಪ್ರತಿ ಆಗಲೇ ಸುಂಕಾಪರ್ ಅವ್ರು ಮಾಡಿದ್ದನ್ನು ಹೇಳಿದ್ರು. ಬೇರೆ ಬೇರೆಯವರು ಗಿರಿಜಾ ಕಲ್ಯಾಣದ ಮೇಲೆ ನನಗೆ ಗೊತ್ತಿರೋ ಒಂದು 25-30 ಒಳ್ಳೆ ಗಟ್ಟಿಯಾದ ಲೇಖನ ಹಚ್ಚಾಗಿದೆ. ಆಮೇಲೆ ಹರಿಹರನ ಪ್ರಶಸ್ತಿ ಒಂದೇನು ಹುಂದಣ್ಗಾರರು ಸೊಲ್ಲಾಪುರದಿಂದ ತಂದಿದ್ದು, ಅದನ್ನು ಕೊಲ್ಲಾಪುರದಿಂದ ತಂದಿದ್ದು. ಅದು ಸಾಹಿತ್ಯ ಪರಿಷತ್ ಮರುಮುದ್ರಣ ಆಗಿದೆ. ಈಗ ಇಂಥ ಎಲ್ಲ ಮಹತ್ವದ ಮಾಹಿತಿಯನ್ನು ನೋಡಿದ್ರೆ, ಆಮೇಲೆ ನಾನು ಎಸ್ ಶಿವಣ್ಣವರು ಒಂದು ಹಸ್ತಪ್ರತಿ ಪುಷ್ಪಿಕೆಗಳ ಒಂದು ಗ್ರಂಥ ಮಾಡಿದ್ರು. ದುರ್ದೈವ ಏನಪ್ಪ ಅಂದರೆ ಅರ್ಧಕ್ಕೆ ನಿಂತೋಯ್ತದು. ಅದರಲ್ಲಿ ಗಿರಿಜಾ ಕಲ್ಯಾಣ ಕೊಟ್ಟು ಯಾವ್ಯಾವ ಹಸ್ತಪ್ರತಿಯಲ್ಲಿ ಯಾವ್ಯಾವ ಕಾಲದ್ದು ಏನು ಅದರಲ್ಲಿ ಪುಷ್ಪಿಕೆ ಇದೆ ಅದನ್ನು ಕೊಟ್ಟಿದ್ದಾರೆ. ಗದಗಿನ ತೋಣ್ತಾರಿನ ಮಠದಿಂದ ಹೆಚ್ಚಾಗಿದೆ. ಇಷ್ಟನ್ನು ಗಮನಿಸಿದ್ರೆ ನಿಮ್ಮ ಲೇಖನ ಪರಿಪೂರ್ಣ ಆಗುತ್ತೆ. ಒಂದು 4-5 ಕೃತಿಗಳಂತೂ ಸಿಗುತ್ತೆ. ಇನ್ನು ಮುಂದಕ್ಕೆ ಆ ಛಂದಸ್ಸು ಅಲಂಕಾರ ನೋಡೋರೇ ಇರಲ್ಲ. ಆ ಮುದ್ರಿತ ಪ್ರೀತಿಯನ್ನೇ ಸರಿಯಾಗಿ ಓದ್ಬಿಟ್ರೆ ನಮ್ಮೆಲ್ಲರ ಭಾಗ್ಯ. ನನಗೆ ತುಂಬ ಸಂತೋಷ ಆಗಿದ್ದು ರತ್ನಾಕರ ವರ್ಣಿಯ ಕುರಿತು ನಮ್ಮ ಸ್ನೇಹಿತರಾದಂಥ ವಿರೂಪಾಕ್ಷಿ NP ವಿರೂಪಾಕ್ಷಿ ಅವರು ಮಾತನಾಡಿದ್ದಂಥದ್ದು. ರತ್ನಾಕರ ವರ್ಣಿ ಪ್ರಪ್ರಥಮವಾಗಿ ಮುದ್ರಣ ಆಗಿದ್ದು ಈ ಪುತ್ತೂರು ನೆಲದಲ್ಲಿ.
ಉಗ್ರಾಣ ಮಂಗೇಶ್ ರಾಯರು, ಪಂಜೆ ಮಂಗೇಶ್ ರಾಯರು ಇವರು ಕನ್ನಡದ ಬಹುದೊಡ್ಡ ವಿದ್ವಾಂಸರು. ಅವರು ಇಲ್ಲಿ ಅಧ್ಯಾಪಕರಾಗಿದ್ದರು. ಅವರು ಇಲ್ಲಿನ ಜೈನ ಯುವಕ ಸಂಘದಿಂದ ಬೆಳಗ್ಗೆ ನಾನು ನಮ್ಮ ಸ್ನೇಹಿತರು ಹಳ್ಳಿಕೇರಿಯವರೆಲ್ಲ ಮಾಲಿಂಗೇಶ್ವರ ದೇವಸ್ಥಾನ ನೋಡಿದೆ. ಅಲ್ಲಿ ಸರ್ ಅವರು ಪುತ್ತೂರಿನ ಬಗ್ಗೆ ಪುಸ್ತಕ ತರಿಸಿದಾಗ ಇಲ್ಲೊಂದು ಒಳ್ಳೆ ಬಸ್ತಿ ಇದೆ. ಆ ಬಸ್ತಿಯಲ್ಲಿ ಜೈನ ಯುವಕ ಸಂಘ ಇತ್ತು, ಅಲ್ಲಿಂದ ಅದು ಪ್ರಕಟ ಆಗಿದೆ. ನಾವು ಈ ನೆಲದಲ್ಲಿ ಏನು ಇದೀವಲ್ಲ, ಇಲ್ಲಿ BMC ಅವರು, ಮಾಸ್ತಿಯವರು ಎಲ್ಲ ಬಂದಿದ್ದಾರೆ ಈ ಊರಿಗೆ. ಈಗಲೇ ನಾನು ಬೆಂಗಳೂರು ತುಮಕೂರಿಂದ ಬರೋದಕ್ಕೆ ಪುತ್ತೂರಿಗೆ ಇಷ್ಟು ಕಷ್ಟಪಟ್ಟೆ. ಆ ಕಾಲದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿರ್ಬೋದು. ಶಿವರಾಮ್ ಕಾರಂತ್ ಅವ್ರನ್ನೆಲ್ಲ ಕರೆಸಿದ್ದಾರೆ. ಗುರು ರಾಮಸ್ವಾಮಿ ಅಯ್ಯಂಗಾರ್ ಬಂದಿದ್ದಾರೆ, BMC ಅವ್ರು ಬಂದಿದ್ದಾರೆ, G ವೆಂಕಟಸುಬ್ಬಯ್ಯನವ್ರು ಬಂದಿದ್ದಾರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರೆಲ್ಲ ಕನ್ನಡ ನಾಡಿನ 10 ದಿವಸ ದಸರಾದಲ್ಲಿ ನಡೀತಾ ಇದ್ದಂತ ಆ ಒಂದು ಹಬ್ಬಕ್ಕೆ ಇವ್ರನ್ನೆಲ್ಲ ಕರೆಸಿ ಶಿವರಾಮ್ ಕಾರಂತರು ಅವ್ರ ಕೈಲೆಲ್ಲ ಉಪನ್ಯಾಸ ಮಾಡಿಸಿ ಅವರು ಈ ಊರಿನ ಶ್ರೀಮಂತರುಗಳೆಲ್ಲ ಚೆನ್ನಾಗಿ ಆಧರಿಸಿ ಸತ್ಕರಿಸಿ ಎಲ್ಲ ಮಾಡಿರೋದ್ರನ್ನ ಅವರು ಆತ್ಮಚರಿತ್ರೆಯಲ್ಲೂ ದಾಖಲೆ ಮಾಡಿದ್ದಾರೆ. BMC ಅವರೆಲ್ಲ ಬರೆದಿದ್ದಾರೆ. ನನಗೆ ಅಂತ ಗಣಪಾಠಿಗಳೆಲ್ಲ ಬಂದಿರೋಂಥ ಊರಲ್ಲಿ ಉಗ್ರಾಣ ಮಂಗೇಶ್ ರಾಯರು ಆ ರತ್ನಾಕರ ವರ್ಣಿಯ ಆ ಕೃತಿಯನ್ನು ಆಗ್ಲೇ ಹೇಳಿದ್ರು. ಅದೆಲ್ಲ ಆ ಸಂಭೋಗ ಸಂಧಿ ನಮ್ಮವ್ರಿಗೆ ಆಗ ಅಸಹ್ಯ ಅನ್ಸಿರ್ಬೋದು, ಇದು ಬೇಕಾಗಿಲ್ಲ ಅನ್ಸಿರ್ಬೋದು. ಆದರೆ ಕೆಲವರು ಅದು ಬಂದು ಪ್ರತಿ ಮಾಡ್ಕೊಂಡು ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಏನೇನು ಇರುತ್ತೆ ಅನ್ನೋದು ಅದು ನೋಡಿದಾಗ ಗೊತ್ತಾಗುತ್ತೆ. ಅಂತಹ ಎಲ್ಲ ಮಹತ್ವದ ಮಾಹಿತಿ. ನನಗೆ ತುಂಬ ಸಂತೋಷ ಆಗಿದ್ದು ಅಂದರೆ ರತ್ನಾಕರ ವರ್ಣಿಯ ಏನು ಹೇಳಿದ್ರಲ್ಲ ಬ್ರಹ್ಮಪ್ಪನವರು, ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಯತ್ನೂರು ಶಾಂತನಾಥ ಶಾಸ್ತ್ರಿಗಳು ಕೋಬ್ರದರು. ನಾನು ಅವ್ರು ನೋಡಿದ್ದೆ, ತುಮಕೂರಿನಲ್ಲೇ ಇದ್ದಿದ್ದು. ತುಮಕೂರಿನಲ್ಲಿ ಜೈನ ಶ್ರೀಮಂತರೆಲ್ಲ ಸೇರಿ ರತ್ನಾಕರ ವರ್ಣಿ ಕೃತಿಯನ್ನು ಹಂಪಾನ, ಕಮಲಾ ಹಂಪಾನ ಮತ್ತು ಬ್ರಹ್ಮಪ್ಪನವರು. ಆ ಕಾಲದಲ್ಲಿ ಕಮಲಾ ಹಂಪಾನ ಅವ್ರದ್ದು ಲವ್ ಮ್ಯಾರೇಜ್, ಅವರು ನಾಯಕರು, ಇವ್ರು ಜೈನರು, ಅದನ್ನು ಜೈನರೆಲ್ಲ ಉರ್ರಂತ ಇದ್ರು. ಅಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡಿ ಅವರು ಬಹಳ ಮೆಚ್ಚುಗೆ ಪಡೆದ್ರು. ಮೇಡಮ್ನವರಂತೂ ಅದ್ಭುತವಾದಂತಹ ಜೈನ ಸಾಹಿತ್ಯಿಕ ಸೇವೆ ಮಾಡಿದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಹಾಗೆ ಆ ರತ್ನಾಕರ ವರ್ಣಿಯ ಕೃತಿ ತುಮಕೂರು ಭಾಗದಲ್ಲಿ ಹೆಚ್ಚಾಯಿತು. ಅದನ್ನು ಆ ಪ್ರೆಸ್ಸು ನೋಡಿದ್ದೆ, ನಾನು ಬ್ರಹ್ಮಪ್ಪನವ್ರು ನೋಡಿದ್ದೆ, ಒಳ್ಳೆ ಸ್ವಾತಂತ್ರ್ಯ ಹೋರಾಟಗಾರರು. ಈ ಅವರೆಲ್ಲ ನಂತರ ತಾಸು ಶ್ಯಾಮರಾಯರು ಟೆಕ್ಸ್ಟ್ಗೋಸ್ಕರ ಇದನ್ನು ಮಾಡಿದ್ದು, ಅದು ಅಬ್ರಿಜ್ ಎಡಿಷನ್ ಮಾಡಿದ್ದು. ಈಗೆಲ್ಲ ಅದು ರತ್ನಾಕರ ವರ್ಣಿ ಪ್ರಶಸ್ತಿ ಅಂತ ಸಾಹಿತ್ಯ ಪರಿಷತ್ತು ಒಂದು ಆ ಕಾಲಕ್ಕೆ ಒಂದು ಒಳ್ಳೆ ವಾಲ್ಯೂಮ್ ಮಾಡಿದೆ. ಮತ್ತೆ ಇಂಥ ಪುಸ್ತಕಗಳು ಇದನ್ನೆಲ್ಲ ಇಲ್ಲೆಲ್ಲ ಲೇಖನಗಳು ಪ್ರಕಟ ಆದಾಗ ಅಂಥ ವಿಚಾರಗಳನ್ನ BMC ಬಂದಿದ್ದು, ಮಾಸ್ತಿಯವರು ಬಂದಿದ್ದು, ರತ್ನಾಕರಣ ಇದೆ ಇಲ್ಲೇ ಪುತ್ತೂರಿನಲ್ಲಿ ನಡೆಯುವಂಥ ಸಾಹಿತ್ಯ ಸಂಸ್ಕೃತಿನೆಲ್ಲ ಅವೆಲ್ಲ ಮತ್ತೆ ಮೆಲ್ಕಾಕ್ಬೇಕು. ಆ ಫೋಟೋಗಳನ್ನ ಮುದ್ರಣ ಮಾಡಬೇಕು, ಆ ಬಗ್ಗೆ ನೋಡಿರೋಂಥವ್ರಿಗೆ ಲೇಖನ ಬರೆಸ್ಬೇಕು. ಹಿಂಗೆ ಮಾಡಿದ್ರೆ ಸಾಹಿತ್ಯ ಚರಿತ್ರೆಗೆ ತುಂಬ ಉಪಯುಕ್ತ ಆಗುತ್ತೆ. ಅಂಥ ಕೆಲಸನ ಇಬ್ಬರು ವಿದ್ವಾಂಸರು ಮಾಡಿದ್ದಾರೆ. ನನಗೆ ಭಾಳ ಸಂತೋಷ ಆಯಿತು. ಇನ್ನು ನಮಗೆ ಶರಣರ ವಚನಗಳನ್ನು ಪ್ರಕಟ ಮಾಡುವಂಥ ವಿಚಾರದಲ್ಲಿ ನಾವು ಬ್ಯಾಸಲ್ ಮಿಷನ್ನಲ್ಲಿ ಇದ್ದೀವಿ. ಬೇಸಲ್ ಮಿಷನ್ PhD ಥೀಸಿಸ್ ನಾನು ನೆನ್ನೆ ಕೊಟ್ಕೊಂಡು ರಾತ್ರಿ ಎಲ್ಲ ನೋಡಿದೆ. ಪ್ರಿಂಟಿಂಗ್ ಪ್ರೆಸ್ ಬಗ್ಗೆ ಎಷ್ಟು ಅದ್ಭುತವಾದಂಥದ್ದು. ಆ ಕಾಲಕ್ಕೆ ಇಡೀ ಕರ್ನಾಟಕದಲ್ಲಿ ಬ್ಯಾಸಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ಸು ಬಹಳ ಪ್ರಸಿದ್ಧವಾಗಿತ್ತು. ಪಾಗೋಳ ಕಟ್ಟಿಯವರು ತಮ್ಮ ವಚನಶಾಸ್ತ್ರ ಸಾರವನ್ನು ಸಂಕಲನ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಮುದ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಂಗಳೂರಿಗೆ ಅದನ್ನು ಕಳಿಸಿದ್ರು. ಅವರೇನು ಇದನ್ನು ಪ್ರಾಸಂಗಿಕವಾಗಿ ಬರೆದಿದ್ದಾರೆ. 25 ವರ್ಷದ ಅವರ ಆತ್ಮಚರಿತ್ರೆಯಲ್ಲಿ ₹500 ಮತ್ತು ಮ್ಯಾನ್ಸ್ಕ್ರಿಪ್ಟ್ನ ಇಲ್ಲಿಗೆ ಕಳಿಸಿದ್ರಂತೆ. ಕಳಿಸಿದಾಗ ಬ್ಯಾಸಲ್ ಮಿಷನ್ ಅವರು ಅದನ್ನು ನಮ್ಮ ಸ್ನೇಹಿತರು ರವೀಂದ್ರನಾಥ್ ಹೇಳ್ತಾ ಇದ್ರು. ಆ ವಚನಶಾಸ್ತ್ರ ಸಾರದಲ್ಲಿ ವಚನದ ಕೆಳಗೆ ಭಾವಾರ್ಥವನ್ನು ಬರೆದಿದ್ರು ಸ್ವಲ್ಪ. ಆ ಭಾವಾರ್ಥವನ್ನು ಮತ್ತು ವಚನವನ್ನು ಓದಂಥ ಕ್ರಿಶ್ಚಿಯನ್ ಮಿಷನರಿಗಳು ಇಲ್ಲ ಇದನ್ನು ಪ್ರಿಂಟ್ ಮಾಡಿಬಿಟ್ರೆ ನಮ್ಮ ಬೈಬಲ್ ಓದೋದನ್ನು ಸ್ವಲ್ಪ ಕಡಿಮೆ ಆಗ್ಬಿಡ್ಬೋದು, ಅದರಿಂದ ಬೈಬಲ್ ಪ್ರಚಾರಕ್ಕೆ ತೊಂದರೆ ಆಗೋದ್ರಿಂದ ನಾವು ಈ ಪುಸ್ತಕ ಮುದ್ರಣ ಮಾಡಲ್ಲ ಅಂತ ₹500 ಮತ್ತು ಆ ಮ್ಯಾನ್ಸ್ಕ್ರಿಪ್ಟ್ ಎರಡನ್ನೂ ವಾಪಸ್ ಕಳಿಸಿದ್ರು. ಆಗ ಅವರು ನೋಡಿ, ಅವರು ಪಾಗೋಳ ಕಟ್ಟಿಯವರು ಇಂಗ್ಲೀಷ್ ಆ ಕಾಲದಲ್ಲೇ ಲಾಯರ್ ಆಗಿದ್ದಂಥವ್ರು, ಭಾಳ ದೊಡ್ಡ ವಿದ್ವಾಂಸರು. ಅವ್ರು ಅಂಥದ್ದೇ ಇನ್ನೊಂದು ಪ್ರಿಂಟಿಂಗ್ ಪ್ರೆಸ್ಸು ಬೆಳಗಾಂನಲ್ಲಿ ಚೌಗ್ಲೆ ಅಂತ ಮಹಾವೀರ್ ಪ್ರಿಂಟಿಂಗ್ ಪ್ರೆಸ್ ಅಂತ ಭಾಳ ಚೆನ್ನಾಗಿ ಪ್ರಿಂಟ್ ಮಾಡಿಕೊಟ್ಟವ್ರೆ. ಅವರು ಇಲ್ಲ ನಾವು ಮಾಡ್ಕೊಡ್ತೀನಿ ಬಿಡಿ, ಬ್ಯಾಸಲ್ ಮಿಷನ್ಗಿಂತ ಚೆನ್ನಾಗಿ ಮಾಡ್ತೀವಿ ಅಂತ ಭಾಳ ಸುಂದರವಾಗಿ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಹೀಗೆ ವಚನ ಸಾಹಿತ್ಯದ ಅಂದರೆ ಅಷ್ಟೊತ್ತಿಗಾಗಲೇ ಬಸವಣ್ಣವ್ರ ವಚನ, ಚನ್ನಬಸವಣ್ಣವ್ರ ವಚನ, ಈ ಥರದ ವಚನಗಳೆಲ್ಲ ಪ್ರಕಟ ಆಗಿತ್ತು. ಜನಗಳು ಓದ್ತಾ ಇದ್ರು. ಸ್ವಲ್ಪ ವೀರಶೈವರು ಆಗ್ತಿಲ್ಲ. ಭವಿ ಭಕ್ತ ಅಂದರೆ ಬವಿಗಳು ಮುಟ್ಟಿದ್ದು ನೀರು ಸಹ ಕುಡಿತಿರ್ಲಿಲ್ಲ. ಅವ್ರಿಗೆ ಆಹಾರ ಅಂತೂ ಒಂದು ಬರೀತಾರೆ ಗೆಜೆಟಿಯರ್ಗಳಲ್ಲಿ, ವಿ ಆರ್ ಅನೇಬಲ್ ಟು ಸಿ ದ ಕಿಚನ್ಸ್ ಆಫ್ ಲಿಂಗಾಯಿಟ್ಸ್, ದೇ ವೋಂಟ್ ಶೋ ದೇರ್ ಕಿಚನ್ ಟು ಎನಿಬಡಿ. ಯಾರು ನೋಡ್ಬಿಟ್ರೆ ಅಪವಿತ್ರ ಆಗುತ್ತೆ. 63 ಇದಿತ್ತಿತ್ತು ನಮ್ಮಲ್ಲಿ, ಏನು 63 ಶೀಲಾಚರಣೆ ಅಂತ. ಶೀಲಾಚರಣೆ ಅಂದರೆ ಇವ್ರ ಮನೆಯಲ್ಲಿ ಒಂದು ಸುಣ್ಣ ಇಸ್ಕೊಳ್ಳೋದು ಕಷ್ಟ ಇತ್ತಂತೆ. ನಮ್ಗೊಂದು ಸ್ವಲ್ಪ ಸುಣ್ಣ ಕೊಡಿ, ಅಡ್ಕೆಲೆಗೆ ಸುಣ್ಣ ಇಲ್ಲ ಅಂದ್ರೂ ಪಕ್ಕದ ಮೇಲೆ ಇಸ್ಕೊಂಡು ಕೊಡ್ತಿದ್ರಂತೆ. ಇವ್ರ ಮನೆ ಸುಣ್ಣ ಕೊಡ್ತಿರ್ಲಿಲ್ಲ, ಬವಿಗಳು ಕೊಡಬೇಕು ಅಂತ. ಈ ಥರದ ಇರಲಿ ಬಿಡಿ, ಅಷ್ಟು ಗಟ್ಟಿಯಾಗಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಕರ್ನಾಟಕ ಕವಿ ಚರಿತ್ರೆ 1907ನೇ ಇಸ್ವಿನಲ್ಲಿ ಅಕ್ಕಮಹಾದೇವಿಯ ವಚನವನ್ನು ಒಂದು ಉಲ್ಲೇಖ ಮಾಡಿದ. ಆದರೆ ನಾನು ಎಷ್ಟೋ ಪ್ರಯತ್ನ ಪಡೆದೆ, ಎಷ್ಟಂತ ಮ್ಯಾನ್ಸ್ಕ್ರಿಪ್ಟ್ ಲೈಬ್ರರಿಯೆಲ್ಲ ನೋಡಿದೆ. ಇನ್ನೂ ನನಗೆ ಕವಿಚರಿತ್ರೆ ವಾಲ್ಯೂಮ್ 1 1907ನಲ್ಲಿ ಪ್ರಿಂಟ್ ಮಾಡಿರೋದು ಸಿಗ್ತಾ ಇಲ್ಲ. ಕವಿಚರಿತ್ರೆಗಾರರ ಮನಲ ಇದೆ, ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅದನ್ನು ಡಿಜಿಟಲೈಸ್ ಮಾಡಿಸ್ಕೋಬೇಕು. 24ನೇ ಇಸ್ವಿಲಿ ಅವ್ರು ಮರುಮುದ್ರಣ ಮಾಡಿದಾಗ ಆಕೆ ಒಂದು ಮಾತು ಬರೀತಾರೆ. ಇವಳು ವೀರಶೈವ ಕವಿ, ಉಡುತಡಿಯ ಪಟ್ಟಣದಲ್ಲಿ ಹುಟ್ಟಿದಳು. ಆ ಪಟ್ಟಣದ ದೊರೆ ಕೌಶಿಕನು ಇವರನ್ನು ಮದುವೆ ಆಗಬೇಕು ಅಂತಿದ್ದ ಅಂತೇಳಿ, ಅಮೈದ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುಬಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ವಿರಹವ, ನಾನು ಯಾರಿಗೆ ಧೃತ ಕೊಡುವಂತೆ ಬಹಳ ಸುಂದರವಾದ ಒಂದು ವಚನವನ್ನ ನಮ್ಮ ಕವಿಚರಿತ್ರೆಗಾರರು ಉಲ್ಲೇಖ ಮಾಡಿದ್ದಾರೆ.
ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ನಿಂತಿರಯ್ಯ ಅಂತ ಬಹಳ ಸುಂದರವಾದ ವಚನ. ಅದನ್ನ ಎಲ್ಲರೂ ಕೇಳಿದ್ದೀರಾ, ಎಲ್ಲ ಕಡೆ ಇಡೀ ವರ್ಲ್ಡಲ್ಲೇ ಪ್ರಸಿದ್ಧವಾಗಿರೋದು. ಆ ವಚನವನ್ನು ಕೋಟ್ ಮಾಡಿದ್ದಾರೆ. ಅಕ್ಕನ ಯೋಗಾಂಗ ತ್ರಿವಿಧಿ 63 ತ್ರಿವಿಧಿಗಳಲ್ಲಿ ಅಕ್ಕ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಸ್ಥಿತಿ ಹೋಗ್ಬೇಕಾದ್ರೆ ಯಾವ ರೀತಿ ಇರಬೇಕು, ಏನು ಹೇಗೆ ಅನುಷ್ಠಾನ ಮಾಡಬೇಕು ನೋಡಿ. ಯೋಗಿಗಳಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಜೈನ, ಬೌದ್ಧ ಈಗೆಲ್ಲ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಅವರೆಲ್ಲ ಆ ಶಕ್ತಿ ಆ ತುಟ್ಟ ತುದಿಯನ್ನು ಹುಟ್ಟಬೇಕಾದ್ರೆ ಏನು ಸಾಧನೆ ಮಾಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಮಹಾದೇವಿ ಅಕ್ಕ ಕಂಡುಕೊಂಡಿದ್ಲು. ಅಲ್ಲಿಂದ ಯೋಗಾಂಗ ತ್ರಿವಿಧಿ ಅಂತ ಒಂದು ತುಂಬ ಸುಂದರವಾದ ಒಂದು ಪದ್ಯಗಳನ್ನು ಬರೆದಿದ್ದಾಳೆ. ಹಾಗೆ ಸೃಷ್ಟಿಯ ವಚನ, ಹೇಗೆ ಸೃಷ್ಟಿ ಆಯಿತು, ಪಂಚಭೂತಗಳು ಅಂದ್ರೆ ಏನು, ಪಂಚ ತನ್ಮಾತ್ರಗಳು ಅಂದ್ರೆ ಏನು, ಪಂಚ ಜ್ಞಾನೇಂದ್ರಿಯ ಅಂದ್ರೆ ಏನು, ಪಂಚ ಕರ್ಮೇಂದ್ರಿಯ ಅಂದ್ರೆ ಏನು, ಅರಿವು ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಎಲ್ಲವನ್ನ ಸುಂದರವಾಗಿ ಹೇಳಿರುವಂತಹ ಅಕ್ಕ ಅದನ್ನ ಸೃಷ್ಟಿ ವಚನವನ್ನು ಬರೆದಿದ್ದಾಳೆ. ಇಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಇನ್ನ ಅವರು ಬಹಳ ಚೆನ್ನಾಗಿ ತಮ್ಮ ಜೀವಮಾನ ಗೊತ್ತಾಗೋಯ್ತು ಅವ್ರಿಗೆ. ನಾನು ಬರೀ ಹೀಗೆ ಮನೆ ಮಕ್ಕಳು ಹೆಂಡತಿ ಅಂತ ಕೂತ್ಕೊಂಡ್ಬಿಟ್ರೆ ನಾನೇನು ಮಾಡಕ್ ಸಾಧ್ಯ ಇಲ್ಲ, ನಾನು ಸದಾ ಈ ವಚನ ಅಧ್ಯಯನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಲೌಕಿಕವನ್ನು ಕಮ್ಮಿ ಮಾಡ್ಕೊಂಡ್ರು, ಪ್ರಾಕ್ಟೀಸ್ ಕಮ್ಮಿ ಮಾಡಿದ್ರು, ಏನೋ ಒಂದು ಸ್ವಲ್ಪ ದುಡ್ದು ಹೊಟ್ಟೆಪಾಡು ಮಾಡ್ಕೊಂಡಿದ್ರು. 4 ಜನ ಸ್ಕ್ರೈಬರ್ಸ್ ನಿಟ್ಕೊಂಡ್ಬಿಟ್ರು. ಇವತ್ತು ದೊಡ್ಡ ಶ್ರೀಮಂತರು ಮಲ್ಟಿ ಮಿಲಿನಿಯರ್ಸ್ ಮಾಡೋಕ್ಕಾಗಲ್ಲ. 4 ಜನ ಒಳ್ಳೆ ಬರಹಗಾರ ನಿಟ್ಕೊಂಡು ಅವ್ರ ಕೈಲಿ ಕಾಪಿ ಮಾಡಿಸೋದು, ಇವ್ರು ಓದೋದು, ಕಾಪಿ ಮಾಡಿಸೋದು, ಇದು ಓದೋದು, ಹಿಂಗೆ 100 ಓಲೆಗರಿ ಕಟ್ಟು ಓದಿದ್ರಿಂದ ಸಹಸ್ರಾರು ವಚನಗಳನ್ನು ಕಾಪಿ ಮಾಡಕ್ಕೆ ಶುರು ಮಾಡಿಬಿಟ್ರು. ಅವರು ಮಹಾದೇವಿ ಅಕ್ಕನ ವಚನವನ್ನು 1926ನೇ ಇಸ್ವಿನಲ್ಲಿ ಎಡಿಟ್ ಮಾಡಿದ್ದಾರೆ. ಶಿವಾನುಭವ ಗ್ರಂಥಮಾಲೆಯ 3ನೇ ಪುಸ್ತಕವಾಗಿ 1926ರಲ್ಲಿ ಮಹಾದೇವಿ ಅಕ್ಕ ವಚನಗಳನ್ನು ಪ್ರಕಟವಾಯಿತು. ಅಂದಿನ ಬೆಲೆ 6 ಆಣೆ. ಈ ಸಂಗ್ರಹಕ್ಕೆ 12 ಹಸ್ತಪ್ರತಿಗಳನ್ನು ಬೆಳೆಸ್ಕೊಂಡಿದ್ದಾರೆ. ನಮ್ಗೆ ದುರ್ದೈವ ಏನಪ್ಪಾ ಅಂದ್ರೆ ಮಹಾದೇವಿ ಅಕ್ಕ ಬರೆದಿರುವಂಥ ವಚನಗಳೆಲ್ಲ ಒಂದೇ ಕಡೆ ನಮ್ಗೆ ಸಿಗಲ್ಲ. ಅದು ಚೆದರೋಗಿರುವಂಥದ್ದು 100 ವೀರಶೈವ ಗ್ರಂಥಗಳ ಉಲ್ಲೇಖ ಆಗಿರೋದು. ಹಾಗೆ 12 ಹಸ್ತಪ್ರತಿಯಲ್ಲಿ ಅವರು ಅದನ್ನು ಹುಡುಕಿದ್ದಾರೆ. ಪ್ರಭುಲಿಂಗಲೀನೇ ಬಳಸ್ಕೊಂಡಿದ್ದಾರೆ ನೋಡಿ. ಪ್ರಭುಲಿಂಗಲೀಲೆ ಏನ್ ಮಾಡ್ತಾ ಇದ್ದ ಅಂದ್ರೆ ಚಾಮರಸನ ಪ್ರಭುಲಿಂಗಲಿ ಒಂದೊಂದು ಅಧ್ಯಾಯದಲ್ಲೂ ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು 20 ವಚನವನ್ನು ಬರೀತಾ ಇದ್ದ. ಅದು ಕೆಲವರು 20 ಬರೆದವರೆ, ಕೆಲವರು 25 ಬರೆದವರೆ, ಕೆಲವರು 100 ಬರೆದಿರೋದನ್ನ ಶ್ರೀ ಬಸವಣ್ಣವರು ದಾಖಲೆ ಮಾಡಿದ್ದಾರೆ. ಹೀಗೆ ಪ್ರಭುಲಿಂಗ ಲೀಲೆ ಅವರು ಇದರಲ್ಲಿ ಪರಮಾತ್ಮನ ಸ್ವರೂಪ, ಸಂಸಾರವು ಹೇಯವಾದದ್ದು, ಲಿಂಗಧಾರಣ, ಸತೀಪತಿ ಭಾವದ ವಚನ, ಗುರು ಮಹತ್ವ, ವಿಭೂತಿ ಮಹಾತ್ಮೆ, ಸತೀಪತಿ ಭಾವದ ಮಂತ್ರ ಮಹಾತ್ಮೆ, ಭಕ್ತಸ್ಥಳ, ಪರಮಾತ್ಮನಲ್ಲಿ ವಿಶ್ವಾಸವುಳ್ಳದು ಏನಾಗಿರುವುದು, ಪರಮಾತ್ಮನಲ್ಲಿ ಮೋಹ, ಅನುಭಾವಿಗಳ ಸಂಘ, ಪರಮಾತ್ಮನ ಧ್ಯಾನ, ಶರಣರ ಸ್ತೋತ್ರಗಳು, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಸಾದಿಯ ಪರಿಪೂರ್ಣತೆ, ಪ್ರಾಣಲಿಂಗಿ ಸ್ಥಳ, ಲಿಂಗದ ವಿಕಲಾವಸ್ಥೆ, ಪರಮಾತ್ಮನಲ್ಲಿ ಸಾಮರಸ್ಯ ಭಾವ, ಶರಣಸ್ಥಳ, ಲಿಂಗಜ್ಞಾನ, ಶರಣನು ನಿರ್ಲೇಪನ, 20 ಶರಣರ, ಈ ರೀತಿ 22 ವಿಭಾಗಗಳು ಮಾಡ್ಕೊಂಡಿದ್ದಾರೆ. ಇದು ಪ್ರತಿಯೊಂದು ವಚನದ ಕಠಿಣ ಪದಾರ್ಥವನ್ನು ಅದೇ ವಚನದ ಕೆಳಗೆ ಕೊಡಲಾಗಿದೆ. ಈ ವಚನ ಸಂಕಲನದ ಶರಣ ಸಾಹಿತ್ಯದ ಅಭ್ಯಾಸಿಗಳಿಗೆ ಒಂದು ಸಂಚಲನ ಉಂಟು ಮಾಡಿತು. 26ನೇ ಇಸ್ವಿನಲ್ಲಿ ಬಂದಂತ ಪುಸ್ತಕ ಏನ್ ಅದ್ಭುತ, ಇಡೀ ಕರ್ನಾಟಕದಲ್ಲಿ ಒಂದು ಸಂಚಲನ ಉಂಟು ಮಾಡ್ತು. ಇದನ್ನ ಸುಮಾರು 10 ಸರಿ ಮರುಮುದ್ರಣವನ್ನ ಅಗ್ಗಟ್ಟಿಯವರೇ ಮಾಡಿದ್ದಾರೆ. 10 ಅಂದ್ರೂ ತುಂಬಾ ಕಮ್ಮಿ ರೇಟು, 250 ವಚನ, ಬಹಳ ಚೆನ್ನಾಗಿ ಮಾಡಿರುವಂಥದ್ದು. ಇನ್ನು ವಚನ ಸಾಹಿತ್ಯದ ಪ್ರಾಚೀನ ಆಕರಕೋಶ ನಮ್ಮ ಕಲಬುರ್ಗಿಯವರು ಒಂದು ಕೆಲಸ ಮಾಡಿದ್ರು. ನಾನೀಗ ಇದನ್ನ ಸಮಗ್ರ ವಚನ ಸಂಪುಟ ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ಏನಾದ್ರು ಒಂದು ಸಿದ್ಧತೆ ಬೇಕಲ್ಲ. ಈ ಬೆಳಗ್ಗೆ ಈ ಸಿದ್ಧತೆ ಬಗ್ಗೆ ಮಾತನಾಡ್ತಾ ಇದ್ದಾಗ ಯಕ್ಷಗಾನದ ಇದ್ರ ಮೇಲೆ ನಾವೆಲ್ಲ ಕೇಳಿದ್ವಿ, ಏನು ಹೇಗೆ ಯಕ್ಷಗಾನದ ಹೇಗೆ ಮಾಡೋದು ಅಂತ. ಆಗ ಕಲಬುರ್ಗಿಯವರು ಏನ್ ಮಾಡಿದ್ರು, ಅವ್ರು ವಿಜಯಶ್ರೀ ಹಿರೇಮಠ ಅಂತ ಅವ್ರ ಸ್ಟೂಡೆಂಟ್ ಕರ್ಕೊಂಡು ಇಡೀ ಮಾಸ್ತಪತಿಗಳನ್ನೆಲ್ಲ ಒಂದ್ ಕಡೆ ಜೋಡಿಸ್ಕೊಂಡು ಬಸವಣ್ಣವ್ರದ್ದು ಎಲ್ಲಿ ಸಿಗುತ್ತೆ, ಚನ್ನಬಸವಣ್ಣವ್ರದ್ದು ಎಲ್ಲಿ ಸಿಗುತ್ತೆ, ಅಕ್ಮಾದೇವಿದು ಎಲ್ಲಿ ಸಿಗುತ್ತೆ, ಅಜಗಣ್ಣಂದು ಎಲ್ಲಿ ಸಿಗುತ್ತೆ, ಹೀಗೆ ಎಲ್ಲ ಶರಣರದ್ದು ಒಂದು ವಚನ ಬ್ಯಾಂಕ್ ಮಾಡಿದ್ರು. ವಚನ ಬ್ಯಾಂಕ್ ಮಾಡಿ ಎಲ್ಲವನ್ನು ಜೋಡಿಸಿದ್ರು. ಜೋಡಿಸಿದಾಗ ಅವ್ರಿಗೆ ಬಹಳ ಸಂತೋಷ ಆಗೋಯ್ತು. ಓಹೋ, ಇದೆಲ್ಲ ಇಲ್ಲಿ ಸಿಗುತ್ತೆ ಅಂತೇಳಿ ವಚನ ಸಾಹಿತ್ಯದ ಪ್ರಾಚೀನ ಆಕರಕೋಶ ಅಂತ ಮಾಡಿದ್ರು. ಇದನ್ನ ಇಟ್ಕೊಂಡ್ಬಿಟ್ರೆ ನಾವು ಯಾರ್ಯಾರ್ದು ಏನೇನಿದೆ ಅನ್ನೋ ಮಾಹಿತಿ ಸಿಗುತ್ತೆ. ಅದು ಸುಮಾರು 110 ಮ್ಯಾನ್ಸ್ಕ್ರಿಪ್ಟ್ ಅಲ್ಲಿ ಅಕ್ಕಮಹಾದೇವಿ ವಚನ ಇರೋದನ್ನು ರೆಕಾರ್ಡ್ ಮಾಡಿದ್ದಾರೆ. ನಾನೀಗ 110 ಮ್ಯಾನ್ಸ್ಕ್ರಿಪ್ಟ್ ಹೆಸರು ಹೇಳ್ಬಿಟ್ರೆ ಇನ್ನು 15 ನಿಮಿಷ ಆಗುತ್ತೆ, ನಾನು ಹೇಳಲ್ಲ. ಆದ್ರೆ ಇಷ್ಟು ದೊಡ್ಡ ಇನ್ನ ಉಡುತಡಿ ಅಕ್ಕನ ಮಹಾದೇವಿ ಅಕ್ಕನ ಸಾಹಿತ್ಯ ಅಂತ 1960ನಲ್ಲಿ ಮಲಬಾದಿ ವೀರಭದ್ರಪ್ಪನವರು ಮತ್ತು ಜವಳಿಯವರು ಇಬ್ರು ಸೇರಿ ಮಾಡಿದ್ರು. ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಆ ಕಾಲಕ್ಕೆ ಅರಮನೆ ಪಂಚಗವಿ ಮಠದ ಗೌರಿಶಂಕರ ಸ್ವಾಮಿಗಳು ಅಂತಿದ್ರು. ಅವರು ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು. ಅವರು ಕರ್ನಾಟಕಕ್ಕೆ ಬಂದು 1942-43ನಲ್ಲಿ ಬಂದ್ರು. 51ನಲ್ಲಿ ಹೊರಟೋದ್ರು ಕ್ಯಾನ್ಸರ್ ಆಗಿ. ಆದ್ರೆ ಅವರು ವಿಶೇಷವಾದ ಹಸ್ತಪ್ರತಿಯನ್ನು ಅಧ್ಯಯನ ಮಾಡಿದ್ರು. ಅವ್ರು ಹೇಗೋ ಎಲ್ಲಿ ಮಾಡಿದ್ರೋ ಏನೋ ಗೊತ್ತಿಲ್ಲ, ಅವ್ರ ಸಂಗ್ರಹದಲ್ಲಿ ನಮ್ಮ ಹತ್ರ ಇಲ್ಲ. ಆದ್ರೆ ಅವರು ಹುಡುಕಿದಂತಹ ಆ ವಚನಗಳು ಯಾವ ಮ್ಯಾನ್ಸ್ಕ್ರಿಪ್ಟ್ ಅಲ್ಲಿ ಇತ್ತು ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಹಾಗೆ ವಚನಶಾಸ್ತ್ರ ಪಿತಾಮಹ ಪಾಗೋಳ್ ಕಟ್ಟಿಯವರು ವಚನಶಾಸ್ತ್ರ ಭಾಗ 1, ಭಾಗ 2
ಭಾಗ 3 ಮಾಡಿದಂತಹ ಸಂಗ್ರಹ ಮಾಡಿದಂಥದ್ದು ಎಲ್ಲ ಸೇರಿ ಸುಮಾರು 280 ವಚನವನ್ನು ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ದೀರ್ಘವಾಗಿ ಬರೆದಿದ್ದೀನಿ. ಈ ಪುಸ್ತಕದಲ್ಲಿ ವಿಶೇಷ ಏನಪ್ಪ ಅಂದರೆ, ನಾವೆಲ್ಲ ಕದಲಿವನ ಎಲ್ಲಿದೆ ಹೇಗಿದೆ ಅನ್ನೋದನ್ನು ಗೊತ್ತಿರಲಿಲ್ಲ. THM ಸದಾಶಿವಯ್ಯನವರು ಅವರೆಲ್ಲ ಸ್ನೇಹಿತರು ಎಲ್ಲ ಹೋಗ್ಬಿಟ್ಟು ಅದನ್ನು ಹುಡುಕಿದ್ರು. ಹಾಗೆ ನಮ್ಮ ಸಿರಿಗೆರೆ ಮಠದ ಶಿವಕುಮಾರ ಸ್ವಾಮಿಗಳು ಬಹಳ ದೊಡ್ಡ ವೇದಾಂತಿಗಳು, ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಎಲ್ಲ ಭಾಷೆಗೂ ವಚನ ಸಾಹಿತ್ಯವನ್ನು ಭಾಷಾಂತರ ಮಾಡಿಸ್ತಂಥವ್ರು. ಕ್ರಿಶ್ಚಿಯನ್ ಮಿಷನರಿ ಹೇಗೆ ಕೆಲಸ ಮಾಡುತ್ತೋ ಆ ಕೆಲಸ ಮಾಡ್ತಾರೆ ಅವರು ಸಿರಿಗೆರೆ ಮಠ. ಅವರು ನಮ್ಮ ಇವ್ರನ್ನ ಯಾರನ್ನ ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿಯವ್ರನ್ನ ಮತ್ತು ಮಹಾದೇವ ಬಣ್ಕಾರನ್ನ ಕರ್ಕೊಂಡು ಇದಕ್ಕೆ ಹೋಗಿ ಶ್ರೀಶೈಲಕ್ಕೆ ಹೋಗಿ ವಿಶೇಷವಾಗಿ ಕದಲಿವನ್ನು ಹುಡುಕಿದ್ರು. ಅಲ್ಲಿ ಶರಣರ ಜಯಂತಿ ಮಾಡಿದ್ರು. ಆ ಬಗ್ಗೆ ವಿಶೇಷವಾದ ಫೋಟೋ ಮತ್ತು 2 ಮಾಹಿತಿಯನ್ನಿದೆ. ಕದಲಿ ಕರ್ಪೂರ ಮುಂದೆ ಅಕ್ಕಮಹಾದೇವಿ ಬಗ್ಗೆ ಒಂದು ಒಳ್ಳೆ ಕಾದಂಬರಿ ಬರೆದ್ರು ತಿಪ್ಪೇರುದ್ರ ಸ್ವಾಮಿ. ಅದು ಆ ಒಂದು ಸಂಚಾರ ಅವ್ರಿಗೆ ಬಹಳ ಅನುಕೂಲ ಆಯಿತು. ಆ ಕದಲಿ ಕರ್ಪೂರ ಕನ್ನಡಕ್ಕೆ, ಹಿಂದಿಗೆ, ತಮಿಳಿಗೆ, ಮಲಯಾಳಂಗೆ, ತೆಲುಗುಗೆ, ಇಂಗ್ಲೀಷ್ಗೆ ಇಷ್ಟು ಭಾಷೆಗೆ ಭಾಷಾಂತರ ಆಗಿದೆ. ಅಂದರೆ ಅಷ್ಟು ಭಾಷಾಂತರ ಆಗ್ತಾ ಇದೆ ಅಂದರೆ ಅದರ ಮಹತ್ವ ಇಷ್ಟಿದೆ ಅಂತ. ಅದರಲ್ಲಿ ನಮಗೆ ಸುಮಾರು ವಚನಗಳು ನಮಗೆ ಲಭ್ಯ ಆಯಿತು. ಅದರಲ್ಲಿ ಆ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಬರೆದಿದ್ದೀನಿ. ಅದರಲ್ಲಿ ನಮಗೆ ಅವರು ಏನೇನು ಬಳಸ್ಕೊಂಡ್ರು ಅಂತಂದರೆ 21 ಕೃತಿಗಳನ್ನು ಬಳಸ್ಕೊಂಡಿದ್ದಾರೆ. ಅದ್ವೈತಾನಂದ ವಚನಗಳು, ಮಹಾದೇವಿ ಡಾಕ್ಟರ್ R.C. ಹಿರೇಮಠರು. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವಣ್ಣವ್ರ ಷಟ್ಸ್ಥಲ ವಚನವನ್ನು ಆಮೇಲೆ ಜೋಡಿಸ್ತಾ, ಅಲ್ಲಮಪ್ರಭು ಷಟ್ಸ್ಥಲ ವಚನವೂ ಅಷ್ಟೇ ಮತ್ತೆ ನಂತರ ಅಕ್ಕಮಹಾದೇವಿದು ಅಷ್ಟೇ ಷಟ್ಸ್ಥಲ ವಚನ ಆಕೆನೇ ಜೋಡಿಸಿರ್ಲಿಲ್ಲ. R.C. ಹಿರೇಮಠರು ಅವ್ರ ಸ್ನೇಹಿತರುಗಳು ಕೂತ್ಕೊಂಡು ಇದರಲ್ಲಿ ವಿಶೇಷವಾಗಿ ಒಂದು ಈ ಪ್ರತಿಯನ್ನು ಪ್ರಕಟ ಮಾಡಿದ್ರು. ಆ ಪ್ರತಿ ಪ್ರಕಟ ಮಾಡಿಬಿಟ್ಟು ಇಲ್ಲಿದೆ ಇದು ಟೆಕ್ಸ್ಟ್ ಆಯಿತು. ಇದರಲ್ಲಿ ಅವ್ರು ಏನು ಮಾಡಿದ್ರು, ಅಕ್ಕಮಹಾದೇವಿ ವಚನಗಳನ್ನ ಷಟ್ಸ್ಥಲ ರೂಪದಲ್ಲಿ ಅದನ್ನ ಪ್ರಕಟ ಮಾಡಿದ್ರು. ಅದು ಆಮೇಲೆ ನಮಗೆ ತುಮಕೂರು ಜಿಲ್ಲೆಯಲ್ಲಿ 6000 ವಚನ ಕಟ್ಟು ಸಿಕ್ತು. ಇಡೀ ಇಂಡಿಯಾದಲ್ಲಿ ಎಲ್ಲೂ ಸಿಕ್ಕಿರಲಿಲ್ಲ. ಅದರಲ್ಲಿ ನಮಗೆ ಅಲ್ಲಿ ನೀಲಾಂಬಿಕೆದು ಮತ್ತು ಸಿದ್ದರಾಮೇಶ್ವರದ್ದು, ಅಕ್ಕಮಹಾದೇವಿದು ಹೆಚ್ಚಿನ 250 1000 ವಚನಗಳು ಸಿಕ್ತು. ಅದನ್ನ ಸಾಶಿ ಮಳ್ಳಯ್ಯನವರು, ಎಸ್ ಶಿವಣ್ಣವರು ಇಬ್ಬರು ವಿಶೇಷವಾಗಿ ಅಧ್ಯಯನ ಮಾಡಿದ್ರು. ಇದರಲ್ಲಿ ಒಂದೇ ಒಂದು ವಚನ ಬಿಟ್ಟೋಗಿತ್ತು. ನಾನು ಒಂದು ಸಂಚಿಕೆಯಲ್ಲಿ ತಂದು ಸೇರಿಸಿದ್ದೀನಿ. ಇನ್ನ ಮ್ಯಾನ್ಸ್ಕ್ರಿಪ್ಟ್ ಇದೆ ನಿಮ್ಮಲ್ಲಿ? ಹ್ಞೂ ಸರ್ ಇದೆ. ಆದರೆ ಒಂದೇ ಕಡೆ ಎಷ್ಟಿದೆ? 17 ಅದನ್ನ ಶಿವಣ್ಣವ್ರು ಪಬ್ಲಿಷ್ ಮಾಡಿದ್ರೆ ಅದರಲ್ಲಿ. ಇನ್ನು ಎಲ್ ಬಸವರಾಜು ಅವರು ವಿಶೇಷವಾಗಿ ಅಕ್ಕನ ವಚನಗಳನ್ನು ಎಡಿಟ್ ಮಾಡಿ ಅದರಲ್ಲಿ ಅವರು ನೋಡಿ, ನಮಗೆಲ್ಲ ಗೊತ್ತಿರೋ ಹಾಗೆ ಶೂನ್ಯ ಸಂಪಾದನೆಗಳು ನಾವೆಲ್ಲ ಕೇಳಿದ್ದೀವಿ. ಅದರಲ್ಲಿ 5 ಶೂನ್ಯ ಸಂಪಾದನೆ ಇದೆ. ಶಿವಗಣ ಪ್ರಸಾದಿ ಮಹಾದೇವಿಂದು, ಅಲಗಿಯಾರಿಂದು, ಕುಂಬಳಾಪುರ ಸಿದ್ಧಲಿಂಗೇತಿದು, ಕೆಂಚಿವೀರ ನುಡಿಯಿಂದ ಮತ್ತು ಗುರು ಸಿದ್ಧವೀರ ನುಡಿಯಿಂದ. ಕೆಂಚಿ ನುಡಿಯಿಂದ ಸಿಕ್ಕಿಲ್ಲ ನಮಗೆ. ಆದರೆ ಈ ಶಿವಗಣ ಪ್ರಸಾದಿ ಮಹಾದೇವಿನ ಶೂನ್ಯ ಸಂಪಾದನೆ ಹೆಚ್ಚಾಗಕ್ಕೆ ಮುಂಚೆ ಅಕ್ಕಮಹಾದೇವಿಯ ಪ್ರಸಂಗವನ್ನ ನಮ್ಮ ಜವಳಿಯವರು ಮುದ್ರಣ ಮಾಡಿದ್ರು. ಇದನ್ನ ಎಡಿಟ್ ಮಾಡಿದಂಥ ಎಲ್ ಬಸವರಾಜು ಅವರು ಎಲ್ಲ ಶೂನ್ಯ ಸಂಪಾದನೆಗಳು ನೋಡಿ, ಆಮೇಲೆ ಪ್ರಕಟಿತ ಎಲ್ಲ ಗ್ರಂಥಗಳು ನೋಡಿ ಅಕ್ಕಮಹಾದೇವಿ ವಚನವನ್ನ ಸಂಪಾದನೆ ಮಾಡಿಕೊಟ್ರು. ಇದು ಬಹಳ ವೆರಿ ಗುಡ್ ಎಡಿಷನ್. ನಮ್ಮ ಡಾಕ್ಟರ್ ವೀರಣ್ಣ ರಾಜು ಅವರು ಸಮಗ್ರ ವಚನ ಸಂಪುಟ ಸರ್ಕಾರ 1993ರಲ್ಲಿ ಒಂದ್ಸರಿ, 2001ರಲ್ಲಿ ಒಂದ್ಸರಿ, 2016ರಲ್ಲಿ ಒಂದ್ಸರಿ, 2021ರಲ್ಲಿ ಒಂದ್ಸರಿ, ಒಟ್ಟು 1 2 3 4ನೇ ಸರಿ ಮುದ್ರಣ ಆಗಿರುವಂಥದ್ದು. ಇದರಲ್ಲಿ ಡಾಕ್ಟರ್ ವೀರಣ್ಣ ರಾಜುರವರು ಎಲ್ಲ ಅಕ್ಕಮಹಾದೇವಿ ವಚನ ಶರಣಿಯರ ಸಂಪುಟ ಅಂತ 5ನೇ ವಾಲ್ಯೂಮ್ನಲ್ಲಿ ಸುಮಾರು 420 ವಚನವನ್ನು ಅಕ್ಕಮಹಾದೇವಿ ವಚನವನ್ನು ಸಂಕಲನ ಮಾಡಿಕೊಟ್ಟಿದ್ದಾರೆ. ಹೀಗೆ ಒಂದು 4 ವಚನ ಹೀಗೆ ಹಾಗೆ ನಾವು ಪರಿಶೀಲನೆ ಮಾಡಿದ್ರೆ ಇನ್ನೂ ಹೊಸ ವಚನಗಳು ಸಿಗುತ್ತೆ. ಅಕ್ಕಮಹಾದೇವಿ ವಚನ ಇಂಗ್ಲಿಷಿಗೆ ಭಾಷಾಂತರ ಆಗಿದೆ. ಕಲಬುರ್ಗಿಯವರು ಬಸವ ಸಮಿತಿಯಿಂದ 28 ಭಾಷೆಗೆ, ಇಡೀ ಪ್ರಪಂಚದಲ್ಲಿ ಬೈಬಲ್ ಒಂದು ಎಲ್ಲ ಭಾಷೆಗೆ ಭಾಷಾಂತರ ಆಗಿದೆ. ಕುರಾನ್ ಒಂದು ಭಾಷಾಂತರ ಆಗಿದೆ. ಹಾಗೆ ನಮ್ಮ ಕನ್ನಡ ನಾಡಿನ ಕಣ್ಣಿನ ಮಣ್ಣಿನ ನಮ್ಮ ಮಣ್ಣಿನಲ್ಲಿ ಹುಟ್ಟಿದಂಥ ಬಸವಾದಿ ಪ್ರಮುಖರ ವಚನ ಈಗ 32 ಭಾಷೆಗೆ ಭಾಷಾಂತರ ಆಗಿದೆ. ನೀವೆಲ್ಲ ಸಂತೋಷ ಪಡಬೇಕು. 2500 ವಚನ, ಅದರಲ್ಲಿ 120 ವಚನ ಅಕ್ಕನ ವಚನ ಭಾಷಾಂತರ ಆಗಿದೆ. ಈ ಮಣ್ಣಿನ ಒಂದು ಸಾಹಿತ್ಯ ಇಡೀ ವಿಶ್ವಕ್ಕೆ ಗೊತ್ತಾಗಿರುವಂಥದ್ದು. ಹೀಗೆ ಅಕ್ಕನ ವಚನ ಪ್ರಜ್ಞೆಯಲ್ಲಿ 100 ಜನ ದುಡಿದಿದ್ದಾರೆ. ಅಕ್ಕಮಹಾದೇವಿಯ ಅಕ್ಕನ ಬಳಗ ಇವರೆಲ್ಲ ದಾಸೋಹದ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾ ಇದನ್ನೆಲ್ಲ ಮಾಡಿದ್ದಾರೆ. ಇನ್ನು ಅಕ್ಕಮಹಾದೇವಿಯ ಪ್ರಕಟಿತ ಸಾಹಿತ್ಯ ಕುರಿತು ಸುದೀರ್ಘವಾದ ನನ್ನ ಲೇಖನವನ್ನು ಬರ್ಕೊಡ್ತೀನಿ ಅಂತ ಹೇಳಿ ಅವಕಾಶ ಮಾಡಿಕೊಂಡಂಥ ಹಳ್ಳಿಗೇರಿಯವರಿಗೂ ಮತ್ತು ಸಾವಧಾನವಾಗಿ ಕೇಳಿದ್ದಂಥ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಸಾಹಿತ್ಯಿಕ ವಿಚಾರಧಾರೆಗೆ ನಲ್ಮೆಯ ಧನ್ಯವಾದಗಳು ಸರ್. ಇಲ್ಲಿಗೆ ನಮ್ಮ ಕೊನೆಯ ವಿಚಾರಗೋಷ್ಠಿ ಮುಕ್ತಾಯಗೊಂಡಿದೆ. ವಿಚಾರಗೋಷ್ಠಿಗಳನ್ನು ನಡೆಸಿಕೊಟ್ಟಂತಹ ಗಣ್ಯರಿಗೆ ಇಂದಿನ ಸಮ್ಮೇಳನಾಧ್ಯಕ್ಷರಾದ ಪ್ರೊಫೆಸರ್ A.V. ನಾವಡರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ.
ಇದೀಗ ಭೋಜನದ ವಿರಾಮ. ಎಲ್ಲರೂ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ತದನಂತರ ಸರಿಯಾಗಿ 2 ಗಂಟೆಗೆ ಸಮಾರೋಪ ಸಮಾರಂಭ ಪ್ರಾರಂಭವಾಗಲಿದ್ದು, ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಕ್ಲಬ್ದ ಸಮಯದಲ್ಲಿ ಆಸೀನರಾಗಬೇಕಾಗಿ ವಿನಂತಿ.
ಕಿಟ್ಟೆಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಪುತ್ತೂರು ಸಹಯೋಗದಲ್ಲಿ ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನ ರೆವರೆಂಡ್ GF ಕಿಟ್ಟೆಲ್ ಸಾಹಿತ್ಯ ಸಂಸ್ಮರಣೆ. ಈ 2 ದಿನದ ಹಸ್ತಪ್ರತಿ ಸಮ್ಮೇಳನ ಇಲ್ಲಿ ನಡೆಯಿತು. ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಸಮಾರೋಪ ಸಮಾರಂಭ ಇದೀಗ ನಡೆಯುವುದಕ್ಕಿದೆ. ಸಭಾಂಗಣದಿಂದ ಹೊರಭಾಗದಲ್ಲಿರುವಂತಹ ಸಾಹಿತ್ಯಾಭಿಮಾನಿ ಬಂಧುಗಳೆಲ್ಲರೂ ಕೂಡ ಸಭೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸುಧಾನ ಶಾಲೆಯ ಶಿಕ್ಷಕ ವೃಂದವು ಕೂಡ ಸಭೆಗೆ ಬರಬೇಕು. ಹಾಗೆ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳೆಲ್ಲರೂ ಕೂಡ ಸಭಾಂಗಣಕ್ಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಇಂದಿನ ಸಮಾರೋಪ ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪಾದಿಕಲ್ಲು ವಿಷ್ಣು ಭಟ್ ಅವರು ಸಮಾರೋಪ ಭಾಷಣವನ್ನ ಮಾಡುವುದಕ್ಕಿದ್ದಾರೆ. ಹಾಗೆಯೇ ಇಂದಿನ ಸಭಾಧ್ಯಕ್ಷತೆಯನ್ನು ಡಾಕ್ಟರ್ FT ಹಳ್ಳಿಕೇರಿ ಮುಖ್ಯಸ್ಥರು ಹಸ್ತಪ್ರತಿಶಾಸ್ತ್ರ ವಿಭಾಗ ಹಂಪಿ ಇವರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ MP ಶ್ರೀನಾಥ್, ಪುತ್ತೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯ್ಕ್, ಸುಧಾನ ಶಾಲೆಯ ಸಂಚಾಲಕರಾದ ರೆವರೆಂಡ್ ವಿಜಯ ಹಾರವಿನವರು ಆಗಮಿಸಲಿದ್ದಾರೆ. ಹಾಗೆಯೇ ಇಬ್ಬರು ಸಾಧಕರನ್ನು ನಾವು ಇಂದು ಸನ್ಮಾನಿಸಲಿದ್ದೇವೆ. ಬೆನೆಟ್ G ಅಮ್ಮನ್ನ, ಪತ್ರಗಾರ ಸಹಾಯಕರು, ಕರ್ನಾಟಕ ಥಿಯಾಲಜಿಕಲ್ ಕಾಲೇಜು ಮಂಗಳೂರು, ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ ಧರ್ಮಸ್ಥಳ ಇಲ್ಲಿನ ಡಾಕ್ಟರ್ SR ವಿಘ್ನರಾಜ ಧರ್ಮಸ್ಥಳ ಸಂಶೋಧಕರು, ಇವರನ್ನು ಕೂಡ ನಾವು ಈ ಹೊತ್ತು ಸನ್ಮಾನ ಮಾಡುವುದಕ್ಕಿದ್ದೇವೆ. ಎಲ್ಲ ಕಾರ್ಯಕ್ರಮಕ್ಕೆ ಇವರೆಲ್ಲರ ಮಾತುಗಳಿಗೆ ಕಿವಿಯಾಗುವುದಕ್ಕೆ ಸಾಹಿತ್ಯಾಸಕ್ತ ಬಂಧುಗಳೆಲ್ಲರೂ ಕೂಡ ಸಭಾಂಗಣಕ್ಕೆ ಬರಬೇಕು ಅಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ವಿಚಾರಗೋಷ್ಠಿಗೆ ಆಗಮಿಸಿದ್ದಂತಹ ಸುಮಂಗಲ ಮೇಟಿ ಅವರ, ಇಳಕಲ್ಲಿಂದ ಆಗಮಿಸಿದಂತಹ ಡಾಕ್ಟರ್ ಸುಮಂಗಲ ಮೇಟಿ ಅವರ ಮೊಬೈಲ್ ಫೋನ್ ಕಳೆದು ಹೋಗಿರುತ್ತದೆ. ಸಿಕ್ಕಿದವರು ದಯವಿಟ್ಟು ಅದನ್ನ ನಮಗೆ ತಂದೊಪ್ಪಿಸಬೇಕು ಅಂತ ವಿನಂತಿಸಿಕೊಳ್ತೇವೆ.
ಹೌದು, ಇಂತಹ ಧನ್ಯತೆಯ ಹುಡುಕಾಟದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟುಗೂಡಿದ್ದೇವೆ, ಒಂದಾಗಿದ್ದೇವೆ. ಹಸ್ತಪ್ರತಿ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹಾಗೂ ಸುಧಾನ ಕಿಟ್ಟಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಪುತ್ತೂರು ಸಹಭಾಗಿತ್ವದಲ್ಲಿ ನಡೆದ 18ನೆಯ ಹಸ್ತಪ್ರತಿ ಸಮ್ಮೇಳನದ ಕೊನೆಯ ಘಟ್ಟ ಸಮಾರೋಪ ಸಮಾರಂಭಕ್ಕೆ ವೇದಿಕೆಯು ಸಜ್ಜಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಾಹಿತ್ಯಾಸಕ್ತ ಬಂಧುಗಳೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣವನ್ನು ಮಾಡಲಿರುವ ಡಾಕ್ಟರ್ ಪಾದಿಕಲ್ಲು ವಿಷ್ಣು ಭಟ್, ಸಮ್ಮೇಳನಾಧ್ಯಕ್ಷರಾದ ಪ್ರೊಫೆಸರ್ ಎ.ವಿ. ನಾವಡ, ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಎಫ್.ಟಿ. ಹಳ್ಳಿಕೇರಿ, ಸನ್ಮಾನವನ್ನು ಸ್ವೀಕರಿಸಲಿರುವ ಬೆನರ್ಜಿ ಅಮ್ಮನ್ನ, ಡಾಕ್ಟರ್ ಎಸ್.ಆರ್. ವಿಘ್ನರಾಜ ಧರ್ಮಸ್ಥಳ, ಅಭ್ಯಾಗತರಾದ ಡಾಕ್ಟರ್ ಎಂ.ಪಿ. ಶ್ರೀನಾಥ್, ಪುತ್ತೂರು ಉಮೇಶ್ ನಾಯಕ್, ಶ್ರೀಮತಿ ಶೋಭಾ ನಾಗರಾಜ್, ರೆವರೆಂಡ್ ವಿಜಯ ಹಾರವಿನ್, ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಇವರುಗಳು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದೇವತಾ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಸುಧಾನ ಶಾಲೆಯ ವಿದ್ಯಾರ್ಥಿನಿಯರು. ನನ್ನ ಹತ್ತಿರವಿರು ಓ ದೇವರೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ಕಷ್ಟದ ಸಮಯದಿ ತಂದೆಯಾಗಿರು, ದುಃಖದ ಸಮಯದಿ ತಾಯಿಯಾಗಿರು. ಕಷ್ಟದ ಸಮಯದಿ ತಂದೆಯಾಗಿರು, ದುಃಖದ ಸಮಯದಿ ತಾಯಿಯಾಗಿರು. ನನ್ನ ಹತ್ತಿರವಿರು ಓ ದೇವರೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು ಓ ದೇವರೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ದೇವರೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ನಾನಿನ್ನನು ಬಿಟ್ಟು ಬಾಳಲಾರೆನು. ನಾನಿನ್ನನು ಬಿಟ್ಟು ಬಾಳಲಾರೆನು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಭ್ಯಾಗತರನ್ನು ಸ್ವಾಗತಿಸಬೇಕು ಅಂತ ಸುಧಾನ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಶೋಭಾ ನಾಗರಾಜ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವ ಅತಿಥಿ ಅಭ್ಯಾಗತರಿಗೆ
ಗೌರವ ನಮನಗಳು. ಹಸ್ತಪ್ರತಿಶಾಸ್ತ್ರ ವಿಭಾಗ, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಹಾಗೂ ಸುಧಾನಾ ಕಿಟಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಸುಧಾನಾ ಇದರ ಸಹಯೋಗದಲ್ಲಿ ಹಸ್ತಪ್ರತಿಶಾಸ್ತ್ರ ವಿಭಾಗದ ರಜತ ಮಹೋತ್ಸವ ವರ್ಷಾಚರಣೆಯ ಚಟುವಟಿಕೆಗಳ ಭಾಗವಾಗಿ ನಿನ್ನೆ ಮತ್ತು ಇಂದು ಸುಧಾನಾ ಸಂಸ್ಥೆಯ ಈ ಆವರಣದಲ್ಲಿ ಅಖಿಲ ಕರ್ನಾಟಕ 18ನೇ ಹಸ್ತಪ್ರತಿ ಸಮ್ಮೇಳನ ರೆವರೆಂಡ್ ಕಿಟೆಲ್ ರವರ ಸಂಸ್ಮರಣೆಯೊಂದಿಗೆ ನಿನ್ನೆಯ ದಿನ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡು ಪುಸ್ತಕ ಭಂಡಾರ ಪ್ರದರ್ಶನ, ವಿವಿಧ ಸಾಹಿತ್ಯಗೋಷ್ಠಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿ ಚಟುವಟಿಕೆಗಳು ಈ ಮಧ್ಯಾಹ್ನದವರೆಗೆ ಜ್ಞಾನ ಸಂಪನ್ನವಾಗಿ ನಡೆದು ಬಂದವು. ಇದೀಗ ನಡೆಯಲಿರುವಂತಹ ಈ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸ್ಮರಣೀಯವಾಗಿ ಈ ವೇದಿಕೆಯಲ್ಲಿ ಈ ಸಮ್ಮೇಳನವು ಸಂಪನ್ನವಾಗಲಿದೆ. ಆತ್ಮೀಯತೆಯೊಂದಿಗೆ ಬೀಳ್ಕೊಡುವಂತಹ ಮೊದಲು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ಗೌರವದಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ 2 ದಿನಗಳಲ್ಲಿ ನಡೆದಿರುವಂತಹ ಈ ಸಾಹಿತ್ಯಿಕ ಮನ್ನಣೆಯ ಕಾರ್ಯಕ್ರಮದ ಸಮ್ಮೇಳನದ ಅಧ್ಯಕ್ಷರ ನೆಲೆಯಲ್ಲಿ ಈ ಸಮ್ಮೇಳನದ ಪ್ರತಿ ಆಯಾಮಗಳಲ್ಲಿ ತನ್ನ ಘನತೆಯ ಉಪಸ್ಥಿತಿಯಿಂದ, ಮಾತುಗಳಿಂದ ಹಾಗೂ ವೀಕ್ಷಣೆಯ ಮಹಾ ಕಾರ್ಯದೊಂದಿಗೆ ಈ ಇಡೀ ಸಮ್ಮೇಳನದ ಗೌರವ ಘನತೆಯನ್ನು ಎತ್ತಿ ಹಿಡಿದಿರುವಂತಹ ಮೇರು ವ್ಯಕ್ತಿತ್ವದ ಹಿರಿಯ ವಿದ್ವಾಂಸರು ಸನ್ಮಾನ್ಯ ಶ್ರೀ ಪ್ರೊಫೆಸರ್ AV ನಾವಡರವರು ನಮ್ಮ ಜೊತೆಗಿದ್ದಾರೆ. ತಮಗೆ ಗೌರವಪೂರ್ಣವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಸರ್. ಸನ್ಮಾನ್ಯರನ್ನು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಈ ಸಮ್ಮೇಳನದಲ್ಲಿ ಸಂಘಟಕರಾಗಿರುವಂತಹ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರಲ್ಲಿ ವಿನಂತಿ. ಈ ಸಮ್ಮೇಳನದ ಮುಖ್ಯ ಆಯೋಜಕರಾಗಿದ್ದು ಇಂದಿನ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅವರು ಸ್ವತಃ ತಾನೋರ್ವ ಸಾಹಿತ್ಯ ಜ್ಞಾನದ ಮಹಾಪೋಷಕನಾಗಿದ್ದರೂ ಕೂಡ ಅತ್ಯಂತ ಸರಳತೆಯ ವ್ಯಕ್ತಿತ್ವದ ರೂಪವಾಗಿರುವಂತಹ ಡಾಕ್ಟರ್ FT ಹಳ್ಳಿಕೇರಿಯವರು. ಇವರು ಹಸ್ತ ಪ್ರತಿಶಾಸ್ತ್ರ ವಿಭಾಗ ಹಂಪಿ ಇಲ್ಲಿಯ ಮುಖ್ಯಸ್ಥರು. ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸರ್, ನಮ್ಮನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಲೀಗಲ್ ಅಡ್ವೈಸರ್ ನೋಟರಿ ಶ್ರೀಮತಿ ಸಿಲ್ವಿಯಾ ಮೇಡಮ್ ರವರಲ್ಲಿ ವಿನಂತಿ. ಈ 2 ದಿನದ ಹಸ್ತಪ್ರತಿ ಸಮ್ಮೇಳನದ ಸಮಾರೋಪದ ಈ ಸುಸಂದರ್ಭದಲ್ಲಿ ಸಮಾರೋಪ ಭಾಷಣವನ್ನು ಗೈಯಲಿರುವರು ಗೌರವಾನ್ವಿತ ವಿದ್ವಾಂಸರು, ಉಡುಪಿಯ ಯಕ್ಷಗಾನ ಸಂಶೋಧನಾ ಸಾಹಿತಿಯವರು, ಸನ್ಮಾನ್ಯ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರವರು. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಸರ್. ಸನ್ಮಾನ್ಯರನ್ನು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಗೌರವಾನ್ವಿತ ಕೋಶಾಧಿಕಾರಿಯವರಾದ ರೊಟೇರಿಯನ್ ಆಸ್ಕರ್ ಆನಂದ್ರವರು ಪುಷ್ಪ ಗೌರವ ಸಲ್ಲಿಸಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಈ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಅಧ್ಯಕ್ಷರು ಡಾಕ್ಟರ್ MP ಶ್ರೀನಾಥ್ ರವರು ನಮ್ಮ ಜೊತೆಗಿದ್ದಾರೆ. ತಮ್ಮನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ ಸರ್. ಶ್ರೀಯುತರಿಗೆ ನಮ್ಮ ಸಂಸ್ಥೆಯ PKS ಸೊಸೈಟಿಯ ಕಾರ್ಯದರ್ಶಿಯವರಾದ ಶ್ರೀಮತಿ ಪದ್ಮಾವತಿ ಮೇಡಮ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ಈ ಸಮಾರೋಪ ಸಮಾರಂಭದಲ್ಲಿ ಇರುವವರು ಶ್ರೀ ಉಮೇಶ್ ನಾಯ್ಕ್ರವರು, ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ಘಟಕ ಇದರ ಅಧ್ಯಕ್ಷರು. ಸರ್, ತಮಗೆ ನಮ್ಮ ಆದರಪೂರ್ವಕ ಸ್ವಾಗತ. ಶ್ರೀಯುತ ಉಮೇಶ್ ನಾಯ್ಕ್ರವರನ್ನು ರೊಟೇರಿಯನ್ ರಂಜಿತ್ ಮತಾಯ್ಸ್ರವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಸುಧಾನಾ ಸಂಸ್ಥೆಯ ಸರ್ವಪ್ರಥಮ ಗೌರವಾನ್ವಿತ ಪೂಜ್ಯರು ರೆವರೆಂಡ್ ವಿಜಯ್ ಹಾರ್ವಿನ್ ರವರು, ಈ ಸಮ್ಮೇಳನದ ಘನ ಪ್ರಾಯೋಜಕರು
ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ವಂದನೀಯ ರೆವರೆಂಡ್ ವಿಜಯ ಹಾರ್ವಿನ್ ರವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸುವರೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿ ಮಾತೆ ವಿನಯ ರೈರವರಲ್ಲಿ ವಿನಂತಿ. ಈ 2 ದಿನದ ಕಾರ್ಯಕ್ರಮದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ವತಿಯಿಂದ ಹಲವು ಸಾಹಿತ್ಯ ಸೇವಾನಿರತರು, ಹಲವು ಸಾಹಿತ್ಯ ಪೋಷಕರಿಗೆ, ವಿದ್ವಾಂಸರಿಗೆ ಸನ್ಮಾನಿಸಿ ಗೌರವವನ್ನು ಸಲ್ಲಿಸಲಾಗಿದೆ. ಈಗಿನ ಸಮಾರೋಪ ಸಮಾರಂಭದಲ್ಲೂ ಈರುವರು ಮಹನೀಯರು ಸನ್ಮಾನಿತರಾಗಲಿದ್ದಾರೆ ಹಾಗೂ ಅವರು ಈ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮದ ಗೌರವವನ್ನು ವೃದ್ಧಿಸಿದವರಾಗಿದ್ದಾರೆ. ಕಿಟ್ಟೆಲ್ ಸಂಸ್ಮರಣೆಯ ಈ ಶುಭ ಸಂದರ್ಭದಲ್ಲಿ ಶ್ರೀ ಬೆನೆಟ್ ಜಿ ಅಮ್ಮಣ್ಣ, ಪತ್ರಗಾರ ಸಹಾಯಕರು, ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಮಂಗಳೂರು, ಇವರು ಸನ್ಮಾನಿತರಾಗಲಿದ್ದಾರೆ. ಮಹನೀಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಸನ್ಮಾನ್ಯರಿಗೆ ಪುಷ್ಪ ಗೌರವವನ್ನು ಸಲ್ಲಿಸಬೇಕಾಗಿ ನಮ್ಮ ಶಾಲಾ ಹಿರಿಯ ಪ್ರಾಥಮಿಕ ವಿಭಾಗದ ಸಹಾಯಕರು ಶ್ರೀಮತಿ ಪ್ರತಿಮಾ ಇವರಲ್ಲಿ ವಿನಂತಿ. ಇಂದು ಬೆಳಗ್ಗೆ ಯಕ್ಷಗಾನ ಹಸ್ತಪ್ರತಿ ಗೋಷ್ಠಿ ನಡೆಸಿಕೊಟ್ಟಂತಹ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಶೋಧನಾ ಪ್ರತಿಷ್ಠಾನದ ಸಂಶೋಧಕ ಸಾಹಿತಿಗಳು ಡಾಕ್ಟರ್ SR ವಿಘ್ನರಾಜ್ ಧರ್ಮಸ್ಥಳ, ಇವರು ಕೂಡ ಈಗ ಸನ್ಮಾನಿತರಾಗಲಿದ್ದಾರೆ. ವೇದಿಕೆಯಲ್ಲಿರುವ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸರ್, ಶ್ರೀಯುತರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಸಹ ಮುಖ್ಯೋಪಾಧ್ಯಾಯರು ಶ್ರೀಮತಿ ವಿನುತಾ ಮೇಡಮ್ ಇವರು. ಎರಡು ದಿನದ ಈ ಸಮ್ಮೇಳನದ ಪೂರ್ವಭಾವಿ ತಯಾರಿಯಿಂದ ಹಿಡಿದು ಸಮಾರೋಪದ ನಂತರದವರೆಗಿನ ಕೂಡ ಎಲ್ಲ ಕಾರ್ಯನಿರ್ವಹಣೆಯನ್ನು ಹಂಪಿ ವಿವಿ ಜೊತೆಗೆ ಸೇರಿ ನಿಭಾಯಿಸುತ್ತಿರುವಂತಹ ಸ್ವತಃ ಸಾಹಿತ್ಯ ಸೇವೆಗಾಗಿ ಸುಧಾನಾ ಕಿಟ್ಟೆಲ್ ಸೆಂಟರ್ ಪುತ್ತೂರು ಇದರ ಹುಟ್ಟು ಹಾಕಿ ಸುಧಾನಾ ಶಾಲೆ, ಸುಧಾನಾ ಬ್ಯಾಂಕ್ ಸಹಕಾರಿ ಸಂಘ ಇದರ ಜೊತೆಯಲ್ಲಿ ಸಮರ್ಥ ನಿರ್ದೇಶನವನ್ನು ನೀಡುತ್ತಾ ನಿಭಾಯಿಸುತ್ತಿರುವಂಥ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರನ್ನು ಸರ್ ನಿಮ್ಮದೇ ಆದ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರನ್ನು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಶಾಲಾ ಕಚೇರಿ ವಿಭಾಗದ ಶ್ರೀಮತಿ ಶಾಲಿನಿ ಅವರಲ್ಲಿ ವಿನಂತಿ. ಈ ಅಖಿಲ ಕರ್ನಾಟಕ ಹಸ್ತಪ್ರತಿ ಸಾಹಿತ್ಯ ಸಮ್ಮೇಳನದ ವಿವಿಧ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು 2 ದಿನಗಳಲ್ಲಿಯೂ ಹಾಗೂ ಅದರ ಮೊದಲಿನ ಪೂರ್ವ ತಯಾರಿಯಲ್ಲಿಯೂ ಹಾಗೂ ಇಂದಿನವರೆಗೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾಗಿಗಳಾಗಿರುವಂತಹ ಈ ಜ್ಞಾನಮಾನ್ಯವಾದ ಸಮಾರಂಭದಲ್ಲಿ ಭಾಗಿಗಳಾಗಿರುವಂಥ ಎಲ್ಲ ಸಾಹಿತಿ ವಿದ್ವಾಂಸರನ್ನು, ಸಾಹಿತ್ಯಾಸಕ್ತ ಪೋಷಕರನ್ನು, ವಿದ್ಯಾರ್ಥಿಗಳನ್ನು, ಭಾಗಿಗಳಾದ ವಿವಿಧ ಸಂಸ್ಥೆಗಳ ಪ್ರಾಧ್ಯಾಪಕರು, ಅಧ್ಯಾಪಕರು, ವಿದ್ಯಾರ್ಥಿಗಳನ್ನು, ಹಂಪಿ ವಿಶ್ವವಿದ್ಯಾಲಯ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಇದರ ಎಲ್ಲ ಸಾಹಿತಿ ಸಿಬ್ಬಂದಿಗಳನ್ನು, ಕೈ ಜೋಡಿಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ, ಪುತ್ತೂರು ಘಟಕ ಇದರ ಎಲ್ಲ ಪ್ರತಿನಿಧಿಗಳನ್ನು, ಮಾಧ್ಯಮ ಮಿತ್ರರನ್ನು, ಸುಧಾನಾ ಆಡಳಿತ ಮಂಡಳಿ ಹಾಗೂ ಸಂಸ್ಥೆಯ ನಮ್ಮ ಸುಧಾನಾ ಸಂಸ್ಥೆಯ ಎಲ್ಲ ಸದಸ್ಯರನ್ನು, ಇಲ್ಲಿರುವಂತಹ ಪ್ರತಿಯೋರ್ವ ಸಿಬ್ಬಂದಿ ಬಳಗವನ್ನು ನಾನು ಈ ಕಾರ್ಯಕ್ರಮಕ್ಕೆ ಕೃತಜ್ಞತಾಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರತಿಯೋರ್ವರಿಗೂ ಸ್ವಾಗತ, ಶುಭಮಸ್ತು. ಈ ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದೆ ಸಮಾರೋಪ ಭಾಷಣದ ಸಮಯ. ನಾಡಿನ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಅವರು ಸಮಾರೋಪ ಭಾಷಣವನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಪ್ರೊಫೆಸರ್ AV ನಾವಡ ಅವರೇ, ಹಳ್ಳಿಕೇರಿಯವರೇ, ಅವರು ಈ ಎಲ್ಲ ಕಾರ್ಯಕ್ರಮದ ಹಿಂದೆ ಇದ್ದು ಕೆಲಸ ಮಾಡಿದಂಥವರು, FT ಹಳ್ಳಿಕೇರಿಯವರೇ, ಮತ್ತು ವೇದಿಕೆ ಮೇಲೆ
ಅತಿಥಿಗಳಾಗಿ ಬಂದಂಥ ಪ್ರೊಫೆಸರ್ ಶ್ರೀನಾಥ್ ಮತ್ತು ಉಮೇಶ್ ನಾಯಕ್ ಅವರೇ, ಈ ದಿನ ಸನ್ಮಾನಗೊಳ್ಳಲಿರುವಂಥ ಇಬ್ಬರು ಹಿರಿಯರು ಶ್ರೀ ಬೆನೆಟ್ ಅಮ್ಮಣ್ಣ ಮತ್ತು ಡಾಕ್ಟರ್ SR ವಿಘ್ನರಾಜ ಅವರೇ, ಈ ಎಲ್ಲ ಕಾರ್ಯಕ್ರಮಗಳು ಇಷ್ಟು ಸಾಂಗವಾಗಿ ನೆರವೇರಲಿಕ್ಕೆ ಹಿನ್ನೆಲೆಯಲ್ಲಿದ್ದು ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಟ್ಟಂಥ ಫಾದರ್ ರೆವರೆಂಡ್ ವಿಜಯ ಹಾರ್ವಿನ್ ಅವರೇ, ನಮ್ಮ ಮಿತ್ರರಾದಂಥ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರೇ, ಶಾಲಾ ಮುಖ್ಯೋಪಾಧ್ಯಾಯಿನಿಯವರೇ ಮತ್ತು ಎಲ್ಲ ಬಂಧುಗಳೇ, ನಿಮಗೆಲ್ಲರಿಗೂ ವಂದಿಸಿ ಈ 2 ದಿನಗಳ ಸಮ್ಮೇಳನದ ಒಂದು ಉಪಸಂಹಾರ ರೂಪದಲ್ಲಿ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ನಾನು ಸಂತೋಷಪಡ್ತೇನೆ. ಕಳೆದ 2-2.5 ವರ್ಷಗಳಿಂದ ಇಂತಹ ಸಮ್ಮೇಳನಗಳು ಅಥವಾ ವಿಶೇಷವಾದಂಥ ಗೋಷ್ಠಿಗಳು, ವಿಚಾರ ಸಂಕಿರಣಗಳು ಇತ್ಯಾದಿಗಳು ನಡೆಯುತ್ತಾ ಇಲ್ಲ. ಯಾಕೆ ಎಂಬಂಥ ಕಾರಣ ನಮಗೆ ಗೊತ್ತೇ ಇದೆ. ಕೋವಿಡ್ ಕಾರಣದಿಂದಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರಲಿಲ್ಲ. ಆದರೂ ಅದಕ್ಕೆ ಬೇರೆ ದಾರಿ ಸಿಕ್ಕಿ ಬೇರೆ ಬೇರೆ ಸಂಸ್ಥೆಗಳು ವಿದ್ಯುನ್ಮಾನ ಮಾಧ್ಯಮವನ್ನು ಯಶಸ್ವಿಯಾಗಿ ಉಪಯೋಗ ಮಾಡಿಕೊಂಡು ಹೊಸ ಸಾಧನೆಗಳನ್ನು ಮಾಡಿವೆ. ಸಾಹಿತ್ಯ ಅಕಾಡೆಮಿಯವರು 2 ಬಾರಿ 1 ತಿಂಗಳ ಕಾಲದ ಉಪನ್ಯಾಸ ಮಾಲಿಕೆಗಳನ್ನು, ಸರಣಿಗಳನ್ನು ಮಾಡಿದ್ದಾರೆ. ಎಲ್ಲದೂ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇತ್ಯಾದಿಗಳ ಮೂಲಕ ನಡೆಯುವಂತಹದ್ದು. ಅವುಗಳನ್ನು ನೂರಾರಲ್ಲ ಸಾವಿರಾರು ಜನ ವೀಕ್ಷಿಸಿದ್ದಾರೆ ಮತ್ತು ಇನ್ನೂ ಕೂಡ ಅವು ನೋಡುವ ಹಾಗೆ ಇವೆ ಎಂಬಂತಹದ್ದು ಗೊತ್ತಾಗ್ತಾ ಇದೆ. ಬಹಳ ಜನ ಈ ಮಾಧ್ಯಮವನ್ನು ಯಶಸ್ವಿಯಾಗಿ ಉಪಯೋಗ ಮಾಡಿಕೊಳ್ಳುವಂಥ ತಂತ್ರಜ್ಞಾನಕ್ಕೆ ಹೊಂದಿಕೊಂಡಿದ್ದಾರೆ. ಅದೆಲ್ಲ ಮುಗಿದ ಮೇಲೆ ಈಗ ಒಂದೊಂದು ಸಮ್ಮೇಳನ, ಸಭೆ, ಸಮಾರಂಭ, ವಿಚಾರಗೋಷ್ಠಿ, ಸಂಕಿರಣ ಇತ್ಯಾದಿಗಳು ಆಗ ತೊಡಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಂತೋಷದ ವಿಷಯ. ಒಂದು ಮೊಬೈಲಿನಲ್ಲಿ ಒಂದು ಉಪನ್ಯಾಸವನ್ನು ಕೇಳುವುದಕ್ಕೂ ನಿಜವಾಗಿ ಇಲ್ಲಿ ಉಪನ್ಯಾಸ ಮಾಡ್ತಾ ಇರುವಾಗ ಹಾಜರಿದ್ದು ಅದನ್ನು ಕೇಳುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ನೇರವಾಗಿ ಹಾಜರಿದ್ದು ಕೇಳಿದಾಗ ಎಷ್ಟೋ ಬಾರಿ ಆ ಉಪನ್ಯಾಸ ಮಾಡಿದಂಥವರು ನಮಗೆ ಸಿಗ್ತಾರೆ. ಸಂಶಯಗಳನ್ನು ಪರಿಹರಿಸಿಕೊಳ್ಳುವಂಥ ಅವಕಾಶಗಳಿವೆ, ಅಥವಾ ಅವರನ್ನು ನೋಡುವಂಥ ಅವಕಾಶ ಇದೆ, ಮಾತಾಡುವಂಥ ಅವಕಾಶ ಇದೆ, ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಆದ್ದರಿಂದ ಈ ಒಂದು ಹಸ್ತಪ್ರತಿ ಸಮ್ಮೇಳನ ನಿರ್ಣಯವಾಗಿದ್ದು ಮತ್ತೆ ಮುಂದುವರಿದು ಇನ್ನೊಂದು ದಿನ ಆದರೂ ಈ 2 ದಿನಗಳಲ್ಲಿ ಬಹಳ ಯಶಸ್ವಿಯಾಗಿ ನಡೆದಂತಹದ್ದು. ಅದರಲ್ಲಿ ಈ ಪ್ರದೇಶದ ಹಲವರು ಆಸಕ್ತರು ಭಾಗವಹಿಸಿದಂತಹದ್ದು ಮತ್ತು ನಾಡಿನ ಬೇರೆ ಬೇರೆ ಕಡೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಬಂದು ಭಾಗವಹಿಸಿ ತಮ್ಮ ಅನುಭವಗಳನ್ನು ನಿರೂಪಣೆ ಮಾಡಿದಂತಹದ್ದು. ಇದೆಲ್ಲವೂ ಬಹಳ ಯೋಗ್ಯವಾಗಿ ನಡೆದಿದೆ. ಅದಕ್ಕಾಗಿ ನಾವೆಲ್ಲ ಸಂತೋಷಪಟ್ಟಿದ್ದೇವೆ. ಆಯೋಜಕರು ಕೂಡ ಇದರಿಂದಾಗಿ ತೃಪ್ತಿ ಹೊಂದಿದ್ದಾರೆ, ಸಂತೋಷಪಟ್ಟಿದ್ದಾರೆ ಎಂಬುದಾಗಿ ನಾನು ಭಾವಿಸ್ತೇನೆ. ಇದು 18ನೆಯ ಸಮ್ಮೇಳನ. 18ನೆಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು ಎಂಬುದಕ್ಕೆ ಅದರ ಕಾರ್ಯಕರ್ತರ ಮುಖದಲ್ಲಿರುವಂತಹ ಸಂತೃಪ್ತಿಯ ಭಾವವೇ ಸಾಕ್ಷಿ ಅಂತ ನಾನು ಅಂದುಕೊಂಡಿದ್ದೇನೆ. ಸಮಾರೋಪದ ಮಾತುಗಳನ್ನು ಆಡಬೇಕು ಎಂಬುದಾಗಿ ನನಗೆ ಸೂಚಿಸಿರುವುದರಿಂದ ನಾನು ನಿನ್ನೆಯೇ ಸಮಯಕ್ಕೆ ಪೂರ್ವವಾಗಿ ಬಂದು ಪೂರ್ತಿ ಕಾರ್ಯಕ್ರಮಗಳಲ್ಲಿ ನಾನು ಹಾಜರಿದ್ದೆ. ಆದ್ದರಿಂದ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ, ಸಮ್ಮೇಳನ ಯಶಸ್ವಿಯಾಗಿದೆ. ಅದಕ್ಕಾಗಿ ಸಂಬಂಧಿಸಿದ ಎಲ್ಲ ಸಂಘಟಕರನ್ನು ಮೊದಲಿಗೆ ಅಭಿನಂದಿಸುವಂತಹದ್ದು ನನ್ನ ಕರ್ತವ್ಯ. ಈ ಹಸ್ತಪ್ರತಿ ಸಮ್ಮೇಳನವನ್ನು ಏರ್ಪಡಿಸಿದಂತಹ ಹಂಪಿ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿಶಾಸ್ತ್ರ ವಿಭಾಗಕ್ಕೆ ಮತ್ತು ಸುದಾನ ಸಂಸ್ಥೆಯ ಎಲ್ಲರಿಗೆ ನಾನು ಹಾರ್ದಿಕವಾದಂತಹ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಹಂಪಿಯಲ್ಲಿ ಹಸ್ತಪ್ರತಿಶಾಸ್ತ್ರ ವಿಭಾಗದ ಮೊದಲ ಅಧ್ಯಕ್ಷರಾಗಿ ಅಥವಾ ಮುಖ್ಯಸ್ಥರಾಗಿ ಇದ್ದು
ಅಲ್ಲಿ ಹಲವು ಸಾಧನೆಗಳನ್ನು ಮಾಡಿ ವಿಶ್ರಾಂತರಾದರೂ ಅವಿಶ್ರಾಂತವಾಗಿ ಸರಸ್ವತಿ ಸೇವೆ ಅಥವಾ ಸಾಹಿತ್ಯದ ಕೈಂಕರ್ಯ, ಸಂಶೋಧನೆಯ ಕಾಯಕ ಇದನ್ನು ಬಿಡದೆ ನಡೆಸ್ತಾ ಇರುವಂಥ ಪ್ರೊಫೆಸರ್ AV ನಾವಡ ಅವರು ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದುದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ಅವರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸುವುದಕ್ಕೆ ತುಂಬ ಸಂತೋಷ ಪಡ್ತೇನೆ. ಈ ಸಮಾರೋಪದ ಕಾರ್ಯಕ್ರಮದಲ್ಲಿ ನಡೆದ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ನಂತರ ಹೇಳ್ತೇನೆ. ಸಮಾರೋಪದ ಕಾರ್ಯಕ್ರಮದಲ್ಲಿ ಇಬ್ಬರು ಹಿರಿಯರನ್ನು ಗೌರವಿಸುವಂತಹ ಒಂದು ಯೋಜನೆಯನ್ನು ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಅನೇಕ ಸಮ್ಮೇಳನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಇರ್ತದೆ. ಆ ಕ್ಷೇತ್ರದಲ್ಲಿ ದುಡಿದಂಥ ಹಿರಿಯರನ್ನು ಗುರುತಿಸುವುದು, ಗೌರವಿಸುವುದು, ಇಂಥ ಒಂದು ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮಕ್ಕಾಗಿ ನೀವು ಇಬ್ಬರು ಹಿರಿಯ ವ್ಯಕ್ತಿಗಳನ್ನು ಇಲ್ಲಿ ಬರಮಾಡಿದ್ದೀರಿ. ಅವರಲ್ಲಿ ಒಬ್ಬರು ಈಗಾಗಲೇ ಒಂದು ಗೋಷ್ಠಿಯಲ್ಲಿ ತಮ್ಮ ಪ್ರಬಂಧವನ್ನು ಓದಿದ್ದಾರೆ, ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅದರಲ್ಲಿ ಒಬ್ಬರು ಬೆನೆಟ್ ಜಿ ಅಮ್ಮಣ್ಣ ಅವರು KTC ಅಥವಾ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನಲ್ಲಿ ಅವರು ಅಲ್ಲಿಯ ಗ್ರಂಥ ಭಂಡಾರದಲ್ಲಿ ಸತತವಾಗಿ ತಮ್ಮ ಶ್ರಮವನ್ನು ವಿನಿಯೋಗಿಸಿದಂಥವರು. ನಾನು ಅಲ್ಲಿಗೆ ಹೋದಂತಹದ್ದುಂಟು. ಸಾಮಾನ್ಯವಾಗಿ ಸಂಶೋಧಕ ವಲಯದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಒಂದಲ್ಲ ಒಂದು ಬಾರಿ ಅಲ್ಲಿ ಭೇಟಿ ಕೊಟ್ಟಿರ್ತಾರೆ. ಮತ್ತು ಆ ಪ್ರದೇಶ ಅದು ಯಾವ ಒಬ್ಬ ಮಹಾಪುರುಷನನ್ನು ನಾವು ನಿನ್ನೆ ಎರಡು ಅವಧಿಗಳಲ್ಲಿ ಇಲ್ಲಿ ಸ್ಮರಿಸಿಕೊಂಡೆವು, ಅಂತಹ ಕಿಟ್ಟೆಲ್ ಮೊದಲಾದಂಥವರು, ಕಿಟ್ಟೆಲ್ ಮತ್ತು ಇತರರು ಅಲ್ಲಿ ನಡೆದಾಡಿದಂತಹ ಸ್ಥಳ ಅದು. ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಪರಂಪರೆಯನ್ನು ನೆನಪಿಸುವಂತಹ ಒಂದು ಜೀವಂತ ಪ್ರಕ್ರಿಯೆಯಲ್ಲಿ ಅವರಿದ್ದಾರೆ. ಅವರನ್ನು ಗೌರವಿಸುವಂತಹದ್ದು. ಮತ್ತು ಡಾಕ್ಟರ್ SR ವಿಘ್ನರಾಜ ಅವರು ಧರ್ಮಸ್ಥಳದ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದಲ್ಲಿ ಹಲವಾರು ವರ್ಷಗಳಿಂದ ಇದ್ದಾರೆ, ಈಗಲೂ ಇದ್ದಾರೆ. ಎಷ್ಟೋ ಜನದ ಕೆಲಸಗಳು ಹಿನ್ನೆಲೆಯಲ್ಲಿರ್ತದೆ, ಕೆಲಸ ಆಗ್ತಾ ಇರ್ತದೆ, ಆದರೆ ಗೊತ್ತಾಗಿರೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ, ಅವರು ಏನು ಕೆಲಸ ಮಾಡ್ತಾರೆ ಎಂಬಂಥದ್ದು ಗೊತ್ತಾಗೋದಿಲ್ಲ. ಅಂಥ ಬಹಳ ಮಹನೀಯರು ಕೆಲಸ ಮಾಡ್ತಲೇ ಇರ್ತಾರೆ. ಅವರಿಗೆ ಇನ್ನೊಬ್ಬರು ಗೌರವ ಕೊಡ್ತಾರೆ, ಅಭಿನಂದನೆ ಮಾಡ್ತಾರೆ, ಇಲ್ಲ ಈ ಯಾವ ವಿಷಯವೂ ಇರೋದಿಲ್ಲ, ತಮ್ಮ ಪಾಡಿಗೆ ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಂಥ ಮಹನೀಯರು ಸಾಮಾನ್ಯವಾಗಿ ಈ ಗ್ರಂಥಗಳ ಒಡನಾಟದಲ್ಲಿ ಒದ್ದಾಡ್ತಾ ಇರುವಂಥವರು. ಇವರಿಬ್ಬರು ಅಂಥವರೇ. ಅಂಥ ಕೆಲಸವನ್ನು ಬಹಳ ದಿವಸಗಳಿಂದ ಮಾಡ್ತಾ ಬಂದಂಥ ವಿಘ್ನರಾಜರು ಇಲ್ಲಿದ್ದಾರೆ. ಅವರಿಬ್ಬರನ್ನು ಈ ಹಸ್ತಪ್ರತಿ ಸಮ್ಮೇಳನದಲ್ಲಿ ಗೌರವಿಸುವಂತಹದ್ದು ನಿಜವಾಗಿಯೂ ಯೋಗ್ಯವಾದಂತಹದ್ದು. ಅವರನ್ನು ಅಭಿನಂದಿಸುವುದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನಿನ್ನೆ ನಾವು ಎರಡು ಗೋಷ್ಠಿಗಳಲ್ಲಿ ಡಾಕ್ಟರ್ ಫರ್ಡಿನಾಂಡ್ ಕಿಟ್ಟೆಲ್ ಅವರ ಕಾರ್ಯಗಳ ವಿವಿಧ ಮುಖಗಳನ್ನು ಗಮನಿಸಿದೆವು. ಬೇರೆ ಬೇರೆ ವಿದ್ವಾಂಸರು ಆ ಬಗೆಗೆ ಪ್ರಬಂಧಗಳನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಅವರ ಜೀವನದ ಬಗೆಗೆ, ಅವರ ಕ್ರೈಸ್ತ ಧರ್ಮದ ಸೇವೆಯ ಬಗೆಗೆ, ಅವರ ಕೃತಿಗಳ ಬಗೆಗೆ, ಅವರ ವ್ಯಾಕರಣ ಮತ್ತು ಛಂದಶಾಸ್ತ್ರದ ಶಾಸ್ತ್ರೀಯ ವಿಷಯಗಳ ಬಗೆಗೆ, ಗ್ರಂಥ ಸಂಪಾದನೆಗೆ ಅವರ ಕೊಡುಗೆಯ ಬಗೆಗೆ, ಒಟ್ಟಿನಲ್ಲಿ ಅವರು ಕನ್ನಡದ ಹೊಸ ರೀತಿಯ ಚಿಂತನೆಗೆ ಹೇಗೆ ಅಡಿಪಾಯವಾದರೂ, ಹೇಗೆ ಪ್ರಾಚೀನವನ್ನು ಅರ್ಥ ಮಾಡಿಕೊಂಡು ಅವನ್ನು ಹೊಸ ಕಾಲಕ್ಕೆ ತೆಗೆದು ತೋರಿಸಬೇಕು ಎಂಬಂತಹದ್ದನ್ನು ತೋರಿಸಿಕೊಟ್ರು, ಅದರಲ್ಲಿ ಮಾರ್ಗದರ್ಶಕರಾದರು ಎಂಬಂತಹ ವಿಷಯಗಳನ್ನು ಅಧಿಕರಿಸಿಕೊಂಡು ಬೇರೆ ಬೇರೆ ಜನ ಮಾತಾಡಿದ್ದಾರೆ. ಆ ಎಲ್ಲ ವಿಷಯಗಳು ನಮ್ಮ ಇಲ್ಲಿಯ ಯುವ ಜನತೆಗೆ ಒಂದು ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ಕೊಡಬಹುದು ಅಂತ ಅಂದುಕೊಂಡಿದ್ದೇನೆ. ಹಾಗೆ ಕೊಟ್ಟಲ್ಲಿ ಅವರು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಕ್ಕೂ, ಆ ವಿದ್ವಾಂಸರು ಅಷ್ಟು ಶ್ರಮಪಟ್ಟು ಅವನ್ನೆಲ್ಲ ಅಧ್ಯಯನ ಮಾಡಿಕೊಂಡು ನಿಮ್ಮ ಮುಂದೆ ನಿರೂಪಣೆ ಮಾಡಿದ್ದಕ್ಕೂ ಒಂದು ಥರದ ಸಾರ್ಥಕತೆ ಬರ್ತದೆ. ಈ ಸಮ್ಮೇಳನದ ಫಲಿತಾಂಶವಾಗಿ ಅಂಥ ಪ್ರೇರಣೆ ಇಲ್ಲಿಯ ಯುವ ಸಂಶೋಧಕರಿಗೆ ಉಂಟಾದಲ್ಲಿ ಅದು ಸಮ್ಮೇಳನದ ಸಂಪೂರ್ಣ ಸಾರ್ಥಕತೆ ಎಂಬುದಾಗಿ ನಾನು ಭಾವಿಸ್ತೇನೆ. ಕಿಟ್ಟೆಲ್ ಅವರು, ಮೊಗ್ಲಿಂಗ್ ಅವರು ಏನು ಕೆಲಸ ಮಾಡಿದರು,
ಎಂಬಂತಹದ್ದು ಅಲ್ಲಲ್ಲಿ ದಾಖಲಾದಂತಹದ್ದುಂಟು. ಅದು ಒಟ್ಟಾಗಿ ಕಿಟ್ಟೆಲ್ ಅವರದ್ದು ಮುಖ್ಯವಾಗಿ ಒಟ್ಟಾಗಿ ನಿನ್ನೆ ನಮಗೆ ಗೊತ್ತಾಗಿದೆ. ಆದರೆ ಗೊತ್ತಾದ್ದು ಸಾರಾಂಶ ಮಾತ್ರ. ನಾವು ಅವ್ರು ಹೇಳಿದ್ದನ್ನು ಕೇಳಿದ್ದೇವೆ, ಅವರ ಪುಸ್ತಕಗಳನ್ನು ನೋಡಿ ಅಭ್ಯಾಸ ಮಾಡಿಲ್ಲ. ಆ ಅಭ್ಯಾಸ ಮಾಡುವಂತಹ ಪ್ರೇರಣೆ ನಮಗೆ ಒದಗಲಿ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಪುನಃ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಕಿಟ್ಟೆಲ್ ಅವರ ಬೃಹತ್ ಕೋಶ, ಕಿಟ್ಟೆಲ್ ಕೋಶ, ಆಮೇಲೆ 10 ಹಲವು ಕೋಶಗಳು ಬಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ 8 ಸಂಪುಟಗಳ ಬೃಹತ್ ಕೋಶ ಹೊರಗೆ ಬಂದರು. ಕಿಟ್ಟೆಲ್ ಕೋಶ ಅದು ಇವತ್ತಿಗೆ ಬೇಡ, ಇವತ್ತಿಗೆ ಅದು ಕಾಲಬಾಧಿತ ಅಂತ ಆಗಲಿಲ್ಲ ಎಂಬಂತಹದ್ದನ್ನು ಇಲ್ಲಿ ನಿನ್ನೆ ವಿದ್ವಾಂಸರು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಸ್ತುಗಳು ಔಟ್ಡೇಟೆಡ್, ಕಾಲಬಾಧಿತ ಅಂತ ಆಗುವಂತಹದ್ದುಂಟು. ಸಾಮಾನ್ಯವಾಗಿ ಕೋಶಗಳು ಹಾಗೆ ಆಗುವುದಿಲ್ಲ, ಆದರೂ ಹಲವು ಕೋಶಗಳು ಇದನ್ನು ಇನ್ನಷ್ಟು ಪರಿಷ್ಕಾರ ಮಾಡುವಂತಹದ್ದು ಬೇಕು ಅಂತ ಕಾಣುವಂತಹದ್ದುಂಟು. ಆಕ್ಸ್ಫರ್ಡ್ ಡಿಕ್ಷನರಿ ಅಂಥ ಕೋಶಗಳನ್ನೇ ಕಾಲಕ್ಕೆ ತಿದ್ದುಪಡಿ ಮಾಡಿ ಹೊಸ್ತು ಮಾಡ್ತಾ ಇರ್ತಾರೆ. ಭಾಷೆ ಬದಲಾಗ್ತಾ ಇರ್ತದೆ, ಭಾಷೆಯಲ್ಲಿ ಹೊಸ ಪದಗಳು ರೂಢಿಗೆ ಬರ್ತಾ ಇರ್ತವೆ, ಹಳೆ ಪದಗಳು ಹೋಗ್ತಾ ಇರ್ತವೆ. ಎಷ್ಟೋ ಪದಗಳು ಎಲ್ಲಿಯೋ ಇದ್ದು ಪಕ್ಕನೆ ರೂಢಿಗೆ ಬರ್ತಾ ಇರ್ತವೆ, ಚಾಲನೆಗೆ ಬರ್ತವೆ. ಆ ಸಂದರ್ಭದಲ್ಲಿ ನಿಘಂಟುಗಳಿಗೆ ಅಂಥವನ್ನು ಸೇರಿಸಬೇಕಾಗ್ತದೆ, ನಿಘಂಟುವನ್ನು ಹೊಸ್ತು ಮಾಡಬೇಕಾಗ್ತದೆ. ಎಷ್ಟೋ ಬಾರಿ ಶಬ್ದಗಳು ಮಾಯವಾಗ್ತವೆ. ಅಂಥ ಸಂದರ್ಭದಲ್ಲಿ ಬಳಕೆಯಲ್ಲಿ ಕಡಿಮೆ ಆದಂತಹದ್ದನ್ನು ನಿಘಂಟುವಿನಿಂದ ತೆಗೆದು, ಇದು ಎಲ್ಲ ನಿಘಂಟುಗಳಿಂದ ಅಲ್ಲ, ನಿಘಂಟುಗಳಲ್ಲಿ ಅಂತಹ ಶಬ್ದಗಳು ಬೇಕಾಗ್ತವೆ. ದಿನ ಬಳಕೆಯ ಶಬ್ದಗಳಿಗೆ ನಿಘಂಟುಗಳ ರಚನೆ ಆದಾಗ ಇಂಥದ್ದು ಹಳತನ್ನು ತೆಗೆಯುವುದು, ಹೊಸತನ್ನು ಸೇರಿಸುವುದು ಇದು ನಡೀತಾ ಇರ್ತದೆ. ಉದಾಹರಣೆ ಕೊಡುವುದಾದರೆ, ಈಗ ಹಲವು ದಿವಸಗಳಿಂದ 2 ತಿಂಗಳುಗಳಿಂದ ನಮ್ಮ ಪತ್ರಿಕೆಗಳಲ್ಲಿ 1-2 ವರ್ಷಗಳಿಂದ ಕೊರೋನಾ ಅಂತ ಹೇಳುವಂತಹ ಹೊಸ ಶಬ್ದ ಬಂತು, ನಮ್ಗೆ ಗೊತ್ತೇ ಇರಲಿಲ್ಲ. ಕೋವಿಡ್ ಎಂಬಂತಹ ಶಬ್ದ ಬಂತು, ಅದು ಗೊತ್ತಿರಲಿಲ್ಲ. ಈಗ ಅನೇಕ ಲೇಖಕರು ಅವನ್ನು ತಮ್ಮ ಬರವಣಿಗೆಗಳಲ್ಲಿ ಸೇರಿಸಿಕೊಂಡು ಬಿಡ್ತಾರೆ ಕೂಡಲೇ. ಅದು ಬರ್ತದೆ, ಸಹಜವಾಗಿ ಬರ್ತದೆ. ಇನ್ನು ಅದಕ್ಕಿಂತಲೂ ಹೊಸ ಉದಾಹರಣೆಯನ್ನು ಕೊಡುವುದಾದರೆ ಹಿಜಾಬ್ ಎಂಬಂತಹದ್ದು ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಮಗೆ ಆ ಹೆಸರೇ ಗೊತ್ತಿರಲಿಲ್ಲ. ಅದು ಹೇಗೆ ಶಬ್ದಕೋಶವನ್ನು ಸೇರಿತು, ಹೇಗೆ ದಿನಬಳಕೆಯ ಶಬ್ದಕೋಶವನ್ನು ಸೇರಿತು ಅಂತ. ಅದರ ಬಳಕೆ ಬೇಕು ಅಥವಾ ಬೇಡ, ಅದರ ಬಗ್ಗೆ ಯಾವ ವಿವಾದದ ಬಗೆಗೂ ನಾನು ಹೇಳ್ತಾ ಇರುವಂತಹದ್ದಲ್ಲ. ಆ ವಿಷಯದಲ್ಲಿ ನನ್ನ ಯಾವ ಪ್ರಶ್ನೆ ಆಗಲಿ, ಕಮೆಂಟ್ ಆಗಲಿ, ಮಾತಾಗಲಿ ಇಲ್ಲ. ಹೇಗೆ ಒಂದು ಶಬ್ದ ಬಳಕೆಗೆ ತನ್ನಷ್ಟಕ್ಕೆ ಧುತ್ತನೆ ಬರ್ತದೆ ಎಂಬಂತಹದ್ದಕ್ಕೆ ಎಷ್ಟೋ ವಿಷಯಗಳು ಹಾಗೆ ಇವೆ. ಅಂಥ ಸಂದರ್ಭದಲ್ಲಿ ಅತಿ ಪ್ರಾಚೀನ ಕಾಲದಿಂದ ತೊಡಗಿ ತಮ್ಮ ಕಾಲದವರೆಗೆ ಇದ್ದಂಥ ಪದಗಳನ್ನೆಲ್ಲ ಒಟ್ಟು ಸೇರಿಸಿ ಅದಕ್ಕಾಗಿ ಒಂದು ಬೃಹತ್ ನಿಘಂಟುವನ್ನು ಮಾಡಿದಂಥ ಒಂದು ಸಾಧನೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಅದಕ್ಕಾಗಿ ಕಿಟ್ಟೆಲ್ ಅವರನ್ನು ನಾವು ಸ್ಮರಿಸಲೇಬೇಕು ಮತ್ತು ಅವರಿಗೆ ಪೂರ್ವಕರಾಗಿ ಕೆಲಸ ಮಾಡಿದಂಥವರನ್ನು ಕೂಡ ಸ್ಮರಿಸಬೇಕು. ಸಾಮಾನ್ಯವಾಗಿ ಕಿಟ್ಟೆಲ್ ಅವರನ್ನು ನಾವು ಸ್ಮರಿಸ್ತೇವೆ, ಅವರಿಗಿಂತ ಪೂರ್ವದಲ್ಲಿ ಆ ಕೆಲಸ ಮಾಡಿದಂತಹ ಮಹನೀಯರನ್ನು, ರೀವು ಅವರನ್ನು, ಇವರನ್ನೆಲ್ಲ ಇಷ್ಟು ಸ್ಮರಿಸುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅದಕ್ಕಿಂತ ಸುಧಾರಿತವಾದಂತಹದ್ದು ಇದು ಬಂದಿದೆಯಲ್ಲ, ಇದು ಮಹತ್ವದ್ದು ಅಂತ ನಾವು ಭಾವಿಸ್ತೇವೆ. ಆ ಕಾರಣದಿಂದಾಗಿ ಅದು ರೀವು ಅವರಿಗೆ ಅವರ ಮಹತ್ವವನ್ನು ಕಡಿಮೆ ಮಾಡುವಂತಹದ್ದು ಅಲ್ಲ, ಕಿಟ್ಟೆಲ್ ಅವರ ಪಕ್ಷಪಾತಿತನವೂ ಅಲ್ಲ. ಸಹಜವಾಗಿ ನಡೆಯುವಂತಹ ಪ್ರಕ್ರಿಯೆ ಇದು, ಇಂಥದ್ದು ನಡೀತದೆ. ಏನೇ ಇರಲಿ, ಕಿಟ್ಟೆಲ್ ಅವರ ಕೊಡುಗೆ ಏನು ಕನ್ನಡ ನಾಡಿಗೆ ಎಂಬಂತಹದ್ದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಹಿರಿಯ ಲೇಖಕ ಸಂಶೋಧಕ ಮಹನೀಯರು ಆ ಕಿಟ್ಟೆಲ್ ನಿಘಂಟುವನ್ನು ವಿಶೇಷವಾಗಿ ಅಧ್ಯಯನ ಮಾಡ್ತಾ ಇದ್ರು ಅಂತ ಹೇಳೋದು ನಮಗೆ ಬೇರೆ ಬೇರೆ ಕಡೆಯಲ್ಲಿ ಗೊತ್ತಾಗ್ತದೆ. ಕವಿ ಮುದ್ದಣ ಹೊಸ ಕಾಲದ ಕವಿ, ಆದರೆ ಮುದ್ದಣನ ರಾಮಾಶ್ವಮೇಧವನ್ನು ನೋಡಿದರೆ ಅದು ಯಾವುದೋ ಹಳೆಗಾಲದ ಗ್ರಂಥದ ಹಾಗೆ ಇದೆ, ಹಳಗನ್ನಡದಲ್ಲಿದೆ. ಆತ ಇಷ್ಟು ಹಳಗನ್ನಡ ಸಂಗ್ರಹವನ್ನು ಎಲ್ಲಿಂದ ಮಾಡಿದ ಅಂತ ಕೇಳಿದರೆ
ಆತ ಕಿಟ್ಟೆಲ್ ನಿಘಂಟುವನ್ನು ಸದಾಕಾಲ ಅಧ್ಯಯನ ಮಾಡ್ತಾ ಇದ್ದ ಎಂಬಂಥದ್ದು ನಮಗೆ ಗೊತ್ತಾಗ್ತದೆ. ಬೇರೆ ಹಳಗನ್ನಡ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಂದ್ರೆ ಜೊತೆಗೆ ಕಿಟ್ಟೆಲ್ ನಿಘಂಟುವನ್ನು ಅಧ್ಯಯನ ಮಾಡಿದ್ದಾನೆ. ಗೋವಿಂದ ಪೈಗಳು ಉಪಯೋಗ ಮಾಡಿದಂತಹ ಕಿಟ್ಟೆಲ್ ನಿಘಂಟು ಗೋವಿಂದ ಪೈ ಸಂಶೋಧನಾ ಕೇಂದ್ರ ಉಡುಪಿಯಲ್ಲಿದೆ. ಆ ಕಿಟ್ಟೆಲ್ ನಿಘಂಟುವಿನ ಪುಟಗಳಲ್ಲಿ ಅವರು ತಮ್ಮ ನೇರಳೆ ಶಾಯಿಯಲ್ಲಿ ಗುರುತು ಮಾಡಿದಂತಹದ್ದುಂಟು ಟಿಪ್ಪಣಿಗಳು. ಕೆಲವು ಕಡೆಗಳಲ್ಲಿ ಕಿಟ್ಟೆಲ್ ಹೇಳಿದಂಥ ಅಭಿಪ್ರಾಯ ತಪ್ಪು ಅಂತಿರ್ಬೋದು, ಕೆಲವು ಕಡೆ ಹೆಚ್ಚುವರಿ ಅಭಿಪ್ರಾಯಗಳಿರ್ಬೋದು, ಕೆಲವೆಡೆ ಹೆಚ್ಚುವರಿ ಅರ್ಥಗಳನ್ನು ಕೊಟ್ಟಂತಹದ್ದಿರಬಹುದು. ನಿಘಂಟುಗಳನ್ನು ಸಾಮಾನ್ಯವಾಗಿ ಸಂದೇಹ ಬಂದಾಗ ಉಪಯೋಗ ಮಾಡುವಂತಹದ್ದು. ಆದರೆ ಗೋವಿಂದ ಪೈಗಳು ನಿಘಂಟು ಸರಿ ಉಂಟೋ ಇಲ್ವೋ ಅಂತ ಸಂದೇಹ ಪಟ್ಟು ಕೆಲಸ ಮಾಡಿದಂಥವ್ರು. ಅವರು ಅದರಲ್ಲಿ ದಾಖಲು ಮಾಡಿದಂತಹದ್ದುಂಟು. ಹೀಗೆ ಈ ನಿಘಂಟುವನ್ನು ಪರಿಷ್ಕರಿಸಿ 4 ಸಂಪುಟಗಳಲ್ಲಿ ಪ್ರೊಫೆಸರ್ ಮರಿಯಪ್ಪ ಭಟ್ರು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಹೊರತಂದರು. ಅವರು ಕಿಟ್ಟೆಲ್ ನಿಘಂಟುವಿನ ಹೆಸರನ್ನೇ ಇರಿಸಿಕೊಂಡ್ರು. ಅದೇ ಹೆಸರಿನಲ್ಲಿ ಅದಕ್ಕೆ ಪೂರಕವಾಗಿ ತಂದ್ರಷ್ಟೇ ಹೊರತು ಹೊಸ ನಿಘಂಟು ಅಂತ ಹೇಳಿಕೊಳ್ಳಿಲ್ಲ. ಯಾಕೆಂದ್ರೆ ಅದು ಮೂಲತಃ ಕಿಟ್ಟೆಲ್ ಅವರ ಹೆಸರನ್ನು ಸ್ಮರಿಸಿ ಅವರ ಹೆಸರಿನಲ್ಲೇ ಬರಬೇಕಾದ ನಿಘಂಟು ಎಂಬಂತಹ ಸ್ಪಷ್ಟ ಅಭಿಪ್ರಾಯ ಅವರದು. ಆ ನಿಘಂಟುವನ್ನು ಉಪಯೋಗ ಮಾಡಿಕೊಂಡು ಕನ್ನಡದ ಬೃಹತ್ ನಿಘಂಟು ಬಂದಿದೆ. ಆದರೆ ನಿಘಂಟುಗಳನ್ನು ಉಪಯೋಗ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಸಂಶೋಧಕರಿಗೆ ಈ ನಿಘಂಟುಗಳು ಕೂಡ ಸಾಕಾಗುವುದಿಲ್ಲ. ಈ ನಿಘಂಟುಗಳಲ್ಲಿಯೂ ಎಷ್ಟೋ ಬಾರಿ ಸಮಸ್ಯೆಗಳಿಗೆ ಪರಿಹಾರ ಉಂಟಾಗುವುದಿಲ್ಲ. ಅಲ್ಲಿ ಕೂಡ ಸಮಸ್ಯೆಗಳು ಹಾಗೆ ಉಳಿಯುತ್ತವೆ. ಅದಕ್ಕಾಗಿ ಈಗ ಜಾನಪದ ನಿಘಂಟುಗಳು, ಕೃಷಿ ಪದಕೋಶಗಳು, ಆಮೇಲೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರುವಂತಹ ವೃತ್ತಿಕಾರರು ಯಾರಿದ್ದಾರೆ ಅವರಿಂದ ವೃತ್ತಿ ಪದಕೋಶಗಳು ಇಂಥವುಗಳನ್ನೆಲ್ಲ ಸಿದ್ಧ ಮಾಡ್ತಾ ಇದ್ದಾರೆ. ಇಂಥ ಅನೇಕ ಯೋಜನೆಗಳು ನಡೀತಾ ಇವೆ. ಒಳ್ಳೆಯದೇ. ಆದ್ದರಿಂದ ಈ ಜ್ಞಾನ ಸಾಗರದಲ್ಲಿ ಯಾತ್ರೆ ಅದು ಮುಂದುವರಿತಾ ಹೋಗುವಂತಹದ್ದು. ಅಲ್ಲಲ್ಲಿ ಅದರಲ್ಲಿ ಹಡಗುಗಳನ್ನು ನಡೆಸಿದಂತಹ, ಸಾಗರದಲ್ಲಿ ಹಡಗುಗಳನ್ನು ನಡೆಸಿದಂತಹ ಮಹನೀಯರು ನಮಗೆ ಕಾಣ ಸಿಗ್ತಾರೆ. ಅಂಥವರಲ್ಲಿ ನಮಗೆ ಬೇರೆ ದೇಶದಿಂದ ಎಲ್ಲಿಯೋ ಹುಟ್ಟಿ ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡಿದಂತಹ ಕಿಟ್ಟೆಲ್ ಅಂಥವರು ನಮಗೆ ಸಿಗ್ತಾರೆ. ಇನ್ನೂ ಇದ್ದಾರೆ, ಇನ್ನೂ ಮಹನೀಯರಿದ್ದಾರೆ. ನಮ್ಮಲ್ಲಿಯೇ ಮಹನೀಯರು ಬಹಳ ಜನ ಇದ್ದಾರೆ. ಇವತ್ತು ಕಿಟ್ಟೆಲ್ ಅವರನ್ನು ನಾವು ನೆನೆದುಕೊಂಡಿದ್ದೇವೆ. ಅದು ಪ್ರಸ್ತುತವಾದ್ದರಿಂದ ಆ ವಿಷಯವನ್ನು ನಾನು ಹೇಳಿದ್ದೇನೆ. ಎಲ್ಲ ಮಹನೀಯರು ಅವರವರ ಪ್ರಬಂಧಗಳನ್ನು ಕೆಲವರಿಗೆ ಪೂರ್ತಿ ನಿರೂಪಿಸುವುದಕ್ಕೆ ಸಮಯ ಸಾಕಾಗದೆಯೂ ಇದ್ದಿರಬಹುದು. ಆದರೂ ಅವರೆಲ್ಲ ಪ್ರಬಂಧಗಳನ್ನು ಬರೆದು ಕೊಡ್ತಾರೆ. ಆ ಪ್ರಬಂಧಗಳೆಲ್ಲ ಪ್ರಕಟವಾಗುತ್ತವೆ ಅಂತ ನಾನು ಭಾವಿಸಿದ್ದೇನೆ. ಪುಸ್ತಕ ರೂಪದಲ್ಲಿ ಅದು ಬರಬಹುದು. ಬಂದಾಗ ಸಂಶೋಧಕರು ಈ ವಿಷಯಗಳನ್ನೆಲ್ಲ ಉಪಯೋಗ ಮಾಡಿಕೊಳ್ಳಬಹುದು. ಆಮೇಲೆ ಹಸ್ತಪ್ರತಿ ಸಮ್ಮೇಳನಗಳನ್ನು ಮಾಡುವಾಗ ಆಯಾ ಪ್ರದೇಶದಲ್ಲಿ ಆಗಿ ಹೋದಂಥ ಮಹಾಕವಿಗಳು ಅಥವಾ ಗ್ರಂಥಗಳನ್ನು ಬರೆದಂಥವರು, ಗ್ರಂಥರಚಕರು ಯಾರಾದರೂ ಇದ್ದರೆ ಅವರ ಕೃತಿಗಳು, ಅವುಗಳ ಸಂಪಾದನೆ, ಅವುಗಳ ಪರಿಷ್ಕರಣ, ಅವುಗಳ ಹಸ್ತಪ್ರತಿಗಳು ಇತ್ಯಾದಿಗಳ ಬಗೆಗೆ ಮಾಹಿತಿ ಕೊಡುವಂತಹ ಒಂದು ಗೋಷ್ಠಿಯನ್ನು ಇರಿಸಿಕೊಳ್ಳುವಂತಹದ್ದು ಕೂಡ ಪ್ರಸ್ತುತವೇ. ಆ ದೃಷ್ಟಿಯಿಂದ ಇಲ್ಲಿ ರತ್ನಾಕರ ವರ್ಣಿ, ದಕ್ಷಿಣ ಕನ್ನಡದ ಕವಿ, ಮೂಡಬಿದಿರೆಯವನು. ಅಷ್ಟು ಮಾತ್ರ ಅಲ್ಲದೆ ರತ್ನಾಕರ ವರ್ಣಿಯ ಭರತೇಶ ವೈಭವ ಮೊದಲ ಬಾರಿಗೆ ಮುದ್ರಿತವಾದಂತಹದ್ದು ಇಲ್ಲಿಯ ಸಂಪಾದಕರಿಂದ. ಉಗ್ರಾಣ ಮಂಗೇಶ್ರಾಯರು ನಮ್ಮ ಇಲ್ಲಿಯೇ ಹೈಸ್ಕೂಲ್ ಅಧ್ಯಾಪಕರಾಗಿದ್ದಂಥವರು, ಸೇಡಿಯಾಪ್ ಕೃಷ್ಣ ಭಟ್ರಿಗೆ ಗುರುಗಳು. 1916ನೇ ಇಸವಿಯಲ್ಲಿ ಇಲ್ಲಿ ಹೊಸ ಹೈಸ್ಕೂಲ್ ಬಂದಾಗ ಆ ಕಾಲದಲ್ಲಿ ಅವರು ಇದ್ರು. ಇದು 24-25ರಲ್ಲಿಯೋ ಮುದ್ರಿತವಾಯಿತು. ಆ ದೃಷ್ಟಿಯಿಂದ ರತ್ನಾಕರ ವರ್ಣಿಯ ಭರತೇಶ ವೈಭವ ಮತ್ತು ಅದರ ಸಂಪಾದನೆಯ ಕ್ರಮಗಳು ಹೇಗಾದವು ಅಂತ ಹೇಳುವಂತಹದ್ರ ಬಗ್ಗೆ ಒಂದು ಉಪನ್ಯಾಸವನ್ನು ಇರಿಸಿಕೊಂಡದ್ದು. ಅದರ ಜೊತೆಗೆ ಕನ್ನಡದ ಇತರ ಒಂದೆರಡು ಪ್ರಾತಿನಿಧಿಕ ಗ್ರಂಥಗಳು ಇತ್ಯಾದಿಗಳ ಬಗೆಗೆ ಹಸ್ತಪ್ರತಿ ಶಾಸ್ತ್ರದ ಹಿನ್ನೆಲೆಯಿಂದ ಉಪನ್ಯಾಸಗಳನ್ನು ಇರಿಸಿಕೊಂಡಂತಹದ್ದು ಬಹಳ ಒಳ್ಳೆಯದಾಯಿತು. ಅದರ ಜೊತೆಗೆ ಈ ಪ್ರದೇಶದ ಯಕ್ಷಗಾನ ಈ ಪ್ರದೇಶದ್ದು ಮಾತ್ರ ಅಲ್ಲ, ಅದು ಅಖಿಲ ಕರ್ನಾಟಕದ್ದು. ಆದರೆ ಬಹಳ ಕಾಲದಿಂದ ಯಕ್ಷಗಾನ ಎಂಬುದು ಕರಾವಳಿಯ ಕಲೆ, ಆಮೇಲೆ ಕರಾವಳಿಯ ಗಂಡು ಕಲೆ, ಹೀಗೆಲ್ಲ ಹೇಳಿಕೊಂಡೇ ಬಂದಿದ್ದಾರೆ. ಆ ಹೇಳಿದ್ದಕ್ಕೆ ಅರ್ಥ ಇರಲಿ ಇಲ್ಲದೆ ಉಳಿಲಿ, ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ದಾಖಲಿಸೋಣ, ತೊಂದರೆ ಇಲ್ಲ.
ಆದರೆ ಯಕ್ಷಗಾನ ಎಂಬಂತಹದ್ದು ಅಖಿಲ ಕರ್ನಾಟಕದಲ್ಲಿ ವ್ಯಾಪಿಸಿಕೊಂಡಿರುವಂತಹ ಒಂದು ಕಲೆ. ಅದರ ಬೇರೆ ಬೇರೆ ರೂಪಗಳು ಬೇರೆ ಬೇರೆ ಕಡೆಗಳಲ್ಲಿ ಇವೆ. ಈ ಪ್ರದೇಶದಲ್ಲಿ ಈ ಪ್ರದೇಶದ ಯಕ್ಷಗಾನ ಏನಿದೆ ಅದರ ಜನಪ್ರಿಯತೆ ಹೆಚ್ಚು ಇದೆ. ಯಕ್ಷಗಾನ ಅಂದರೆ ಕೇವಲ ಬಯಲಾಟ, ಪ್ರದರ್ಶನ ರೂಪ ಮಾತ್ರ ಅಲ್ಲ, ಆ ಪ್ರದರ್ಶನದ ಹಿಂದೆ ಬೇರೆ ಬೇರೆ ಕೆಲಸಗಳಿವೆ. ಹಸ್ತಪ್ರತಿಶಾಸ್ತ್ರಕ್ಕೂ ಯಕ್ಷಗಾನಕ್ಕೂ ಏನು ಸಂಬಂಧ ಅಂತ ಹೇಳಿದರೆ ಅದನ್ನು ಆಗ ನನ್ನ ಮಾತುಗಳಲ್ಲಿ ಹೇಳಿದೆ ನಾನು. ಅಲ್ಲಿ ಹಸ್ತಪ್ರತಿ ಅಂತ ಹೇಳಿದ ಕೂಡ ಅಲ್ಲಿ ಯಾವುದೋ ವಿಶಿಷ್ಟವಾದಂತಹ ಒಂದು ಸಾಹಿತ್ಯ ರಚನೆ ಇದೆ, ಅದು ಪ್ರಸಂಗ, ಯಕ್ಷಗಾನ ಪ್ರಸಂಗ. ಯಕ್ಷಗಾನ ಪ್ರಸಂಗ ಎಂಬುದು ಯಕ್ಷಗಾನದ ಎಲ್ಲ ರಂಗಪ್ರಯೋಗಕ್ಕೆ ಆಧಾರಭೂತವಾದಂತಹದ್ದು. ಈ ಯಕ್ಷಗಾನ ಪ್ರಸಂಗಗಳನ್ನು ಬರೆದವರು ಯಕ್ಷಗಾನ ಕವಿಗಳು, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪ್ರಸಂಗಕರ್ತರು. ಯಕ್ಷಗಾನ ಪ್ರಸಂಗಕರ್ತರನ್ನು ಕವಿಗಳು ಎಂಬುದಾಗಿ ನಮ್ಮ ಅನೇಕ ವಿದ್ವಾಂಸರು, ಮುಖ್ಯವಾಗಿ ನಮ್ಮ ಕನ್ನಡ ವಿದ್ವದ್ವಲಯ ಪರಿಗಣಿಸಲಿಲ್ಲ, ಬಹಳ ಕಾಲದಿಂದ ಪರಿಗಣಿಸಲಿಲ್ಲ. ಕವಿಚರಿತೆಕಾರರು ಯಕ್ಷಗಾನ ಕೃತಿಗಳನ್ನು ಉಲ್ಲೇಖ ಮಾಡ್ತಾರೆ, ಆದರೆ ಸಾಹಿತ್ಯ ಚರಿತ್ರಕಾರರು ಆ ಯಕ್ಷಗಾನ ಕೃತಿಗಳನ್ನು ಉಲ್ಲೇಖಿಸುವುದೇ ಇಲ್ಲ. ಪ್ರಸಿದ್ಧವಾದಂತಹ ಸಾಹಿತ್ಯ ಚರಿತ್ರೆ ಎಲ್ಲ ಪಠ್ಯಪುಸ್ತಕವಾಗಿ ಹೆಚ್ಚು ಜನಪ್ರಿಯವಾದಂತಹದ್ದು ರಂಶ್ರೀ ಮೊಗಳಿಯವರ ಸಾಹಿತ್ಯ ಚರಿತ್ರೆ. ಇದು 1900ರವರೆಗೆ ಮುದ್ದಣನವರೆಗೆ ಇದ್ದು ಹೊಸಗನ್ನಡ ಕಾಲವನ್ನು ಬಿಟ್ಟಿದೆ, ಅದು ತೊಂದರೆ ಇಲ್ಲ. ಹೊಸಗನ್ನಡದ ಉದಯದವರೆಗೆ ಅದರ ಅವಧಿ ಇದೆ, ಮೊಗಳಿಯವರ ಸಾಹಿತ್ಯ ಚರಿತ್ರೆ ಅದು. ಆದರೆ ಯಕ್ಷಗಾನ ಸಾಹಿತ್ಯದ ಬಗೆಗೆ ಏನೂ ಇಲ್ಲ ಅಲ್ಲಿ. ಆದರೆ ಬೇರೆ ಕೆಲವರು ಅಷ್ಟೋ ಇಷ್ಟೋ ಸೇರಿಸಿದಂತಹದ್ದುಂಟು. ಮರಿಯಪ್ಪ ಭಟ್ರ ಸಂಕ್ಷಿಪ್ತ ಸಾಹಿತ್ಯ ಚರಿತ್ರೆ ಇದೆ, ಅವರು ಈ ಪ್ರದೇಶದವರಾದ ಕಾರಣವೋ ಏನೋ ಒಂದು ಸ್ವಲ್ಪ ಹೇಳಿದ್ದಾರೆ ಯಕ್ಷಗಾನದ ಬಗೆಗೆ. ಅದು ಯಕ್ಷಗಾನ ಸಾಹಿತ್ಯ ಎಂಬುದು ಕೂಡ ಕನ್ನಡ ಸಾಹಿತ್ಯದ ಒಂದು ಪ್ರಧಾನ ಧಾರೆ ಎಂಬಂತಹದ್ದನ್ನು ಗುರುತಿಸಿದವರು ಮುಖ್ಯವಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಂಥವರು. ಅಲ್ಲಿ ಯಕ್ಷಗಾನದ ಬಗೆಗೆ ಹೇಳಲಾಗಿದೆ, ದೀರ್ಘವಾದಂತಹ ಲೇಖನಗಳಿವೆ. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಛಂದಸ್ಸಿನ ಚರಿತ್ರೆಯನ್ನು ಸಂಪಾದಿಸಿದಂಥವರು. ಛಂದಸ್ಸಿನ ಚರಿತ್ರೆಯಲ್ಲಿ ಯಕ್ಷಗಾನ ಛಂದಸ್ಸಿನ ಬಗೆಗೆ ದೀರ್ಘವಾದಂತಹ ಲೇಖನವನ್ನು ಅವರು ಸೇರಿಸಿಕೊಂಡಿದ್ದಾರೆ. ಅಂದರೆ ಸುಮಾರು 1970ರ ದಶಕದವರೆಗೆ ಇದು ಅವಗಣಿತವಾಗಿತ್ತು. ಅನಂತರ ಬಂದಂತಹ ಈ ಕೃತಿಗಳಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಯಕ್ಷಗಾನವನ್ನು ಇದೊಂದು ಸಾಹಿತ್ಯ, ಆಮೇಲೆ ಇದರಲ್ಲಿರುವಂತಹ ಪದ್ಯಬಂಧಗಳು ಛಂದಸ್ಸಿಗೆ ಸಂಬಂಧಪಟ್ಟವು ಅಂತ ಹೇಳುವಂತಹದ್ದನ್ನು ಒಪ್ಪಿಕೊಂಡ ಹಾಗಾಯಿತು. ಆದ್ದರಿಂದ ನಾವು ಇನ್ನೂ ಯಕ್ಷಗಾನ ಕ್ಷೇತ್ರದವರು ನಾವು ಇನ್ನೂ ಅದನ್ನೇ ಹೇಳ್ತಾ ಇದ್ದೇವೆ. ಯಕ್ಷಗಾನ ಸಾಹಿತ್ಯ ಚರಿತ್ರೆಯವರು ಯಕ್ಷಗಾನವನ್ನು ಒಪ್ಪಿಕೊಳ್ಳಿಲ್ಲ, ಇದೊಂದು ಕೊರತೆ. ಎಷ್ಟೋ ಯಕ್ಷಗಾನ ಸಮ್ಮೇಳನಗಳಲ್ಲಿ ಯಕ್ಷಗಾನದ ವಿದ್ವಾಂಸರು, ನಾನು ಸೇರಿದ ಹಾಗೆ ಅನೇಕ ಮಂದಿ ಈ ಪ್ರತಿಪಾದನೆಯನ್ನು ಮಾಡಿದಂತಹದ್ದುಂಟು. ಅದಕ್ಕೆ ಆ ಸಾಹಿತ್ಯ ಚರಿತ್ರೆಯನ್ನು ಬರೆದವರು ಮಾತ್ರ ಕಾರಣ ಅಲ್ಲ, ಆ ಯಕ್ಷಗಾನ ಪ್ರದೇಶದವರು ಕೂಡ ಕಾರಣ. ಇವರನ್ನು ಕವಿಗಳು, ಇವರು ನಮ್ಮ ಕವಿಗಳು ಎಂಬಂತಹ ನೆನಪೇ ನಮ್ಮವರಿಗಿಲ್ಲ. ಒಂದು ಯಕ್ಷಗಾನ ಪ್ರದರ್ಶನವನ್ನು ಮಾಡುವಂತಹ ಸಂದರ್ಭದಲ್ಲಿ ಇದು ಇಂಥ ಕವಿ ರಚನೆ ಮಾಡಿದಂತಹ ಪ್ರಸಂಗದಿಂದ ಆಧರಿಸಿದೆ ಅಂತ ಹೇಳುವಂತಹದ್ದನ್ನು ಯಾವುದೇ ಕರಪತ್ರದಲ್ಲಿ ಆಗಲಿ ಯಾವುದೇ ಬ್ಯಾನರ್ನಲ್ಲಿ ಆಗಲಿ ಹಾಕುವಂತಹ ಪದ್ಧತಿಯೇ ಇದ್ದಿರಲಿಲ್ಲ. ಇತ್ತೀಚೆಗೆ ಕೆಲವರು ಅದನ್ನು ಹಾಕಲೇಬೇಕು, ಅದು ಅವರಿಗೆ ಕೊಡುವಂತಹ ಗೌರವ, ಅದನ್ನು ಮಾಡುವಂತಹದ್ದು ಬಹಳ ಮುಖ್ಯವಾದ್ದು ಅಂತ ಹೇಳಿದ ಮೇಲೆ ಈಗ ಕೆಲವು ಕಡೆಗಳಲ್ಲಿ ಪ್ರಾರಂಭಿಸಿದ್ದಾರೆ. ಕೆಲವು ಕಡೆಗಳಲ್ಲಿ ಇಂಥವರು ರಚಿಸಿದ ಪ್ರಸಂಗ ಅಂತ ಹೇಳುವಂತಹದ್ದನ್ನು ಪತ್ರಿಕೆಗಳಲ್ಲಿಯೂ ಹಾಕುವಂತಹದ್ದುಂಟು. ಇನ್ನೂ ಅದರಲ್ಲಿ ಕೆಲವು ವಿಚಿತ್ರಗಳುಂಟು. ಬೆಳಗ್ಗೆ ಯಕ್ಷಗಾನದ ಬಗ್ಗೆ ಮಾತನಾಡಿದಂತಹ ನಾಗವೇಣಿ ಮಂಚಿಯವರು ಹೇಳಿದರು, ನನಗೆ ಕೆಲವರ ಪ್ರಸಂಗಗಳನ್ನು ತೆಗೆದುಕೊಳ್ಳುವುದು ಕಷ್ಟ ಆಯಿತು, ಅದನ್ನು ಬೇರೆಯವರು ತಮ್ಮ ಹೆಸರಿನಲ್ಲಿ ಪ್ರಕಟಪಡಿಸಿಕೊಳ್ಳುವಂತಹದ್ದು ಉಂಟು ಅಂತ ಹೇಳಿ. ಯಕ್ಷಗಾನ ಕ್ಷೇತ್ರದಲ್ಲಿ ಇಂತಹದ್ದು ತುಂಬ ನಡೆದಿದೆ. ಒಬ್ಬ ಯಕ್ಷಗಾನ ಕವಿತೆಗಳನ್ನು ಬರೆಯುವಂತಹ ಒಬ್ಬ ವ್ಯಕ್ತಿಗೆ ಒಂದಿಷ್ಟು ಹಣವನ್ನು ಕೊಟ್ಟು ಒಂದು ಕಥೆಯನ್ನು ಕೊಟ್ಟು ಇದನ್ನು ಯಕ್ಷಗಾನ ಪ್ರಸಂಗವಾಗಿ ಮಾಡಿಕೊಡು ಅಂತ ಹೇಳುವಂತಹದ್ದು. ಯಕ್ಷಗಾನ ರೂಪಕ್ಕೆ ಅದನ್ನು ಪರಿವರ್ತಿಸಿಕೊಡ್ಲಿಕ್ಕೆ. ಈಗ ನಿನ್ನೆ ಪ್ರೊಫೆಸರ್ ನಾವ್ಡ್ರು ಹೇಳಿದರು, ಒಂದು ಕಥೆಯನ್ನು ಕೊಟ್ಟು ಅದನ್ನು ಪಾರ್ದನವನ್ನಾಗಿ ಹೇಳು ಅಂತ ಹೇಳಿದಾಗ ಬಹಳ ಸ್ಫೂರ್ತಿಯಿಂದ ರಾಮಕ್ಕ ಮೊಗ್ಗೇರ್ತಿಯವರು ಹೇಳಿದರು ಅಂತ ಹೇಳುವಂಥದ್ದು. ಹಾಗೆ ಒಬ್ಬ ಯಕ್ಷಗಾನ ಕವಿಯನ್ನು ಹಿಡಿದು ನನಗೆ ನೀನು ಇದನ್ನು ಮಾಡಿಕೊಡು ಅಂತ ಹೇಳುವಂಥದ್ದು. ಅವನಿಗೆ ಒಂದಿಷ್ಟು ದುಡ್ಡ ಏನಾದ್ರು ಕೊಟ್ಟು ಅವನನ್ನು ತೃಪ್ತಿಪಡಿಸಿ ತಮ್ಮ ಹೆಸರಿನಲ್ಲೇ ಅದನ್ನು ಪ್ರಕಟಪಡಿಸಿಕೊಳ್ಳುವಂತಹದ್ದು. ಇಂಥದ್ದು
ಬಹಳಷ್ಟು ನಡೆದಿದೆ ಯಕ್ಷಗಾನದಲ್ಲಿ. ಇದಕ್ಕೆ ಇನ್ನು ಎಚ್ಚರಿಸಲಿಕ್ಕೆ ಬೇಕಾಗಿ ಯಾರಿಂದ ವಿರಚಿತ ಪ್ರಸಂಗ ಎಂಬ ಒಂದು ದೀರ್ಘ ಲೇಖನವನ್ನೇ ನಾನು ಬರೆದಂತಹದ್ದುಂಟು. ಒಬ್ಬರು ಯಕ್ಷಗಾನ ಕಲಾವಿದರು ತೀರಿಕೊಂಡಾಗ ಇನ್ನೊಬ್ಬರು ಯಕ್ಷಗಾನ ಪ್ರಸಂಗಕರ್ತರೆಂದು ಪ್ರಸಿದ್ಧರಾದಂಥವರು, ಯಕ್ಷಗಾನ ಪ್ರಸಂಗಕರ್ತರು ಅಂದರೆ ಯಕ್ಷಗಾನ ಕವಿತೆಗಳನ್ನು ಬರೆದವರು, ಯಕ್ಷಗಾನ ಪ್ರಸಂಗಕರ್ತರೆಂದು ಪ್ರಸಿದ್ಧರಾದಂತಹ ಒಬ್ಬರು ವ್ಯಕ್ತಿ ಒಂದು ಪೇಪರ್ನಲ್ಲಿ ಪತ್ರಿಕೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಯುತ ಇಂಥವರು ನನ್ನ ಹಲವಾರು ಪ್ರಸಂಗಗಳಿಗೆ ಪದ್ಯ ರಚನೆ ಮಾಡಿ ಕೊಟ್ಟಿದ್ದಾರೆ. ಪ್ರಸಂಗಗಳು ಅಂದ್ರೆ ಏನು? ಪ್ರಸಂಗಗಳಿಗೆ ಪದ್ಯ ರಚನೆ ಮಾಡಿದವರು ಯಾರು? ಪದ್ಯ ರಚನೆ ಮಾಡಿದ್ದು ಕವಿಗಳು. ಹಾಗಾದ್ರೆ ಪ್ರಸಂಗ ಯಾರದು? ನನ್ನ ಪ್ರಸಂಗಗಳಿಗೆ ಅವರು ಪದ್ಯ ರಚನೆ ಮಾಡಿ ಕೊಟ್ಟಿದ್ದಾರೆ ಅಂತ ಇದು ಅವರನ್ನು ಹೊಗಳಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದಂತಹದ್ದು. ಒಬ್ಬರು ಯಕ್ಷಗಾನ ಕವಿಗಳೆಂದು ಪ್ರಸಿದ್ಧರಾದವರು. ನಿಜವಾಗಿ ಅವರು ಒಂದೇ ಒಂದು ಯಕ್ಷಗಾನ ಪ್ರಸಂಗ ರಚನೆ ಮಾಡಿದಂಥವರಲ್ಲ, 4 ಕಥೆಗಳನ್ನು ಹೆಣೆದವರು. ಯಕ್ಷಗಾನದ ಕಥೆಗಳನ್ನು ಹೆಳೆದವರು ಯಕ್ಷಗಾನ ಪ್ರಸಂಗಕರ್ತರಲ್ಲ. ಯಾರು ಛಂದೋಬದ್ಧವಾಗಿ ಪ್ರಸಂಗ ರಚನೆ ಮಾಡಿದ್ದಾರೋ ಅವರೇ ಪ್ರಸಂಗಕರ್ತರು. ಇಂಥದ್ದೆಲ್ಲ ಗಮನಿಸುವಂತಹ ವಿಷಯ ಇದೆ. ನಾವು ನಮ್ಮ ಪ್ರದೇಶದವರೇ ಯಕ್ಷಗಾನ ಕವಿಗಳನ್ನು ಸರಿಯಾದ ರೀತಿಯಲ್ಲಿ ಗೌರವಿಸದೇ ಇದ್ರೆ ಸಾಹಿತ್ಯ ಚರಿತ್ರೆ ಬರೆಯುವವರು ಯಾಕೆ ಗಮನಿಸ್ತಾರೆ? ನಾವು ನಮ್ಮವರೇ, ನಮ್ಮದು ಗಂಡು ಕಲೆ ಅಂತ ಹೇಳಿ ತಿರುಗಾಡಿದ್ದಷ್ಟೇ ಹೊರತು ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡಿಲ್ಲ, ಸಂಶೋಧನೆಗಳನ್ನು ಮಾಡಿಲ್ಲ. ಇಲ್ಲಿ ಯಕ್ಷಗಾನದ ಬಗೆಗೆ ಗೋಷ್ಠಿ ನಡೆಸಿದಂತಹದ್ದು ಯೋಗ್ಯವಾಗಿಯೇ ಇದೆ. ಮಾತ್ರ ಅಲ್ಲ, ಇಲ್ಲಿಯವರೆಗೆ ಕೂಡ ಅದರ ಆ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡುವವರಿಗೆ ಕೂಡ ಇದು ಇನ್ನೂ ಎಷ್ಟು ವಿಸ್ತಾರವಾದಂತಹ ಕೆಲಸ ಮಾಡುವಂತಹ ಕ್ಷೇತ್ರ ಎಂಬಂತಹದ್ರ ದರ್ಶನವೂ ಆಯಿತು. ಹಳ್ಳಿಕೇರಿಯವರು ಒಳ್ಳೆ ಕೆಲಸ ಮಾಡಿದರು. ಈ ಕ್ಷೇತ್ರಕ್ಕೆ ಇಷ್ಟರವರೆಗೆ ಪ್ರವೇಶ ಮಾಡಿದವರನ್ನು ಎಳೆದು ತಗೊಂಡು ಬಂದು ನೀವು ಪ್ರಬಂಧ ಬರೆಯಿರಿ ಅಂತ ಹೇಳಿದರು. ಅದನ್ನು ಸಭೆಯಲ್ಲಿ ಅವರು ಹೇಳಿದ್ದರಿಂದ ಹೇಳುವುದಕ್ಕೆ ಏನು ತೊಂದರೆ ಇಲ್ಲ. ಇವರು ದಿವಾಕೊಕ್ಕಡ ಅವರು ಹೇಳಿದರು, ನನ್ನನ್ನು ತಂದು ನೀವು ಮಾಡು ಇದನ್ನು ಅಂತ ನನಗೆ ಒತ್ತಾಯಿಸಿದರು. ನಾನು ಪ್ರಯತ್ನ ಪಟ್ಟು ಮಾಡಿದೆ ಅಂತ. ಇದರಿಂದಾಗಿ ಅವರು ಈಗ ಯಕ್ಷಗಾನ ಕ್ಷೇತ್ರಕ್ಕೆ ಬಂದರು. ಯಕ್ಷಗಾನ ಕ್ಷೇತ್ರದಲ್ಲಿ ಸಂಶೋಧನೆಗೆ ಹೊಸ ಜನ ಒದಗಿಸಿಕೊಟ್ಟವರು ಹಂಪಿ ಯೂನಿವರ್ಸಿಟಿಯವರು. ಈಗ ನೋಡಿ, ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಾಗ್ತಾರೆ. ಇದು ಈ ಸಮ್ಮೇಳನದ ಸಾಧನೆ. ಈ ಥರದ್ದು ದಿವಾಕೊಕ್ಕಡ ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದಿನ ಸಂಶೋಧನೆಗಳನ್ನು ಮಾಡಿ ನಾನು ಎಲ್ಲರ ಜೊತೆಗೆ ಈ ಮಾತನ್ನು ಹಂಚಿಕೊಂಡದ್ದನ್ನು ಸಾರ್ಥಕ ಮಾಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ನಿಮ್ಮಲ್ಲಿ ಜವಾಬ್ದಾರಿ ಇದೆ. ಯಕ್ಷಗಾನ ಕ್ಷೇತ್ರದಲ್ಲಿ ಹಲವು ಸಂಶೋಧನೆಗಳಾಗಿವೆ. ಹಸ್ತಪ್ರತಿ ಮತ್ತು ಯಕ್ಷಗಾನ ಅಂತ ಹೇಳುವಾಗ ಇವತ್ತು ನಾಗವೇಣಿ ಅವರು ಒಂದು ಉಪನ್ಯಾಸವನ್ನು ಮಾಡಿದರು. ನಾನು ಎಲ್ಲ ಉಪನ್ಯಾಸಗಳ ಬಗ್ಗೆ ಹೇಳುವುದಿಲ್ಲ. ಈ ಉಪನ್ಯಾಸ ನನ್ನಲ್ಲಿ ಹೊಸ ಚಿಂತನೆಯನ್ನು, ಹೊಸ ಪ್ರಶ್ನೆಯನ್ನು ಹುಟ್ಟಿಸಿದ ಕಾರಣ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಕ್ಷಗಾನ ಹಸ್ತಪ್ರತಿಗಳು ಮತ್ತು ಅಲ್ಲಿಯ ವಸ್ತು ವೈವಿಧ್ಯ ಅಥವಾ ವಿಷಯ ವೈವಿಧ್ಯ ಅಂತ ಹೇಳುವಂತಹ ಒಂದು ವಿಷಯವನ್ನು ಅವರಿಗೆ ಕೊಟ್ಟಿದ್ರು. ಆ ವಿಷಯದಲ್ಲಿ ಅವರು ಮಾತಾಡಿದರು. ಆ ವಿಷಯದಲ್ಲಿ ಪ್ರಾಯಶಃ ಸಂಘಟಕರು ಆಲೋಚನೆ ಮಾಡಿದಂಥ ವಿಷಯ ಬೇರೆ, ಅವರು ಅರ್ಥ ಮಾಡಿಕೊಂಡ ವಿಷಯ ಬೇರೆ. ವಿಷಯ ಬೇರೆ ಬೇರೆ ಅಂದರೆ ಅರ್ಥ ಮಾಡಿಕೊಂಡದ್ದು ಬೇರೆ, ಶೀರ್ಷಿಕೆ ಒಂದೇ. ಯಕ್ಷಗಾನದ ಹಸ್ತಪ್ರತಿಗಳು ಅಂದರೆ ಏನು? ಪ್ರಾಚೀನ ಹಸ್ತಪ್ರತಿಗಳ ಬಗ್ಗೆ ಅವರು ಹೆಚ್ಚು ಅಧ್ಯಯನ ಮಾಡಿದವರಲ್ಲ. ಆ ಕಾರಣದಿಂದಾಗಿ ಅವರಿಗೇನು ಅರ್ಥ ಆಯಿತು? ಅವರು ಯಕ್ಷಗಾನ ಕ್ಷೇತ್ರದಲ್ಲೇ ಕೆಲಸ ಮಾಡಿದವರು. ಯಕ್ಷಗಾನದಲ್ಲಿ ಸ್ತ್ರೀ ಅಂತೇಳಿ ಅವರು ಯಕ್ಷಗಾನದಲ್ಲಿ PhD ಪಡೆದವರು, ಯಕ್ಷಗಾನದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದವರು, ವೇಷ ಮಾಡುವವರು, ತಂಡ ಕಟ್ಟಿದವರು ನಾಗವೇಣಿ ಮಂಚಿಯವರು. ಅವರು ಏನು ಆಲೋಚನೆ ಮಾಡಿದರು? ಹಸ್ತಪ್ರತಿ ಅಂದ್ರೇನು? ಕೈಯಲ್ಲಿ ಬರೆದಂತಹದ್ದು. ಮುದ್ರಿತವಾದ್ದು ಬೇರೆ, ಕೈಯಲ್ಲಿ ಬರೆದದ್ದು ಬೇರೆ. ಆದ್ದರಿಂದ ಕೈಯಲ್ಲಿ ಬರೆದದ್ದು ಹಸ್ತಪ್ರತಿ. ಕೈಯಲ್ಲಿ ಬರೆದದ್ದು ಯಾವುದು? ಪ್ರಸಂಗ. ಆ ಪ್ರಸಂಗಗಳು ಯಾವುದು? ಯಾರ್ಯಾರ ಪ್ರಸಂಗಗಳಿವೆ? ಸಮಕಾಲೀನವಾಗಿ ಅವರು ಹೇಳಿದರು 1932ನೇ ಇಸವಿಯಿಂದ ತೊಡಗಿ ಹಸ್ತಪ್ರತಿಗಳು ನನಗೆ ಸಿಕ್ಕಿವೆ ಅಂತ ಹೇಳಿದರು. ವಿಘ್ನರಾಜ ಹತ್ರ ಕೇಳಿದರೆ 32 ಅಲ್ಲ, 1832 ಅಲ್ಲ, 1732 ಅಲ್ಲ, ಅದಕ್ಕಿಂತ ಹಿಂದಿನ ಪ್ರಸಂಗಗಳು ಬೇಕಾದಷ್ಟಿವೆ, ಹಸ್ತಪ್ರತಿಗಳು ಬೇಕಾದಷ್ಟಿವೆ. ಆದರೆ ಅವರು ಏನು ಅರ್ಥ ಮಾಡಿಕೊಂಡ್ರು? 1932ರಿಂದಲೂ ಆಗಾಯಿತು. ಅವರಿಗೆ ಸಿಕ್ಕಿದ ಹಸ್ತಪ್ರತಿಗಳಲ್ಲಿ ಹಳತು. ಆ ಸಮಕಾಲೀನವಾಗಿ ಆಟಕ್ಕೆ ಉಪಯೋಗವಾಗುವ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಚಲಿತವಿರುವಂತಹ ಪ್ರತಿಗಳು, ಮುದ್ರಿತವಾಗದೇ ಇರುವಂತಹ ಪ್ರತಿಗಳು, ಅಲ್ಲಿರುವಂತಹ ವಿಷಯ ವೈವಿಧ್ಯ, ಅದರ ನಿರೂಪಣೆ ವೈವಿಧ್ಯ, ಬಯಲಾಟದ ವೈವಿಧ್ಯ ಇತ್ಯಾದಿಗಳನ್ನು ಕುರಿತು ಅವರು ಪ್ರಬಂಧವನ್ನು ಓದಿದರು. ಪ್ರಾಯಶಃ ಹಸ್ತಪ್ರತಿಗಳು ಅಂತ ಹೇಳಿದಾಗ ಅದಕ್ಕೆ
ಪ್ರಾಚೀನ ಹಸ್ತಪ್ರತಿಗಳು ಅಂತ ಒಂದು ಪ್ರಾಚೀನ ಎಂಬ ಒಂದು ವಿಶೇಷಣವನ್ನು ಹಳ್ಳಿಕೇರಿಯವರು ಕೊಡಬೇಕಾಗಿತ್ತೋ ಏನೋ. ಯಾಕೆಂದ್ರೆ ಅವರು ಅರ್ಥ ಮಾಡಿಕೊಂಡದ್ದು ಹಾಗಿಲ್ಲ, ಅವರು ಆಧುನಿಕವನ್ನೇ ಇರಿಸಿಕೊಂಡು ಮಾತನಾಡಿದರು. ಈಗ ನನಗೆ ಬಂದ ಸಂಶಯದ ಬಗೆಗೆ ನಾನು ವಿಷಯವನ್ನು ಹೇಳ್ತೇನೆ. ನಾನು ಆಗ ಮಾತನಾಡುವಾಗಲೂ ಹೇಳಿದೆ, ಲೇಖಕರು ಇದ್ದಾಗಲೇ ಸಂಪುಟ ರೂಪದಲ್ಲಿ ಬಂದಂತಹದ್ದು, ಅದನ್ನು ಯಾರು ಸಂಪಾದಿಸುವುದು ಇತ್ಯಾದಿ ಇಲ್ಲ, ಅವರೇ ಪ್ರಕಟಿಸಿದ್ದು ಅಂತ ಆ ಅರ್ಥ, ಅವರೇ ಸಿದ್ಧಪಡಿಸಿದ್ದು ಅಂತ ಅರ್ಥ. ಹಿಂದಿನವರು ತೀರಿಕೊಂಡವರ ಪುಸ್ತಕಗಳನ್ನು ಪ್ರಕಟಿಸಿದರೆ ಆಗ ಅದೊಂದು ಸಂಕಲನಕಾರರೋ ಇನ್ನೊಂದೋ ಮತ್ತೊಂದೋ ಆಗ್ತದೆ. ಸಂಪಾದನೆ ಅಂತ ಹೇಳಿದರೆ ಇರುವಾಗಲೇ ಮಾಡುವಂತಹದ್ದು ಕೂಡ ಸಂಪಾದನೆ ಆಗ್ತದೆ, ಅದು ಬೇರೆ ವಿಷಯ. ನಾನು ಅಂಥದ್ದಲ್ಲಿ ಕೆಲಸ ಮಾಡಿದಂತಹದ್ದುಂಟು. ಈಗ ಸೇಡಿಯಾಬ್ ಕೃಷ್ಣ ಭಟ್ರ ಲೇಖನಗಳನ್ನು ನಾನು ಸಂಪಾದಿಸಿದ್ದೇನೆ 1992ರಲ್ಲಿ. 92ರಲ್ಲಿ ಅವರು ಜೀವಂತವಾಗಿದ್ದರು, ಆದರೂ ನಾನು ಸಂಪಾದಕ ಆಗಿ ಮಾಡಿದಂತಹದ್ದುಂಟು. ಆದರೆ ಅವರಿಗೆ ಕಣ್ಣಿರಲಿಲ್ಲ, ಮತ್ತೆ ಅವರು ನೀನು ಸಂಪಾದಕನಾದರೆ ಮಾತ್ರ ಇದನ್ನು ಮಾಡಬಹುದು ಅಂತ ಹೇಳಿದ್ದರಿಂದ ನಾನು ಸಂಪಾದಕನಾಗಿ ಮಾಡಬೇಕಾಯಿತು. ಈಗ ಮೊನ್ನೆ 2 ಪುಸ್ತಕಗಳು ಬಿಡುಗಡೆಗೊಂಡು ಈ ಸಮ್ಮೇಳನಕ್ಕೆ ಸಂಬಂಧ ಪಡೆದಿದ್ದರೂ ಸಾಂದರ್ಭಿಕವಾಗಿ ಹೇಳಿಬಿಡ್ತೇನೆ. ಪ್ರೊಫೆಸರ್ ಎಂ ರಾಮಚಂದ್ರ ಅಂತ ಕಾರ್ಕಳದಲ್ಲಿ ಪ್ರಾಧ್ಯಾಪಕರಾಗಿದ್ದವರು, ಸಾಹಿತ್ಯ ಸಂಘಟಕರು, ಸಾಹಿತ್ಯ ಸಂಘವನ್ನು ಕಟ್ಟಿ ಬೆಳೆಸಿದಂಥವರು, ನಾಡಿನ ಎಲ್ಲ ವಿದ್ವಾಂಸರ, ಕನ್ನಡ ಮಹನೀಯರ, ಹಿರಿಯರ ಸಂಪರ್ಕ ಇದ್ದಂಥವರು. ಅವರು ಅವರ ಕೊನೆಗಾಲದಲ್ಲಿ 2 ಪುಸ್ತಕಗಳನ್ನು ಪ್ರಕಟಿಸಲಿಕ್ಕೆ ಯೋಜನೆ ಮಾಡಿದರು. ಒಂದು ಅವರಿಗೆ ಹಿರಿಯರೆಲ್ಲ ಬರೆದಂತಹ ಪತ್ರಗಳು, ಅನೇಕ ಪತ್ರಗಳು, ಸೇಡಿಯಾಪ್ ಅವರು ಅವರಿಗೆ ಬರೆದಂತಹ ಪತ್ರಗಳನ್ನು ಒಂದು ಪುಸ್ತಕ ಮಾಡಿದ್ದಾರೆ, ಪತ್ರಾವಳಿ ಅಂತ ಹೇಳಿ 2006ರಲ್ಲಿ ಬಂದಿದೆ. ಇದು ಸುಮಾರು 400ರಷ್ಟು ಅನೇಕ ಮಹನೀಯರ, ಕರ್ನಾಟಕದ ಅನೇಕ ಮಹನೀಯರ ಪತ್ರಗಳು ಒಂದು ಪುಸ್ತಕ. ಎರಡನೇದು ಅವರ ಬಿಡಿ ಲೇಖನಗಳು, ಬೇರೆ ಬೇರೆ ಕಡೆಗಳಲ್ಲಿ ಪ್ರಕಟ ಆದ್ದು, ಪುಸ್ತಕ ರೂಪದಲ್ಲಿ ಬಾರದೇ ಇದ್ದದ್ದು, ಅವುಗಳನ್ನು ಪ್ರಕಟಿಸುವಂತಹ ಯೋಜನೆ ಮಾಡಿದರು. ಆ ಯೋಜನೆ ಮಾಡಿ ಅದಕ್ಕೆ ಒಂದು ಪುಸ್ತಕಕ್ಕೆ, ಪತ್ರದ ಪುಸ್ತಕಕ್ಕೆ ಭೈರಪ್ಪನವರ ಮುನ್ನುಡಿಯನ್ನು ತರಿಸಿದರು. ಇನ್ನೊಂದು ಲೇಖನಗಳ ಪುಸ್ತಕಕ್ಕೆ ಪ್ರೊಫೆಸರ್ ಆರ್ ಮಿತ್ರರ ಮುನ್ನುಡಿಯನ್ನು ತರಿಸಿದರು. ಎಲ್ಲವನ್ನು ಅಕ್ಷರ ಸಂಯೋಜನೆ ಮಾಡುವಲ್ಲಿ ಕೊಟ್ಟರು. ಆಮೇಲೆ ಒಂದು ಮಾತು ನನ್ನಲ್ಲಿ ಹೇಳಿದರು, ಇದರ ಒಂದು ಕರಡಚ್ಚು ಮಾತ್ರ ನಾನು ನೋಡೋದು, ಮತ್ತೆಲ್ಲ ನೀವು ಮಾಡಬೇಕು ಅಂತ ನನ್ನ ಹತ್ರ ಪ್ರೀತಿಯಿಂದ ಹೇಳಿದರು. ನಾನು ವಹಿಸಿಕೊಂಡೆ. ಆದರೆ ಕರಡಚ್ಚು ಮಾಡಲಿಕ್ಕೆ ಕೊಟ್ಟು ವಾಪಸ್ ಬರುವಾಗ ನಮ್ಮ ಮನೆಗೆ ಬಂದು ಒಂದು ಚಾ ಕುಡಿದು ಹೋಗ್ತೇನೆ ಅಂತ ಹೇಳಿದ್ರು. ಚಾ ಕುಡಿದು ಹೋದರು. ಆದರೆ ಮತ್ತೆ ಒಂದೇ ದಿವಸ ಇದ್ದದ್ದು ಅವರು ತೀರಿಕೊಂಡರು. ಆವಾಗ ಅದರ ಹೊಣೆಗಾರಿಕೆಯನ್ನು ನಾನು ವಹಿಸಬೇಕಾಯಿತು. ಅಲ್ಲಿ ನನ್ನ ಹೆಸರನ್ನು ಸಂಪಾದಕ ಅಂತ ಹಾಕಿಕೊಳ್ಳಿಲ್ಲ, ಸಂಪಾದನಾ ಸಹಕಾರ ಅಷ್ಟೇ. ಸಂಪಾದನಾ ಸಹಕಾರ ನನ್ನದಿದೆ. ಆ ಪತ್ರಗಳ ಸಂರಕ್ಷಣೆ ರಾಮಚಂದ್ರ, ಲೇಖಕರು ರಾಮಚಂದ್ರ, ಸಂಪಾದನಾ ಸಹಕಾರ ನನ್ನದು ಅಷ್ಟೇ. ಆದ್ದರಿಂದ ಸಂಪಾದನೆ ಅಂತ ಹೇಳಿದಾಗಲೂ ಅದು ಸಂಪಾದಕನ ಸ್ಥಾನ ಏನು, ಅಲ್ಲಿ ಕೆಲಸ ಮಾಡುವಂಥವನ ಸ್ಥಾನ ಏನು ಅಂತ ಹೇಳೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗ್ತದೆ. ಇರಲಿ, ಇದು ಆ ಪುಸ್ತಕ ಪ್ರಕಟ ಆಗುವಾಗ ಮೊನ್ನೆ ವೀರೇಂದ್ರ ಹೆಗ್ಡೆ ಅವರು ಬಂದು ಆ ಪುಸ್ತಕವನ್ನು ಅನಾವರಣ ಮಾಡಿದರು. ಈ ವಿಷಯ ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಸಮಕಾಲೀನವಾಗಿ ಲೇಖಕರು ಬದುಕಿದ್ದಾಗಲೇ ಅವರ ಪ್ರತಿಗಳು, ಮುದ್ರಿತವಾಗದ ಪ್ರತಿಗಳಿದ್ರೆ ಅದು ಹಸ್ತಪ್ರತಿ ಅಂತ ನಮ್ಮ ಅರ್ಥದಲ್ಲಿ ಹಸ್ತಪ್ರತಿ ಆಗ್ತದ. ನಾವು ಹಸ್ತಪ್ರತಿ ಅಂತ ಹೇಳೋದು ಯಾವುದು, ಒಂದು ಸ್ಪಷ್ಟವಾದ ನಿರ್ಣಯ ಬೇಕು. ಇದಕ್ಕೆ ಒಂದು ಆಧಾರ ಹೇಳುವುದಾದರೆ, ನಮ್ಮ ಶಾಸನ ಇಲಾಖೆ ಅಂತ ಇದೆ, ಇತಿಹಾಸ ಬಲ್ಲವರಿಗೆ ಗೊತ್ತಿದೆ, ಪೀಟರ್ ವಿಲ್ಸನ್ ಅವರು ಇತಿಹಾಸದವರು. ಶಾಸನ ಇಲಾಖೆ ಇದೆ. ಒಂದು ಕಲ್ಲಿನಲ್ಲಿ ಬರೆದಂಥ ಶಾಸನ, ಅದು ಶಾಸನ, ಇನ್ಸ್ಕ್ರಿಪ್ಷನ್, ಶಾಸನ ಅಂತ ಯಾವಾಗ ಹೇಳಲ್ಪಡ್ತದೆ ಅಂತ ಹೇಳಿದರೆ, ಕನಿಷ್ಠ ಪಕ್ಷ 100 ವರ್ಷಗಳಷ್ಟು ಹಳೆಯದಾದಾಗ ಅಂತ ನಿಯಮ ಇದೆ. 100 ವರ್ಷಗಳಿಂದ ಇತ್ತೀಚೆಗೆ ಬಂದಂತಹದ್ದು, ನಾವು ಇವತ್ತು ಯಾವುದೋ ಒಂದು ಶಿಲಾಫಲಕ ಹಾಕಿಸಿಕೊಂಡಂತಹದ್ದು, ಅದು ಶಾಸನ ಆಗುವುದಿಲ್ಲ. 100 ವರ್ಷ ಕಳೆದ್ರೆ ಅದು ಶಾಸನವಾಗ್ತದೆ. ಆದ್ದರಿಂದಲೇ ನಮ್ಮ ನಾಡಿನಲ್ಲಿ ಇಂಗ್ಲಿಷ್ ಶಾಸನಗಳು ಕೂಡ ಇವೆ. ಯಾಕೆ? 100 ವರ್ಷದಿಂದ ಹಿಂದಿಂದು, ಆ ಕಾರಣದಿಂದಾಗಿ. ಹಾಗೆಯೇ ಹಸ್ತಪ್ರತಿ ಅಂತ ಹೇಳುವುದಕ್ಕೆ, ಹಸ್ತಪ್ರತಿಯನ್ನು ಈ ಥರ ಅಪಾರ್ಥ ಮಾಡಿಕೊಳ್ಳುವಂತಹ ಸಂದರ್ಭಗಳನ್ನು ಕಡಿಮೆ ಮಾಡುವುದಕ್ಕೆ ಬೇಕಾಗಿ ಯಾವುದನ್ನು ಹಸ್ತಪ್ರತಿ ಅಂತ ಹೇಳುವುದು, ಕನಿಷ್ಠ ಪಕ್ಷ ಎಷ್ಟು ವರ್ಷ ಹಳೆಯದಾದರೆ ಅದನ್ನು ನಾವು ಅಧ್ಯಯನ ಮಾಡಬಹುದಾದಂತಹ ಹಸ್ತಪ್ರತಿ ಅಂತ ಹೇಳುವುದು, ಈ ಬಗೆಗೆ ನಾವು ಚೆನ್ನಾಗಿ ಅರಿವನ್ನು ಮಾಡಿಕೊಳ್ಳುವಂತಹದ್ದು ಒಳ್ಳೆಯದು ಅಂತ ನನಗೆ ಕಾಣ್ತದೆ. 100 ವರ್ಷ ಅಂತ ಇಟ್ಕೊಳ್ಬೇಕೋ ಇಲ್ವೋ ಅದು ನಾನು ಹೇಳಲಾರೆ. ಯಾಕೆಂದರೆ ಮೃತರಾದಂಥವರ ಕೃತಿಗಳನ್ನು ಕೈಯಲ್ಲಿ ಬರೆದದ್ದನ್ನು ಏನು ಹೇಳಬೇಕು ಅಂತ ಸಮಸ್ಯೆ ಬರ್ತದೆ. ಏನೇ ಇದ್ದರೂ
ಈ ಥರ ಒಂದು ಪ್ರಕರಣ ಇವತ್ತು ನಡೆದದ್ದರಿಂದ, ಯಾಕೆಂದರೆ ಹಸ್ತಪ್ರತಿ ಇವರು ಸಂಘಟಕರು ಗ್ರಹಿಸಿದಂತಹದ್ದು ಹಳೆಯ ಹಸ್ತಪ್ರತಿಗಳು, ಓಲೆಯಲ್ಲಿ ಬರೆದದ್ದು, ಹಳೆಯ ಕಾಗದಗಳಲ್ಲಿ ಬರೆದಂತಹ ಹಸ್ತಪ್ರತಿಗಳ ಬಗ್ಗೆ ಅವರ ಹತ್ರ ಪ್ರಬಂಧ ನಿರೀಕ್ಷೆ ಮಾಡಿದರು. ಆದರೆ ಅವರು ಸಮಕಾಲೀನ ಹಸ್ತಪ್ರತಿಗಳ ಬಗೆಗೆ ಮುದ್ರಿತವಾಗದಂಥ ಅವರದ್ದಲ್ಲಿ ಅನ್ಯಾಯ ಇಲ್ಲ, ಅವರು ಅರ್ಥ ಮಾಡಿಕೊಂಡದ್ದು ಬೇರೆ. ಆ ಅರ್ಥ ಬರ್ತಾರೆ ಇದರಲ್ಲಿ ಹಸ್ತಪ್ರತಿ ಅಂತ ಹೇಳಿದಾಗ. ಕೈಯಲ್ಲಿ ಬರೆದದ್ದು ಅಂತ ಮಾತ್ರ ಅಲ್ವ ಹಸ್ತಪ್ರತಿಗೆ ಅರ್ಥ, ಆದ್ದರಿಂದ ಆ ಅರ್ಥವು ಬರ್ತಾರೆ. ಆದ್ದರಿಂದ ಈ ಬಗೆಗೆ ಯಾವುದಾದರೂ ಇನ್ನೊಂದು ಸಮ್ಮೇಳನದಲ್ಲಿ ಒಂದು ಸರಿಯಾದ ಎಲ್ಲರೂ ಒಪ್ಪಿಕೊಳ್ಳಬಹುದಾದಂತಹ ಒಂದು ನಿರ್ಣಯಕ್ಕೆ ಹಸ್ತಪ್ರತಿ ಶಾಸ್ತ್ರಜ್ಞರು, ಮ್ಯಾನುಸ್ಕ್ರಿಪ್ಟಾಲಜಿ ಅಂತ ಒಂದು ಶಾಖೆಯೇ ಬಂದಿದೆ. ಮ್ಯಾನುಸ್ಕ್ರಿಪ್ಟಾಲಜಿ ಇದು ಇಂಗ್ಲಿಷಿಗೂ ನಮ್ಮ ಕನ್ನಡಿಗರ ಕೊಡುಗೆ ಅಂತ ಬರೆದವರಿದ್ದಾರೆ, ಇರಬಹುದು. ಇಂಗ್ಲಿಷ್ನಲ್ಲಿ ಮ್ಯಾನುಸ್ಕ್ರಿಪ್ಟ್ ಅಂತ ಅರ್ಥ ಇತ್ತು, ಮ್ಯಾನುಸ್ಕ್ರಿಪ್ಟಾಲಜಿ ಅಂತ ಹೇಳುವಂತಹದ್ದು ಇರಲಿಲ್ಲ ಅಂತೇಳಿ ಇದನ್ನು R.C. ಹಿರೇಮಠ ಅವರು ಟಂಕಿಸಿದರು ಅಂತ ಒಂದು ಕಡೆಯಲ್ಲಿ ನಾನು ಓದಿದ್ದೇನೆ. ಅದು ಕೂಡ ಒಂದು ಸಮ್ಮೇಳನದಲ್ಲಿ ಮ್ಯಾನುಸ್ಕ್ರಿಪ್ಟಾಲಜಿ ಅಂತ ಹೇಳುವಂತಹದ್ದನ್ನು ಅವರು ಟಂಕಿಸಿದರು ಅಂತ ಕೇಳಿದ್ದೇನೆ. ಹೀಗೆ ಮ್ಯಾನುಸ್ಕ್ರಿಪ್ಟಾಲಜಿಗೆ ಆ ಶಬ್ದವನ್ನೇ ಕನ್ನಡಿಗರು ಕೊಟ್ಟಿದ್ದಾರಂತ. ಹಾಗಾದರೆ ನಿಜವಾದ ಹಸ್ತಪ್ರತಿ ಅಂತ ಹೇಳಿದರೆ ಏನು, ಅದಕ್ಕೆ ಮಾನದಂಡ ಏನು ಅಂತ ಹೇಳುವಂತಹದ್ದನ್ನು ಕೂಡ ಒಂದು ನಿರ್ಣಯ ಮಾಡಿದರೆ ಒಳ್ಳೆಯದು ಅಂತ ನನಗೊಂದು ಸೂಚನೆ ಕಾಣುವಂತಹದ್ದು. ಈ ಥರದ ಒಂದು ಅಪಾರ್ಥ ಬರುವ ಸಂದರ್ಭಗಳು ಕಡಿಮೆ ಆಗಬಹುದು ಅಂತೇಳಿ. ಆ ಅರ್ಥ ಬರಬಹುದು ಅಂತ ನಿಜವಾಗಿ ನನಗೂ ನಿರೀಕ್ಷೆ ಇರಲಿಲ್ಲ. ಅವರು ಉಪನ್ಯಾಸ ಮಾಡುವವರೆಗೂ ನನಗೂ ಆ ನಿರೀಕ್ಷೆ ಇರಲಿಲ್ಲ. ಈ ಅರ್ಥ ಇದರಲ್ಲಿ ಬರಬಹುದು. ಹಸ್ತಪ್ರತಿ ಅಂದರೆ, ಯಾಕೆಂದರೆ ನಾವು ಹಸ್ತಪ್ರತಿಗಳಾಗಿ ನೋಡಿದಂತಹದ್ದು ತಾಳೆವಲೆ ಹಸ್ತಪ್ರತಿಗಳು ಮತ್ತು ಕಾಗದದ ಹಸ್ತಪ್ರತಿಗಳು. ಸಮಕಾಲೀನರ ಹಸ್ತಪ್ರತಿಗಳು ಅಂತ ಹೇಳುವ ರೂಢಿ ನಮಗಿಟ್ಟರವರೆಗೆ ಬಂದಿಲ್ಲ. ಆದ್ದರಿಂದ ಈ ವಿಷಯದ ಬಗೆಗೂ ಸ್ವಲ್ಪ ಸಮಾಲೋಚನೆ ನಡೆದರೆ ಒಳ್ಳೆಯದು, ಚಿಂತನೆ ನಡೆದರೆ ಒಳ್ಳೆಯದು ಅಂತ ಹೇಳುವಂತಹ ಸೂಚನೆ ಈ ಸಂದರ್ಭದಲ್ಲಿ ಕೊಡುವುದಕ್ಕೆ ಇಷ್ಟಪಡ್ತೇನೆ. ಉಳಿದಂತೆ ಇದು ಅವರ ಪ್ರಬಂಧದ ಬಗ್ಗೆ ಯಾವುದೇ ವಿಮರ್ಶೆ ಅಥವಾ ಟೀಕೆ ಅಲ್ಲ. ಅದರಿಂದಾಗಿ ನಾವು ಏನು ಮುಂದುವರಿದ ಆಲೋಚನೆ ಮಾಡಬಹುದು ಅಂತ ಹೇಳುವಂತಹ ಒಂದು ಚಿಂತನೆ ಅಷ್ಟೇ. ಎಲ್ಲ ಸಮ್ಮೇಳನ ಬಹಳ ಚೆನ್ನಾಗಿ ನಡೆದಿದೆ. ಅದಕ್ಕಾಗಿ ಇಲ್ಲಿ ನಗುವಿನ ಮೋರೆಯ ಉಪಚಾರ ನಮಗೆ ದೊರಕಿದೆ. ಅದಕ್ಕಾಗಿ ನಾನು ಸಂತೋಷ ಪಡ್ತೇನೆ. ನಿಮ್ಮೆಲ್ಲರ ಜೊತೆಗೆ ನಾನು ಸಂತೋಷ ಪಡ್ತೇನೆ. ಸೊಗಸಾದಂಥ ಭೋಜನ, ಆಮೇಲೆ ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಈ ಸಂಶೋಧನಾ ಕೇಂದ್ರ ಇವತ್ತು ಹಸ್ತಪ್ರತಿ ಸಂಶೋಧನೆಯ ಬಗ್ಗೆ ಮಾಡಿತು. ಇದು ಅದರ ಹೆಸರು ತುಂಬ ವಿಸ್ತಾರವಾದಂತಹ ವ್ಯಾಪ್ತಿ ಉಳ್ಳಂತಹದ್ದು. ಸುಧಾನಾ ಕಿಟ್ಟೆಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್. ಡೆವಲಪ್ಮೆಂಟ್ ಸ್ಟಡೀಸ್ ಅಂತ ಹೇಳುವುದಕ್ಕೆ ಇಡೀ ವಿಶ್ವದಷ್ಟು ವ್ಯಾಪ್ತಿ ಇದೆ. ಸಣ್ಣದೇನಲ್ಲ. ಇತಿಹಾಸಕ್ಕೆ ಸಂಬಂಧಪಟ್ಟದ್ದು, ಹಸ್ತಪ್ರತಿಗೆ ಸಂಬಂಧಪಟ್ಟದ್ದು, ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಡೆವಲಪ್ಮೆಂಟ್ ಅಂತ ಹೇಳೋದಕ್ಕೆ ಅಷ್ಟು ವಿಸ್ತಾರವಾದಂತಹ ವ್ಯಾಪ್ತಿ ಉಂಟು. ಈ ಸಂಸ್ಥೆ ಇನ್ನೂ ಕೂಡ ಇಂಥ ಉತ್ತಮ ಕಾರ್ಯಗಳನ್ನು ಮಾಡಲಿ. ಅದಕ್ಕಾಗಿ ಯುವ ಜನತೆಗೆ, ಯುವ ಸಂಶೋಧಕರಿಗೆ ಹೆಚ್ಚಿನ ಒಂದು ಪ್ರೇರಣೆ ದೊರಕಲಿ ಎಂಬಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಅನೇಕ ಹಿರಿಯರು ಇದರಲ್ಲಿ ಭಾಗವಹಿಸಿದ್ದಾರೆ. ತುಂಬ ಸಂತೋಷ. ನಮ್ಮ ಗುರುಗಳಾದಂಥ ಪ್ರೊಫೆಸರ್ ಅರ್ತಿಕಜಿಯವರು ನಿನ್ನೆಯಿಂದ ಆಸಕ್ತಿಯಿಂದ ಬಂದು ಕುಳಿತಿದ್ದಾರೆ. ಅವರು ನಿನ್ನೆ ಬರುವಾಗಲೇ ಹೇಳಿದರು, ನಾನು ಹೇಳಿಕೆ ಇದ್ದು ಬಂದದ್ದಲ್ಲ, ನಾನು ವಿಷಯ ತಿಳಿಯಲಿಕ್ಕೆ ಬಂದದ್ದು ಅಂತ ಹೇಳುವಂಥದ್ದನ್ನು ಅವರು ಹೇಳಿದ್ದಾರೆ. ಇದಕ್ಕೆ ಹೇಳಿಕೆ ಯಾಕೆ, ನಮ್ಮ ಹೃದಯಕ್ಕೆ ಅದು ಮುಟ್ತದೆ. ಆ ಕಾರಣದಿಂದ ಅನೇಕ ಸಂಶೋಧಕರು ಇದರ ಪ್ರಯೋಜನವನ್ನು ಪಡೆಯಬಹುದು. ಇದು ಪುಸ್ತಕ ರೂಪದಲ್ಲಿ ಈ ಲೇಖನಗಳೆಲ್ಲ ಬಂದ ಮೇಲೆ ಇನ್ನಷ್ಟು ನಾಡಿನ ಹಲವು ಮಂದಿ ಇಲ್ಲಿಯ ವಿಚಾರ ವಿಮರ್ಶೆಗಳ ಪ್ರಯೋಜನವನ್ನು ಪಡೆಯಬಹುದು. ಹಂಪಿಯ ಹಸ್ತಪ್ರತಿ ಕೇಂದ್ರ ಈಗ ಹೊಸ ಒಂದು ಭವನದಲ್ಲಿ ಹೊಸ ಉತ್ಸಾಹದಿಂದ ಕೆಲಸ ಮಾಡ್ತದೆ ಎಂಬುದನ್ನು ನಾನು ಕೇಳಿದ್ದೇನೆ. ನಾವು ಎಲ್ಲ ಸಂಪೂರ್ಣ ಉತ್ಸಾಹದಿಂದ ಅಲ್ಲಿ ಇರುವವರು, ಆಮೇಲೆ ಅಲ್ಲಿಗೆ ಸಹಕಾರಿಗಳಾದವರು ಇದರಲ್ಲಿ ಕೆಲಸ ಮಾಡುವಂಥ ಹಾಗೆ ಆಗಲಿ. ಇನ್ನೂ ಹಸ್ತಪ್ರತಿ ರೂಪದಲ್ಲೇ ಇರುವಂತಹ ನಮ್ಮ ನಡುಗನ್ನಡ ಕಾಲದ ಸಾಹಿತ್ಯ ಮುದ್ರಿತವಾಗಿ ಎಲ್ಲರ ಗಮನಕ್ಕೆ ಬರುವ ಹಾಗೆ ಆಗಲಿ. ಈ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ನಡೆದು ಸತ್ಫಲಗಳು ಉಂಟಾಗಲಿ ಎಂಬುದಾಗಿ ಹಾರೈಸಿ, ಈ ಸಂದರ್ಭದಲ್ಲಿ ನನಗೆ ಈ ಸಮಾರೋಪ ಭಾಷಣ ಮಾಡುವಂತಹ ಒಂದು ಅವಕಾಶವನ್ನು ನೀಡಿದಂತಹ ಸಂಘಟಕರಿಗೆ ಸಂಪೂರ್ಣವಾಗಿ ಮನಃಪೂರ್ವಕವಾಗಿ ಕೃತಜ್ಞತೆಯನ್ನು ಸಮರ್ಪಿಸಿ ನಿಮಗೆಲ್ಲ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕೃತಜ್ಞತೆಯ ನಮನಗಳು ಸರ್.
ಮುಂದೆ ಸಮ್ಮೇಳನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಎ.ವಿ. ನಾವಡ ಅವರು ಮಾತನಾಡುವುದಕ್ಕಿದ್ದಾರೆ. ಸರ್, ನಿಮ್ಮ ಮಾತುಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ. ಎಲ್ಲರಿಗೆ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ನನ್ನ ಗೆಳೆಯರೇ, ನನ್ನ ಹಿತೈಷಿಗಳೇ, ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನಿಗೆ ತೊಡಗುತ್ತೇನೆ. ಬಹುಶಃ ನನಗೆ ಹೃದಯ ತುಂಬಿ ಬಂದಿದೆ. ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಎಲ್ಲ ಒಂದು ಕಡೆ ಕಲೆತು ಈ ಹಸ್ತಪ್ರತಿ ಶಾಸ್ತ್ರವನ್ನು ಯಾವ ರೀತಿ ಮುನ್ನಡೆಸಬೇಕು ಅಂತ 1996ರಲ್ಲಿ ಕಲಬುರ್ಗಿಯವರ ನೇತೃತ್ವದಲ್ಲಿ ನಾವು ಸಮಾಲೋಚನೆ ಮಾಡಿದ ದಿನಗಳು ನನಗೆ ನೆನಪಾಗ್ತಾ ಇವೆ. ಅದು ಈ ರೀತಿ ಈ ಥರದಲ್ಲಿ ಆಕೃತಿಗೊಂಡು ಒಂದು ಜ್ಞಾನ ಶಿಸ್ತಾಗಿ ಹೊಸ ಕಾಲದಿಂದ ಕಾಲಕ್ಕೆ ಹೊಸ ತಿರುವನ್ನು ತೆಗೆದುಕೊಳ್ಳುತ್ತಾ ಈ ಜ್ಞಾನಶಾಖೆ ಬೆಳೆದು ಬಂದದ್ದು ಅದೆಲ್ಲ ನಮ್ಮ ಕಣ್ಣ ಮುಂದೆ ಇದೆ. ಇಡೀ ಕರ್ನಾಟಕದ ಕಣ್ಣ ಮುಂದೆ ಇದೆ. ಬಹುಶಃ ಇಡೀ ಕರ್ನಾಟಕದಲ್ಲಿ ಇರುವ ಏಕೈಕ ಹಸ್ತಪ್ರತಿ ವಿಭಾಗ ಅಂತಂದರೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮಾತ್ರ. ಹೀಗಾಗಿ ಈ ಜ್ಞಾನ ಶಿಸ್ತನ್ನು ಬೆಳೆಸುವ ಒಂದು ಹೊಣೆಗಾರಿಕೆ ಅದು ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರದ ಮೇಲಿದೆ. ಅದನ್ನು ನನ್ನ ಜೊತೆಗೆ ಕೆಲಸ ಮಾಡಿದಂತಹ ನಾನು 2006ರಲ್ಲಿ ನಿವೃತ್ತನಾಗಿ ಮಂಗಳೂರಿಗೆ ಬಂದೆ. ಆದರೆ ಅದನ್ನು ನನ್ನ ಮಿತ್ರರಾದಂತಹ ಹಳ್ಳಿಕೇರಿಯವರು, ರವೀಂದ್ರನಾಥರು, ಅಂಗಡಿಯವರು, ಆಮೇಲೆ ಇನ್ನೂ ಚನ್ನವೀರಪ್ಪನವರು ಎಲ್ಲ ಅದನ್ನು ಬಹಳ ಚೆನ್ನಾಗಿ ಮುನ್ನಡೆಸಿದರು. ಅದಕ್ಕಾಗಿ ನಾನು ಅವರನ್ನೆಲ್ಲ ಪ್ರೀತಿಪೂರ್ವಕವಾಗಿ ನೆನಪಿಸಿಕೊಳ್ತೇನೆ. ಇನ್ನು ಈ ವಾದ್ಯಕಲ್ಲು ಅವರು ಬೆಳಗ್ಗೆ ಬಹಳ ಮಹತ್ವದ ಕೆಲವು ಒಂದು ಮಾತುಗಳನ್ನು ಆಡಿದರು. ನಮ್ಮ ಕರಾವಳಿಯ ಯಕ್ಷಗಾನದ ಬಗ್ಗೆ, ಅಲ್ಲಿನ ಹಸ್ತಪ್ರತಿಗಳ ಬಗ್ಗೆ ಏನೇನು ಕೆಲಸ ಮಾಡುವುದಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥದ್ದು, ಆದ ಕೆಲಸ, ಆಗಬೇಕಾದ ಕೆಲಸ, ಅದರಲ್ಲಿ ಎಷ್ಟು ಸೂಕ್ಷ್ಮವಾದ ವಿಚಾರಗಳನ್ನು ಅವರು ಎತ್ತಿದ್ದಾರೆ. ಸಂಕಲನಕಾರ ಯಾರು, ಸಂಪಾದಕ ಯಾರು ಎನ್ನುವಂತಹ ಈ ಬಹಳ ಸೂಕ್ಷ್ಮ ವಿಚಾರ. ಇವತ್ತು ಏನಾಗ್ತಾ ಇದೆ ಅಂತಂದರೆ ಸಂಪಾದನೆ ಅನ್ನತಕ್ಕಂತಹದ್ದು, ಮೊನ್ನೆ ಯಾರೊಬ್ಬರು ಹೇಳ್ತಾ ಇದ್ದರು, ಸಂಪಾದಕನಾದವನು ಸಂಪಾದನೆ ಅಂದರೆ ಹಣ ಸಂಪಾದನೆ ಹೊರತು ಜ್ಞಾನದ ಸಂಪಾದನೆ ಅಲ್ಲ ಅನ್ನತಕ್ಕಂತಹ ಒಂದು ಅಪತಿಳುವಳಿಕೆ ನಮ್ಮಲ್ಲಿ ಬರ್ತಾ ಇರುವಾಗ, ಹಿಂದಿನವರು ಮಾಡಿದ ಕೆಲಸ ಮತ್ತು ಅವರ ಆಸಕ್ತಿ, ಅವರ ಶ್ರದ್ಧೆ, ಅದನ್ನೆಲ್ಲ ನಾವು ಮೈಗೂಡಿಸಿಕೊಳ್ಳಬೇಕಾದ್ದು ಬಹಳ ಒಂದು ಮಹತ್ವದ ವಿಷಯ. ಈ ಸಂದರ್ಭದಲ್ಲಿ ನಾನು ಕೆಲವು ನೆನಪುಗಳು ನನಗಾದದ್ದು ಅಂದರೆ, ಈ 1836ರಲ್ಲಿ ಮೋಗ್ಲಿಂಗ್ ಮಂಗಳೂರಿಗೆ ಬಂದಾಗ ಅವರು ಕನ್ನಡ ಏನೂ ಅವರಿಗೆ ಬರ್ತಿರಲಿಲ್ಲ. ಬಂದ ಮರುದಿವಸವೇ ಕನ್ನಡ ಕಲಿಯುವುದಕ್ಕೆ ಒಬ್ಬ ಕನ್ನಡ ಪಂಡಿತರನ್ನು ನೇಮಕ ಮಾಡಿಕೊಂಡು ಪ್ರತಿದಿನ ಕೆಲವು ಗಂಟೆಗಳ ಕಾಲ ಕನ್ನಡ ಕಲಿತು ಕನ್ನಡದ ಬಗ್ಗೆ ಒಂದು ಒಳ್ಳೆಯ ಹಿಡಿತವನ್ನು ಸಾಧಿಸಿದ ಮೇಲೆ ಇಲ್ಲಿಯ ಕಾವ್ಯಗಳನ್ನು ಪ್ರಕಟಣೆ ಮಾಡಬೇಕು ಅನ್ನತಕ್ಕಂಥ ಆಸಕ್ತಿ ವಹಿಸಿದರು. ಆದರೆ ಅದಕ್ಕೆ ಮೇಲಧಿಕಾರಿಗಳಿಂದ ಒಲವು ಇರಲಿಲ್ಲ. ಬಹಳ ಪತ್ರಗಳು ಈಗ ಸಿಗ್ತಾ ಇವೆ ನಮಗೆ, ಅಲ್ಲಿನ ಪತ್ರಾಗಾರದಿಂದ ಮಾಹಿತಿಗಳು ಸಿಗ್ತಾ ಇವೆ. ಆದರೂ ಅವರು ಆಗ ಉದಕಮಂಡಲದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ, ಆ ನ್ಯಾಯಾಧೀಶ ಕೆಸಮೇಜರ್ ಅನ್ನತಕ್ಕಂಥವ್ರು, ಅವರಿಗೆ ಕನ್ನಡ, ನನಗೆ ಕನ್ನಡ ಕಲೀಲಿಕ್ಕೆ ಮಂಗಳೂರಿಂದ ಒಬ್ಬ ಕನ್ನಡ ಪಂಡಿತನನ್ನು, ಮುನ್ಷಿಯನ್ನು ಕಳಿಸಿ ಅಂತ ಹೇಳಿದ ಪ್ರಕಾರ ಇವರು ಕಳಿಸಿಕೊಟ್ಟಿದ್ದರು. ಬಂದು ಹೋಗು ಅಂತ ಹೇಳಿದ ಪ್ರಕಾರ ಮೋಗ್ಲಿಂಗ್ ಅವರ ಬಳಿಗೆ ಹೋದರು. ಮೋಗ್ಲಿಂಗ್ ನೋಡಿ, ಅಚಾನಕ ಒಬ್ಬ ಬ್ರಿಟಿಷ್ ನ್ಯಾಯಾಧೀಶ ನಿವೃತ್ತ, ಕನ್ನಡ ಕಾವ್ಯಗಳನ್ನು ನೀನು ಪ್ರಕಟ ಮಾಡಬೇಕು, ಅವುಗಳನ್ನು ಶಾಸ್ತ್ರೀಯವಾಗಿ ಸಂಪಾದಿಸಿ ಪ್ರಕಟಿಸಬೇಕು, ಅವುಗಳಿಗೆ ಹಣ ನಾನು ಸಹಾಯ ಮಾಡ್ತೇನೆ ಅಂತ ಒಬ್ಬ ಹೇಳಿದಾಗ ಇವರಿಗೆ ಬಹಳ ಸಂತೋಷ ಆಯಿತಂತೆ. ಹಾಗೆ ಹಣವನ್ನು ಇವರ ಕೈಗೆ ಕೊಟ್ಟೇ ಬಿಟ್ಟರು. ಇವರು ಬಂದವರೇ ಆ ಸಮಯಕ್ಕೆ ಅಲ್ಲಿಗೆ ವೈಗ್ಲೆ ಬಂದುಬಿಟ್ಟಿದ್ದಾರೆ, ಅವರ ಬಂಧು ಮತ್ತು ಅವರ ಶಿಷ್ಯ. ಅವರಲ್ಲಿ ಹೇಳಿದ್ರಂತೆ, ನಮಗೀಗ ಕೆಲವು ಕಾವ್ಯ, ಅಲ್ಲಿ ಒಂದು ಸೂಚನೆ, ನೀನು ಹಳಗನ್ನಡ ಕಾವ್ಯಗಳಿಗೆ ಹೆಚ್ಚು ಹೋಗಬೇಡ, ನೀನು ನಡುಗನ್ನಡ ಮತ್ತು ಆಧುನಿಕ ಸಾಹಿತ್ಯದ ಬಗೆಗೆ, ಯಾಕೆ ಕೆಸಮೇಜರ್ ಆಗಿ ಹೇಳಿದರೂ ಗೊತ್ತಿಲ್ಲ, ಅವುಗಳ ಬಗೆಗೆ ಕೆಲಸ ಮಾಡು ಅಂತ ಹೇಳಿದ ಪ್ರಕಾರ ಇವರು ಮೊದಲಿಗೆ ಮಾಡಿದ್ದು ದಾಸರ ಪದಗಳು. ಮತ್ತು ಮುಂದಿನ ವರ್ಷ 48ರಲ್ಲಿ ಒಂದು ಸಣ್ಣ ದಾಸರ ಪದಗಳನ್ನು ತಂದರು.
50ನೇ ಇಸವಿಗೆ ಬರುವಾಗ ಅವಳನ್ನು ಬೆಳೆಸಿದರು. 174 ಕೀರ್ತನೆಗಳುಳ್ಳ ದಾಸರ ಪದಗಳನ್ನು ಸಂಪಾದನೆ ಮಾಡಿದರು. ಎಷ್ಟು ಶಾಸ್ತ್ರ ನಿಖರವಾಗಿದ್ದರು ಅಂತಂದರೆ ಆಗ ಅವರಿಗೆ ಹಸ್ತಪ್ರತಿಗಳೇನು ದಾಸರ ಪದಗಳು ಸಿಕ್ಕಿಲ್ಲ. ಅದನ್ನು ಅವರು ಹೇಳ್ತಾರೆ. ಅವರು ಗದಗ, ರಾಣಿಬೆನ್ನೂರು, ಹುಬ್ಬಳ್ಳಿಗಳಲ್ಲಿ ವಾಸ ಮಾಡಿದ್ದಾಗ ಆ ಉತ್ತರ ಕರ್ನಾಟಕದ ಜನ ಹಾಡಿದ್ದನ್ನು ಕೇಳಿಸಿಕೊಂಡು ಅವುಗಳನ್ನು ಕಲೆಕ್ಟೆಡ್ ದೀಸ್ ಪದಾಸ್ ಫ್ರಮ್ ಮೌತ್ ಅನ್ನತಕ್ಕಂಥ ಒಂದು ಪದ ಅವರು ಮುಂದಿನ ವರ್ಷದ ವರದಿಯಲ್ಲಿ ನಾವು ಕಾಣ್ತೇವೆ. ನನಗೆಲ್ಲ ಈ ಸಂದರ್ಭದಲ್ಲಿ ಒಂದು ಟಿಪ್ಪಣಿ ನಾನು ಹೇಳಬೇಕು. ನನಗೆ ಮಂಗಳೂರಿಗೆ ನಾನು ಎಲ್ಲಿ ಇರ್ತಿದ್ದೇನೋ ನಿವೃತ್ತನಾದ ಮೇಲೆ ನನ್ನ ಮಗಳು ಸರ್ಕಾರಿ ಅಧಿಕಾರಿಯಾಗಿದ್ದಾಗ ನಾನು ಕೂಡ ಎಲ್ಲೋ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ಸುತ್ತಾಡ್ಬೋದಿತ್ತು. ನಾನು ಬೇಡ ಮಂಗಳೂರಿಗೆ ಹೋಗಬೇಕು ಅಂತಂದಾಗ ಮಂಗಳೂರಿನ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಆಗಿನ ಪ್ರಿನ್ಸಿಪಾಲ್ ಡಾಕ್ಟರ್ ಜಾನ್ ಸದಾನಂದ ಅವರು ನನಗೆ ಮಂಗಳೂರಿಗೆ ಬನ್ನಿ ಅಂತಂದರು. ನೀವೇ ಆರಂಭ ಮಾಡಿದ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನೀವು ಕೇಂದ್ರ ಆರಂಭ ಮಾಡಿ ಕೊಟ್ಟಿದ್ದೀರಿ ಸಂಶೋಧನೆಗೆ, ನೀವೇ ಬಂದು ಮಾಡಿಕೊಂಡ್ರೆ ಒಳ್ಳೆಯದು ಅಂತಂದರು. ನಾನು ಮನೆ ಇಲ್ಲದಿದ್ದರೂ ಧೈರ್ಯ ಮಾಡಿ ನಾನು ನನ್ನ ಹೆಂಡತಿ ಬಂದೆವು. ಆಗ ನಮಗೆ ಆ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಒಳಗೆ ಯಾವ ಮನೆಯಲ್ಲಿ ಕಿಟ್ಟೆಲ್ ವಾಸ ಮಾಡಿದ್ರೋ ಆ ಮನೆ, ಹಳೆಯ ಮನೆ, ಆ ಮನೆಯನ್ನು ನನಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಒಂದು 6-8 ತಿಂಗಳು ನಾನು ಅಲ್ಲಿ ವಾಸ ಮಾಡಿದೆ. ಆಮೇಲೆ ಸ್ವಂತ ಮನೆಗೆ, ಅಲ್ಲೇ ಸಮೀಪದ ಸ್ವಂತ ಮನೆಗೆ ಹೋದೆ. ಹೀಗೆ ಯಾವುದೋ ಒಂದು ರೀತಿಯ ಭಾವನಾತ್ಮಕ ಸಂಬಂಧ ನನಗೆ ಈ ಕಿಟೆಲ್ಲು, ಮೋಗ್ಲಿಂಗು, ವೈಗ್ಲೆ, ಊರ್ತ್ ಇವರ ಜೊತೆಗೆ ನನಗೆ ನಂಟು ಬೆಳೆಯಿತು. ಆ ನಂಟು ಬೆಳೆಯುವಲ್ಲಿ ನಾನು ನಿಜವಾದ ನಂಟು ಬೆಳೆಸಿದ್ದು ನನ್ನ ಮಿತ್ರ ಬೆನೆಟ್ ಅಮ್ಮಣ್ಣನವರ ಜೊತೆಗೆ. ಯಾಕಂದರೆ ಅದಕ್ಕಿಂತ ಹಿಂದೆ 6 ವರ್ಷ 7 ವರ್ಷ ಹಾವನೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾವನೂರು ಅವರು ವಯಸ್ಸಾಯಿತು, ಅವರು ಬೆಂಗಳೂರಿಗೆ ಹೋದ್ಮೇಲೆ ನಾನು ಅಲ್ಲಿಗೆ ಬಂದುಬಿಟ್ಟೆ. ನಾನು ಅಲ್ಲಿ ಸುಮಾರು 10 ವರ್ಷ ನಾನು ಅಲ್ಲಿನ MPhil PhDಯ ಒಬ್ಬ ನಿರ್ದೇಶಕನಾಗಿ ಅಲ್ಲಿ ಕೆಲಸ ಮಾಡಿದೆ. ನನ್ನ ಆ ಕೋಶಾಗಾರ, ಈ ಬೆನೆಟ್ ಅಮ್ಮಣ್ಣರ ವಶದಲ್ಲಿ ಇರತಕ್ಕಂತಹ ಆ ಪತ್ರಾಗಾರದ ಒಳಗೆ ನಾನು ಸೇರಿಕೊಂಡು ಆ ಹಳೆಯ ಪುಸ್ತಕಗಳನ್ನು, ಅಲ್ಲಿನ ಕೃತಿಗಳನ್ನು ಕಣ್ಣಾರೆ ಕೈಮುಟ್ಟಿ ಮೈಮುಟ್ಟಿ ನೋಡಬೇಕು ಅಂತ ಕಲಬುರ್ಗಿ ಆವಾಗಲೇ ಹೇಳ್ತಾಯಿದ್ರು. ಉಡಾಫೆ ಮಾಡಿ ಬರಿಬೇಡಿ, ಯಾರೋ ಹೇಳಿದ್ದನ್ನು ಕೇಳಿ ಬರಿಬೇಡಿ. ಯಾವುದೇ ಒಂದು ಸಂಶೋಧನೆ ಕೆಲಸ ಮಾಡಿದ್ರೆ ಕಣ್ಣಲ್ಲಿ ನೋಡಿ ಮಾಡಬೇಕು, ಕಾಣಬೇಕು. ಅದನ್ನು ನಾನು ಸಾಧ್ಯವಾದದ್ದು ನನಗೆ ಈ ಮಿಷನರಿ ಸಾಹಿತ್ಯದ ಬಗ್ಗೆ ಒಲವು ಮೂಡಿದ್ದು ಈ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಆವರಣದಲ್ಲಿ. ಆದರೆ ಒಂದು ನೋವಿನ ಸಂಗತಿಯನ್ನು ನಾನು ಪ್ರಾಜ್ಞರ ಗಮನಕ್ಕೆ ತರಬೇಕಾಗಿದೆ. ನಾನು ಯಾವಾಗಲೂ ಹೇಳೋದುಂಟು, ಈ ಮಿಷನರಿ ಸಾಹಿತ್ಯ ಅದು ಪತ್ರಾಗಾರದೊಳಗೆ ಕೊಳಗೊಂಡಿದೆ. ಆ ಕೊಳಗೊಂಡ ಸಾಹಿತ್ಯವನ್ನು ನಾವು ಲೋಕಕ್ಕೆ ಅರ್ಪಣೆ ಮಾಡಬೇಕು, ಲೋಕಕ್ಕೆ ಪರಿಚಯಿಸಬೇಕು ಅಂತ ನನಗೊಂದು ಹುಚ್ಚು. ಆ ಸಂದರ್ಭದಲ್ಲಿ ನಾನು ಆಗ ಅಲ್ಲಿನ ಪ್ರಿನ್ಸಿಪಾಲ್ ಆಗಿ ಹನಿಪಾಲ್ ಕಬ್ರಾಲ್ ಅಂತೊಬ್ಬರು ಬಂದಿದ್ದರು. ಭಾಳ ಸಮಾಧಾನಿ, ಬಹಳ ಸ್ವಸ್ಥ ಚಿತ್ತ ಉಳ್ಳಂಥ ಸಮಾಧಾನಿ. ಅವರಲ್ಲಿ ಹೇಳಿದಾಗ ನೀವೇ ಒಂದು ಯೋಜನೆ ಮಾಡಿಕೊಡಿ ಅಂತಂದರು. ನಾನು ಯೋಜನೆ ಬರೆದೆ. ಆಮೇಲೆ ನಾನು ಅವರು ಮಾತಾಡಿ ಆಗಿನ ಶಾಸಕರಾಗಿದ್ದಂತಹ JR ಲೋಬೋ ಮಂಗಳೂರು ಅವರ ಜೊತೆಗೆ ವಿಧಾನಸೌಧದಲ್ಲಿ 10 ಬಾರಿ ಸುತ್ತಾಡಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರನ್ನು ಕಂಡು ಈ ಮಿಷನರಿ ಸಾಹಿತ್ಯವನ್ನು, ಕನ್ನಡ ತುಳು ಮಿಷನರಿ ಸಾಹಿತ್ಯದ ಪುನರ್ ಅವಲೋಕನ ಮತ್ತು ಮುದ್ರಣ ಎಂಬ ಯೋಜನೆಯನ್ನು ಸರ್ಕಾರಕ್ಕೆ ಒಪ್ಪಿಸಿದವು. ಆ ವರ್ಷ ಬಜೆಟ್ನಲ್ಲಿ 2.5 ಕೋಟಿ ರೂಪಾಯಿ ನಮಗೆ ಅನುದಾನ ಘೋಷಣೆಯೂ ಆಯಿತು. ನೋವಾಗುತ್ತೆ ಮುಂದಿನ ಮಾತುಗಳನ್ನು ಹೇಳುವಾಗ, ಆಯಿತು. ಆಮೇಲೆ ಒಂದು ಹಿರಿಯ ವಿದ್ವಾಂಸರನ್ನು, ಬಿಳಿಮಲೆ ಪುರುಷೋತ್ತಮ ಚಿನ್ನಪ್ಪಗೌಡ, ವಿವೇಕ ರೈ, ಆಮೇಲೆ ಡಾಕ್ಟರ್ ರತ್ನಾಕರ ಸದಾನಂದ, ಇನ್ನು ಅನೇಕರು ಹಿರಿಯರು ಅವರೆಲ್ಲ ಬಂದು ಸೇರಿ ಒಂದು ಮೀಟಿಂಗ್ ಕೂಡ ಆಯಿತು. 1 ಕೋಟಿ ರೂಪಾಯಿಯ ಮುಂಗಡ ಚೆಕ್ಕನ್ನು ಬರೆದು ಆಯಿತು. ಆದರೆ ಮರು ದಿವಸವೇ ಪ್ರಿನ್ಸಿಪಾಲರಿಗೆ ಒಬ್ಬರಿಂದ ಕೋರ್ಟ್ ನೋಟಿಸ್, ಈ ಸಂಸ್ಥೆ ಫಿಕ್ಷಿಯಸ್ ಅಂತ. ಏನು ಹುಚ್ಚಿ ಮಿಡಿದು ಯಾರ ಕಾಲ 41ನೇ ಇಸವಿಯಲ್ಲಿ ಈ ಕಾಲೇಜು ಆರಂಭ ಆಗಿತ್ತು. 1841ರಲ್ಲಿ ಅಂಥದನ್ನು ಫಿಕ್ಷಿಯಸ್ ಅಂತ ಹೇಳಿ ಕೋರ್ಟಿಗೆ ಹೈಕೋರ್ಟು ಒಪ್ಕೊಂಡಿತ್ತು. ಆಮೇಲೆ ಸರ್ಕಾರ ಅದಕ್ಕೆ ತಡೆ ಬಂತು. 2 ವರ್ಷದ ನಂತರ ಕೋರ್ಟ್ ಜಡ್ಜ್ಮೆಂಟ್, ಭಾಳ ಮಹತ್ವದ ಯೋಜನೆ, ಭಾಳ ಒಬ್ಬ ಒಳ್ಳೆಯ ಸಂಸ್ಥೆಗೆ ಇದನ್ನು ಕೊಡಲಾಗಿದೆ, ಸಂಶೋಧನೆ ಕಾರ್ಯ ಮುಂದುವರಿಯಲಿ ಅಂತ ಹೈಕೋರ್ಟು ಹೇಳಿಯೂ ಆಯಿತು. ಆದರೆ ಆಗ ಸರ್ಕಾರ ಬದಲಾಗಿದೆ, ಬಜೆಟ್ಟು ಅದು ಅನುದಾನ ಲ್ಯಾಪ್ಸ್ ಆಗಿದೆ, ಹೋಯಿತು. 2.5 ಮಿಷನರಿ ಸಾಹಿತ್ಯ ಬೆಳಕಿಗೆ ಬರುವ ಒಂದು ಮಹಾನ್ ಕಾರ್ಯ ನಮ್ಮ ಕಣ್ಣೆದುರಲ್ಲೇ ಜಾರಿ ಹೋದಂತಹದ್ದು ನನ್ನ ಮನಸ್ಸಿಗೆ ದೊಡ್ಡ ಆಘಾತವನ್ನು ತಂದಿದೆ. ಆಮೇಲೆ ನಿಧಾನವಾಗಿ ನಾನು ಅಲ್ಲಿಂದ ಹೊರ ಸರಿದೆ. 2018ರಿಂದ ನಾನು ಕೂಡ ಸಂಸ್ಥೆಯಿಂದ ಹೊರಬಂದೆ.
ಆದರೆ ನನಗೆ ತೀರಾ ಪ್ರೀತಿಯ ಬೆನೆಟ್ ಅಮ್ಮಣ್ಣನವರ ಜೊತೆಗೆ ಫೋನ್ ಮೂಲಕ ಆಲೋಚನೆ ಮಾಡ್ತಾ ಕೆಲವು ನನ್ನ ಸಂಶಯಗಳನ್ನು ಪರಿಹರಿಸ್ಕೊಳ್ತಾ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದು ಬೇರೆ, ಇದು ಒಂದು ಖಾಸಗಿ ವಿಷಯ ಆದರೂ ಇದು ಲೋಕ ತಿಳಿಬೇಕು ಅನ್ನುವ ಕಾರಣಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು. ಇನ್ನು ಇವತ್ತು ಬಹಳ ಮುಖ್ಯವಾದಂಥ ಅಂದರೆ 2 ದಿನಗಳ ಈ ಹಸ್ತಪ್ರತಿ ಸಮ್ಮೇಳನದಲ್ಲಿ ನನಗೆ ಬಹಳ ಖುಷಿ ಕೊಟ್ಟ ವಿಚಾರ ಅಂತಂದರೆ, ಈಗ ಆರಂಭ ಕಾಲದಲ್ಲಿ ಮೋಗ್ಲಿಂಗ ಆರಂಭ ಮಾಡಿದಂತಹ ಹಸ್ತಪ್ರತಿ ಕಾಲದ ಆ ಹಸ್ತಪ್ರತಿಗಳ ಸಂಪಾದನೆಯ ವಿಧಾನ, ಕಿಟ್ಟೆಲರ ಕಾಲಕ್ಕೆ ಬರುವಾಗ ಅದು ಪಡೆದುಕೊಂಡ ತಿರುವು, ಆಮೇಲೆ ಎಂ ಎ ರಾಮಾನುಜಯ್ಯಂಗಾರ ಕಾಲದಲ್ಲಿ ಅದು ವಿಕಾಸಗೊಂಡ ಬಗೆ, ಆಮೇಲೆ ಮುಂದೆ DLN ಮುಂತಾದವರ ಮಾರ್ಗದರ್ಶನದಲ್ಲಿ ನಮ್ಮ ಮಾರ್ಗಕಾವ್ಯಗಳು ಸಂಪಾದನೆಗೊಂಡ ಬಗೆ, ಇದೆಲ್ಲ ಎಲ್ಲರಿಗೂ ಗೊತ್ತಿದ್ದದ್ದು ಮತ್ತು ಒಂದು ಹಂತವಾಗಿ ಬೆಳೀತಾ ಬಂತು. ಆಮೇಲೆ ಮುಂದೆ ಕಲಬುರ್ಗಿಯವರು RC ಹಿರೇಮಠರು ಮತ್ತು ಕಲಬುರ್ಗಿಯವರ ವಿಧಾನದಲ್ಲಿ ಮತ್ತೆ ಬದಲಾವಣೆಗಳಾಯಿತು. ಮಾರ್ಗ ಕಾವ್ಯಗಳಿಗೆ ಒಂದು ಮಾದರಿ, ದೇಶೀಯ ಕಾವ್ಯಗಳಿಗೆ ಒಂದು ಮಾದರಿ ಹಾಕಬೇಕು ಅನ್ನತಕ್ಕಂಥ ಆಲೋಚನೆಗಳು ಬಂತು. ಹೀಗೆ ಹಸ್ತಪ್ರತಿ ಶಾಸ್ತ್ರ ಅನ್ನತಕ್ಕಂಥದ್ದು ಇದು ಪಳೆಯುಳಿಕೆ ಶಾಸ್ತ್ರ ಅಲ್ಲ, ಇದು ಫಾಸಿಲೈಸ್ಡ್ ಶಾಸ್ತ್ರ ಅಲ್ಲ, ಇದು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗತಕ್ಕಂಥ ಒಂದು ಶಾಸ್ತ್ರ ಅನ್ನತಕ್ಕಂಥದ್ದನ್ನು ನಮ್ಮ ಕನ್ನಡ ವಿಶ್ವವಿದ್ಯಾಲಯ ತೋರಿಸಿಕೊಟ್ಟಿತು ಇತ್ತೀಚಿನ ವರ್ಷಗಳಲ್ಲಿ. ಯಾಕಂದರೆ ನಮಗೆ ಹಾಗೆ ಮಾಡುವುದಕ್ಕೆ ಪ್ರಾಯೋಗಿಕವಾದ ಅನುಸಂಧಾನದಲ್ಲಿ ನಮ್ಮ ಮುಂದೆ ನಿಂತು ನಮಗೆ ಕೆಲಸ ಮಾಡಿ ತೋರಿಸಿದವರು MM ಕಲಬುರ್ಗಿಯವರು. ಯಾಕಂದರೆ ಅವರು ಹರಿಹರನ ರಗಳೆಗಳನ್ನು ಹಂಪಿ ಉತ್ಸವದ ಸಂದರ್ಭದಲ್ಲಿ ಸಂಪಾದಿಸಿ ಪ್ರಕಟಿಸಿದರು. ಆಮೇಲೆ ನನ್ನಿಂದ ಮತ್ತು ನಾನು ಮತ್ತು ಶ್ರೀಮತಿ ಗಾಯತ್ರಿ ನಾಡು ಇಬ್ಬರು ಸೇರಿ 1000 ಕೀರ್ತನೆಗಳು ಅಂತ ಅದನ್ನು ಹಂಪಿ ಉತ್ಸವದ ಸಂದರ್ಭದಲ್ಲಿ ಅದು ಹೊರಗೆ ಬರುವ ಹಾಗೆ ಮಾಡಿದರು. ಈಗ ಅಲ್ಲಿ ಮಾಡುವಾಗ ಅವರು ಹಳೆಯ ಶಾಸ್ತ್ರಕಾವ್ಯ ಅಂದರೆ ಈ ಮಾರ್ಗಕಾವ್ಯಗಳ ಮಾದರಿಯನ್ನು ಬಿಟ್ಟು ಹರಿಹರನ ರಗಳೆಯನ್ನು ಹೊಸ ಮಾದರಿಯಲ್ಲಿ ಅವರು ಸಂಪಾದನೆ ಮಾಡಿದಾಗ ಪತ್ರಿಕೆಯಲ್ಲಿ ಯಾರೋ ಒಬ್ಬರು ಬರೆದಿದ್ದರು, ಇವರು ಹಿಂದಿನ ಶ್ರಮವನ್ನು ಮರೆತು, ಹಿಂದಿನವರ ಶ್ರಮವನ್ನು ಮರೆತು ಬಹಳ ಸುಲಭದ ಸಂಪಾದನೆ ಮಾಡಿದ್ದಾರೆ ಅಂತ. ಎಲ್ಲೋ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಕಲಬುರ್ಗಿಯವರು, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗೆ ಚಲನಶೀಲವಾದಂಥ ಈ ಶಾಸ್ತ್ರ ಈಗ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೆ. ಅದಕ್ಕೆ ನಾನು ನಿನ್ನೆ ಭಾಷಣದಲ್ಲಿ ಹೇಳಿದ್ದೇನೆ, ಶಾಸ್ತ್ರಗಳ ಮೂಲಕ ನಮ್ಮ ಪಠ್ಯವನ್ನು ನೋಡೋದಲ್ಲ, ಪಠ್ಯದಿಂದ ನಾವು ಶಾಸ್ತ್ರದ ಕಡೆಗೆ ಚಲಿಸಬೇಕು. ಪಠ್ಯದ ಮೂಲಕ ಇದು ಬಹುಶಃ ಕೆಲವರಿಗೆ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಪ್ರೊಫೆಸರ್ DN ಶಂಕರ ಭಟ್ರು ನಮ್ಮ ಶಬ್ದಮಣಿ ದರ್ಪಣವನ್ನು ಬೇರೆ ದೃಷ್ಟಿಕೋನದಿಂದ ನೋಡಬೇಕು ಅಂತ ಹೇಳಿ ಕನ್ನಡದ್ದೇ ಆದಂಥ ವ್ಯಾಕರಣ ಬೇಕು ಅಂತ ಬರೆದ್ರಲ್ಲ, ಅದು ಹಾಗೆ. ಅದು ಸಂಸ್ಕೃತದ ಕಣ್ಣಿಂದ ನೋಡೋದಲ್ಲ, ಕನ್ನಡದ ಭಾಷೆಯ ಜಾಯಮಾನವನ್ನು ಕನ್ನಡದ ವ್ಯಾಕರಣದ ಹಿನ್ನೆಲೆಯಲ್ಲಿ ನೋಡಿ ಬರೆಯಬೇಕು ಅಂತ ಅವರ ನಿಲುಮೆ. ಅದು ಅವ್ರದ್ದು ಬಹಳ ಗಂಭೀರವಾದಂತಹ ಒಬ್ಬ ಚಿಂತಕ ಡಾಕ್ಟರ್ DN ಶಂಕರ ಭಟ್ರು ಅವರ. ಹೀಗೆ ನಮ್ಮ ಈ ಶಾಸ್ತ್ರವೂ ಕೂಡ ಪರಿವರ್ತನೆ ಆಗ್ತಾಯಿದೆ. ಅದು ಮೌಖಿಕ ಸಾಹಿತ್ಯದ ಸಂಪಾದನಾ ಮೊನ್ನೆಯವರೆಗೂ ಕೂಡ ಮಾರ್ಗಕಾವ್ಯ ಸಂಪಾದನೆ ಮಾದರಿಯಲ್ಲೇ ಹೋಗ್ತಿತ್ತಲ್ಲ, ಅದೀಗ ತಿರುವು ತಗೊಂಡಿದೆ, ಅದು ಬದಲಾವಣೆ ಆಗಿದೆ. ಅದರಲ್ಲಿ ನಾವು ಕರಾವಳಿಯವರು ಕೂಡ ಅದರಲ್ಲಿ ಭಾಳ ಮುಂಚೂಣಿಯಲ್ಲಿ ನಾವಿದ್ದೇವೆ. ಯಾಕಂತಂದರೆ ಗೋಪಾಲ ನಾಯಕನ ಕಾವ್ಯವನ್ನು ಸಂಪಾದನೆ ಮಾಡಿದ ವಿಧಾನ ವಿವೇಕ ಲಾರಿ ಹೊಂಕ್ ಅವರು, ನಾನು ಕಟೀಲಿನ ರಾಮಕ್ಕ ಮುಗಿಯರ್ತಿ ಹತ್ರ ಸಂಪಾದನೆ ಮಾಡಿದ ಕ್ರಮ, ಇದೆಲ್ಲ ಹೊಸ ಬಗೆಯ ಕ್ರಮ. ನಾವು ಮೈಸೂರಿನ ವಿದ್ವಾಂಸರ ಹಾಗೆ, ಅಂದರೆ ನಾನು ಹೆಸರು ಹೇಳೋದಿಲ್ಲ, ಮೈಸೂರಿನ ವಿದ್ವಾಂಸರ ಹಾಗೆ ನಾವು ಸಂಗ್ರಹ ಮಾಡಿದ ಕ್ರಮ ಅಲ್ಲ. ಹೀಗೆ ಈ ಶಾಸ್ತ್ರವನ್ನು ಹೊಸ ರೀತಿಯಲ್ಲಿ ನೋಡಬೇಕು ಅನ್ನುವ ಒಂದು, ಅಥವಾ ಹಸ್ತಪ್ರತಿ ಶಾಸ್ತ್ರವನ್ನು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಿರುವ ಕಣ್ಣುಗಳಿಂದ ನೋಡಬೇಕು ಎನ್ನುವ ಚಿಂತನೆ, ಅದು ನಮ್ಮ ಹಸ್ತಪ್ರತಿ ಶಾಸ್ತ್ರದಲ್ಲಿ ಬಂದಿರುವಂಥದ್ದು. ಇದು ಬಹಳ ಮಹತ್ವದ ತಿರುವು ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ಇನ್ನು ಎರಡನೇ ಭಾಗ ಮತ್ತು ಕೊನೆಯ ಭಾಗ, ಅದು ಕಿಟ್ಟೆಲರು. ನಾನು ಇನ್ನೇ ಒಂದು ವಾಕ್ಯ ಹೇಳಿದ್ದೆ, ಕಿಟ್ಟೆಲರು ನಮಗೆ ವಿಸ್ಮೃತಿಗೆ ಒಳಗಾಗಿದ್ದಾರೆ ಅನ್ನತಕ್ಕಂಥದ್ದು. ಯಾಕಂದರೆ ಕಿಟ್ಟೆಲರ ಸಮಗ್ರ ಕೃತಿಗಳು ಒಂದೆರಡು ಇಲ್ಲ, ಎಲ್ಲಿ KTCಯಲ್ಲಿ ಇನ್ನೂ ಒಂದೆರಡು ಕಾವ್ಯಗಳು ಸಿಗ್ತಾ ಇಲ್ಲ. ಅದು ಇಂಗ್ಲೆಂಡ್ ದೇಶದ ಚರಿತ್ರವು ಅನ್ನತಕ್ಕಂಥದ್ದು ನಮ್ಮ ಮಂಗಳೂರಿನ ಥಿಯಾಲಜಿಕಲ್ ಕಾಲೇಜಿನಲ್ಲಿ ಇಲ್ಲ. ಅದು ಹಾಗೆ. ಆಮೇಲೆ ಇನ್ನೊಂದು ಇದ್ದದ್ದು ಬಹಳ ತ್ರುಟಿತವಾಗಿದೆ. ಇನ್ನು ಕೆಲವು ಹಾಗಿರುವಾಗ ನಾವು ಕಿಟ್ಟೆಲರನ್ನು ಸಂಪೂರ್ಣ ಇನ್ನು ಬೆಳಕಿಗೆ ತರುವ ಕಾಲ ಯಾವಾಗ? ಇನ್ನು ಅವರು ಈಗಲೇ ನಮ್ಗೆ ಅವರ ಕಾವ್ಯ ಸಿಗುವುದಿಲ್ಲ ಅಂತಾದರೆ ಅವರ ಗ್ರಾಮರ್ ಎಲ್ಲಿ ಉಂಟು? ಯಾವುದೋ ಇದು ಸೌತ್ ಇಂಡಿಯನ್ ಏಷ್ಯನ್ ಪಬ್ಲಿಕೇಶನ್ಸ್ನವರು 60-70ರ ದಶಕದಲ್ಲಿ ಅದನ್ನು 500 ಕಾಪಿ ಪ್ರಿಂಟ್ ಮಾಡಿದರು, ಅದು ಮಾರ್ಕೆಟ್ನಿಂದ ಹೋಯಿತು, ಈಗ ಅದು ಸಿಗ್ತಾ ಇಲ್ಲ.
ಹಾಗಾದರೆ ಕಿಟ್ಟೆಲರ ಶಬ್ದಮಣಿ ದರ್ಪಣ, ಶ್ರೀ ನಾಗವರ್ಮ ಛಂದಸ್ಸು, ಕಿಟ್ಟೆಲರ ವ್ಯಾಕರಣ, ಗ್ರಾಮರ್ ಅದ್ಭುತವಾದ ಕೃತಿ ಅದು. ಅವರ ಕಿಟ್ಟೆಲ್ ನಿಘಂಟು, ಆಮೇಲೆ ಕ್ರೈಸ್ತ ಧರ್ಮವನ್ನು ಕುರಿತು ಅವರು ಬರೆದಂತಹ 4 ಪುಸ್ತಕಗಳು, ಕ್ರೈಸ್ತ ಧರ್ಮ ಚರಿತ್ರೆ, ಇಂಥ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು, ಭಾಷಾಂತರ, ಅವರ ಪಠ್ಯಪುಸ್ತಕಗಳು. ಅದು ಪಠ್ಯಪುಸ್ತಕವಾಗಿ ಓದುವುದಲ್ಲ, ಅದನ್ನು ನಾವು ಓದುವುದು ಯಾವ ದೃಷ್ಟಿಯಿಂದ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ವಿಷಯದ ಪಠ್ಯವನ್ನು ಕನ್ನಡದಲ್ಲಿ ಕೊಡಬೇಕು. ಕನ್ನಡ ಅಂದರೆ ಬರೀ ಕನ್ನಡ ಸಾಹಿತ್ಯದ ಪಠ್ಯ ಕೊಟ್ಟಿಲ್ಲ ಅವರು ಅದರಲ್ಲಿ ವಿಜ್ಞಾನವನ್ನು ತಾನೇ ರಚಿಸಿದ ಕವಿತೆಯ ಮೂಲಕ ಚಂದ್ರ, ಸೂರ್ಯ, ನೀಹಾರಿಕೆ ಇವುಗಳನ್ನು ಕುರಿತು ಕನ್ನಡದಲ್ಲಿ ಪದ್ಯ, ಆ ಕಾಲಕ್ಕೆ ಬಹುಶಃ ಅವನೂರು ಹೇಳಿದಾಗೆ ನವೋದಯ ಕಾವ್ಯದ ಮುಂಗುರುಹನ್ನು ನಾವು ಮಿಷನರಿ ಸಾಹಿತ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಕಿಟ್ಟೆಲರ ಕವಿತೆಗಳಲ್ಲಿ ಕಾಣಬೇಕು ಅಂತ ಯಾವ ಸಾಹಿತ್ಯ ಚರಿತ್ರಕಾರನು ಈ ಮಾತನ್ನು ಮುಂದುವರಿಸಿಕೊಂಡು ಹೋಗಲಿಲ್ಲ. ಹೀಗೆ ಕಿಟ್ಟೆಲರ ಸಮಗ್ರ ಕೃತಿಗಳ ಒಂದು ಬೆಳಕಿಗೆ ಬರಬೇಕು. ಅದಕ್ಕೆ ಕರ್ನಾಟಕ ಸರ್ಕಾರ ಅದಕ್ಕೆ ಬೆಂಬಲ ಕೊಡಬೇಕು. ನನಗೆ ಈ ಸಂದರ್ಭದಲ್ಲಿ ನನಗೆ ಅನಿಸುತ್ತೆ, ನಮ್ಮ ಕರಾವಳಿಯಲ್ಲಿ ನೋಡಿ, ಉತ್ತರ ಕರ್ನಾಟಕದಲ್ಲಿ ನನಗೆ ಬಹಳ ಆಶ್ಚರ್ಯ ಅಂತಂದರೆ, ಎಷ್ಟು ಟ್ರಸ್ಟ್ಗಳು, ಸರ್ಕಾರ ಅನುದಾನ, ಹಲಸಂಗಿ ಗೆಳೆಯರ ಪ್ರತಿಷ್ಠಾನ, ಬೆಟಗೇರಿ ಪ್ರತಿಷ್ಠಾನ, ಆಲೂರು ವೆಂಕಟರಾವ್ ಪ್ರತಿಷ್ಠಾನ, ಕಟ್ಟಿಮನಿ ಪ್ರತಿಷ್ಠಾನ, ಗಳಗನಾಥ ಪ್ರತಿಷ್ಠಾನ, ಹಳಕಟ್ಟಿ ಪ್ರತಿಷ್ಠಾನ, ಬೇಂದ್ರೆ ಟ್ರಸ್ಟ್, KG ಕುಂದಣಗಾರ ಟ್ರಸ್ಟ್, ಈಗ ನೆನಪಿಗೆ ಬಂದದ್ದಿಷ್ಟು. ಇನ್ನೂ ಅಷ್ಟು ಟ್ರಸ್ಟ್ಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಟ್ರಸ್ಟ್ ಇದೆ? ಬಾಲವನ ಟ್ರಸ್ಟ್ ಒಂದಿದೆ ಕಾರಂತರ ಹೆಸರಲ್ಲಿ. ಕೋಟ ಶ್ರೀನಿವಾಸ ಪೂಜಾರಿಯವರು ಕೋಟದಲ್ಲಿ ತಮ್ಮೂರಲ್ಲಿ ಒಂದು ಕಾರಂತರ ಹೆಸರಲ್ಲಿ ಒಂದು ಟ್ರಸ್ಟನ್ನು ಮಾಡಿದ್ದಾರೆ, ಅವರ ಪ್ರಯತ್ನದ ಫಲವಾಗಿ. ಮತ್ತು ಏನು ನಮ್ಮ ಗೋವಿಂದ ಪೈ ಅವರ ಹೆಸರಲ್ಲಿಲ್ಲ, ಸೇಡಿಯಾಪ್ ಅವರ ಹೆಸರಲ್ಲಿಲ್ಲ, ಕಡೆಂಗೋಡ್ಲು ಅವರ ಹೆಸರಲ್ಲಿಲ್ಲ, ಅಥವಾ ಅನೇಕರ ನಮ್ಮಲ್ಲಿ ಇಲ್ಲ. ಅದನ್ನು ಯಾಕೆ ಇಲ್ಲ ಅಂದರೆ, ನಾವು ಸರ್ಕಾರವನ್ನು ದೂರಿ ಪ್ರಯೋಜನ ಇಲ್ಲ. ನಾವು ಮುಂದೆ ಬರಬೇಕು. ನಮಗೆ ಸರ್ಕಾರದ ಇಲ್ಲಿನ ಶಾಸಕರು ಅವರ ಬೆಂಬಲ ಬೇಕು. ಅವರಿಗೆ ನಾವು ಹೇಳಬೇಕು ಅವರಿಗೆ, ಶಾಸಕರಿಗೆ, ನೋಡಿಯಪ್ಪ ನಮ್ಮ ಇಲ್ಲಿಯ ಇವರ ಕಿಟ್ಟೆಲರ ಮೇಲೆ ನಾವೊಂದು ಟ್ರಸ್ಟ್ ಮಾಡೋಣ, ಅವರ ಕೃತಿಗಳನ್ನೆಲ್ಲ ಪ್ರಕಟ ಮಾಡೋಣ, ಆ ಕುರಿತು ಉಪನ್ಯಾಸ ಸರಣಿಗಳನ್ನು ಏರ್ಪಡಿಸಿಕೊಳ್ಳೋಣ. ಬೇಂದ್ರೆ ಟ್ರಸ್ಟು ಎಂಥ, ಹಲಸಂಗಿ ಗೆಳೆಯರ ಟ್ರಸ್ಟು ಏನು ಕೆಲಸ ಮಾಡ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ. ಈ ರೀತಿ ನಮಗಂಥ ಕೆಲಸ ಆಗುವ ಹಾಗೆ ನಮ್ಮ ಸರಕಾರವನ್ನು ಒತ್ತಾಯಿಸುವ, ಅವರನ್ನು ಪ್ರೀತಿಪೂರ್ವಕ ಕೆಲಸ ಆಗುವ ಹಾಗೆ ಮಾಡುವ ಒಂದು ಕರ್ತವ್ಯ ನಮ್ಮದಾಗಬೇಕು. ಈ ಮಾತನ್ನು ಹೇಳ್ತಾ ನನ್ನ ಮಿತ್ರರಾದಂಥ ಡಾಕ್ಟರ್ ವಿಜಯ ಹಾರ್ವಿನ್ ಮತ್ತು ಡಾಕ್ಟರ್ ಪೀಟರ್ ಜೆ ವಿಲ್ಸನ್ ಪ್ರಭಾಕರ್ ಇಬ್ಬರೂ ಕೂಡ ಮುಂದೆ ನಿಂತು ಈ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಬರಬೇಕು. ಅವರಿಗೆ ಒಳ್ಳೆ ಉತ್ಸಾಹ ಇದೆ. ಅವರಿಗೆ ನಾವು ಬೆನ್ನ ಹಿಂದೆ ನಿಂತು ಅವರನ್ನು ಬೆಂಬಲಿಸಬೇಕು. ಆ ಕಾರಣ ಈ 2 ದಿನಗಳ ಸಮ್ಮೇಳನದ ಫಲವಾಗಿ ನಮ್ಮ ಪುತ್ತೂರಿನಲ್ಲಿ ಕಿಟ್ಟೆಲ್ ಟ್ರಸ್ಟ್ ಅಥವಾ ಕಿಟ್ಟೆಲ್ ಪ್ರತಿಷ್ಠಾನ ಒಂದು ಆಗುವ ಹಾಗೆ ಆಗಬೇಕು ಅನ್ನತಕ್ಕಂಥ ಹಕ್ಕೊತ್ತಾಯವನ್ನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಸರಕಾರಕ್ಕೆ ಇದನ್ನು ನಾವು ಹೇಳ್ತಾ ಇದ್ದೇವೆ. ಅದನ್ನು ಪತ್ರಕರ್ತರು ಕೂಡ, ಇಲ್ಲಿ ಬಂದ ಪತ್ರಕರ್ತರು ಇದನ್ನು ಸರಕಾರಕ್ಕೆ ಅವರಿಗೆ ಇದನ್ನು ತಿಳಿಯ ಹೇಳಬೇಕು ಅಂತ ಕೇಳಿಕೊಂಡು ನನ್ನನ್ನು ಪ್ರೀತಿಪೂರ್ವಕವಾಗಿ ಇಲ್ಲಿ 2 ದಿವಸ ಉಳಿಸಿಕೊಂಡು ಭಾಳ ಪ್ರೀತಿಯ ಒಂದು ಉಪಚಾರವನ್ನು ಮಾಡ್ತಾ ನನಗೆ ಬಹಳ ಆನಂದವನ್ನು ಕೊಟ್ಟಂಥ ಈ ಕ್ಷಣ, ಈ 2 ದಿನಗಳು ನನ್ನ ಪ್ರೀತಿಪೂರ್ವಕ ವಂದನೆಗಳನ್ನು, ಅಭಿನಂದನೆಗಳನ್ನು, ಅಭಿವಂದನೆಗಳನ್ನು ಎಲ್ಲ ತಿಳಿಸ್ತಾ ನಾನು ಮತ್ತೆ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮುಂದೆ 2 ದಿನಗಳ ಕಾಲ ನಡೆದ ಸಮ್ಮೇಳನದಲ್ಲಿ ಭಾಗವಹಿಸಿರುವಂತಹ ವಿದ್ಯಾರ್ಥಿ ಮಿತ್ರರಿಬ್ಬರು ಸಮ್ಮೇಳನದ ಕುರಿತಾದ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವುದಕ್ಕಿದ್ದಾರೆ. ಆರಂಭದಲ್ಲಿ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ ಶ್ರೀಯುತ ಸಾಗರ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಸಮ್ಮೇಳನದ ಅಧ್ಯಕ್ಷರು ಹಾಗೂ ನಮ್ಮ ಹಸ್ತಪ್ರತಿಶಾಸ್ತ್ರ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರಾದ ಪೂಜ್ಯ ಗುರುಗಳಾದಂತಹ AV ನಾವಡ ಸರ್ ಅವರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರನ್ನೂ ವಂದಿಸುತ್ತಾ, ಹಾಗೂ ಈ ಕಾರ್ಯಕ್ರಮದ ಮುಂಭಾಗ ವೇದಿಕೆ ಮೇಲೆ ಆಸೀನರಾಗಿರುವ ಮಹನೀಯರನ್ನು ವಂದಿಸುತ್ತಾ ನನ್ನ 2 ಅನಿಸಿಕೆ ಮಾತುಗಳನ್ನು ಆಡಲು ಇಚ್ಛಿಸ್ತೇನೆ. ಮೊದಲನೇದಾಗಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹಾಗೂ ಹಸ್ತಪ್ರತಿಶಾಸ್ತ್ರ ವಿಭಾಗದ ವತಿಯಿಂದ ಮತ್ತು ಈ ಸುಧಾನಾ ಕಿಟಲ್ ಟ್ರಸ್ಟ್ ವತಿಯಿಂದ ಆಯೋಜನೆಗೊಂಡಿರುವಂತಹ 18ನೇ ಹಸ್ತಪ್ರತಿ ಸಮ್ಮೇಳನದ ಈ ಕಾರ್ಯಕ್ರಮದಲ್ಲಿ
ಕಿಟೆಲ್ರವರ ಸಾಹಿತ್ಯದ ಸಂಸ್ಕರಣೆಯ ಉದ್ದೇಶಿಸಿ 2 ಗೋಷ್ಠಿಯನ್ನು ಏರ್ಪಡಿಸಿದ್ರು. ನಾವು ಮೊದಲು ನಮಗೆ ಕಿಟೆಲ್ ಅಂದರೆ ಸಾಮಾನ್ಯವಾಗಿ ನೆನಪಿಗೆ ಬರೋದು ಕಿಟೆಲ್ರವರ ನಿಘಂಟು ಮಾತ್ರ. ಆದರೆ ಕಿಟೆಲ್ರವರ ನಿಘಂಟನ್ನು ಹೊರತುಪಡಿಸಿ ಕನ್ನಡ ಸಾಹಿತ್ಯಕ್ಕೆ ಹಲವಾರು ಕೊಡುಗೆಯನ್ನು ನೀಡಿದ್ದಾರೆ ಎಂಬುದನ್ನು ನಾವು 2 ಗೋಷ್ಠಿಯಲ್ಲಿ ತಿಳಿಬಹುದಾಗಿತ್ತು. ಕಿಟೆಲ್ರವರ ಕಾವ್ಯ ರಚನೆಯನ್ನು ಕುರಿತು, ಅವರ ಬರೆದಿರುವ ಲೇಖನಗಳನ್ನು ಕುರಿತು ಮತ್ತು ಅವರ ಹಸ್ತಪ್ರತಿ ಮತ್ತು ಗ್ರಂಥ ಸಂಪಾದನೆಗೆ ನೀಡಿರುವ ಕೊಡುಗೆಯನ್ನು ಕುರಿತು ಇಲ್ಲಿ ನಡೆದಿರುವ 2 ಗೋಷ್ಠಿಗಳಲ್ಲಿ ವಿದ್ವಾಂಸರು ತುಂಬ ಸಾಧಾರಣಪೂರ್ವಕವಾಗಿ ತಮ್ಮ ಪ್ರಬಂಧಗಳನ್ನು ಮಂಡಿಸಿದರು. ಅವು ನಮ್ಮ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ತುಂಬ ಪೂರಕವಾದ ಮಾಹಿತಿಯನ್ನು ಒದಗಿಸಿಕೊಟ್ಟವು. ಹೀಗೆ 2 ದಿನದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೆ ಮುಂದೆ ನಡೆದಂಥ 2 ಗೋಷ್ಠಿಗಳು ಈ ಹಸ್ತಪ್ರತಿ ಮತ್ತು ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂಥವು. ನಾವೀಗ ಈ ಪ್ರಸ್ತುತ ಸಂದರ್ಭದಲ್ಲಿ ನೋಡೋದಾದರೆ ನಾವೆಲ್ಲ ವಿದ್ಯಾರ್ಥಿಗಳು ಹೇಗಿದ್ವಿ ಅಂದರೆ ಒಂದು ನೋಟ್ಸ್ ಬರೆಯೋಕ್ಕೂ ಕೂಡ ನಮ್ಮ ಕೈಲಿ ಆಗ್ತಾ ಇಲ್ಲ. ಅಂದರೆ ಜಸ್ಟ್ ಒಂದು ಫೋಟೋ ತೆಗೆದುಬಿಟ್ಟು ಅದನ್ನು ಪೆನ್ಡ್ರೈವ್ ಹಾಕ್ಬಿಟ್ಟು ಇಲ್ಲ ಪ್ರಿಂಟ್ ತೊಗೊಳ್ತೀವಿ. ಆದರೆ ಅಂದಿನ ಹಸ್ತಪ್ರತಿಕಾರ ಅಂದರೆ ಲಿಪಿಕಾರರು ಒಂದು ಕೃತಿಯನ್ನು 100 ಪ್ರತಿಗಳಾಗಿ ಮಾಡ್ತಿದ್ರು. ಅವರ ಶ್ರಮ ಮತ್ತು ಪ್ರತಿಫಲವ ನಾವು ಈ ಗೋಷ್ಠಿಗಳ ಮೂಲಕ ತಿಳ್ಕೊಬೋದಾಗಿತ್ತು. ಮತ್ತು ಅವರು ಮಾಡ್ತಿರುವಂತಹ ಅಂದರೆ ಈಗಿನ ನಾನು ಒಬ್ಬ ಹಸ್ತಪ್ರತಿ ವಿದ್ಯಾರ್ಥಿ ಹೇಳ್ತೀನಿ, ಹಸ್ತಪ್ರತಿ ಅನ್ನೋದು ಒಂದು ಅಲಕ್ಷಿತ ಸಾಹಿತ್ಯ ಅಂತ ಅಂದ್ಕೊಂಡಿದ್ರು. ಆದರೆ ಹಸ್ತಪ್ರತಿಯನ್ನು ಅಲಕ್ಷಿತ ಸಾಹಿತ್ಯ ಅಲ್ಲ. ಹಸ್ತಪ್ರತಿಯೊಳಗೆ ನಾವು ಇಳಿದಾಗ ಗೊತ್ತಾಗಿತ್ತು ಹಸ್ತಪ್ರತಿಯಲ್ಲಿ ಎಂತೆಂಥ ಸಾಹಿತ್ಯದ ಮಜಲುಗಳು ದೊರೀತಾ ಹೋಗ್ತಾವೆ ಅನ್ನೋದು ನಾವು ತಿಳಿಬಹುದಾಗಿತ್ತು. ನಾನು ಹಸ್ತಪ್ರತಿ ವಿಭಾಗದ ವಿದ್ಯಾರ್ಥಿಯಾಗಿ ಈ ಸುಧಾನ ಸಂಸ್ಥೆಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ನಾವು ಬಂದು 2 ದಿನದಿಂದ ಈ ಸುಧಾನ ಸಂಸ್ಥೆಯು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದೆ ಮತ್ತು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ. ಈ ಸುಧಾನ ಸಂಸ್ಥೆಯ ಮುಖ್ಯಸ್ಥರಿಂದ ಹಿಡಿದು ಶಿಕ್ಷಕರು ಮತ್ತು ಶಿಕ್ಷಕಿಯರು, ವಿದ್ಯಾರ್ಥಿಗಳು ಮತ್ತು ಈ ತಾಂತ್ರಿಕ ವರ್ಗದವರು ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತುಂಬ ಸಹಕರಿಸಿದ್ದಾರೆ. ಅವರನ್ನು ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸಾಗರ್ ಅವರೇ. ಮುಂದೆ ವೀಕ್ಷಾ ಇವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಇಲ್ಲಿ ಪ್ರಥಮ ವರ್ಷದ MA ಕನ್ನಡ ವಿಭಾಗದಲ್ಲಿ ಅವರು ವ್ಯಾಸಂಗ ಮಾಡ್ತಾ ಇದ್ದಾರೆ. ಕನ್ನಡ ಇರುವವರೆಗೂ ಕವಿಗೆ ಸಾವಿಲ್ಲ. ಒಂದೊಂದು ಪುಟಗಳ ಮರುಮುದ್ರಿಕೆಯು ಕವಿಯ ಮರುಹುಟ್ಟುಗಳೇ. ವೇದಿಕೆಯ ಮೇಲಿರುವ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಭಿಕರಿಗೂ ನನ್ನ ನಮಸ್ಕಾರಗಳು. ನಾನು ಹಸ್ತಪ್ರತಿ ಶಾಸ್ತ್ರ ವಿಭಾಗದ ರಜತ ಮಹೋತ್ಸವ 2021-22ನೇ ಸಾಲಿನ ಈ ಸಂಭ್ರಮದಲ್ಲಿ 2 ದಿನಗಳ ಕಾಲ ನಡೆದಂತಹ ಅಖಿಲ ಕರ್ನಾಟಕ 18ನೇ ಹಸ್ತಪ್ರತಿ ಸಮ್ಮೇಳನದ ಕಿಟೆಲ್ ಸಾಹಿತ್ಯ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ 2 ದಿನಗಳಲ್ಲೂ ಕೂಡ ನಾವು ಭಾಗವಹಿಸಿದ್ದೆವು. ಈ ಒಂದು ಕಾರ್ಯಕ್ರಮ ಸುಧಾನಾಸ್ ಕಿಟೆಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಪುತ್ತೂರು ಇಲ್ಲಿ ಹಮ್ಮಿಕೊಂಡಿರುವಂಥದ್ದು ನಮಗೆ ಹೆಮ್ಮೆಯ ವಿಚಾರ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶ ನಮಗೂ ಸಿಕ್ಕಿತ್ತು. ಇಲ್ಲಿ ಅನೇಕ ವಿದ್ವಾಂಸರುಗಳಿಂದ ಅನೇಕ ರೀತಿಯಾದಂತಹ ಹೊಸ ವಿಷಯಗಳನ್ನು, ಜ್ಞಾನಗಳನ್ನು ನಾವು ಪಡ್ಕೊಂಡಿದ್ದೇವೆ. ಅಂದರೆ ಹೊಸ ವಿದ್ವಾಂಸರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಹೊಸ ವಿದ್ವಾಂಸರುಗಳನ್ನು ನೋಡುವಂತಾಯಿತು ಮತ್ತು ಅವರ ಮಾತುಗಳನ್ನು ಕೇಳುವಂತಾಯಿತು. ಅಂತಹ ಕಾರ್ಯಕ್ರಮದಲ್ಲಿ ನಮ್ಮ MA ವಿದ್ಯಾರ್ಥಿನಿಯಾಗಿರುವ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಂದು ಅವಕಾಶ ಸಿಕ್ಕಿರುವಂಥದ್ದು ನಮಗೆ ಸಂತಸದ ವಿಷಯ. ನೆಕ್ಸ್ಟ್ ಮೊದಲನೇ ಗೋಷ್ಠಿಯಲ್ಲಿ ಹೇಳುವುದಾದರೆ ಕಿಟೆಲ್ ರವರ ಜೀವನ ಪಥ, ಸಂಪೂರ್ಣವಾದ ಜೀವನ ಪಥವನ್ನು ನಾವು ಈ ಮೊದಲ ವಿಚಾರಗೋಷ್ಠಿಯಲ್ಲಿ ತಿಳ್ಕೊಂಡ್ರೆ, 2ನೇ ದಿವಸದ ಕಾರ್ಯಕ್ರಮದಲ್ಲಿ ಪ್ರಾಚೀನ ಸಾಹಿತ್ಯ, ಪ್ರಾಚೀನ ಕಲೆಗಳ ಬಗ್ಗೆ ನಾವು ತಿಳ್ಕೊಂಡಂತಾಯಿತು. ಅಂದರೆ ಪ್ರಾಚೀನತೆಗೂ ಹೊಸ ಪ್ರಸಕ್ತ ಸಮಾಜಕ್ಕೂ ಇರುವಂತಹ ಹಿಂದಿನ ಕಾಲದಲ್ಲಿ ಮತ್ತು ಪ್ರಸ್ತುತ ಕಾಲದಲ್ಲಿ ಇರುವಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ಆದಂತಹ ಬದಲಾವಣೆಯನ್ನ ತಿಳಿಲಿಕ್ಕೆ ಇದೊಂದು ನಮಗೆ ಮುಕ್ತ ವೇದಿಕೆ ಅಂತಾಯಿತು. ಅಲ್ಲದೆ ನೆಕ್ಸ್ಟ್ ಅತ್ಯುತ್ತಮ ಗೋಷ್ಠಿಗಳು ನಮ್ಮ ಸಂಶೋಧನಾ ಪೇಪರಿಗೆ, ನಾವು ಕಲಿತಾ ಇರುವಂತಹ ಸಂಶೋಧನಾ ಪೇಪರಿಗೆ ಈ ಒಂದು ಗೋಷ್ಠಿಯಲ್ಲಿ ಅಮೂಲ್ಯವಾದಂತಹ ವಿಚಾರಗಳನ್ನು ನಾವು ತಿಳಿಯುವಂತಾಯಿತು. ಅಲ್ಲದೆ ಎಲ್ಲ ಗೋಷ್ಠಿಗಳು ಅಮೂಲ್ಯವಾದ
ಜ್ಞಾನವನ್ನ ನಮಗೆ ನೀಡುವಂತಾಯಿತು. ಅಲ್ಲದೆ ಊಟೋಪಚಾರಗಳು, ಇಲ್ಲಿನ ಊಟೋಪಚಾರಗಳಾಗಿರ್ಬಹುದು ಅಥವಾ ನಮ್ಮನ್ನು ಸ್ವಾಗತಿಸಿದ ರೀತಿಯಾಗಿರಬಹುದು, ಎಲ್ಲವೂ ಕೂಡ ಅದ್ಭುತವಾಗಿತ್ತು. ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಹೇಳಿಕ್ಕೆ ತುಂಬ ಖುಷಿ ಪಡ್ತೇವೆ. 2 ದಿವಸಗಳ ಕಾರ್ಯಕ್ರಮವು ಅತ್ಯಂತ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ನಮ್ಮ ಜ್ಞಾನವನ್ನ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಅಲ್ಲದೆ ಹೊಸ ವಿದ್ವಾಂಸರುಗಳ ಪರಿಚಯ ಮತ್ತು ಅವರ ಮಾತುಗಳನ್ನು ಕೇಳುವಂತಹ ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳೋದೇ ಒಂದು ಹೆಮ್ಮೆಯ ವಿಚಾರ. ಶಿಸ್ತು ವಿಚಾರಗಳು ಅಲ್ಲದೆ ನಮಗೆ ಇದೊಂದು ನಮ್ಮ ಜ್ಞಾನಾಭಿವೃದ್ಧಿಯನ್ನು ಹೆಚ್ಚಿಸಲಿಕ್ಕೆ ಒಂದು ಮುಕ್ತ ವೇದಿಕೆ ಅಥವಾ ನಮಗೊಂದು ಸಿಕ್ಕ ಅವಕಾಶ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯ ಅನ್ನೋದು ಸರೋವರದ ಹಾಗೆ, ನಾವು ಕಲಿತಷ್ಟು ಮತ್ತೆ ಕಲಿಲಿಕ್ಕೆ ಇದೆ. ನಾವು ನೀರನ್ನು ಯಾವ ರೀತಿ ಯಾವುದರಲ್ಲಿ ತಗೊಳ್ತೇವೋ ಅದೇ ರೀತಿಯಾಗಿ ಸಮುದ್ರದಲ್ಲಿ ನೀರನ್ನು ಯಾವ ರೀತಿ ತಗೊಳ್ತೇವೋ ಅದೇ ರೀತಿಯಾಗಿ ನಮ್ಮ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ನಾನಾ ಮೂಲಗಳಿವೆ. ಕೇವಲ ಒಂದೇ ವಿಚಾರದಲ್ಲಿ ಎಲ್ಲ ವಿಷಯಗಳು ನಮಗೆ ಸಿಗುವುದಿಲ್ಲ. ಅದರಂತೆಯೇ ಒಂದೊಂದು ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಹೋದಾಗೆ ಬೇರೆ ಹೊಸದಾದ ವಿಚಾರಗಳು ನಮಗೆ ಸಿಗ್ತಾ ಹೋಗ್ತದೆ. ಹಾಗಾಗಿ ಈ ಒಂದು 2 ದಿನದ ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂಥದ್ದು ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ. ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಒಂದು ಸಣ್ಣ ಅನಿಸಿಕೆಗಳನ್ನು ಹೇಳಲಿಕ್ಕೆ ಮುಕ್ತ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸುದಾನ ಸಂಸ್ಥೆಗೆ ಹಾಗೂ ಹಸ್ತಪ್ರತಿ ವಿಭಾಗ ಇವರಿಗೆ ನನ್ನ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ನನ್ನ ಈ ಒಂದು ಅನಿಸಿಕೆಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರಗಳು. ಧನ್ಯವಾದಗಳು ವೀಕ್ಷಾ. ಮುಂದೆ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಉಜಿರೆ STM ಕಾಲೇಜಿನಲ್ಲಿ ಪ್ರಾಧ್ಯಾಪಕರೂ ಆಗಿರುವಂತಹ ಡಾಕ್ಟರ್ MP ಶ್ರೀನಾಥ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ 18ನೇ ಹಸ್ತಪ್ರತಿ ಸಮ್ಮೇಳನ ಸಮಾರೋಪ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳೇ, ಹಸ್ತಪ್ರತಿ ಇದೊಂದು ಪಂಡಿತ ಪರಂಪರೆ, ಮೌಖಿಕ ಪರಂಪರೆ ಜಾನಪದವಾದರೆ ಹಸ್ತಪ್ರತಿ ಪಂಡಿತ ಪರಂಪರೆ. ಯಾವುದೇ ಆಧುನಿಕ ಸೌಲಭ್ಯ ಇಲ್ಲದ ಕಾಲದಲ್ಲಿ ಈ ಹಸ್ತಪ್ರತಿಗಳನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಆ ಮೂಲಕ ಸಂಶೋಧನೆಗಳು ನಡೀತಾ ಇತ್ತು. ಈ ಅಮೂಲ್ಯ ಜ್ಞಾನ ಭಂಡಾರವನ್ನು ರಕ್ಷಿಸಿ ಇಡುವಂಥ ಕಾರ್ಯ ಆಗಿನ ಕಾಲದಲ್ಲಿ ನಡೆದಿತ್ತು. ನಿನ್ನೆ ನಾನು ನಮ್ಮ ಜೈನ ಮಠ ಮೂಡಬಿದ್ರಿಗೆ ಅಲ್ಲಿ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ಅಲ್ಲಿಯ ಹಸ್ತಪ್ರತಿಗಳ ಬಗ್ಗೆ ಒಂದು ಮಾಹಿತಿ ನನಗೆ ತಿಳಿಸಿದ್ರು. ನಾನು ಕೂಡ ಅದನ್ನು ವೀಕ್ಷಣೆ ಮಾಡಿದೆ. 1110ರಿಂದ 1119 ಲಿಪಿಬದ್ಧಗೊಂಡ ಧವಳ, ಜಯಧವಳ ಮತ್ತು ಮಹಾಬಂಧ ಎನ್ನುವಂಥ ಒಂದು ಅಪೂರ್ವ ಸಂಗ್ರಹ. ಹೌದು, ಅದು ಒಂದೇ ಪ್ರತಿ ಇರುವುದು ಅಂತ ಕೂಡ ಹೇಳಿದ್ರು. ಇಡೀ ಜಗತ್ತಿನಲ್ಲಿ ಒಂದೇ ಪ್ರತಿ ಇರುವಂಥದ್ದು. ನಾನು ಕೂಡ ಅದನ್ನು ವೀಕ್ಷಣೆ ಮಾಡಿದೆ. ಅದ್ಭುತ. ಅದು ಆ ಹಸ್ತಪ್ರತಿಯನ್ನು ನೋಡುವಾಗ ಈಗಲೂ ಕೂಡ ಸ್ವಲ್ಪ ಕೂಡ ಅದರ ಅಕ್ಷರಗಳು ಮಾಸಿ ಹೋಗಲಿಲ್ಲ. ನಾನು ಕೇಳಿದೆ, ಹಂಪಿ ವಿಶ್ವವಿದ್ಯಾನಿಲಯದವರು ಇದನ್ನು ಬಂದು ನೋಡಿದ್ದಾರೆ. ಹೌದು, ಇಲ್ಲಿ ಬಂದು ನೋಡಿದ್ದಾರೆ ಅಂತ ಹೇಳುವ ಮಾತನ್ನು ಕೂಡ ಅಲ್ಲಿ ಹೇಳಿದರು.
ಒಂದು ಕೆಲವು ವರ್ಷಗಳ ಹಿಂದೆ ನಮ್ಮ ಬಹುಶಃ ನನಗೆ ಹಂಪೆ ವಿಶ್ವವಿದ್ಯಾನಿಲಯದವರೇ ಹೇಳಿರ್ಬೋದು, ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಹಸ್ತಪ್ರತಿಗಳಿವೆ, ಒಂದು ಮಾಹಿತಿ ಸಂಗ್ರಹ ನಮ್ಮ ಜಿಲ್ಲೆಗೆ ಬಹುಶಃ ಉಮಾನಾಥ್ ಶೆಣೈ, ಡಾಕ್ಟರ್ ಉಮಾನಾಥ್ ಶೆಣೈ ಅವರನ್ನು ಸಂಯೋಜಕರಾಗಿ ನೇಮಿಸಿದ್ರು. ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು, ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಿಂದ ಆ ಕಡೆ ಇರುವಂಥ ಹಸ್ತಪ್ರತಿಗಳನ್ನು ನೀವು ಸಂಗ್ರಹ ಮಾಡಿ ಎಷ್ಟು ಇದೆ ಒಂದು ಲೆಕ್ಕಾಚಾರ ನಮಗೆ ಬೇಕು ಅಂತ ಹೇಳಿ. ನಾನು ಅಲ್ಲಿ ಆಗ ಶಿಬಾಜೆ, ಅರಸಿನಮಕ್ಕಿ, ಬಂಡ್ಯೋಳೆ, ಶಿಶಿಲ ಎಲ್ಲ ಕಡೆಗೆ ಮನೆಗಳಿಗೆ ಭೇಟಿ ಕೊಟ್ಟೆ. ಆರಂಭದಲ್ಲಿ ಒಂದು ಮನೆಗೆ ಭೇಟಿ ಕೊಟ್ಟಾಗ ಅವರಲ್ಲಿ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಹಸ್ತಪ್ರತಿ ಇದೆ? 7-8 ಹಸ್ತಪ್ರತಿಗಳನ್ನು ತಂದು ತೋರಿಸಿದ್ರು. ನೋಡುವಾಗ ಅದರ ನೀರೆಲ್ಲ ಬಿದ್ದು ಅದು ಏನು ಅಂತೇಳಿ ಅರ್ಥ ಆಗ್ತಾ ಇರಲಿಲ್ಲ. ನಾನು ಕೇಳಿದೆ, ಇದು ಹೇಗೆ ಆಯಿತು ಈ ರೀತಿ ಅಂತೇಳಿ. ಆಗ ಅವರು ಹೇಳಿದರು, ನಾವು ದಿನಾಲು ಪೂಜೆ ಮಾಡುವಾಗ ಇದಕ್ಕೂ ಪೂಜೆ ಮಾಡ್ತೇವೆ, ಅದು ನೀರು ಬಿದ್ದು ಈ ರೀತಿ ಆದದ್ದು ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಯಾಕೆ ಅಂದರೆ ಅದಕ್ಕೆ ದಿನಾಲು ಪೂಜೆ ಮಾಡುವ ಇದು ಇವತ್ತಲ್ಲ, ನಮ್ಮ ಹಿಂದಿನ ಪರಂಪರೆಯಿಂದ ಬಂದದ್ದು, ಅದನ್ನು ನಾನು ನಿಲ್ಲಿಸಲಿಕ್ಕೆ ತಯಾರಿಲ್ಲ ಅಂತ ಹೇಳಿದರು. ಆಮೇಲೆ ಬಸ್ತಿ ಬಾಲಕೃಷ್ಣ ದಾಮ್ಲೆ ಅಂತೇಳಿ, ಈಗಿಲ್ಲ ಅವರು, ಅವರ ಮನೆಗೆ ಹೋದೆನು. ಒಂದು 25-50 ಹಸ್ತಪ್ರತಿಗಳು ಅಲ್ಲಿ ಇತ್ತು. ನಾನು ಕೇಳಿದೆ, ಇದನ್ನು ನಮಗೆ ಕೊಡ್ತೀರಾ? ನಾವು ಧರ್ಮಸ್ಥಳ ಸಂಗ್ರಹದಲ್ಲಿ ಇಡ್ತೇವೆ ಅಂತೇಳಿ. ಇಲ್ಲ, ಅದನ್ನು ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ, ನಿಮಗೆ ಲೆಕ್ಕ ಬೇಕಾದ್ರೆ ನೀವು ತಕೊಂಡು ಹೋಗಿ, ನಾವು ಅದನ್ನು ನಿಮಗೆ ಕೊಡುವುದಿಲ್ಲ ಅಂತ ಹೇಳಿದರು. ಅವರು ಕೂಡ ಅದೇ ಮಾತನ್ನು ಹೇಳಿದರು. ಯಾಕೆಂದ್ರೆ ನಮ್ಮ ಕೊಕ್ಕಡ, ಶಿಶಿಲ, ಅರಸಿನಮಕ್ಕಿ ಆ ಕಡೆ ಎಲ್ಲ ಹೆಚ್ಚಿನ ಬ್ರಾಹ್ಮಣರ ಮನೆ ಇದೆ. ಅವರು ಆ ಪೂಜೆ ಮಾಡುವ ಸಂದರ್ಭಗಳಲ್ಲಿ ಅದಕ್ಕೆ ನೀರು ಬಿದ್ದು ಅದು ಅಕ್ಷರಗಳು ಕಾಣದೇ ಇರುವಂತಹ ಸಂದರ್ಭ. ಸುಮಾರು ನಾನು ಒಂದು 200-300 ಮಾಹಿತಿಯನ್ನು ಸಂಗ್ರಹಕ್ಕೂ ಕೂಡ ಇಲ್ಲಿ ವಿಘ್ನರಾಜರವರಿಗೂ ಕೂಡ ಆ ಸಂದರ್ಭದಲ್ಲಿ ಹೇಳಿದ್ದೆ. ಒಂದು 200-300 ಹಸ್ತಪ್ರತಿಗಳ ಒಂದು ಮಾಹಿತಿ ನನಗೆ ಆಗಿನ ಕಾಲದಲ್ಲಿ ಸಿಕ್ಕಿತ್ತು. ಆಮೇಲೆ ನಾನು ಪೂಜಾ ಕಾವಂದ್ರಲ್ಲಿ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಕೆಲವರು ಹೇಳಿದರು, ನಾವು ಬೇಕಾದರೆ ಕೊಡ್ತೇವೆ. ಆಮೇಲೆ ಅದನ್ನು ವಿಘ್ನರಾಜರಲ್ಲಿ ಆ ಸಂದರ್ಭದಲ್ಲಿ ಹೇಳಿ ಮತ್ತೆ ಅವರು ಕೊಟ್ಟಿದ್ದಾರೆ ಇಲ್ವೋ ಏನು ಗೊತ್ತಿಲ್ಲ. ಹೌದು, ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿದ್ದಾರೆ, ಇನ್ನು ಕೆಲವರು ಕೊಡಲಿಲ್ಲ. ಆಮೇಲೆ ನಾನು ವಿಘ್ನರಾಜರು ಇಲ್ಲಿ ಮೈಸೂರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹೋಗುವಾಗಲೂ ಕೂಡ ಅಲ್ಲಿ ಹಸ್ತಪ್ರತಿಗಳ ಒಂದು ಪ್ರದರ್ಶನ ಕೂಡ ಮಾಡಿದ್ರು. ಅದರ ಜವಾಬ್ದಾರಿಯನ್ನು ಕೂಡ ಅವರು ತಗೊಂಡಿದ್ರು. ಆಗ ಅವರು ನನಗೆ ಅದರ ವಿವರಣೆ ಹೇಳ್ತಾ ಇದ್ರು. ಇದು ನೋಡಿ, ಇದು ಇಂಥ ಹಸ್ತಪ್ರತಿ, ಇದರಲ್ಲಿ ಈ ರೀತಿಯ ಕಾವ್ಯ ಇರುವುದು, ಇದು ಯಕ್ಷಗಾನ ಸಾಹಿತ್ಯ ಇರುವಂಥದ್ದು ಎಲ್ಲ ಅಲ್ಲಿ ಬಿಡಿಸಿ ಬಿಡಿಸಿ ನಮಗೆ ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ. ಈ ರೀತಿ ನನಗೆ ಕೂಡ ಅದರಲ್ಲಿ ಸ್ವಲ್ಪ ಒಂದು ಆಸಕ್ತಿ ಬರಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಧರ್ಮಸ್ಥಳ ಸಂಸ್ಕೃತಿ ಪ್ರತಿಷ್ಠಾನ ಭೇಟಿ ಕೊಡುವಾಗಲೂ ಕೂಡ ಅದರ ಬಗ್ಗೆ ವಿಚಾರಿಸ್ತಾ ಇದ್ದೆ. ಅದೊಂದು ಅದ್ಭುತ ಪರಿಕಲ್ಪನೆ. ಯಾಕೆಂದರೆ ಈ ಮುದ್ರಣ ಮಾಧ್ಯಮ ಬರುವುದಕ್ಕಿಂತ ಮುಂಚೆ ಈ ಹಸ್ತಪ್ರತಿಗಳ ಮೂಲಕ ಹೇಗೆ ದಾಖಲೀಕರಣ ಆಗ್ತಾ ಇತ್ತು, ಅದನ್ನೇ ಹೇಗೆ ಸಂಗ್ರಹ ಮಾಡ್ತಾ ಇದ್ರು, ಅದು ಕೂಡ ಅಕ್ಷರಗಳು ನೋಡುವಾಗಲೇ ಬಹಳ ಸುಂದರವಾಗಿದೆ. ನಿನ್ನೆ ಅಲ್ಲಿ ಸ್ವಾಮೀಜಿಯವರು ಒಂದು ಕನಕ ಹಸ್ತಪ್ರತಿ ಅಂತೇಳಿ ತೋರಿಸಿದ್ರು. ಬಹುಶಃ ಸರಿಗೆ ಗೊತ್ತಿರ್ಬೋದು, ತಾವು ಭೇಟಿ ಕೊಟ್ಟಾಗ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಅಷ್ಟು ಅಕ್ಷರಗಳ ಜೋಡಣೆ. ಬಹುಶಃ ನಾವು ಇವತ್ತು ಎಷ್ಟೇ ಕೈಯಿಂದ ಬರೆದ್ರೂ ಕೂಡ ಅದು ಆ ರೀತಿಯ ಒಂದು ಸಂಗ್ರಹ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತದೆ. ಅಂತ ಒಂದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಈ ಹಸ್ತಪ್ರತಿಗಳ ಒಂದು ದಾಖಲೀಕರಣ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೂಡ ಆಗ್ತಾ ಇದೆ. ಸರ್ ಕೆಲವು ವರ್ಷಗಳ ಹಿಂದೆ ಹೇಳಿದರು, ನಮ್ಮ ಮಾಣಿ ಮಠದಲ್ಲಿ ಕೂಡ ಆಗ್ತಾ ಇದೆ. ಅದರ ಒಂದು ಸಂಗ್ರಹ, ಬೇರೆ ಬೇರೆ ರೀತಿಯ ಹಸ್ತಪ್ರತಿಗಳು ದಾಖಲೀಕರಣ ಆಗ್ತಾ ಇದೆ. ನಾನು ಬಹಳ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೋದರೂ ಕೂಡ ನಾನು ಆರಂಭದಲ್ಲಿ ನೋಡೋದು ಸಭೆಯನ್ನು. ಯಾಕೆಂದರೆ ಎಷ್ಟು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ. ಯಾಕೆಂದರೆ ಇದು ಮುಂದಿನ ಜನಾಂಗಕ್ಕೂ ಕೂಡ ಇದರ ಒಂದು ಪರಿಚಯ ಆಗಬೇಕು. ಅದು ಬೇರೆ ಬೇರೆ ಈಗಾಗಲೇ ನಮ್ಮ ಹಂಪೆ ವಿಶ್ವವಿದ್ಯಾನಿಲಯದವರು ಮಾಡಿದ್ದಾರೆ. ಇದನ್ನು ವಿದ್ಯಾರ್ಥಿಗಳಿಗೆ ತಲುಪುವಂಥ ಒಂದು ಕೆಲಸ ಇನ್ನೂ ಕೂಡ ಜಾಸ್ತಿ ಆಗಬೇಕು. ಈ ಕಾರ್ಯಾಗಾರದಲ್ಲಿ, ಈ ಸಮ್ಮೇಳನಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಹಂಪೆ ವಿಶ್ವವಿದ್ಯಾನಿಲಯದವರಿಗೆ, ಆಮೇಲೆ ಸುಧಾನ ಪ್ರತಿಷ್ಠಾನ
ಆ ಸಂಸ್ಥೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಮತ್ತೋರ್ವ ಅಭ್ಯಾಗತರು ನಮ್ಮೊಡನಿದ್ದಾರೆ. ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಾಹಿತಿಗಳು ಆಗಿರುವಂತಹ ಶ್ರೀಯುತ ಉಮೇಶ್ ನಾಯ್ಕರವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಭಾಧ್ಯಕ್ಷರೇ, ಸಮ್ಮೇಳನಾಧ್ಯಕ್ಷರೇ ಹಾಗೂ ಜಿಲ್ಲಾಧ್ಯಕ್ಷರೇ ಹಾಗೂ ಇತರ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಹಸ್ತಪ್ರತಿ ಅಭಿಮಾನಿಗಳೇ, ಎಲ್ಲರಿಗೂ ಗೌರವಪೂರ್ವಕ ವಂದನೆಗಳು. ಪ್ರಾಚೀನ ಹಸ್ತಪ್ರತಿ ಆ ದೇಶದ ಸಂಪತ್ತಾಗಿದೆ. ಈ ಸಂಪತ್ತನ್ನು ರಕ್ಷಣೆ ಮಾಡುವುದು ನಮ್ಮದೆಲ್ಲ ಆದ್ಯ ಕರ್ತವ್ಯ ಆಗಿದೆ. ಪುರಾತನ ಕಾಲದಲ್ಲಿ ಆಯಾ ಕಾಲಘಟ್ಟದಲ್ಲಿ ಪ್ರಚಲಿತ ಇರುವಂತಹ ಸಾಹಿತ್ಯವನ್ನು, ಅದೇ ರೀತಿ ಪ್ರಸ್ತುತ ಕಾಲಘಟ್ಟದಲ್ಲಿರುವಂಥ ವಿದ್ಯಮಾನವನ್ನು, ಆಚಾರ ವಿಚಾರಗಳನ್ನು ಆ ಕಾಲದಲ್ಲಿ ಸುಲಭದಲ್ಲಿ ಒದಗುತ್ತಿದ್ದ ಅಥವಾ ಅತ್ಯಂತ ಸುರಕ್ಷಿತ ಎಂದು ತಿಳಿದ ಕೆಲವು ಏನು ಹೇಳ್ತೇವೆ ನಾವು ವ್ಯವಸ್ಥೆಗಳಲ್ಲಿ ಅದನ್ನು ಲಿಖಿತ ರೂಪದಲ್ಲಿ ಮಾಡುವ ವ್ಯವಸ್ಥೆ ಆಗಿತ್ತು. ಕಲ್ಲಿನಲ್ಲಿ ಬರೆಯುವಂತಹ ಕ್ರಮ, ಕಲ್ಲು, ತಾಳೆಗರಿ, ಅದೇ ರೀತಿ ತಾಮ್ರ, ಬೆಳ್ಳಿ, ಚಿನ್ನದ ತಗಡುಗಳಲ್ಲಿ ಅಥವಾ ಮರಗಳಲ್ಲೂ ಕೂಡ ಈ ರೀತಿಯ ಹಸ್ತಪ್ರತಿ ಅಥವಾ ಶಾಸನಗಳನ್ನು ಬರೆಯುವ ಸಂಪ್ರದಾಯ ಇತ್ತು. ನಮಗೆ ಗೊತ್ತಿರುವಂಥ ವಿಚಾರ ಓಲೆ, ತಾಳೆಯಲ್ಲಿ ಮಾತ್ರ ನಾವು ನೋಡಿರುವಂಥದ್ದು. ಪುರಾಣ, ಉಪನಿಷತ್ತು, ವೇದ, ರಾಮಾಯಣ, ಮಹಾಭಾರತ ಇರಬಹುದು, ಅಥವಾ ಆಯಾ ದೇಶದಲ್ಲಿ ಪ್ರಸ್ತುತ ಪ್ರಚಲಿತದಲ್ಲಿರುವಂತಹ ವಿಚಾರಗಳು ಕೂಡ ಹಸ್ತಪ್ರತಿಯಲ್ಲೇ ಇದ್ದವು. ಇದನ್ನು ಉಳಿಸುವ ಒಂದು ಮಹತ್ತರ ಜವಾಬ್ದಾರಿ ಇದೆ. ಬೆಳೆಸಲಿಕ್ಕೆ ಆಗುವುದಿಲ್ಲ ಇನ್ನು. ಯಾಕಂದ್ರೆ ಹೇಳಿದರೆ ಹಸ್ತಪ್ರತಿ ಇನ್ನೂ ಇಲ್ಲ. ಇಲ್ಲಿ ಸಂಶೋಧನಾಕಾರರಿದ್ದಾರೆ. ಚಪ್ಪಡ ಕಾದಂಬರಿಯ ಸಂಶೋಧಕರು ಶ್ರೀಧರ್ ಅವರು ಚಪಡೇನ ನಿರ್ಮಿತಂ ಹೇಳುವ ಒಂದು ಕಾದಂಬರಿಯನ್ನು ಬರೆದು ಹಸ್ತಪ್ರತಿ ಏನಂತ ಹೇಳಿ ನಮ್ಮ ಪುತ್ತೂರಿನ ಜನತೆಗೆ ತೋರಿಸಿದ್ದಾರೆ. ಅವರಿಗೆ ನಾನು ಸಾಹಿತ್ಯ ಪರಿಷತ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಈ ಲಿಪಿಯನ್ನು ಅಭಿವೃದ್ಧಿ ಆಗಿ ಈಗ ಹೊಸ ಲಿಪಿ ಬಂದಿದೆ. ಆ ಲಿಪಿ ಅಂತರಿಕ್ಷ ಲಿಪಿ. ಆಶ್ಚರ್ಯ ಆಗ್ಬೋದು. ಯಾಕಂತ ಹೇಳಿದ್ರೆ ಈಗ ಲಿಪಿ ಅಂತ ಹೇಳುವಂಥ ವಿಚಾರ ಇಲ್ಲ, ಪುಸ್ತಕದಲ್ಲಿ ಇಲ್ಲ. ನಮ್ಗೆ ಒಂದು ಪೇಜ್ ಬರಿಬೇಕಂತ ಹೇಳಿದ್ರೆ ಕೈ ಬೆರಳು ಮುಂದೆ ಹೋಗುದಿಲ್ಲ. ಈಗ ಎಲ್ಲವೂ ಇಷ್ಟು ಎರಡೇ ಬೆರಳಲ್ಲಿ ಬರೆಯುವಂಥದ್ದು ಅಂತರಿಕ್ಷ ಲಿಪಿ. ಅನೇಕ ಲಿಪಿಕಾರರಿದ್ದಾರೆ ಇಲ್ಲಿ. ಅದು ಶಾಶ್ವತವಾಗಿ ಸಂರಕ್ಷಣೆ ಆಗ್ತದೆ ಆ ಲಿಪಿ, ಅಂತರಿಕ್ಷ ಲಿಪಿ. ನಮ್ಮ ಜಿಲ್ಲಾಧ್ಯಕ್ಷರು ಒಂದು ವಿಚಾರವನ್ನು ಹೇಳಿದರು. ಒಂದು ಮನೆಗೆ ಹೋಗಿದ್ದೆ, ಪುಸ್ತಕ ಕೊಡಿ, ಕೃತಿಯನ್ನು ಕೊಡಿ ಅಂತೇಳಿ. ಅವರದಕ್ಕೆ ಜಲದ ಅಭಿಷೇಕವನ್ನು ಮಾಡ್ತಾ ಇದ್ರು, ರಕ್ಷಣೆ ಮಾಡುವಂಥ. ಯಾಕೆಂತ ಹೇಳಿದರೆ ಈ ಹಸ್ತಪ್ರತಿಗಳಾಗಲಿ ಶಾಸ್ತ್ರಗಳನ್ನು ಒಂದು ನಮ್ಮ ಪೂಜನೀಯ ಸ್ಥಾನದಲ್ಲಿ ಇಟ್ಟಿದ್ದೇವೆ ನಾವು. ಹಾಗಾಗಿ ಅವರು ಪೂಜೆ ಮಾಡ್ತಾ ಇದ್ರು. ಮತ್ತೆ ಅವರಿಗೊಂದು ಭಯ ಕೂಡ ಇತ್ತು, ದೋಷ ಬರ್ಬೋದು ಅಂತ ಹೇಳುವಂಥದ್ದು. ಪುರಾಣದಲ್ಲಿ ಅಥವಾ ಈ ಪುಸ್ತಕವನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಂದು ಶ್ಲೋಕವೇ ಇದೆ. ಅಗ್ನಿ ಜಲ ತೈಲಾತ್ ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾತ್ ಮೂರ್ಖ ಹಸ್ತೆ ನದಾದಮ್ಯಂ ಇತಿ ವದತಿ ಪುಸ್ತಕಂ ಅಂತೇಳಿ. ತೈಲದಿಂದ ರಕ್ಷಣೆ ಮಾಡಬೇಕು ಪುಸ್ತಕಗಳನ್ನು, ಜಲದಿಂದ ರಕ್ಷಣೆ ಮಾಡಬೇಕು, ಅಗ್ನಿಯಿಂದ ರಕ್ಷಣೆ ಮಾಡಬೇಕು. ಅದೇ ರೀತಿ ಅದಾದರೂ ಏನಾದರೂ ಚಂದ ರೀತಿಯಲ್ಲಿ ಕಟ್ಟಿ ಇಡಬೇಕು, ಅದಾದರೂ ಸುಧಾರಿಸಬಹುದು. ಹೆದರಿಕೆ ಇರೋದು ಮೂರ್ಖರ ಕೈಗೆ ಸಿಕ್ಕಿದ್ರೆ ಏನು ಮಾಡೋದು ಅಂತೇಳಿ. ಈ ಪುಸ್ತಕಗಳು ಅಥವಾ ಕೃತಿಗಳು ಅನೇಕ ಮೂರ್ಖ ಅಂತ ಹೇಳಿದ್ರೆ ವೈಟ್ ಕಾಲರ್ ಮೂರ್ಖರ ಕೈಗೆ ಸಿಕ್ಕಿ ಇಂಥ ಶಾಸ್ತ್ರಗಳು ಇವತ್ತು ನಶಿಸಿ ಹೋಗಿದೆ. ಇದನ್ನ ನಾವು ಉಳಿಸಬೇಕು. ಈ ನಿಟ್ಟಿನಲ್ಲಿ ಇವತ್ತು ಹಂಪಿ ವಿಶ್ವವಿದ್ಯಾನಿಲಯ ಹಾಗೂ ಕಿಟ್ಟೆಲ್ ಸುಧಾನ ಸಂಶೋಧನಾ ಕೇಂದ್ರದ ವತಿಯಿಂದ ಈ ಒಂದು ಮಹತ್ತರವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ನಮ್ಮ ತಾಲೂಕು ಜಿಲ್ಲಾ ಕನ್ನಡ ಸಾಹಿತ್ಯ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಉಮೇಶ್ ಅವರಿಗೆ.
ಮತ್ತೋರ್ವ ಅಭ್ಯಾಗತರಾಗಿರುವಂತಹ ಸುಧಾನ ವಸತಿ ಶಾಲೆಯ ಸಂಚಾಲಕರಾದ ರೆವರೆಂಡ್ ವಿಜಯ ಹಾರ್ವಿನ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು. 2 ದಿವಸಗಳ ಕಿಟೆಲ್ ಸಂಸ್ಕರಣ ಈ ಒಂದು ಸಮ್ಮೇಳನದ ಸಮಾರೋಪ ಸಮಾರಂಭಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಸಮಾರಂಭವನ್ನು ನಾವು ಯಶಸ್ವಿಯಾಗಿ ಕೊನೆಗೊಳಿಸುವಂತೆ ಭಗವಂತ ನಮಗೆ ಬೇಕಾದಂಥ ಎಲ್ಲ ಬುದ್ಧಿಯನ್ನು, ಮನಸ್ಸನ್ನು, ತಾಳ್ಮೆಯನ್ನು, ಅನುಕೂಲತೆಗಳನ್ನು ಒಲಿಸಿಕೊಟ್ಟು ಇದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ನಾವು ಆ ದೇವರಿಗೆ ಕೃತಜ್ಞತೆಯನ್ನು, ವಂದನೆಯನ್ನು ಸಲ್ಲಿಸುವುದರೊಂದಿಗೆ ವೇದಿಕೆ ಇರುವಂಥ ಎಲ್ಲ ಆತ್ಮೀಯ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗಿರುವಂಥ ಎಲ್ಲ ಆತ್ಮೀಯ ಸಭಾ ಸದಸ್ಯರು ಮತ್ತು ಪ್ರೀತಿಯ ಸಾಹಿತಿಗಳೇ, ನಾವು ಒಂದು ಒಳ್ಳೆಯ ಕಾರ್ಯವನ್ನು ಮುಗಿಸಿದೆಂಬಂಥ ಮನಸ್ಸಿನ ಹೆಮ್ಮೆ ಮತ್ತು ಸಂತೋಷದಲ್ಲಿದ್ದೇವೆ. ಅದರೊಂದಿಗೆ ಒಂದು ರೀತಿಯ ಚಾಲೆಂಜನ್ನು ಕೂಡ, ಒಂದು ಪಂಥಾಹ್ವಾನವನ್ನು ಸ್ವೀಕರಿಸುವಂಥ ಒಂದು ಸ್ಥಿತಿಯಲ್ಲಿ ಕೂಡ ಇದ್ದೇವೆ. ಪ್ರೊಫೆಸರ್ ನಾವಡ ಬಹಳ ಆತ್ಮೀಯರು. ಇಲ್ಲಿ ಈ ಸಮಾರಂಭ ಇದಾಗುವಂಥದ್ದು ಕೂಡ ಬಹಳ ದಿವಸಗಳ ಅವರ ಕನಸು. ಈಗಾಗಲೇ ಅವರ ಮನಸ್ಸಿನಲ್ಲಿದ್ದಂಥ ಒಂದು ನೋವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅದು ಸತ್ಯವಾದಂಥ ವಿಚಾರವೂ ಕೂಡ. ಅವರು ಹಂಪಿ ಆ ಸ್ಥಳವನ್ನು ಬಿಟ್ಟು ಮಂಗಳೂರಿಗೆ ಬಂದಾಗ ಅವರನ್ನು ಆಕರ್ಷಿಸಿದಂಥದ್ದು ನಮ್ಮ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಮತ್ತು ಅಲ್ಲಿಯ ಲೈಬ್ರರಿ. ಒಂದು ದಿವಸ ನನ್ನ ಮಾತಾಡುವಾಗ ಹೇಳಿದರು, ಹಾರ್ವಿನ್ರೆ, ಅಲ್ಲಿ ಎಂಥ ಅಮೋಘವಾದಂಥ ವಿಚಾರಗಳು, ಸಂಪತ್ತು, ಸಾಹಿತ್ಯಕ್ಕೆ ಬೇಕಾದ ಸಂಪತ್ತು ಅಲ್ಲಿದೆ ಅಂತಾನೆ. ನಾನು ಹಾಗೆ ಹೇಳಿದೆ, ನೀವು ಇನ್ನೊಮ್ಮೆ ನಮ್ಮ ಸ್ವಿಟ್ಜರ್ಲ್ಯಾಂಡಿನ ಬಾಸೆಲಾರ್ಕೆಗೆ ಹೋಗಬೇಕು, ವಿವೇಕರಾಯ್ಗಳವರೆಲ್ಲ ಹೋಗಿದ್ದಾರೆ. ಅದು ನೋಡಿದ್ರೆ ಮತ್ತು ನಿಮ್ಮ ಸಂತೋಷ ಹೆಚ್ಚಾಗ್ತದೆ, ಸಾಧ್ಯವಾಗಬಹುದು ಅಂತ ಹೇಳಿದರು. ಅಲ್ಲಿ ಅವರು ಬಂದ ನಂತರ ಅವರಿಗೆ ಇಡೀ ಈ ಮಿಷನರಿಗಳು ಅಥವಾ ಹೊರದೇಶ ಬಂದಂಥ ಆ ಹೊರನಾಡಿನ ಆ ಜನರು ನಮ್ಮ ಕನ್ನಡ ಭಾಷೆಗೆ ಎಷ್ಟು ಆಕರ್ಷಿತರಾದರು, ನಮ್ಮ ಸಂಸ್ಕೃತಿಗೆ ಎಷ್ಟು ಆಕರ್ಷಿತರಾದರು ಮತ್ತು ಅದರ ಅಭಿವೃದ್ಧಿಗೆ ಎಷ್ಟು ಶ್ರಮ ವಹಿಸಿದ್ದಾರೆ ಮತ್ತು ಎಷ್ಟು ವಿಚಾರಗಳನ್ನು ನಮಗೆ ಅವರು ಬಿಟ್ಟು ಹೋಗಿದ್ದಾರೆ. ಇದನ್ನು ಯಾಕೆ ನಾವು ಆಗ ಹೇಳಿದರು, ಹುದುಗಿಸಿಟ್ಟಿದ್ದೇವೆ, ಇದನ್ನು ಹೊರತರಬೇಕು. ಇದನ್ನು ಹೊರತರುವಂಥ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಅನೇಕಗಳನ್ನು ನಾನು ಮಾಡಿದ್ದೇನೆ, ಇನ್ನೂ ಕೂಡ ಮಾಡಿ. ಇನ್ನೊಂದು ಕಿಟ್ಟೆಲ್ರ ಬಗ್ಗೆ ಅವರ ಇವತ್ತು ನಿನ್ನೆ ಬಿಡುಗಡೆ ಮಾಡಿದಂಥ ಗ್ರಂಥವನ್ನು ಭಾಳ ಹಿಂದಿಂದ ಅವರು ತಯಾರು ಮಾಡ್ತಾಯಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡುವಂಥ ಒಂದು ಹಂತದಲ್ಲಿತ್ತು. ಆ ಸಂದರ್ಭದಲ್ಲಿ ಅವರು ಒಂದು ರಿಸರ್ಚ್ ಸೆಂಟರ್ ಅಥವಾ ಅಲ್ಲಿ ಒಂದು ಅಧ್ಯಯನಕ್ಕೆ ಮಿಷನರಿಗಳ ಎಲ್ಲ ಈ ಗ್ರಂಥ, ಈ ಸಂಪತ್ತಿದೆಯಲ್ಲ, ಅದರಲ್ಲಿ ಇರತಕ್ಕ ಎಲ್ಲ ಅಲ್ಲಿ ರಿಸರ್ಚ್ ಮಾಡಿ ಅದರಲ್ಲಿ ಪ್ರಯೋಜನ ಅದರ ಪಡ್ಕೊಳ್ಬೇಕೆನ್ನುವಂಥ ಒಂದು ಹಂಬಲಿಕೆಯಿಂದ ಒಂದು ಸೊಸೈಟಿ ಮಾಡಬೇಕಂತ ಒಂದು ವಿವೇಕರೈಗಳು, ಜಿನಪಗೌಡರು ಮತ್ತು ಅನೇಕರನ್ನು ಸೇರಿಸಿಕೊಂಡು ಅವರು ಒಂದು ಪ್ರಾಜೆಕ್ಟನ್ನು ಪ್ರಿಪೇರ್ ಮಾಡಿದರು. ಅವರು ಅದರಲ್ಲಿ ತುಂಬ ಪ್ರಯತ್ನ ಮಾಡಿದರು. ಅದು ತಿರುಗುವಂಥ ಹಂತದಲ್ಲಿತ್ತು. ಅದಕ್ಕೆ ಕೆಲವು ಲೆಟರ್ಸ್ಗಳು ಬೇಕಾಗಿತ್ತು, ಬೇರೆ ಬೇರೆ ನಮ್ಮ ಜಿಲ್ಲಾ ಮಿನಿಸ್ಟರಿಂದ ಮತ್ತು ಬೇರೆ ನಾನು ಮತ್ತು ಹನಿ ಕಾಬ್ರಾಲ್ ಪ್ರಿನ್ಸಿಪಾಲ್ ಆಗಿದ್ರು. ಅವ್ರ ಹತ್ರ ಬಂದು ಹೇಳಿದರು, ನಾವಡ್ರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ ಹಾರ್ವಿನ್, ನಾವು ಅವರಿಗೆ ಹೆಲ್ಪ್ ಮಾಡಬೇಕು ಅಂತ. 5:30 ಗಂಟೆ ಬೆಳಿಗ್ಗೆ ನಾನು ನಮ್ಮ ರಮಾತ್ರಾಯಿಗಳ ಮನೆಗೆ ಹೋಗಿದ್ದೆ. ಅವ್ರಿಗೆ ಬೇರೆ ಸಮಸ್ಯೆ ಸಿಕ್ಕುವುದಿಲ್ಲ, ಲೆಟರ್ ಬೇಕಾಗಿತ್ತು. ಅದೆಲ್ಲ ಮಾಡಿ ನೋಡಿ, ಅವರ ಫೀಲಿಂಗ್ಸ್ ಅದು ನಾನು ನಿಜವಾಗಿ ಅದಕ್ಕೆ ತುಂಬ ನಾನು ಕೂಡ ನೊಂದುಕೊಳ್ತಾ ಇದ್ದೇನೆ. ಎಲ್ಲ ರೆಡಿಯಾಗಿ ಅವರ ಪ್ರಾಜೆಕ್ಟ್ ಅದು ಎಷ್ಟು ಚಂದವಾದಂಥ, ಎಷ್ಟು ಜನರಿಗೆ, ಎಷ್ಟು ಸಾಹಿತಿಗಳಿಗೆ, ಎಷ್ಟು ವಿದ್ಯಾರ್ಥಿಗಳಿಗೆ ಅದನ್ನು ಪ್ರಯೋಜನ ಆಗ್ತಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ.
ಅದನ್ನು ನೋಡಿ ಅದರ ಪ್ರಾಜೆಕ್ಟನ್ನು ಅದರ ಡೀಟೇಲ್ಸ್ ನೋಡಿ ಅದರಲ್ಲಿರತಕ್ಕಂಥ ಅಗಾಧವಾದ ಸಾಹಿತ್ಯದ ಅಭಿವೃದ್ಧಿಯ ವಿಚಾರಗಳನ್ನು ನೋಡಿ ಸರ್ಕಾರ 2.5 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿದೆ. 2.5 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿ 1 ಕೋಟಿ ರೂಪಾಯಿ ಅದು ರಿಲೀಸ್ ಮಾಡಿತ್ತು. ಆದರೆ ಏನು ಮಾಡೋದು ಹೇಳಿ, ಅದಕ್ಕೆ ನಾವು ಚಿಂತೆ ಮಾಡೋದು ಬೇಡ. ಒಂದು ಗಾದೆ ಇದೆ ನೋಡ್ರೆ, ಏನಂದರೆ ದೇವರು ಒಂದು ಡೋರನ್ನು ಅಥವಾ ಒಂದು ಬಾಗಿಲನ್ನು ಮುಚ್ಚುವಾಗ ಇನ್ನೊಂದು ಬಾಗಿಲನ್ನು ತೆರೀತಾನಂತೆ. ನಾವು ಚಿಂತೆ ಮಾಡಬಾರ್ದು. ಏನೋ ನಮಗೆ ಕೆಡುಕನು ಎಲ್ಲಿ ಕತ್ತಲಿರುವಲ್ಲಿ ಬೆಳಕು ಬರಬೇಕು, ಒಳ್ಳೆಯವನಿರುವಲ್ಲಿ ಕೆಡುಕನು ಇದ್ದೇ ಇರ್ತಾನೆ. ಸರಿ, ಇರ್ತದೆ, ಅದು ಇರ್ತದೆ, ಅದಕ್ಕೆ ನಾವು ಹೆದರೋದು ಬೇಡ. ಆದರೆ ನೀವು ಅವತ್ತೊಂದು ಕಂಡಂಥ ಕನಸು ಇವತ್ತಿಲ್ಲಿ ರಿಲೀಸ್ ಆಯಿತು. ಅದು ಭಾಳ ಚಂದವಾದ ರೀತಿಯಲ್ಲಿ ಮುಕ್ತಾಯಗೊಂಡಿದೆ. ಭಾಳವಾದ ಚಂದವಾದ ರೀತಿಯಲ್ಲಿ ನಿಮಗೆ ಮನಸ್ಸಿಗೆ ತೃಪ್ತಿ ಬರುವಂಥ ರೀತಿಯಲ್ಲಿ ನೀವು ಕಿಟ್ಟೆಲ್ರ ಆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯವಾಗಿದೆ. ಹಾಗೆ ನೀವು ಕಂಡಂಥ ಇನ್ನೊಂದು ಕನಸು, ಅದು ನೀವು ಅವತ್ತು ಏನು ಮಾಡಿ ಆ ಪ್ರಾಜೆಕ್ಟನ್ನು ಮಾಡಿ ಇಟ್ಟು ಅದರಲ್ಲಿ ನಿಂತು ಹೋಗಿದೆಯೋ ಅದನ್ನು ಪುನರುತ್ಥಾನ ಮಾಡುವಂಥ, ಅದನ್ನು ತಿರುಗಿ ಅದನ್ನು ಇದಕ್ಕೆ ಒಳಿತಿಗೆ ತರತಕ್ಕಂಥ ಪ್ರಯತ್ನ ನಾವು ಮಾಡೋಣ ಅಂತ ನನ್ನ ಅಭಿಪ್ರಾಯ. ನಾವೆಲ್ಲರೂ ಸೇರಿದರೆ ಅದಕ್ಕೇನು ತೊಂದರೆ ಆಗಲಿಕ್ಕಿಲ್ಲ. ಭಗವಂತ ನಮ್ಮೊಟ್ಟಿಗಿದ್ದಾನೆ, ಪ್ರಯತ್ನ ಬೇಕು. ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಹೇಳಿದ್ದಾರೆ, ಅವರು ಕೂಡ ಹಿಡಿದದನ್ನು ಬಿಡುವುದಿಲ್ಲ. ಅವರು ಎಂತ ಹೇಳ್ತಾರೆ, ನುಂಗು ಅಂತ ಹೇಳ್ತಾರಲ್ಲ, ಹಿಡಿದು ರಕ್ತ ಇರ್ತದಲ್ಲ ಹಾಗೆ ಅದು ಮಾಡ್ತಾರೆ. ಹಾಗೆ ನಾವಡ್ರು ಕೂಡ ಅಷ್ಟೇ ಡೆಡಿಕೇಟೆಡ್. ನನಗೆ ಕೆಲಸ ಅನಿಸೋದು, ಇಷ್ಟು ಈ ಏಜಲ್ಲಿ ಕೂಡ ಈ ಪ್ರಯತ್ನಗಳು ಯಾಕೆ ಟಯರ್ಡ್ ಆಗ್ತದೆ, ಸುಸ್ತಾಗ್ತದೆ, ಪಾಪ ಹೆಂಡತಿಗೆ ತೊಂದರೆ ಆಗ್ತದೆ. ಅದು ಕೂಡ ಎಂತಂದರೆ ಈ ಮಿಷನರಿಗಳ ಬಗ್ಗೆ, ಅವರ ಸಾಹಿತ್ಯ, ಅವರಿಗೂ ಮಾಡಿದಂಥ ವಿಚಾರಗಳನ್ನು ಮುಂದಕ್ಕೆ ತರಬೇಕನ್ನುವಂಥ ಪ್ರಯತ್ನ ಯಾಕಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ಒಳ ಹೊಕ್ಕಿದ್ದಾರೆ. ಆ ಮಿಷನರಿಗಳಿಗೆ ಹೇಗೆ ಕನ್ನಡವನ್ನು ಪ್ರೀತಿ ಮಾಡಿದರೋ ಹಾಗೇ ನಾವಡ್ರು ಮಿಷನರಿಗಳನ್ನು ಪ್ರೀತಿ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಖಂಡಿತ ನೀವು ಮಾಡಿದಂಥ ಪ್ರಾಜೆಕ್ಟ್ ಅದು ಕಾರ್ಯಗತ ಆಗೋ ಹಾಗೆ ನಾವು ಪ್ರಯತ್ನಿಸೋಣ. ಮತ್ತೆ ಇದಕ್ಕೆ ಸಂಬಂಧಿಸಿ ನಾವು ಬೇರೆ ಮೀಟಿಂಗ್ ಮಾಡಬೇಕಾಗ್ತದೆ ಅಥವಾ ಬೇರೆ ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಜನ ನಮಗೆ ಖಂಡಿತ ಇದ್ದಾರೆ. ಯಾಕಂದರೆ ಒಳಿತು ಇರುವಂಥನ್ನು ಅಥವಾ ಜನಕ್ಕೆ ಒಳ್ಳೆಯದಾಗುವಂಥನ್ನು ಯಾರು ಒಪ್ತಾರೆ, ಅದಕ್ಕೆ ಸಹಕಾರ ಮಾಡ್ತಾರೆ. ನಾವು ಮಾಡೋಣ, ನಾವು ಇವತ್ತು ಒಂದು ಚಾಲೆಂಜನ್ನು ನಾವು ತೆಗೆದುಕೊಳ್ಳೋಣ ಅಂತ ಹೇಳುತ್ತಾ, ಮುಂದೆ ನಾನು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ನಮ್ಮ ಸ್ಟಾಫ್ಸ್ಗಳು, ನಮ್ಮ ಟೀಚರ್ಸ್ಗಳು, ನಮ್ಮ ಸಿಬ್ಬಂದಿ ವರ್ಗ ಬಹಳ ಒಳ್ಳೆಯ ರೀತಿಯಲ್ಲಿ ಶ್ರಮಿಸ್ತಾರೆ. ಸುಮಾರು ದಿವಸಗಳಿಂದ ಶ್ರಮೆ ಪಟ್ಟಿದ್ದಾರೆ. ಸ್ವಲ್ಪ ಗ್ಯಾದರಿಂಗ್ ಕಡಿಮೆ ಆಗಿದ್ದರೂ ಕೂಡ ಅರೇಂಜ್ಮೆಂಟ್ಸಲ್ಲಿ ಭಾಳ ಪಕ್ಕಾ ನಾವು ಮಾಡಿದ್ದೇವೆ. ಹಾಸ್ಟೆಲಿಂದ ಹಿಡಿದು ಫುಡ್ಡಿನವರೆಗೆ ಕೂಡ ಅಲ್ಲಿ ಕೂಡ ಹಾಸ್ಟೆಲ್ ಸಿಬ್ಬಂದಿಗಳು, ಅಲ್ಲಿ ವಾರ್ಡನ್ಸ್ ಅವರು ಭಾಳ ಚೆಂದಾಗಿ ಅದನ್ನು ಮಾಡಿಕೊಂಡಿದ್ದಾರೆ. ಮಾತ್ರವಲ್ಲದೆ ಇಲ್ಲಿ ಕೂಡ ಬೇರೆ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಮಾಡುವಲ್ಲಿ ನಮ್ಮ ಟೀಚರ್ಸ್ಗಳು ಬೇರೆ ಬೇರೆ ಸಮಿತಿಗಳನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಯಶಸ್ವಿಗೊಳಿಸ್ತಾರೆ. ಆದ್ದರಿಂದ ನಾವೊಡರೆ ನಿಮ್ಮ ಕನಸು ಇವತ್ತು ಒಂದು ಕನಸು ನನಸಾಗಿದೆ, ಇನ್ನೊಂದು ಕನಸು ನನಸಾಗೋದಕ್ಕೆ ನಮ್ಮಲ್ಲಿ ಒಳ್ಳೊಳ್ಳೆ ಟೀಚರ್ಸ್ಗಳು ನಮ್ಮಲ್ಲಿ ಕೂಡ ನಿಮ್ಮ ಹಾಗೆ ಶ್ರಮ ಪಡುವಂಥ ವ್ಯಕ್ತಿಗಳಿದ್ದಾರೆ, ನಿಮ್ಮೊಟ್ಟಿಗೆ ಇದ್ದಾರೆ. ಅವರು ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಹಾಗೂ ಬೇರೆಯವ್ರಿಗೆ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಪಾದಕಲ್ಲು ಹಿರಿಯರ ಅಂತ ಪಾದಕಲ್ಲು ವಿಷ್ಣು ಭಟ್ರು ಅವರನ್ನು ಕೂಡ ಸೇರಿಸಿಕೊಂಡು ನೀವೀಗ ಎಲ್ಲರನ್ನು ಸೇರಿಸಿಕೊಂಡು ನಾವು ಚಂದ ಮಾಡಿ ಒಂದು ವ್ಯವಸ್ಥೆಯನ್ನು ಮಾಡೋಣ. ನಿಮ್ಮ ಇನ್ನೊಂದು ಕನಸು ನನಸು ಆಗುವಾಗೆ ಪ್ರಯತ್ನಿಸೋಣ. ನೀವೆಲ್ಲರೂ ಕೂಡ ಅದಕ್ಕೆ ನಿಮ್ಮ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಭಗವಂತನ ಆಶೀರ್ವಾದನ ಬೇಡಿ 2 ದಿವಸಗಳಲ್ಲಿ ನೀವು ನಮ್ಮ ಕ್ಯಾಂಪಸ್ಸಲ್ಲಿ ಬಂದು ನಮಗೆ ಸಂತೋಷನ ಕೊಡ್ತೀವಿ. ಯಾಕಂದರೆ ಹಂಪಿ ಯೂನಿವರ್ಸಿಟಿ ನಮ್ಮ ಈ ಸಣ್ಣ ಸ್ಥಳಕ್ಕೆ ಬಂದು ಇಲ್ಲಿ ನಮ್ಮ ಶಾಲೆಯಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ಸು ಮಾಡುವಲ್ಲಿ ನೀವೆಲ್ಲರೂ ಕೂಡ ಸಹಕರಿಸಿರಿ. ನಮ್ಮೆಲ್ಲರಿಗೂ ಕೂಡ ಭಗವಂತನು ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.
ಧನ್ಯವಾದಗಳು ಸರ್. ಮಹತ್ತರವಾದ ಸಾಧನೆಯನ್ನು ಗುರುತಿಸಿ ಗೌರವಿಸುವುದರಿಂದ ನೀಡಿದವರಿಗೆ ಕೀರ್ತಿ, ನೋಡಿದವರಿಗೆ ಸ್ಫೂರ್ತಿ, ಪಡೆದವರಿಗೆ ಸಂತೃಪ್ತಿ. ಅತ್ಯಪೂರ್ವವಾದ ಸಾಧನೆಯನ್ನು ಮಾಡಿರುವ ಈರುವರನ್ನು ನಾವು ಈ ಹೊತ್ತು ಸನ್ಮಾನಿಸಲಿದ್ದೇವೆ. ಮೊದಲನೆಯವರು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಪತ್ರಗಾರ ಸಹಾಯಕರಾದ ಬೆನರ್ಜಿ ಅಮ್ಮಣ್ಣ. ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬೆನರ್ಜಿ ಅಮ್ಮಣ್ಣ ಅವರು ಮೂಲತಃ ಉಡುಪಿಯ ಪಾಂಗಳದವರು. ಭಾಷೆ ಮತ್ತು ಸಾಹಿತ್ಯಗಳಲ್ಲಿ ಹಲವಾರು ಸಂಶೋಧನೆಗಳನ್ನು ಮಾಡಿರುವ ಶ್ರೀಯುತರ ಕೃತಿಗಳು ಕ್ರೈಸ್ತರು ಮತ್ತು ಬಾಸೆಲ್ ಮಿಷನ್, ಜಾನ್ ಜೇಮ್ಸ್ ಬ್ರಿಗೆಲ್ ಬದುಕು ಬೊಕ್ಕ ಬರವು, ಕಾರ್ಲಡ್ ಕ್ರೈಸ್ತರು, ತುಳು ಬಾಸೆಡ್ ಕ್ರೈಸ್ತರೆ ಧರ್ಮಗ್ರಂಥೋ, ಹೊಸ ಒಡಂಬಡಿಕೆ ಮುಂತಾದವುಗಳು. ಬಾಸೆಲ್ ಮಿಷನರಿಗಳ ತುಳು ಟಿಪ್ಪಣಿಗಳು, ವಿಕ್ರಮಾರ್ಕ ಮುಂತಾದ ಸಂಪಾದಿತ ಕೃತಿಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ತುಳು ಬೈಬಲ್ ಭಾಷಾಂತರ ಸಮಿತಿಯ ಸದಸ್ಯರಾಗಿಯೂ ದುಡಿದಿರುವ ಬೆನರ್ಜಿ ಅಮ್ಮಣ್ಣ ಅವರನ್ನು ಸಮ್ಮೇಳನಾಧ್ಯಕ್ಷರಾದ ಪ್ರೊಫೆಸರ್ ಇ.ವಿ. ನಾವಡ ಅವರು ಸನ್ಮಾನಿಸಬೇಕು. ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನವನ್ನು ಪಡೆದವರಿಗೂ ಪಾಲ್ಗೊಂಡವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದೆ ಇನ್ನೋರ್ವ ಸಾಧಕರಾದ ಡಾಕ್ಟರ್ ಎಸ್.ಆರ್. ವಿಘ್ನರಾಜ್ ಧರ್ಮಸ್ಥಳ ಅವರು ಕೂಡ ಇಂದು ಸನ್ಮಾನಿತರಾಗಲಿದ್ದಾರೆ. ಇವರ ಪುಟ್ಟ ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಡಾಕ್ಟರ್ ಎಸ್.ಆರ್. ವಿಘ್ನರಾಜರವರು ಸಂಸ್ಕೃತ ಭಾಷೆಯಲ್ಲಿ ಉಪನ್ಯಾಸಕರು. ಪ್ರಾಕೃತದಲ್ಲೂ ಡಿಪ್ಲೊಮಾ ಮಾಡಿರುವಂತಹ ಶ್ರೀಯುತರು ಅನೇಕ ಸಂಶೋಧನಾ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದ ಮೂಲಕ ಹಲವು ಸಂಶೋಧನೆಗಳನ್ನು ಮಾಡಿದ್ದಾರೆ. ಇವರ ಪ್ರಮುಖ ಕೃತಿಗಳು ತುಳು ಲಿಪಿ ಹಸ್ತಪ್ರತಿ ಸೂಚಿ, ಭಾಗವತಾಂತರ್ಗತ ತುಳು ರಾಮಾಯಣ, ಕರ್ನಾಟಕದ ಜೈನ ಕವಿಗಳು, ಇದು ಇವರ ಈ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯೂ ಕೂಡ ಲಭ್ಯವಾಗಿದೆ. ದಾನಶೂರೆ ಕರ್ಣಿ, ಸಂಸ್ಕೃತ ಹಸ್ತಪ್ರತಿಗಳ ಸೂಚಿ, ಪ್ರಾಚೀನ ಭಾರತೀಯ ಲಿಪಿಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ತುಳುವೆರೆ ಆಯನು ಪ್ರಶಸ್ತಿ, ವಿದ್ವತ್ ಪರಂಪರಾ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಿತ್ತೂರು ಸಂಪ್ರತಿಷ್ಠಾನ ಪ್ರಶಸ್ತಿ ಮುಂತಾದ ಹಲವು ಪುರಸ್ಕಾರಗಳು ಕೂಡ ಲಭ್ಯವಾಗಿವೆ. ಡಾಕ್ಟರ್ ಎಸ್.ಆರ್. ವಿಘ್ನರಾಜ್ ಅವರನ್ನು ಅಧ್ಯಕ್ಷರಾದ ಡಾಕ್ಟರ್ ಎಫ್.ಟಿ. ಹಳ್ಳಿಕೇರಿಯವರು ಸನ್ಮಾನಿಸಬೇಕು. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಪಾಲ್ಗೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದ ಮತ್ತು ಪಾಲ್ಗೊಂಡಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದವರಿಬ್ಬರ ಪರವಾಗಿ ಶ್ರೀಯುತ ಬೆನರ್ಜಿ ಅಮ್ಮಣ್ಣ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಸಮ್ಮೇಳನದ ಅಧ್ಯಕ್ಷರೇ ಮತ್ತು ಹಸ್ತಪ್ರತಿ ವಿಭಾಗದ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರೇ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ಸಾಹಿತ್ಯಾಭಿಮಾನಿಗಳಿಗೆ, ಎಲ್ಲರಿಗೆ 2 ನಿಮಿಷ ಆದರೆ ನನಗೆ 4 ನಿಮಿಷ, ಯಾಕಂತೇಳಿ ಇಬ್ಬರ ಪರವಾಗಿ ಒಬ್ಬನೇ ಮಾತಾಡಬೇಕಂತೆ. ಆದ್ದರಿಂದ 4 ನಿಮಿಷ ಮಾತಾಡೋದು, ಆದರೆ 4 ನಿಮಿಷ ಮಾತಾಡೋದಿಲ್ಲ. ವಿಶೇಷವಾಗಿ ಇವತ್ತು ನಮ್ಮದು ಇಬ್ಬರದ್ದು ಒಂದು ವಿಶೇಷ ಭಾಗ್ಯ ಅಂತ ಹೇಳೋದು. ಯಾಕಂತ ಹೇಳಿದರೆ ಹೆಚ್ಚು ಸನ್ಮಾನ ಮಾಡೋದು ತುಂಬ ಪುಸ್ತಕ ಬರೆದವರಿಗೆ ಮಾತ್ರ, ಸ್ವಲ್ಪ ಪುಸ್ತಕ ಬರೆದವರಿಗೆ ಅಥವಾ ಒಳಗೆ ಕೆಲಸ ಮಾಡೋರಿಗೆ ಬರೀದಿಲ್ಲ. ನಾವು ಇಬ್ಬರು ಸಹ ಒಳಗೆ ಕೆಲಸ ಮಾಡೋದು, ಯಾಕಂದರೆ ಓಪನ್ ಆಕ್ಸೆಸ್ ಅಲ್ಲ ನಮ್ಮದು. ಇಬ್ಬರು ಸಹ ಆರ್ಕೈವ್ಸಲ್ಲಿ ಕೆಲಸ ಮಾಡೋದು. ಅವರು ಸಂಸ್ಕೃತ ಉಪನ್ಯಾಸಕರು ಮತ್ತು ಆರ್ಕೈವ್ಸಲ್ಲಿ ಕೆಲಸ ಮಾಡೋರು, ನಾನು ಪತ್ರಾಗಾರದಲ್ಲಿ, ಆರ್ಕೈವ್ಸ್ ಅಂದರೆ ಪತ್ರಾಗಾರದಲ್ಲಿ ಕೆಲಸ ಮಾಡೋದು. ಪತ್ರಾಗಾರ ಅಂತೇಳಿ ಓಪನ್ ಆಕ್ಸೆಸ್ ಅಲ್ಲ. ಲೈಬ್ರರಿ ಆದರೆ ಕಾಲೇಜ್ ಲೈಬ್ರರಿಗಳಲ್ಲಿ ಲೈಬ್ರರಿ ಬೇರೆ, ಆರ್ಕೈವ್ಸ್ ಬೇರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರೋದು ಒಂದು ನಮ್ಮ ಕರ್ನಾಟಕ ಥಿಯಾಲಜಿ ಕಾಲೇಜಿನಲ್ಲಿ ಇರುವಂಥ ಆರ್ಕೈವ್ಸ್, ಮತ್ತೊಂದು ಧರ್ಮಸ್ಥಳದಲ್ಲಿರುವಂಥ ಒಂದು ಆರ್ಕೈವ್ಸ್ ಮಾತ್ರ. ಬೇರೆ ಎಲ್ಲಿ ಸಹ ಆರ್ಕೈವ್ಸ್ ಸಪ್ರೇಟ್ ಮಾಡಲಿಲ್ಲ. ಇತ್ತೀಚೆಗೆ ಕಳೆದ 2 ವರ್ಷ ಹಿಂದೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಒಂದು ಆರ್ಕೈವ್ಸ್ ವಿಭಾಗ ಮಾಡಿದೆ. ಸದ್ಯಕ್ಕೆ ಅದು ಮುಚ್ಚಿದೆ. ಆದ್ದರಿಂದ ಈಗ ನನಗೊಂದು ವಿಶೇಷ, ನನ್ನ ಈ ಸನ್ಮಾನದ ಪರವಾಗಿ ಮಾತಾಡೋದಕ್ಕಿಂತ ವಿಶೇಷವಾಗಿ ಸುಧಾನ ಸಂಸ್ಥೆಗೆ ನಾನು ಒಂದು ಅಭಿನಂದನೆ ಹೇಳಬೇಕಲ್ಲ ಸರ್ವರ ಪರವಾಗಿ. ಯಾಕಂತ ಹೇಳಿದರೆ 7 ದಿವಸಗಳಲ್ಲಿ ಕಿಟೆಲ್ರವರ ಒಂದು ಪರಿಚಯ ಆಯಿತು. ಅವರ ಜೀವನ ಇರ್ಬೋದು ಅಥವಾ ಅವರ ಸಾಹಿತ್ಯ ಕೊಡುಗೆ ಇರ್ಬೋದು. ಅದರೊಟ್ಟಿಗೆ ಇಲ್ಲಿ 6 ಮಿಷನರಿಗಳ ಹೆಸರು ಹಾಕಿದ್ದಾರೆ. ಅಲ್ಲಿ ಸಾಮ್ಯುಲ್ ಹೆಬಿಕ್ ಮೊದಲು ಬಂದ ಮಿಷನರಿ, 1834 ಬಂದವರು. ಡಾಕ್ಟರ್ ಹೆರ್ಮನ್ ಮೋಗ್ಲಿಂಗ್ ಅವರು 1843 ಕನ್ನಡದ ಪ್ರಥಮ ಪತ್ರಿಕೆಯ ಸಂಪಾದಕರು. ಆನಂತರ ರೆವರೆಂಡ್ ಚನ್ನಪ್ಪ ಉತ್ತಂಗಿ ಅವರು ದೇಶೀಯ ರಹಸ್ಯ ಪಾದ್ರಿ ಅವರು ದಾಸ ಸಾಹಿತ್ಯದ ಕೆಲಸ ಮಾಡಿದವರು. ಆನಂತರ ರೆವರೆಂಡ್ ಸರ್ವಜ್ಞ ವಚನದ ಕೆಲಸ ಮಾಡಿದವರು. ಆನಂತರ ರೆವರೆಂಡ್ ಹೆರ್ಮನ್ ಗುಂಡಟ್ ಅವರು 1872ರಲ್ಲಿ ಗುಂಡಟ್ ಡಿಕ್ಷನರಿ, ಕಿಟೆಲ್ ಹೇಗೆ ಡಿಕ್ಷನರಿ ಉಂಟಾ ಹಾಗೆ ಮಲಯಾಳಂ ಡಿಕ್ಷನರಿ ಮಾಡಿದವರು. ಆದರೆ ಈಚೆ ರೆವರೆಂಡ್ ಜಾನ್ ಜೇಮ್ಸ್ ಬ್ರಿಗೆಲ್ ಅಂತ ಒಂದುಂಟು, ಅವರು ತುಳುವಿನ ಮೊದಲ ವ್ಯಾಕರಣ ಮಾಡಿದವರು. ಆನಂತರ ಇವರು ಮೆನ್ನರ್ ಅಂತ ಮಾಡಿದ್ದಾರೆ, ಅಗಸ್ಟ್ ಮೆನ್ನರ್, ತುಳುವಿನ ಮೊದಲನ ತುಳು ನಿಘಂಟು ಮತ್ತು ತುಳುವಿನ ಮೊದಲ ಭೂತಾರಾಧನೆ ಸಾಹಿತ್ಯದ ಪಾಠದಾನ ಪುಸ್ತಕ ಮೊದಲೇ ಪ್ರಿಂಟ್ ಮಾಡಿದವರು. 6 ಮಿಷನರಿಗಳ, ಒಂದು ದೇಶೀಯ ಮಿಷನರಿ, 5 ವಿದೇಶಿ ಮಿಷನರಿಗಳ ನೆನಪು ಮಾಡಿದ್ದಾರೆ. ಮತ್ತು ಒಂದು ಕಿಟೆಲ್ರವರ ನೆನಪನ್ನು ಈ ಪುತ್ತೂರು ಜನತೆಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಹಂಪಿ ವಿಶ್ವವಿದ್ಯಾನಿಲಯ ಟೀಮಿಗೆ ಒಟ್ಟಿಗಾಗಿ ನೆನಪು ಮಾಡಿದ್ದಾರೆ. ಅದಕ್ಕಾಗಿ ಕ್ರೈಸ್ತ ಬಾಂಧವರ ಪರವಾಗಿ ತಮ್ಮೆಲ್ಲರಿಗೊಮ್ಮೆ ವಂದನೆ ಹೇಳ್ತೇನೆ. ವಿಶೇಷವಾಗಿ ನಮ್ಮನ್ನು ಈ ಒಳಗೆ ಕೋಣೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋರನ್ನು ಇಬ್ಬರನ್ನು ಗುರುತಿಸಿ, ಒಂದು ಧರ್ಮಸ್ಥಳದಲ್ಲಿ ಒಂದು ಬಲಮಠದಲ್ಲಿ ಕೆಲಸ ಮಾಡೋರನ್ನು ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ಇಬ್ಬರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಒಂದು ಈ ಕಾರ್ಯಕ್ರಮದ ವಿಷಯ ಹೇಳಬೇಕಾದ್ರೆ, ನಮ್ಮ ಅವರು ಪಾದೇಕಲ್ಲು ವಿಷ್ಣುಭಟ್ ಅವರ ಮಾತು ಎಲ್ಲ ಗಟ್ಟಿ. ಹಾಗಾದ್ರೆ ಪಾದೇಕಲ್ನಾಗೆ ಅವರ ಪಾದೇಕಲ್ಲು ಅಂತೇಳಿ ತುಳುನಾಡಲ್ಲಿ ಅವರ ಪ್ರತಿಯೊಂದು ಮಾತು ಗಟ್ಟಿ. ಹಸ್ತಪ್ರತಿಯ ಬಗ್ಗೆ ಹೇಳಿದರು. ನನಗೆ ನನ್ನ 40 ವರ್ಷದ ಅವಧಿಯಲ್ಲಿ, ನಾನು 40 ವರ್ಷದಿಂದ ಪುಸ್ತಕದ ಒಳಗೆ ಕೆಲಸ ಮಾಡುವ, ಹಸ್ತಪ್ರತಿ ಇದೆ ಅಂತ ಹೇಳಿದ್ರು. ಕೈಯಲ್ಲಿ ಬರೆದದ್ದು ಎಲ್ಲ ಹಸ್ತಪ್ರತಿ ಅಂತ ನನ್ನ ಭಾವನೆ. ಕೈಯಲ್ಲಿ ಬರೆದದ್ದು ಶಾಸನ, ಕಲ್ಲಿನ ಶಾಸನ ಇರ್ಬೋದು, ತಾಮ್ರ ಶಾಸನ ಇರ್ಬೋದು, ತಾಳೆ ಪತ್ರ ಇರ್ಬೋದು, ಪುಸ್ತಕ ಹಸ್ತಪ್ರತಿ, ಕಾಗದ ಪ್ರತಿ ಇರ್ಬೋದು. ನಮ್ಮಲ್ಲಿ ಇರುವಂಥದ್ದು ಕಾಗದ ಹಸ್ತಪ್ರತಿಗಳು ಮಾತ್ರ. ಇವರಲ್ಲಿ ತಾಳೆಗರಿ ಹಸ್ತಪ್ರತಿಗಳು, ಬೂರ್ಜ ಪತ್ರಗಳು ಮತ್ತು ಕಡತಗಳು ನಿಮ್ಮಲ್ಲಿ ಇರೋದು ಜಾಸ್ತಿ. ನಮ್ಮಲ್ಲಿ ಹಸ್ತಪ್ರತಿಗಳು ನಾವು ಯಾಕೆಂತ ಹೇಳಿದರೆ, ಈಗ ಹಸ್ತಪ್ರತಿಗಳು ಮುಖ್ಯ ಆಗ್ತದೆ ಯಾಕೆಂತ ಹೇಳಿದರೆ, ನಮ್ಮಲ್ಲಿ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡುವಂಥ ಮಠ ಮಾನ್ಯಗಳು ಬಿಟ್ಟರೆ ಬೇರೆ ಸಹ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡೋ ಸಿಸ್ಟಮ್ ಇಲ್ಲ. ಮತ್ತು ಪತ್ರಾಗಾರದ ಕಾನ್ಸೆಪ್ಟೇ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲ. ಒಂದು ವಿಶೇಷ ಅಂತ ಹೇಳಿದ್ರೆ, ಈ ಸುಧಾನ ಸಂಸ್ಥೆಯಲ್ಲಿ ಕಿಟೆಲ್ ಸಾಹಿತ್ಯ ಸಂಸ್ಕರಣೆ ಮತ್ತು ಈಗ ಆ ಒಂದು ಡೆವಲಪ್ಮೆಂಟ್ ಸ್ಟಡೀಸ್ ಪುತ್ತೂರು ಅಂತ ಮಾಡುವಾಗ ಅದರ ಒಟ್ಟಿಗೆ ವಿದೇಶಿಯರು ಮಾತ್ರ ಅಲ್ಲ, ದೇಶೀಯರ ಹಸ್ತಪ್ರತಿಗಳು ಇದ್ದರೆ ಅಥವಾ ಅನ್ಅವೈಲೇಬಲ್ ಪುಸ್ತಕಗಳಿದ್ದರೆ, ಈಗ ಆರ್ಕೈವ್ಸ್ ಅಂತ ಹೇಳಿದರೆ 100 ವರ್ಷ ಹಿಂದೆ ಪುಸ್ತಕಗಳ ಇದ್ದದ್ದು. ಈಗ ಉದಾಹರಣೆಗಾಗಿ ನಾವು ತುಳು ಅಕಾಡೆಮಿಯಲ್ಲಿ ಒಂದು ಪತ್ರಾಗಾರ ಮಾಡುವಾಗ ಹೊಂದಾಣೆ ಮಾಲೆಯ 200 ಪುಸ್ತಕಗಳಿಂದ ಹೆಚ್ಚು ಪುಸ್ತಕಗಳು ಒಬ್ಬರು ಕೊಟ್ಟದ್ರಲ್ಲಿ, ಡಾಕ್ಟರ್ ನಂದಾವರ್ ಕೊಟ್ಟದ್ರಲ್ಲಿ ಆ ಪುಸ್ತಕ ಸಂಗ್ರಹ ಸಿಕ್ಕಿತ್ತು. ಅದು ಸಂಗ್ರಹಕ್ಕೆ ಬೇಕಾದಂಥ ಪುಸ್ತಕ. ಹೊಂದಾಣೆ ಮಾಲೆ ಅಂತ ಹೇಳಿದರೆ, ಹೊಂದಾಣೆಗೆ ಒಂದು ಸಣ್ಣ ಪುಸ್ತಕ, ಅದು 16 ಪುಟದ ಒಂದು ಪುಸ್ತಕ. ಅಂಥ ಒಂದು ಸಂಗ್ರಹ ಎಲ್ಲಿಯೂ ಸಿಗೋದಿಲ್ಲ. ಮತ್ತೆ ಅಲ್ಲಿ ನಾನು ಸಂಗ್ರಹದಲ್ಲಿ ನೋಡಿದ್ದು
70-80 ಪ್ರಿಂಟ್ ಆದಂಥ ಅನ್ಅವೈಲೇಬಲ್ ಯಕ್ಷಗಾನಗಳುಂಟು. ಅಲ್ಲಿ ಹಸ್ತಪ್ರತಿಗಳ ಕೈಲಿ ಬರೆದ ಯಕ್ಷಗಾನಗಳುಂಟು, ನಾಟಕಗಳುಂಟು. ಅದೆಲ್ಲ ಸಂಶೋಧನೆಗೆ ಉಪಯೋಗ ಆಗುವ ಅಂಥ ಒಂದು ಕೇಂದ್ರಗಳು ಜಿಲ್ಲೆಯಲ್ಲಿ ಆಗಬೇಕು. ಇದಕ್ಕೆ ಜಿಲ್ಲೆಗಳಲ್ಲಿ ಇರುವಂಥ ಸಂಘ ಸಂಸ್ಥೆಗಳು ಅದರೊಟ್ಟಿಗೆ ನಮ್ಮ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರನವರು ಇಂಥ ಒಂದು ಸೇವೆಗೆ ಈ ಸಂಗ್ರಹ ಮಾಡುವಂಥದ್ದು, ಅದನ್ನು ಸಂಗ್ರಹ ಮಾಡಿ ದಾಖಲೀಕರಣ ಮಾಡುವಂಥದ್ದು, ಸಂಶೋಧನೆಗೆ ಅವಕಾಶ ಮಾಡಿಕೊಡುವಂಥ ಅವಕಾಶಕ್ಕೆ ಬೆನ್ನೆಲುಬಾಗಿ ಕೆಲಸ ಮಾಡಿದ್ದರೆ ಸಾಧ್ಯ ಉಂಟು. ಮೊನ್ನೆ ನಮ್ಮ ಮಂಗಳೂರಿನಲ್ಲಿ ಘಟಕದಲ್ಲಿ ಉದ್ಘಾಟನೆ ಆಗುವ ಮಂಗಳೂರಿನಲ್ಲಿ ಕನ್ನಡ ಭವನ ಆಗಬೇಕು ಅಂತೇಳಿ ಈಗ ಮೊನ್ನೆ ಸಹ ಇದರಲ್ಲಿ ಅದು ಪ್ರತಿ ಜಿಲ್ಲೆಯಲ್ಲಿ ಒಂದು ಕನ್ನಡ ಭವನ ಆಗಬೇಕು ಅಂತ. ಹಾಗೆ ನನ್ನದೇನಂತ ಹೇಳಿದರೆ, ನನ್ನ ಸಜೆಷನ್, ನಾನು ಪುಸ್ತಕದೊಟ್ಟಿಗೆ ಕೆಲಸ ಮಾಡುವ ಕನ್ನಡ ಭವನ ಮಾಡಿ. ಯಾಕಂತ ಹೇಳಿದರೆ ನಮಗೆ ಇಲ್ಲಿ ಕೊರತೆ ಇರುವುದು, ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಸೋರ್ಸಸ್ ಇಲ್ಲ, ಅಧ್ಯಯನ ಮಾಡುವವರಿಗೆ ಸೋರ್ಸ್ ಇದೆಯಲ್ಲ. ಮಂಗಳೂರಿಗೆ ಬರಬೇಕು, ಇಲ್ಲದೆ ಧರ್ಮಸ್ಥಳಕ್ಕೆ ಹೋಗಬೇಕು, ಅಥವಾ ಮಂಗಳೂರು ಯೂನಿವರ್ಸಿಟಿಗೆ ಹೋಗಬೇಕು, ಅಥವಾ ಟ್ಯೂಬಿಂಗನ್ ಯೂನಿವರ್ಸಿಟಿಗೆ ಹೋಗಬೇಕು, ಬಾಸೆಲ್ಗೆ ಹೋಗಬೇಕು, ಅಥವಾ ಎಲ್ಲಿಂಟು ಅಂತ ಇದು ಹಾಗೆ ಆಗಬಾರ್ದು. ಎಲ್ಲಿ ಪುತ್ತೂರಲ್ಲಿ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು, ಎಲ್ಲ ಕಡೆಯಲ್ಲಿ ಸಹ ಒಂದು ಪುಸ್ತಕಗಳ ಸಂಗ್ರಹ ಇರುವುದು. ಅದು ತುಳು ಇರಲಿ, ಕನ್ನಡ ಇರಲಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಸಂಗ್ರಹ. ಸಂಶೋಧನಾ ವಿದ್ಯಾರ್ಥಿಗಳು ಎಲ್ಲ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಬರ್ತಾರೆ ಕೆಲವರು, ಪಾಪ ಬುತ್ತಿ ಇಟ್ಕೊಂಡು ಬರ್ತಾರೆ, ಅವರಿಗೆ ಉಪಾಯ ಇಲ್ಲ. ಯಾಕಂತೇಳಿ ಬೆಳಿಗ್ಗೆಯಿಂದ ಸಂಜೆ ತನಕ ಇವರ ನಂಗೆ ಈಗ ನೆನಪಾಗ್ತದೆ, ಡಾಕ್ಟರ್ ಪೀಟರ್ ಪ್ರಭಾಕರ್ ಅವರು ಬೆಳಿಗ್ಗೆ ಬುತ್ತಿ ಇಟ್ಕೊಂಡು ಸಾಯಂಕಾಲ ತನಕ ಬರೆಯುವ ಕಾಲ, ಕಂಪ್ಯೂಟರ್ಲಿಲ್ಲ, ಒಂದು 4 ಡೈರಿ ಇಟ್ಕೊಂಡು ಬರ್ತಾರೆ. ಅವರು ಬೆಳಿಗ್ಗೆ ಸಂಜೆ ತನಕ ಬರೀತಾರೆ. ಅವರು ಬಾಸೆಲ್ ಮಿಷನ್ನ ಮೊದಲ ಡಾಕ್ಟರೇಟ್ ಪಡೆದವರು ಅವರು, ಬಾಸೆಲ್ ಮಿಷನ್ ಮೇಲೆ. ಅದನ್ನವರು ಭಾರತದಲ್ಲಿ ಬಾಸೆಲ್ ಮಿಷನ್ ಇತ್ತೀಚೆಗೆ ಅದನ್ನು ಪ್ರಿಂಟ್ ಮಾಡಿದರು. ಹಾಗೆ ಅದರಲ್ಲಿ ಆ ಬಾಸೆಲ್ ಮಿಷನ್ ಮೇಲೆ ತುಂಬ ವರ್ಕ್ ಮಾಡಿದರು. ಮತ್ತೊಂದು ನನಗೆ ಇವತ್ತಿನ 2 ದಿವಸ ಸಮ್ಮೇಳನ ಅಧ್ಯಕ್ಷರು ಬೇಸರದ ಮಾತು ಮಾತಾಡಿದ್ರು. ಆದರೆ ಅವರು ಬೇಸರದ ಮಾತು ಮಾತಾಡಬೇಕು, ಯಾಕಂದರೆ ಆ ಪ್ರಾಜೆಕ್ಟ್ ಬಂದಾದ ಮೇಲೆ ಅವರು ಮಿಷನರಿಗಳ 5-6 ಪುಸ್ತಕವನ್ನು ಪ್ರಿಂಟ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಕಿಟಲ್ರವರ ಸಮಗ್ರ ಲೇಖನ, ಇಂಗ್ಲಿಷ್ ಲೇಖನ ಪುಸ್ತಕ ಮಾಡಿದ್ದಾರೆ. ಮಿಷನ್ಗಳ ಕನ್ನಡ ವೃತ್ತಾಂತ ಮಾಡಿದ್ದಾರೆ. ಮತ್ತು ವಿಲಿಯಂ ಕೇರಿ ಅವರ ಪ್ರಥಮ ಕನ್ನಡ ಗ್ರಾಮರ್ ಪ್ರಿಂಟ್ ಆಗಿದೆ. ಬ್ರಿಗೆಲ್ರವರ ತುಳು ಗ್ರಾಮರ್ ಪ್ರಿಂಟ್ ಆಗಿದೆ. ಮತ್ತೆ ಏನು ಕೆಲಸ ಆಗಲಿಲ್ಲ ಅಂತ ಹೇಳ್ತೀರಿ ನೀವು? ಇನ್ನೂ ಮಾಡಬೇಕು ಸರ್. ಈಗ ನೋಡಿ, ಈಗ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ನೋಡಿ, ಜಾನ್ ಜೇನ್ ಬ್ರಿಗೆಲ್ರವರ ಇದಾಗಿದೆ, ತುಳು ಸಾಹಿತ್ಯ ಚರಿತ್ರೆಯಲ್ಲಿ ಮಿಷನ್ಗಳ ಆರ್ಟಿಕಲ್ ಉಂಟು. ಮತ್ತು ಹೀಗೆ ನೋಡಿ, ಇಂಥ ಪ್ರೋತ್ಸಾಹಗಳಿದ್ದರೆ, ಈಗ ಸಾಹಿತ್ಯ ಪರಿಷತ್ ಜಿಲ್ಲೆಯ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾರೆ, ಸಪೋರ್ಟ್ ಮಾಡಿದರೆ ಕೆಲಸ ಮಾಡಲಿಕ್ಕೆ ಒಂದು ಈ ವೇದಿಕೆ ಕೊಡ್ತಾರೆ, ಅಥವಾ ಇಲ್ಲೊಂದು ಸಂಘ ಸಂಸ್ಥೆ ಪ್ರಾರಂಭ ಆಗಿ 2 ಲೀಡರ್ನವರಿದ್ದಾರೆ. ಯಾಕಂದರೆ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಶಾಲೆ ಆಗೋದು 1836ರಲ್ಲಿ ಬಕಾರ ಸ್ಟ್ರೀಟ್ನಲ್ಲಿ ಪ್ರಥಮ ಶಾಲೆ ಆಗೋದು, ಮಿಷನ್ ಶಾಲೆ ಆಗೋದು. 75-80 ಶಾಲೆ ಪ್ರಾರಂಭ ಮಾಡಿದ್ದಾರೆ ಭಾಷೆ ಮಿಷನ್. ಈಗ ಬೆರಳೆಣಿಕೆಯಲ್ಲೂ ಶಾಲೆಗಳು ಮಾತ್ರ ಇವೆ. ಅಥವಾ ಯಾವುದೇ ಶಾಲೆಯಲ್ಲೂ ಇಂಥ ಸಾಹಿತ್ಯಿಕ ಕಾರ್ಯಕ್ರಮಗಳು ಆಗೋದಿಲ್ಲ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ಕಳೆದ ಬಾರಿ ಒಮ್ಮೆ ತುಳು ಸಾಹಿತ್ಯ ಸಮ್ಮೇಳನ ಮಾಡಿದ್ದಾರೆ. ಇಡೀ ಕ್ಯಾಂಪಸ್ನಲ್ಲಿ ತುಳು ಸಿನಿಮಾ, ತುಳು ನಾಟಕ, ತುಳು ಹಸ್ತಪ್ರತಿ, ತುಳು ಗಾದೆ, ತುಳು ಆಟ ಎಲ್ಲ ಮಾಡಿದ್ದಾರೆ. ಆಗ ನೋಡಿ, ಅಂಥದ್ದೇ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅಂಥದ್ದೆಲ್ಲ ಮಾಡಿದ ಕೂಡಲೇ ಆ ಜಿಲ್ಲೆಯವರಿಗೆ, ಆ ಊರಿನವರಿಗೆ, ಆ ಮಕ್ಕಳು ಇವತ್ತು ನೋಡಿ, ಈಗ ಹಂಪಿ ಯೂನಿವರ್ಸಿಟಿಯವರು ಅಲ್ಲಿ ಹಸ್ತಪ್ರತಿ ತಾಳೆಗರಿನ ತಂದಿಟ್ಟಿದ್ದರಿಂದ ಹಸ್ತಪ್ರತಿ ನೋಡೋದು ಎಷ್ಟೋ ಜನ ಇದ್ದಾರೆ. ನಮ್ಮಲ್ಲಿ ಬರ್ತಾರೆ, ನಮ್ಮಲ್ಲಿ ಒಂದೇ ಹಸ್ತಪ್ರತಿ ಇರೋದು, ತಾಳೆಗರಿ ಇರೋದು ಒಂದೇ ಇರೋದು. ಅದನ್ನು ಒಂದು ನೋಡಿ ನಮಸ್ಕಾರ ಮಾಡಿ ಹೋಗ್ತಾರೆ. ಒಂದು ಸರಿ ಆಳ್ವಾಸ್ ನುಡಿಸಿರಿಗೆ ಬಂದ ಒಂದು 80 ವರ್ಷದ ಒಂದು ಅಜ್ಜಿ ಬಂದರು. ಅವರು ನಡಿಲಿಕ್ಕೆ ಕಷ್ಟ ಆಗ್ತದೆ. ಅವರು ನಮ್ಮ RKC ಬಂದರು. ಅವ್ರು ಹೇಳಿದರು, ನಾನು ಸಂಶೋಧನೆ ಮಾಡಲಿಕ್ಕೆ ಬಂದದ್ದಲ್ಲ ಸರ್, ನನಗೆ ಕಿಟಲ್ರವರು ಓಡಾಡಿದ ಸ್ಥಳಕ್ಕೆ ಬರಬೇಕಿತ್ತು. ನನಗೆ ಕಿಟಲ್ರವರ ನಿಘಂಟನ್ನು ನನಗೆ ನೋಡಬೇಕು ಹೇಳಿದರು. ನಾನು ಅದನ್ನು ತೆಗೆದು ಕೊಟ್ಟೆ ಅವರಿಗೆ. ಮುಟ್ಟುವುದ ಹೇಳಿದೆ, ಮುಟ್ಟಿ ಹೇಳಿ ನೀವು ಅವ್ರಿಗೆ ಕೈ ಕೊಟ್ಟರೆ ಅದನ್ನು ಅವ್ರು ಕೊಟ್ಟು ಹೀಗೆ ಮಾಡಿ, ಆಗ ನನಗೆ ಆಯಿತು, ನಾನು ಇಲ್ಲಿ ಕೆಲಸ ಮಾಡೋದಕ್ಕೆ ಸಾರ್ಥಕ. ಹೊರಗಿನ ಎಲ್ಲ ದೂರದಿಂದ ಬಂದವರು, ಮೂಡಬಿದ್ರೆಯವರು ಮಂಗಳೂರಿಗೆ ಬಂದು ಒಂದು ವಿದೇಶಿಯರು ಬರೆದಂಥ ಒಂದು ಡಿಗಟ್ಟನ್ನು ನೋಡಿ ಅದನ್ನು ಕಣ್ಣಿಗೆ ಹಚ್ಚಿಕೊಂಡು ನಮಸ್ಕಾರ ಮಾಡಬೇಕಾದ್ರೆ, ಹಾಗಾದ್ರೆ ನಾವು ಗ್ರಂಥವನ್ನು ಎಷ್ಟು ಪ್ರೀತಿಸಬೇಕು? ನಾವೇ ಪ್ರೀತಿಸಲ್ಲ. ಯಾಕಂತ ಹೇಳಿದರೆ, ವಿದೇಶಿಯರೊಟ್ಟಿಗೆ ದೇಶೀಯರು ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ಲೈಬ್ರರಿಯಲ್ಲಿ ನೋಡಿದರೆ ಗೊತ್ತಾ, ಕೆಲವರ ದೇಶೀಯರ ಡೈರಿಗಳು ತುಂಬ ಕೆಲಸ ಮಾಡಿದವರಿದ್ದಾರೆ. ಈಗ ಮುದ್ದಣ್ಣ ಕೆಲಸ ಮಾಡಿದ್ದಾರೆ. ಮುದ್ದಣ್ಣವ್ರದ್ದು ಸಂಶೋಧನಾ ಕೇಂದ್ರ ಇಲ್ಲ. ಅವರ ಮುದ್ದಣ್ಣವರ ಸುಮಾರು ಕೆಲಸ ಆಗಿದೆ, ಪುಸ್ತಕಗಳು ಸುಮಾರು ಆಗಿದೆ, ಆದರೆ ಪರ್ಮನೆಂಟ್ ಸಂಶೋಧನಾ ಕೇಂದ್ರ ಇಲ್ಲ. ಮತ್ತು ಕೈಲಾಜಿ ಕೃಷ್ಣ ಭಟ್ರು ಅಂತ ಎಂಬವರೊಬ್ಬರು ಕಾರ್ಕಳದಲ್ಲಿ ಮಿಷನ್ಗಳು ಒಟ್ಟಿಗೆ ಸೇವೆ ಮಾಡ್ತಿದ್ದವರು. ಮತ್ತು ಅತ್ತವರ ಅನಂತಾಚಾರಿ ಬಾಸೆಲ್ ಮಿಷನ್ ಪ್ರೆಸ್ನಲ್ಲಿ
ಪ್ರೆಸ್ನ ಕೆಲಸ ಮಾಡಿದ ಅಂತ ತುಂಬ ಜನ ದೇಶೀಯರು ಮಿಷನರಿ ಒಟ್ಟಿಗೆ ಕೆಲಸ ಮಾಡಿದಂಥವ್ರು ತುಂಬ ಜನ ಇದ್ದಾರೆ. ಅಂಥ ಸಂಶೋಧನೆಗಳಾಗಲಿಕ್ಕೆ ಉಂಟು. ಆದ್ದರಿಂದ ನಮಗೆ ಸರ್ಕಾರದೇ ಕೋಟಿ ಕೋಟಿ ಆಸ್ತಿ ಬರಬೇಕು ಅಂತೇಳಿ ಇಲ್ಲ. ನಮಗೆ ಸರ್ಕಾರ ಇದನ್ನೇ ನಾವು ಕಾಯ್ಕೊಂಡು ಬರಬೇಕಾಗಿಲ್ಲ. ನಾವು ಹೇಗೆ ಸರ್ಕಾರದ ಇದು ಮುಗೀತು ಅಂತೇಳಿ ಅವರು ಬೇಸರ ಪಟ್ಟರು, ಆದ್ದರಿಂದ 7-8 ಪುಸ್ತಕ ಮಾಡಿದ್ದಾರೆ. ಇನ್ನೂ ಸಹ 7-8 ಪುಸ್ತಕ ಮಾಡುವಂಥ ಮೆಟೀರಿಯಲ್ ರೆಡಿ ಮಾಡ್ತಾ ಇದ್ದಾರೆ ಅವರು. ಈಗ ನಾನು ಸಹ ನೋಡಿ, ನಾನಲ್ಲಿ ಒಳಗೆ ಕೂತ್ಕೊಂಡು ಕೆಲಸ ಮಾಡೋದು. ಅಲ್ಲಿ ನಮ್ಮಲ್ಲಿ 100-150 ವರ್ಷ ಆದಂಥ ಚರ್ಚ್ಗಳು ಮತ್ತು ಶಾಲೆಗಳ ಇರುವಂಥ ಹಸ್ತಪ್ರತಿಗಳು ನಾವು ಸಂಗ್ರಹ ಮಾಡ್ತಾ ಇರ್ತೇವೆ. ಅದರಲ್ಲಿ ನಾವು 2 ಪುಸ್ತಕವನ್ನು ಪ್ರಿಂಟ್ ಮಾಡಿದ್ದೇವೆ. ಒಂದು ಬಾಸೆಲ್ ಮಿಷನ್ ಟಿಪ್ಪಣಿಗಳು ಮತ್ತು ಇತರ ಲೇಖನಗಳು ಅಂತೇಳಿ. ಅದು ಬಾಸೆಲ್ ಮಿಷನಲ್ಲಿ ಪ್ರಕಟಣೆ ಆಗದ ಇದ್ದಂಥ ತುಳುವಿನ 1880ರಲ್ಲಿ ಇದ್ದಂಥ ಹಸ್ತಪ್ರತಿಗಳು ಸಿಕ್ಕಿದ್ದು ನಮಗೆ. ಅದನ್ನು ಪ್ರಿಂಟ್ ಮಾಡಿದ್ದೇವೆ. ಇನ್ನೂ ಸಹ ಕೆಲವು ಗ್ರಂಥಗಳು ಸಿಕ್ಕುವಂಥ ಸಾಧ್ಯತೆಗಳುಂಟು. ಅದನ್ನು ಹಾಗೆ ನಾವು ಪ್ರಿಂಟ್ ಮಾಡುವಂಥ, ಯಾಕಂದ್ರೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಬಾಸೆಲ್ ಮಿಷನರ್ಗಳು ಮಾತ್ರ ಅಲ್ಲ, ದೇಶೀಯರದು ಡೈರಿಗಳು ಮನೆಯಲ್ಲಿ ಈಗ ತಾಳೆಗರಿ ಪೂಜೆ ಮಾಡ್ತಾರೆ ಅಂತ ಹೇಳಿದರು. ಈಗ ಅವರೇ ಸರ್ ಹೇಳಿದ ಹಾಗೆ ಅಂಥದ್ದು ಅವ್ರು ಮನವೊಲಿಸಿದೆ ಕೊಡ್ತಾರೆ. ನಾನು ನೋಡಿದ್ದೇನೆ. ನಮಗೆ ತುಳು ಅಕಾಡೆಮಿ ಮಾಡುವಾಗ ನಮ್ಮ ಅಕಾಡೆಮಿಯಲ್ಲಿ ತುಳುಲಿಪಿ 8ನೇ ಬರೆಗೆ ಸೇರೋಣ, ತುಳುಲಿಪಿ ಉದ್ಧಾರ ಆವಡು ಅಂತೇಳಿ ಭಾಷಣ ಮಾಡ್ತಾ ಇದ್ದಾರೆ. ನನಗೆ ಎಂದಾಯಿತು, ನಾನಾಗ ಅಕಾಡೆಮಿಯಲ್ಲಿ ಮೆಂಬರ್ ಆಗಿರುವಾಗ ನಾನು ತುಳು ಲೈಬ್ರರಿಯ ಇನ್ಚಾರ್ಜ್, ಡೆವಲಪ್ಮೆಂಟ್ಗೆ ಇನ್ಚಾರ್ಜ್ ನಾನಾಗ. ಅಲ್ಲಿ ಅಕಾಡೆಮಿಯಲ್ಲಿ ಒಂದು ಪತ್ರಾಗಾರ ಆಯಿತು. ಆಗ ತುಳು ಲಿಪಿಯ ಒಂದು ಪುಸ್ತಕ ಪ್ರಿಂಟ್ ಮಾಡುವಾಗ ಬಿಡುಗಡೆಗೆ ರಾಧಾಕೃಷ್ಣ ವೆಳ್ಳೂರು ಬಂದರು. ಆಗ ನಾನು ಹೇಳಿದೆ, ನಿಮ್ಮ ಹತ್ರ ತುಂಬ ಕಲೆಕ್ಷನ್ ಉಂಟಲ್ಲ, ಒಂದು ಕಲೆಕ್ಷನಲ್ಲಿ 2 ಹಸ್ತಪ್ರತಿಯ ಕಟ್ಟನ್ನು ನಮಗೆ ಕೊಡಬೇಕು ಅಂತ, ಎಕ್ಸ್ಟ್ರಾ ಇದ್ದದ್ದೆಲ್ಲ ನಮಗೆ 2 ಕೊಡಬೇಕು ಅಂತ. ಅದಕ್ಕೆ ಅವ್ರು ಹೇಳಿದರು, ನಾನು ಇಲ್ಲಿಗೆ ಕೊಡೋದಿಲ್ಲ, ಇಲ್ಲಿಗೆ ಕೊಟ್ಟರೆ ಒಳಿಯೋದಿಲ್ಲ, ಅದು ನಿಮ್ಮಲ್ಲಿ ಕೊಡ್ತೇನೆ ಹೇಳಿದರು. ನಮ್ಮಲ್ಲಿ ಬೇಡ ಸರ್, ಅಲ್ಲಿ ತುಳು ಓದಿರಿ, ಇಲ್ಲಿ ಓದ್ತಾರೆ, ಇಲ್ಲಿ ತುಳುನಾಡಿನ ಒಂದು ಭವನ ಇದು, ಇಲ್ಲಿಗೆ ಕೊಡಿ ಸರ್ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟರು. ಈಗಲೂ ಅದು ಕಬಾಟ್ನಲ್ಲಿ ಬೀಗ ಹಾಕಿ ಉಂಟು. ಅದನ್ನು ನೋಡಿದ್ದೇನೆ, ಮತ್ತೆ ಅದನ್ನು ತೋರಿಸಿದ್ದಾರೆ, ಬಂದವರಿಗೆ ತೋರಿಸಿದ್ದಾರೆ. ಅವ್ರು ಟಿ ವಿಯಲ್ಲೆಲ್ಲ ಬಂದಿದೆ, ನಮ್ಮದು ತುಳು ಲಿಪಿ ಉಂಟು ಅಂತ ಹೇಳಲಿಕ್ಕೆ ಬಂದೆ. ಹಾಗೆ ನಮ್ಮ ಸಂಸ್ಥೆಗಳಲ್ಲಿ ನಮ್ಮ ಊರಲ್ಲಿ ಅಂಥ ಒಂದು ಹಸ್ತಪ್ರತಿ ಸಂಗ್ರಹ ಮಾಡುವಂಥದ್ದು, ಇಲ್ಲಿಯ ದೇಶೀಯರ ಬರವಣಿಗೆ ಅಥವಾ ಡೈರಿಗಳು ಅಥವಾ ಪ್ರಕಟಣೆ ಆಗಿ ಸಿಕ್ಕದೇ ಇರುವಂಥ ಅನ್ಅವೈಲೇಬಲ್ ಪುಸ್ತಕಗಳನ್ನು ಸಂಗ್ರಹ ಮಾಡುವಂಥ ಒಂದು ಇದಿರಲಿ. ಅದು ಮತ್ತೆ ಮುಂದೆ ಡಿಜಿಟಲೈಸ್ ಮಾಡ್ಬೋದು ಅಂತ. ಈಗ ನಮ್ಮಲ್ಲಿ ಈಗ ಲೈಬ್ರರಿಗೆ ಬರುವಾಗ ನಾನು ಇವರದ್ದು ಹೇಳಿದೆ, ನಮಗೆ ಗಿಫ್ಟ್ ಪುಸ್ತಕಗಳು ಬರ್ತಾ ಇರ್ತೇವೆ. ಒಮ್ಮೆ ರಿಪೀಟ್ ಪುಸ್ತಕ ಆದರೆ ನಮ್ಮ ಪಾಲಿಸಿ ಯಾಕಂತ ಹೇಳಿದರೆ, ರಿಪೀಟ್ ಕಾಪಿ ಇಟ್ಟುಕೊಳ್ಳೋದಕ್ಕೆ ಅರ್ಥ ಇಲ್ಲ. 2 ಕಾಪಿಗಿಂತ ಜಾಸ್ತಿ ಇಟ್ಕೊಳ್ಬೇಕಾಗಿಲ್ಲ. ಹಾಗೆ 2 ಕಾಪಿಗಿಂತ ಎಕ್ಸ್ಟ್ರಾ ಯಾರ ಹತ್ರ ಇದ್ದರೆ ಇವರಿಗೆ ತಂದು ಕೊಟ್ಟರೆ ಅದನ್ನು ಅವರು ಸಂರಕ್ಷಣೆ ಮಾಡಬೇಕು. 100 ವರ್ಷ 50 ವರ್ಷ ಹಿಂದಿನದನ್ನು ಬೇರೆ ಆರ್ಕೈವ್ಸನ್ನು ಸಪ್ರೇಟ್ ಸಂರಕ್ಷಣೆ ಮಾಡಬೇಕು. ಅದು ಎಲ್ಲ ಪುತ್ತೂರಿನ ಜನತೆಗಿರ್ಬೋದು, ಈ ಭಾಗದ ಎಲ್ಲ ಜನರಿಗೆ, ವಿದ್ಯಾರ್ಥಿಗಳ ಹೆಲ್ಪ್ ಆಗ್ತದೆ ಅಂತ ಹೇಳಿ, ಮತ್ತೊಮ್ಮೆ ನಮ್ಮ ಇಬ್ಬರನ್ನು ಒಳಗೆ ಕೂತವರನ್ನು ಹೊರಗೆ ತಂದು ನಮ್ಮನ್ನು ಗುರುತಿಸೋದಕ್ಕಾಗಿ 2 ಸಂಸ್ಥೆಯವರಿಗೆ ಧನ್ಯವಾದ ಹೇಳುತ್ತಾ, ನನ್ನ ಮಾತುಗಳನ್ನು ಕೇಳೋದಕ್ಕಾಗಿ ನಮ್ಮ ಇಬ್ಬರು ರಿಟೈರ್ಡ್ ಆದವರೇ ಸದ್ಯಕ್ಕೆ ಅಲ್ಲಿಯೇ ಕೆಲಸ ಮಾಡ್ತಿದ್ದೇವೆ. ನಮಗೆ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನಗೆ ವಂದನೆ ಹೇಳ್ತೇನೆ. ನಮಸ್ತೆ. ಧನ್ಯವಾದಗಳು ಸರ್. ಮುಂದೆ ಫರ್ಡಿನೆಂಡ್ ಕಿಟೆಲ್ ಅವರು ರಚಿಸಿರುವಂತಹ ಕವಿತೆಯೊಂದನ್ನು ವಿದ್ಯಾರ್ಥಿಗಳು ಹಾಡಲಿದ್ದಾರೆ. ಜೊತೆಗೆ ಹಂಪಿ ವಿಶ್ವವಿದ್ಯಾಲಯದ ಹಸ್ತಪ್ರತಿಶಾಸ್ತ್ರ ವಿಭಾಗಕ್ಕೆ ಸುಧಾನಾ ಕಿಟೆಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ಕಿಟೆಲ್ ಭಾವಚಿತ್ರವೊಂದನ್ನು ಸಮರ್ಪಿಸಲಿದ್ದಾರೆ. ಮುಖ್ಯಸ್ಥರಾದ ಡಾಕ್ಟರ್ FT ಹಳ್ಳಿಕೇರಿಯವರು ಈ ಕೊಡುಗೆಯನ್ನು ಸ್ವೀಕರಿಸಬೇಕು. 18ನೇ ಹಸ್ತಪ್ರತಿ ಸಮ್ಮೇಳನದ ಸವಿನೆನಪಿಗಾಗಿ ನಾವು ಈ ಕೊಡುಗೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕು ಸರ್.
ಮಾತಂಗೆ ಪ್ರಾರ್ಥಿಸೋಣ ಸಹಸ್ರ ಚಿಂತೆಯಲ್ಲಿ ಹೃತ್ಕಾರ ಕಷ್ಟದಲ್ಲೂ ವಿಜಯ ಹೊಂದಿದ್ದೇವೆ ಹೃದಯ ಪಡುತ್ತೇವೆ ನೀನೆಮ್ಮ ಜೀವಗತಿ ನಿನ್ನ ಕ್ಷಿಂದ ಪತಿ ಕಾಪಾಡು ನಮ್ಮ ಬಲ ಯಜ್ಞೈಸಲೇನು ಫಲ ರೋಗಿಷ್ಠರಿಗೆ ದಯೆ ಗೈದೀಹೆ ಕಷ್ಟ ಭಯ ಇತ್ಯಾದಿ ಮನೋಭಾರ ಮಾಡಯ್ಯ ಪರಿಹಾರ ಕೊಡಯ್ಯ ಬೇಡಿದ್ದನ್ನು ದೇವಾರಕ್ಷೆಯನ್ನು ಕೈ ನೀಡಿ ಹರಸು ಎಂದು ಕಣ್ಗಾಣಿಸೆಲ್ಲರಲ್ಲಿ ಕಣ್ಗಾಣಿಸೆಲ್ಲರಲ್ಲಿ ಕಣ್ಗಾಣಿಸೆಲ್ಲರಲ್ಲಿ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇಂದಿನ ಸಭಾಧ್ಯಕ್ಷತೆಯನ್ನ ವಹಿಸಿರುವಂತಹ ಡಾಕ್ಟರ್ FT ಹಳ್ಳಿಕೇರಿ ಮುಖ್ಯಸ್ಥರು ಹಸ್ತಪ್ರತಿಶಾಸ್ತ್ರ ವಿಭಾಗ ಕನ್ನಡ ವಿವಿ ಇದರ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ FT ಹಳ್ಳಿಕೇರಿ ಇವರಿಗೆ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಸಮಾರೋಪ ಭಾಷಣವನ್ನು ಮಾಡಿರುವಂತಹ ಘನ ವಿದ್ವಾಂಸರಾದ ಡಾಕ್ಟರ್ ಪಾದಿಕಲ್ಲು ವಿಷ್ಣು ಭಟ್ ಇವರನ್ನು ರೆವರೆಂಡ್ ವಿಜಯ್ ಹಾರ್ವೇನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಅಭ್ಯಾಗತರಾಗಿ ಆಗಮಿಸಿರುವಂತಹ ಡಾಕ್ಟರ್ MP ಶ್ರೀನಾಥ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ. ಇವರನ್ನು ಡಾಕ್ಟರ್ FT ಹಳ್ಳಿಕೇರಿ ಅವರು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಪುತ್ತೂರು ಉಮೇಶ್ ನಾಯ್ಕ್ ಅವರು ನಮ್ಮ ಜೊತೆ ಅಭ್ಯಾಗತರಾಗಿದ್ದಾರೆ. ಇವರಿಗೆ ಶ್ರೀಮತಿ ಶೋಭಾ ನಾಗರಾಜ್ ಅವರು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾನೆ. ಮುಂದೆ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ವತಿಯಿಂದ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರಿಗೆ ಡಾಕ್ಟರ್ FT ಹಳ್ಳಿಕೇರಿ ಅವರು ಗೌರವವನ್ನ ಸಮರ್ಪಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾನೆ. ಹಾಗೆ ಸುಧಾನ ಶಾಲೆಯ ಶ್ರೀಮತಿ ಶೋಭಾ ನಾಗರಾಜ್ ಇವರನ್ನು ಕೂಡ ಹಸ್ತಪ್ರತಿಶಾಸ್ತ್ರ ವಿಭಾಗದವರು ಸನ್ಮಾನಿಸುವುದಕ್ಕೆ
ಇಷ್ಟಪಡ್ತಾರೆ. ಇವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಮುಂದೆ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಂತಹ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಉಪನ್ಯಾಸಕರುಗಳಿಗೆ ಮತ್ತೆ ಸಾಹಿತಿಗಳಿಗೆ ನಾವು ನೆನಪಿನ ಕಾಣಿಕೆಯನ್ನ ಕೊಡ್ತಾ ಇದ್ದೇವೆ. ಹಂಪಿಯ ಹಸ್ತಪ್ರತಿಶಾಸ್ತ್ರ ವಿಭಾಗ ಈ ಕೊಡುಗೆಯನ್ನ ಕೊಡ್ತಾ ಇದೆ. ನಾನು ವಿದ್ಯಾರ್ಥಿಗಳನ್ನು ಮತ್ತು ಉಪನ್ಯಾಸಕರನ್ನು ಬರಮಾಡಿಕೊಳ್ತಾ ಇದ್ದೇನೆ. ನಯನ ಎ, ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ. ಮುಂದೆ ಶಿವರಂಜನಿ, ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ. ವೀಕ್ಷಾ ಕೆ, ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ. ಶ್ರುತಿ ಎಸ್ ಕೆ, ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ. ಇವರ ಜೊತೆ ಬಂದಿರುವ ಇವರ ಗುರುಗಳಾದ ಸಾಹಿತಿ ಶ್ರೀಮತಿ ಗೀತಾ ಕುಂಕೋಡಿ, ಇವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ವಿವೇಕಾನಂದ ಕಾಲೇಜಿನಿಂದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದೀಕ್ಷಿತಾ ಇವರು ವೇದಿಕೆಗೆ ಬರಬೇಕು. ಹಾಗೆ ಮುಂದೆ ಸುಮನ ಇವರು ಕೂಡ ವೇದಿಕೆಗೆ ಬರಬೇಕು. ಡಾಕ್ಟರ್ ಶ್ರೀಧರ್ ನಾಯಕ್ ಅವರು ಸಭೆಯಲ್ಲಿದ್ದಾರೆ. ಇವರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಇವರು ಕೂಡ ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ಬೋರಯ್ಯ ಇವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಸಾಗರ್ ಇವರು ವೇದಿಕೆಗೆ ಬರಬೇಕು. ಮುಂದೆ ಬೋರಯ್ಯ, ಸಾಗರ್, ಮುಂದೆ ಸೋಮಣ್ಣ ಸೋಡಿ ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಲಕ್ಷ್ಮೀಂದ್ರ ಸ್ವಾಮಿ ಇವರು ಕೂಡ ಕೊಡುಗೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಅಭಿನಂದನೆಗಳು. ಹಾಗೆ ಡಾಕ್ಟರ್ ಎಚ್.ಜಿ. ಶ್ರೀಧರ್ ಅವರು ವಿವೇಕಾನಂದ ಕಾಲೇಜಿನ ಉಪನ್ಯಾಸಕರು, ಅವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಿರಿಯ ಸಾಹಿತಿಗಳಾದಂತಹ ವಿ.ಪಿ. ಅರ್ತಿಕಜೆಯವರು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ.
ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ FT ಹಳ್ಳಿಕೇರಿ ಅವರ ಕಿರು ಪರಿಚಯ ನಿಮ್ಮ ಮುಂದೆ. ಇವರ ಆಸಕ್ತಿಯ ಕ್ಷೇತ್ರಗಳು ಹಸ್ತಪ್ರತಿ, ಗ್ರಂಥ ಸಂಪಾದನೆ, ಹಾಲು ಮತ್ತು ಸಂಸ್ಕೃತಿ, ಹಳೆಗನ್ನಡ, ನಡುಗನ್ನಡ ಸಾಹಿತ್ಯ, ಯೋಗ ವಿಜ್ಞಾನ ಮುಂತಾದದ್ದು. ಇವರ ಪ್ರಕಟಿತ ಕೃತಿಗಳು ಕೆರೆಯ ಪದ್ಮರಸ ಮತ್ತು ಆತನ ವಂಶಜರು, ಕಂಠಪತ್ರ 1, 2, 3 ಮುಂತಾದವು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಅತ್ಯುತ್ತಮ ಸಂಶೋಧನಾ ಗ್ರಂಥ ಪ್ರಶಸ್ತಿ, ಬೇಂದ್ರೆ ಪ್ರಶಸ್ತಿ ಮುಂತಾದವು ಕೂಡ ಲಭ್ಯವಾಗಿದೆ. ಸರ್, ನಿಮಗಾಗಿ ವೇದಿಕೆ. ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳೇ, ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನದ ಕೊನೆಯ ಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎ ಸುಬ್ಬಣ್ಣ ರೈ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿತ್ತು. ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಅವರು ನಿರಂತರವಾಗಿ ಸಭೆಯಲ್ಲಿ ಭಾಗವಹಿಸಿದ ನಿಮಿತ್ತ ಅವರ ಆರೋಗ್ಯದಲ್ಲಿ ಸ್ವಲ್ಪ ಜ್ವರ, ನೆಗಡಿ, ಕೆಮ್ಮು ಬಂದ ಕಾರಣ ಅವರು ಇಲ್ಲಿಗೆ ಬರಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ನೀವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬನ್ನಿರಿ ಅನ್ನುವಂಥ ಒಂದು ಮಾತನ್ನು ನಿನ್ನೆ ನನಗೂ ಮತ್ತು ನಮ್ಮ ಸಮ್ಮೇಳನದ ಅಧ್ಯಕ್ಷರಿಗೆ ಫೋನ್ ಮಾಡಿ ರಾತ್ರಿ ತಿಳಿಸಿದರು. ಹೀಗಾಗಿ ಡಾಕ್ಟರ್ ಎ ಸುಬ್ಬಣ್ಣ ರೈ ಅವರ ಒಂದು ಅಧ್ಯಕ್ಷತೆಯ ಸ್ಥಾನವನ್ನು ನಾನು ವಹಿಸಿಕೊಂಡು ಕೆಲವೊಂದಿಷ್ಟು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾರೋಪ ಸಮಾರಂಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಬಾದೇಕಲ್ಲು ವಿಷ್ಣು ಭಟ್ ಅವರು ಬಹಳ ಉಪಯುಕ್ತವಾದಂಥ ಮಾತುಗಳನ್ನು ಹೇಳಿದರು. ವಿಶೇಷವಾಗಿ ಯಕ್ಷಗಾನ ಹಸ್ತಪ್ರತಿಗಳ ಬಗ್ಗೆ ಅವರು ಇಲ್ಲಿ ಗಮನ ಸೆಳೆದಿರುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆಯೇ ನಮ್ಮ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಎ ವಿ ನಾವಡ್ ಅವರು ಕಿಟಲ್ ಪ್ರತಿಷ್ಠಾನ ಆಗಬೇಕನ್ನುವಂಥ ಒಂದು ಅವರ ಹಂಬಲವನ್ನು ವ್ಯಕ್ತಪಡಿಸಿದರು. ಇವೆಲ್ಲವೂ ಸಹಿತ ಮುಂದಿನ ದಿನಗಳಲ್ಲಿ ಆಗ್ತವೆ ಅನ್ನುವಂಥ ಒಂದು ಭಾವನೆಯನ್ನು ನಾವೆಲ್ಲರೂ ತಳೆದುಕೊಂಡು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯಮಾನ್ಯರು ಬಹಳಷ್ಟು ಉತ್ತಮವಾದಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ನಾನು ಮುಖ್ಯವಾಗಿ 2-3 ವಿಷಯಗಳ ಬಗ್ಗೆ ಈ ಸಂದರ್ಭದಲ್ಲಿ ಮಾತನಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಮತ್ತು ನಮ್ಮ ಹಸ್ತಪ್ರತಿ ಶಾಸ್ತ್ರ ವಿಭಾಗಕ್ಕೂ ಕಳೆದ 25 ವರ್ಷಗಳಿಂದ ನಿರಂತರವಾದಂಥ ಒಂದು ಸಂಪರ್ಕ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ನಮ್ಮ ವಿಭಾಗದ ಪ್ರಾಧ್ಯಾಪಕರು ಗಮನಿಸಿರುವಂಥದ್ದು ಮತ್ತು ಅದರಲ್ಲಿ ಭಾಗವಹಿಸಿರುವಂಥದ್ದು. ನಮ್ಮ ವಿಭಾಗ ಪ್ರಾರಂಭವಾಗಿರುವಂಥದ್ದು 1995ರಲ್ಲಿ. ನಂತರದ 3-4 ವರ್ಷಗಳ ನಂತರದಲ್ಲಿ ಮೊದಲ ವಿಚಾರ ಸಂಕಿರಣ ಆಗಿರುವಂಥದ್ದು ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದ ಮುಖಾಂತರ ನಮ್ಮ ವಿಭಾಗದ ಕಾರ್ಯಚಟುವಟಿಕೆಗಳು ಆರಂಭವಾದವು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ಡಾಕ್ಟರ್ MM ಕಲಬುರ್ಗಿ ಅವರು ಕುಲಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ವಿಶ್ವವಿದ್ಯಾಲಯಕ್ಕೆ ಬಂದ ನಂತರದಲ್ಲಿ ನಮ್ಮ ವಿಭಾಗದಿಂದ ಮೊದಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಧರ್ಮಸ್ಥಳದಲ್ಲಿ. ಗ್ರಂಥ ಸಂಪಾದನೆಯ ವಿಧಿವಿಧಾನಗಳ ಬಗ್ಗೆ 2 ದಿನಗಳ ವಿಚಾರ ಸಂಕಿರಣ ಧರ್ಮಸ್ಥಳದಲ್ಲಿ ನಡೆಯಿತು. ಹೀಗಾಗಿ ನಮ್ಮ ವಿಭಾಗದ ಒಂದು ಪ್ರಾರಂಭೋತ್ಸವ ಧರ್ಮಸ್ಥಳದಿಂದ ಆರಂಭವಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಿರಂತರವಾದಂಥ ಒಂದು ಸಂಪರ್ಕ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಂಸ್ಥೆಗಳ ಜೊತೆಗೆ ಇಟ್ಕೊಂಡಿದ್ದೇವೆ. ಯಾಕೆಂತಂದರೆ SDM ಸಂಸ್ಥೆಯ ಜೊತೆಗೆ ನಾವು ಹಳೆಗನ್ನಡ ಸಾಹಿತ್ಯ ತರಬೇತಿ ಬೋಧನಾ ಶಿಬಿರ ಅನ್ನುವಂಥದ್ದನ್ನು ಉಜಿರೆಯಲ್ಲಿ ಆಯೋಜನೆ ಮಾಡಿದ್ವಿ. ನಂತರದಲ್ಲಿ 2015ರಲ್ಲಿ ಅಖಿಲ ಕರ್ನಾಟಕ ಹಸ್ತಪ್ರತಿ ಸಮ್ಮೇಳನವನ್ನು SDM ಕಾಲೇಜಿನ ಒಂದು ಸಹಯೋಗದಲ್ಲಿ ಉಜಿರೆಯಲ್ಲಿ ನಾವು ಮಾಡಿರುವಂಥದ್ದು. ಇದಕ್ಕೂ ಪೂರ್ವದಲ್ಲಿ ಮೊದಲ ಹಸ್ತಪ್ರತಿ ಸಮ್ಮೇಳನ ಆಗಿರುವಂಥದ್ದು ನಮ್ಮ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಸಹಯೋಗದಲ್ಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತುಂಬ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲಿ ಹರ್ಮನ್ ಮೋಗ್ಲಿಂಗ್ ಅವರ ಬಗ್ಗೆ ನಾವು ಅವರ ಸಾಹಿತ್ಯವನ್ನು ಕುರಿತಂತೆ ಸಂಸ್ಮರಣೆ ಮಾಡಲಾಗಿತ್ತು. ಆ ಕುರಿತಂತೆ ಹಸ್ತಪ್ರತಿ ವ್ಯಾಸಂಗ ಸಂಪುಟ 6ರಲ್ಲಿ ಆ ಪುಸ್ತಕವು ಬಂದಿರುವುದುಂಟು.
ಹೀಗಾಗಿ ನಿರಂತರವಾದಂಥ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಈ ಸಂಸ್ಥೆಗಳ ಜೊತೆಗಿನ ಒಡನಾಟ ಕಾರಣವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಈಗ ನಮಗೆ 3ನೆಯ ಸಂಸ್ಥೆ ನಮ್ಮ ಜೊತೆಗೂಡಿದೆ ಅನ್ನುವಂಥದ್ದೇ ನಮಗೆ ಬಹಳ ಸಂತೋಷದ ಸಂಗತಿ. ಅದು ಸುದಾನ್ ಕಿಟೆಲ್ ಸೆಂಟರ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ಒಂದು ತರಹ ಮಧ್ಯವರ್ತಿಯಾಗಿದ್ದಂಥವರು ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ ಎ ವಿ ನಾವಡ್ ಅವರು. ನಮ್ಮ ವಿಭಾಗದಲ್ಲಿ ನಾವು ಪ್ರೊಫೆಸರ್ ಎ ವಿ ನಾವಡ್ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಮಾಡಬೇಕಂತ ನಿರ್ಣಯ ತೆಗೆದುಕೊಂಡ ಮೇಲೆ ನಾವು ಸಮ್ಮೇಳನ ಎಲ್ಲಿ ಮಾಡಬೇಕಂತೇಳಿ ಯೋಚನೆ ಮಾಡಿದಾಗ ನಮಗೆ ಸೂಚನೆಯನ್ನು ಕೊಟ್ಟಂಥವರು ಪ್ರೊಫೆಸರ್ ಎ ವಿ ನಾವಡ್ ಅವರು. ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರನ್ನು ನಮಗೆ ಪರಿಚಯ ಮಾಡಿ ಅದರ ಮುಖಾಂತರ ಈ ಒಂದು ಸಂಸ್ಥೆಯಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು. ವಿಶೇಷವಾಗಿ ತಾವೆಲ್ಲರೂ ಗಮನಿಸಿದ್ರಿ, ಕಳೆದ 2 ದಿನಗಳಿಂದ ಇಡೀ ಸುದಾನ್ ಸಂಸ್ಥೆಯ ಎಲ್ಲ ಪ್ರತಿಯೊಬ್ಬ ಸಿಬ್ಬಂದಿಗಳು, ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ಅಫಿಷಿಯಲ್ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಸಹಿತ ತಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಸಹಿತ ಗಮನಿಸಿದ್ದೇವೆ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರಾದಂಥವರು ನಮ್ಮ ಹಿರಿಯರಾಗಿರ್ತಕ್ಕಂಥ ರೆವರೆಂಡ್ ವಿಜಯ್ ಹಾರ್ವಿನ್ ಅವರು ಅನ್ನುವಂಥದ್ದು. ಯಾಕಂದರೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ತುಂಬ ಉತ್ತಮವಾಗಿ ನಡೀತಾ ಇದೆ ಅನ್ನುವಂಥದ್ದು ಈ ಕಾರ್ಯಕ್ರಮದ ಮುಖಾಂತರ ನಮಗೆ ಸ್ಪಷ್ಟವಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ನಿರಂತರವಾದಂಥ ಸಹಕಾರವನ್ನು ಕೊಟ್ಟಂಥವರು ಇವರ ಜೊತೆಗೆ ನಮ್ಮ ಸುದಾನ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ನಾಗರಾಜ್ ಮತ್ತು ಅವರ ಎಲ್ಲ ಶಿಕ್ಷಕ ಬಳಗ. ನೀವೆಲ್ಲ ನೋಡ್ತಾ ಇದ್ದೀರಿ, ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಅದು ಊಟದ ವಿಚಾರ ಆಗಿರ್ಬೋದು, ವಸತಿಯ ವಿಚಾರ ಆಗಿರ್ಬೋದು ಮತ್ತು ಈ ಸಭಾ ಮಂದಿರದ ಕಾರ್ಯಕಲಾಪಗಳಾಗಿರ್ಬೋದು, ಎಲ್ಲವನ್ನೂ ಸಹಿತ ತುಂಬ ಅಚ್ಚುಕಟ್ಟಾಗಿ ಮತ್ತು ಶ್ರದ್ಧೆಯಿಂದ ಅವರು ಕಾರ್ಯನಿರ್ವಹಿಸುತ್ತವರನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ಈ ಒಂದು ಸುದಾನ್ ಶಿಕ್ಷಣ ಸಂಸ್ಥೆಯ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಒಂದು ಸಹಭಾಗಿತ್ವದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಮಾಡಲಿಕ್ಕೆ ನಾವು ನೀವೆಲ್ಲರೂ ಪ್ರಯತ್ನ ಪಡೋಣ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಮ್ಮೇಳನದ ಎಲ್ಲ ಯಶಸ್ಸಿಗೆ ಈ ಸುದಾನ್ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗ ಅನ್ನುವಂಥದ್ದನ್ನು ನಾನು ಪ್ರೀತಿಯಿಂದ ಇಲ್ಲಿ ಅವರ ಸಹಕಾರವನ್ನು ನೆನೆಯುತ್ತೇನೆ. ಇನ್ನು ನಮ್ಮ ಪ್ರೊಫೆಸರ್ ನಾವಡ ಅವರು 1995ರಲ್ಲಿ ಹಸ್ತಪ್ರತಿ ಶಾಸ್ತ್ರ ವಿಭಾಗಕ್ಕೆ ಪ್ರಾಧ್ಯಾಪಕರಾಗಿ, ಮೊದಲ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ನಾವ್ಯಾರೂ ಅವರ ಇನ್ನೂ ಅಪಾಯಿಂಟ್ಮೆಂಟ್ ಆಗಿದ್ದಿಲ್ಲ ಅಲ್ಲಿ, ಅಂದರೆ ಆ ಹಸ್ತಪ್ರತಿ ವಿಭಾಗದಲ್ಲಿ. ನಾನು ಮೂಲತಃ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದಲ್ಲಿ ಅಪಾಯಿಂಟ್ ಆದಂಥವನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ. ಪ್ರೊಫೆಸರ್ ಎ ವಿ ನಾವಡ್ ಅವರ ಹತ್ರ ಹೋಗಿ ನನಗೆ ಹಸ್ತಪ್ರತಿ ಬಗ್ಗೆ ತುಂಬ ಆಸಕ್ತಿ ಇತ್ತು. ಹೀಗಾಗಿ ನಾನು ಅವರನ್ನು ಕೇಳಿಕೊಂಡೆ, ನಾನು ಈ ವಿಭಾಗಕ್ಕೆ ಬರಲಿಕ್ಕೆ ಆಸಕ್ತಿ ಇದೆ ಅನ್ನುವಂಥದ್ದನ್ನು ಹೇಳಿದಾಗ ಅವರು ತುಂಬ ಸಂತೋಷಗೊಂಡು, ಬನ್ನಿ ನೀವು ಇಲ್ಲಿ ಕೆಲಸ ಮಾಡೋಣ ನಾವೆಲ್ಲರೂ ಸೇರಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅವತ್ತೇ ನಂದಿನ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ವಿ ನಾರಾಯಣ ಅವ್ರ ಹತ್ರ ಒಂದು ಪತ್ರ ಬರ್ಕೊಂಡು ಹೋದೆ. ನನ್ನನ್ನು ಕನ್ನಡ ಸಾಹಿತ್ಯ ವಿಭಾಗದಿಂದ ಹಸ್ತಪ್ರತಿ ವಿಭಾಗಕ್ಕೆ ವರ್ಗಾವಣೆ ಮಾಡಿಕೊಡಿ, ನನಗೆ ಆಸಕ್ತಿ ಇದೆ ಹಸ್ತಪ್ರತಿಗಳ ಬಗ್ಗೆ ಅಂದಾಗ ಅವರು ಏನು ವಿಚಾರ ಮಾಡದೆ ಬನ್ನಿ ತೊಂಬರಿ ಅಂತಂದು ಸೈನ್ ಮಾಡಿ ಒಪ್ಪಿಗೆಯನ್ನು ಕೊಟ್ಬಿಟ್ರು. ಹಾಗೆ ನಾವಡ್ರ ಜೊತೆಗೂಡಿ ನಾವು ಮುಂದೆ ಆ ವಿಭಾಗದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಮುಂದೆ ನಮ್ಮ ಡಾಕ್ಟರ್ ಎಸ್ ಎಸ್ ಅಂಗಡಿಯವರು ಬಂದರು, ವೀರೇಶ್ ಬಿಡಿಗೇರವರು ಬಂದರು, ಮಿತ್ರರಾದ ಡಾಕ್ಟರ್ ರವೀಂದ್ರನಾಥ್ ಅವರು ಬಂದರು ಮುಂದೆ 1 ವರ್ಷದಲ್ಲಿ. ಹೀಗಾಗಿ ಪೂರ್ಣ ಪ್ರಮಾಣದಲ್ಲಿ ವಿಭಾಗ 1996-97 ಹೊತ್ತಿಗೆ ಪೂರ್ಣ ಪ್ರಮಾಣದಲ್ಲಿ 5 ಜನ ಪ್ರಾಧ್ಯಾಪಕರನ್ನು ಒಳಗೊಂಡಂತೆ ನಾವು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಅವರು ಮುಖ್ಯಸ್ಥರಾಗಿದ್ದರು, ಅದರ ಜೊತೆಗೆ ಬೇರೆ ಬೇರೆ ಕೆಲಸದಲ್ಲಿದ್ದರು. ಅವರು ಈಗಾಗಲೇ ಹೇಳಿದಂತೆ ಕಲಬುರಗಿಯವರ ಒಂದು ಕುಲಪತಿಯವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಸಾರಾಂಗದ ನಿರ್ದೇಶಕರಾಗಿ ಪುಸ್ತಕಗಳನ್ನು ನಿರಂತರವಾಗಿ ಪ್ರಕಟ ಮಾಡುವಂಥ ಒಂದು ಕೆಲಸದಲ್ಲಿ ಅವರು ಪಾಲ್ಗೊಂಡಿದ್ದರು. ಹೀಗಾಗಿ ಸಂಪೂರ್ಣವಾಗಿ ನಮ್ಮ ಇನ್ನು ಉಳಿದ 5 ಜನರಿಗೆ ಅವರು ನಮ್ಮ ವಿಭಾಗದ ಕೆಲಸವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಒಂದು ಸಾರಿ ಒಂದು ಘಟನೆಯನ್ನು ಹೇಳಿ, ಐತಿಹಾಸಿಕ ಪರಂಪರೆ ಉಳಿಸಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾನು ಮತ್ತು ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಬಳ್ಳಾರಿ ಜಿಲ್ಲೆಯ ಆಯ್ದ ಕಾಲೇಜುಗಳಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದು ಮೊದಲ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮ. ನಮ್ಮ ಹಗರಿಬೊಮ್ಮನಹಳ್ಳಿ ಜಿಲ್ಲೆಯ ಮೋರ್ಗೇರಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕಾಗಿತ್ತು. ಪ್ರೊಫೆಸರ್ ನಾವಡ ಅವರು ನಮ್ಮ ಜೊತೆಗೆ ಟೆಂಪೋದಲ್ಲಿ ಬಂದು ಅವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ನಮಗೆ ಪ್ರೋತ್ಸಾಹನ ಕೊಟ್ಟಿರುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಯಾಕಂದ್ರೆ ಮೋರ್ಗೆರೆಯಲ್ಲಿ ಯಾವುದೇ ಬಸ್ ಇರಲಿಲ್ಲ. ಟೆಂಪೋದಲ್ಲಿ ನಾವು ಟೆಂಪೋ ಕಾಯಲಿಕ್ಕೆ 2 ತಾಸಲ್ಲಿ ಕೂತ್ಕೊಂಡಿದ್ವಿ ಆ ಬಸ್ ಸ್ಟ್ಯಾಂಡ್ನಲ್ಲಿ. ಹೀಗಾಗಿ ಅಂಥ ಸಂದರ್ಭದಲ್ಲಿಯೂ ಸಹಿತ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕಷ್ಟು ಉತ್ತೇಜನವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿಯೂ ಸಹಿತ ಇದೇ ರೀತಿಯ ಉತ್ತೇಜನ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಈಗ ರಜತ ಮಹೋತ್ಸವ ಸಮಿತಿಯಲ್ಲಿ ಪ್ರೊಫೆಸರ್ ನಾವಡ ಅವರು ಒಬ್ಬರಿದ್ದಾರೆ. ಹೀಗಾಗಿ ನಾವು ಮುಂದಿನ 2 ತಿಂಗಳಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಸ್ಥೆಗಳನ್ನು ನಾವು ಆಹ್ವಾನವನ್ನು ಮಾಡ್ತೇವೆ. ದಯವಿಟ್ಟು ಅವಾಗ ತಾವೆಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಹೇಳ್ತಾ, ಇನ್ನು ಇದ್ರ ಜೊತೆಗೆ ಯಕ್ಷಗಾನ ಹಸ್ತಪ್ರತಿಗಳ ಬಗ್ಗೆ ನನಗೆ ಈ ಕಾರ್ಯಕ್ರಮದಲ್ಲಿ ಒಂದು ಗೋಷ್ಠಿಯನ್ನು ಮಾಡಬೇಕಂತ ಹೊಳೆದದ್ದು, ನಾವು ಉಜಿರೆಯಲ್ಲಿ ಮತ್ತು ಮಂಗಳೂರಲ್ಲಿ ಕಾರ್ಯಕ್ರಮ ಮಾಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಹಸ್ತಪ್ರತಿಗಳು ಅನ್ನೋದ್ರ ಬಗ್ಗೆ ವಿಚಾರಗೋಷ್ಠಿಗಳನ್ನು ಮಾಡಿದ್ವಿ. ಇಲ್ಲಿ ಅದೇ ರಿಪೀಟ್ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಯಕ್ಷಗಾನದ ಬಗ್ಗೆ ಅಷ್ಟೊಂದು ಈ ಹಸ್ತಪ್ರತಿಗಳ ಬಗ್ಗೆ ಅಧ್ಯಯನ ಆಗಲಿಲ್ಲ ಅನ್ನುವಂಥದ್ದನ್ನು ತಿಳಿದುಕೊಂಡು ನಾನು ನಮ್ಮ ವಿಘ್ನರಾಜ್ ಅವರಿಗೆ ಫೋನ್ ಮುಖಾಂತರ ಕೇಳಿದೆ, ಅದರಲ್ಲಿ ಏನೇನು ಮಾಡಬಹುದು, ಆ ವಿಚಾರ ಸಂಕಿರಣದಲ್ಲಿ ಎಷ್ಟು ಒಂದು 4 ಪ್ರಬಂಧಗಳನ್ನು ಮಾಡಲಿಕ್ಕೆ ಏನೇನಿದೆ ಅನ್ನುವಂಥದ್ದನ್ನು ಸಲಹೆ ಕೊಡ್ರಿ ಅಂದಾಗ ಅವರೊಂದಿಷ್ಟು ವಿಷಯಗಳನ್ನು ನನಗೆ ಮೇಲ್ ಮಾಡಿದರು. ಅದರಲ್ಲಿ ಆಯ್ಕೆ ಮಾಡಿ 4 ಪತ್ರಿಕೆಗಳನ್ನು ಸಿದ್ಧಪಡಿಸಿ ಮತ್ತು ನಮ್ಮ ಪಾದೇಕಲ್ ವಿಷ್ಣು ಭಟ್ ಸರ್ ಜೊತೆಗೂ ನಾನು ಸಂಪರ್ಕದಲ್ಲಿ ಮಾತನಾಡಿ ಈ ಒಂದು ವಿಷಯವನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು. ಇದರ ಜೊತೆಗೆ ನಮ್ಮ ವಿಭಾಗದ ಎಲ್ಲ ಸದಸ್ಯರು ಇಲ್ಲಿ ಇರುವಂಥ ಡಾಕ್ಟರ್ ರವೀಂದ್ರನಾಥ್ ಅವರಾಗಿರ್ಬೋದು, ಡಾಕ್ಟರ್ SS ಅಂಗಡಿ ಅವರಾಗಿರ್ಬೋದು, ಹಾಗೆಯೇ ವೀರೇಶ್ ಬಡಿಗೇರ್ ಅವರು ಮತ್ತು ಚೆನ್ನೂರಪ್ಪನವರು ನನಗೆ ಈ ಕಾರ್ಯಕ್ರಮದಲ್ಲಿ ನಿರಂತರವಾದಂಥ ಸಲಹೆ ಸಹಕಾರಗಳನ್ನು ನೀಡಿರುವಂಥದ್ದು. ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ವಿದ್ಯಾರ್ಥಿಗಳು MA ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪಾಲ್ಗೊಂಡಿರುವುದು ನಮಗೆ ತುಂಬ ಸಂತೋಷದ ಸಂಗತಿ. ಸುಮಾರು ಒಂದು ತಿಂಗಳ ಹಿಂದೆ ನಮ್ಮ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರ ಸೂಚನೆ ಮೇರೆಗೆ ಉಪ್ಪಿನಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ರಿಗೆ ಫೋನ್ ಮಾಡಿ ನಾನು ವಿನಂತಿ ಮಾಡಿದ್ದೆ, ನಿಮ್ಮ ವಿದ್ಯಾರ್ಥಿಗಳನ್ನು ಮತ್ತು ಅಧ್ಯಾಪಕರನ್ನು ಕಳಿಸ್ಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೆ. ಅದರ ಪ್ರಕಾರ ಅವರು 2 ದಿವಸ ವಿದ್ಯಾರ್ಥಿಗಳನ್ನು ಮತ್ತು ಅಧ್ಯಾಪಕರನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಅದು ತುಂಬ ಸಂತೋಷದ ಸಂಗತಿ. ಯಾಕಂತಂದರೆ ಇಂಥ ವಿಷಯಗಳು ನಮ್ಮ ವಿದ್ಯಾರ್ಥಿಗಳಿಗೆ ತಲುಪಬೇಕು. ನಮ್ಮ ವಿದ್ವಾಂಸರ ವಲಯದಲ್ಲಿ ಗೊತ್ತಿರ್ತದೆ, ಆದರೆ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯಗಳು ತಲುಪಿದರೆ ಅವರು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಒಂದು ರೀತಿಯ ಮಾರ್ಗಸೂಚಿ ಸಿಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಮಗೆ ತುಂಬ ಸಂತೋಷವಾಗುತ್ತೆ. ಅವರು ಸಹಿತ 2 ದಿವಸ ಇಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ನಮ್ಮ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಕೆಲವೊಂದಿಷ್ಟು ಬೇರೆ ಬೇರೆ ಕಾಲೇಜಿನ ಅಧ್ಯಾಪಕರು ಭಾಗವಹಿಸಿದ್ದಾರೆ. ಈ ಒಂದು ಸುಧಾನ ಸಂಸ್ಥೆಯ ಎಲ್ಲ ಶಿಕ್ಷಕರ ಬಳಗ, ವಿದ್ಯಾರ್ಥಿ ಬಳಗ ನಮಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಎನ್ನುವಂಥದ್ದು. ಹೀಗಾಗಿ ನಮಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ತುಂಬ ಸಲೀಸಾಯಿತು ಅನ್ನುವಂಥದ್ದು. ಮತ್ತು ನಮ್ಮ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ಈ ಕಾರ್ಯಕ್ರಮದ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಹಿತ ಒಳಗೊಳ್ಳುವ ಹಾಗೆ ನಮಗೆ ಸೂಚನೆಯನ್ನು ಕೊಟ್ಟರು. ಹೀಗಾಗಿ ಕಳೆದ 2 ದಿನಗಳಿಂದ ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಯಶಸ್ಸಿಗೆ ನೆರವಾಗಿದ್ದಾರೆ. ಯಾಕಂತಂದರೆ ಈಗಾಗಲೇ ಅವರೇ ಹೇಳಿದ ಹಾಗೆ, ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ, ಕನ್ನಡ ಸಾಹಿತ್ಯ ಪರಿಷತ್ತು ಈ ರೀತಿಯಾದಂಥ ಕೆಲಸಗಳನ್ನು ಮುಂದೆ ಮಾಡುವಂಥ ಅವಕಾಶಗಳು ಸಾಕಷ್ಟಿದ್ದಾವೆ. ಅದು ಹಸ್ತಪ್ರತಿಗಳ ಸಂಗ್ರಹ ಆಗಿರ್ಬೋದು, ಅವುಗಳ ಅಧ್ಯಯನ ಆಗಿರ್ಬೋದು, ಅಥವಾ ಇನ್ನೂ ನಮ್ಮ ಹಳ್ಳಿಗಾಡಿನಲ್ಲಿ ಅಥವಾ ಮನೆ ಮಠಗಳಲ್ಲಿರುವಂಥ ಇಂಥ ದಾಖಲೆಗಳನ್ನು ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅದನ್ನು ಜಾಗೃತಗೊಳಿಸುವಂಥ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಜವಾಬ್ದಾರಿ ಸಾಕಷ್ಟಿದೆ ಅನ್ನುವಂಥದ್ದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಸಹಯೋಗ ಸಂತೋಷವನ್ನು ತಂದಿದೆ. ಕೊನೆಯದಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನೆರವಾದ ಎಲ್ಲರಿಗೂ, ವಿಶೇಷವಾಗಿ ನಮ್ಮ ಈ ಸುಧಾನ್ ಶಿಕ್ಷಣ ಸಂಸ್ಥೆಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು 2 ದಿನ ಪ್ರಚಾರ ಮಾಡಿದಂಥ ನಮ್ಮ ಮಾಧ್ಯಮದ ಮಿತ್ರರು, ಇವತ್ತೆಲ್ಲ ಪೇಪರ್ನಲ್ಲಿ ನಿನ್ನೆ ಉದ್ಘಾಟನಾ ಕಾರ್ಯಕ್ರಮದ ವ್ಯವಸ್ಥೆ ಬಂದಿದೆ, ಅದರ ಪ್ರಸಾರ ಬಂದಿದೆ. ಹಾಗೆಯೇ ನಿನ್ನೆ ಸಾಯಂಕಾಲ ಅಂತೂ ತುಂಬ ನಮ್ಮ ಮನಸ್ಸಿಗೆ ಸಂತೋಷವನ್ನು ತಂದಿರುವಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇಲ್ಲಿಯ ವಿದ್ಯಾರ್ಥಿಗಳ ಒಂದು ಪ್ರತಿಭೆ, ಅದು ನೃತ್ಯ ಆಗಿರ್ಬೋದು
ಕುಣಿತ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಮನಸ್ಸಿಗೆ ತುಂಬ ಮುದವನ್ನು ನೀಡುವಂಥದ್ದು, ಸಂತೋಷವನ್ನು ನೀಡುವಂಥದ್ದು ನಿನ್ನೆ ಸಾಯಂಕಾಲದ ಕಾರ್ಯಕ್ರಮ. ಹೀಗಾಗಿ ಈ ಕಾಲೇಜ್ ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ತುಂಬ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಹಾಗೆಯೇ ಕಾರ್ಯಕ್ರಮ ನಿರೂಪಣೆಯಲ್ಲಿಯೂ ತುಂಬ ಅಚ್ಚುಕಟ್ಟುತನ ಮತ್ತು ಸ್ಪಷ್ಟತೆಯಾಗಿ ಈ ಕಾರ್ಯಕ್ರಮ ರೂಪುಗೊಳ್ಳಲು ಸಾಧ್ಯವಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟು ಈ ಅಧ್ಯಕ್ಷೀಯ ನುಡಿಗಳು ಹೆಸರಿನಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಕೃತಜ್ಞತೆಯ ನಮನಗಳು ಸರ್. ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಇದನ್ನು ನಡೆಸಿಕೊಡಬೇಕು ಅಂತ ಸುಧಾನ ಕಿಟಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ನಿರ್ದೇಶಕರಾದ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿನ್ನೆ ಮತ್ತು ಇಂದು ಸುಧಾನ ಸಭಾಂಗಣದಲ್ಲಿ ಸಂಪನ್ನಗೊಂಡಿರುವಂಥ ಈ 2 ದಿನಗಳ ಅಖಿಲ ಕರ್ನಾಟಕ ಹಸ್ತಪ್ರತಿ ಸಮ್ಮೇಳನ, ಇದರ ಕೊನೆಯ ಹಂತದಲ್ಲಿ ನಾವಿದ್ದು ಈಗ ಸಮಾರೋಪ ಸಮಾರಂಭದ ಕೊನೆಯ ಭಾಗದಲ್ಲಿದ್ದೇವೆ. ಗೌರವಾನ್ವಿತ ಸಮ್ಮೇಳನದ ಅಧ್ಯಕ್ಷರೇ, ಹಾಗೆ ಸಮಾರೋಪ ಸಮಾರಂಭದ ಅಧ್ಯಕ್ಷರೇ, ಹಾಗೂ ಎಲ್ಲ ಆದರಣೀಯ ಗೌರವಾನ್ವಿತ ಬಂಧುಗಳೇ, ಈ ಇಳಿ ಹಗಲಿನ ಹೊತ್ತಿನಲ್ಲಿ ಸೇರಿ ಬಂದಿರುವಂಥ ತಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ನಾವಡ ಇವರು 2 ಮಾತನ್ನು ಹೇಳಿದರು. ಅದಕ್ಕೆ ನಮ್ಮ ಸಂಚಾಲಕರು ವಿಜಯ ಹರ್ವಿನ ಕೆಲವೊಂದು ವಿಚಾರಗಳನ್ನು ಪ್ರತಿಯಾಗಿ ಹೇಳಿದ್ದಾರೆ. ಅವರು ಹೇಳಿದ ಹಾಗೆ ಅಲ್ಲಿ ಏನು ಒಂದು ನಷ್ಟ ಆಗಿದೆ, ಅದು ನಮ್ಮ ಸಂಸ್ಥೆಗೆ ಲಾಭದ ರೂಪದಲ್ಲಿ ಆಗ್ಬಹುದು. ಯಾಕಂದರೆ ಆ ನಿಂತು ಹೋಗಿರುವಂತ ಕೆಲಸ ಅದನ್ನು ನಾವು ಸುಧಾನ ಸಂಸ್ಥೆಗಳ ವತಿಯಿಂದ ಮುಂದುವರಿಸ್ತೇವೆ ನಿಮ್ಮ ಮಾರ್ಗದರ್ಶನದಲ್ಲಿ. ಹಾಗೆ ನಮ್ಮ ಪಾದೇಕಲ್ಲು ವಿಷ್ಣು ಭಟ್ ಅವರು ನಮ್ಮ ಹಿರಿಯ ಸ್ನೇಹಿತರು, ಅವರು ಅದರ ಅರ್ಥ ವ್ಯಾಖ್ಯಾನದಲ್ಲಿ ಹೇಳಿದರು, ಇದು ಡೆವಲಪ್ಮೆಂಟ್, ಹಾಗೆ ಇದು ಸುಧಾನ ಕಿಟ್ಟಲ್ ಅಭಿವೃದ್ಧಿ ಅಧ್ಯಯನ ಕೇಂದ್ರ. ಆ ಅರ್ಥವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸ ಬರ್ತದೆ, ನಮ್ಮ ಕಾರ್ಯಸಾಧ್ಯತೆಯ ಒಳಗೆ ಏನೆಲ್ಲ ಮಾಡ್ಬೋದು, ಆ ಎಲ್ಲ ಕೆಲಸವನ್ನು ನಾವು ಈ ಸಂಸ್ಥೆಯ ಮೂಲಕ ಮಾಡ್ತೇವೆ. ಹಾಗೆ ನಮ್ಮ ಬೆನೆಟ್ ಒಂದು ವಿಚಾರ ಹೇಳಿದರು, 1ನೇ ಮಾಲೆ ಪುಸ್ತಕಗಳು, ಅದು ಸಂಗ್ರಹ ನನ್ನ ಹತ್ರ ತುಂಬಾ ಇದೆ. 1ನೇ ಮಾಲೆ ಪುಸ್ತಕ, ಯಾಕಂದ್ರೆ ನನ್ನ ತಂದೆಯಿಂದ ನಾನು ಪಡ್ಕೊಂಡಂತ ಅಂದ್ರೆ ಕಲೆಕ್ಟ್ ಆಗಿದ್ದಂತ, ಆದರೆ 40ನೇ 50ನೇ ಸವಿಯಲ್ಲಿ ಕಲೆಕ್ಟ್ ಆಗಿದ್ದಂತ ಅವರ ಎಲ್ಲ ಸಂಗ್ರಹ ನನ್ನ ಹತ್ರ ಇದೆ. ಈ 1ನೇ ಮಾಲೆ ಪುಸ್ತಕಗಳು ತುಂಬಾ ಇದೆ. ಅದು ಈ ನಮ್ಮ ಸಂಗ್ರಹಾಲಯದಲ್ಲಿ ಇರ್ತದೆ. ಅದು ಈ ವಿಚಾರಗಳನ್ನು ಹೇಳ್ತಾ ಈ ಸುಧಾನ ಸಂಸ್ಥೆಯಲ್ಲಿ ನಾವು 2 ದಿನಗಳ ಕಾಲ ನಮ್ಮ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಇದರ ಹಸ್ತಪ್ರತಿ ವಿಭಾಗದ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಡಾಕ್ಟರ್ ಹಳ್ಳಿಕೇರಿಯವರು ನಮ್ಮ ಒಟ್ಟಿಗೆ ಸೇರಿಕೊಂಡು ಈ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ನಿಜವಾಗಿ ಅದನ್ನು ಡಿಸೆಂಬರ್ ತಿಂಗಳಲ್ಲಿ ಒಮ್ಮೆ ಆಯೋಜನೆ ಮಾಡಿದ್ದೆವು. ಆದರೆ ಈ ಕೋವಿಡ್ ಇದರಿಂದಾಗಿ ನಂತರ ಅದು ಮುಂದೆ ಹೋಯಿತು. ಅವರು ಮುಂಚಿತವಾಗಿ ಇಲ್ಲಿ ಬಂದು ಏನೆಲ್ಲ ನಾವು ಇದಕ್ಕೆ ಸಿದ್ಧತೆ ಮಾಡಬೇಕು ಆ ಎಲ್ಲವನ್ನು ಒಮ್ಮೆ ಬಂದು ಮಾತಾಡಿಕೊಂಡು ಸಿದ್ಧತೆಗೆ ಬಂದಿದ್ದರು. ಅವರು ನಿರಂತರವಾಗಿ ಈ ಸಿದ್ಧತೆಯಲ್ಲಿ ನಮಗೆ ಪ್ರತಿನಿತ್ಯ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇಂಥದ್ದಾಗಿದೆ ಅಂತ. ಆ ಎಲ್ಲವನ್ನು ಕೂಡ ನಾವು ಮಾಡಿದೆ. ಯಾಕಂದರೆ ಈ ಹಿಂದೆ ನಾನು ಇಂಥ ಹಲವು ಸಮ್ಮೇಳನ, ಇದು ವರ್ಷಕ್ಕೆ ನಾವು ಕಾಲೇಜಲ್ಲಿ ಇರುವಾಗ ಒಂದು 10-50 ಇಂಥ ಸಮ್ಮೇಳನಗಳನ್ನು ನಾವು ವಿವೇಕಾನಂದ ಕಾಲೇಜಲ್ಲಿ ಇರುವಾಗ ನಡೆಸಿದರಿಂದಾಗಿ ಏನೋ ಒಂದು ಚಿಕ್ಕ ವಿಚಾರದಿಂದ ಹಿಡಿದು ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ನಮಗೆ ಮೊದಲಾಗಿ ಗೊತ್ತಿರುವುದರಿಂದ ಆ ಸಿದ್ಧತೆಯನ್ನು ಅವರು ಹೇಳಿಯೋದಕ್ಕಿಂತ ಮೊದಲೇ ಎಲ್ಲ ಮಾಡಿದ್ದೆವು. ಆದರೂ ಕೂಡ ಅವರು ಎಲ್ಲವನ್ನೂ ಕೂಡ ನಮಗೆ ನೆನಪಿಸುತ್ತಿದ್ದರು. ನೀವು ವಿಶ್ವವಿದ್ಯಾನಿಲಯದವರು ಈ ನಮ್ಮ ಸಂಸ್ಥೆಯೊಟ್ಟಿಗೆ ನೀಡಿರುವಂತ ಈ
ಸಹಯೋಗಕ್ಕಾಗಿ ನಿಮಗೆ ಮೊದಲಿಗೆ ವಂದನೆಯನ್ನು ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಮ್ಮೇಳನದ ಅಧ್ಯಕ್ಷರು ಪ್ರೊಫೆಸರ್ ಎ ವಿ ನಾವಡ ಇವರು ಕೂಡ ನಮ್ಮ ಬಹಳ ಹಿಂದಿನಿಂದ ಹಿರಿಯ ಮಾರ್ಗದರ್ಶಕರು. ಅವರು ಹಂಪೆಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗಲೇ ನಮ್ಮ ಕಾಲೇಜಿಗೆ ಬರ್ತಿದ್ದರು. ನನ್ನ ಒಂದು ಪುಸ್ತಕ ಮಂಗಳೂರು ಹಂಚುಗಳು ಹಂಪೆ ಯೂನಿವರ್ಸಿಟಿಯಲ್ಲಿ ಅವರು ಪ್ರಸಾರಾಂಗದ ನಿರ್ದೇಶಕರಾಗಿದ್ದಾಗ ನಮ್ಮ ಆಗಲೇ ಪ್ರಕಟ ಆಗಿರುವಂಥದ್ದು ವಿಶ್ವವಿದ್ಯಾಲಯ ಡಾಕ್ಟರ್ ಕಲಬುರ್ಗಿ ಅವರು ಅಲ್ಲಿ VC ಆಗಿದ್ದಾಗ ಅದು ಪುಸ್ತಕ ಅಲ್ಲಿಂದ ಇವರೇ ಪ್ರಕಟ ಮಾಡಿರುವಂಥದ್ದು. ಅಂದಿನಿಂದ ಅವರು ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿದ್ದಾರೆ. ಈ ಸಂಸ್ಥೆಗೆ ಬಹಳಷ್ಟು ಕಾಲ ಬಂದಿದ್ದಾರೆ. ಅವರ ಒತ್ತಾಸೆಯಿಂದಲೇ ಇವರು ಹಳ್ಳಿಕೇರಿಯವರು ಹೇಳಿದ ಹಾಗೆ ಈ ಕಾರ್ಯಕ್ರಮ ಇಲ್ಲಿ ನಡೆದಿರುವಂಥದ್ದು. ಅವರಿಗೆ ಹಾಗೆ ಅವರ ಧರ್ಮಪತ್ನಿಯವರಿಗೆ ನೀವು ಈ ಕಾರ್ಯಕ್ರಮ ಇಲ್ಲಿ ನಡೆಯುವಂತೆ ನೀವು ಪ್ರಯತ್ನ ಪಟ್ಟಿರುವುದಕ್ಕಾಗಿ ನಿಮಗೂ ಕೂಡ ಹಾಗೆ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು 2 ದಿನಗಳ ಕಾಲ ನಮ್ಮ ಒಟ್ಟಿಗಿದ್ದುಕೊಂಡು ಇದನ್ನು ನಡೆಸಿದ್ದಕ್ಕಾಗಿ ನಮ್ಮ ಹಂಪಿ ವಿಶ್ವವಿದ್ಯಾನಿಲಯ ಮತ್ತು ಸುಧಾನ ಸಂಸ್ಥೆ ಮತ್ತು ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಮಾರೋಪ ಈ ನಿನ್ನೆ ಮತ್ತು ಇಂದು ಈ 2 ದಿನಗಳ ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ನಮ್ಮ ಒಟ್ಟಿಗೆ ಇದ್ದುಕೊಂಡು ಬೆಳಿಗ್ಗೆ ಒಂದು ಪ್ರಬಂಧ ಮಂಡನೆ ಮಾಡಿದ್ದಾರೆ. ಹಾಗೆ ಈ ಸಮಾರೋಪ ಭಾಷಣ ಕೂಡ ಮಾಡಿದ್ದಾರೆ. ನಮ್ಮ ಬೆನೆಟ್ ಹೇಳಿದ ಹಾಗೆ ಅವರು ಪಾದೆಕಲ್ಲಿನ ಹಾಗೆ ಅಷ್ಟು ಗಟ್ಟಿತನದ ಮಾತಲ್ಲಿ ಈ ಅವರು ಏನು ಅನಿಸಿಕೆ ಇದೆ ಅದನ್ನು ಹೇಳಿದ್ದಾರೆ. ಅವರು ಕೂಡ ಒಂದು ಸಮಯದಲ್ಲಿ ವಿವೇಕಾನಂದ ಸಂಸ್ಥೆಯಲ್ಲಿ ಇದ್ದು ನಂತರ ಬೇರೆ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯ ನಿರ್ವಹಿಸಿದಂಥವರು. ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ಅವರಿಗೆ ಈ 2 ದಿನಗಳ ಕಾಲ ನಮ್ಮ ಒಟ್ಟಿಗೆ ಇದ್ದುಕೊಂಡು ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣ ಮಾಡಿದ ತಮಗೂ ಕೂಡ 2 ಸಂಸ್ಥೆಗಳ ಪರವಾಗಿ ಇಲ್ಲಿ ಸೇರಿರುವ ಸರ್ವರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಒಟ್ಟಿಗೆ ಇಂದು ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಒಟ್ಟಿಗೆ ಇರುವವರು ಈಗ ಹೊಸತಾಗಿ ನಮ್ಮ ದಕ್ಷಿಣ ಕನ್ನಡ ಹಾಗೂ ನಮ್ಮ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಘಟಕ ಹೊಸತಾಗಿ ಆಯ್ಕೆಯಾಗಿದ್ದಾರೆ. ಡಾಕ್ಟರ್ MP ಶ್ರೀನಾಥ್ ಅವರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಅವರು ಹೊಸತಾಗಿ ತಗೊಂಡಿದ್ದಾರೆ. ಅವರು ಹಿಂದೆ ನಮ್ಮ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳಾಗಿ ಬಹಳಷ್ಟು ದೀರ್ಘ ಸೇವೆಯನ್ನು ಸಲ್ಲಿಸಿ ಈಗ ಅಧ್ಯಕ್ಷರಾಗಿ ಅವರು ಕಾರ್ಯವಹಿಸಿಕೊಂಡಿದ್ದಾರೆ. ಆಗ ಹೇಳ್ತಾ ಇದ್ದರು, ಪ್ರತಿ ಭಾನುವಾರ ನಾನು ಈಗ ಪುತ್ತೂರಿಗೆ ನನ್ನ ಕಾರ್ಯಕ್ರಮ ಅಂತ. ಹಾಗೆ ಈ ಭಾನುವಾರ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕ ಇದರ ಅಧ್ಯಕ್ಷರು ನಮ್ಮ ಯುವ ಮಿತ್ರರಾದ ಪುತ್ತೂರು ಉಮೇಶ್ ನಾಯಕ್ ಇವರು ಕೂಡ ನಾವು ಕಳೆದ ತಿಂಗಳು ಹೊಸ ಪದಾಧಿಕಾರಿಗಳಾಗಿ ನಾವು ಅಧಿಕಾರವನ್ನು ಸ್ವೀಕಾರ ಮಾಡಿದಂತ ಅವರ ಒಟ್ಟಿಗೆ ಅವರ ಒತ್ತಾಸೆಗೆ ತಾಲೂಕಿನ ಕಾರ್ಯದರ್ಶಿಯಾಗಿ ನಾನು ಕೂಡ ಅವರ ಒಟ್ಟಿಗೆ ಜವಾಬ್ದಾರಿಯನ್ನು ತಗೊಂಡಿದ್ದೇನೆ. ಶ್ರೀಯುತ ಉಮೇಶ್ ಅವರಿಗೆ ನಮ್ಮ 2 ಸಂಸ್ಥೆಗಳ ಪರವಾಗಿ ಮತ್ತೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ನಮ್ಮ ಈ ಎಲ್ಲ ಕಾರ್ಯದಲ್ಲಿ ನಮ್ಮ ಒಟ್ಟಿಗೆ ಇದ್ದು ನಮ್ಮ ಎಲ್ಲ ಕೆಲಸಗಳಲ್ಲಿ ನಮಗೆ ಪ್ರೇರೇಪಣೆ ಕೊಡುವಂತವರು ಈ ಸುಧಾನ ಸಂಸ್ಥೆಗಳ ಸಂಚಾಲಕರು ಮತ್ತೆ ನಮ್ಮ ಸುಧಾನ ದೇವಾಲಯ ಇದರ ಸಭಾಪಾಲಕರು ಅಂದರೆ ಪಾಸ್ಟರ್ ರೆವರೆಂಡ್ ವಿಜಯ ಹಾರ್ವಿನ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ಇಂದು ನಮ್ಮ ಒಟ್ಟಿಗೆ ಹಿರಿಯ ಇಬ್ಬರನ್ನು ನಾವು ಎಲ್ಲರ ಪರವಾಗಿ 2 ಸಂಸ್ಥೆಗಳ ಪರವಾಗಿ ಗೌರವಿಸಿದ್ದೇವೆ. ಶ್ರೀಯುತ ಬೆನೆಟ್ ಅಮ್ಮನ್ನ ಅವರು ಹೇಳಿದ ಹಾಗೆ ನಾನು 1983 MA ಮುಗ್ದ ತಕ್ಷಣ ನಾನು PhDಗೆ ಆಗಲೇ ಅಧ್ಯಯನ ಮಾಡುವಾಗ ಅಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ ಮೊದಲಿಗೆ ಅಲ್ಲಿ ಹೋಗ್ತಾ ಇದ್ದ ಅಂತ ನಾನು. ಆಗ ಕಂಪ್ಯೂಟರ್ ಇರಲಿಲ್ಲ, ಇದು ಟೈಪ್ ರೈಟರ್ ಪ್ರಿಂಟರ್ ಏನೂ ಇರಲಿಲ್ಲ. ಬೆಳಿಗ್ಗಿಂದ ರಾತ್ರಿಯವರೆಗೆ ಕೈಯಲ್ಲಿಯೇ ಎಲ್ಲ ಬರೆಯುವಂತ ಕಾಲ. ಅಂತ ಸಮಯದಲ್ಲಿ ಬೇಕಾದ ಎಲ್ಲ ಆ ಕೃತಿಗಳನ್ನು ಕೊಟ್ಟು ಮತ್ತೆ ನಂತರದ ದಿನಗಳಲ್ಲಿ ಕೂಡ ಅಲ್ಲಿ ಸಹಕಾರ ನೀಡಿದಂಥವರು ಬೆನೆಟ್ ಅಮ್ಮನ್ನ ಅವರನ್ನು ನಾವು ಇವತ್ತು
ಈ ಎರಡೂ ಸಂಸ್ಥೆಗಳ ಪರವಾಗಿ ಗೌರವಿಸಿದ್ದೇವೆ. ಅವರು ಬಂದಿದ್ದಾರೆ, ಈ ಗೌರವವನ್ನು ಸ್ವೀಕಾರ ಮಾಡಿದ್ದಾರೆ, ಹಾಗೆ ಎರಡು ಮಾತನ್ನು ಆಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಗೌರವಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆ ಡಾಕ್ಟರ್ ವಿಘ್ನರಾಜ್ ಇವರು ಕೂಡ ನನಗೆ ಮೊದಲಿಂದಲೇ ಪರಿಚಯ. ಯಾಕಂದ್ರೆ ನಾನು STM ಕಾಲೇಜಲ್ಲಿ ಅಲ್ಲಿ BOS ಅದು ಅಟಾನಮಸ್ ಕಾಲೇಜ್ ಆದುದರಿಂದ ಅಲ್ಲಿ BOS BOE ಇದೆ. ಅದರ ಆರಂಭದ ದಿನಗಳಿಂದಲೂ ಕೂಡ BOS ಮತ್ತು BOE ಆ ಕಮಿಟಿಗಳ ಮೆಂಬರ್ ಆಗಿ ನಾನು ವರ್ಷಕ್ಕೊಂದು 2 ಅಥವಾ 3 ಬಾರಿ ಭೇಟಿ ಕೊಟ್ಟ. ಆ BOE BOS ನ ಸದಸ್ಯರಾಗಿ ಕೂಡ ಎಕ್ಸ್ಟರ್ನಲ್ ಆಗಿ ಇವರು ಸಭೆಗೆ ಬರ್ತಾ ಇದ್ದಾರೆ. ಹಾಗೆ ಆ ಹಿಂದಿನಿಂದ ಅವರ ಪರಿಚಯ ಇದೆ. ಅವರು ಕೂಡ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ತಾಳೆಗರಿ ಇದರ ಸಂರಕ್ಷಣೆಯಲ್ಲಿ ಬಹಳಷ್ಟು ಕೆಲಸ ನಿರ್ವಹಿಸಿದಂಥವರು. ಅವರನ್ನು ನಾವು ಇವತ್ತು ಎಲ್ಲರ ಪರವಾಗಿ ಗೌರವಿಸಿದ್ದೇವೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಎರಡು ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬೇರೆ ಬೇರೆ ಕಾಲೇಜುಗಳ ಅಧ್ಯಾಪಕರು ಹಾಗೆ ವಿದ್ಯಾರ್ಥಿಗಳು, ನಮ್ಮ ಹಿರಿಯರಾದ ನನಗೆ 1986ರಿಂದ ನನ್ನ ಬರವಣಿಗೆಗೆ ಪ್ರೋತ್ಸಾಹ ಕೊಟ್ಟಿರುವಂತವರು ಶ್ರೀಯುತ VB ಅರ್ತಿಗಜೆಯವರು. ನಾನು 83ರಿಂದಲೇ ಈ ಲೇಖನಗಳನ್ನು ಬರೀಲಿಕ್ಕೆ ಹಾಗೆ ಪುಸ್ತಕಗಳನ್ನು ಬರೀಲಿಕ್ಕೆ ಆ ಮಾರ್ಗದರ್ಶನ ನೀಡಿದಂತ ಅರ್ತಿಗಜೆಯವರು ನಮ್ಮ ಒಟ್ಟಿಗೆ ನಿನ್ನೆ ಮತ್ತು ಇವತ್ತಿದ್ದಾರೆ. ಹಾಗೆ ನಮ್ಮ ಸಂಸ್ಥೆಯ ಆಸ್ಕರ್ ಆನಂದ್ ಹಾಗೆ ಸಿಲ್ವೆ ಡಿಸೋಜ ಮತ್ತೆ ಪದ್ಮಾವತಿ ಮತ್ತೆ ನಮ್ಮ ಇದನ್ನು ಆಯೋಜನೆ ಮಾಡುವಲ್ಲಿ ಬಾಲಣ್ಣ, ದೇವಪ್ಪಣ್ಣ ಎಲ್ಲರೂ, ಅಂದರೆ ಸುದಾನದ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು, ಹಾಗೆ ನಮ್ಮ ಮುಖ್ಯ ಗುರುಗಳಾದ ಶೋಭಾ ನಾಗರಾಜ್ ಮತ್ತು ನಮ್ಮ ಎಲ್ಲ ಶಿಕ್ಷಕ ವರ್ಗದವರು. ಯಾಕಂದರೆ 1-2 ವಾರಗಳ ಹಿಂದೆ ಇಂತಿಂತವರಂತ ಅವರವರಿಗೆ ಆ ಕರ್ತವ್ಯ ಏನು ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದೆ ನಾನು. ಅದೆಲ್ಲವನ್ನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅವರು ನಿರ್ವಹಿಸಿದ್ದಾರೆ. ಈ 2 ದಿನಗಳ ಕಾರ್ಯಕ್ರಮ ಅದು ಸುಲಲಿತವಾಗಿ ಸಾಗಲಿಕ್ಕೆ ಬೇಕಾದ ಎಲ್ಲ ಸಹಕಾರ ನೀಡಿದ್ದಾರೆ. ನಮ್ಮ ಎಲ್ಲ ಅಧ್ಯಾಪಕ ಶಿಕ್ಷಕ ಬಂಧುಗಳಿಗೆ ಹಾಗೆ ಶಿಕ್ಷಕೇತರ ನೌಕರ ವರ್ಗದವರಿಗೆ, ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರಿಗೆ, ಈ ಸಭಾಂಗಣವನ್ನು ಸಿದ್ಧಪಡಿಸುವಲ್ಲಿ ಎಲ್ಲ ನೆರವನ್ನು ನೀಡಿದ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ, 2 ಸಂಸ್ಥೆಗಳ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಈ 2 ದಿನಗಳ ದಿನ ನಮ್ಮ ಈ ಕಾರ್ಯಕ್ರಮದ ಪ್ರತಿಯೊಂದನ್ನು ಕೂಡ ನಮ್ಮ ಪತ್ರಿಕೆಯಲ್ಲಿ ಬರುವ ರೀತಿಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಸಹಕರಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆ. ಹಾಗೆ ಈ 2 ದಿನಗಳ ಕಾರ್ಯಕ್ರಮ ನಮ್ಮ ಸುಧಾನ ಕಿಟ್ಟೆಲ್ ಸೆಂಟರ್ನ ಮೂಲಕ ಯೂಟ್ಯೂಬ್ ಅಲ್ಲಿ ನೇರ ಪ್ರಸಾರ, ಲೈವ್ ಪ್ರಸಾರ ಆಗ್ತಾ ಇದೆ. ನಿನ್ನೆ ಬೆಳಿಗ್ಗೆಯ ನಮ್ಮ ಪ್ರೊಸೆಷನ್ ಇಂದ ಹಿಡಿದು ಈಗಿನ ತನಕ ಕೂಡ ಆಗ್ತಾ ಇದೆ. ಇದರ ನೇರ ಪ್ರಸಾರ, ಅದರ ಫೋಟೋಗ್ರಫಿ, ಅದರ ವಿಡಿಯೋಗ್ರಫಿ, ಹಾಗೆ ನಮ್ಮ ಕಿಟ್ಟೆಲ್ ಇವರ ಭಾವಚಿತ್ರ, ಇದೆಲ್ಲವನ್ನು ಮಾಡುವಲ್ಲಿ ಸಹಕಾರ ನನ್ನ ಮಗಳು ಶಫಾಲಿಕಾ, ಆಕೆಗೂ ಕೂಡ ಈ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ 2 ದಿನಗಳ ಕಾರ್ಯಕ್ರಮ ಇದು ಅತ್ಯಂತ ಸುಗಮವಾಗಿ ನಡಿಲಿಕ್ಕೆ, ಆಯೋಜನೆ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಸಹಕಾರ ನೀಡಿದಂತವರಿಗೆ, ಮತ್ತೆ ನಮ್ಮ ಸಾಹಿತ್ಯ ಪರಿಷತ್ತಿನ ಪುತ್ತೂರು ತಾಲೂಕು ಘಟಕದ ಶ್ರೀಯುತ ಉಮೇಶ್ ಅವರು ನಮಗೆ ಸ್ವಲ್ಪ ನೆರವನ್ನು ಕೂಡ ನೀಡಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಡಾಕ್ಟರ್ ಹಳ್ಳಿಕೇರಿ ಅವರು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯ ಮೂಲಕ ಹಂಪಿ ವಿಶ್ವವಿದ್ಯಾನಿಲಯದ ನಮ್ಮ ಹಸ್ತಪ್ರತಿ ವಿಭಾಗದ ಒಟ್ಟಿಗೆ ಸೇರಿಕೊಂಡು ಯಾವುದೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ, ಆಯೋಜನೆ ಮಾಡಲಿಕ್ಕೆ, ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ, ಆ ಎಲ್ಲವನ್ನೂ ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಆ ಮೂಲಕ ನಾವು ಜಂಟಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ನಿರ್ವಹಿಸಬಹುದು ಎಂಬಂತ ಮಾತಿನೊಂದಿಗೆ ಎಲ್ಲರಿಗೂ ಕೂಡ ನಾನು ಒಂದೇ ಮಾತಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಎಲ್ಲರೂ ಹೋಗಿ ಬನ್ನಿ. ವಂದನೆ. ಇನ್ನು ಮುಖ್ಯವಾಗಿ ನಮ್ಮ 2 ದಿನಗಳ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಸಮಾರೋಪ, ಇದರ ನಿರೂಪಣೆ ಮಾಡಿದಂಥವರು ಕವಿತಾ ಅಡೂರು,
ಇವರು ನಮ್ಮ ಕನ್ನಡ ಶಿಕ್ಷಕರು. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಗಳ ಪರವಾಗಿ ಅತ್ಯುತ್ತಮ ರೀತಿಯಲ್ಲಿ ಇದರ ನಿರ್ವಹಣೆ ಮತ್ತು ಎಲ್ಲ ಗೋಷ್ಠಿಗಳ ನಿರ್ವಹಣೆಯನ್ನು ಅವರು ಬೇರೆ ಬೇರೆಯವರಿಗೆ ವಹಿಸಿಕೊಟ್ಟು ಅದರ ಮೂಲಕ ಮಾಡಿದ್ದಾರೆ. ಆ ಗೋಷ್ಠಿಗಳ ನಿರ್ವಹಣೆ ಮತ್ತು ನಮ್ಮ 2 ಉದ್ಘಾಟನೆ ಮತ್ತು ಸಮಾರೋಪ ನಿರೂಪಣೆ ಮಾಡಿದಂತಹ ಕವಿತಾಡೂರು ಮತ್ತು ನಮ್ಮ ಎಲ್ಲ ಬೇರೆ ಶಿಕ್ಷಕ ವರ್ಗದವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆಯೋಜಿತವಾಗಿದ್ದ 18ನೇ ಹಸ್ತಪ್ರತಿ ಸಮ್ಮೇಳನವು ಸಂಪನ್ನಗೊಂಡಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಗವಹಿಸಿ ಯಶಸ್ಸಿಗೆ ಕಾರಣರಾದ ಎಲ್ಲ ಸಾಹಿತ್ಯಾಭಿಮಾನಿ ಬಂಧುಗಳಿಗೂ ಸುಧಾನ ವಸತಿ ಶಾಲೆಯು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಅನೇಕ ಚಿಂತನಾರ್ಹ ವಿಚಾರಗಳನ್ನು ಪ್ರಬುದ್ಧವಾಗಿ ಚರ್ಚಿಸುವ ಮೂಲಕ, ವಿಚಾರಗೋಷ್ಠಿಯನ್ನು ಮಾಡುವ ಮೂಲಕ ಹೊಸ ಅನುಭವವನ್ನು ಪಡೆಯುವುದಕ್ಕೆ ಕಾರಣರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಅನಂತ ಅನಂತ ವಂದನೆಗಳು. ಬುದ್ಧಿ ಪ್ರಕಾಶದಿಂ ಅಂತರನುಭವ ಶೋಧೆ ಸಿದ್ಧವ ಶೋಧೆಯಂ ಸತ್ಯ ಸಂವೀಕ್ಷೆ ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯ ಧರ್ಮವೆಲೋ ಮಂಕುತಿಮ್ಮ ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ. ಎಲ್ಲರಿಗೂ ಶುಭವಾಗಲಿ. ವಿಶ್ವದೆಲ್ಲೆಡೆಯಿಂದ ಹೊಸ ಚಿಂತನೆಗಳು ನಮ್ಮೆಡೆಗೆ ಹರಿದು ಬರಲಿ.